ಸುದ್ದಿ ನ್ಯೂಸ್ನ ವೀಕ್ಷಕರಿಗೆ ಶುಭೋದಯ ಮತ್ತು ಜೈ ಶ್ರೀರಾಮ್. ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. 12:20 ಸುಮಾರಿಗೆ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಸಂಭ್ರಮದ ವಾತಾವರಣವಿದೆ. ಬಹಳ ದೊಡ್ಡ ಹೋರಾಟಗಳ ನಂತರ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಆಗಿರುವಂತಹದ್ದು. ಜೊತೆಗೆ ಇವತ್ತು ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಮಾಡಿರುವಂಥದ್ದು. ಮೈಸೂರಿನ ಶಿಲ್ಪಿಯೇ ಕೆತ್ತಿರುವಂತಹ ಬಾಲರಾಮನ ಪ್ರತಿಷ್ಠೆಯ ಗರ್ಭಗುಡಿಯಲ್ಲಿ ಆಗ್ತಾ ಇದೆ ಅನ್ನುವಂತಹ ಸಂಭ್ರಮ ಇಮ್ಮಡಿಯಾಗಿದೆ ಕನ್ನಡಿಗರಿಗೆ ಅಂತ ಹೇಳ್ಬೋದು. ಅದರ ಜೊತೆಗೆ ಅಯೋಧ್ಯೆಯಲ್ಲಿ ನಿನ್ನೆ ರಾತ್ರಿ ಇಡೀ ಜಾಗರಣೆ ನಡೆದಿತ್ತು. ಯಾಕೆಂತಂದ್ರೆ ಅಯೋಧ್ಯೆ ಮಲಗಿರಲೇ ಇಲ್ಲ. ಅಯೋಧ್ಯೆಯಲ್ಲಿ ಸಂಪೂರ್ಣವಾಗಿ ಚಿತ್ರಣ ಬದಲಾಗಿದೆ. ಅಯೋಧ್ಯೆಯಲ್ಲಿ ಒಂದು ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಸಂಭ್ರಮಾಚರಣೆ ಇತ್ತು, ಯಾವ ರೀತಿಯಾಗಿ ಅಯೋಧ್ಯೆಯಲ್ಲಿ ಖುಷಿಯ ವಾತಾವರಣಗಳಿತ್ತು ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನಮ್ಮ ಆತ್ಮೀಯರು ಶ್ರೀನಿಧಿ DS ಅವರು ಕಳಿಸಿಕೊಟ್ಟಂತಹ ವಿಡಿಯೋವನ್ನು ತಾವೀಗ ನೋಡ್ತಾ ಇರುವಂಥದ್ದು. ಜೊತೆಗೆ ಇದು ಅಯೋಧ್ಯೆಯ ವಿಡಿಯೋ. ಅಯೋಧ್ಯೆಯಲ್ಲಿ ಅಲಂಕಾರ ಹೇಗಾಗಿದೆ, ಸಂಭ್ರಮಾಚರಣೆ ಹೇಗಾಗ್ತಾ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂತಹದ್ದು. ಇವತ್ತು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿ ಆರಂಭವಾಗಲಿಕ್ಕಿದೆ. ಮಧ್ಯಾಹ್ನ 12:20ರಿಂದ 12:45 ಅಭಿಜಿನ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ವಿಧಿ ನಡೀಲಿಕ್ಕಿದೆ. ಆನಂತರ ಪ್ರಧಾನಿ ಮೋದಿ ಬಾಲರಾಮನ ವಿಗ್ರಹಕ್ಕೆ ಕಣ್ಣು ತೆರೆಸುವ ಕ್ರಿಯೆಯನ್ನು ನಡೆಸಿಕೊಡಲಿದ್ದಾರೆ. ಅವರೊಂದಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯಪಾಲೆ ಆನಂದಿಬೆನ್ ಪಟೇಲ್, RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಮತ್ತು ಪ್ರಧಾನ ಅರ್ಚಕರು ಮಾತ್ರ ಗರ್ಭಗುಡಿಯಲ್ಲಿ ಇರಲಿದ್ದಾರೆ ಅನ್ನುವಂತಹ ವರದಿಗಳು ಈಗ ಬರ್ತಾ ಇರುವಂಥದ್ದು. ಇದೀಗ ತಾವು ನೋಡ್ತಾ ಇರುವಂತಹದ್ದು ಅಯೋಧ್ಯೆಯ ಅಲಂಕಾರದ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಯೋಧ್ಯೆ ಅಲಂಕಾರಗೊಂಡಿದೆ ಅನ್ನುವಂಥದ್ದನ್ನು ಸಂಪೂರ್ಣವಾದಂತಹ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಯೋಧ್ಯೆ ಯಾವ ರೀತಿಯಾಗಿ ಅಲಂಕಾರಗೊಂಡಿದೆ ಅನ್ನುವಂಥ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಇದು ಅಯೋಧ್ಯೆಯಿಂದ ನೇರ ಪ್ರಸಾರ ಆಗ್ತಾ ಇರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಯೋಧ್ಯೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಅಯೋಧ್ಯೆಯಲ್ಲಿರುವಂತಹ ನಮ್ಮ ಮಿತ್ರರಿಂದಲೂ ಕೂಡ ಅಲ್ಲಿಯ ವಾತಾವರಣದ ಬಗ್ಗೆ, ಅಲ್ಲಿಯ ಒಂದು ಪರಿಸ್ಥಿತಿಯ ಬಗ್ಗೆ, ಅಲ್ಲಿ ಸೇರಿರುವಂತಹ ರಾಮ ಭಕ್ತರ ಬಗ್ಗೆ ಸಂಪೂರ್ಣವಾದಂಥ ವಿವರಗಳನ್ನು ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಕೂಡ ಸುದ್ದಿ ಲೈವ್ನ ಮೂಲಕವಾಗಿ ನಾವು ಮಾಡ್ತಾ ಇದ್ದೇವೆ. ಇದು ವಿಶೇಷವಾಗಿ ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ಅಲಂಕಾರ ಇದೆ ಮತ್ತು ನಿನ್ನೆ ರಾತ್ರಿ ಅಯೋಧ್ಯೆ ಹೇಗಿತ್ತು ಅನ್ನುವಂಥದ್ದನ್ನು ತಿಳಿಸುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಈಗ ಮಾಡ್ತಾ ಇರುವಂಥದ್ದು. ಬಹಳ ವಿಶೇಷವಾಗಿ ಸಂಪೂರ್ಣವಾಗಿ ಪುಷ್ಪಾಲಂಕಾರಗೊಂಡಿರುವಂಥ ಅಯೋಧ್ಯೆಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಯೋಧ್ಯೆ ಸಂಪೂರ್ಣವಾಗಿ ಪುಷ್ಪಾಲಂಕಾರಗೊಂಡಿದೆ. ಅಯೋಧ್ಯೆ ಒಂದು ಸ್ವರ್ಗವೇ ತೆರೆಗಿಳಿದಂತೆ ಭಾಸವಾಗ್ತದೆ. ಬಹಳಷ್ಟು ಜನರು ಇಲ್ಲಿ ಬಂದು ಅಯೋಧ್ಯೆಯಲ್ಲಿ ತಮ್ಮ ಭಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಕನ್ನಡಿಗರಲ್ಲೂ ಕೂಡ ಬಹಳ ದೊಡ್ಡ ಮಟ್ಟಿನ ಒಂದು ತಂಡವೇ ಅಲ್ಲಿಗೆ ಹೋಗಿದೆ. ಅಲ್ಲಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿರುವಂತಹ ಒಂದು ಪುಷ್ಪದಲ್ಲೇ ಬರೆದಿರುವಂತಹ ಒಂದು ಅಲಂಕಾರ, ಅದರ ಜೊತೆಗೆ ಅಯೋಧ್ಯೆಯ ರಾಮ ಮಂದಿರದ ಅಲಂಕಾರ ತಾವೆಲ್ಲರೂ ಕೂಡ ನೋಡ್ತಾ ಇರುವಂತಹದ್ದು. ಇಲ್ಲಿಂದ ದಕ್ಷಿಣ ಕನ್ನಡದಿಂದ ಅಲ್ಲಿಗೆ ತೆರಳಿರುವವರು ನಮಗೆ ಕಳುಹಿಸಿಕೊಟ್ಟಂತಹ ವಿಡಿಯೋಗಳಿದು. ಅಲ್ಲಿಂದ ಅವರು ನೇರ ಪ್ರಸಾರದ ಮೂಲಕವೂ ಕೂಡ ನಮಗೆ ಇನ್ನೇನು ಮಾತನಾಡಲಿಕ್ಕಿದ್ದಾರೆ. ನಮ್ಮ ಜೊತೆಗೆ ಅವರು ಅಲ್ಲಿಯ ಪರಿಸ್ಥಿತಿಯ ಬಗ್ಗೆಯೂ ಕೂಡ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ಅಲ್ಲಿಗೆ ತೆರಳಿರುವಂತಹ ಪತ್ರಕರ್ತರು ಕೂಡ ನಮಗೆ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ಇದೀಗ ನೀವು ಅಯೋಧ್ಯೆಯಿಂದ ನೇರ ಪ್ರಸಾರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಯೋಧ್ಯೆಯಲ್ಲಿ ನೇರ ಪ್ರಸಾರ ಆಗ್ತಾ ಇದೆ, ಅಯೋಧ್ಯೆಯಲ್ಲಿ ಯಾವ ರೀತಿಯಾದಂಥ ಸಂಭ್ರಮಾಚರಣೆ ಇದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಇದು ಅಯೋಧ್ಯೆಯಿಂದ ನಿಮಗೋಸ್ಕರವಾಗಿ ಅಯೋಧ್ಯೆಯ ದೃಶ್ಯಗಳನ್ನು ನಾವು ಪ್ರಸಾರ ಮಾಡ್ತಾ ಇರುವಂಥದ್ದು. ಅಯೋಧ್ಯೆಯ ಗಲ್ಲಿಗಳಲ್ಲೂ ಕೂಡ ಕೇಸರಿಮಯವಾಗಿದೆ. ಅಯೋಧ್ಯೆ ಗಲ್ಲಿಗಳಲ್ಲಿ ಕೂಡ ಉಚಿತವಾದಂಥ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ, ಉಚಿತ ತಿಂಡಿಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಲ್ಲಲ್ಲಿ ಭಕ್ತರು ಬಂದು ತಮ್ಮ ಕರಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾದಂಥ ವೇಷಧಾರಿಗಳು ಕೂಡ ನೀವು ನೋಡ್ತಾ ಇದ್ದೀರಿ. ಆ ವಿಶೇಷ ವೇಷಧಾರಿಗಳ ದಂಡೆ ಇದೆ. 1, 2 ಅಲ್ಲ, ಸಾವಿರಾರು ಮಂದಿ ವಿಶೇಷ ವೇಷಧಾರಿಗಳ ತಂಡು ಅಯೋಧ್ಯೆಯಲ್ಲಿ ನೆಲೆಗೊಂಡಿರುವಂಥದ್ದು. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗುವಂತಹ ಸಂದರ್ಭದಲ್ಲಿ ನಾನೊಬ್ಬ ಅಯೋಧ್ಯೆಯಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಕ್ಷೋಪಲಕ್ಷ ಜನ ಅಯೋಧ್ಯೆಯಲ್ಲಿ ಈಗ ಸೇರಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಹೇಗಿದೆ ಅಯೋಧ್ಯೆ, ಹೇಗಾಗಿದೆ ಅಯೋಧ್ಯೆ, ಹೇಗಿದೆ ಅಯೋಧ್ಯೆಯ ಅಲಂಕಾರ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. ನೋಡಿ, ರಾಮ ಮಂದಿರದ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ನಿನ್ನೆ ರಾತ್ರಿ ಹೇಗಿತ್ತು ರಾಮ ಮಂದಿರ ಅನ್ನುವಂಥದ್ದನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಬಹಳ ವಿಶೇಷವಾಗಿ ನಿನ್ನೆ ರಾತ್ರಿಯ ರಾಮ ಮಂದಿರ ಹೇಗಿತ್ತು, ಯಾವ ರೀತಿಯಾಗಿ ಲೈಟಿಂಗ್ಸ್ ಮಾಡಲಾಗಿತ್ತು, ಯಾವ ರೀತಿಯಾಗಿ ರಾಮ ಮಂದಿರ ಕಂಗೊಳಿಸ್ತಾ ಇತ್ತು
ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಯೋಧ್ಯೆಯಿಂದ ನೇರ ಪ್ರಸಾರದ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಇದು ಅಯೋಧ್ಯೆಯ ರಾಮ ಮಂದಿರದ ಲೈಟಿಂಗ್ಸ್ನ ವೈಭವ. ಮತ್ತೊಂದು ಕಡೆ ಅಯೋಧ್ಯೆಗೆ ಮಾಡಲಾಗಿರುವಂತಹ ಅಲಂಕಾರದ ವೈಭವವನ್ನು ತಾವು ನೋಡ್ತಾ ಇದ್ದೀರಿ. ಪುಷ್ಪಾಲಂಕಾರದ ಮೂಲಕ ಅಯೋಧ್ಯೆ ಸಂಪೂರ್ಣವಾಗಿ ವಿಶೇಷವಾಗಿ ಅಲಂಕಾರಗೊಂಡಿದೆ ಮತ್ತು ಈಗಾಗಲೇ ಅಯೋಧ್ಯೆಯ ಸುತ್ತಮುತ್ತ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೀತಾ ಇದೆ. ಅಲ್ಲಲ್ಲಿ ವಿಶೇಷವಾದಂತಹ ನೃತ್ಯ ವೈಭವಗಳು, ರಾಮಭಕ್ತರ ವಿಶೇಷ ಭಜನಗಳು ಎಲ್ಲವೂ ಕೂಡ ನಡೀತಾ ಇರುವಂತಹದ್ದು. ಸುಮಾರು 5 ಡಿಗ್ರಿ ಸೆಲ್ಸಿಯಸ್ನಷ್ಟು ಚಳಿ ಇದೆ. ಆದ್ದರಿಂದ ಆ ಚಳಿಯ ನಡುವೆಯೂ ಕೂಡ, ಕೊರೆಯುವ ಚಳಿಯ ನಡುವೆಯೂ ಕೂಡ ರಾಮಭಕ್ತರ ಉತ್ಸಾಹ ಅಲ್ಲಿ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ರಾಮಭಕ್ತರು ಬಹಳ ವಿಶೇಷವಾಗಿ ಇಲ್ಲಿ ಸೇರಿರುವಂಥದ್ದು. ಇದೀಗ ನಿನ್ನೆ ರಾತ್ರಿಯ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು ಅಯೋಧ್ಯೆಯ ದೃಶ್ಯಗಳು. ಜೊತೆಗೆ ಅಯೋಧ್ಯೆಯಲ್ಲಿ ಹೇಗೆ ಅಲಂಕಾರಗೊಂಡಿದೆ, ಅಯೋಧ್ಯೆಯ ಪೇಟೆ ಹೇಗಿದೆ, ಅಯೋಧ್ಯೆ ಪೇಟೆಯಲ್ಲೂ ಕೂಡ ಜೈ ಶ್ರೀರಾಮ್ನ ಘೋಷಣೆಯಾಗಿದೆ. ರಾಮಲಲ್ಲನ ಪ್ರತಿಷ್ಠೆಗೆ ನಾವು ಕ್ಷಣಗಣನೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂತಹ ಜೋಶ್ ಇದೆ. ಎಲ್ಲರೂ ಕೂಡ ಆ ಜೋಶ್ನಲ್ಲಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಪ್ರಾಣ ಪ್ರತಿಷ್ಠೆಯ ಆ ಸುಸಂದರ್ಭದಲ್ಲಿ ಈಗ ಮನೆಗೆ ಹಂಚಲಾಗಿರುವಂಥ ಅಕ್ಷತೆ ಇರ್ಬೋದು, ಅವುಗಳನ್ನು ಯಾವ ರೀತಿಯಾಗಿ ಆ ವ್ಯವಸ್ಥೆಗಳನ್ನು ಕಲ್ಪಿಸೋ, ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಕಲಿಸಬೇಕು ಮತ್ತು ಸಂಜೆ ಆಗುವ ದೀಪವನ್ನು ಬೆಳಗುವಂಥ ನಿಟ್ಟಿನಲ್ಲಿ ಬಹಳಷ್ಟು ಜನ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಇದೀಗ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು ಅಯೋಧ್ಯೆಯ ಪೇಟೆಯ ವೈಭವ. ಅಯೋಧ್ಯೆಯ ಪೇಟೆಯಲ್ಲಿ ಯಾವ ರೀತಿಯಂಥ ವೈಭವ ಇದೆ, ವೇಷಧಾರಿಗಳು ವಿಶೇಷವಾಗಿ ಆ ಪುರಾಣ ಪುರುಷರ ವೇಷವನ್ನು ತೊಟ್ಟುಕೊಂಡಂತಹ ಸಾವಿರಾರು ಜನ ಅಯೋಧ್ಯೆಯಲ್ಲಿ ಇದ್ದಾರೆ. ಅಯೋಧ್ಯೆಯಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಲಾವಿದರ ದಂಡಿದೆ ನೋಡಿ. ಇದೀಗ ಅಯೋಧ್ಯೆಯ ಒಳಗಿನ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಪುಷ್ಪಾಲಂಕಾರಗೊಂಡಿರುವಂಥ ದೃಶ್ಯಗಳು ಯಾವ ರೀತಿಯಾಗಿ ಪುಷ್ಪಾಲಂಕಾರಗೊಂಡಿದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಜೊತೆಗೆ ಅಯೋಧ್ಯೆಯಲ್ಲಿ ಯಾವ ಸಂಭ್ರಮ ಇದೆಯೋ ಅದೇ ರೀತಿಯಂಥ ಸಂಭ್ರಮ ಕನ್ನಡಿಗರಲ್ಲೂ ಇದೆ, ಕನ್ನಡಿಗರ ಮನೆಯಲ್ಲೂ ಇದೆ. ಬಹಳಷ್ಟು ಕನ್ನಡಿಗರ ರಾಮಭಕ್ತರ ಮನೆಯಲ್ಲಿದೆ ಅಂತ ಹೇಳ್ಬೋದು. ದಕ್ಷಿಣ ಕನ್ನಡದಿಂದ, ಬೆಳ್ತಂಗಡಿಯಿಂದ, ಪುತ್ತೂರಿನಿಂದ ಎಲ್ಲರೂ ಕೂಡ ಅಯೋಧ್ಯೆಗೆ ತೆರಳಿದವರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ವಿಶೇಷ ಆಹ್ವಾನಿತರಾಗಿ ತೆರಳಿರುವಂಥವರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಅಯೋಧ್ಯೆಗೆ ತೆರಳಿದ್ದಾರೆ, ಅಯೋಧ್ಯೆಯಲ್ಲಿ ಇದ್ದಾರೆ. ಅವರು ಅಯೋಧ್ಯೆಯ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಅಯೋಧ್ಯೆಗೆ ತೆರಳುತ್ತಾ ಇರುವಂಥ ದೃಶ್ಯ ಅಂದರೆ ನಿನ್ನೆ ಅವರು ಅಯೋಧ್ಯೆಗೆ ತೆರಳುತ್ತಾ ಇರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಏರ್ಪೋರ್ಟ್ನಿಂದ ಅವರು ಅಯೋಧ್ಯೆಗೆ ತೆರಳುವಂಥ ಸಂದರ್ಭದಲ್ಲಿ ರವಿಶಂಕರ್ ಗುರೂಜಿ ಅವರನ್ನು ಜೊತೆಯಾಗಿ ಕೊಂಡು ಅವರು ಅಯೋಧ್ಯೆಗೆ ತೆರಳಿರುವಂಥದ್ದು. ರವಿಶಂಕರ್ ಗುರೂಜಿ ಅವರು ಮತ್ತು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಒಟ್ಟಾಗಿ ಅಯೋಧ್ಯೆಗೆ ತೆರಳಿರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ನಿನ್ನೆಯ ಏರ್ಪೋರ್ಟ್ನ ಒಳಗಿನ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅವರ ಸಹೋದರ ಸುರೇಂದ್ರ ಕುಮಾರ್ ಅವರು ಕೂಡ ಅಯೋಧ್ಯೆಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಇದು ಅಯೋಧ್ಯೆಗೆ ನಿನ್ನೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅಯೋಧ್ಯೆಗೆ ತೆರಳುತ್ತಾ ಇರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಅವರಿಗೆ ವಿಶೇಷವಾದಂಥ ಆಹ್ವಾನ ಇದೆ ಅಯೋಧ್ಯೆಯಿಂದ. ಅದರಿಂದ ಅಯೋಧ್ಯೆಗೆ ಇವತ್ತು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅಯೋಧ್ಯೆಗೆ ಅವರು ತೆರಳುತ್ತಾ ಇದ್ದಾರೆ. ಇದು ಅಯೋಧ್ಯೆಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ತೆರಳುತ್ತಾ ಇರುವಂತಹ ಒಂದು ದೃಶ್ಯ. ಅವರು ಮಾತನಾಡಿರುವಂತಹ ದೃಶ್ಯವನ್ನು ಕೂಡ ತಾವು ನೋಡ್ತೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಅಯೋಧ್ಯೆಯ ಬಗ್ಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ನಮಗೂ ಅಯೋಧ್ಯೆಗೂ ಬಹಳ ಅವಿನಾಭಾವ ನಂಟಿದೆ. ಯಾಕೆಂತಂದರೆ ನಾನು ಚಿಕ್ಕಂದಿನಲ್ಲಿ ರಾಮಾಯಣ ನೋಡ್ಕೊಂಡು ಬೆಳೆದವನು. ಅಯೋಧ್ಯೆಯಲ್ಲಿ ರಾಮನ ಮಂದಿರ ನಿರ್ಮಾಣ ಆಗ್ತಿರುವಂಥದ್ದು ಬಹಳ ಒಂದು ವಿಶೇಷ. ಅಲ್ಲಿ ನಾನು ಭಾಗಿಯಾಗ್ತೇನೆ ಅನ್ನುವಂಥದ್ದನ್ನು ಇತ್ತೀಚೆಗೆ ಅವರು ಮಾತನಾಡಿದರು. ಜೊತೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬೆಳ್ಳಿಯ ಪರಿಕರಗಳನ್ನು ಕೂಡ ಕೊಡುವಂತಹ ವ್ಯವಸ್ಥೆ ಆಗಿತ್ತು. ಬೆಳ್ಳಿಯ ಪರಿಕರಗಳನ್ನು ಕೂಡ ಅಯೋಧ್ಯೆಗೆ ಕೊಡುವಂತಹ ವ್ಯವಸ್ಥೆ. ಪೇಜಾವರ ಬೆಳ್ಳಿ ಪರಿಕರಗಳನ್ನು ಅಯೋಧ್ಯೆಗೆ ತಲುಪಿಸ್ತಾ ಇರುವಂಥದ್ದು, ಅಯೋಧ್ಯೆಗೆ ತಲುಪಿಸುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ದೀವಿ. ಎಲ್ಲ ಧರ್ಮಸ್ಥಳದ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಬೆಳ್ಳಿಯ ಪರಿಕರಗಳನ್ನು ಪೇಜಾವರ ಶ್ರೀಗಳಿಗೆ ಹಸ್ತಾಂತರ ಮಾಡ್ತಾ ಇರುವಂಥದ್ದು. ಹಸ್ತಾಂತರ ಮಾಡಿ ಆ ಬೆಳ್ಳಿಯ ಪರಿಕರಗಳನ್ನು ಅಯೋಧ್ಯೆಗೆ ತಲುಪಿಸ್ತಾ ಇರುವಂಥದ್ದು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ಅಯೋಧ್ಯೆಗೆ ಬೆಳ್ಳಿಯ ಪರಿಕರಗಳನ್ನು ಹಸ್ತಾಂತರಿಸಿ ಹರ್ಷೇಂದ್ರ ಕುಮಾರ್ ಹಾಗೂ ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ನೋಡಿ.
ಸ್ವಲ್ಪ ಬಿಡಿಸಿ ಕೊಡ್ಬೋದಾ? ಬಿಡಿಸಿ ಕೊಟ್ಟರೆ ಇಲ್ಲ, ಅದಾಗುದಿಲ್ಲ. ಕಾಕಾಯಿ ಅಷ್ಟೇ ಕಷ್ಟ. ಅದು ಬೆಳ್ಳಿಯ ಪೂಜಾ ಸಾಮಗ್ರಿ. ಸಾರಿ ಸ್ವಲ್ಪ ಬೆಳ್ಳಿ ಐಟಮ್ ಮತ್ತೆ ಮುಖವತ್ತೆ. ಶಬ್ದ ಬೇಜಾರ. ಬೇಜಾರು ಸ್ವಾಮೀಜಿಯವರು ಅಯೋಧ್ಯೆಯ ಟ್ರಸ್ಟಿಗಳಾಗಿರೋದ್ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಅಲ್ಲಿಯ ರಾಮ ದೇವರ ಎಲ್ಲ ಪೂಜೆಗೆ ಬೇಕಾದಂಥ ದೀಪ, ಬೆಳ್ಳಿಯ ಪರಿಕರಗಳನ್ನು ಇವರ ಮೂಲಕ ಅಲ್ಲಿಗೆ ಒಪ್ಪಿಸ್ತಾ ಇದ್ದೇವೆ. ಇದನ್ನು ಗುರುಗಳು ಸ್ವೀಕಾರ ಮಾಡಿ ಕ್ಷೇತ್ರದ ಒಂದು ಸಂಬಂಧ ಅಯೋಧ್ಯೆಯ ರಾಮನಲ್ಲಿ ಇರಲಿ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾವು ಇಲ್ಲಿ ಅವರ ಮೂಲಕ ಕೊಡುಗೆ ಕೊಟ್ಟು ಪೂಜೆ ಹೆಗ್ಗಡೆ ಅವರು ಸಮರ್ಪಿಸ್ತಿದ್ದಾರೆ. ಸೋಮಶೇಖರ ತನ್ನ ಆಮೆಗೆ ಹೇಳಿದ ಮಂತ್ರ ಅಂತ ಹೇಳಿಕೊಂಡು ದಾಸರ ಹಾಡದಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿ ರುದ್ರದೇವರ ಮಾತು ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿಕೊಂಡು ತಮ್ಮ ಸತೀದೇವಿಯನ್ನು ಪತ್ನಿಯನ್ನು ಸಂಬೋಧಿಸಿ ಹೇಳ್ತಾ ಇದ್ದಾರೆ. ರಾಮ ಮಂತ್ರ ನಿತ್ಯ ಜಪಿಸಬೇಕು. ವಿಷ್ಣು ಒಂದು ಬಾರಿ ರಾಮನಾಮವನ್ನು ಜಪಿಸಬೇಕು ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಜಪಿಸಿದಷ್ಟು ಫಲ ಅಂತ ಹೇಳಿಕೊಂಡು, ಹೀಗೆ ರಾಮದೇವರು ಹಾಗೂ ರುದ್ರದೇವರಲ್ಲಿ ಇರತಕ್ಕಂತಹ ಅನ್ಯೋನ್ಯ ಭಾವವನ್ನು ನಾವು ಶಾಸ್ತ್ರದಲ್ಲಿ ಗಮನಿಸ್ತಾ ಇದ್ದೇವೆ. ಇವತ್ತು ಅಂತಹ ಅಯೋಧ್ಯೆಯ ಶ್ರೀರಾಮಚಂದ್ರನ ಸನ್ನಿಧಿಗೆ ನಿತ್ಯ ಪೂಜೆಗೆ ಅನುಕೂಲವಾಗುವಂತೆ ಧರ್ಮಸ್ಥಳದ ರುದ್ರದೇವರ ದೊಡ್ಡ ಒಂದು ಸೇವೆ, ಪೂಜೆಗೆ ಬೇಕಾಗಿರುವ ಎಲ್ಲ ಪರಿಕರಗಳು ಅದು ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರತಕ್ಕಂತಹ ರಾಜರ್ಷಿ ವೀರೇಂದ್ರ ಹೆಗ್ಗಡೆಯವರಿಂದ ಕ್ಷೇತ್ರಕ್ಕೆ ಸಮರ್ಪಿತವಾಗ್ತಾ ಇದೆ. ಆ ಮೂಲಕ ಕ್ಷೇತ್ರದ ಹಾಗೂ ತೀರ್ಥಕ್ಷೇತ್ರ ಟ್ರಸ್ಟ್ನ ಅಲ್ಲಿರತಕ್ಕಂಥ ರಾಮದೇವರ, ಅಯೋಧ್ಯೆಯ ರಾಮದೇವರ ಸಂಬಂಧ ಗರಿಷ್ಠ ಪ್ರಮಾಣದಲ್ಲಿ ಇನ್ನಷ್ಟು ಮುಂದೆ ಬೆಳೆಯುವಂತಾಗಲಿ ಅಂತ ಆಶಿಸ್ತಾ ಇದ್ದೇವೆ. ಇವತ್ತು ನಮ್ಮ ಹರ್ಷೇಂದ್ರ ಹೆಗ್ಗಡೆಯವರು ಇಂತಹ ಈ ಪರಿಕರಗಳನ್ನು, ಕ್ಷೇತ್ರದ ಸುತ್ತುಗಳನ್ನು ಇಲ್ಲಿ ತಂದು ಸಮರ್ಪಿಸ್ತಾ ಇದ್ದಾರೆ. ಅದನ್ನು ನಾವು ಕ್ಷೇತ್ರದ ಪರವಾಗಿ, ಟ್ರಸ್ಟ್ನ ಪರವಾಗಿ ಅದನ್ನು ನಾವು ಇವತ್ತು ಸ್ವೀಕರಿಸ್ತಾ ಇದ್ದೇವೆ. ನಾಡಿದ್ದು ಇವತ್ತು ರಾತ್ರಿಯೇ ನಾವು ಇಲ್ಲನ್ನು ಬಿಡ್ತಾ ಇದ್ದೇವೆ. ಕ್ರಮೇಣ ಇವತ್ತು ರಾತ್ರಿ ಹೈದರಾಬಾದು, ನಾಳೆ ನಾಗಪುರ, ಅಲ್ಲಿಂದ ಅಯೋಧ್ಯೆಯನ್ನು ಸೇರ್ತಾ ಇದ್ದೇವೆ. ಬಾಲ್ಯದಿಂದಲೂ ಅಯೋಧ್ಯೆಯ ಹೆಸರನ್ನು ಕೇಳ್ತಾ ಬಂದಿದ್ದೇವೆ. ಅಯೋಧ್ಯೆಯ ಬಗ್ಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡಿರುವುದು, ಅವರು ಅಯೋಧ್ಯೆಯ ಜೊತೆಗಿನ ನಂಟು ಮತ್ತು ಅಲ್ಲಿಯ ಅವಿನಾಭಾವ ಸಂಬಂಧದ ಬಗ್ಗೆ ಅವರು ಮಾತನಾಡಿದರೆ ಆ ಮಾತನ್ನು ಹಿಂದೆ ರಾಮಾಯಣ ಪ್ರಸಾರವಾದಾಗ ಟೆಲಿವಿಷನ್ನಲ್ಲಿ ಲಕ್ಷಾಂತರ ಜನರು ತಮ್ಮ ದೈನಂದಿನ ಎಲ್ಲ ವ್ಯವಹಾರಗಳನ್ನು ಬಿಟ್ಟು ಅದನ್ನು ವೀಕ್ಷಿಸ್ತಾ ಇದ್ದರು. ನಾನು ಕೂಡ ವೀಕ್ಷಿಸ್ತಾ ಇದ್ದೆ. ಯಾಕೆಂದರೆ ರಾಮನ ವ್ಯಕ್ತಿತ್ವ ಅಂತಹದ್ದು, ಅದರಲ್ಲಿ ಯಾವುದೇ ಕಲ್ಮಶಗಳಿಲ್ಲ, ಯಾವುದೇ ಕೊಂಕುಗಳಿಲ್ಲ, ಯಾವುದೇ ಹಿಂಜರಿಕೆ ಇಲ್ಲ. ಆದರೆ ಹೇಗೆ ಆತ ಬದುಕನ್ನು ಸ್ವೀಕರಿಸಿದ, ಸಮಸ್ಯೆಗಳನ್ನು ಸ್ವೀಕರಿಸಿದ ಮತ್ತು ತನ್ನ ಪಿತೃವಾಕ್ಯ ಪರಿಪಾಲನೆಗಾಗಿ ಎಲ್ಲವನ್ನು ತ್ಯಾಗ ಮಾಡಿ ವನವಾಸಕ್ಕೆ ತೆರಳಿದ ಅನ್ನೋದು ನಮಗೆಲ್ಲರಿಗೂ ಆ ಸಂದರ್ಭದ ವಿಶೇಷವಾದಂಥ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ವಿಷಯ. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ರಾಮಚಂದ್ರನ ಗುಡಿ ನಿರ್ಮಾಣ ಆಗಬೇಕು ಮತ್ತು ಅದು ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಬೇಕು ಅನ್ನೋದು ಎಲ್ಲರ ಆಸೆ, ಬಹಳ ನಿರೀಕ್ಷೆ ಇತ್ತು. ಹೀಗಾಗಿ ಈಗ ಐತಿಹಾಸಿಕ ದಿನ ಹತ್ತಿರವಾಗ್ತಾ ಇದೆ. ಇದೇ ಸೋಮವಾರ 22ನೇ ತಾರೀಕು ಅಲ್ಲಿ
ರಾಮಚಂದ್ರನ ಪ್ರತಿಷ್ಠೆ ಆಗಲಿಕ್ಕಿದೆ. ಮಂದಿರ ಜೀರ್ಣೋದ್ಧಾರ ನಿರ್ಮಾಣ ಆಗಿದೆ. ಈಗ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಅನೇಕ ಕರ್ನಾಟಕದ ಜನತೆ ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಮೈಸೂರಿನ ಅರುಣ್ ಮಾಡಿದ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕಿದೆ ಅನ್ನೋದು ನಮಗೆಲ್ಲರಿಗೂ ತುಂಬ ಒಂದು ಹೆಮ್ಮೆಯನ್ನು ತರ್ತಾ ಇದೆ ಮತ್ತು ಧನ್ಯತಾ ಭಾವವನ್ನು ಕೂಡ ತರ್ತಾ ಇದೆ. ಅಯೋಧ್ಯೆಗೆ ಏನಾದರೂ ಸಮರ್ಪಣೆ ಮಾಡಬೇಕು ಅನ್ನೋ ಆಸೆ ಇತ್ತು ನಮಗೆ. ಹಾಗೆ ನಮ್ಮ ಕ್ಷೇತ್ರದಲ್ಲಿದ್ದಂಥ ಅನೇಕ ಪೂಜಾ ಪರಿಕರಗಳನ್ನು ಅಲ್ಲಿಗೆ ನಾನು ಕೊಟ್ಟಿದ್ದೇನೆ. ವಿಶೇಷವಾಗಿ ಪೂಜ್ಯ ಪೇಜಾವರ ಶ್ರೀಗಳು ಅಲ್ಲಿ ಕೆಲವು ದಿನಗಳ ಅರ್ಚನೆ ಮಾಡ್ತಾರೆ ಅಂತ ತಿಳಿಯಿತು. ಅವರಿಗೆ ಅನುಕೂಲ ಆಗೋ ಹಾಗೆ ಆರತಿಯ ತಟ್ಟೆಗಳು, ಅದು ನೆಲಾರತಿ, ನಾಗಾರತಿ, ಕೂರ್ಮಾರತಿ, ಕರ್ಪೂರಾರತಿ, ಇದಕ್ಕೆ ಬೇಕಾದ ವ್ಯವಸ್ಥೆಗಳು, ಚಾಮರ ಸೇವೆಗೆ ಚಾಮರಗಳು, ಅದರ ಜೊತೆಗೆ ಶಂಖ ಮತ್ತು ಇನ್ನಿತರ ಗಂಟೆ, ಇನ್ನಿತರ ಅನುಕೂಲಗಳನ್ನು ಎಲ್ಲ ಪರಿಕರಗಳನ್ನು ಕೊಟ್ಟಿದ್ದೇವೆ. ಇದರಿಂದ ನಮ್ಮ ದಕ್ಷಿಣ ಭಾರತದವರೇ ಆದಂಥ ಪೂಜಾ ಪೇಜಾವರ ಶ್ರೀಗಳಿಗೆ ಬೇಕಾದ ಎಲ್ಲ ಪೂಜಾ ಪರಿಕರಗಳು ಅದರಲ್ಲಿ ಸನ್ನಿಧಿಯಲ್ಲಿದೆ. ಕುಂಭಗಳನ್ನು ಕೂಡ ಕೊಟ್ಟಿದ್ದೇವೆ. ಹೀಗಾಗಿ ಅವರು ಪೂಜೆ ದಕ್ಷಿಣ ಭಾರತದ ಶೈಲಿಯಲ್ಲಿ ಮಾಡುವಾಗ ಅವರಿಗೆ ತುಂಬ ಅನುಕೂಲವಾಗಲಿಕ್ಕಿದೆ ಅಂತ ನಾನು ತಿಳಿದಿದ್ದೇನೆ. ನನ್ನನ್ನು ಅಯೋಧ್ಯೆಗೆ ಬರಬೇಕು ಅಂತ ಆಹ್ವಾನ ಮಾಡಿದ್ದಾರೆ. ವಿಶೇಷ ಆಹ್ವಾನ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಹೋಗುತ್ತಿದ್ದೆ, ಉತ್ಸುಕನಾಗಿದ್ದೇನೆ. ಮತ್ತು ಮೊದಲನೇ ದಿವಸವೇ ಅಲ್ಲಿ ಇದ್ದು ಪೂಜೆಗಳಲ್ಲಿ ಭಾಗವಹಿಸಿ ಮಂಗಳವಾರ ದಿವಸ ಹಿಂದೆ ಬರುವನಿದ್ದೇನೆ. ಹೀಗಾಗಿ ನಮ್ಮೆಲ್ಲರ ನಿರೀಕ್ಷೆಯಂತೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಆಗಲಿ, ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರು ಕಾಯ್ತಾ ಇದ್ದಾರೆ. ಉದ್ಘಾಟನೆ ಆದ ಬಳಿಕ ಅಲ್ಲಿ ಬಹಳ ದೊಡ್ಡ ಯಾತ್ರಾ ಸ್ಥಳವಾಗಿ ಅದು ಪರಿಣಮಿಸಲಿಕ್ಕಿದೆ. ಭಕ್ತಿ ಮತ್ತು ಶ್ರದ್ಧೆಯ ಜೊತೆಗೆ ಜೀವನಕ್ಕೆ ಸಂಕಲ್ಪ ಶಕ್ತಿಯನ್ನು ಕೊಡ್ತಕ್ಕಂಥ ಕ್ಷೇತ್ರ ಅದು. ಜೀವನಕ್ಕೆ ಸಂಕಲ್ಪ ಅಂತಂದರೆ ಅರಮನೆಯಿಂದ ಅರಣ್ಯಕ್ಕೆ ಹೋದಂಥ ರಾಮಚಂದ್ರ ಅಲ್ಲಿ ಹೇಗಿದ್ದ ಮತ್ತು ತನ್ನ ಅರಣ್ಯವಾಸವನ್ನು ಹೇಗೆ ಅವನು ಬಳಸಿಕೊಂಡು ಧರ್ಮ ಸಂಸ್ಥಾಪನೆ ಮಾಡಿದ ಅನ್ನೋದು ನಮಗೆಲ್ಲರಿಗೂ ತಿಳ್ಕೊಳ್ಬೇಕಾದಂಥ ವಿಷಯ. ಅರಣ್ಯದಲ್ಲಿ ಇದ್ದಾಗ ಒಂದು ಬಾರಿ ಅಯ್ಯೋ ಅನಿಸಿದರೂ ಕೂಡ ಮತ್ತೊಂದು ಬಾರಿ ಬಹಳ ಒಳ್ಳೆಯದಾಯಿತು, ಅವನ ಅರಣ್ಯವಾಸ ಅಲ್ಲದಿದ್ದರೆ ದುಷ್ಟಶಕ್ತಿ ನಿಗ್ರಹ ಆಗ್ತಾ ಇರಲಿಲ್ಲ ಅಂತ. ಆಗ ನಾನು ಶುಭವನ್ನು ಹಾರೈಸ್ತೇನೆ. ಎಲ್ಲ ಈ ಸೇವೆಯಲ್ಲಿ ತೊಡಗಿಸ್ಕೊಂಡು ನರೇಂದ್ರ ಮೋದಿಜಿಯವರು, ಪ್ರಧಾನಮಂತ್ರಿಗಳು ಮತ್ತು ಇತರ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸಿ, ನಿಮ್ಮ ಪ್ರಯತ್ನ, ನಿಮ್ಮ ಸೇವೆ, ನಿಮ್ಮ ಶ್ರಮ ಸಾರ್ಥಕವಾಗಲಿದೆ ಅಂತ ಹೇಳಿ ನೀವೆಲ್ಲರಿಗೂ ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ಕೋರ್ತೇನೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಅಯೋಧ್ಯೆ ರಾಮ ಮಂದಿರದ ಮುಂಚಾನೆಯ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಎಲ್ಲರೂ ಕೂಡ ಬಂದು
ಅಯೋಧ್ಯೆಯಲ್ಲಿ ತಮ್ಮ ಭಕ್ತಿಯನ್ನು ತೋರ್ಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇದೀಗ ತಾವು ಅನುಪಮ್ ಖೇರ್, ಬಾಲಿವುಡ್ ನಟ ಅನುಪಮ್ ಖೇರನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಭಕ್ತರ ಸಾಲಿನಲ್ಲಿ ಬಂದಿರುವಂತಹ ಬಹಳಷ್ಟು ಜನ ಇಲ್ಲಿ ಬಂದು ಕೈ ಮುಗಿದು ಅಯೋಧ್ಯೆಯ ರಾಮ ಮಂದಿರಕ್ಕೆ ತಮ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ ಇರುವಂತಹದ್ದು. ಜೊತೆಗೆ ಅಯೋಧ್ಯೆಯ ರಾಮ ಮಂದಿರದ ದೃಶ್ಯಗಳನ್ನು ತಮ್ಮ ಮೊಬೈಲ್ನಲ್ಲಿಯೂ ಕೂಡ ಸೆರೆ ಹಿಡಿತಾ ಇರುವಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಒಂದು ಭಕ್ತವೃಂದ ಸೇರಿದೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಇದು ಅಯೋಧ್ಯೆಯಿಂದ ನಿಮಗೋಸ್ಕರ ನೇರ ಪ್ರಸಾರದಲ್ಲಿ ಕೊಡ್ತಾ ಇರುವಂಥ ದೃಶ್ಯ. ಯಾವ ರೀತಿಯಾಗಿ ಅಯೋಧ್ಯೆಯಲ್ಲಿ ತಯಾರಿಗಳಾಗಿದೆ, ಯಾವ ರೀತಿಯಾಗಿ ಅಯೋಧ್ಯೆಯಲ್ಲಿ ವಾತಾವರಣ ಇದೆ ಮತ್ತು ಭಕ್ತರ ಸಂಖ್ಯೆ ಎಷ್ಟರ ಮಟ್ಟಿಗೆ ಸೇರಿದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಅಯೋಧ್ಯೆಯಲ್ಲಿ ಒಂದು ಭದ್ರತೆಯ ಬಗ್ಗೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಭದ್ರತೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. 2,000ಕ್ಕೂ ಅಧಿಕ ಮಂದಿ ಭದ್ರತಾ ವ್ಯವಸ್ಥೆಯಲ್ಲಿ ಇದ್ದಾರೆ. 5,000ಕ್ಕೂ ಅಧಿಕ ಮಂದಿ ಭದ್ರತಾ ವ್ಯವಸ್ಥೆ ಇರುವಂತಹದ್ದು. ಅಧಿಕಾರಿಗಳು ಜೊತೆಗೆ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂಥದ್ದು. ಈ ಮುಂಜಾನೆಯಲ್ಲಿ ಬೆಳಗ್ಗೆ 5 ಗಂಟೆಗೆ 4 ಗಂಟೆಯಿಂದಲೇ ಸಂಪೂರ್ಣವಾಗಿ ಬಿಗಿ ಭದ್ರತೆ ಅಯೋಧ್ಯೆಯಲ್ಲಿ ಇರುವಂಥದ್ದು. ಎಲ್ಲರೂ ಕೂಡ ಡ್ಯೂಟಿಗೆ ಈಗಾಗಲೇ ಹಾಜರಾಗಿದ್ದಾರೆ. ಡ್ಯೂಟಿಯಲ್ಲಿ ಇರುವಂತಹ ಪೊಲೀಸರನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಡ್ಯೂಟಿಗೆ ಪೊಲೀಸರು ಹಾಜರಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಅನುಪಮ್ ಖೇರ್ ಅವರು ಮಾತನಾಡ್ತಾ ಇದ್ದಾರೆ. ಈ ಅಯೋಧ್ಯೆಯ ಬಗ್ಗೆ ಅನುಪಮ್ ಖೇರ್ ಮಾತನಾಡ್ತಿದ್ದಾರೆ. ಏನು ಮಾತನಾಡ್ತಿದ್ದಾರೆ ನೋಡುವ. ನೇರ ಪ್ರಸಾರದ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಅನುಪಮ್ ಖೇರ್ ಅವರು ಅವರಿಗನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ನ್ಯೂಸ್ ಏಜೆನ್ಸಿ ಅವರು ಮಾಡ್ತಾ ಇರುವಂಥದ್ದು. ಆದರೆ ಅವರು ಮಾತನಾಡ್ತಿಲ್ಲ, ಬದಲಾಗಿ ಅವರು ಆ ಒಂದು ರಾಮ ಮಂದಿರವನ್ನು ವೀಕ್ಷಣೆ ಮಾಡೋದರಲ್ಲಿ ನಿರತರಾಗಿರುವಂಥದ್ದು. ಸಂಪೂರ್ಣವಾಗಿ ರಾಮ ಮಂದಿರದ ವೀಕ್ಷಣೆಯಲ್ಲಿ ಅವರು ನಿರತರಾಗಿದ್ದಾರೆ. ಆ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ರಾಮ ಮಂದಿರದ ವೀಕ್ಷಣೆಯಲ್ಲಿ ಅನುಪಮ್ ಖೇರ್ ನಿರತರಾಗಿರುವಂಥ ದೃಶ್ಯವನ್ನು ಕೂಡ ತಾವೆಲ್ಲ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಇವತ್ತು ಈಗಿನ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಬಹಳ ವಿಶೇಷವಾಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗೆ ಅಯೋಧ್ಯೆ ಸರ್ವ ರೀತಿಯಲ್ಲಿಯೂ ಕೂಡ ಸಜ್ಜಾಗಿದೆ. ಅಯೋಧ್ಯೆಯಲ್ಲಿ ಬಹಳ ವಿಶೇಷವಾದಂತಹ ವೈಭವದ ಕ್ಷಣಗಳಿದೆ. ಅನುಪಮ್ ಖೇರ್ ಮಾತನಾಡ್ತಾ ಇದ್ದಾರೆ. मैं हनुमान जी पर एक बना रहा हूँ, वीडियो बना रहा हूँ बहुत दिनों से। 21 हनुमान मंदिर, और मैं यहाँ 3 महीने पहले भी आया था। अयोध्या का वातावरण ऐसा गरिमामयी है, ऐसा कमाल का। हर जगह जय श्री राम के नारे, हर जगह श्री राम जी की प्रेजेंस आपको दिखाई दे रही है। और इसमें सब पूरा भारत, जबकि पूरे वर्ल्ड के जितने हिंदू हैं तल्लीन हैं, महमीन है। अनपढ़ सर, अयोध्या आपको कैसी लग रही है? चारों तरफ जिस तरह से काम किया हुआ है, और पहले की दिवाली दोबारा आई हुई है। ये दिवाली है असली दिवाली पूरे भारत में। और अयोध्या जो जय श्री राम, बहुत ऐसे लोग ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಅನುಪಮ್ ಖೇರ್ ತೆರಳಿರುವಂಥದ್ದು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಯೋಧ್ಯೆಯ ರಾಮ ಮಂದಿರ ಸಜ್ಜಾಗಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇರುವಂಥದ್ದು. ಅಯೋಧ್ಯೆಯ ರಾಮ ಮಂದಿರವನ್ನು ತಾವು ಅಯೋಧ್ಯೆಯ ರಾಮ ಮಂದಿರ ಅಲಂಕಾರಗೊಂಡಿರುವಂಥ ಅಯೋಧ್ಯೆಯ ರಾಮ ಮಂದಿರ ದೃಶ್ಯ ವೈಭವವನ್ನು ತಾವು ಈಗ ನೋಡ್ತಾ ಇರುವಂಥದ್ದು. ಅಯೋಧ್ಯೆಯ ರಾಮ ಮಂದಿರ ಇವತ್ತು ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗುವಂತಹದ್ದು ಇದೇ ಮಂದಿರದಲ್ಲಿ. ಈ ಮಂದಿರ ಹೇಗಿದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಬಹಳಷ್ಟು ವರ್ಷಗಳ ಕನಸು, ರಾಮಭಕ್ತರ ಕನಸು, 170 ವರ್ಷಕ್ಕೂ ಅಧಿಕ ವರ್ಷಗಳ ಹೋರಾಟ. 16ನೇ ಶತಮಾನದ ಆರಂಭದಿಂದ ಇಲ್ಲಿಯ ತನಕ 21ನೇ ಶತಮಾನದವರೆಗಿನ ಈ ರಾಮ ಮಂದಿರ ಸಾಕ್ಷಾತ್ಕಾರದ ಬಗ್ಗೆ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದೀರಿ. ರಾಮ ಮಂದಿರ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರಾಮ ಮಂದಿರ ವಿಶೇಷವಾಗಿ ಅಲಂಕಾರಗೊಂಡಿರುವಂಥ ರಾಮ ಮಂದಿರವನ್ನು ತಾವು ನೋಡ್ತಾ ಇದ್ದೀರಿ. ಜೊತೆಗೆ ಅಲ್ಲಲ್ಲಿ ವಿವಿಧ ಅಲಂಕಾರ
ಅಲಂಕಾರಗೊಂಡಿರುವಂಥ ರಾಮ ಮಂದಿರದ ಸುತ್ತಮುತ್ತ ಅಥವಾ ಪೇಟೆಗಳಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ, ಅವರು ಏನು ಮಾಡ್ತಾ ಇದ್ದಾರೆ, ಜನ ಯಾವ ರೀತಿಯಾಗಿ ಸೇರಿದ್ದಾರೆ ಅನ್ನೋಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಆ ಜನರು ಇಲ್ಲಿ ಇರುವಂಥದ್ದು, ಜೊತೆಗೆ ಜನರು ಒಂದು ರಾಮ ಮಂದಿರದ ಸಂಭ್ರಮೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. उम्र से 4 साल की उम्र से कर रही है। अच्छा, ये बताइए कि आज के दिन को लेकर क्या कहेंगे? इसका इंतजार सबको आज बहुत भव्य है और बहुत अच्छा लग रहा है। आज राम जी आ रहे हैं और हम लोग का मतलब कह नहीं सकते, बहुत अच्छा लग रहा है मन में। प्रयागराज भी, क्योंकि वहाँ पर भी धार्मिक माहौल रहता है और वहाँ से यहाँ आए हैं, तो क्या और राष्ट्र में देखा जो भी आप हमसे शेयर कर पाए, और इस दिन का इंतजार आपको भी जाहिर रहा होगा? बहुत था और हम लोग पहले भी आए थे और उस समय हम लोग को बहुत अच्छा लगा, पर आज एक अलग ही मौका है, बहुत अच्छा लग रहा है। आज राम जी का उद्घाटन होगा, वहाँ पे राम जी आएंगे, हम लोग को बहुत खुशी होगी। किस तरह का जश्न मनाएंगे? राम जी आ रहे हैं अब बहुत अच्छा लग रहा है, डांस करेंगे यहाँ पे, उनकी नज़र उतारेंगे। ಅಯೋಧ್ಯೆಯಿಂದ ನೇರ ಪ್ರಸಾರದ ದೃಶ್ಯಗಳನ್ನು ತಾವು ಈಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಅಯೋಧ್ಯೆ ಅಲಂಕಾರಗೊಂಡಿದೆ ಒಂದು ಕಡೆ, ಮತ್ತೊಂದು ಕಡೆ ಅಯೋಧ್ಯೆಯಲ್ಲಿ ಸ್ವಚ್ಛತಾ ಕಾರ್ಯಗಳಿಗೆ ನಿಯೋಜನೆಗೊಂಡವರು, ಅಯೋಧ್ಯೆಗೆ ಈಗಷ್ಟೇ ಬಂದಿರುವಂತಹ ಮಾಧ್ಯಮದವರು ಅಥವಾ ಬಹಳಷ್ಟು ಜನ ಫೋಟೋಗ್ರಾಫರ್ಸ್ ಅಥವಾ ವಿಡಿಯೋಗ್ರಾಫರ್ಸ್ ಅಂತ ತಾವೀಗ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ವಿಶೇಷವಾದಂಥ ಭದ್ರತೆಗಳನ್ನು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಅಯೋಧ್ಯೆಯ ಪ್ರತಿಯೊಂದು ಗುಡಿಗಳಿಗೂ ಕೂಡ ವಿಶೇಷವಾದಂಥ ಅಲಂಕಾರವನ್ನು ಮಾಡಿರುವಂಥದ್ದು. ಆ ಎಲ್ಲ ಗುಡಿಗಳತ್ತವೂ ಕೂಡ ಭಕ್ತ ಸಮುದಾಯ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಅಲ್ಲಿ ಒಂದು ದೇವರ ಆರಾಧನೆಯಲ್ಲಿ ತೊಡಗಿಕೊಂಡಿರುವಂತಹದ್ದು. ಇದೆಲ್ಲವನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ರಾಮ ನಾಮ ಜಪ ಅಥವಾ ರಾಮನಾಮವನ್ನು ಪಠಿಸ್ತಾ ಇರುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ರಾಮನಾಮವನ್ನು ಪಠಿಸ್ತಾ ಇರುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಅಯೋಧ್ಯೆಯಿಂದ ನೇರ ಪ್ರಸಾರಗೊಳ್ತಾ ಇರುವಂಥ ದೃಶ್ಯಗಳು. ಯಾವ ರೀತಿಯಾಗಿ ಅಯೋಧ್ಯೆಯಲ್ಲಿ
ರಾಮನಾಮವನ್ನು ಜಪಿಸ್ತಾ ಇದ್ದಾರೆ. ಅಯೋಧ್ಯೆಯ ಅಲಂಕಾರಗೊಂಡಿರುವಂಥ ಅಯೋಧ್ಯೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ಮಧ್ಯಾಹ್ನ 12:20 ಅವಧಿಯನ್ನು ನಿಗದಿಪಡಿಸಲಾಗಿದೆ. ಈ ಅವಧಿಯಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ ಅನ್ನುವಂಥದ್ದು. ಇದೀಗ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು ಹನುಮನ ವೇಷಧಾರಿಗಳನ್ನು ಕೂಡ ತಾವೀಗ ನೋಡಿದ್ರಿ. ಅದರ ಜೊತೆಗೆ ರಾಮನ ವೈಭವ ಯಾವ ರೀತಿಯಾಗಿರುತ್ತೆ, ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ಅಯೋಧ್ಯೆ ಯಾವ ರೀತಿಯಾಗಿ ರೆಡಿಯಾಗಿದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಅಯೋಧ್ಯೆಯ ಗಲ್ಲಿಯೂ ಕೂಡ ಹೀಗೆ ಪುಷ್ಪಾಲಂಕಾರಗೊಂಡಿದೆ. ಸಂಪೂರ್ಣವಾಗಿ ಅಯೋಧ್ಯೆ ಈ ಹಿಂದಿನ 1990 ಮತ್ತು 2003 ಸಂದರ್ಭದಲ್ಲಿದ್ದಂಥ ಅಯೋಧ್ಯೆ ಇದು ಅಯೋಧ್ಯೆಯ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆ ಬರುವಂಥ ರೀತಿಯಲ್ಲಿ ಕರಸೇವಕರು ಬಹಳಷ್ಟು ಜನ ಇದೇನ ಅಯೋಧ್ಯೆ ಅನ್ನುವಂಥ ರೀತಿಯಲ್ಲಿ ಪ್ರಶ್ನಾರ್ಥಕವಾಗಿ ಅಯೋಧ್ಯೆಯನ್ನು ನೋಡಿರುವಂಥದ್ದನ್ನು ಇದೆ. ಆ ರೀತಿಯಾಗಿ ಮಾತನಾಡಿದ್ದು ಕೂಡ ಇದೆ. ಬಹಳಷ್ಟು ಜನ ಅಯೋಧ್ಯೆಗೆ ಕರಸೇವೆ ಹೋದಂತಹ ಸಂದರ್ಭಗಳ ಬಗ್ಗೆ ಮಾತನಾಡಿದ್ದಾರೆ. ಬಹಳ ಮುಖ್ಯವಾಗಿ ಪ್ರತಾಪ ಸಿಂಹ ನಾಯಕ್ ಅವರು ಮಾತನಾಡಿರುವಂಥದ್ದು. ಈಗಿನ ವಿಧಾನ ಪರಿಷತ್ ಸದಸ್ಯರು ಕೂಡ ಹೌದು ಪ್ರತಾಪ ಸಿಂಹ ನಾಯಕ್. ಅವರು ಅಯೋಧ್ಯೆಗೆ 1990, 91 ಮತ್ತು 2003ರಲ್ಲಿ ಹೋಗಿದ್ದರು. ಜೊತೆಗೆ 2003ರಲ್ಲಿ ಅವರಿಗೆ ಲಾಠಿ ಏಟನ್ನು ಕೂಡ ಅವರು ತಿಂದಿದ್ರು. ಲಾಠಿ ಏಟನ್ನು ಮುಲಾಯಂ ಸಿಂಗ್ ಅವರು ಹೇಳಿದರು, ಲುಕು ಹಾಕಿಕೊಂಡಿದ್ದಾರೆ. ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ ಅಂತ ಹೇಳಿ. ಕರ್ನಾಟಕದಿಂದ ಹೋದ ಮೊದಲ ತಂಡ ನಮ್ಮದಾಗಿತ್ತು. ಜನ್ಮಭೂಮಿಗೆ ಸುತ್ತಲೂ 3 ಬೇಲಿಗಳನ್ನು, ಬಾರ್ಬಡ್ ವೈರ್ನ ಬೇಲಿಗಳನ್ನು ಹಾಕಿದ್ರು. ಅದರ ಮೇಲೆ ಹಾರಿಕೊಂಡು ಹೋಗಿ ಅವರ ಮೈ ಆ ಬಾರ್ಬಡ್ ವೈರ್ನ ಕಾರಣಕ್ಕೆ ರಕ್ತಸಿಕ್ತವಾಗಿ ಹರಿದು ರಕ್ತ ಬರ್ತಾ ಇದ್ದರು. ಭಾವೋದ್ವೇಗಕ್ಕೆ ಒಳಗಾಗಿ ಒಳಗೆ ಹೋದರು. ಆ ಬೇಲಿಯ ಕಂಬಗಳನ್ನೇ ಉಪಯೋಗ ಮಾಡಿ ಆ ವಿವಾದಾಸ್ಪದ ಕಟ್ಟಡವನ್ನು ಕೆಡವುವುದಕ್ಕೆ ಪ್ರಾರಂಭ ಮಾಡಿದರು. ನೋಡ್ತಾ ಇದ್ದ ಹಾಗೆ ಸಂಜೆ ಕತ್ತಲು ಬರುವುದಕ್ಕೆ ಹತ್ತಿರ ಆಗುವಾಗ ಒಂದು ಗುಂಬಜ ಬಿದ್ದು ಹೋಯಿತು. ನೆಲಸಮಗೊಳಿಸುವಾಗಲೂ ಕೂಡ ನಮಗೆ ಅದರ ಅಡಿಯಲ್ಲಿ ಸಾಕಷ್ಟು ಮಂದಿರದ ಕುರುಹುಗಳು, ಮಂದಿರದ ನಿರ್ಮಾಣಕ್ಕೆ ಉಪಯೋಗಿಸಿದ ಸಂಗತಿಗಳು ಎಲ್ಲ ಅಲ್ಲಿ ಆವಾಗಲೇ ಸಿಕ್ಕಿತ್ತು. ಬೆಳಗಾಗುವುದರೊಳಗೆ ಒಂದು ತಾತ್ಕಾಲಿಕ ಮಂದಿರವನ್ನು ನಿರ್ಮಾಣ ಮಾಡಿ ರಾಮಲಲ್ಲಾನನ್ನು ಅಲ್ಲಿ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳುವ ನಿಶ್ಚಯದ ಹಿನ್ನೆಲೆಯಲ್ಲಿ ಆ ದಿನ ರಾತ್ರಿ ಇದ್ದಂತಹ ಸೊತ್ತುಗಳನ್ನೇ ಒಟ್ಟಿಗೆ ಮಾಡಿ ಅದರಲ್ಲಿ ರಾಮನನ್ನು ಪ್ರತಿಷ್ಠೆ ಮಾಡಿ ಬೆಳಿಗ್ಗೆ ಆಗುವಾಗ ಒಂದು ತಾತ್ಕಾಲಿಕ ಮಂದಿರದ ನಿರ್ಮಾಣ ಆಗಿತ್ತು. ತುಂಬ ಮಂದಿ ಹೇಳ್ತಾರೆ ಇದು ವ್ಯವಸ್ಥಿತವಾಗಿ ಮಾಡಿದ್ದು ಅಂತೇಳಿ. ಇಲ್ಲ, ಕಲ್ಯಾಣ್ ಸಿಂಗರು ಮತ್ತು ಎಲ್ಲ ನಮ್ಮ ನಾಯಕರು ಕೋರ್ಟಿಗೆ ಏನು ಮಾತು ಕೊಟ್ಟಿದ್ದರು ಆ ರೀತಿಯಲ್ಲಿ ನಡ್ಕೊಳ್ಳುವಂತಹ ಉದ್ದೇಶ ಇತ್ತು. ಆದರೆ ಭಾವನೆಯ ಕಾರಣಕ್ಕೋಸ್ಕರ ದೂರದಿಂದ ಬಂದವರಿಗೆ ಇದನ್ನು ಮಾಡಿಯೇ ಹೋಗಬೇಕು ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಅವರ ಮನಸ್ಸಿಗೆ ಆ ರೀತಿಯಲ್ಲಿ ಕಂಡು ಅದನ್ನು ಮಾಡಿದ್ದಾರೆ ಹೊರತು ಇದು ಮಾಡಬೇಕು ಅಂತ ಹೇಳಿ ಮಾಡಿರುವಂಥದ್ದಲ್ಲ. ನಾವು ಟ್ರೈನಲ್ಲಿ ಬರುವಾಗ ನಮಗೆ ಸಿಕ್ಕಿದ ಅವರು ಜನರು ಸ್ಪಂದಿಸ್ತಿದ್ದಂತಹ ರೀತಿ, ಆ ಕಾರ್ ಸೇವಕೋ ನೀವು ಕರಸೇವಕರು ಅಂಥೇಳಿ ಹೇಳಿ ನಮ್ಮನ್ನು ಅವರು ರಿಸರ್ವ್ ಮಾಡಿದ ಸೀಟಿನಲ್ಲಿ ಅವರು ಎದ್ದು ನಮಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದರು. ನಮಗೆ ರೈಲಿನಲ್ಲಿ ಬರುವಾಗ ನಿಮಗೇನಾದರೂ ಹಸಿವಾಗಿದೆ ಅಂಥೇಳಿ ಅವರಿಗೆ ಕಟ್ಟಿಕೊಂಡು ಬಂದಂತಹ ತಿಂಡಿಯನ್ನೆಲ್ಲ ಕೊಡಲಿಕ್ಕೆ ಶುರು ಮಾಡಿದರು. ನಮ್ಮನ್ನು ನೋಡಿದಾಗ ಜೈ ಶ್ರೀರಾಮ್ ಅಂತ ಹೇಳುವಂತಹ ಘೋಷಣೆಗಳನ್ನು ಹಾಕಲಿಕ್ಕೆ ಶುರು ಮಾಡಿದರು. ಇಡೀ ಒಂದು ವಾತಾವರಣವೇ ನಮ್ಗೆ ಖಂಡಿತ ಹಾಗಾದರೆ ಇದನ್ನು ದೇಶ ಬಯಸ್ತಾ ಇತ್ತು. 2003ರಲ್ಲಿ ಒಂದು ಶಿಲಾಪೂಜನ ಮಾಡುವಂತಹ ಯೋಚನೆಯಲ್ಲಿ ಮತ್ತು ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳುವ ದೃಷ್ಟಿಯಲ್ಲಿ ದೇಶಕ್ಕೆ ಕರೆ ಕೊಟ್ಟಿದ್ದು ಮೋಹನ್ ರಾವ್ ಕಲ್ಮಂಜಾದವರ ನೇತೃತ್ವದಲ್ಲಿ ರಾಮಚಂದ್ರ ಶೆಟ್ಟರು ಇವರೆಲ್ಲ ಒಟ್ಟಿಗಾಗಿ ಹೋಗಿದ್ದೆವು. ಈ ಬಾರಿ ಮತ್ತೆ ಪುನಃ ಮುಲಾಯಂ ಸಿಂಗರ ಸರ್ಕಾರ ಇತ್ತು. ಮುಲಾಯಂ ಸಿಂಗರ ಸರ್ಕಾರ ಇದ್ದದರ ಹಿನ್ನೆಲೆಯಲ್ಲಿ ನಮಗೆ ಉತ್ತರ ಪ್ರದೇಶದ ಗಡಿಯಲ್ಲೇ ಅರೆಸ್ಟ್ ಮಾಡಿ ನಾವು ಒಂದು ಮನಸ್ಸು ಮಾಡಿದೆವು, ಏನೇ ಆಗಲಿ ನಾವು ಹೋಗೋದೆ ಅಂಥೇಳಿ ಆ ಗೇಟನ್ನು ದೂಡಿ ಪೊಲೀಸರು ನೋಡ್ತಾ ಇದ್ದ ಹಾಗೆ ರಸ್ತೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಹೋಗೋದಕ್ಕೆ ಪ್ರಾರಂಭ ಮಾಡಿದರು. ನಾವು ನಿಲ್ಲುವುದಿಲ್ಲ, ನಾವು ರೈಲ್ವೆ ಸ್ಟೇಷನಿಗೆ ಹೋಗಿ ಅಯೋಧ್ಯೆಗೆ ಹೋಗ್ತೇವೆ ಅಂತ ಹೇಳುವಂಥ ಸ್ಪೀಡಲ್ಲಿ ಹೋದಾಗ SP ಅವರು ಲಾಠಿ ಚಾರ್ಜ್ ಮಾಡಿದರು. ಲಾಠಿ ಗೋಲಿ ಖಾಯಂಗೆ ಮಂದಿರ ವಹಿ ಬನಾಯಂಗೆ ಅಂಥೇಳಿ ಸಿಕ್ಕಾಪಟ್ಟೆ ಹೊಡೆದ್ರು ಅಂತ ಹೇಳಿದರೆ ಅದರದ್ದು ಅಷ್ಟು ಇಷ್ಟು ಅಲ್ಲ,
ಎಲ್ರಿಗೂ ಸಿಕ್ಕಾಪಟ್ಟೆ ಏಟಾಯಿತು. ಮತ್ತು ಅವರಿಗೆ ಸಾಕಾಗಿ ಅವರು SP ಅವರು ನಮಗೆ ಇತ್ತಲ್ಲ, ಅವ್ರು ಹೇಳಿದರು, ವಕೀಲ್ ಸಾಬ್ ಕ್ಯಾ ಕಿಯಾ ಅಂತೇಳಿ ಹೇಳಿ ಇಸ್ಕೋ ಛೋಡ್ದೋ ಅಂತೇಳಿ ಹೇಳಿದರು. ಅವರಿಗೆ ಬಚ್ಚಿ ಹೋಗಿತ್ತು, ಅಷ್ಟು ಹೊಡೆದಿದ್ರು. ನಾವು ಮಾತ್ರ ಓಡಲಿಲ್ಲ. ನಾವು ಮತ್ತೆ ಹೋಗುವಾಗ ಅಲ್ಲಿ ಒಂದು ಮಂದಿರ ಇತ್ತು. ಮಂದಿರದಲ್ಲಿ ನಾವೆಲ್ಲ ಸೇರಿದಾಗ ಎಲ್ಲ ಹೀಗೆ ಪತ್ರಕರ್ತರೆಲ್ಲ ಬಂದರು. ನಾನು ಏನಾಗಿದೆ ನೋಡುವ ಅಂಥೇಳಿ ನನ್ನ ಶರ್ಟನ್ನು ತೆಗೆದೆ. ಶರ್ಟನ್ನು ತೆಗೆದ್ರೆ ಇಡೀ ಬೆನ್ನಲ್ಲಿಂದ ಹಿಡಿದು ಕಾಲಿನವರೆಗೆ ಅದು ರಕ್ತ ಹೆಪ್ಪುಗಟ್ಟಿತ್ತು. ಆ ಒಂದೊಂದು ಪೆಟ್ಟು ಕೂಡ ನಮ್ಮ ಮಂದಿರಕ್ಕೆ ಕಟ್ಟುವುದಕ್ಕೆ ಸಹಕಾರಿಯಾಗಿದೆ. ಆ ಭಾವನೆಗೆ ಅದು ಪೂರಕ ಆಗಿದೆ ಅಂತ ಹೇಳುವ ಭಾವನೆ ಈಗ. ನನ್ನ ಮಗ, ಮೊದಲನೇ ಮಗ, ಆವಾಗ ಜನ್ಮ ಬಂದಿದ್ದ ಅಷ್ಟೇ. ಅವನು ಅದು 2-3 ತಿಂಗಳೇನೋ ಆಗಿತ್ತು ಅವನಿಗೆ. ಅವ ಮನೆಯಲ್ಲಿದ್ದ. ಆದರೆ ಒಂದು ಏನೋ ರಾಮನ ಮೇಲೆ ನಂಬಿಕೆ. ಲಾಟಿ ಗೋಲಿ ಖಾಯಾ ಹೇ ಅಬ್ ಮಂದಿರ್ ವಹಿ ಬನಾಯಾ ಹೇ ಅಂತ ಹೇಳುವ ಸಾರ್ಥಕವಾಗಿ ಉಂಟು ನಮಗೆ. ಜನವರಿ 22 ಭಾರತದ ಐತಿಹಾಸಿಕ ದಿನವಾಗಿ ಮಾರ್ಪಾಡಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗೆ ಎಲ್ಲ ರೀತಿಯಂಥ ತಯಾರಿಗಳಾಗಿವೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಬಹಳ ಜಗದ್ವಿಖ್ಯಾತವಾಗಿ ಬಹಳ ಎತ್ತರದೊಂದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅದರ ಉದ್ಘಾಟನೆಗೆ ಸರ್ವ ರೀತಿಯಲ್ಲಿಯೂ ಕೂಡ ತಯಾರಿಗಳು ನಡೀತಾ ಇದೆ. ಆದರೆ ರಾಮ ಮಂದಿರಕ್ಕೆ ಅಡಿಪಾಯ ಹಾಕಿದಾಗ ಕೇವಲ ರಾಮ ಮಂದಿರದ ಅಡಿಪಾಯ ಅಲ್ಲ, ರಾಮ ಮಂದಿರದ ಹೋರಾಟ ಅನ್ನುವಂತಹದ್ದು ಹಲವು ದಶಕಗಳ ಹೋರಾಟ, ನಿರಂತರವಾದಂಥ ಹೋರಾಟ, ಎಡೆಬಿಡದ ಹೋರಾಟ, ಜೊತೆಗೆ ಎಲ್ಲಿಯೂ ಕೂಡ ಒಂದು ಕಿಂಚಿತ್ತು ಸೋಲದ ಅಥವಾ ಹಿಂದೇಟು ಹಾಕದಂಥ ಹೋರಾಟ. ಈ ಹೋರಾಟದಲ್ಲಿ ಭಾಗಿಯಾದವರಲ್ಲಿ ಒಬ್ಬರು ಈಗ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥವರು ಉಜಿರೆಯ ಪ್ರತಾಪ ಸಿಂಹನಾಯಕ್ ನಮ್ಮ ಜೊತೆಗಿದ್ದಾರೆ. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅದನ್ನು ನೇರವಾಗಿ ಕಂಡವರು, ಅಲ್ಲಿಂದ ಒಂದು ತುಂಡನ್ನು ಕೂಡ ಪಡೆದುಕೊಂಡು ಬಂದವರು. ನೋಡುವ, ಮಾತನಾಡಿಸುವ. ಸರ್, ಈಗ ಮೊದಲನೇದಾಗಿ ರಾಮ ಮಂದಿರ ನಿರ್ಮಾಣ, ರಾಮನಿಗೆ ಪ್ರಾಣ ಪ್ರತಿಷ್ಠೆ ನಿಗದಿಯಾಗಿದ್ದ ದಿನಾಂಕ ಏನು ಹೇಳ್ತೀರಿ? ಈ ದೇಶದ ಕೋಟ್ಯಾಂತರ ರಾಮಭಕ್ತರಿಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಜಗತ್ತಿನಾದ್ಯಂತ ಇರುವಂತಹ ಎಲ್ಲರಿಗೂ ಈ ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠೆ ಆಗ್ತಾ ಇರುವಂಥದ್ದು ಅತ್ಯಂತ ಸ್ಮರಣೀಯ, ಸಂಭ್ರಮ, ಸಾರ್ಥಕದ ಕ್ಷಣ ಅಂಥೇಳಿ ತಿಳ್ಕೊಳ್ತೇನೆ. ಈ ದೇಶದಲ್ಲಿ ರಾಮ ಅಂಥೇಳಿ ಹೇಳಿದರೆ ದೇವರು ಅಂತ ಹೇಳುವಂತಹ ಭಕ್ತಿಯ ಭಾವ ಒಂದು ಕಡೆ ಆದರೆ, ರಾಮ ಅಂತ ಹೇಳುವಂಥದ್ದು ಈ ದೇಶದ ಸಾಂಸ್ಕೃತಿಕ ಜೀವನ ಮೌಲ್ಯದ ಸನಾತನ ಪರಂಪರೆಯ ಒಂದು ವಾರಿಸುದಾರಿಕೆಯ ಪ್ರತೀಕ, ಮೂರ್ತ ರೂಪ. ಅಲ್ಲಿ ರಾಮ ಮಂದಿರ ಆಗ್ತಾ ಇದೆ ಅಂಥೇಳಿ ಆದರೆ ಅದು ಈ ದೇಶದ ಅಸ್ಮಿತೆಯ ಪ್ರತೀಕವಾಗಿ ಆ ಮಂದಿರ ಅಲ್ಲಿ ಆಗ್ತಾ ಇರುವಂಥದ್ದು. ಆ ಮಂದಿರ ಅಂತ ಹೇಳುವಂಥದ್ದು, ರಾಮ ಮಂದಿರ ಅಂತ ಹೇಳುವಂಥದ್ದು ಅದು ರಾಷ್ಟ್ರ ಮಂದಿರ. ರಾಮಭಕ್ತಿ ಅಂಥೇಳಿ ಹೇಳುವಂಥದ್ದು ಈ ರಾಷ್ಟ್ರದ ಶಕ್ತಿ, ಅದು ರಾಷ್ಟ್ರದ ಗುರುತಿಸುವಿಕೆ. ಅದು ಜಾತಿ, ಮತ, ಪಂಥ ಎಲ್ಲವನ್ನು ಮೀರಿ ನಮ್ಮ ಇಡೀ ಪರಂಪರೆಯನ್ನು ಅದು ಪ್ರತಿನಿಧಿಸ್ತದೆ. ರಾಮ ಆ ರೀತಿಯಲ್ಲಿ ಈ ದೇಶದಲ್ಲಿ, ನೀವು ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಿ, ಯಾವುದೇ ಶಾಲೆಗೆ ಹೋಗದಿದ್ದರು, ಯಾವುದೇ ರೀತಿಯ ಅಕ್ಷರಾಭ್ಯಾಸ ಇಲ್ಲದಿದ್ದರು, ಸಾವಿರ ವರ್ಷಗಳಿಂದ ರಾಮ ಅಂತ ಹೇಳುವಂಥದ್ದು ಈ ದೇಶದ ಜನರ ಜೀವದ ಭಾವ. ಅದು ಅವರಿಗೆ ಎಲ್ಲರಿಗೂ ರಾಮ ಏನನ್ನು ಪ್ರತಿನಿಧಿಸ್ತಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಿದೆ. ಹಾಗಾಗಿ ಜನವರಿ 22 ಏನಿದೆ, ಈ ಹಿನ್ನೆಲೆಯಲ್ಲಿ ಎಲ್ಲರೂ ಸಂಭ್ರಮಿಸಬೇಕಾದಂತಹ ದಿನ. ಈ ಮೂಲಕ ನಮ್ಮ ರಾಷ್ಟ್ರದ ಎಲ್ಲ ಒಂದು ಅಸ್ಮಿತೆಯ ಪ್ರತೀಕವಾಗಿ ನಾಡ್ದು ಈ ಕಾರ್ಯಕ್ರಮ ಆಗ್ತಾ ಇದೆ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಸರ್, ಈಗ ನೀವು ತೋರಿಸ್ಬೇಕು, ಮೊದಲನೇದಾಗಿ ನಿಮ್ಮ ಬಲಬದಿಯಲ್ಲಿರೋ ಕಲ್ಲು ಎತ್ತಿ ಅದು ಏನು ಮತ್ತು ಇದನ್ನು
ನೀವು ಬಹಳ ಅವಿಸ್ಮರಣೀಯವಾಗಿ ದೇವಸ್ಥಾನ ಅಥವಾ ನಿಮ್ಮ ದೇವರ ಗುಡಿಯಲ್ಲಿ ಇಟ್ಟಿದ್ದೀರಿ. ಏನಿದು? ಡಿಸೆಂಬರ್ 6ರಂದು ನಾನು ಘಟನೆಯನ್ನು ಹೇಳ ಅಥವಾ ನೇರವಾಗಿ ಇದರ ಬಗ್ಗೆ ಹೇಳಿ, ಆನಂತರ ಘಟನೆ ಮಾತಾಡೋಣ. ಆ ದಿನ ಈ ವಿವಾದಾಸ್ಪದ ಕಟ್ಟಡ, ನಾನು ಅದನ್ನು ಬಾಬರಿ ಮಸ್ಜಿದ್ ಅಂತ ಹೇಳಿ ಕರೆಯುವುದಕ್ಕೆ ಒಪ್ಪುವುದೇ ಇಲ್ಲ. ಯಾಕೆಂತ ಹೇಳಿದರೆ ಕಳೆದ 500 ವರ್ಷಗಳಿಂದ ಯಾವಾಗ ಅಲ್ಲಿರುವ ಮಂದಿರವನ್ನು ಧ್ವಂಸ ಮಾಡಿ ಆ ವಿವಾದಾಸ್ಪದ ಕಟ್ಟಡ ಕಟ್ಟಿದ್ದಾರೆ, ಆ ದಿನದಿಂದ ಈ ದಿನದವರೆಗೆ ಡಿಸೆಂಬರ್ 6ರವರೆಗೆ ನೂರಾರು ಹೋರಾಟಗಳಾಗಿದ್ದಾವೆ. ಲಕ್ಷಾಂತರ ಜನ ಅದಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದ್ದಾರೆ. ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಿಂದ ಪ್ರಾರಂಭಗೊಂಡು ಮೊನ್ನೆಯವರೆಗೂ ಇವತ್ತಿಗೂ ಆ ಸ್ಥಳದಲ್ಲಿ ರಾಮನ ಪೂಜೆ ನಡೆದಿದೆ. ಹಾಗಾಗಿ ಅದನ್ನು ಮಸೀದಿ ಅಂಥೇಳಿ ಹೆಸರಲ್ಲಿ ಕರೆಯುವಂಥದ್ದು ತಪ್ಪು ಅಂತೇಳಿ ತಿಳ್ಕೊಳ್ತಾನೆ. ವಿವಾದಾಸ್ಪದ ಕಟ್ಟಡ ಅದು ಐತಿಹಾಸಿಕವಾಗಿ ಯಾರು ಅದನ್ನು ಅಲ್ಲಗಳೆಯುವುದಿಲ್ಲ, ಮಂದಿರವನ್ನು ಒಡೆದಿದ್ದಾರೆ ಅಂಥೇಳಿ. ಮತ್ತು ಭಾರತದ ಸಂಸ್ಕೃತಿಯಲ್ಲಿ ಇನ್ನೊಂದು ಪ್ರಾರ್ಥನಾ ಮಂದಿರವನ್ನು, ಅದು ಯಾವುದೇ ನಂಬಿಕೆಯದ್ದಿರಲಿ, ನೀವೊಮ್ಮೆ ಇತಿಹಾಸವನ್ನು ತೆಗೆದು ನೋಡಿ. ಯಾವುದಾದರೂ ಭಾರತೀಯ ಈ ಧರ್ಮದ ಆಧಾರದ ಮೇಲೆ ಪೂಜಾ ಮಂದಿರಗಳನ್ನು ಒಡೆದಂತಹ ಇತಿಹಾಸವೇ ಇಲ್ಲ. ಅದು ಭಾರತೀಯತೆಯ ಲಕ್ಷಣವೇ ಅಲ್ಲ. ಹಾಗಾಗಿ ಮೊನ್ನೆ ನಡೆದದ್ದು ಡಿಸೆಂಬರ್ 6ರಂದು 1992ನೇ ಇಸ್ವಿಯಲ್ಲಿ ನಡೆದದ್ದು ಆ ವಿವಾದಾಸ್ಪದ ಕಟ್ಟಡ ಭಾವನೆಯ ಕಾರಣಕ್ಕೋಸ್ಕರ ಅಲ್ಲಿ ರಾಮ ಜನ್ಮಭೂಮಿ ಅಂತ ಹೇಳುವ ನಂಬಿಕೆಯ ಆಧಾರದ ಮೇಲೆ ಐತಿಹಾಸಿಕ ಕಾರಣಗಳಿಗೋಸ್ಕರ ಆ ವಿವಾದಾಸ್ಪದ ಕಟ್ಟಡ ಅಲ್ಲಿ ಅದು ಹೋಗಿದೆ. ಆ ಸಂದರ್ಭದಲ್ಲಿ ನೆನಪಿಗೋಸ್ಕರ ನಾವು ಆ ದಿನ ಆ ಪೂರ್ತಿ ಕಟ್ಟಡ ಧ್ವಂಸ ಆದಾಗ ತುಂಬ ಮಂದಿರದ ಕುರುಹುಗಳಿರುವಂತಹ ಸಂಗತಿಗಳು ಸಿಕ್ಕಿತ್ತು. ಇವತ್ತಿಗೂ ನೀವು ಅಯೋಧ್ಯೆಗೆ ಹೋದರೆ ಅಥವಾ ಸುಪ್ರೀಂ ಕೋರ್ಟಿನ ತೀರ್ಪು ಬರುವುದಕ್ಕೆ ಕಾರಣವಾದಂತಹ ಸಾಕಷ್ಟು ಮಂದಿರ ಅಲ್ಲಿ ಇತ್ತು ಅಂತ ಹೇಳುವ ಐತಿಹ್ಯಗಳು ಸಿಕ್ಕಿದ್ದನ್ನು ಆ ದಿನ ರಾತ್ರಿ ಪೇಜಾವರ ಶ್ರೀಗಳು ಮತ್ತು ನಮ್ಮ ಅಶೋಕ್ ಸಿಂಘಾಲ್ರು ಇವರೆಲ್ಲರ ನಿರ್ದೇಶನದ ಮೇರೆಗೆ ಅಲ್ಲಿ ಒಂದು ಬೇರೆ ಕಡೆ ನಾವು ಅದನ್ನು ಇಟ್ಟಿದ್ದೇವೆ. ಮತ್ತು ಈಗಲೂ ಅಯೋಧ್ಯೆಗೆ ಹೋದರೆ ಅದರ ಅಡಿಯಲ್ಲಿದ್ದ ಮಂದಿರದ ಕುರುಹುಗಳು ಅಂತ ಹೇಳುವಂತಹ ಸಂಗತಿಗಳು ಇದರ ಒಂದು ಭಾಗವಾಗಿ ನೆನಪಿಗೋಸ್ಕರ ಆ ದಿವಸ ತುಂಬ ಮಂದಿ ಯಾರೆಲ್ಲ ಕರಸೇವಕರು ಹೋಗಿದ್ದಾರೆ ಅವರು ತಂದಿದ್ದಾರೆ. ಅದರದ್ದೇ ಒಂದು ಭಾಗ ಇದನ್ನು ಯಾಕೆಂದರೆ ಅದು ಮಂದಿರವೇ, ಅದರಲ್ಲಿ ಪುನಃ ಎರಡು ಮಾತಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತಿಗೂ ಇದನ್ನು ನಾವು ಇಟ್ಟುಕೊಂಡಿದ್ದೇವೆ ದೇವರ ಕೋಣೆಯಲ್ಲಿ ಇಟ್ಕೊಂಡಿದ್ದೀರಿ. ನೀವು ಹಾಕಿದಂಥ ಶಾಲು ಇದು ಡಿಸೆಂಬರ್ 6ರಂದು ನಾನು ಡಿಸೆಂಬರ್ 6ರಂದಲ್ಲ, ಆ ಸಂದರ್ಭದಲ್ಲಿ ಹೋದಾಗ ಅಲ್ಲಿಯ ಪೇಟೆಯಲ್ಲಿ ತೆಗೆದುಕೊಂಡಂತಹ ಶಾಲದು. ನಾವಲ್ಲಿ ಅಯೋಧ್ಯೆಗೆ ಹೋದ ನೆನಪಿಗೆ ತೆಗೆದುಕೊಂಡಂತಹ ಶಾಲಿದು. 1992 ಕಟ್ಟುವೆವು, ಅಯೋಧ್ಯೆಯಲ್ಲೇ ರಾಮ ಮಂದಿರ ಕಟ್ಟುವೆವು ಅಂತ ಇಲ್ಲಿಂದ ಹೊರಟಂಥ ತಂಡ. ಏನಾಯಿತು ಸರ್? ಬಹಳ ಗೊಂದಲ ಆಯಿತು, ಬಹಳ ತೊಂದರೆಗಳಾಯಿತು, ಎಲ್ಲ ಇದೆ. ಆದರೆ ಅಲ್ಲಿ ನೀವು ಆ ವಿವಾದಾತ್ಮಕ ಕಟ್ಟಡ ಅಂತ ನೀವೇನು ಹೇಳ್ತಿದ್ದೀರಿ, ಅದ ನೆಲಸಮ ಅಥವಾ ಅದನ್ನು ಧ್ವಂಸ ಮಾಡುವಂಥದ್ದನ್ನು ಅಥವಾ ಅದನ್ನು ಕೆಡವುವಂಥದ್ದನ್ನು ಕಣ್ಣಾರೆ ಕಂಡವರು. ಇಲ್ಲಿಂದ ಹೋದದ್ದು ಹೇಗೆ, ಅಲ್ಲಿ ಎಲ್ಲ ರೀತಿ ಏನೆಲ್ಲ ಆಯ್ತು ಅಲ್ಲಿಂದ? ನಾನು 3 ಬಾರಿ ಈ ಅಯೋಧ್ಯೆಯ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ. 1990ರಲ್ಲಿಯೂ ಯಾವಾಗ ಸೋಮನಾಥದಿಂದ ಅದ್ವಾನಿಯವರ ರಾಮರಥ ಹೊರಟಿತು, ಆ ಸಂದರ್ಭದಲ್ಲಿಯೂ ಒಂದು 300 ಜನರ ತಂಡ ಸಂಘನಿಕೇತನದಿಂದ ಹೊರಟಾಗ ನಾವು ನಿಜವಾಗಿ 90ನೇ ಇಸ್ವಿ ಸೆಪ್ಟೆಂಬರ್ 24ಕ್ಕೆ ನಮ್ಮ ಟಿಕೆಟ್ ಬುಕ್ ಆಗಿತ್ತು. ಆದರೆ ಈ ಹೋರಾಟದ ಒಟ್ಟು ವಾತಾವರಣದ ಹಿನ್ನೆಲೆಯಲ್ಲಿ 24ರ ಟ್ರೈನ್ ಕ್ಯಾನ್ಸಲ್ ಆಯಿತು ಅಂಥೇಳಿ ನಾವು 22ಕ್ಕೆ ಹೋಗಿದ್ದೆವು. ಹೋದಂತಹ ಸಂದರ್ಭದಲ್ಲಿ ನಮ್ಮನ್ನು ಸಾಮಾನ್ಯ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಗಡಿಭಾಗ ಸತ್ನಾದಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ
ಅಲ್ಲಿಂದ ಪೂರ್ತಿ ಅಲ್ಲಿ ಆವಾಗ ಲಕ್ಷಾಂತರ ಜನ ಕಾರಸೇವಕರು ಆಗಲೇ ಹೋಗಿ ತಲುಪಿದರು. ಅಲ್ಲಿ ಜೈಲುಗಳಲ್ಲಿ ಜಾಗಿಲ್ಲದೆ ನನಗೆ ನೆನಪಿರುವ ಹಾಗೆ ಜಲೋನ್ ಜಿಲ್ಲೆಯ ಬಾಗ್ರಾ ಮೊದಲು ನಮ್ಮನ್ನು ಕೊಂಡೋಗಿ ಒಂದು ಬೀಡಿಯ ಗೋಡೌನ್ನಲ್ಲಿ ಇಟ್ಟಿದ್ದರು. ಆಮೇಲೆ ಬಸ್ಸುಗಳಲ್ಲಿ ತುಂಬಿ ಎಲ್ಲಿ ಹೋದರೂ ಸ್ಥಳ ಇಲ್ಲ. ಆಗ ನಾವು ಹೋಗುವಾಗ ಬಸ್ಸಿನಲ್ಲಿ ರಾಮನಾಮ ಹೇಳಿಕೊಂಡು ಹೋಗ್ತಾ ಇದ್ದೆವು. ನಮ್ಮನ್ನು ಕೊಂಡು ಹೋಗಿ ಈ ಬಾಗ್ರಾ ಜಿಲ್ಲೆಯ ಒಂದು ಜೂನಿಯರ್ ಕಾಲೇಜಿನಲ್ಲಿ ನಮ್ಮನ್ನೆಲ್ಲ ಹಾಕಿದರು. ಆದರೆ ಈ ಬಸ್ಸಿನಲ್ಲಿ ಹೋಗುವಾಗ ಅಲ್ಲಿಯ ಉತ್ತರ ಪ್ರದೇಶದ ಜನರಿಗೆ ಆವಾಗ ಮುಲಾಯಂ ಸಿಂಗರು ಹೇಳಿದರು, ಒಂದು ಹಕ್ಕಿಯನ್ನು ಕೂಡ ಆ ವಿವಾದಾಸ್ಪದ ಕಟ್ಟಡದ ಹತ್ರ ಬರಲಿಕ್ಕೆ ಬಿಡುವುದಿಲ್ಲ ಅಂಥೇಳಿ. ಸೆಪ್ಟೆಂಬರ್ 30ನೇ ತಾರೀಕಿಗೆ ಅಲ್ಲಿ ಕರಸೇವೆ ಮಾಡೋದು ಅಂತ ಹೇಳುವಂಥದ್ದು ನಿಗದಿಯಾಗಿತ್ತು. ಅದ್ವಾನಿಯವರ ರಥವನ್ನು ಬಿಹಾರಿನ ಸಮಷ್ಟಿಪುರದಲ್ಲಿ ಆವಾಗ ಲಲ್ಲೂ ಪ್ರಸಾದರು ಅದನ್ನು ತಡೆ ಹಿಡಿದು ಅವರನ್ನು ಬಂಧಿಸಿದರು. ಅದರ ಪರಿಣಾಮವಾಗಿ ಸೆಪ್ಟೆಂಬರ್ 30ಕ್ಕೆ ಕರಸೇವೆ ಆಗ್ತದೋ ಇಲ್ಲೋ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಆದರೆ ನಮಗೆಲ್ಲ ಗೊತ್ತಿದೆ ಆವಾಗ ಇತಿಹಾಸ, ತುಂಬ ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು. ಆ ಕೊಠಾರಿ ಬ್ರದರ್ಸ್ ಅಂತ ಹೇಳುವವರು ಸಹೋದರರು ಅಲ್ಲಿ ಆ ದಿವಸ ಸೆಪ್ಟೆಂಬರ್ 30, 1, 2 ಈ 3 ದಿನ ಬಹಳ ದೊಡ್ಡ ಹೋರಾಟ ಆಗಿದೆ. ಆವಾಗ ನನ್ನ ಮಾಹಿತಿಯ ಪ್ರಕಾರ 30-40 ಜನ ಗೋಲಿಬಾರಿಗೆ ಲಾಠಿ ಚಾರ್ಜಿಗೆ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ನಾವು ಸುಮಾರು 18 ದಿವಸ ಈ ಬಾಗ್ರಾದ ಜೂನಿಯರ್ ಕಾಲೇಜಿನಲ್ಲಿ ಇದ್ದೆವು. ನಮಗೆ ಮತ್ತೆ ಅದು ಆ ಸಂದರ್ಭ ಆದ ಮೇಲೆ ವಾತಾವರಣ ಸ್ವಲ್ಪ ತಿಳಿಯಾದ ನಂತರವೇ ನಮ್ಮನ್ನು ರೈಲಲ್ಲಿ ತುಂಬಿಸಿ ಕರ್ನಾಟಕಕ್ಕೆ ಅಲ್ಲಿಂದ ಕಳಿಸಿಕೊಟ್ರು 90ರಲ್ಲಿ. ಇದು ಆವಾಗ ನಮಗೆ ಅಯೋಧ್ಯೆಗೆ ಹೋಗಲಿಕ್ಕಾಗಲಿಲ್ಲ. ಆದರೆ ಅದರ ನಂತರದ ಪರಿಣಾಮವಾಗಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ, ಕಲ್ಯಾಣ್ ಸಿಂಗರ ಸರ್ಕಾರ ಬಂತು. ಈ ಮುಲಾಯಂ ಸಿಂಗರ ಏನು ದೌರ್ಜನ್ಯ ಇದೆ ಇದರ ವಿರುದ್ಧ ರಾಮ ಮಂದಿರ ಕಟ್ಟಲಿಕ್ಕೆ ಬಂದಂತಹ ಭಕ್ತರನ್ನು ಹತ್ಯೆ ಮಾಡಿದರು ಅಂತ ಹೇಳುವಂತಹ ಒಂದು ವಾತಾವರಣದಲ್ಲಿ ಅಲ್ಲಿ ಕಲ್ಯಾಣ್ ಸಿಂಗರ BJPಯ ಸರ್ಕಾರ ಬಂತು. ಆವಾಗ ಇಲ್ಲಿಂದ ಮತ್ತೆ ಪುನಃ ನಾವು ಡಿಸೆಂಬರ್ ಅಂಥೇಳಿ ದಿನ ನಿಗದಿ ಆಗಿರಲಿಲ್ಲ. ನಾವು ಸುಮಾರು ನವಂಬರ್ ತಿಂಗಳಲ್ಲೇ ಸುಮಾರು 18 ದಿವಸ, ಡಿಸೆಂಬರ್ 6ರ 18 ದಿವಸ ಮೊದಲು ನಾವು ಅಲ್ಲಿಗೆ ಹೋಗಿದ್ದೆವು. ಸಂಘನಿಕೇತನದಿಂದ ಎಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡಿ ನಮಗೆಲ್ಲ ಒಂದು ತಿಲಕವನ್ನು ಇಟ್ಟು ಅಯೋಧ್ಯೆಗೆ ಹೋಗಿ ಬನ್ನಿ ಅಂತ ಹೇಳುವಂತಹ ಆಶೀರ್ವಾದ ಶುಭಾಶಯ ಜೊತೆಗೆ ನಾವು ಇಲ್ಲಿಂದ ಹೋದೆವು. ಆಗಲೂ ಸುಮಾರು 300 ಜನರ ತಂಡ ಕರ್ನಾಟಕದಿಂದ ಆ ಸ್ಥಳಕ್ಕೆ, ಆ ವಿವಾದಾಸ್ಪದ ಕಟ್ಟಡದ ಹತ್ತಿರ ಹೋಗುವುದಕ್ಕೆ ನಮಗೆ ಆವಾಗ ಕಲ್ಯಾಣ್ ಸಿಂಗರ ಸರ್ಕಾರ ಇದ್ದದರಿಂದಾಗಿ ನಮಗೇನೂ ಸಮಸ್ಯೆ ಆಗಲಿಲ್ಲ. ನಾವು ನೇರವಾಗಿ ಅಲ್ಲಿಗೆ ಹೋದೆವು. ಅಲ್ಲಿ ತುಂಬ ಟೆಂಟ್ಗಳನ್ನೆಲ್ಲ ಹಾಕಿದ್ರು, ಬಂದವರಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದರು. ಕರ್ನಾಟಕದಿಂದ ಹೋದ ಮೊದಲ ತಂಡ ನಮ್ಮದಾಗಿತ್ತು. ಅಲ್ಲಿ ನಾವು ಆದರೆ ಎಲ್ಲರೂ ಇದ್ದರು ಆವಾಗ. ಲಾಲಕೃಷ್ಣ ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿಯವರು, ಸಾಧ್ವಿ ಋತಂಬರಾರವರು, ಧರ್ಮೇಂದ್ರ ಅಂತ ಹೇಳುವಂಥವರೊಬ್ಬರು ಸ್ವಾಮೀಜಿ, ಅಶೋಕ್ ಸಿಂಗಾಲ್ರು, ಸಾಧ್ವಿ ಋತಂಬರ ಮತ್ತು ಉಮಾಭಾರತಿಯವರು. ಅಲ್ಲಿಗ ಆವಾಗ ಲೋಕಸಭೆಯ ಸದಸ್ಯರಾಗಿ ವಿನಯ್ ಖತಿಯಾರ್ ಅಂತೇಳಿ ಬಜರಂಗ ದಳದ ಪ್ರಮುಖರೆಲ್ಲ ಇದ್ದರು. ನಾವು ಕರಸೇವೆ ಮಾಡುವುದಕ್ಕೆ ವಿವಾದ ಇಲ್ಲದ ಒಂದು ಸ್ಥಳದಲ್ಲಿ ನಮ್ಮ ಬೇಡಿಕೆ ಇತ್ತು. ಇದು ಕೋರ್ಟಲ್ಲಿ ತೀರ್ಪಾಗುವವರೆಗೆ ನಾವು ಇದರ ಬಗ್ಗೆ ಹೋಗೋದಿಲ್ಲ. ಆದರೆ ವಿವಾದ ಇಲ್ಲದ ಜಾಗದಲ್ಲಿ ನಾವು ಇಷ್ಟು ಮಂದಿ ಲಕ್ಷಾಂತರ ಜನ ಇಡೀ ದೇಶದಿಂದ ಬಂದಿದ್ದಾರೆ, ಅವರ ಭಾವನೆಗೆ ಬೆಲೆ ಕೊಟ್ಟು ಅಲ್ಲಿ ಕರಸೇವೆ ವಿವಾದ ಇಲ್ಲದ ಜಾಗದಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಹತ್ತಿರದಲ್ಲೇ ಒಂದು ಲಕ್ಷ್ಮಣ ಮಂದಿರ ಕಟ್ಟುವುದಕ್ಕೂ ಒಂದು ವ್ಯವಸ್ಥೆಗಳು ಆಗ್ತಾ ಇತ್ತು ಆವಾಗ. ಆದರೆ ಸುಪ್ರೀಂ ಕೋರ್ಟಿನ ತೀರ್ಪು ಬರ್ತದೆ ಅಂತ ಹೇಳುವ ನಿರೀಕ್ಷೆಯಲ್ಲಿ ಇದ್ದವರಿಗೆ ಆ ತೀರ್ಪು ಬರಲಿಲ್ಲ. ಆವಾಗ ನಮ್ಮ ನಾಯಕರುಗಳು ಏನು ನಿಶ್ಚಯ ತಗೊಂಡ್ರು, ಪೇಜಾವರ ಶ್ರೀಗಳಿದ್ದರು, ಸಂಘದ ಕಡೆಯಿಂದ ಹೋವೇಶ್ ಶೇಷಾದ್ರಿಗಳಿದ್ದರು. ಏನು ತೀರ್ಮಾನ ತಗೊಂಡ್ರು ಅಂತ ಹೇಳಿದ್ರೆ 5 ತಾರೀಕಿಗೆ ಸಂಜೆ ಸುಮಾರು 2 ಲಕ್ಷದಷ್ಟು ಜನ ಕರಸೇವಕರು ಅಯೋಧ್ಯೆಯಲ್ಲಿ ಆವಾಗ ಇದ್ದರು, ಇಡೀ ದೇಶದಿಂದ ಬಂದಿದ್ದರು. 5ನೇ ತಾರೀಕಿಗೆ ಏನು ನಿಶ್ಚಯ ಮಾಡಿದ್ದು ಅಂದರೆ ಸರಿಯೂ ತೀರಕ್ಕೆ ಹೋಗೋದು. ನಾಳೆ 6ನೇ ತಾರೀಕು ಬೆಳಿಗ್ಗೆ ಹೋಗಿ ಅಲ್ಲಿ ಒಂದು ಮುಷ್ಟಿ ಮಣ್ಣನ್ನು ಹಿಡ್ಕೊಂಡು ಬಂದು ರಾಮ್ ಲಲಾ ಹಮ್ ಫಿರ್ ಆಯೆಂಗೆ ಮಂದಿರ್ ಯಹಿ ಬನಾಯೆಂಗೆ ಅಂತ ಹೇಳುವಂತಹ ಪ್ರತಿಜ್ಞೆಯನ್ನು ಸಂಕಲ್ಪವನ್ನು ಮಾಡಿ
ಆ ಜನ್ಮಭೂಮಿಯಲ್ಲಿ ಆ ಮಣ್ಣನ್ನು ಇಟ್ಟು ಸಂಕಲ್ಪದ ಜೊತೆಗೆ ಊರಿಗೆ ಹೋಗೋದು ಅಂಥೇಳಿ ನಿಶ್ಚಯ ಆಗಿತ್ತು. ಡಿಸೆಂಬರ್ 6ರ ಬೆಳಿಗ್ಗೆ ಲಕ್ಷಾಂತರ ಜನ ಆ ಜನ್ಮಭೂಮಿಗೆ ಬರುವ ರಸ್ತೆಯಲ್ಲೆಲ್ಲ ಕೂತು ಭಜನೆಯನ್ನು ಮಾಡ್ತಾಯಿದ್ದರು. ಎಲ್ಲ ನಮ್ಮ ರಾಷ್ಟ್ರೀಯ ನಾಯಕರುಗಳು ಮಾತಾಡ್ತಾ ಇದ್ದರು. ಅಷ್ಟೊತ್ತಿಗೆ ಆಗುವಾಗ ಸಹಜವಾಗಿ ಅಲ್ಲಿದ್ದಂತಹ ಸನ್ಯಾಸಿಗಳು, ಸಾಧು ಸಂತರು, ಒಂದಷ್ಟು ಜನ ಯುವಕರು ಇಲ್ಲಿ ನಾಯಕರುಗಳು ಹೇಳ್ತಾ ಇದ್ದ ಹಾಗೆ ಅದಕ್ಕೆ ಆ ಜನ್ಮಭೂಮಿಗೆ ಸುತ್ತಲೂ 3 ಬೇಲಿಗಳನ್ನು, ಬಾರ್ಬಡ್ ವೈರ್ನ ಬೇಲಿಗಳನ್ನು ಹಾಕಿದ್ರು. ಅದರ ಮೇಲೆ ಹಾರಿಕೊಂಡು ಹೋಗಿ ಅವರ ಮೈ ಆ ಬಾರ್ಬಡ್ ವೈರ್ನ ಕಾರಣಕ್ಕೆ ರಕ್ತಸಿಕ್ತವಾಗಿ ಹರಿದು ರಕ್ತ ಬರ್ತಾಯಿದ್ರು. ಭಾವೋದ್ವೇಗಕ್ಕೆ ಒಳಗಾಗಿ ಒಳಗೆ ಹೋದರು. ನಮ್ಮ ಅದ್ವಾನಿಯವರಾಗಲಿ ಎಲ್ಲ ರಾಷ್ಟ್ರೀಯ ನಾಯಕರುಗಳು, ವಿಶೇಷವಾಗಿ ಸಾಧ್ವಿ ರಿತಂಬರಾರವರು ಅವರು ಹೇಳಿದರೆ ಎಲ್ಲರೂ ಕೇಳ್ತಾರೆ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಕೂಡ ಮನವಿ ಮಾಡಿದರು, ಹೋಗಬೇಡಿ ಅಂಥೇಳಿ. ಆದರೆ ನಮ್ಮೆಲ್ಲರ ನಿರೀಕ್ಷೆ ಮೀರಿ ಸಾವಿರಾರು ಜನ ಆ ಬೇಲಿಯನ್ನು ದಾಟಿ ಆ ಬೇಲಿಯನ್ನು ಕಿತ್ತು ಆ ಬೇಲಿಯ ಕಂಬಗಳನ್ನೇ ಉಪಯೋಗ ಮಾಡಿ ಆ ವಿವಾದಾಸ್ಪದ ಕಟ್ಟಡವನ್ನು ಕೆಡವುವುದಕ್ಕೆ ಪ್ರಾರಂಭ ಮಾಡಿದರು. ಅದರ ಪರಿಣಾಮವಾಗಿ ಒಮ್ಮೆ ಅದು ನಿಯಂತ್ರಣ ತಪ್ಪಿದ ಮೇಲೆ ಹೇಳ್ತೇನೆ, ಹತ್ತಿರದಲ್ಲೇ ಸೈನಿಕರಿದ್ದರು, ಪೊಲೀಸರು ಸುತ್ತಲೂ ಇದ್ದರು. ಆದರೆ ಏನು ಅವರ ನಿಯಂತ್ರಣದಿಂದ ಹೊರಗೆ ಹೋದ ಮೇಲೆ ಅವರೂ ಸಹ ಏನೂ ಮಾಡಲಿಲ್ಲ. ನೋಡ್ತಾ ಇದ್ದ ಹಾಗೆ ಸಂಜೆ ಕತ್ತಲು ಬರುವುದಕ್ಕೆ ಹತ್ತಿರ ಆಗುವಾಗ ಒಂದು ಗುಂಬಜ ಬಿದ್ದು ಹೋಯಿತು. ಅದಾದ ಮೇಲೆ ಎಲ್ಲರೂ ಒಂದು ನಿಶ್ಚಯ ಮಾಡಿದರು, ಅದನ್ನು ಪೂರ್ತಿಯಾಗಿ ನೆಲಸಮ ಮಾಡೋದು ಅಂಥೇಳಿ. ವಿನಯ್ ಕಥಿಯಾರ್ ಮತ್ತು ಅವರ ಪೂರ್ಣ ತಂಡ ಒಟ್ಟಿಗಾಗಿ ಆ ಕಟ್ಟಡವನ್ನು ಪೂರ್ತಿ ನೆಲಸಮಗೊಳಿಸಿದರು. ನೆಲಸಮಗೊಳಿಸುವಾಗಲೂ ಕೂಡ ನಮಗೆ ಅದರ ಅಡಿಯಲ್ಲಿ ಸಾಕಷ್ಟು ಮಂದಿರದ ಕುರುಹುಗಳು, ಮಂದಿರದ ನಿರ್ಮಾಣಕ್ಕೆ ಉಪಯೋಗಿಸಿದ ಸಂಗತಿಗಳು ಎಲ್ಲ ಅಲ್ಲಿ ಆವಾಗಲೇ ಸಿಕ್ಕಿತ್ತು. ಮಧ್ಯರಾತ್ರಿ ಅಂತ ಹೇಳುವಾಗ ಇದು ಪೂರ್ತಿ ಆಗಿತ್ತು. ಎಷ್ಟೋ ಜನ, 2 ಲಕ್ಷ ಜನ ಇದ್ದವರು ಬಂದ ಕೆಲಸ ಆಯಿತು ಅಂತ ಹೇಳಿಕೊಂಡು ಎಲ್ಲರೂ ಹೋದರು. ನಾವೊಂದು 10,000 ಜನ ಅಲ್ಲಿ ಉಳ್ಕೊಂಡಿದ್ದೆವು. ಎಲ್ಲ ಹೊರಗಿಂದ ಬಂದಂಥವರಲ್ಲಿ 10,000 ಜನ ಉಳ್ಕೊಂಡಿದ್ದೆವು. ಆವಾಗ ಪೇಜಾವರ ಶ್ರೀಗಳು, ಹೋವೇಶ್ ಶೇಷಾದ್ರಿಯವರು ಮತ್ತು ಅಶೋಕ್ ಸಿಂಗಾಲ್ರು ಎಲ್ಲ ಒಟ್ಟಿಗೆ ಸೇರಿ, ನಾಯಕರುಗಳು ಒಟ್ಟಿಗೆ ಸೇರಿ ಬೆಳಗಾಗೋದರೊಳಗೆ ಒಂದು ತಾತ್ಕಾಲಿಕ ಮಂದಿರವನ್ನು ನಿರ್ಮಾಣ ಮಾಡಿ ರಾಮಲಲ್ಲಾನನ್ನು ಅಲ್ಲಿ ಪ್ರತಿಷ್ಠೆ ಮಾಡಬೇಕು ಅಂತ ಹೇಳುವ ನಿಶ್ಚಯದ ಹಿನ್ನೆಲೆಯಲ್ಲಿ ಆ ದಿನ ರಾತ್ರಿ ಇದ್ದಂತಹ ಸೊತ್ತುಗಳನ್ನೇ ಒಟ್ಟಿಗೆ ಮಾಡಿ ಅದರಲ್ಲಿ ರಾಮನನ್ನು ಪ್ರತಿಷ್ಠೆ ಮಾಡಿ ಬೆಳಿಗ್ಗೆ ಆಗುವಾಗ ಒಂದು ತಾತ್ಕಾಲಿಕ ಮಂದಿರದ ನಿರ್ಮಾಣ ಆಗಿತ್ತು. ಆದರೆ ನಮ್ಮ ಏನು ನಾನು ಹೇಳ್ತೇನೆ, ಭಾಗ್ಯ ಅಂಥೇಳಿ ಹೇಳ್ತೇನೆ, ಈ ವಿವಾದಾಸ್ಪದ ಕಟ್ಟಡ ಬಿದ್ದಿದೆ ಅಂತ ಹೇಳುವ ಸುದ್ದಿಯ ಕಾರಣಕ್ಕೆ ಮತ್ತೆ ಪುನಃ ಬೆಳಿಗ್ಗೆ ಆಗುವಾಗ ಅಲ್ಲಿಯ ಸ್ಥಳೀಯರು ಸುಮಾರು 2 ಲಕ್ಷ ಜನ ಬಂದರು. 2 ಲಕ್ಷ ಜನ ಬಂದದರ ಪರಿಣಾಮವಾಗಿ ಪೊಲೀಸರಿಗಾಗಲಿ ಸೈನಿಕರಿಗಾಗಲಿ ಅವರೇನಾದರೂ ಆ್ಯಕ್ಷನ್ ತಗೊಳ್ತಿದ್ರೆ ಅಲ್ಲಿ ಸಾವಿರಾರು ಜನರ ಹತ್ಯೆ ಆಗುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಿತ್ತು. ಆದರೆ ಎಲ್ಲರೂ ಏನು ಹೇಳಿದರು ಅಂತ ಹೇಳಿದರೆ, ಆಪ್ಕಾ ಕಾಮ್ ಹೋ ಗಯಾನಾ ಅಬ್ ಗಾಂವ್ ಜಾವೋ ಅಂತ ಹೇಳಿಕೊಂಡು ಖಾಲಿ ಟ್ರೈನನ್ನು ತರಿಸಿ, ಖಾಲಿ ಟ್ರೈನಲ್ಲಿ ನಮ್ಮನ್ನೆಲ್ಲ ಹೊರಗಿನವರನ್ನು ಕೂತ್ಕೊಳ್ಳಿಸಿ ನಮ್ಮನ್ನು ಉತ್ತರ ಪ್ರದೇಶದ ಗಡಿಯನ್ನು ದಾಟಿಬಿಟ್ರು. ತುಂಬ ಮಂದಿ ಹೇಳ್ತಾರೆ ಇದು ವ್ಯವಸ್ಥಿತವಾಗಿ ಮಾಡಿದ್ದು ಅಂಥೇಳಿ. ಇಲ್ಲ, ಕಲ್ಯಾಣ್ ಸಿಂಗರು ಮತ್ತು ಎಲ್ಲ ನಮ್ಮ ನಾಯಕರು ಕೋರ್ಟಿಗೆ ಏನು ಮಾತು ಕೊಟ್ಟಿದ್ದರು ಆ ರೀತಿಯಲ್ಲಿ ನಡ್ಕೊಳ್ಳುವಂತಹ ಉದ್ದೇಶ ಇತ್ತು. ಆದರೆ ಭಾವನೆಯ ಕಾರಣಕ್ಕೋಸ್ಕರ ದೂರದಿಂದ ಬಂದವರಿಗೆ ಇದನ್ನು ಮಾಡಿಯೇ ಹೋಗಬೇಕು ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ಅವರ ಮನಸ್ಸಿಗೆ ಆ ರೀತಿಯಲ್ಲಿ ಕಂಡು ಅದನ್ನು ಮಾಡಿದ್ದಾರೆ ಹೊರತು ಇದು ಮಾಡಬೇಕು ಅಂತ ಹೇಳಿ ಮಾಡಿರುವಂಥದ್ದಲ್ಲ. ಆದರೆ ಇವತ್ತು ನಮಗೆ ಸಮಾಧಾನ ಇದೆ. ಅದನ್ನು ಮಾಡಿದರ ಪರಿಣಾಮವಾಗಿ ಅಲ್ಲಿ ಸಿಕ್ಕಿದ ಕುರುಹುಗಳ ಕಾರಣಕ್ಕೋಸ್ಕರ ಇವತ್ತು ಸುಪ್ರೀಂ ಕೋರ್ಟಿನ ತೀರ್ಪಿನ ಆಧಾರದಲ್ಲಿ ರಾಮ ಮಂದಿರ ಕಟ್ಟುವುದಕ್ಕೆ ಆ ಕಟ್ಟಡದ ಧ್ವಂಸ ಸಹಕಾರಿಯಾಯಿತು ಅಂಥೇಳಿ ನಾನು ತಿಳ್ಕೊಳ್ತೇನೆ. ಸರ್, ಅವತ್ತು ನೀವಿಲ್ಲಿಂದ ಹೋದ್ರಿ, ಅಲ್ಲಿ ನೀವು ಕಣ್ಣಾರೆ ಕಂಡಿದ್ದೀರಿ, ಆ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ, ಆ ಹಿಡಿಮಣ್ಣು ತಂದಿದ್ದೀರಿ, ಅಲ್ಲೊಂದು ತಾತ್ಕಾಲಿಕ ರಾಮನ ಗುಡಿಯನ್ನು ನಿರ್ಮಾಣ ಮಾಡುವಂಥ ಕಾರ್ಯದಲ್ಲಿ ನೀವಿದ್ರಿ. ಹೌದು. ಅಲ್ಲಿಂದ ವಾಪಸ್ ಬಂದಾಗ ಊರಲ್ಲಿ ನಿಮಗೆ ಸಿಕ್ಕಿದ ಸ್ವಾಗತ. ಅಲ್ಲಿ
ಆ ಕಟ್ಟಡ ಧ್ವಂಸ ಆದಾಗ ನಮ್ಮ ನಾಯಕರುಗಳ ಸೂಚನೆಯನ್ನು ಮೀರಿ ನಾವು ನಡ್ಕೊಂಡೇವಲ್ಲ ಅಂತ ಹೇಳುವಂತಹ ಭಾವನೆ ಇತ್ತು. ಆದರೆ ಈ ಆದ ಮೇಲೆ ನಾವು ಟ್ರೈನಲ್ಲಿ ಬರುವಾಗ ನಮಗೆ ಸಿಕ್ಕಿದ ಅವರು ಜನರು ಸ್ಪಂದಿಸ್ತಿದ್ದಂತಹ ರೀತಿ, ಆಪ್ ಕಾರ್ ಸೇವಕೋ, ನೀವು ಕರಸೇವಕರು ಅಂಥೇಳಿ ಹೇಳಿ ನಮ್ಮನ್ನು ಅವರು ರಿಸರ್ವ್ ಮಾಡಿದ ಸೀಟಿನಲ್ಲಿ ಅವರು ಎದ್ದು ನಮಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದರು. ನಮಗೆ ರೈಲಿನಲ್ಲಿ ಬರುವಾಗ ನಿಮಗೇನಾದರೂ ಹಸಿವಾಗಿದೆ ಅಂಥೇಳಿ ಅವರಿಗೆ ಕಟ್ಟಿಕೊಂಡು ಬಂದಂತಹ ತಿಂಡಿಯನ್ನೆಲ್ಲ ಕೊಡಲಿಕ್ಕೆ ಶುರು ಮಾಡಿದರು. ನಮ್ಮನ್ನು ನೋಡಿದಾಗ ಜೈ ಶ್ರೀರಾಮ್ ಅಂತ ಹೇಳುವಂತಹ ಘೋಷಣೆಗಳನ್ನು ಹಾಕಲಿಕ್ಕೆ ಶುರು ಮಾಡಿದರು. ಇಡೀ ಒಂದು ವಾತಾವರಣವೇ ನಮ್ಗೆ ಖಂಡಿತ ಹಾಗಾದರೆ ಇದನ್ನು ದೇಶ ಬಯಸ್ತಾ ಇತ್ತು. ಇದು ಒಂದು ರೀತಿಯಲ್ಲಿ ದೈವೇಚ್ಛೆ ಆಗಿತ್ತು. ರಾಮ ಮಂದಿರದ ನಿರ್ಮಾಣಕ್ಕೆ ಈ ಒಂದು ಘಟನೆ ಆಗಬೇಕಾದಂಥದ್ದು ಅದು ಸಂಯೋಗ ಅಥವಾ ಯೋಗ ಅಂಥೇಳಿ ಹೇಳುವ ಭಾವನೆ ಬಂತು. ಮತ್ತು ನಮ್ಮನ್ನು ಇಲ್ಲಿ ಊರಿಗೆ ಬಂದಾಗ ಆಗಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಸಿಕ್ಕಿದಾಗಲೂ ನಮ್ಮನ್ನು ಅವರು ಗುರುತಿಸಿದ್ದಂತಹ ರೀತಿ ಖಂಡಿತವಾಗಿಯೂ ನಾವು ಕರಸೇವೆಗೆ ಹೋದದ್ದು ಸಾರ್ಥಕ ಆಯಿತು. ನಾವು ಆವಾಗ ಅದೊಂದು ಘೋಷಣೆ ಬಹಳ ಜೋರಿತ್ತು, ಏಕ್ ದಕ್ಕ ಔರ್ ದೋ ಅಂದೇಳಿದರೆ ಒಮ್ಮೆ ಅದನ್ನು ದೂಡಿ ಹಾಕಬೇಕು ಅಂತ ಹೇಳುವಂತಹ ರೀತಿಯ ಘೋಷಣೆಗಳನ್ನು ಹೇಳ್ತಾಯಿದ್ರು ಎಲ್ಲ ಅಲ್ಲಿಯವರು. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮೆಲ್ಲರ ಇಚ್ಛೆಯ ನಾಡ್ದು ಜನವರಿ 22ರಲ್ಲಿ ಈ ಮಂದಿರ ನಿರ್ಮಾಣ ಆಗುವುದಕ್ಕೆ ಡಿಸೆಂಬರ್ 6ರ ನಾವೆಲ್ಲ ನಿಮಿತ್ತ ಮಾತ್ರರು. ಆದರೆ ಅದೊಂದು ದೈವ ಸಂಕಲ್ಪ ಮತ್ತು ನಮ್ಮ 500 ವರ್ಷದ ಹೋರಾಟದ ಫಲ ಮತ್ತು ಕರಸೇವಕರ ತ್ಯಾಗದ ಫಲ. ಎಷ್ಟೋ ಮಂದಿಗೆ ಇವತ್ತು ಅದನ್ನು ನೋಡುವ ಯೋಗ ಇಲ್ಲ. ಅದಕ್ಕೋಸ್ಕರ ಸಾವಿರಾರು ಜನ ತಮ್ಮ ಪ್ರಾಣಾರ್ಪಣೆಯನ್ನೇ ಮಾಡಿದ್ದಾರೆ. ಆಗಿನ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಅಶೋಕ್ ಸಿಂಘಾಲ್ರಂಥವರೇ ಅವರು ಇರಬೇಕಿತ್ತು ಅಂತ ಹೇಳುವಂತಹ ಭಾವನೆ. ಯಾಕೆಂದರೆ ಈ ಸಾರ್ಥಕ ಕ್ಷಣವನ್ನು ನೋಡಲಿಕ್ಕೆ ಅವರು ಬೇಕಿತ್ತು ಅಂತ ಹೇಳುವ ಭಾವನೆ ಬಹಳ ಮನಸ್ಸಿಗೆ ಬರ್ತದೆ. ಅದಾದ ನಂತರ ಮತ್ತೆ ನೀವು ಅಯೋಧ್ಯೆಗೆ ಹೋಗ್ತೀರಿ. 1992ರ ವಿವಾದಾತ್ಮಕ ಕಟ್ಟಡದ ಧ್ವಂಸ ಆದ ನಂತರ ಮತ್ತೊಮ್ಮೆ ಅಯೋಧ್ಯೆಗೆ ಹೋಗ್ತೀರಿ. ಆವಾಗ ಬಹಳಷ್ಟು ಕಷ್ಟಗಳಾಗತ್ತೆ. ನೀವು ಸ್ವತಃ ನೀವೇ ಲಾಠಿಯ ಏಟನ್ನು ತಿಂತೀರಿ, ದೊಡ್ಡ ಗಾಯ ಆಗ್ತದೆ ಕಾಲಿಗೆ. ಇದು ಯಾವಾಗ, ಏನು ಘಟನೆ? ಅದು 2003ರಲ್ಲಿ. ಆವಾಗಲೂ ವಿಶ್ವ ಹಿಂದೂ ಪರಿಷತ್ತಿಂದ ಅಶೋಕ್ ಸಿಂಘಾಲ್ರು ಒಂದು ಶಿಲಾಪೂಜನ, ಯಾಕೆಂದರೆ ಈ ಹೋರಾಟಕ್ಕೆ ಒಂದು ನಿರಂತರತೆ ಕೊಡಬೇಕು, ಜನರ ಮನಸ್ಸಿನ ಭಾವನೆಯನ್ನು ತಿಳಿಸಲೇಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಒಂದು ಶಿಲಾಪೂಜನ ಮಾಡುವಂತಹ ಯೋಚನೆಯಲ್ಲಿ ಮತ್ತು ಒಂದು ಸಂಕಲ್ಪವನ್ನು ತೆಗೆದುಕೊಳ್ಳುವ ದೃಷ್ಟಿಯಲ್ಲಿ ದೇಶಕ್ಕೆ ಕರೆ ಕೊಟ್ಟಿದ್ದರು. ಆವಾಗಲೂ ನಾವು ಇಲ್ಲಿಂದ ತುಂಬ ಮಂದಿ, ಮೋಹನ್ ರಾವ್ ಕಲ್ಮಂಜಾದವರ ನೇತೃತ್ವದಲ್ಲಿ ರಾಮಚಂದ್ರ ಶೆಟ್ಟರು ಇವರೆಲ್ಲ ಒಟ್ಟಿಗಾಗಿ ಹೋಗಿದ್ದೆವು. ಕುಶಾಲಪ್ಪ ಗೌಡರು, ಕೃಷ್ಣಪ್ಪ ಗುಡಿಗಾರರು ಆವಾಗೆಲ್ಲ ನಮ್ಮ ಜೊತೆ ಇದ್ದರು. ಹೋಗುವಾಗ ಈ ಬಾರಿ ಮತ್ತೆ ಪುನಃ ಮುಲಾಯಂ ಸಿಂಗರ ಸರ್ಕಾರ ಇತ್ತು. ಮುಲಾಯಂ ಸಿಂಗರ ಸರ್ಕಾರ ಇದ್ದದರ ಹಿನ್ನೆಲೆಯಲ್ಲಿ ನಮಗೆ ಉತ್ತರ ಪ್ರದೇಶದ ಗಡಿಯಲ್ಲೇ ಅರೆಸ್ಟ್ ಮಾಡಿ, ನನ್ನ ನೆನಪಿನಲ್ಲಿ ಝಾನ್ಸಿಯ ಒಂದು ಮಾರುಕಟ್ಟೆಯ ಪ್ರದೇಶದಲ್ಲಿ, ಕೃಷಿ ಮಾರುಕಟ್ಟೆಯಲ್ಲಿ ಸಾವಿರಾರು ಜನ, ನಾವು ಸುಮಾರು 5,000 ಜನ ಕರ್ನಾಟಕದಿಂದ ಬಂದವರೇ ಮತ್ತು ಮಹಾರಾಷ್ಟ್ರದವರೆಲ್ಲ ಇದ್ದರು. ಅಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಇಟ್ಟರು. ಆವಾಗಲೂ ಸೆಪ್ಟೆಂಬರ್ 30ನೇ ತಾರೀಕು ಅಂತ ಹೇಳಿ ನನ್ನ ನೆನಪು. ಆ ದಿವಸ ಕರಸೇವೆ ಮಾಡೋದು ಅಂತ ಹೇಳುವಂಥದ್ದು, ಅಥವಾ ಆ ದಿವಸ ನಾವು ಅಲ್ಲಿಗೆ ಹೋಗಬೇಕು. ತಾರೀಕಿನಲ್ಲಿ ಸಣ್ಣ ವ್ಯತ್ಯಾಸಗಳಿರ್ಬೋದು. ಅಂತೂ 2003 ಸೆಪ್ಟೆಂಬರ್ನ ತಿಂಗಳೇ ಅದು, ಸೆಪ್ಟೆಂಬರ್ ಅಕ್ಟೋಬರಲ್ಲಿ. ಅಲ್ಲಿ ಆ ನಿಶ್ಚಯ ಆದ ದಿವಸ ನಾವೊಂದು ಮನಸ್ಸು ಮಾಡಿದೆವು, ಏನೇ ಆಗಲಿ ನಾವು ಹೋಗೋದೆ ಅಂಥೇಳಿ ಆ ಗೇಟನ್ನು ದೂಡಿ ಪೊಲೀಸರು ನೋಡ್ತಾ ಇದ್ದ ಹಾಗೆ ರಸ್ತೆಯಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಹೋಗೋದಕ್ಕೆ ಪ್ರಾರಂಭ ಮಾಡಿದರು. ಆವಾಗಲೂ ನಾವು ಸುಮಾರು 3-4 ದಿನ ಅಲ್ಲೇ ಇದ್ದೆವು. ಆ ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯ ವ್ಯವಸ್ಥೆ ಇರಲಿಲ್ಲ. ಊಟ ತಿಂಡಿ ಎಲ್ಲ ಊರಿನವರು ತಂದು ಕೊಡ್ತಾ ಇದ್ರಲ್ಲದೆ ಬೇರೆ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಗಳೇ ಇರಲಿಲ್ಲ. ಸರಿಯಾಗಿ ಬಹಿರ್ದಶೆಗೆ ಹೋಗೋದಕ್ಕೂ ವ್ಯವಸ್ಥೆ ಇಲ್ಲದ ಜಾಗದಲ್ಲಿ ನಮ್ಮನ್ನೆಲ್ಲ ಕೂಡಿ ಹಾಕಿದರು. ಆದರೆ ಅಲ್ಲಿಯ ಪೊಲೀಸ್ನವರ ಜೊತೆಗೆ ನಮಗೆಲ್ಲ ಮಾತುಕತೆ ಮಾಡಲಿಕ್ಕೆ ಅವಕಾಶ ಇತ್ತು. ನಾವು ಹೋಗ್ತಾ ಇದ್ದ ಹಾಗೆ ಅವರು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೇವೆ, ನೀವು ನಿಲ್ಲಿ ಹೇಳಿದರು.
ಆದರೆ ಕರಸೇವಕರು ಅದನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ನಮ್ಮ ಜೊತೆ ಕಾನ್ಪುರದ ಲೋಕಸಭಾ ಸದಸ್ಯರು ಇದ್ದರು, ಬಹಳ ಹಿರಿಯರವರು. ಹೋಗ್ತಾ ಇದ್ದ ಹಾಗೆ ಒಂದು ಇಕ್ಕಟ್ಟಿನ ಸ್ಥಳ ಬಂದಾಗ ನಾವು ನಿಲ್ಲುವುದಿಲ್ಲ, ನಾವು ರೈಲ್ವೆ ಸ್ಟೇಷನಿಗೆ ಹೋಗಿ ಅಯೋಧ್ಯೆಗೆ ಹೋಗ್ತೇವೆ ಅಂತ ಹೇಳುವಂಥ ಸ್ಪೀಡಲ್ಲಿ ಹೋದಾಗ SP ಅವರು ಲಾಠಿ ಚಾರ್ಜ್ ಮಾಡಿದರು. ಲಾಠಿ ಚಾರ್ಜ್ ಮಾಡುವಾಗ ನಮಗೆ ಅರ್ಥ ಗುರ್ತ ಇಲ್ಲದಂತಹ ಊರು, ಆ ಕಲ್ಲುಗಳನ್ನು ಬಿಸಾಡೋದಕ್ಕೆ ಶುರು ಮಾಡಿದರು. ಈ ಕಲ್ಲಿನ ಒಂದು ದೊಡ್ಡ ಕಲ್ಲು ಬಂದು ನಮ್ಮ ಲೋಕಸಭಾ ಸದಸ್ಯರ, ಅವರು ಹಿರಿಯರು, ನನಗೆ ಕಾಣ್ತದೆ 80 ವರ್ಷದ ಹತ್ರ ಆಗಿತ್ತು, ಅವರ ತಲೆಗೆ ಆ ಕಲ್ಲು ಬಡಿಯಿತು. ನಾವೆಲ್ಲ ನಿಶ್ಚಯ ಮಾಡಿದ್ದೆವು, ಅವ್ರು ಏನಾದರೂ ಅರೆಸ್ಟ್ ಮಾಡಲಿಕ್ಕೆ ಬಂದರೆ ನಾವು ಕೂತ್ಕೊಳ್ಬೇಕು ಅಂಥೇಳಿ. ನಾವು ಘೋಷಣೆಯನ್ನು ಬೇರೆ ಹಾಕ್ತಾಯಿದ್ದೆವು, ಲಾಠಿ ಗೋಲಿ ಖಾಯಂಗೆ ಮಂದಿರ ವಹಿ ಬನಾಯಂಗೆ ಅಂಥೇಳಿ. ಲಾಠಿ ಚಾರ್ಜ್ ಆಗುವಾಗ ನಾವೆಲ್ಲ ಇವರನ್ನು ಸುತ್ತುವರಿಸಿ ನಿಂತೆವು. ಸಿಕ್ಕಾಪಟ್ಟೆ ಹೊಡೆದ್ರು ಅಂತ ಹೇಳಿದರೆ ಅದರದ್ದು ಅಷ್ಟು ಇಷ್ಟು ಅಲ್ಲ, ಎಲ್ರಿಗೂ ಸಿಕ್ಕಾಪಟ್ಟೆ ಏಟಾಯಿತು. ಮತ್ತು ಅವರಿಗೆ ಸಾಕಾಗಿ ಅವರು SP ಅವರು ನಮಗೆ ಇತ್ತಲ್ಲ, ಅವ್ರು ಹೇಳಿದರು, ವಕೀಲ್ ಸಾಬ್ ಕ್ಯಾ ಕಿಯಾ ಅಂಥೇಳಿ ಹೇಳಿ ಉಸ್ಕೋ ಛೋಡ್ದೋ ಅಂಥೇಳಿ ಹೇಳಿದರು. ಅವರಿಗೆ ಬಚ್ಚಿ ಹೋಗಿತ್ತು, ಅಷ್ಟು ಹೊಡೆದಿದ್ರು. ನಾವು ಮಾತ್ರ ಓಡಲಿಲ್ಲ. ನಾವು ಮತ್ತೆ ಹೋಗುವಾಗ ಅಲ್ಲಿ ಒಂದು ಮಂದಿರ ಇತ್ತು. ಮಂದಿರದಲ್ಲಿ ನಾವೆಲ್ಲ ಸೇರಿದಾಗ ಎಲ್ಲ ಹೀಗೆ ಪತ್ರಕರ್ತರೆಲ್ಲ ಬಂದರು. ನಾನು ಏನಾಗಿದೆ ನೋಡುವ ಅಂಥೇಳಿ ನನ್ನ ಶರ್ಟನ್ನು ತೆಗೆದರೆ ಇಡೀ ಬೆನ್ನಲ್ಲಿಂದ ಹಿಡಿದು ಕಾಲಿನವರೆಗೆ ಅದು ರಕ್ತ ಹೆಪ್ಪುಗಟ್ಟಿತ್ತು. ಇಡೀ ಪ್ರೆಸ್ನವರು ಅದನ್ನು ನೋಡಿದರು. ಆ ದಿನದ ಏನಾದರೂ ಪತ್ರಿಕೆಗಳನ್ನು ತೆಗೆದರೆ ಎಲ್ಲ ಪತ್ರಿಕೆಯ ಫ್ರಂಟ್ ಪೇಜಲ್ಲಿ ಕರಸೇವಕರ ಮೇಲೆ ಆದ ದೌರ್ಜನ್ಯ ಅಂತ ಹೇಳುವಂತಹ ಫೋಟೋವನ್ನು ಹಾಕಿದರು. ನಾವು ಮಾತ್ರ ಅದರ ನಂತರವೂ ಹಠಗಟ್ಟಿ ಅಯೋಧ್ಯೆಗೆ ಹೋದೆವು, ರಾಮನ ದರ್ಶನ ಮಾಡಿದೆವು. ಬರುವಾಗ ಕಾಶಿಯಾಗಿ ಮಂಗಳೂರಾಗಿ ಊರಿಗೆ ಬಂದೆವು. ಆದರೆ ಊರಿನಲ್ಲಿ ಆವಾಗ ತುಂಬ ಮಂದಿ ನಮಗೆ ತಮಾಷೆ ಮಾಡಿದರು, ಮಂದಿರ ಕಟ್ಟಲಿಕ್ಕೆ ಹೋಗಿ ಪೆಟ್ಟು ತಿಂದು ಬಂದರು ಅಂಥೇಳಿ. ನಮ್ಮ ವಿರೋಧಿಗಳು ಪೆಟ್ಟು ತಿಂದು ಬಂದರು, ಸರಿಯಾಯಿತು ಇವರಿಗೆ ಅಂತೇಳಿ ಹೇಳಿದರು. ಆದರೆ ನಮಗೆ ಆ ದಿವಸ ನಾವು ಅದರ ಬಗ್ಗೆ ಏನು ಪ್ರತಿಕ್ರಿಯೆ ಕೊಡಲಿಲ್ಲ. ಆದರೆ ಇವತ್ತು ನಮಗೆ ಸಂತೋಷ ಇದೆ. ಆ ಒಂದೊಂದು ಪೆಟ್ಟು ಕೂಡ ನಮ್ಮ ಮಂದಿರಕ್ಕೆ ಕಟ್ಟುವುದಕ್ಕೆ ಸಹಕಾರಿಯಾಗಿದೆ. ಆ ಭಾವನೆಗೆ ಅದು ಪೂರಕ ಆಗಿದೆ ಅಂತ ಹೇಳುವ ಭಾವನೆ ಈಗ ಒಂದು ರೀತಿಯ ಸಾರ್ಥಕ ಭಾವನೆ. ನಾವು ಇಷ್ಟೆಲ್ಲ ಪರಿಶ್ರಮ ಪಟ್ಟದ್ದಕ್ಕೆ ನಮ್ಮ ಪರಿಶ್ರಮ ವ್ಯರ್ಥ ಆಗಲಿಲ್ಲ. ಇಡೀ ದೇಶ ಬಯಸಿದಂತಹ ರಾಮ ಮಂದಿರ ಇವತ್ತಲ್ಲಿ ಆಗ್ತಾ ಇದೆ. ಈಗ ಹೋರಾಟಗಳು ಹೌದು, ನೀವು ಅಲ್ಲಿ ಒಂದು ಕಡೆ ನಿಮಗೆ ಶೌಚಕ್ಕೆ ಕೂಡ ಸೂಕ್ತವಾದಂತಹ ಇದಿರಲಿಲ್ಲ, ನೀವು ಅಲ್ಲಿ ಹೋದರೆ ತಿಂತಾ ಇದ್ದದ್ದೇನು, ಅಥವಾ ಆ ಗಲಾಟೆ ಆಗುವಂಥದ್ದಲ್ಲಿ ನೀವು ಆಹಾರ ಈಗಿನ ರೀತಿಯಾಗಿ ಡೆವಲಪ್ಮೆಂಟ್ ಆಗಿರಲಿಲ್ಲಲ್ಲ, ನೀವು ವ್ಯವಸ್ಥೆಗಳನ್ನು ಹೇಗೆ ಮಾಡ್ತಿದ್ರಿ? ಅಲ್ಲಿ ಮೊದಲ ಬಾರಿಗೆ ಹೋದಾಗ ಊರಿನವರೇ ಕೊಟ್ಟರು. ಆ ಪೂರಿ, ಅಲ್ಲಿಯ ಏನೋ ಬಾಜಿ ಇದೆಲ್ಲ ತಂದು ಕೊಡ್ತಾಯಿದ್ರು, ದಾಲ್. ಆದರೆ ನಮಗೆ ಇಲ್ಲಿಯವರಿಗೆ ಆ ಎಣ್ಣೆ ಎಲ್ಲ ಸತ್ಯ ಹೇಳಬೇಕು ಅಂತೇಳಿ ಆದರೆ ಹಸಿವೆಯ ಕಾರಣಕ್ಕೆ ತಿಂತಿದ್ದೇವೆ ಹೊರತು ಆಗಲಿಲ್ಲ. ಆದರೆ ಡಿಸೆಂಬರ್ 6ರ ಮೊದಲೊಂದು 18 ದಿವಸ ಇದ್ದೇವೆ ನೋಡಿ. ನಾವು 2 ದಿವಸದ ನಂತರ ಅನಂತ್ ನಾಯಕರು ಅಂಥೇಳಿ ನಮ್ಮ ಇಲ್ಲಿಯವರಿದ್ದರು, ಮತ್ತು ರಾಮಚಂದ್ರ ಶೆಟ್ಟರು ಅವರೆಲ್ಲ ಇಂಥದ್ರಲ್ಲಿ ಬಹಳ ಪಳಗಿದ ಕೈ ನೋಡಿ. ಅವರು ಏನು ಹೇಳಿದರು ಅಂತ ಹೇಳಿದರೆ, ನಾವೊಂದು ಪಾತ್ರೆ ತಗೊಂಡು ನಾವು ಇಲ್ಲಿ ಒಂದು ಅನ್ನ ಸಾರು ಮಾಡುವ ಅಂಥೇಳಿ. ಮೊದಲು ನಮ್ಮ ಒಂದು ಬೆಳ್ತಂಗಡಿಯ ಸುತ್ತಮುತ್ತಲಿನವರಿಗೋಸ್ಕರ ಅಂಥೇಳಿ ಒಂದು ಪಾತ್ರೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆವು. ಶುರು ಮಾಡ್ತಾ ಕರ್ನಾಟಕದವರು ಹೆಚ್ಚಿನವರು ಕೊನೆಗಾಗುವಾಗ ಸಾಲುಗಟ್ಟಿ ನಮ್ಮಲ್ಲೇ ಊಟಕ್ಕೆ ಬರುವುದಕ್ಕೆ ಪ್ರಾರಂಭ ಮಾಡಿದರು. ಪಾತ್ರೆಗಳೆಲ್ಲ ದೊಡ್ಡದಾಯಿತು. ಸುಮ್ಮನೆ ತಮಾಷೆಗೆ ಎಷ್ಟೋ ಬಾರಿ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಅದನ್ನು ಅಲ್ಲಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ತರುವುದಕ್ಕೆ. ಅನಂತ್ ನಾಯಕರು ಹೋಗಿ ಸಾಸಿವೆಗೆ ಹೇಗೆ ಕೇಳ್ತಿದ್ರು ಅಂತ ಹೇಳಿದರೆ, ತೇಲ್ ಮೇ ಡಾಲೆ ತೋ ಪಟಪಟ, ಅಂದರೆ ಪಟಪಟ ಆಗುವಂತಹ, ಅಂದರೆ ಸಾಸಿವೆ ಅಂತೇಳಿ ಹೇಳಲಿಕ್ಕೆ ಆದರೆ ಆ ಊಟದ ವ್ಯವಸ್ಥೆಯನ್ನು ನೋಡಿ ಯಡಿಯೂರಪ್ಪರು, DV ಸದಾನಂದ ಗೌಡರು ಇಂಥವರು ಸಮೇತ ಆವಾಗ ನಾವು ಊಟಕ್ಕೆ 2 ರೂಪಾಯಿ ಫಿಕ್ಸ್ ಮಾಡಿದೆವು. 2 ರೂಪಾಯಿ ಕೊಟ್ಟು ಊಟ ಮಾಡಿ ಹೋಗಿದ್ದಾರೆ. ಕೊನೆಗಾಗುವಾಗ ನಮ್ಮ ಡಾಕ್ಟರ್ ಪ್ರಭಾಕರ್ ಭಟ್ರು ಬಂದರು, ನಿಮ್ಮದೆಂಥದ್ದು ಬೆಕ್ಕಿನ ಬಿಡಾರ ಬೇರೆ, ಈಗ ಇಡೀ ನಿಮ್ಮ ಕಾರಣಕ್ಕೆ ಒಟ್ಟು ವ್ಯವಸ್ಥೆಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂಥೇಳಿ ಹೇಳಿದರು. ಇದು ಡಿಸೆಂಬರ್ 6ರ 2 ದಿವಸ
ಮೊದಲು. ಮತ್ತು ಅವರು ಹಿರಿಯರು ಹೇಳಿದ ಮೇಲೆ ಮತ್ತು ಅವರು ಹೇಳಿದ್ದು ಕೂಡ ಸರಿ ಇತ್ತು, ನಾವು ಕೂಡಲೇ ಅದನ್ನು ಬಂದ್ ಮಾಡಿದೆವು. ಆಮೇಲೆ ಪುನಃ ಅದೇ ಎಂಥದ್ದು ಇದರ ಎಣ್ಣೆ, ಎಂಥ ಎಣ್ಣೆ ಅದು ಅಲ್ಲಪ್ಪ, ಅಲ್ಲಿದ್ದೊಂದು ಎಣ್ಣೆ ಬೇರೆ, ಅದರ ಎಣ್ಣೆಯಲ್ಲಿ ತೆಗೆದ ಪುರಿ ಮತ್ತು ಬಾಜಿ ಅದರಲ್ಲಿ ತೆಗೆದೆವು. ಮತ್ತು ಹೇಗೂ ಡಿಸೆಂಬರ್ 6 ಬಂತು, ಮತ್ತು ಪ್ರಶ್ನೆ ಇಲ್ಲ, ನಾವು ವಾಪಸ್ ಊರಿಗೆ ಬಂದಿದ್ದೇವೆ. ಆದರೆ ಇವತ್ತಿಗೂ ಇಂತಿಂಥವರೆಲ್ಲ ನಾವೆಲ್ಲ ಒಟ್ಟಿಗಿದ್ದೆವು. ಭಾರತೀಯ ನಾನು ಈ ಹೋರಾಟದ ಭಾಗ, ನಮಗೆ ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವಕಾಶ ಸಿಗದೇ ಇರ್ಬೋದು, ಆದರೆ ನಮ್ಮ ವಿಚಾರಧಾರೆಯವರಿಗೆ ಅದರ ನಂತರದಲ್ಲಿ ನಾವೇನಾದರೂ ಮಕ್ಕಳಿಗೆ ಕತೆ ಹೇಳೋದಿದ್ದರೆ ಅದು ತುರ್ತು ಪರಿಸ್ಥಿತಿ ಇರ್ಬೋದು, ರಾಮ ಮಂದಿರದ ಹೋರಾಟ ಇರ್ಬೋದು, ಎಷ್ಟು ಹೋರಾಟಗಳಲ್ಲಿ ಭಾಗಿಯಾಗಿ ಇವತ್ತು ಕೇಂದ್ರದಲ್ಲಿ ಮೋದಿಯವರು ಈ ರೀತಿಯ ಬದಲಾವಣೆಯನ್ನು ತರೋದಕ್ಕೆ ಕಾರಣ ಆಗಿದ್ದರೆ ಇಷ್ಟು ವರ್ಷಗಳ ಹೋರಾಟದ ಫಲ. ಕಾಶ್ಮೀರದಲ್ಲಿ ಆದ ಬದಲಾವಣೆ, ಅಯೋಧ್ಯೆಯಲ್ಲಿ ಆದ ಬದಲಾವಣೆ, ಎಲ್ಲ ಕಡೆಯೂ ಜನಜೀವನದಲ್ಲಿ ಆದಂತಹ ಬದಲಾವಣೆ, ಈ ಬದಲಾದ ಭಾರತಕ್ಕೆ ನಾಂದಿ ಹಾಕಿದ್ದು ಈ ಎಲ್ಲ ಹೋರಾಟಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಧಾರೆ ಅಂತ ಹೇಳುವಂಥದ್ದು ಅಭಿಮಾನದಿಂದ ಹೇಳ್ತೇನೆ. ನೀವಲ್ಲಿ ಅಡುಗೆ ಮಾಡಿದಾಗ 2 ಮಾಜಿ ಮುಖ್ಯಮಂತ್ರಿಗಳು, ಆಗ ಅವರೇನು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋದ ಕನಸು ಕೂಡ ಇರಲಿಕ್ಕಿಲ್ಲ ಅವರಿಗೆ, ಭಾಗಿಯಾಗಿ ಊಟ ಮಾಡಿದರು. ಅಂಥ ಎಷ್ಟು ಲೀಡರ್ಸ್, ಈಗ ನೀವು ದೊಡ್ಡ ದೊಡ್ಡ ಲೀಡರ್ಸ್, ದೊಡ್ಡ ದೊಡ್ಡ ಸಚಿವರು ಅಂತ ಹೇಳುವವರು ಯಾರ ಎಲ್ಲ ಭಾಗಿಯಾಗಿದ್ದರು ನೆನಪಿಸಿಕೊಳ್ಳುವುದಾದರೆ? ಈ ಆರ್ ಅಶೋಕ್ ಈಗಿನ ಪ್ರತಿಪಕ್ಷದ ನಾಯಕರು. ನೀವು ಹಾಗೆ ಹೇಳ್ತಾ ಹೋದರೆ ಈಗ ಯಾರೆಲ್ಲ ದೊಡ್ಡ ಸ್ಥಾನದಲ್ಲಿ ಎಲ್ಲ ತಲುಪಿದ್ದಾರೆ ಅವರೆಲ್ಲರೂ ಆ ದಿನ ಅಲ್ಲಿ ಇದ್ದರು. ಒಂದಲ್ಲ ಒಂದು ಹೋರಾಟದಲ್ಲಿ, ಅಂತೂ ಅಯೋಧ್ಯೆಯ ಹೋರಾಟದಲ್ಲಂತೂ ಅವರೆಲ್ಲ ಆ ದಿವಸ ಅಲ್ಲಿ ಇದ್ದರು. ಈ ಅಯೋಧ್ಯೆಗೆ ಲಾಸ್ಟ್ ಟೈಮು ಏನೋ ನೀವು ಹೋದ್ರಂತೆ, ಹೋಗಿ ಕೈಯಲ್ಲಿದ್ದ ಉಂಗುರ ಏನೋ ಹಾಕಿದ್ರಂತೆ. ನೀವು ಬಂದ ಕ್ಷಣವನ್ನು ನೀವೇನಾದರೂ ಯೋಗ ಹೇಳ್ತೇನೆ. ಇದೇ ದಿನ ಈ ಜನವರಿ 15ನೇ ತಾರೀಕಿಗೆ ನಾವು ಆ ದಿನ ನಮ್ಮ ಸ್ವಾಮೀಜಿಯವರು, ಯಾವ ವರ್ಷ ಅದು? ಕಳೆದ ವರ್ಷ 2000 ಹೌದೌದು, ಕಳೆದ ವರ್ಷ ಜನವರಿ 15ರಂದು, ನಾವು 23 ಜನವರಿ 15ರಂದು ನಮ್ಮ ಕಾಶಿಮಠದ ಪರಮ ಪೂಜ್ಯ ಸ್ವಾಮೀಜಿಗಳಾದ ಸಂಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಅಲ್ಲಿ ಮೊಕ್ಕಾಂ ಹೂಡಿದಾಗ ನಾವೆಲ್ಲ ಏನು ಕಾರ್ಯಕರ್ತರಾಗಿ ಅಲ್ಲಿಗೆ ಅಯೋಧ್ಯೆಗೆ ಹೋಗಿದ್ದೆವು. ರಾಜೇಶ್ ಪೈಗಳು, ಉಜಿರೆಯ ರಾಜೇಶ್ ಪೈಗಳು ಅವರ ನೇತೃತ್ವದಲ್ಲಿ, ನರಸಿಂಹ ನಾಯಕ್ ನನ್ನ ತಮ್ಮ, ರಾಮ ಮಂದಿರದ ಅಧ್ಯಕ್ಷರು, ಉಜಿರೆಯ ಎಲ್ಲ ಹುಡುಗರು ಒಟ್ಟಾಗಿ ಹೋಗಿದ್ದೆವು. ಆವಾಗ ಅಲ್ಲಿ ಗೋಪಾಲ್ಜಿಯವರವರು ಕರ್ನಾಟಕದಲ್ಲಿ ಪ್ರಚಾರಕರಾಗಿದ್ದವರು, ಈಗ ಅಲ್ಲಿಯ ಜವಾಬ್ದಾರಿಯವರು. ನಮ್ಮ ಭಾಗ್ಯಕ್ಕೆ ದಿನೇಶ್ ಕಾಮತ್ರವರು ಕೂಡ ಅಲ್ಲಿಗೆ ಬಂದಿದ್ದರು. ಹಾಗೆ ಅವರೆಲ್ಲರ ಸಂಪರ್ಕದ ಕಾರಣಕ್ಕೆ, ಇಲ್ಲ ಅಂತ ಹೇಳಿದರೆ ಅಷ್ಟು ಸುಲಭದಲ್ಲಿ ಆ ಮಂದಿರ ನಿರ್ಮಾಣ ಆಗುವ ಸ್ಥಳಕ್ಕೆ ನಮಗೆ ಪ್ರವೇಶ ಸಿಗ್ತಿರಲಿಲ್ಲ. ಕರ್ನಾಟಕದ ಗೋಪಾಲ್ಜಿಯವರು, ದಿನೇಶ್ ಕಾಮತ್ರು ಇದ್ದದರ ಪರಿಣಾಮವಾಗಿ ನಾವೆಲ್ಲ ಅಲ್ಲಿ ಹೋದೆವು. ನಮ್ಮ ಭಾಗ್ಯ ನೋಡಿ, ನಾವು ಅಯೋಧ್ಯೆಯ ಜೊತೆಗೆ ನಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಅಲ್ಲಿ ಹೋದಾಗ ಹೇಳಿದರು, ಆ ಕಲಶ ನಿಧಿಗೆ ಹಾಕುವುದಕ್ಕೆ ನಿಮಗೆ ಈಗಲೂ ಅವಕಾಶ ಇದೆ ಅಂಥೇಳಿ ಗೋಪಾಲ್ಜಿಯವರು ಹೇಳುವಾಗ, ಒಂದು ಐತಿಹಾಸಿಕ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಅದರದ ಪಂಚಾಂಗದ ಅಡಿಯಲ್ಲಿ ನಮ್ಮದಾದಂತಹ ಒಂದು ಕೆಲವು ಸಂಗತಿಗಳನ್ನು ಹಾಕುವುದಕ್ಕೆ ಅವಕಾಶ ಸಿಕ್ಕಿದೆ ಹೇಳುವಾಗ ನಾವು ಯೋಚನೆ ಮಾಡಿ ಹೋದವರಲ್ಲ. ಆದರೆ ನನ್ನ ಕೈಯಲ್ಲಿ ಉಂಗುರ ಇತ್ತು, ಕೆಲವರು ಅವರ ತಂದೆಯವರು ಕೊಟ್ಟಂತಹ ನೆನಪಿಗೋಸ್ಕರ ಕೊಟ್ಟ ನಮ್ಮ ಅನಂತ ನಾಯಕರ ಮಗ ಕಿವಿಯ ಓಲೆ ಇತ್ತು. ಈ ರೀತಿಯಲ್ಲಿ ಯಾರಲ್ಲಿ ಏನು ಆಭರಣಗಳಿದ್ದಾವೆ ಎಲ್ಲವನ್ನು ತೆಗೆದು ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು. ಆ ವ್ಯವಸ್ಥೆಯ ಮೂಲಕ ಆ ನಿಧಿ ಕಲಶಕ್ಕೆ ಅರ್ಪಿಸುವಂತಹ ಯೋಗ ಸಿಕ್ಕಿತು. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಕಡೆಯಿಂದ ಅದಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ನಾವು ನಮ್ಮ ಮೊಮ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಹೇಳ್ಬೋದು, ಅಯೋಧ್ಯೆಯ ಮಂದಿರದ ಅಡಿಯಲ್ಲಿ ಆ ನಿಧಿ ಕಲಶದಲ್ಲಿ ನಮ್ಮದು ಒಂದು ಉಂಗುರ ಇದೆ, ಸ್ವರ್ಣ ಇದೆ, ನಮ್ಮದೊಂದು ಚಿನ್ನದ ತುಂಡಿದೆ. ಹೌದು, ದೇವರಿಗೆ ಸಮರ್ಪಿಸಿದ್ದೇವೆ ಅಂತ ಹೇಳುವಂಥ ಒಂದು ಯೋಗ ಭಾಗ್ಯ ನಮಗೆ ಸಿಕ್ಕಿತು. ಓಕೆ ಸರ್, ಈಗ ನೀವು ಅದು ಏಟು ತಿಂದು ಬಂದ್ರಿ, ಅಥವಾ ರಾಮನ ಹೋರಾಟ, ಅಯೋಧ್ಯೆಯ ಹೋರಾಟ, ಒಂದು ಮಾತಿತ್ತಂತೆ, ಅಯೋಧ್ಯೆಗೆ ಹೊರಟ್ರೆ ವಾಪಸ್ಸು ಉಸಿರು ಇದ್ದು ಊರಿಗೆ ಬರ್ತಾರೋ ಇಲ್ಲವೋ ಅಂತ ಒಂದು ಮಾತಿತ್ತಂತೆ. ಮನೆಯಲ್ಲಿ ಸರ್, ಮನೆಯ ಪರಿಸ್ಥಿತಿ, ಮನೆಯಲ್ಲಿ ಏನು ಹೇಳ್ತಿದ್ರು ಅಂತ ಯಾರೂ ಇದನ್ನು ಕಲ್ಪಿಸಲಿಲ್ಲ.
ಹಾಗೆ ನೋಡಲಿಕ್ಕೆ ಹೋದರೆ ಡಿಸೆಂಬರ್ 6ಕ್ಕೆ ಹೋಗುವಾಗ ನನ್ನ ಮನೆಯವರು ಅವರ ತಾಯಿಯ ಮನೆಯಲ್ಲಿ ನನ್ನ ಮೊದಲ ಮಗುವಿಗೆ ನನ್ನ ಮಗ ಮೊದಲನೇ ಮಗ ಆವಾಗ ಜನ್ಮ ಬಂದಿದ್ದ ಅಷ್ಟೇ ಅವನು. ಎಷ್ಟು ದಿನ ಆಗಿತ್ತು? ಅದು 2-3 ತಿಂಗಳೇನೋ ಆಗಿತ್ತು ಅವನಿಗೆ. ಅವ ಮನೆಯಲ್ಲಿದ್ದ. ಆದರೆ ಒಂದು ಏನೋ ರಾಮನ ಮೇಲೆ ನಂಬಿಕೆ, ರಾಮ ನಮ್ಮನ್ನೆಲ್ಲ ಆ ರೀತಿಯಲ್ಲಿ ಅಲ್ಲಿಗೆ ಕರೆಸ್ತಾ ಇದ್ದ ಅಂತ ಹೇಳುವಂತಹ ಭಾವನೆ. ಮನೆಯಲ್ಲಿ 2ನೇ ಬಾರಿ ಲಾಠಿ ಚಾರ್ಜ್ ಆದಾಗಲೂ ನಾನು ಮನೆಗೆ ತಿಳಿಸಲಿಲ್ಲ. ಊರಿಗೆ ಬಂದ ಮೇಲೆ ಅವರಿಗೆ ಬೇರೆಯವರು ಹೇಳಿ ಗೊತ್ತಾದದ್ದೇ ಹೊರತು ನಾನು ಹೇಳಿರಲಿಲ್ಲ. ಇದು ಆಗ್ತದೆ, ಒಟ್ಟು ಹೋರಾಟಗಳು ಅಂತೇಳಿ ಆಗುವಾಗ ಏನಾದರೂ ತೂಕ ಮಾಡಿಕೊಂಡು ಕೆಲಸಗಳಾಗ್ತದೆ. ಕೆಲವೊಮ್ಮೆ ಪರಿಸ್ಥಿತಿ ಕೈ ಮೀರ್ತದೆ, ನಾವು ಆಲೋಚನೆ ಮಾಡಿದ ರೀತಿಯಲ್ಲಿ ಆಗುವುದಿಲ್ಲ. ಆದರೆ ಮನಸ್ಸಿನಲ್ಲಿ ಒಂದು ಆ ವಿಶ್ವಾಸ, ಲಾಠಿ ಗೋಲಿ ಖಾಯೆಂಗೆ ಮಂದಿರ ವಹಿ ಬನಾಯಂಗೆ ಅಂತ ಹೇಳುವಂಥದ್ದು ಬರೀ ಬಾಯಿ ಮಾತಿಗಲ್ಲ. ಲಾಠಿ ಗೋಲಿ ಖಾಯಾ ಹೇ ಅಬ್ ಮಂದಿರ ವಹಿ ಬನಾಯಾ ಹೇ ಅಂತ ಹೇಳುವ ಸಾರ್ಥಕ ಭಾವ ಉಂಟು ನಮಗೆ. ಅಲ್ಲ, ಮನೆಯಲ್ಲಿ ವಿರೋಧಗಳು ಅಂದರೆ ಈಗ ಎಂತ ಗೊತ್ತುಂಟಾ, ಈಗ ಮನೆಯಲ್ಲಿ ಅಷ್ಟು ಪುಟ್ಟ ಮಗು, 3 ತಿಂಗಳ ಮಗು, ಅವರು ಬಾಣಂತಿ, ಜೊತೆಗೆ ಅಲ್ಲಿ ಒಂದು ಸಾಥ್ ಕೊಡಬೇಕು. ನೀವು ರಾಮನ ಹೋರಾಟ, ನಾವು ಮಂದಿರ ಕಟ್ತೇವೆ ಅಂತ ಹೊರಟಿದ್ರಿ. ಇಲ್ಲಿ ನಿಮ್ಮ ಪೋಷಕರು, ನಿಮ್ಮ ಹೆತ್ತವರು, ಅವರ ಹೆತ್ತವರು ಏನಂದ್ರು, ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ನಮ್ಮದು ಮೊದಲಿಂದಲೂ ಈ ವಿಚಾರ ಪರಿವಾರದ ಮನೆ. ನಮ್ಮ ತಂದೆಯವರಿಂದ ಆದಿಯಾಗಿ ನನ್ನ ಮಾವನವರು ಕೂಡ ಈ ಜನಸಂಘದ ಕಾಲದಿಂದ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕದ ಪ್ರಾರಂಭದ ದಿನಗಳಿಂದ ಅದರ ಜೊತೆಗೆ ಇದ್ದಂಥವರು. ಹಾಗಾಗಿ ನಮ್ಮ ಮನೆಯಲ್ಲಿ ಅದಕ್ಕೆ ಪೂರಕವಾದಂತಹ ವಾತಾವರಣ ಇತ್ತು. ನಮ್ಮನ್ನೆಲ್ಲ ಹೋಗಿ ಬರ್ತೇವೆ ಅಂತ ಹೇಳಿದರೆ ಹೋಗಿ ಅಂತ ಹೇಳುವಂತಹ ಮನಸ್ಥಿತಿಯಲ್ಲಿ ಅವರಿದ್ದರು. ಮತ್ತು ಇದರ ಪರಿಣಾಮ ಏನಾದೀತು, ಏನಾಗಬಹುದು ಅಂತ ಹೇಳುವ ಕಲ್ಪನೆ ಅವರಿಗೆ ಇತ್ತು ಅಂಥೇಳಿ ನಾನು ಹೇಳೋದಿಲ್ಲ. ಆದರೆ ಒಳ್ಳೆಯ ಒಂದು ಉದ್ದೇಶಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳುವ ಕಾರಣಕ್ಕೆ ಸಂತೋಷದಿಂದ ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ಬಂದ ಮೇಲೆ ಮಾತ್ರ ಇದೆಲ್ಲ ಆದದ್ದು ಕೇಳುವಾಗ ಒಂದು ಸಣ್ಣ ಸಹಜವಾಗಿ, ಮನುಷ್ಯ ಸಹಜವಾಗಿ ಇಷ್ಟೆಲ್ಲ ಆಗ್ತದೆ ಅಂತೇಳಿ ಗೊತ್ತಿರಲಿಲ್ಲ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಹಾಗೆ ಅಂತೇಳಿ ದೇವರ ದಯದಲ್ಲಿ ನನ್ನ ಮಟ್ಟಿಗೆ ಅಂತೆಲ್ಲ ತುಂಬ ಕಾರ್ಯಸೇವಕರ ಮಟ್ಟಿಗೆ ಇವತ್ತು ಸಂತೋಷ, ಸಾರ್ಥಕದ ಭಾವ ಇದೆ. ಅಂದು ಬಹುದೊಡ್ಡ ಹೋರಾಟ, ಸುಮಾರು ರಥಯಾತ್ರೆ ಇರ್ಬೋದು, ಅಥವಾ ಡಿಸೆಂಬರ್ ಶಿಲಾಪೂಜನೆ ಇರ್ಬೋದು, ಡಿಸೆಂಬರ್ 6ರ ಹೋರಾಟ ಇರ್ಬೋದು, ಆನಂತರ 2003ರಲ್ಲಿ ಆದಂಥ ಈ ಲಾಠಿ ಚಾರ್ಜ್ ಎಲ್ಲ ಇರ್ಬೋದು, ಎಲ್ಲವನ್ನು ಲೆಕ್ಕ ಹಾಕಿದಾಗ ಇವತ್ತು ನಿಮಗೆ ಸಾರ್ಥಕತೆಯ ಭಾವ ಇದೆ ಅಂತ ಹೇಳ್ತಿದ್ದಾರೆ. ಸರ್, ನಿಮ್ಮ ಹತ್ರ ಈಗಿನ ಪ್ರಶ್ನೆ, ಅಯೋಧ್ಯೆಗೆ ಬಾಲರಾಮನನ್ನು ನೋಡಲಿಕ್ಕೆ ಹೋಗುವುದು ಯಾವಾಗ? ಪ್ರಧಾನಮಂತ್ರಿಗಳೇ ಕೈ ಮುಗಿದು ಹೇಳಿದ್ದಾರೆ, ನಮ್ಮ ಉದ್ದೇಶ ಮುಖ್ಯ ಮಂದಿರ ಆಗಬೇಕು ಅಂತ ಇದ್ದದ್ದು. ಇವತ್ತು ಮಂದಿರ ಆಗ್ತಾ ಇದೆ. ಒಟ್ಟು ವ್ಯವಸ್ಥೆಯ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳು ಹೇಳಿದ ಸೂಚನೆಯನ್ನು, ಅವರು ನಮ್ಮೆಲ್ಲರ ಕಲ್ಪನೆಯ ಕನಸಿನ ರಾಮ ಮಂದಿರದ ನೇತೃತ್ವವನ್ನು ವಹಿಸಿ ಪೂರ್ಣ ರೀತಿಯಲ್ಲಿ ನಿಮಗೂ ಬರುವಂತಹ ಒಂದು ಅವಕಾಶ ಸಿಗ್ತದೆ, ಆವಾಗ ಬನ್ನಿ ಅಂತ ಹೇಳುವಂತಹ ವಿನಂತಿಯನ್ನು ಮಾಡಿದ್ದಾರೆ. ನಾವು ಆ ದಿನ ಅವರು ಕೊಟ್ಟಂತಹ ಸೂಚನೆಯ ರೀತಿಯಲ್ಲಿ ನಾಡದು 21ರವರೆಗೆ ನಮ್ಮ ಸುತ್ತಮುತ್ತಲಿನ ಏನಾದರೂ ಮಂದಿರಗಳಿಗೆ ಹೋಗಿ ಅಲ್ಲಿ ಸ್ವಚ್ಛತೆಯ ಕಾರ್ಯ ಮಾಡುವಂಥದ್ದು, 22ನೇ ತಾರೀಕಿಗೆ ನಮ್ಮ ಸುತ್ತಮುತ್ತಲಿನ ಮಂದಿರಗಳಲ್ಲಿ ವಿಶೇಷ ಪೂಜೆ ಮಾಡುವಂಥದ್ದು, ಸಂಜೆಯ ಹೊತ್ತು ಒಂದು ರೀತಿಯ ದೀಪಾವಳಿಯ ಹಬ್ಬವನ್ನು ಆಚರಿಸುವ ರೀತಿಯಲ್ಲಿ ದೀಪವನ್ನು ಬೆಳಗಿಸಿ ಆ ಕಾರ್ಯಕ್ರಮದಲ್ಲಿ ಸಂತೋಷದಲ್ಲಿ ಭಾಗಿಯಾಗುವಂಥದ್ದು. ಮತ್ತು ಆ ಪ್ರತಿಷ್ಠೆ ಮಾಡುವ ಮುಹೂರ್ತದ ಹೊತ್ತಿಗೆ ಈಗಂತೂ ಕಾಲ ಬದಲಾಗಿದೆ, ಕೂತಲ್ಲೇ ರಾಮನ ಆ ಪ್ರತಿಷ್ಠೆಯನ್ನು ನೋಡುವಂತಹ ಒಂದು ಯೋಗ ಇಡೀ ಜಗತ್ತಿಗೆ ಸಿಗ್ತಾ ಇದೆ. ಎಲ್ಲರೂ ಶಬರಿಯ ರೀತಿಯಲ್ಲಿ ಕಾತರದಿಂದ ಕಾಯ್ತಾ ಇದ್ದಾರೆ. ನಾವು ಏನು ಸಂಘಟಕರು, ಟ್ರಸ್ಟಿನವರು, ಪ್ರಧಾನಿಯವರು ಹೇಳಿದ ಸೂಚನೆಯ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇಲ್ಲೇ ಇದ್ದು ಭಾಗವಹಿಸ್ತೇವೆ. ಮತ್ತು ನಮ್ಮೊಳಗೆ ಆಲೋಚನೆ ಆಗಿದೆ, ಯಾರೆಲ್ಲ ನಾವು ಆವಾಗ ಅಯೋಧ್ಯೆಗೆ ಹೋಗಿದ್ದೇವೆ, ಕೆಲವರು ಪಾಪ ಇವತ್ತಿಲ್ಲ ನಮ್ಮ ಜೊತೆ ಅಯೋಧ್ಯೆಗೆ ಬಂದವರು. ನೀವು ಆ ಫೋಟೋದಲ್ಲಿ ಏನಾದರೂ ನೋಡಿದರೆ, ಆಗ ಒಂದು ಫೋಟೋ ತೆಗೆದದ್ರಲ್ಲಿ ಒಂದು ಸ್ವಲ್ಪ ಮಂದಿ ಇವತ್ತು ನಮ್ಮ ಮಧ್ಯೆ ಇಲ್ಲ.
ನಾವು ಮಾತ್ರ ಯಾರೆಲ್ಲ ಆ ದಿನಗಳಲ್ಲಿ ಹೋಗಿದ್ದೇವೆ ನಾವೆಲ್ಲ ಒಟ್ಟಿಗೆ ಸಾಧ್ಯ ಆದರೆ ಸಾಧ್ಯ ಏನು, ನಾವಂತ ಹೆಚ್ಚಿನವರು ಈಗ ಹೇಳಿದ್ದಾರೆ, ನಾವು ಆಗ ಒಬ್ಬೊಬ್ಬರೇ ಹೋದದ್ದು, ಈಗ ನಾವು ಸಂಸಾರ ಸಮೇತರಾಗಿ ಹೋಗಿ ಆ ರಾಮ ಮಂದಿರದ ದರ್ಶನ ಮಾಡಿ ಬರುವ ಅನುಕೂಲದ ಸಂದರ್ಭ ಬಂದಾಗ ನಮಗೆ ಸೂಚನೆ ಇದೆ, ಕರ್ನಾಟಕದಿಂದ ಇಂತಹ ಸಮಯದಲ್ಲಿ ನೀವು ಬನ್ನಿ ಅಂತ ಹೇಳುವಂತಹ ಸೂಚನೆ ಕೊಡ್ತಾರೆ. ಆವಾಗ ನಾವು ಅಲ್ಲಿಗೆ ಹೋಗುವ ಯೋಚನೆ ಮಾಡಿದ್ದೇವೆ. ಇದು ಪ್ರತಾಪ್ ಸಿಂಹರ ಮಾತು. ಬಹಳ ವಿಶೇಷವಾಗಿ 1990, 1992, 2003 ಹೀಗೆ ಎಲ್ಲ ರಾಮನ ಹೋರಾಟದಲ್ಲಿ ಭಾಗಿಯಾದಂಥವರು ಮತ್ತು ರಾಮನ ಹೋರಾಟದಲ್ಲಿ ಭಾಗಿಯಾಗಿದ್ದು ಮಾತ್ರವಲ್ಲ, ಲಾಠಿಯ ಏಟನ್ನು ಬೇಕಾದರೂ ತಿಂತೇವೆ, ಲಾಠಿ ಏಟ ಎಷ್ಟೇ ಕೊಡಿ ನಾವು ತಿಂತೇವೆ, ಆದರೆ ಮಂದಿರ ಅಲ್ಲೇ ಕಟ್ತೇವೆ ಅಂತ ಹೇಳಿದವರು. ಲಾಠಿ ಏಟು ಇಡೀ ದೇಹದಾದ್ಯಂತ ತಿಂದವರು. ಆದರೆ ಇವತ್ತು ಆ ಎಲ್ಲ ಪ್ರತಿಯೊಂದು ಏಟಿಗೂ ಕೂಡ ಬೆಲೆ ಸಿಗ್ತಾ ಇದೆ, ಪ್ರತಿಯೊಂದು ಏಟಿನಲ್ಲೂ ಕೂಡ ಸಂಭ್ರಮ ಇದೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಜೊತೆಗೆ ಆಹಾರದ ತೊಂದರೆಗಳಾದಾಗ ಇಡೀ ಸಂಘಟನಾತ್ಮಕವಾಗಿ ಯೋಚಿಸಿ ಇಡೀ ಬಹಳಷ್ಟು ಜನರಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿದವರು. ಇವ್ರ ಜೊತೆಗೆ ಆವತ್ತು ಹೋರಾಟದಲ್ಲಿ ಭಾಗಿಯಾಗಿದ್ದವರು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಆದರು, ಅವರೆಲ್ಲರೂ ಕೂಡ ಇವರ ಜೊತೆಗಿದ್ದರು. ಮತ್ತು ಆ ಎಲ್ಲ ಹೋರಾಟ, ಎಲ್ಲ ಸಂಘಟನೆ ಇಲ್ಲಿಂದ ಹೋದಂಥದ್ದು, ಜೊತೆಗೆ ಅಲ್ಲಿಯ ಪ್ರತಿಕೂಲ ವಾತಾವರಣ, ಈ ಎಲ್ಲ ಸಂದರ್ಭದಲ್ಲೂ ಕೂಡ ಸವಾಲನ್ನು ಎದುರಿಸಿ ರಾಮ ಮಂದಿರವನ್ನು ಕಟ್ಟುವಂಥ ಸಂಕಲ್ಪವನ್ನು ತೊಟ್ಟು ಹೋರಾಟವನ್ನು ಸಂಘಟಿಸಿದವರಲ್ಲಿ ಒಬ್ಬರು ಇವತ್ತು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಸರ್, ನೀವು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಇದು ವಿಶೇಷವಾದಂತಹ ರಾಮ ಮಂದಿರದ ಹೋರಾಟಗಾರರಲ್ಲಿ ಒಬ್ಬರಾಗಿರುವಂಥ ಪ್ರತಾಪ್ ಸಿಂಹ ನಾಯಕರನ್ನು ಮಾತನಾಡಿಸಿದಂತಹ ವರದಿ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ಯಾವ ರೀತಿಯಾಗಿ ಸಜ್ಜಾಗಿದೆ ಅಯೋಧ್ಯೆ ಅನ್ನುವಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಬಿಗಿ ಭದ್ರತೆಯೊಂದಿಗೆ ಕಾರ್ಯಕ್ರಮಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ಪ್ರಾಣ ಪ್ರತಿಷ್ಠೆ 12:20 ಆರಂಭವಾಗಲಿಕ್ಕಿದ್ದು ಆ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮದ ನೇರ ಪ್ರಸಾರವೂ ಕೂಡ ಇರಲಿಕ್ಕಿದೆ. ಇದೀಗ ತಾವು ನೋಡ್ತಾ ಇರುವಂಥದ್ದು ಅಯೋಧ್ಯೆಯ ಮಂದಿರದ ಎದುರು ಭಾಗದ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಯೋಧ್ಯೆಯಿಂದ ನೇರ ಪ್ರಸಾರದ ಮೂಲಕ ಪ್ರಸಾರ ಆಗ್ತಿರುವಂಥದ್ದು. ಇದೀಗ ಅಯೋಧ್ಯೆಯ ರಾಮ ಮಂದಿರದ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಜೈ ಶ್ರೀರಾಮ್ ಅನ್ನುವಂತಹದ್ದು ಆ ಪುಷ್ಪದಲ್ಲೇ ಜೈ ಶ್ರೀರಾಮ್ ಅನ್ನುವಂತಹ ಒಂದು ಅಲಂಕಾರವನ್ನು ಮಾಡಲಾಗಿರುವಂಥದ್ದು. ಇಡೀ ರಾಮ ಮಂದಿರಕ್ಕೆ ವಿಶೇಷವಾದಂಥ ಪುಷ್ಪಾಲಂಕಾರವನ್ನು ಮಾಡಿರುವಂಥದ್ದು ಮತ್ತು ಗೋಪುರದ ತುದಿಯಲ್ಲಿ ಹಾರ್ತಾ ಇರುವಂತಹ ಭಗವದ್ ಧ್ವಜ, ಇದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಶ್ರೀರಾಮನ ಮಂದಿರ, ಅಯೋಧ್ಯೆಯ ಶ್ರೀರಾಮ ಮಂದಿರ ಹೇಗಿದೆ, ಹೇಗೆ ಸರ್ವಾಲಂಕಾರಗೊಂಡಿದೆ ಅನ್ನುವಂತಹದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂತಹದ್ದು. ಅಯೋಧ್ಯೆಯ ಒಂದು ಶ್ರೀರಾಮ ಮಂದಿರದ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಕ್ಷೇತ್ರದಾದ್ಯಂತ ಪುತ್ತೂರು ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಸುಳ್ಯ ಇರ್ಬೋದು ಅಥವಾ ಇಡೀ ದಕ್ಷಿಣ ಕನ್ನಡದ ಹಲವೆಡೆ ಈಗಾಗಲೇ ಹಲವಾರು ರೀತಿಯಾದಂಥ ತಯಾರಿಗಳು ನಡೀತಾ ಇದೆ. ಅಯೋಧ್ಯೆಯ ಈ ಒಂದು ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ನೇರ ಪ್ರಸಾರದ ಮೂಲಕ ನೋಡುವಂಥದ್ದು ಮತ್ತು ಅಲ್ಲಲ್ಲಿ ಜನರಿಗೆ ನೇರ ಪ್ರಸಾರದ ಮೂಲಕ ತೋರಿಸುವಂಥದ್ದಕ್ಕೆ ವಿಶೇಷವಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಇದು ನೋಡಿಯಲ್ಲಿ ಒಂದು ಕಡೆ ಅಲಂಕಾರ, ಮತ್ತೊಂದು ಕಡೆ ಭದ್ರತೆಯ ವ್ಯವಸ್ಥೆಗಳು, ಜೊತೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಓಡಾಡ್ತಾ ಇರುವಂತಹ ಬಸ್ ಇತ್ಯಾದಿಗಳೆಲ್ಲವೂ ಕೂಡ ಅಲ್ಲಿ ನಿಮಗೆ ಕಾಣಸಿಗ್ತಾ ಇದೆ. ಅಲ್ಲಿಯ ನಗರ ಸಾರಿಗೆಯ ಬಸ್ ಓಡಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ಶ್ರೀರಾಮನ ಅಯೋಧ್ಯೆಯ ಸುಂದರ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಅಯೋಧ್ಯೆಯ ರಾಮ ಮಂದಿರದ ಸುಂದರ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇಂತಹದೊಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು, ಈ ರಾಮ ಮಂದಿರದಲ್ಲಿ ಬಾಲರಾಮನ ಅಥವಾ ರಾಮನ ಪ್ರತಿಷ್ಠೆ ಆಗಬೇಕು ಅಂತ ಕನಸು ಕಂಡಂತಹ ಅದೆಷ್ಟೋ ಲಕ್ಷಾಂತರ ಕೋಟಿ ಜೀವಗಳಿಗೆ ಇವತ್ತು ಸಂತೃಪ್ತಿಯ ಭಾವ ಇದೆ. ಯಾಕೆಂತಂದರೆ ಇವತ್ತು ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದೆ ಅನ್ನುವಂಥ ಖುಷಿ ಬಹಳಷ್ಟು ಜನರಲ್ಲಿ, ಎಲ್ಲ ಮನೆಗಳಲ್ಲಿ ಮನ ಮಾಡಿದೆ. ಜೊತೆಗೆ ಎಲ್ಲ ಮನೆಗಳಲ್ಲಿಯೂ ಕೂಡ ಆ ಸಂಭ್ರಮೋತ್ಸವ ಇದೆ. ಜೊತೆಗೆ ಬೆಳ್ತಂಗಡಿ ತಾಲೂಕು ಇರಬಹುದು, ದಕ್ಷಿಣ ಕನ್ನಡದ ಆದ್ಯಂತ ಅಲ್ಲಲ್ಲಿ ಸ್ಕ್ರೀನನ್ನು ಅಳವಡಿಸಿ ಅಲ್ಲಿ ನೇರ ಪ್ರಸಾರವನ್ನು ನೋಡ್ತಾ ಇರುವಂತಹ, ನೇರ ಪ್ರಸಾರ ನೋಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿರುವಂತಹದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬೆಳ್ತಂಗಡಿ ತಾಲೂಕಿನ ಹಲವೆಡೆ, ಈಗ ಬೆಳ್ತಂಗಡಿ ತಾಲೂಕಿನ ವರದಿಯನ್ನು ನೋಡೋದಾದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪ ಇರುವಂಥ ಶ್ರೀರಾಮ ಕ್ಷೇತ್ರ,
ಶ್ರೀರಾಮ ಕ್ಷೇತ್ರದ ದೃಶ್ಯವನ್ನು ತಾವೀಗ ನೋಡ್ತಿದ್ರಿ. ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಬೆಳ್ತಂಗಡಿಯಲ್ಲಿ ಶ್ರೀರಾಮ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಶ್ರೀರಾಮ ಕ್ಷೇತ್ರದಲ್ಲಿ ಇವತ್ತು ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯುತ್ತಿದೆ. ಅದರ ಜೊತೆಗೆ ಈ ಒಂದು ಅಯೋಧ್ಯೆಯ ಪ್ರಾಣ ಪ್ರತಿಷ್ಠೆಯ ಕ್ಷಣಗಳನ್ನು ಅಲ್ಲಿ LED ಮೂಲಕ ತೋರಿಸಲಾಗುತ್ತೆ. ಜೊತೆಗೆ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀರಾಮ ಕ್ಷೇತ್ರದಲ್ಲಿ ಜನರು ಬಂದು ಸೇರುವಂಥದ್ದು, ಜೊತೆಗೆ ರಾಮನಾಮದ ಭಜನೆಗಳು, ರಾಮನಾಮದ ಒಂದು ತಾರಕ ಮಂತ್ರ ಎಲ್ಲವೂ ಕೂಡ ಅಲ್ಲಿ ಕಾಣಲಿಕ್ಕಿದೆ. ಇದು ನೋಡಿ, ಅದಕ್ಕೆ ಹಾಕಲಾಗಿರುವಂಥ ಪೆಂಡಾಲ್ ಇರ್ಬೋದು, ನಿತ್ಯಾನಂದ ಮಂದಿರ ಇರ್ಬೋದು, ಇದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಶ್ರೀರಾಮ ಮಂದಿರ ಅಥವಾ ಶ್ರೀರಾಮ ಕ್ಷೇತ್ರ ಅಂತಲೇ ಖ್ಯಾತಿಯನ್ನು ಪಡೆದಿರುವಂತಹ ಕನ್ಯಾಡಿಯ ಶ್ರೀರಾಮ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ತಯಾರಿಗಳನ್ನು ಶ್ರೀರಾಮ ಕ್ಷೇತ್ರ ಕನ್ಯಾಡಿಯಲ್ಲಿ ಮಾಡಿಕೊಳ್ಳಲಾಗಿದೆ. ಇಲ್ಲಿಯೂ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ಸೇರುವಂತಹ ಸಾಧ್ಯತೆಗಳಿದ್ದಾವೆ. ಆ ಎಲ್ಲ ದೃಶ್ಯಗಳನ್ನು ಕೂಡ ನಿಮಗೆ ಕಟ್ಟಿಕೊಡುವಂತಹ ವಿಶೇಷ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡುತ್ತೆ. ಇದೀಗ ನೀವು ನೋಡ್ತಾ ಇರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಮೀಪದಲ್ಲಿರುವಂಥ ಕನ್ಯಾಡಿಯ ದೃಶ್ಯ ವೈಭವ. ಯಾವ ರೀತಿಯಲ್ಲಿ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ, ಕನ್ಯಾಡಿಯ ಸುತ್ತಮುತ್ತ ಇರಬಹುದು, ಜೊತೆಗೆ ಉಜಿರೆಯ ಸುತ್ತಮುತ್ತ ಯಾವ ರೀತಿಯಾಗಿ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ ಅನ್ನುವಂಥದ್ದು, ಜೊತೆಗೆ ಅಲಂಕಾರವನ್ನು ಹೇಗೆ ಮಾಡಿದ್ದಾರೆ, ಶ್ರೀರಾಮಲಲ್ಲನ ಪ್ರತಿಷ್ಠಾ ಮಹೋತ್ಸವಕ್ಕೆ ಹೇಗೆ ರೆಡಿಯಾಗಿದ್ದಾರೆ, ಚಿಲುಮೆ ಫ್ರೆಂಡ್ಸ್ ಅಂದರೆ ನೀರ ಚಿಲುಮೆ ಸಮೀಪದಲ್ಲಿ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇದೀಗ ಉಜಿರೆಯ ಸಿದ್ಧವನದ ಬಳಿಯ ದೃಶ್ಯವನ್ನು ತಾವು ಈಗ ನೋಡ್ತಾ ಇರುವಂಥದ್ದು. ಸಿದ್ಧವನದ ಬಳಿ ಇದು ಉಜಿರೆಯ ಪೇಟೆಯಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಇದೆ, ಎಲ್ಲೆಡೆಯೂ ಕೂಡ ಹಾರಾಡ್ತಾ ಇರುವಂತಹ ಕೇಸರಿ ಧ್ವಜ. ಅದರ ಜೊತೆಗೆ ಉಜಿರೆಯಲ್ಲಿ ವಿಶೇಷವಾಗಿ ಜಾತ್ರೆ ನಡೀತಾ ಇದೆ. ಜಾತ್ರೆಯ ಸುಸಂದರ್ಭದಲ್ಲೇ ಈ ರಾಮನ ಪ್ರತಿಷ್ಠಾ ಕಾರ್ಯಕ್ರಮಗಳು ಬಂದಿವೆ. ಇದು ಹಳೆಪೇಟೆಯಲ್ಲಿ ಇರುವಂತಹ ಶ್ರೀರಾಮ ಮಂದಿರದಲ್ಲಿ ಯಾವ ರೀತಿಯಾಗಿ ತಯಾರಿಗಳಾಗಿದೆ ಅನ್ನುವಂಥದ್ದು. ಇದು ಪಜಿರಡ್ಕ ಕ್ಷೇತ್ರದಲ್ಲಿ ವಿಶೇಷವಾದಂಥ ಪೂಜಾ ವಿಧಿವಿಧಾನಗಳು ನಡೀತಿದ್ವೆ. ಆ ಪೂಜಾ ವಿಧಿವಿಧಾನಗಳ ಬಗ್ಗೆ ಆ ಒಂದು ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಸದಾಶಿವೇಶ್ವರ ದೇವಸ್ಥಾನ ಪಜಿರಡ್ಕ, ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಸಮೀಪ ಇರುವಂತಹದ್ದು. ಅದರ ಜೊತೆಗೆ ಶ್ರೀ ಕ್ಷೇತ್ರ ಕನ್ಯಾಡಿಯ ದೃಶ್ಯಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಕಳೆಂಜದ ದೃಶ್ಯಗಳನ್ನು ಕೂಡ ತಾವು ನೋಡಲಿಕ್ಕಿದ್ದೀರಿ. ಇದು ಕಳೆಂಜದ ದೃಶ್ಯ. ಕಳೆಂಜದ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ರಿ. ಎಲ್ಲೆಡೆಯೂ ಕೂಡ ಸಂಭ್ರಮ ಇಮ್ಮಡಿಗೊಳ್ತಾ ಇದೆ, ಸಂಭ್ರಮ ಜಾಸ್ತಿ ಆಗ್ತಾ ಇದೆ. ಇದು ಕಳೆಂಜ ಕ್ಷೇತ್ರದಲ್ಲಿ ವಿಶೇಷವಾದಂತಹ ವಿಶೇಷ ಅಲಂಕಾರಗಳೊಂದಿಗೆ ಈ ಒಂದು ನೇರ ಪ್ರಸಾರವನ್ನು ನೋಡಿ ಧನ್ಯರಾಗುವಂತಹ ಒಂದು ಖುಷಿ ಇದೆ. ಕಳೆಂಜದ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಸಂಭ್ರಮಾಚರಣೆ ಇದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಕಳೆಂಜದ ರಾಮೋತ್ಸವ ಆಚರಿಸುವುದಕ್ಕೆ ಸಜ್ಜಾಗಿರುವ ಕಳೆಂಜದ ಸದಾಶಿವೇಶ್ವರ ದೇವಸ್ಥಾನ, ಅಲ್ಲಿಯ ಸ್ಥಳೀಯರು ಮಾತನಾಡಿದ್ದಾರೆ. ಸ್ಥಳೀಯರಾದಂತಹ ಗಣೇಶ್ ಕುಂದರ್ ಸದಸ್ಯರು ಗ್ರಾಮ ಪಂಚಾಯತ್ ಕಳೆಂಜಿಯವರು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದರೆ ನೋಡ್ಕೊಂಬರೋಣ. ನಮಸ್ಕಾರ. ಶ್ರೀರಾಮ ಜನ್ಮಭೂಮಿಯ ಇವತ್ತು ಪ್ರಾಣ ಪ್ರತಿಷ್ಠೆ. ಅದೇ ರೀತಿಯಾಗಿ ನಮ್ಮ ಈ ಶ್ರೀ ಕಳಿಂಜ ಸದಾಶಿವೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ 22 ಮತ್ತು 23ಕ್ಕೆ. ಅದೇ ದಿನ ಇವತ್ತು ರಾಮಚಂದ್ರನ ಒಂದು ಪ್ರಾಣ ಪ್ರತಿಷ್ಠೆ ಅನ್ನೋದು ನಮಗೆ ತುಂಬ ಖುಷಿಯ ವಿಚಾರ. ಸುಮಾರು 500 ವರ್ಷಗಳ ಒಂದು ವನವಾಸ ಶ್ರೀರಾಮಚಂದ್ರನಿಗೆ ಮಾತ್ರವಲ್ಲದೆ ಇಡೀ ಹಿಂದೂ ಸಮಾಜಕ್ಕೆ ಒಂದು ವನವಾಸ. 500 ವರ್ಷಗಳಿಂದ ಈ ರಾಮ ಮಂದಿರವನ್ನು ಬಾಬರ್ ಎಂಬ ಒಬ್ಬ ಗಾಂಧಿ ಕೆಡವಿ ಅದನ್ನು ಬಾಬರಿ ಮಸೀದಿಯನ್ನಾಗಿ ಮಾಡಿದ. ಸುಮಾರು 500 ವರ್ಷಗಳಿಂದ ನಿರಂತರವಾದ ಹಿಂದೂ ಸಂತರ ಹಾಗೂ ಹೋರಾಟಗಾರರ ನಿರಂತರ ಹೋರಾಟದಿಂದಾಗಿ ಇವತ್ತು ಜನವರಿ 22 ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಇವತ್ತು ರಾಮಚಂದ್ರನ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಆಗ್ತಿದೆ. ಅದು ನಮಗೆಲ್ಲ ಹಿಂದೂ ಸಮಾಜಕ್ಕೆಲ್ಲ ಒಂದು ಸಂತೋಷದ ಖುಷಿಯ ವಿಚಾರ ಅಂತ ಹೇಳ್ತಾ ಎಲ್ಲರಿಗೂ ಶ್ರೀರಾಮಚಂದ್ರನ ಒಂದು ಪ್ರಾಣ ಪ್ರತಿಷ್ಠೆಯ ಶುಭಾಶಯಗಳನ್ನು ತಿಳಿಸ್ತಿದ್ದೇನೆ. ಧನ್ಯವಾದಗಳು.
ಎಲ್ಲರಿಗೂ ನಮಸ್ಕಾರ. ಶ್ರೀರಾಮ ಜನ್ಮಭೂಮಿಯ ಇವತ್ತು ಪ್ರಾಣ ಪ್ರತಿಷ್ಠೆ. ಅದೇ ರೀತಿಯಾಗಿ ನಮ್ಮ ಈ ಶ್ರೀ ಕಳಿಂಜ ಸದಾಶಿವೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ 22 ಮತ್ತು 23ಕ್ಕೆ. ಅದೇ ದಿನ ಇವತ್ತು ರಾಮ ರಾಮನ ಪ್ರಾಣ ಪ್ರತಿಷ್ಠೆಯ ಸಂದರ್ಭವನ್ನು ಸಂಭ್ರಮಿಸುವುದಕ್ಕೆ ಪೂಜಾ ವಿಧಿವಿಧಾನಗಳ ಮೂಲಕ ಅದನ್ನು ಆಚರಿಸುವುದಕ್ಕೆ ವಿಟ್ಲ ದೇವಸ್ಥಾನದ ಸಜ್ಜಾಗಿರುವಂಥದ್ದು. ಓಂ ನಮಃ ಶಿವಾಯ ಒಂದು ಕಡೆಯಾದರೆ ಜೈ ಶ್ರೀರಾಮ್ ಅನ್ನುವಂತಹ ಪುಷ್ಪಾಲಂಕಾರ ಮತ್ತೊಂದು ಕಡೆ ಮಾಡಲಾಗಿದೆ. ವಿಶೇಷವಾಗಿ ವಿಟ್ಲದ ಜಾತ್ರೋತ್ಸವ ಸಂದರ್ಭದಲ್ಲೇ ಈ ಒಂದು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಬಂದಿರೋದ್ರಿಂದ ವಿಟ್ಲ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಒಂದು ಸಂಭ್ರಮಾಚರಣೆ ಇದೆ. ಇದೀಗ ನೀವು ನೋಡ್ತಾ ಇರುವಂಥದ್ದು ವಿಟ್ಲದ ಪಂಚಲಿಂಗೇಶ್ವರ ಕ್ಷೇತ್ರದ ದೃಶ್ಯಗಳನ್ನು. ಜೈ ಶ್ರೀರಾಮ್ ನೋಡಿ, ಅಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿರುವಂಥ ವಿಟ್ಲ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ನೇರ ಪ್ರಸಾರವನ್ನು ನಾವೀಗ ತೋರಿಸ್ತಾ ಇದ್ದೀವಿ.
ವಿಟ್ಲ ಪಂಚಲಿಂಗೇಶ್ವರ ಕ್ಷೇತ್ರದಿಂದ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪಂಚಲಿಂಗೇಶ್ವರ ದೇವಸ್ಥಾನ ಚಾರ್ಮಾಡಿಯ ಪಂಚಲಿಂಗೇಶ್ವರನ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ತಯಾರಿಗಳು ನಡೀತದೆ, ಯಾವ ರೀತಿಯಾಗಿ ಪೂಜಾ ವಿಧಿವಿಧಾನಗಳಿಗೆ ಬೇಕಾದಂಥ ತಯಾರಿಗಳು ನಡೀತಾ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದೀಗ ನೀವು ನೋಡ್ತಾ ಇರುವಂಥ ದೃಶ್ಯ ಪಂಚಲಿಂಗೇಶ್ವರ ದೇವಸ್ಥಾನ ಚಾರ್ಮಾಡಿಯ ದೃಶ್ಯ. ಅಲ್ಲಿಯೂ ಕೂಡ ಇಲ್ಲಿಯ ನೇರ ಪ್ರಸಾರವನ್ನು ಕೂಡ ತೋರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪಂಚಲಿಂಗೇಶ್ವರ ಕೂಡ ನೇರ ಪ್ರಸಾದವನ್ನು ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತೂರು ಚಾರ್ಮಾಡಿ, ಮತ್ತೂರು ಪಂಚಲಿಂಗೇಶ್ವರ ಅಂತಲೇ ಖ್ಯಾತಿಯನ್ನು ಪಡೆದಿರುವಂತಹ ದೇವಸ್ಥಾನಗಳು. ಪಂಚಲಿಂಗೇಶ್ವರ ದೇವಸ್ಥಾನ ಮತ್ತೂರು ಚಾರ್ಮಾಡಿಯಲ್ಲಿ ಯಾವ ರೀತಿಯಾಗಿ ತಯಾರಿಗಳು ನಡೀತಾ ಇದ್ದಾವೆ, ತಯಾರಿ ಯಾವ ರೀತಿಯಾಗಿ ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮಹದೇಶ್ವರ ಪ್ರಾಣ ಪ್ರತಿಷ್ಠೆಯನ್ನು ಮಾಯಾ ಮಹಾದೇವ ದೇವಸ್ಥಾನದಲ್ಲಿ ನೋಡಿ ಕಣ್ತುಂಬಿಕೊಳ್ಳಲು ಎಲ್ಲ ರೀತಿಯಂಥ ತಯಾರಿಗಳನ್ನು ಇಲ್ಲಿ ಮಾಡಿಕೊಳ್ಳಲಾಗಿದೆ. ಇದೀಗ ನೀವು ಮಾಯಾ ಮಹದೇಶ್ವರ ಮಹಾದೇವನ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತಹ ಯಜ್ಞದ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಮಾಯಾ ಮಹಾದೇವ ದೇವಸ್ಥಾನದ ಯಜ್ಞದ ದೃಶ್ಯಗಳು. ಮಹಾಲಿಂಗೇಶ್ವರ ದೇವಸ್ಥಾನದ ರಾಮ ತಾರಕ ಯಜ್ಞದ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಿಂದ ನೇರ ಪ್ರಸಾರದ ಮೂಲಕ ನಿಮಗೆ ತೋರಿಸ್ತಾ ಇದ್ದೀವಿ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ರಾಮ ತಾರಕ ಒಂದು ಯಜ್ಞದ ನೇರ ಪ್ರಸಾರವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಪುತ್ತೂರು ಮಹಾಲಿಂಗೇಶ್ವರ ಕ್ಷೇತ್ರದಿಂದ ರಾಮ ತಾರಕ ಯಜ್ಞದ ನೇರ ಪ್ರಸಾರ ದೃಶ್ಯಗಳನ್ನು ತಾವು ಈಗ ನೋಡ್ತಾ ಇರುವಂಥದ್ದು. ಪುತ್ತೂರು ಮಹಾಲಿಂಗೇಶ್ವರ ಕ್ಷೇತ್ರದ ರಾಮ ತಾರಕ ಯಜ್ಞವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತಾದಿಗಳು ಬಂದಿದ್ದಾರೆ. ಭಕ್ತಾದಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೆರೆದಿದ್ದು ಆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಿರುವಂಥ ರಾಮ ತಾರಕ ಯಜ್ಞದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆರ್ಯಾಪು ಗ್ರಾಮದ ಬೊಳ್ಳಾನದಲ್ಲಿ ಆಂಜನೇಯ ಭಜನಾ ಮಂದಿರದ ಲೋಕಾರ್ಪಣೆ, ಶ್ರೀ ಆಂಜನೇಯ ಭಜನಾ ಮಂದಿರದ ಲೋಕಾರ್ಪಣೆ, ನವೀಕರಣಗೊಂಡಿರುವಂತಹ ಆಂಜನೇಯ ಭಜನಾ ಮಂದಿರ ಆರ್ಯಾಪು ಗ್ರಾಮದ ಬೊಳ್ಳಾನದಲ್ಲಿ ಅಲ್ಲಿ ವಿಶೇಷವಾದಂತಹ ಭಜನೆ ನಡೀತಾ ಇದೆ. ಆ ಲೋಕಾರ್ಪಣಾ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇವತ್ತು ಶ್ರೀರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ, ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲೇ ಆಂಜನೇಯ ಭಜನಾ ಮಂದಿರ ಲೋಕಾರ್ಪಣೆಗೊಳ್ತಾ ಇರುವಂತಹದ್ದು ಬಹಳ ವಿಶೇಷ. ಆರ್ಯಾಪು ಗ್ರಾಮದ ಬೊಳ್ಳಾನದಲ್ಲಿ ನವೀಕೃತಗೊಂಡಿರುವ ಶ್ರೀ ಆಂಜನೇಯ ಭಜನಾ ಮಂದಿರದ ಲೋಕಾರ್ಪಣೆ. ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದ ಬೊಳ್ಳಾನದಲ್ಲಿ ನವೀಕೃತಗೊಂಡಿರುವ ಶ್ರೀ ಆಂಜನೇಯ ಭಜನಾ ಮಂದಿರದ ಲೋಕಾರ್ಪಣಾ ಕಾರ್ಯ ಆಗ್ತಾ ಇರುವಂಥದ್ದು. ಆ ಕಾರ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ.
ತಾವು ನೋಡ್ತಾ ಇರುವಂಥದ್ದು ಮಾಯಾ ಮಹದೇಶ್ವರ ಕ್ಷೇತ್ರದಲ್ಲಿ ವಿಶೇಷವಾದಂಥ ಪೂಜಾ ವಿಧಿವಿಧಾನ ನಡೆಯಲಿಕ್ಕಿದೆ, ವಿಶೇಷವಾದಂಥ ಸೇವೆಗಳು ನಡೆಯಲಿಕ್ಕಿರುವಂಥದ್ದು. ಆ ಎಲ್ಲ ಸೇವೆಗಳ ದೃಶ್ಯಗಳನ್ನು ತಾವು ನೋಡ್ತಿದ್ದೀರಿ. ಸೇರಿರುವಂಥ ಭಕ್ತ ಸಮೂಹವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಭಕ್ತಾದಿಗಳಿಗೆ ಸ್ವಾಗತ ಅನ್ನುವಂಥ ಬೋರ್ಡ್ ಜೈ ಶ್ರೀರಾಮ್ ಓಂ ಸ್ವಸ್ತಿಕ್ ಅಳವಡಿಕೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಶ್ರೀರಾಮನಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿದ್ದಾರೆ. ಮಾಯಾ ಮಹಾದೇವ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಈ ಒಂದು ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಸಂದರ್ಭ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಕೊಕ್ಕಡದ ಪುತ್ಯೆಯ ಕರಸೇವಕರೊಬ್ಬರು ಮಾತನಾಡಿದ್ದಾರೆ. ಕೊಕ್ಕಡದ ಪುತ್ಯೆಯ ಕರಸೇವಕರು ಏನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೊಕ್ಕಡದ ಪುತ್ಯೆಯ ಮೋಹನ್ ಗೌಡ ಪುತ್ಯೆ ಕಾಯರ್ತರ್ಕದವರು 1992ರ ಕರಸೇವೆಯಲ್ಲಿ ಭಾಗಿಯಾದವರು ಏನು ಮಾತನಾಡ್ತಾರೆ ನೋಡಿ. ನಾವು 1992ರ ಅಯೋಧ್ಯ ಕರಸೇವೆಯಲ್ಲಿ ಭಾಗವಹಿಸಿದ್ದೆವು. ನಾವು ಇಲ್ಲಿಂದ ಮಂಗಳೂರಿನಿಂದ ನವಂಬರ್ 26ಕ್ಕೆ ಹೊರಟವರು. 28ಕ್ಕೆ ನಾವು ಮಧ್ಯರಾತ್ರಿ ಅಂದರೆ 2 ಗಂಟೆಗೆ ಅಯೋಧ್ಯೆ ತಲುಪಿದೆವು ರೈಲಲ್ಲಿ. ನಮಗೆ ಹೋದ ತಕ್ಷಣ ಅಲ್ಲಿ ಈಗ ಆ ಗುಂಬಜ್ ಏನಿತ್ತು ಅದರ ಕೆಳಗಡೆ ಹತ್ತಿರದ ದಕ್ಷಿಣ ಭಾಗದಲ್ಲಿ ನಮಗೆ ಡೇರೆ ವ್ಯವಸ್ಥೆ ಎಲ್ಲ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿತ್ತು. ನಾವು ಮರುದಿನದಿಂದ ಬೆಳಗ್ಗೆಯಿಂದ ನಮಗೆ ಸೂಚನೆ ಬಂತು ಅಯೋಧ್ಯ ಇದು ಸರಾಯು ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಬಂದು ದೇವರ ದರ್ಶನ ಮಾಡಬೇಕು ಅಂತ. ಹಾಗೆ ಡಿಸೆಂಬರ್ 6ರವರೆಗೆ ನಾವು 5ರವರೆಗೆ ಅಲ್ಲಿ ಇದೇ ರೀತಿ ಅಂದರೆ ನಿತ್ಯ ಕರ್ಮಾನುಷ್ಠಾನ ಎಲ್ಲ ಮಾಡ್ತಿದ್ದೆವು. ದೇವರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಸುತ್ತಮುತ್ತಲ ದೇವಸ್ಥಾನಗಳಿಗೆ ಹೋಗಿ ಹನುಮಾನ ಗಡಿ ಇರ್ಬೋದು, ಅಲ್ಲಿ ಕನಕ ಭವನ ಅಂತ ಇತ್ತು, ವಾಲ್ಮೀಕಿ ಭವನ, ಇದನ್ನೆಲ್ಲ ಸುತ್ತಾಡಿಕೊಂಡು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡಿದ್ದೆವು. 6ನೇ ತಾರೀಕಿಗೆ ನಮಗೆ ಸೂಚನೆ ಏನಂತ ಹೇಳಿದರೆ ಕರಸೇವೆ ಹೇಗೆ ಮಾಡಬೇಕಂತ ಹೇಳಿದರೆ ಸರಯೂ ನದಿಯಲ್ಲಿ ಮಿಂದು ಅದರ ಮರಳನ್ನು ತಂದು ಇಲ್ಲಿ ಹಾಕಬೇಕು ಅಷ್ಟೇ. ಮತ್ತು ಭಜನೆಯಲ್ಲಿ ನಾವು ನಿರತರಾಗಬೇಕು ಅಂತ. ಅಷ್ಟೊತ್ತಿಗೆ ಒಂದು 10-11 ಗಂಟೆಗೆ ಅಡ್ವಾಣಿಯವರ ರಥಯಾತ್ರೆ ಅದು ಬಂತು. ಉಮಾಭಾರತಿ, ಅಡ್ವಾಣಿ ಮತ್ತು ವಿನಯ ಕಟ್ಯಾರ್, ಬಜರಂಗ ದಳದ ಎಲ್ಲ ಪ್ರಮುಖರಿದ್ದರು. ಅಲ್ಲಿ ವೇದಿಕೆಯಲ್ಲಿ ಶೇಷಾದ್ರಿಗಳ ಅಂದರೆ ಅವತ್ತು ಕರಸೇವೆಯಲ್ಲಿ ನಾವು ಏನೇನು ಮಾಡ್ಬೋದು ಅಂತ ಹೇಳಿ ಕರಸೇವೆಯ ಬಗ್ಗೆ ಭಾಷಣ ಎಲ್ಲ ಇತ್ತು ಪ್ರಮುಖರಿದ್ದು. ಅಷ್ಟು ಒಂದು 11 ಗಂಟೆ ಹೊತ್ತಿಗೆ ಅಲ್ಲಿ ಕರಸೇವಕರೆಲ್ಲ ಒಳಗೆ ನುಗ್ಗಿದ್ರು. ಅದು ಅಂತ ಹೇಳಿದರೆ 90ನೇ ಇಸವಿಯಲ್ಲಿ ನಡೆದಂತಹ ಘಟನೆ. ಗೋಲಿಬಾರಿನಿಂದ ಹತರಾದಂತಹ ಕುಟುಂಬಸ್ಥರು, ಅವರ ಎಲ್ಲ ಬಂಧುಗಳು ಆಕ್ರೋಶದಿಂದ ಇದ್ದರು. ಅಂತ ಹೇಳಿದರೆ ಕರಸೇವೆ ಅಂತ ಹೇಳಿದರೆ ಈ ಸಲ ನಾವು ಆ ಗುಂಬಜನ್ನು, ಆ ಕಳಂಕಿತ ಕಟ್ಟಡವನ್ನು ಹುಡಿ ಮಾಡಿ ಹೋಗಬೇಕು, ಅಲ್ಲಿ ರಾಮಲಲ್ಲನನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಅವರ ಒಂದು ಧ್ಯೇಯ ಇತ್ತು. ಹಾಗೆ ಅವರೆಲ್ಲ ಗ್ರೂಪಿನಿಂದ ನುಗ್ಗಿದಾಗ ಎಲ್ಲರೂ ಮತ್ತು ಕರಸೇವಕರೆಲ್ಲ ಎಲ್ಲರೂ ನುಗ್ಗಿ 11-11:30 ಗಂಟೆ ಆಗುವಾಗ ಒಂದು ಗುಂಬಜ್ ಬಿತ್ತು. ಮತ್ತು ಒಂದು 2 ಗಂಟೆ ಮತ್ತು 5 ಗಂಟೆ ಆಗುವಾಗ ಎಲ್ಲ ಗುಂಬಜ್ಗಳಿಗೆಲ್ಲ ನೆರಕುಳಿದು ನಾವು ಕರಸೇವಕರು ಹೋದಂತಹ ಈ ನಮ್ಮ ಕಾರ್ಯ ಏನಿತ್ತು ಅದು ಸಫಲ ಆಯಿತು ಅಂತ ನಮಗೆ ಬಹಳ ಸಂತೋಷ ಆಯಿತು. ಅದೇ ದಿನ ಅವರು ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಯೋಧ್ಯೆಯಲ್ಲಿ ಕಾರ್ಯಕ್ರಮಗಳು ಆರಂಭ ಆಗಲಿಕ್ಕಿದೆ. ಯೋಗಿ ಆದಿತ್ಯನಾಥ್ ಅವರು ಅಯೋಧ್ಯೆಗೆ ಆಗಮಿಸ್ತಾ ಇರುವಂಥ ದೃಶ್ಯ, ಬಹಳ ಬಿಗಿ ಪೊಲೀಸ್ ಬಂದೋಬಸ್ತ್ ಜೊತೆಗೆ ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ನಡೆದಿರುವಂತಹ ಎಲ್ಲ ಭಕ್ತ ಮಹಾಶಯರಿಗೆ, ಎಲ್ಲ ಗಣ್ಯರಿಗೆ ವಿಶೇಷವಾದಂತಹ ನಮಸ್ಕಾರವನ್ನು ಸಲ್ಲಿಸ್ತಾ ಸಾಗ್ತಾ ಇದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಸಾಗ್ತಾ ಇರುವಂಥ ದೃಶ್ಯ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ.
ಯೋಗಿ ಆದಿತ್ಯನಾಥ್ ಅವರು ಅಲ್ಲಿ ಭಕ್ತರಲ್ಲಿ ಮಾತನಾಡ್ತಾ ಇರುವಂಥದ್ದು. ಮಾತನಾಡಿ ಅವರೆಲ್ಲರಿಗೂ ಕೂಡ ಜಯ ಶ್ರೀರಾಮನ್ನ ಹೇಳ್ತಾ ಇರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಯೋಗಿ ಆದಿತ್ಯನಾಥ್ ಅವರು ಅಯೋಧ್ಯೆಯಲ್ಲಿ ಅಯೋಧ್ಯೆಯ ರಾಜ ಬೀದಿಯಲ್ಲಿ ಸಾಕ್ತಾ ಇರುವಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯೋಗಿ ಆದಿತ್ಯನಾಥ್ ಅವರು ರಾಜ ಬೀದಿಯಲ್ಲಿ ಸಾಕ್ತಾ ಇದ್ದಾರೆ. ಆ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಯೋಧ್ಯೆಯಿಂದ ನೇರ ಪ್ರಸಾರ ಆಗ್ತಾ ಇರುವಂಥ ದೃಶ್ಯ. ಯೋಗಿ ಆದಿತ್ಯನಾಥ್ ಅವರು ಈಗಾಗಲೇ ಅಯೋಧ್ಯೆಗೆ ಆಗಮಿಸಿದ್ದು, ಅಯೋಧ್ಯೆಯಲ್ಲಿ ಅವರು ಸಾಕ್ತಾ ಇರುವಂಥ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಯೋಧ್ಯೆಯಿಂದ ನೇರ ಪ್ರಸಾರದ ಮೂಲಕ ತಾವು ನೋಡ್ತಾ ಇರುವಂಥದ್ದು. ಯೋಗಿ ಆದಿತ್ಯನಾಥ್ ಅವರು ಅಯೋಧ್ಯೆಗೆ ಆಗಮಿಸಿ ಅಲ್ಲಿ ಅವರು ರಾಮ ಮಂದಿರದ ಒಳಭಾಗಕ್ಕೆ ಸಾಕ್ತಾ ಇರುವಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯೋಗಿ ಆದಿತ್ಯನಾಥ್ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಒಳಭಾಗಕ್ಕೆ ಸಾಕ್ತಾ ಇರುವಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿನಾಥ್ ಅವರು ಯೋಗಿ ಆದಿತ್ಯನಾಥ್ ಅವರು ಆಗಮಿಸಿರುವಂಥದ್ದು. ಯೋಗಿ ಆದಿತ್ಯನಾಥ್ ಅವರಿಗೆ ನೆರೆದಂತಹ ಭಕ್ತ ಸಮೂಹದಿಂದ ವಿಶೇಷವಾದಂಥ ಸ್ವಾಗತ, ಜೊತೆಗೆ ಎಲ್ಲ ಭಕ್ತ ಸಮೂಹವನ್ನು ನಮಸ್ಕರಿಸಿ ಉಪಚರಿಸ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್. ಈಗ ಯೋಗಿ ಆದಿತ್ಯನಾಥ್ ಅವರು ಆಗಮಿಸಿರುವಂಥ ದೃಶ್ಯವನ್ನು ಸಲ್ಲಿಸಿ ರಾಮ ಮಂದಿರದತ್ತ ಸಾಕ್ತಾ ಇರುವಂಥ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಯೋಗಿ ಆದಿತ್ಯನಾಥ್ ಅವರು ರಾಮ ಮಂದಿರದತ್ತ ಸಾಕ್ತಾ ಇರುವಂತಹ ವಿಶೇಷವಾದಂತಹ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದು ಶ್ರೀರಾಮ ಕ್ಷೇತ್ರ ಅಯೋಧ್ಯೆಯಿಂದ ನೇರ ಪ್ರಸಾರದ ಮೂಲಕ ಬರ್ತಾ ಇರುವಂತಹ ದೃಶ್ಯ. ಯಾವ ರೀತಿಯಾಗಿ ನೇರ ಪ್ರಸಾರದ ಮೂಲಕ ಕಂಡು ಬರ್ತಿರುವಂಥ ದೃಶ್ಯ. ಯೋಗಿ ಆದಿತ್ಯನಾಥ್ ಅವರು ನೇರವಾಗಿ ಶ್ರೀರಾಮ ಕ್ಷೇತ್ರ ಅಯೋಧ್ಯೆಗೆ ಧಾವಿಸ್ತಾ ಇರುವಂಥದ್ದು, ರಾಮ ಮಂದಿರದ ಒಳಗೆ ಧಾವಿಸ್ತಾ ಇರುವಂಥದ್ದು. ಈ ವೇಳೆ ಮಾರ್ಗದ ಅಂದರೆ ಆ ಒಂದು ಸಾಗುವಂಥ ವೇಳೆ ನೆರೆದಿರುವಂತಹ ಭಕ್ತ ಸಮೂಹಕ್ಕೆ ಎಲ್ಲರಿಗೂ ಕೂಡ ವಿಶೇಷವಾದಂಥ ನಮಸ್ಕಾರವನ್ನು ಸಲ್ಲಿಸಿ ಮುಂದೆ ಹೋಗ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್. ಶ್ರೀರಾಮ ಕ್ಷೇತ್ರ ಅಯೋಧ್ಯೆಯ ಮಂದಿರದ ಮುಂಭಾಗದ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಯೋಧ್ಯೆಯ ರಾಮ ಮಂದಿರದ ಮುಂಭಾಗದ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ದೃಶ್ಯ ವೈಭವ. ಜೊತೆಗೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ. ಆ ದೃಶ್ಯಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡಲಿಕ್ಕಿದ್ದೀರಿ.
आ गए, भगवधारी छा गए, तंबू से महलों में आ गए, भगवधारी छा गए, तंबू से महलों में आ गए। करिए स्वागत राम जी का। मंगल भवन अमंगल हारी, रास्ते लक की कर लो तैयारी, नवहु सुदशरथ अजर बिहारी, आ रहे हैं भगवधारी, जय श्री राम। मंगल भवन अमंगल हारी, रास्ते लक की कर लो तैयारी, नवहु सुदशरथ अजर बिहारी, आ रहे हैं भगवधारी। खुशियों के खुशियों के पल आ गए, खुशियों के पल आ गए, मित्तल के आंसू आ गए, भगवधारी छा गए, भगवधारी छा गए, तंबू से महलों में आ गए, भगवधारी छा गए, तंबू से महलों में आ गए, भगवधारी छा गए।
सजाओ नगरी आज सिया राम आए हैं, सजाओ नगरी आज सिया राम आए हैं। आज सिया राम आए हैं, सजाओ नगरी। 7,000 8,000 विशिष्ट मेहमान देश दुनिया से पहुंच रहे हैं और आज के यजमान, मुख्य यजमान भी अब पहुंचने वाले हैं और उसके बाद में प्राण प्रतिष्ठा के कार्यक्रम की एक तरीके से शुरुआत होने जा रही है। और जिस पूरी प्रक्रिया का विधान 7वां दिन है आज विशेष अनुष्ठान का, जब भगवान की प्राण प्रतिष्ठा के साथ में संपन्न होगा और भगवान दर्शन देंगे, उसके से जुड़ी तमाम खबरें और तस्वीरें हम लगातार दूरदर्शन के माध्यम से आप तक पहुंचाते रहेंगे। फिलहाल अयोध्यापुरी से, सरयू के घाट से इस बुलेटिन में इतना ही। अन्य बुलेटिन में भी हम लगातार भक्ति भाव के रस आप तक पहुंचाएंगे। फिलहाल वापस आपको ले चलते हैं दिल्ली स्टूडियो हमारे अन्य सहयोगियों के पास। किस तरह से आपने देखा कि अयोध्या में किस तरह से उत्सव से मना रहा है। आज हम लोग अगरतला शहर में जितना भी हमारा युवा है, ವಿಶೇಷವಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ರಾಮನ ಪ್ರತಿಕೃತಿಯನ್ನು ಪುಷ್ಪದಲ್ಲಿ ಸೃಷ್ಟಿಸಲಾಗಿದೆ. ರಾಮನ ಪ್ರತಿಕೃತಿಯ ರಂಗೋಲಿಯನ್ನು, ಪುಷ್ಪ ರಂಗೋಲಿಯನ್ನು ಅಲ್ಲಿ ಬಿಡಿಸಲಾಗಿದೆ. ಆ ಒಂದು ದೃಶ್ಯವನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಈಗಾಗಲೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮೆರವಣಿಗೆಯೂ ಕೂಡ ಆರಂಭವಾಗಿದೆ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಬಂದು ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಅಮೃತ ವರ್ಷಿಣಿ ಸಭಾಭವನದಲ್ಲಿ ವಿಶೇಷವಾಗಿ ಈ ಮೆರವಣಿಗೆಯ ದೃಶ್ಯ ವೈಭವ ಡಿ ಹರ್ಷೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಮೆರವಣಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮುಂಭಾಗದಿಂದ ನಡೀತಾ ಇರುವಂಥದ್ದು. ಅಲ್ಲಿಂದ ಅಮೃತ ವರ್ಷಿಣಿ ಸಭಾಭವನದವರೆಗೆ ಮೆರವಣಿಗೆ ನಡೀತಾ ಇರುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅಮೃತ ವರ್ಷಿಣಿ ಸಭಾಭವನದ ಎದುರು ಭಾಗದಲ್ಲಿ ಯಾವ ರೀತಿಯಾಗಿ ಕಾರ್ಯಕ್ರಮಕ್ಕೆ ತಯಾರಿಗಳು ನಡೆದಿವೆ ಅನ್ನುವಂಥದ್ದನ್ನು ತಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಮೆರವಣಿಗೆಯ ದೃಶ್ಯಾವಳಿಗಳನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದೀಗ ಮೆರವಣಿಗೆ ಅಮೃತ ವರ್ಷಿಣಿ ಸಭಾಭವನಕ್ಕೆ ತಲುಪಿರುವಂಥ ಮಾಹಿತಿ ಲಭ್ಯವಾಗಿದೆ. ಇದೀಗ ಅಮೃತ ವರ್ಷಿಣಿ ಸಭಾಭವನಕ್ಕೆ ಮೆರವಣಿಗೆ ತಲುಪಿರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಒಂದು ರಾಮನ ಪ್ರತಿಷ್ಠಾ ದಿನದಂದು ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು ಅಲ್ಲಿ ವಿಶೇಷವಾದಂತಹ LED ಪರದೆಯ ಮೂಲಕ ಆ ರಾಮನ ಪ್ರಾಣ ಪ್ರತಿಷ್ಠೆಯ ಸಂದರ್ಭವನ್ನು ಸಾವಿರಾರು ಭಕ್ತಾದಿಗಳು ವೀಕ್ಷಣೆ ಮಾಡಲಿಕ್ಕಿದ್ದಾರೆ.
प्रसाद ली नहीं वो नहीं होटल होटल करके चले मुझे लगा प्रसाद है ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರಿನ ದೃಶ್ಯಾವಳಿಗಳು. ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರಿನಲ್ಲಿ ವಿಶೇಷ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು. विष्णु 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 ओम श्री राम जय राम स्वाहा 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 ओम श्री राम जय राम ವೆಂಕಟರಮಣ ದೇವಸ್ಥಾನ ಪುತ್ತೂರಿನ
बड़े चेहरे, नामचीन चेहरे शाहनवाज हुसैन दिखाई यहाँ पे बैठे हैं ಆಗಮಿಸಿರುವಂತಹ ಅಮಿತಾಬ್ ಬಚ್ಚನ್ ಮತ್ತು ಅಭಿಷೇಕ್ ಬಚ್ಚನ್ ಅವರನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ. ಬಹಳ ಗಣ್ಯರ ದಂಡು ಅಯೋಧ್ಯೆಯ ಪುಣ್ಯಭೂಮಿಗೆ ಆಗಮಿಸಿರುವಂತಹದ್ದು. ಇವತ್ತು ರಾಮನ ಪ್ರತಿಷ್ಠೆಯ ಸಂದರ್ಭದಲ್ಲಿ ಭಾಗಿಯಾಗೋದಕ್ಕೆ ಅಯೋಧ್ಯೆಗೆ ಆಗಮಿಸಿರುವಂತಹ ಅಮಿತಾಬ್ ಬಚ್ಚನ್ ಮತ್ತು ಅಭಿಷೇಕ್ ಬಚ್ಚನ್, ಜೊತೆಗೆ ಮಂತ್ರಿವರ್ಯರ ದಂಡಿದೆ. ಎಲ್ಲವೂ ಕೂಡ ತಾವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. सारे प्रोग्राम है ना जो ये वीडियो बनाए ना
कैसा महसूस हो रहा है, क्या मैसेज देना चाहेंगे? No, it's a wonderful occasion, a very divine occasion. Blessed to be a part of this, very historic, and looking forward to seeking blessings of Ram Lalla. Obviously, it will mean a lot more for us. We'll continue to come to Ayodhya, but this is, to be a part of this occasion is itself a wonderful feeling and really blessed. So how do you see Ayodhya now? It's before and now. This is my first visit, so I'm hoping that we'll be coming a lot more for His divine blessings. So yes, really looking forward to the So event. have you visited Ayodhya some places? Not yet. So after this, yes, for sure. Thank you. Ma'am, how is your feeling right now? How do you feel now? I'm really elated beyond words, and it is such a blessing to be a part of this divine occasion. I think it is many births tapasya, and you get an opportunity like this. It is indeed a divine blessing. Thank you. Thank you. एस्टीमन है क्या DRD वाला? हाँ, दूसरा सीट है नहीं, दूसरा सीट बन गया सामने दो सीट। हेलो, क्या हुआ? नहीं मैम, बाइक में हम लोग इधर ही खड़े हैं क्योंकि बंद हो रहा है। पता नहीं यार, हमें तो लग नहीं रहा कहीं से। मैम नहीं रखे जी, अंदर आ गए। चलो चलो, मिनिमम है, ऑटो पे कर दिया तब भी नहीं ले रहा है। चलो मैं देखो, अभी देखो, अभी देखो, अभी देखो, अभी देखो, देखो मैं देख के बताओ। हल्का आप देखो, देखो नहीं तो सुजीत को बोलो मैक्सिमम पहले कोई ये वो बीजी क्लास नहीं है।
इसीलिए उसी में बैठा है ये आगे ये सर बाइक देखो ना, एक बार बात करो, सुनील से बात करो। ₹9 cannot even buy you a packet of chips, but it can absolutely save your career. You will ask me how? That is by learning AI tools like ChatGPT and other. के युग में भगवान राम के आदर्शों की बहुत ही बड़ी आवश्यकता है। हमारे युवाओं को, आने वाली पीढ़ी को, विश्व को, जिस दौर से विश्व गुजर रहा है, उस पर अगर हम देखें, मर्यादा पुरुषोत्तम भगवान श्री राम के आदर्शों से हमारा बहुत कल्याण हो सकता है। चाहे वो अपने संबंधों को निभाने की बात हो, चाहे अपने दायित्वों को निभाने की बात हो, अपने कर्तव्यों को निभाने की बात हो, भगवान श्री राम आज के लिए बहुत ही ये बहुत बड़ा क्षण में समझता हूँ। सॉरी सर। It's a God's given opportunity to my family, and we are so overwhelmed. We are really very happy to be here. Yeah. So anything else? No, that's it. Yeah, already I tweeted. Everything is. दोनों साइड के इंफिनिटी ऐसा है, दो बंदे आगे खड़े हो गए ना, दोनों एक फास्ट करने के लिए। हेलो चलो काट लो। एक और बात
इसमें 2 स्विच है हेलो ಏನು ಬೇಕೋ ಹೇಳು हेलो इसमें 2 स्विच है 2 स्विच है इसका रोटेशन उल्टा करने के लिए एक ओके एक इसका हाँ वो सब कर दिया मैंने चेंज करके सब चेक किया फिर भी नहीं हो रहे निकाल के अभी 2 बार डाल दिया हेलो नहीं 2 बार डाल दिया अभी कौन सा वाला स्विच ये वाला के आगे ना लोग खड़े हैं ये इसके लिए ये उल्टा हो जाएगा जाऊंगा ना सारे खड़े हैं इस टाइम कवर कर जीतू क्या सर अట్లా దీని చెప్పు లేమి చేస్తాను నేను చెప్పేసి వాడు చెప్పాడు అక్కడ వాడు అడగకుండా చూసుకుంటూ ఉంటాడు హలో अरे वहाँ आगे लोग खड़े हैं बैठेगा तब ना मैं तो देख
दूंगा, लेकिन सारे लोग खड़े हैं, देखो मैं दे रहा हूँ। ये राम हाँ हाँ, ये अभी अभी यहाँ रामचरण लिखा था, इसलिए उसको फ्रेम में रखा हुआ है। रामचरण के फादर जो है। श्री राम जन्मभूमि तीर्थ क्षेत्र अयोध्या की ओर से मैं यतीन्द्र मिश्र आप सभी का श्री रामलला के भव्य प्राण प्रतिष्ठा समारोह में स्वागत करता हूं, अभिनंदन। आज ऑफिस में छुट्टी है। आज के इस मांगलिक अवसर पर, इस ऐतिहासिक क्षण पर आज सोमवार है, मंगल ध्वनि का आयोजन श्री राम जन्मभूमि तीर्थ क्षेत्र ट्रस्ट की ओर से किया गया है और इसमें चलो ठीक है, हमारा सहयोग किया है संगीत नाटक अकादमी नई दिल्ली ने, उनके पदाधिकारियों ने, उसके अध्यक्ष संगीता बी पूरेचार्य ने। ये अवधारणा मंगल ध्वनि की सारे शुभ मुहूर्त मांगलिक अवसर पर होने वाली मंगल ध्वनि, मंदिरों में बजने वाली देवालयों में अर्चा के क्षण, नवधा भक्ति अष्टयाम सेवा उपासना के समय इस मंगल ध्वनि का आरंभ किया जाता है और सारे देश से और लगभग प्रमुख कई राज्यों से वहाँ के वादकों को हमने आमंत्रित किया है और वो सब यहाँ अपनी राग सेवा प्रस्तुत कर रहे हैं। कर्नाटका से वीणा, महाराष्ट्र से सुंदरी, पंजाब से अलगोजा, तमिलनाडु से नागस्वरम, तमिलनाडु से तमिल, केरला से चेंडा, दिल्ली से शहनाई, राजस्थान से रावण हत्था, मध्य प्रदेश से संतूर, उड़ीसा से मर्दन, वेस्ट बंगाल श्रीखोल, असम खोल अगाड़ा, असम से काली, मणिपुर से पुंग, उत्तराखंड से हुड़का, पश्चिम बंगाल से सरोद, झारखंड से सितार, उत्तर प्रदेश से पखावत, बांसुरी और ढोलक, तमिलनाडु से मृदंगम, आंध्र प्रदेश से घटम, बिहार से पखावत, गुजरात से संतार और छत्तीसगढ़ से तबूरा। मंगल ध्वनि का आरंभ आप सभी का अयोध्या में श्री राम जन्मभूमि परिसर में हार्दिक अभिनंदन और स्वागत। रुक जाइए प्लीज, अब रुक जाइए। हम लोग नहीं जा रहे सर, वी आर नॉट रिलैक्स, मत करो। ए हरिओम। अरे ज्यादा आगे मत जाओ यार। गुरु जी प्रणाम। कर लेंगे, अंदर ही चलते है ना, अंदर ही चलते हैं, हम लोग कर लेंगे भाई, करवा देंगे। नसीब रहा के राम सीधी
पहले अफगानी भाई तुम दिखा दिया मेरी जवानी कमल में। और सब बढ़िया भाई। प्यार लगा, बहुत मोहब्बत जरा, सबने प्यार दिया। और भगवान के मंदिर आए तो कैसे लगता है इंसानों को, यहाँ तक बुला लिए, वो हमारे लिए बहुत बड़ी बात है। हम तो चाहते हैं कि सब जूते निकाल कर आए, बहुत अच्छा अच्छा। सब आए हैं, सभी आए हैं। और कटरीना का ब्याह दिख रही है के साथ। कहाँ कटरीना? वो कहाँ ना सामने, आपके सामने सेलिब्रिटी है भाई। बाप रे, जाने ही नहीं दे रहे हैं, सब जाने ही नहीं दे रहे। अभी आया हेलो सर। दिन और हम बहुत हैप्पी है हम इधर आए। थैंक यू। उत्सव हो रहा है, पूरा उत्सव का वातावरण है। इतनी सुंदर नगरी और इतनी सुंदर बनाई है। पुनः एक बार जो प्राचीन गौरव था वो आज यहाँ पर मंदिर के माध्यम से दिखाई दे रहा है। बहुत अच्छा लग रहा है। कैसा लग रहा है? किस तरह की भावनाएं आपकी, क्या कुछ कहना चाहेंगे? आज तो केवल आस्था है,
विश्वास है, पूजा है मन में। दर्शन करेंगे प्रभु रामचंद्र जी का रामलला के रूप में। वही लता जी का वो गाना याद आता है बार बार, ठुमक चलत रामचंद्र बाजत पैंजनिया। तो वो इनोसेंस, वो प्रेम की मूर्ति हैं, मर्यादा के साथ साथ प्रेम की मूर्ति रहे हैं। रामायण एक तरह से राम और सीता को देखेंगे तो आप ये लव स्टोरी है कि अपनी पत्नी के लिए उन्होंने क्या क्या किया, है ना। तो वो सारे भाव आ रहे हैं मन में, कमिटमेंट, जो प्रजा के प्रति अपना, राजा का धर्म, ये सारे भाव मन में आ रहे हैं और यहाँ से यही सारी ऊर्जा लेके जाएंगे। मर्यादा पुरुषोत्तम की मर्यादा किस तरह से उतरती हुई दिखाई दे रही है, जिस तरह से ये संपूर्ण कार्यक्रम हो रहा है? ये सब कुछ मर्यादा में ही है और मर्यादा के लिए कहीं ना कहीं डिसिप्लिन की आवश्यकता जो होती है वो आज दिखा दिया यहाँ पर। प्रतिष्ठा में शामिल हो रहे हैं सर, कितना सौभाग्यशाली अपने आप में। बहुत ही 500 वर्ष का संघर्ष और उसमें रक्त रंजित इतिहास, मुलायम सिंह जी के कार्यकाल में कितने ही कार सेवकों की निर्घृण हत्या, और उसके बाद ये जो आज वास्तु और भवन निर्माण हुआ है, मंदिर निर्माण हुआ है, मन में करुणा भी है और मन में सम्मान भी है उन सारे कार सेवकों के लिए, और केवल आस्था है मन में। धन्यवाद। सभी से साग्रह अनुरोध है, अपनी अपनी कुर्सियों पर बैठ जाए, कृपया करके अपनी अपनी कुर्सियों पर बैठ जाए। सब लोग शांति व्यवस्था बनाएं और श्री रामलला के इस भव्य प्राण प्रतिष्ठा समारोह में श्री राम जन्मभूमि तीर्थ क्षेत्र का ट्रस्ट का सहयोग करें। कृपया पूर्वक अपनी कुर्सियों पर बैठ जाए।
ಸಂಕೀರ್ಣವಾದಂತಹ ಅಯೋಧ್ಯೆ ಕ್ಷೇತ್ರದಲ್ಲಿ ಇನ್ನೇನು ಕೆಲವು ಗಂಟೆಗಳಲ್ಲಿ 12 ಗಂಟೆ 20 ನಿಮಿಷಕ್ಕೆ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯುತ್ತಿದ್ದು, ಪ್ರಾಣ ಪ್ರತಿಷ್ಠಾ ಕಾರ್ಯ 12 ಗಂಟೆ 20 ನಿಮಿಷದ ಅಧಿತಿಲಗ್ನ ಮುಹೂರ್ತದಲ್ಲಿ ನಡೆಯಲಿದೆ. ಅಯೋಧ್ಯೆ ಸಂಪೂರ್ಣವಾಗಿ ಅದಕ್ಕೆ ತಯಾರಿ ಆಗಿರುವಂಥದ್ದು. ಭಾರತದ ಅಗ್ರಗಣ್ಯ ಗಣ್ಯಾತಿಗಣ್ಯರು ಎಲ್ಲರೂ ಕೂಡ ಅಯೋಧ್ಯೆಯಲ್ಲಿ ಬಂದು ಸೇರಿದ್ದಾರೆ. ಇದೀಗ ತಾವು ಅಯೋಧ್ಯೆಯ ದೇವಾಲಯದ ಅಥವಾ ಮಂದಿರದ ಮುಂಭಾಗದ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಇವತ್ತು 12:20 ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಆಗಿದೆ. ಕರ್ನಾಟಕದ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯನ್ನು ಮಾಡಿರುವಂತಹ ವಿಗ್ರಹ ಬಾಲರಾಮನ ವಿಗ್ರಹ. 3 ಶಿಲ್ಪಿಗಳಿಂದ ಬಾಲರಾಮನ ವಿಗ್ರಹವನ್ನು ಕೆತ್ತನೆ ಮಾಡಲಾಗಿತ್ತು. ಅದರಲ್ಲಿ ಅತ್ಯುತ್ತಮವಾದನ್ನು ಗರ್ಭಗುಡಿಯಲ್ಲಿ ಇಡುವ ನಿರ್ಧಾರವನ್ನು ಮಾಡಲಾಗಿತ್ತು. ಬಾಲರಾಮನ ವಿಗ್ರಹ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ವಿಗ್ರಹವನ್ನು ಅಂತಿಮ ಹಂತದಲ್ಲಿ ಆಯ್ಕೆ ಮಾಡಲಾಯಿತು. ಗರ್ಭಗುಡಿಯಲ್ಲಿ ಇವತ್ತು ಕರ್ನಾಟಕದ ಶಿಲ್ಪಿ ಕೆತ್ತಿರುವ ಬಾಲರಾಮ ವಿರಾಜಮಾನವಾಗಿದ್ದಾನೆ. ಪ್ರಾಣ ಪ್ರತಿಷ್ಠೆಯ ಮೂಲಕ ಬಾಲರಾಮನಿಗೆ ಬಹಳ ವಿಶೇಷವಾದಂತಹ ಭಕ್ತಿ ಸಂದಾಯವಾಗ್ತಾ ಇದೆ. ಭಾರತದಾದ್ಯಂತ ಬಹಳಷ್ಟು ಜನ ಅಯೋಧ್ಯೆಯತ್ತ ದಾಪುಗಾಲಿಟ್ಟಿದ್ದಾರೆ. ನಾಳೆಯಿಂದ ಬಹಳಷ್ಟು ಜನ ಅಯೋಧ್ಯೆಯನ್ನು ನೋಡಬೇಕು, ರಾಮ ಮಂದಿರವನ್ನು ನೋಡಬೇಕು, ರಾಮ ಮಂದಿರದ ಒಳಭಾಗವನ್ನು ಪ್ರವೇಶ ಮಾಡಬೇಕು, ರಾಮನನ್ನು ನೋಡಬೇಕು ಅನ್ನೋದನ್ನು ವಿಶೇಷವಾಗಿ ಆ ಆಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಇದೀಗ ನೀವು ನೋಡ್ತಾ ಇರುವಂಥದ್ದು ಅಯೋಧ್ಯೆಯ ಮುಂಭಾಗದ ದೃಶ್ಯ. ಬಹಳ ಸುಂದರವಾದಂಥ ದೃಶ್ಯ ವೈಭವ ಅಂತ ಹೇಳ್ಬೋದು. ಬಹಳ ವಿಶೇಷವಾಗಿ ಅಯೋಧ್ಯೆಯ ಈ ದೃಶ್ಯ ಗಮನ ಸೆಳೀತಾ ಇದೆ. ಸುಂದರತೆಗೆ ಮತ್ತೊಂದು ಹೆಸರು ಅನ್ನುವಂತಹ ರೀತಿಯಲ್ಲಿ ಅಯೋಧ್ಯೆಯ ಈ ದೇಗುಲ ಕಂಗೊಳಿಸ್ತಾ ಇದೆ. ಕೋಟಿ ಕೋಟಿ ಜನರ ಹೋರಾಟ, ಬಹಳಷ್ಟು ಜನರ ಪರಿಶ್ರಮ, ಇವೆಲ್ಲದರ ನಂತರ ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೊಳ್ತಾ ಇದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯ, ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಕ್ಷಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಬರಲಿಕ್ಕಿದೆ. ಅಯೋಧ್ಯೆಯ ಒಳಭಾಗದ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ರಾಜನಾಥ್ ಸಿಂಗ್ ಅವರನ್ನು ಕೂಡ ನೋಡ್ತಾ ಇದ್ದೀರಿ. ರಾಜನಾಥ್ ಸಿಂಗ್ ಅವರು ಒಳಭಾಗದಲ್ಲಿದ್ದಾರೆ. ಅವರು ದೇವಾಲಯದ ಒಳ ಹೋಗಿ ಅಲ್ಲಿರ್ತಕ್ಕಂತಹ ದೇವರ ದರ್ಶನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಬಾಲರಾಮನ ವಿಗ್ರಹವನ್ನು ದರ್ಶನ ಮಾಡಿಕೊಂಡು ವಾಪಸ್ ಆಗ್ತಾ ಇರುವಂಥದ್ದಲ್ಲ, ಅದು ಅಲ್ಲಿ ಇರುವಂತಹ ವಿಗ್ರಹಗಳನ್ನು ದರ್ಶನ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಇತರೆ ದೇವಾಲಯಗಳಿಗೆ ಭೇಟಿ ಕೊಟ್ಟು ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾದ ನಂತರ ಬಾಲರಾಮನ ವಿಗ್ರಹದ ದರ್ಶನ ಮಾಡೋದಕ್ಕೆ ಸಕಲ ತಯಾರಿಗಳು ಆಗಿವೆ. 12:20 ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾ ಕಾರ್ಯ ಆರಂಭವಾಗಲಿಕ್ಕಿದೆ. 12:50 ಈ ಕಾರ್ಯ ನಡೀಲಿಕ್ಕಿದೆ ಅನ್ನುವಂತಹದ್ದು ಬಂದಿರುವಂತಹ ಮಾಹಿತಿ. ಈಗಾಗಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಅಯೋಧ್ಯೆಯ ರಾಮ ಮಂದಿರದ ಸಮೀಪಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ದೇಶದ ರಾಜಕೀಯ ದಿಗ್ಗಜರು, ಸಿನಿಮಾ ದಿಗ್ಗಜರು, ವಿವಿಧ ಕ್ಷೇತ್ರಗಳ ದಿಗ್ಗಜರು, ಬಹುದೊಡ್ಡ ಸಾಧಕರೆಲ್ಲರೂ ಕೂಡ ಈ ಒಂದು ರಾಮ ಜನ್ಮಭೂಮಿಯಲ್ಲಿ ತಲೆ ಎತ್ತಿ ನಿಂತಿರುವಂತಹ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠೆ ಆಗ್ತಾ ಇರುವುದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು, ಬೆಂಗಳೂರಿನ ರವಿಶಂಕರ್ ಗುರೂಜಿಯವರು, ಖ್ಯಾತ ಸಿನಿಮಾ ನಟರುಗಳಾದಂತಹ राजा राम अपने भव्य और दिव्य
ರಜನಿಕಾಂತ್, ಅಮಿತಾಬ್ ಬಚ್ಚನ್, ರಣವೀರ್ ಕಪೂರ್, ಕರ್ನಾಟಕದ और इन तस्वीरों में आप देख सकते हैं ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ಇವರೆಲ್ಲರೂ ಕೂಡ ಈ ಒಂದು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ಕೆ संपन्न होने जा रहा है। ತಾವೀಗ ನೋಡ್ತಾ ಇದ್ದೀರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಆಗಮಿಸ್ತಾ ಇರುವಂತದ್ದು, ಅಮಿತಾಬ್ ಬಚ್ಚನ್ ಮತ್ತು ಅಭಿಷೇಕ್ ಬಚ್ಚನ್ ಅವರು ಆಗಮಿಸಿರುವಂತದ್ದು, ಬಹಳಷ್ಟು ಖ್ಯಾತನಾಮರು ಅಯೋಧ್ಯೆಯಲ್ಲಿ ಬೀಡುಬಿಟ್ಟಿದ್ದಾರೆ. ಅವರಿಗೆ ವಿಶೇಷವಾದಂತಹ ಆಹ್ವಾನಗಳು ಬಂದಿವೆ. ಆ ಎಲ್ಲ ಆಹ್ವಾನಗಳ ಹಿನ್ನೆಲೆಯಲ್ಲಿ ಖ್ಯಾತನಾಮರು ಅಯೋಧ್ಯೆಯತ್ತ ಬಂದಿರುವಂತದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅಯೋಧ್ಯೆ ಅಂತಂದ ಕೂಡಲೇ ಬಹಳಷ್ಟು ಜನಕ್ಕೆ ಬೇರೆ ಬೇರೆ ತಮ್ಮ ಹೋರಾಟದ ದಿನಗಳು ಮೆಲುಕು ಹಾಕ್ತಾರೆ. ಬಹಳಷ್ಟು ಜನರು ನಮ್ಮ ಜೊತೆಗೂ ಕೂಡ ಆ ಹೋರಾಟದ ಕ್ಷಣಗಳನ್ನ ಮೆಲುಕು ಹಾಕಿದ್ದಾರೆ. 1990, 92, 2003 ಎಲ್ಲ ಕ್ಷಣಗಳನ್ನ ಮೆಲುಕು ಹಾಕ್ತಾರೆ. ಅವರೆಲ್ಲರ ಹೋರಾಟದ ಫಲ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ರಾಮನ ಪ್ರತಿಷ್ಠಾ ಕಾರ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ರಾಮನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. अभिषेक बच्चन भी यहाँ मौजूद ಖ್ಯಾತನಾಮರಾದಂತಹ ಬಿಗ್ ಬಿ, भव्य वादन के साथ ಅಮಿತಾಬ್ ಬಚ್ಚನ್, शुरुआत हुई है। ಅಭಿಷೇಕ್ ಬಚ್ಚನ್ तमाम राज्यों से 50 से ಬಹಳಷ್ಟು अधिक मनोरम वाद्य यंत्र ಖ್ಯಾತನಾಮರು ಅಲ್ಲಿ ಸೇರಿರುವಂತದ್ದು. ಈಗಾಗಲೇ ನೇರ ಪ್ರಸಾರದಲ್ಲಿ ರಜನಿಕಾಂತ್ ಅವರನ್ನು ಕೂಡ मनाने जा रहे हैं। भव्य ತೋರಿಸಿದ್ದೇವೆ. ಅದರ ಜೊತೆಗೆ रामलला का बहलस्तु अवध की नगरी बल्कि पूरी दुनिया यहाँ पर स्वागत कर रही है। क्या बच्चे और क्या बुजुर्ग। अरुण गोविल को भी हम तस्वीरों में देख सकते हैं। रविशंकर प्रसाद भी वहाँ मौजूद हैं। अरुण गोविल वो अभिनेता जिन्होंने श्री राम को हमेशा के लिए हमारे दिलों में उसकी एक अमिट छाप छोड़ी है। श्री राम का किरदार जो उन्होंने विश्व प्रसिद्ध कार्यक्रम रामायण में निभाया था और काफी सर्द है। उत्तर भारत में इस वक्त कड़ाके की ठंड पहुंच रही है, बढ़ रही है, लेकिन जिस तरह से भारी भीड़ उमड़ी है इस वक्त रामलला के प्राण प्रतिष्ठा समारोह में, आप कह सकते हैं कि इस कड़ाके की ठंड में भी राम नाम के सिवा किसी को कोई सुध बुध नहीं है। आज पूरी दुनिया इंतजार कर रही है उस पल का और मंगल ध्वनि के भव्य वादन के साथ शुरुआत हुई है। तमाम राज्यों से 50 से अधिक मनोरम वाद्य यंत्र भी इसमें शिरकत करेंगे और इस ऐतिहासिक पल को बेहद यादगार बनाने जा रहे हैं। भव्य विराट रामलला का ये मंदिर जिसमें आज प्राण प्रतिष्ठा समारोह आयोजन किया जा रहा है और इसमें हिस्सा लेने के लिए प्रधानमंत्री नरेंद्र मोदी अयोध्या धाम पहुंच चुके हैं। तमाम विशिष्ट अतिथियों का आगमन शुरू हो चुका है। प्रधानमंत्री नरेंद्र मोदी भी इस बहुत ही महत्वपूर्ण कार्यक्रम में होने के लिए अयोध्या पहुंच चुके हैं और पहुंचने वाले हैं। एक चौपाई है रामचरितमानस की सुमन वृष्टि नभ संकुल भवन चले सुखकंद चढ़ी अटारिन देखहि नगर नारी निर्बंध, यानी कि आनंद कंद श्री राम जी अपने महल में विराजने के लिए ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ये जो अभिजीत मुहूर्त है ಕ್ಷಣಗಣನೆ ಆರಂಭವಾಗಿದೆ. ತಾವೀಗ ನೋಡ್ತಾ ಇದ್ದೀರಿ ಅಯೋಧ್ಯೆಯ ರಾಮ ಮಂದಿರದ ದೃಶ್ಯ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತಾವು ನೋಡ್ತಿದ್ದೀರಿ. ಬಹಳ ವಿಶೇಷವಾಗಿ ಅಯೋಧ್ಯೆಯ ರಾಮ ಮಂದಿರ ಬಹಳ ವಿಶೇಷವಾಗಿ ಕಂಗೊಳಿಸುತ್ತದೆ. ಬಹಳ ವಿಶೇಷವಾಗಿ ಅದಕ್ಕೆ ಅಲಂಕಾರವನ್ನು ಮಾಡಲಾಗಿದೆ. ಅಲಂಕಾರ ಮಾಡಿರುವಂತಹ ರಾಮ ಮಂದಿರ ಜೊತೆಗೆ ಸಂಪೂರ್ಣವಾಗಿ ಅಲಂಕಾರ ಎಲ್ಲವೂ ಕೂಡ ಕಂಗೊಳಿಸುತ್ತದೆ. ಸ್ವರ್ಗವೇ ಗರೆಗಿಳಿದಂತೆ ಕಂಗೊಳಿಸ್ತಾ ಇದೆ. ಆ ಎಲ್ಲ ಕ್ಷಣಗಳನ್ನು ಕೂಡ ತಾವು ಹಾಕ್ತಾ ಇದ್ದೀರಿ. हो रहा है। अब से कुछ ही देर के बाद प्रधानमंत्री नरेंद्र मोदी भी यहाँ पहुँचने वाले हैं और प्राण प्रतिष्ठा समारोह का आयोजन अब से कुछ ही देर के बाद होगा। वो शुभ मुहूर्त बस कुछ ही समय बाकी जब वो शुभ मुहूर्त आने वाली है और दोपहर 12:20 पर इसकी प्राण प्रतिष्ठा की विधि की शुरुआत होगी और प्राण प्रतिष्ठा की
मुख्य जो पूजा है वो अभिजीत मुहूर्त में की जाएगी। ये जो अभिजीत मुहूर्त है, इसी अभिजीत मुहूर्त में अब से कुछ ही देर के बाद दोपहर 12:20 पर इस प्राण प्रतिष्ठा की शुरुआत होगी अभिजीत मुहूर्त में। और रामलला की जो प्राण प्रतिष्ठा है उसका समय काशी के तमाम जो विद्वान हैं उन्होंने निकाला है इस समय को। और ये कार्यक्रम पौष माह के द्वादशी तिथि यानी कि 22 जनवरी 2024 आज के दिन को, आज की तारीख को अभिजीत मुहूर्त, इंद्र योग, मृग श्रीराम नक्षत्र, लग्न मेष और वृश्चिक नवांश में ये आयोजन होगा इसका। और कहा जा रहा है कि सिर्फ और सिर्फ 84 सेकेंड है, यानी कि शुभ मुहूर्त के दिन जो है वो 12:29। और ये भी राम राज्य कह सकते हैं कि समाज के हर तबके के लोग ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ವಿಚಾರದಲ್ಲಿ ಬರೋಬ್ಬರಿ 140 ವರ್ಷಗಳ ಕಾಲ ಹೋರಾಟ ನಡೆದಿದೆ. ಐತಿಹಾಸಿಕವಾಗಿ ಸಂಘರ್ಷಗಳು ನಡೆದಿದ್ದು ದೇಶದಲ್ಲಿ ಬ್ರಿಟಿಷರ ಆಡಳಿತ ವ್ಯವಸ್ಥೆ ಜಾರಿಗೆ ಬಂದ ಬಳಿಕ ಕಾನೂನಾತ್ಮಕ ಹೋರಾಟವೂ ಕೂಡ ನಡೆದಿದೆ. ಸಾಮಾನ್ಯ ಲೋಗ್ ಧನಿ ಅಮೀರ್ ಆ ಎಲ್ಲ ವಿವರಗಳನ್ನ ನೋಡುತ್ತಾ ಹೋಗುವುದಾದ್ರೆ 1883 ಹಿಂದೂ ಸಮುದಾಯದವರು 2.77 ಎಕರೆ ಜಮೀನಿನಲ್ಲಿ ದೇಗುಲ ನಿರ್ಮಾಣಕ್ಕೆ ಪ್ರಯತ್ನ ಮಾಡಿದರು. ಅದಕ್ಕೆ ಸ್ಥಳೀಯ ಆಡಳಿತದ ವತಿಯಿಂದ ಅನುಮತಿ ನಿರಾಕರಿಸಲಾಗಿದೆ. 1985 ಅನುಮತಿ ನಿರಾಕರಿಸಿದ್ದಕ್ಕೆ ಮೊದಲ ಬಾರಿಗೆ ಫೈಜಾಬಾದ್ ಜಿಲ್ಲಾ ಕೋರ್ಟ್ನಲ್ಲಿ ಮಸೀದಿ ಸಮೀಪವೇ ಮಂದಿರ ನಿರ್ಮಾಣಕ್ಕೆ ಅನುಮತಿ ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಕೋರ್ಟ್ನಿಂದ ಅರ್ಜಿ ತಿರಸ್ಕಾರಗೊಂಡಿತ್ತು. तस्वीरें देख रहे हैं लगातार दूरदर्शन न्यूज के माध्यम से ये एक्सक्लूसिव कवरेज हम आपके लिए लेकर आ रहे हैं और लगातार रामलला की प्राण प्रतिष्ठा की जाएगी। और ये भी राम राज्य कह सकते हैं कि समाज के हर तबके के लोग, चाहे वो अमीर हो गरीब हो, हर तबके के लोग आज इस कार्यक्रम में शरीक होने के लिए यहाँ पे पहुँचे हुए हैं। राम राज्य की एक दृष्टि, एक झलक यहाँ पे आपको साफ तौर पर दिखाई दे सकती है। संत, सामान्य लोग, धनी, अमीर, गरीब, हर समाज के लोग यहाँ पे अपनी नुमाइंदगी यहाँ पे दर्ज करा रहे हैं। और जब इस प्राण प्रतिष्ठा समारोह में जब लोग शामिल होंगे तो उसमें भी कहा जा रहा है जया कि वैसे लोग जो कि समाज के निचले पायदान के लोग हैं वो भी अपने वो सम्मिलित हो रहे हैं। प्रधानमंत्री ने 1880 ಹಿಂದಿನ ವರ್ಷದ ಫೈಜಾಬಾದ್ ಜಿಲ್ಲಾ ಕೋರ್ಟ್, ಆನಂತರ 1949 ಮಸೀದಿ ಇರುವ ಸ್ಥಳದಲ್ಲಿ ರಾಮ ಸೀತೆಯರ ವಿಗ್ರಹ ಪ್ರತ್ಯಕ್ಷ, ಅದನ್ನು ನಿರ್ಬಂಧಿತ ಪ್ರದೇಶವೆಂದು ಘೋಷಿಸಿದ ಸರ್ಕಾರ 1950ರಲ್ಲಿ ನಿರ್ಮೋಹಿ ಅಖಾಡ ಇರುವಂಥದ್ದು, ಅಖಾಡದಿಂದ 3ನೇ ಅರ್ಜಿ ಸಲ್ಲಿಕೆ. 1955ರಲ್ಲಿ ಸ್ವಾತಂತ್ರ್ಯ ಬಂದ ಬಳಿಕ ಮೊದಲ ಬಾರಿಗೆ ಗೋಪಾಲ್ ಸಿಂಗ್ ವಿಶಾರದ ಮತ್ತು ರಾಮಚಂದ್ರ ದಾಸರಿಂದ ಫೈಜಾಬಾದ್ ಕೋರ್ಟ್ನಲ್ಲಿ ಮೂರ್ತಿಗಳಿಗೆ ಪೂಜೆಯ ಅವಕಾಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಯಿತು. ಕೋರ್ಟ್ನಿಂದ ಅವಕಾಶ ಪ್ರಾಪ್ತಿಯಾಯಿತು. ಅದೇ ವರ್ಷ 1959ರಲ್ಲಿ ಡಿಸೆಂಬರ್ 17ಕ್ಕೆ ನಿರ್ಮೋಹಿ ಅಖಾಡದಿಂದ 3ನೇ ಅರ್ಜಿ ಸಲ್ಲಿಕೆ ಆಯಿತು. ಜಮೀನಿನ ಮಾಲೀಕತ್ವ ನೀಡಬೇಕೆಂದು ಅದರಲ್ಲಿ ಕೋರಲಾಗಿತ್ತು. 1961 ಡಿಸೆಂಬರ್ 18ಕ್ಕೆ ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವಕ್ಫ್ ಮಂಡಳಿ ಜಮೀನಿನ ಮಾಲೀಕತ್ವ ಕೋರಿ ಅರ್ಜಿಯನ್ನು ಸಲ್ಲಿಸಿತ್ತು. ಮುಸ್ಲಿಮರ ವತಿಯಿಂದ ಇದು ಮೊದಲ ಅರ್ಜಿ. ಒಟ್ಟು ಅರ್ಜಿಗಳ ಲೆಕ್ಕಾಚಾರ ಇದು 4ನೇಯದ್ದು. 1963ರಲ್ಲಿ ಕೆಲವು ವ್ಯಕ್ತಿಗಳು ಪೂರ್ಣ ಹಿಂದೂ ಸಮುದಾಯದ ಪ್ರತಿನಿಧಿಸಲು ಸಾಧ್ಯವಿಲ್ಲವೆಂದು ಫೈಜಾಬಾದ್ ಜಿಲ್ಲಾ ಕೋರ್ಟ್ ತೀರ್ಪು ನೀಡಿತು. 1989 ನಿವೃತ್ತ ಜಡ್ಜ್ ದೇವಕಿ ನಂದನ್ ಅಗರ್ವಾಲ್ರಿಂದ ಫೈಜಾಬಾದ್ ಕೋರ್ಟ್ನಲ್ಲಿ 5ನೇ ಅರ್ಜಿ ಸಲ್ಲಿಕೆ, ದೇಗುಲ ನಿರ್ಮಿಸಲು ರಾಮಲಲ್ಲಾ ವಿರಾಜಮಾನ್ಗೆ ಜಮೀನು ನೀಡಲು ಕೋರಿಕೆ. 1989 ಶಿಯಾ ವಕ್ಫ್ ಮಂಡಳಿಯಿಂದಲೂ ಅರ್ಜಿ ಸಲ್ಲಿಸಿ ಪ್ರತಿವಾದಿಯಾದ ವರ್ಷ. 1989 ಎಲ್ಲ ಅರ್ಜಿಗಳನ್ನು ವರ್ಗಾಯಿಸುವಂತೆ ಫೈಜಾಬಾದ್ ಕೋರ್ಟ್ಗೆ ಅಲಹಾಬಾದ್ ಹೈಕೋರ್ಟ್ ಆದೇಶವನ್ನು ಹೊರಡಿಸಿತು. 1990 ಬಿಜೆಪಿ ನಾಯಕ LK ಅಡ್ವಾಣಿಯವರಿಂದ ರಥಯಾತ್ರೆ ಶುರು. ಇಲ್ಲಿಂದ ರಾಮ ಮಂದಿರದ ಹೋರಾಟಗಳು ಮತ್ತಷ್ಟು ಸಂಚಲನವನ್ನು ಮೂಡಿಸಿತು. ಈಗ ಸೋನು ನಿಗಮ್ ಅವರ ಹಾಡನ್ನು ನಾವು ಕೇಳ್ತಾ ಇದ್ದೀವಿ. सिया
ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತ ಮಹಾಶಯರ ದಂಡು ಇವತ್ತು ಅಲ್ಲಿ ಸ್ವಾಮಿಯವರ ಹಲೋ 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 ಹಾಂ ಓಕೆ ಒಂದು ಮೈಕ್ ಕನೆಕ್ಟ್ ಮಾಡಿ. जय श्री राम। जय श्री राम। यकीनन सोनू निगम की बेहद मधुर आवाज़ जिसमें उन्होंने श्री राम के लिए ये भजन गाया, और यकीन मानिए इस वक्त पूरा जो देश है वो जिस तरह से राममय हो चुका है, लेकिन वहाँ पे मौजूद सोनू निगम की आवाज़ ने, इस वक्त हम स्टूडियो में मौजूद हैं लेकिन ऐसा ही लग रहा है कि हम भी वहीं ಇದೀಗ ತಾವು ನೋಡ್ತಾ ಇದ್ದೀರಿ ರಜನಿಕಾಂತ್ ಅವರು ಅಲ್ಲಿ ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ. ಅದರ ಜೊತೆಗೆ ಸಂಪೂರ್ಣವಾಗಿ ಗಣ್ಯಾತಿಗಣ್ಯರ ದಂಡು ಅಯೋಧ್ಯೆಯಲ್ಲಿ ಬೀಡು ಬಿಟ್ಟಿರುವಂತಹದ್ದು. ಸುಮಾರು 500 ವರ್ಷಗಳ ಕನಸು ನನಸಾಗುತ್ತಿರುವಂತಹ ಸಮಯ, 170 ವರ್ಷಗಳ ಹೋರಾಟಕ್ಕೆ ಫಲ ಸಿಗುವಂತಹ ಸಮಯ ಅನ್ನುವಂತಹ ಲೆಕ್ಕಾಚಾರದೊಂದಿಗೆ ಬಹಳಷ್ಟು ರಾಮಭಕ್ತರು ಇವತ್ತು ಅಲ್ಲಿಗೆ ಬಂದು ಸೇರಿದ್ದಾರೆ. ಎಲ್ಲ ರಾಮಭಕ್ತರು ಕೂಡ ರಾಮಲಲ್ಲನ ದರ್ಶನವನ್ನು ಮಾಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಇವತ್ತು ಗಣ್ಯರಲ್ಲಿ ಬಂದು ಸೇರಿರುವಂಥದ್ದು ಮಾತ್ರವಲ್ಲ, ಈಗ 12:20 ಸುಮಾರಿಗೆ ಅಭಿಜಿನ್ ಲಗ್ನ ಸುಮುಹೂರ್ತದಲ್ಲಿ ಈ ಒಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾ ಕಾರ್ಯ ನೆರವೇರಲಿಕ್ಕಿದೆ.
अभिनंदन है। पार्श्वगायक और संगीतकार श्री शंकर महादेवन अपनी प्रस्तुति अर्पित कर रहे हैं। श्री शंकर महादेवन వీడు వచ్చేసేవాడు అంకూరు కంపెనీ చెప్తా వచ్చేవాడు వచ్చేసినాడు. సంచరిత నిరోధర
रामचंद्र कृपालो भज मन हरण भव भय दारुणो श्री रामचंद्र कृपालो भज मन हरण भव भय दारुणो नवकंचलोचन कंच भूखर कंच पद कर जारुणो श्री राम श्री राम श्री राम श्री राम। गंधर्पगणित अमित छवि नवनील नीरद सुंदर पटपीत मानव तडित श्रुति श्रुति नौमि जनक सुतावरो श्री राम श्री राम श्री राम श्री राम। भज दीन बंधु दिनेश दानव दैत वंश निकंदनो भज दीन बंधु दिनेश दानव दैत्य वंश निकंदनो रघुनंद आनंद कंद घोषल चंद दशरथ श्री रामचंद्र कृपालो भज मन हरण भव भय दारुणो शिर मुकुट कुंडल तिलक चारु उदार वंग विभूषणो श्री श्री
जय राजा राम, राम राम जय सीताराम। सभी लोग गाइए, राम राम जय राजा राम, राम राम जय सीताराम। राम राम जय राजा राम, राम राम जय सीताराम। शंकर महादेवन को आप सुन रहे थे राम राम। ये ऐतिहासिक क्षण जिसकी तस्वीरें लगातार हम आपको दिखा रहे हैं। भारत ज्ञान का, विज्ञान का, आध्यात्म का ये देश जो आज विश्व गुरु बनने के पथ पर बहुत तेजी से अग्रसर है। भारत हमारी परंपराएं, हमारे रीति रिवाज, हमारा समृद्ध आध्यात्म ज्ञान आज वैश्विक मंच पर हमें और मजबूती देता है। आत्मनिर्भर भारत के सपने को और भी खूबसूरती से, मजबूती से साकार करते हुए आज पूरे विश्व में मौजूद भारतवासी इस ऐतिहासिक क्षण के साक्षी बनने जा रहे हैं। इस भव्य विराट मंदिर की तस्वीरें लगातार हम देख रहे हैं, जहां पर रामलला के प्राण प्रतिष्ठा कार्यक्रम में बस कुछ ही देर का समय बाकी है। प्रधानमंत्री नरेंद्र मोदी पहुंच चुके हैं अयोध्या धाम और बहुत जल्द वो इस कार्यक्रम में शामिल होंगे। जैसा कि हम जानते हैं कि प्रधानमंत्री ने श्री रामलला की प्राण प्रतिष्ठा से पहले 11 दिन का बेहद कठिन अनुष्ठान किया। इस दौरान उन्होंने उपवास, जप और गो पूजन किया। 11 दिन तक वो फर्श पर सोए, सिर्फ नारियल पानी और फल खाकर रहे। और इस दौरान रामायण से जुड़े 4 राज्यों के विभिन्न मंदिरों में भी उन्होंने दर्शन पूजन भी किए। और आज वो घड़ी आ गई है, वर्षों की अभिलाषा, तपस्या पूर्ण हो रही है, जब जय श्री राम का नारा सिर्फ अयोध्या धाम में नहीं बल्कि पूरे विश्व में गूंज रहा है। और अयोध्या के इस प्रभाव को, जैसा कि हम लगातार आपको कह रहे हैं, अयोध्या के इस प्रभाव को वही जानता है, वही समझता है जिनके हृदय में भगवान श्री राम विराजते हैं। आज इन तस्वीरों के जरिए आप समझिए, आज अयोध्या कई सदियों और कई युगों और समय की परिधि से भी परे, समय की तमाम अनियमितताओं को पार करते हुए प्राचीन से आधुनिक युग तक पहुंची है अयोध्या। और समय की इसी परिधि में जो आज भी शाश्वत है, स्थिर है, वो है भगवान राम के लिए उनके भक्तों में भरी हुई भावना। और उन्हीं भावनाओं से ओतप्रोत हैं पूरे भारतवर्ष के लोग। आज हर किसी के हृदय में भगवान राम का नाम सहज ही निकल रहा है। और न सिर्फ आज बल्कि बीते कई दिनों से, कई महीनों से हम लगातार आपको दिखा रहे हैं कि न सिर्फ अयोध्या, न सिर्फ भारत, बल्कि विश्व के अलग अलग जगहों से भी भगवान राम और उनके नाम के सारथी निकल पड़े हैं, चल पड़े हैं। उनके मन में एक ही नाम है, उनके मन में एक ही भावना है, उनकी जुबान पर एक ही नाम है, भगवान श्री राम का। वो इस क्षण को अपनी निश्चल आंखों से एक एक पल को कैद कर लेना चाहते हैं। वो चाहते हैं कि भव्य राम मंदिर जल्दी से जल्दी मूर्त रूप ले, साकार हो। और ये तस्वीरें उन्हीं साकार रूप को लेता हुआ हम सबके सामने इस वक्त दिखाई दे रहा है। अवधपति राजा राम अपने इसी भव्य, दिव्य और नव्य मंदिर में विराजेंगे। सज चुका है पूरा अयोध्या धाम, क्योंकि
यहाँ विराजने वाले हैं प्रभु श्री राम। भारतीय संस्कृति, भारतीय दर्शन, भारतीय परंपराओं की अगर हम बात करें तो अलौकिक अयोध्या, इसकी महिमा अपरंपार है। आज कण कण में कैसे राम बसे हैं, उसकी हम एक झलक देख रहे हैं। राम हम सभी के हैं, सभी के दिलों में राम बसते हैं, इसकी एक झलक हम देख रहे हैं। तो कहीं ना कहीं ये तस्वीरें पूरे विश्व को एक शांति का संदेश दे रही हैं, एकजुटता का संदेश दे रही हैं, समरसता का संदेश दे रही हैं। जब विभिन्न भाषाओं को बोलने वाले लोग, विभिन्न प्रांतों के विभिन्न क्षेत्रों से आने वाले लोग एक साथ एकजुट हुए हैं, ये भी अद्वितीय है, ऐतिहासिक है। सब एक ही सूत्र में पिरोए हुए यहाँ पर राम की जो भक्ति है, उसकी शक्ति का एहसास हम यहाँ पर देख रहे हैं। लगातार इतने दिनों से रामलला के प्राण प्रतिष्ठा की तैयारियां हम देख रहे हैं। वो तैयारियां अब पूर्ण हो चुकी हैं। अब समय आ गया है उस पूजन का, उस राम लला के प्राण प्रतिष्ठा समारोह का, जब उनके दर्शन मिलेंगे यहाँ पे सभी को। और किस तरह से सी तस्वीरें हम लगातार आपको दिखा रहे हैं अयोध्या धाम से। आज देश भर के मठ मंदिरों में भजन कीर्तन हो रहा है। मूर्ति की प्राण प्रतिष्ठा से जुड़े सभी अनुष्ठान यहाँ पर प्रारंभ हो गए थे 16 जनवरी से। और जिस तरह से शास्त्रीय परंपराओं का पालन करते हुए प्राण प्रतिष्ठा का कार्यक्रम अभिजीत मुहूर्त में किया जाएगा, उसमें भी बस थोड़ा ही समय बाकी है। आज हम बात करते हैं ज्ञान की, नवाचार की, लेकिन आज एक आध्यात्म गुरु के रूप में भारत ने जो अपनी पहचान बनाई है, शांति का संदेश लेकर, शांति के तलाश में आज दुनिया भर से लोग पहुंचते हैं भारत। आज रामलला की शरण में एक बार फिर आ जुटे हैं ये तमाम लोग जो बस इंतजार कर रहे हैं उनकी एक झलक पाने का। कंचन कलश विचित्र संवारे, सबहि धरे सज निज निज द्वारे। बंदन वार पताका केतु, सब नहीं बनाए मंगल हेतु। इस चौपाई का भावार्थ ये, क्योंकि आज भगवान राम अपने इस भव्य, दिव्य और नव्य मंदिर में विराजने वाले हैं, तो इसका अर्थ, भावार्थ ये कि सोने के कलशों को बहुत ही अलग रीति से स्वर्ण माणिक्य से अलंकृत कर और सजाकर सभी लोगों ने अपने अपने दरवाजों पर रख लिया, क्योंकि भगवान राम पधारने वाले हैं। सभी लोगों ने मंगल के लिए बंधनवार ध्वजा और पताकाएं लगाई अपने अपने घरों पर। सारी गलियां, अयोध्या की सारी गलियां सुगंधित द्रवों से सजाई गई, सिंचाई की गई। गजमुक्ताओं से रचकर बहुत सी चौकें पुराई गई। अनेकों प्रकार के सुंदर मंगल साज सजाए गए और हर्षपूर्वक नगर में बहुत से डंके बजने लगे। चौपाई में कहा गया है कि बिथी सकल सुगंध सिंचाई, गज मनि रची बहु चौक पुराई। नाना भांति सुमंगल साजे, हर्षि नगर निशान बहुबाजे। सारी गलियां आज अयोध्या की खुशबू, उस महक से, राम नाम के महक से महक रही है, आनंदित हो उठी है। गजमुक्ताओं से रचकर यहाँ की चौक चौराहे जो हैं वो सज चुके हैं। अनेकों प्रकार के सुंदर मंगल गीत साज सजाए गए हैं। और इन तस्वीरों में देखिए, टनों क्विंटल फूलों से इस दिव्य और भव्य मंदिर को सजाया गया है। और न सिर्फ ये मंदिर, बल्कि अगर आप अयोध्या में आप जाएं या जो लोग वहाँ पे हैं वो इस बात को देख रहे होंगे अपने नयनाभिरामों के दृश्य से कि किस तरह से उन तमाम गलियों को, उन तमाम सड़कों को आज फूलों से सजाया गया है। पुष्प की बारिश हो रही है, भगवान राम के नाम की वर्षा हो रही है पूरे अयोध्या में, पूरे हिंदुस्तान में। कहते हैं कि जहां तह नारी निछावरी करही, देहि असीस हर्ष उर भरही। कंचन थार आरती नाना, जुबति सजे करही शुभ गाना।
यानी कि स्त्रियां जहां तहां न्यौछावर कर रही हैं और अपने हृदय में हर्षित होकर आशीर्वाद दे रही हैं। सौभाग्यशाली स्त्रियां सोने के थाल में अनेकों प्रकार की आरती सजाकर मंगल गान गा रही हैं। तमाम वो लोग आज अपने आप को सौभाग्यशाली मान रहे हैं जो इस ऐतिहासिक क्षण का साक्षी बनने जा रहे हैं। ये कल्पना से परे है, अनुभूतियों का समय है। तमाम वो लोग जो इस वक्त इस ऐतिहासिक क्षण को देख रहे हैं वो बेहद भावुक और भावविह्वल नजर आ रहे हैं और एक बड़ी संख्या में ऐसे लोग हैं जिनके जीवन में पहली बार इस तरह के मनोभावों से गुजर रहे हैं। एक अलग तरह की भाव भक्ति है, भक्ति की शक्ति है जो इस वक्त पूरे वातावरण में आप महसूस कर सकते हैं। एक यात्रा है, आध्यात्मिक यात्रा है, अभिव्यक्ति की यात्रा है, अनुभूति का अवसर है जो शायद शब्दों में बयां करना मुश्किल हो पा रहा है। इसकी व्यापकता, इसकी गहराई हम सभी के दिलों में है। यकीनन आज हम कह सकते हैं कि प्रभु श्री राम के प्रति एक संपूर्ण समर्पण का जो आदर्श यहाँ पर इन तमाम लोगों ने स्थापित किया है वो लंबे समय तक रहेगा। आज के बाद एक अद्वितीय सभ्यतागत यात्रा जिसकी हम लगातार बात करते हैं उसका एक ऐतिहासिक चरण यहाँ पर पूरा होगा और जिन धार्मिक परंपराओं की पद्धतियों का अनुसरण हम कहते हैं कि भारतवर्ष करता है वो सिर्फ एक पद्धतियाँ नहीं हैं, सिर्फ रीति रिवाज नहीं है, जीवन जीने की एक शैली है। एक त्याग की भावना से प्रेरित होकर हम कह सकते हैं आध्यात्म के एक अलग ही पड़ाव है जिससे आज गुजरते हुए नजर आ रहे हैं तमाम वो लोग जो आज इस ऐतिहासिक क्षण का हिस्सा बनने जा रहे हैं। भारत जाना जाता है पूरे विश्व को शांति का संदेश देने के लिए, आध्यात्म का संदेश देने के लिए और बहुत बहुत आभार तमाम उन लोगों को जिनके अथक प्रयासों और मेहनत से आज हम तमाम लोग इस ऐतिहासिक क्षण का साक्षी बनने जा रहे हैं। आज भारतीय विरासत एवं संस्कृति को और समृद्ध करने की दिशा में हम एक बहुत बड़ा कदम आगे बढ़ा रहे हैं। भारत की विकास यात्रा को एक और नए पायदान पर ले जाता हुआ ये ऐतिहासिक क्षण जिसको हम तस्वीरों में देख रहे हैं। आज हर भारतीय उनकी आंखें इस दृश्य को देखकर भावुक हो गए। हर किसी के मन में आज भगवान राम के प्रति आस्था और भी उमड़ पड़ा है। उनके आराध्य भगवान श्री राम और वो सभी एक ही बात कह रहे हैं अपने आराध्य से, हे भगवान, हे श्री राम, आप तो दुखों को हरते हैं। आप सूर्य कुल रूपी कमल वन को प्रफुल्लित करने वाले हैं। हम सभी भगवान श्री राम की आरती उतार रहे हैं। अयोध्या नगर की शोभा, अयोध्या की संपत्ति और अयोध्या के कल्याण का वेद शेष जी और सरस्वती जी वर्णन करते हैं। वो कहते हैं कि तेऊ यह चरित्र देख ठगे रही, उमा तासु गुण नर किमि कहीं। नगरवासी कहते हैं कि ये चरित्र देखकर हम अचंभित हो जाते हैं, स्तब्ध हो जाते हैं। और इसी पर भगवान शिव कहते हैं कि हे उमा, तब भला मनुष्य उनके गुणों को कैसे कह सकते हैं। नारी कुमुदिनी अवधसर रघुपति बिरह दिनेश, अस्त भय बेगसत भई निरखी राम राकेश। अयोध्या हर्षित है, अयोध्या प्रफुल्लित है, अयोध्या आह्लादित है। और न सिर्फ अयोध्या बल्कि हम सभी जो इस ऐतिहासिक गौरवशाली
पल के साक्षी बन रहे हैं। हम सभी आज उत्साहित हैं, आह्लादित हैं। वो कहते हैं कि स्त्रियां कुमुदनी हैं, अयोध्या एक सरोवर है और श्री रघुनाथ जी का विरह सूर्य है और इस विरह सूर्य के ताप से वो मुरझा गई थी। अब उस विरह रूपी सूर्य के अस्त होने पर श्री राम रूपी पूर्ण चंद्र को निखर कर वे खिल उठी हैं। अयोध्या की नारी इस बात को अपने हृदय से बार बार कह रही हैं कि हम तो कुमुदनी हैं, लेकिन अयोध्या एक सरोवर है और श्री रघुनाथ जी का विरह सूर्य है। कभी कभी इस विरह के ताप से वो मुरझा गई थी, क्योंकि 500 वर्षों का एक लंबा इंतजार उन्हें देखना पड़ा। भगवान तो सिर्फ 14 वर्ष के वनवास पे गए थे, लेकिन आधुनिक काल में 500 वर्षों का इंतजार उन्हें करना पड़ा है। वो सभी मुरझा गए थे, लेकिन अब उस विरह रूपी सूर्य के अस्त होने पर श्री राम रूपी पूर्ण चंद्र को देखकर वो निखर उठी हैं, वे खिल उठी हैं। अयोध्या का हर वासी आज इसी तरह से खिल उठा है। वो कहते हैं कि अनेक प्रकार के शुभ शकुन हो रहे हैं, आकाश में भी नगाड़े बज रहे हैं। नगर के पुरुषों और स्त्रियों को दर्शन द्वारा कृतार्थ हो रहे हैं। वो आओ चलें, हम सभी चलें, भगवान रामचंद्र जी के महल की तरफ चलें। और आपके सामने वो महल, आराध्य भगवान श्री राम का अद्भुत, अलौकिक, दिव्य, नव्य, भव्य ये मंदिर हम सबके सामने है। अयोध्या वासी कहते हैं कि आओ चलें, उसी भगवान रामचंद्र जी की महल की तरफ चलें। शुभ हो रहा है, आकाश में नगाड़े बज रहे हैं, क्योंकि भगवान आज दर्शन देने वाले हैं और उनके दर्शन से हम सभी अयोध्यावासी कृतार्थ हो जाएंगे। तो आओ चलें, हर कोई चलें। और इन दृश्यों के जरिए यकीनन आज पूरा भारत देश भावुक हो रहा है। उनके मन में, उनके हृदय में, उनके उर में भगवान श्री राम, उनका एक एक शब्द गूंज रहा है, कानों में गूंज रहा है, आंखों में दृश्यमान हो रहा है। अद्भुत, अलौकिक अयोध्या के हम आपको दर्शन करा रहे हैं। और इन तस्वीरों में आप देख सकते हैं टनों फूलों के जरिए भगवान राम के इस दिव्य, नव्य और भव्य मंदिर को सजाया गया है। ये तो तैयारी है प्राण प्रतिष्ठा की, जब चिर अभिलाषा हो रही है पूरी। और प्राण प्रतिष्ठा समारोह पूर्ण होने के बाद शाम को अयोध्या दीपों से जगमगाएगी। यहाँ राम ज्योति प्रज्वलित कर दीपावली मनाई जाएगी। इसके साथ ही देश भर के हर शहर में आज राम ज्योति प्रज्वलित की जाएगी, दीपावली मनाई जाएगी। मकानों, दुकानों, प्रतिष्ठानों ऐसा तीर्थ यात्री सुविधा केंद्र बनाया जा रहा है। यह हरियाली, जिसको लैंडस्केपिंग कहा गया है, ये GMR नाम की संस्था ने स्वेच्छा से किया है। बड़े बड़े हवाई अड्डों पर वही सौंदर्यीकरण करती है। भारत सरकार के, उत्तर प्रदेश सरकार का चिकित्सा विभाग, उद्यान विभाग, वन विभाग, ये सब सौंदर्य देख रहे हैं, उनका बहुत बड़ा इसमें योगदान है। इस मंदिर में लगभग दुनिया के 150 देशों से जल आया है, यहाँ समर्पित हुआ है। जो वादक आए हैं, उत्तर प्रदेश से पखावज और बांसुरी ढोलक, कर्नाटक से वीणा, महाराष्ट्र से सुंदरी, पंजाब से अलगोजा, उड़ीसा से मर्दल, मध्य प्रदेश से संतूर, मणिपुर से पुंग, असम से नगाड़ा और ताली, छत्तीसगढ़ से तंबूरा, बिहार से पखावज, दिल्ली से शहनाई, राजस्थान से रावणहट्टा, बंगाल से श्रीखोल, आंध्र प्रदेश से घटम, झारखंड से सितार, गुजरात से संतार, तमिलनाडु से नादस्वरम मृदंग, उत्तराखंड से हुड़का।
थोड़ी ही देर में, मात्र 2 मिनट में माननीय प्रधानमंत्री जी अपने स्थान से चलेंगे, अधिक से अधिक 2 मिनट में आ जाएंगे, कार से उतरेंगे उत्तरी द्वार तक, फिर वो पैदल संत महापुरुषों के प्रति अपना आदर व्यक्त करते हुए उत्तर से पूर्व की ओर आएंगे, पूर्व की सीढ़ियों से गर्भगृह में प्रवेश करेंगे। मैं निवेदन कर सकता हूं, न मैं आज्ञा दे सकता हूं। देश के 135 करोड़ लोगों के प्रतिनिधि, दुनिया में हिंदुस्तान का नाम शिखर पर पहुंचाने वाले व्यक्ति के आगमन पर शायद आपको स्वयं प्रेरणा हो जाएगी कि हम खड़े हो जाए। मैं आपसे कहूंगा नहीं, भ्रष्टता के लिए मैं आपसे माफी मांगता हूँ। अभी नहीं, अभी बैठिए, अभी बैठिए, अभी बैठने की कृपा करें। जब वो पैदल चलकर आएंगे तो आप ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲನ ಮೂರ್ತಿಯ ಪ್ರಾಣ ಪ್ರತಿಷ್ಠೆಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇರುವಂಥದ್ದು. ಈಗಾಗಲೇ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರದೊಳಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿಯವರು ಪ್ರವೇಶ ಮಾಡಲಿಕ್ಕಿದ್ದಾರೆ. ರಾಮಲಲ್ಲನ ಮೂರ್ತಿಯ ಪ್ರತಿಷ್ಠಾಪನೆಗೆ ಸರ್ವ ರೀತಿಯಲ್ಲಿ ಸಜ್ಜಾಗಿ ನರೇಂದ್ರ ಮೋದಿಯವರು ಇದೀಗ ಆಗಮಿಸ್ತಾ ಇದ್ದಾರೆ. ರೆಡ್ ಕಾರ್ಪೆಟ್ನಲ್ಲಿ ನಡೆದು ಬರ್ತಾ ಇರುವಂತಹ ಮೋದಿಯನ್ನು ತಾವು ನೋಡ್ತಾ ಇದ್ದೀರಿ. ನರೇಂದ್ರ ಮೋದಿ ಭಾರತದ ಪ್ರಧಾನಿ ಇದೀಗ ನಡೆದುಕೊಂಡು ರಾಮ ಮಂದಿರ ಅಯೋಧ್ಯೆಯ ರಾಮ ಮಂದಿರದತ್ತ ಆಗಮಿಸ್ತಾ ಇದ್ದಾರೆ. 12:20 ನಡೆಯುವಂತಹ ಅಭಿಜಿನ್ ಲಗ್ನ ಸುಮುಹೂರ್ತದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನರೇಂದ್ರ ಮೋದಿಯವರು ಆಗಮಿಸುತ್ತಿರುವ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ನರೇಂದ್ರ ಮೋದಿಯವರ ಆಗಮನಕ್ಕೂ ಕೂಡ ಅಲ್ಲಿದ್ದಂತಹ ರಾಮಭಕ್ತರು ಕಾಯ್ತಾ ಇದ್ದರು. ಕೆಲವೇ ಕ್ಷಣಗಳಲ್ಲಿ ಅಭಿಜಿನ್ ಲಗ್ನ ಸುಮುಹೂರ್ತದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ. ಕನ್ನಡದ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಬಾಲರಾಮನಿಗೆ ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಪ್ರಾಣ ಪ್ರತಿಷ್ಠೆಯಾಗಲಿದೆ. ನರೇಂದ್ರ ಮೋದಿಯವರು ನೇರವಾಗಿ ಅಯೋಧ್ಯೆಯ ರಾಮ ಮಂದಿರದತ್ತ ತೆರಳುತ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಅಯೋಧ್ಯೆಯ ರಾಮ ಮಂದಿರದತ್ತ ಪ್ರಧಾನಿ ನರೇಂದ್ರ ಮೋದಿಯವರು ತೆರಳುತ್ತಿರುವಂತಹ ದೃಶ್ಯ. ರಾಮ ಮಂದಿರದ ಮೆಟ್ಟಿಲಿನಲ್ಲಿ ನಡೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆಯಾಗುವ ಸಂದರ್ಭದಲ್ಲಿ ಭಾಗಿಯಾಗೋದಕ್ಕೆ ನರೇಂದ್ರ ಮೋದಿಯವರು ರಾಮ ಮಂದಿರದ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ರಾಮ ಮಂದಿರದ ಒಳಭಾಗವನ್ನು ಪ್ರವೇಶ ಮಾಡ್ತಾ ಇರುವಂತಹ ನರೇಂದ್ರ ಮೋದಿಯವರ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದೀಗ ನೀವು ನೋಡ್ತಾ ಇರುವಂತಹದ್ದು ರಾಮ ಮಂದಿರದ ಒಳಭಾಗದ ದೃಶ್ಯ. ಅಲ್ಲಿ ನರೇಂದ್ರ ಮೋದಿಯವರ ಜೊತೆಗೆ ಅಲ್ಲಿ ಕಂಬಗಳಲ್ಲಿರುವಂಥ ವಿಶೇಷ ಕೆತ್ತನೆಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ರಾಮ ಮಂದಿರದ ಒಳಭಾಗದ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅದೆಷ್ಟೋ ಕೋಟಿ ಭಾರತೀಯರು ಕಾಯ್ತಾ ಇದ್ದಂತಹ ಅಪೂರ್ವವಾದಂತಹ ಕ್ಷಣ ರಾಮಲಲ್ಲ ಅಥವಾ ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾಗಲಿಕ್ಕಿದೆ. ಆ ಸುಸಂದರ್ಭದಲ್ಲಿ ಆ ಅಭೂತಪೂರ್ವ ಕ್ಷಣಕ್ಕೆ ಭಾರತ ಸಾಕ್ಷಿಯಾಗ್ತಾ ಇದೆ. ಆ ನೇರ ಪ್ರಸಾರವನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸುದ್ದಿ ಲೈವ್ ಮೂಲಕ. ವಿಶೇಷವಾದಂತಹ ಸಂದರ್ಭ. ಇದೀಗ ರಾಮ ಮಂದಿರದ ಒಳಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ರಾಮ ಮಂದಿರದ ಗರ್ಭಗುಡಿಯತ್ತ ಧಾವಿಸಿ ಬರ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು
ದೇವರ ಕೆಲವು ಪರಿಕರಗಳನ್ನು ಹಿಡಿದು ಸಾಗಿ ಬರ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಅಯೋಧ್ಯೆಯ ರಾಮ ಮಂದಿರದ ಒಳಭಾಗದ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ 12:20 12:50 ಒಳಗೆ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ. ಆ ದೃಶ್ಯಗಳನ್ನು ತಾವು ಗಮನಿಸಲಿಕ್ಕಿದ್ದೀರಿ. ಬಹಳ ವಿಶೇಷವಾದ ಅಪೂರ್ವವಾದಂತಹ ದೃಶ್ಯ ವೈಭವವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ದೇವಾಲಯದ ಒಳಭಾಗಕ್ಕೆ ಹೋಗಿ ಅರ್ಚಕರಲ್ಲಿ ತಾವು ತಂದಂತಹ ದೇವರಿಗೆ ಅರ್ಪಿಸುವಂತಹ ಪರಿಕರಗಳನ್ನು ಕೊಟ್ಟಿದ್ದಾರೆ. ದೇವಾಲಯದ ಒಳಭಾಗವನ್ನು ತಾವು ಗಮನಿಸ್ತಾ ಇದ್ದೀರಿ. ಗರ್ಭಗುಡಿಯ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ರಾಮ ಮಂದಿರದ ಹೊರಗಿನ ದೃಶ್ಯ. ಪ್ರಧಾನಿ ನರೇಂದ್ರ ಮೋದಿಯವರು ಗರ್ಭಗುಡಿಯತ್ತ ಪ್ರವೇಶ ಮಾಡಿಯಾಗಿದೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠೆ ನಡೀಲಿಕ್ಕಿದೆ. ಆ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾ ಇದ್ದಾರೆ. ಆ ಪೂರ್ವ ಕ್ಷಣಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಸಂದರ್ಭಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅಯೋಧ್ಯೆಯಿಂದ ನೇರ ಪ್ರಸಾರ ಆಗ್ತಿರುವಂತಹ ದೃಶ್ಯ. ಕೋಟ್ಯಂತರ ಭಾರತೀಯರು ಕಾಯ್ತಾ ಇರುವಂತಹ ಅಪೂರ್ವ ಕ್ಷಣದ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. सत्य सनातन शाश्वत का वह वेग लिए आता है, माथे पर अपने त्रिपुंड सजाकर जगत गुरु भारत का संदेश ले रहे हैं. ये संकल्प है उन हुतात्माओं के लिए, ये संकल्प है उन बलिदानियों के लिए, ये संकल्प है उन राम भक्तों के लिए, ये संकल्प है भारतीयों के लिए, ये संकल्प है सनातन संस्कृति के लिए, ये भारत के जगत गुरु स्वरूप का भी संकल्प है. और आज हम साक्षी बन रहे हैं, प्रधानमंत्री साक्षी हो रहे हैं, साक्षी भाव से उपस्थित हैं श्री राम लला के बाल मूर्ति विग्रह के सामने. अजय, जिस तरह से आप ये अद्भुत दृश्य देख रहे हैं, सुनील शास्त्री जी इस वक्त प्राण प्रतिष्ठा के लिए संकल्प कराते हुए, और प्रधानमंत्री एक तरह से इस प्राण प्रतिष्ठा के संकल्प के बाद ಇದೀಗ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುತ್ತಿರುವಂತಹ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿಯವರು ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆಗೆ ಅಯೋಧ್ಯೆಯ ಮಂದಿರದೊಳಗೆ ಆಗಮಿಸಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಯಾಗ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಿ. दर्शन दे रहे हैं, वो काशी से पधारे हैं. वही काशी जो भगवान राम के सखा हैं, वही काशी जहां पर भगवान शिव भगवान राम के स्वामी के रूप में विराजते हैं, वो जगत गुरु हैं. इसलिए काशी भी मगन है, क्योंकि काशी से ही ज्योतिषी गणेश्वर द्राविड़ ने इस पवित्र मुहूर्त को निकाला है, जिन्होंने जो भूमि पूजन का भी जो ज्योतिषाचार्य का महत्व बताते हुए दिखाया था. और इस वक्त आप देखिए कि गर्भगृह में बहुत ही विशिष्ट मेहमान प्रधानमंत्री के साथ इस वक्त आरएसएस के प्रमुख मोहन भागवत जी भी पधार चुके हैं. इस प्राण प्रतिष्ठा समारोह में अनंत अनंत कोटि आत्माओं की भावनाओं को अपने हाथों में लिए करबद्ध प्रार्थना भगवान श्री राम से, भगवान श्री शिव की धरती से पधारे आचार्यों की उपस्थिति में बहुत ही दिव्य क्षण. वर्तमान में कहा जाए तो भगवान शिव सबसे अत्यधिक प्रसन्न, क्योंकि स्वामी, सखा और मित्र, ये तीनों ही संबंध भगवान शिव का भगवान श्री राम से. आधे अद्भुत क्षण आपके समक्ष. प्राण प्रतिष्ठा का समय अद्भुत क्षण, युगांतकारी क्षण, इतिहास में स्वर्णाक्षरों में दर्ज होने वाला क्षण. उसके बाद कहा जा सकता है अरुण गान पर महाप्रगति का अब यह मंगल गान उठा है. करवट बदली, अंगड़ाई ली,
सोया हिंदुस्तान उठा है। ये संकल्प के सिद्धि होने का दिन है। ये हमारे पुरखों से किए गए वादों का पूर्ण होने का दिन है। ये विधाता से दिए गए वचन को पूर्ण करने का दिन है। ये उस शपथ के पूरा होने का दिन है जब कहा गया कि जन जन के मन में राम रमे और प्राण प्राण में सीता है। हर हृदय की धड़कन रामायण पग पग पर बनी पुनीता है। यदि राम नहीं है श्वासों में तो प्राणों का घट रीता है। नरनाहर श्री पुरुषोत्तम का हम मंदिर भव्य बनाएंगे। सौगंध राम की खाते हैं हम, मंदिर भव्य बनाएंगे। और आज सौगंध के पूरा होने का दिन है। आज विधाता से दी गई शपथ का पूरा होने का दिन है। आज सदियों की आकांक्षा का पूरा होने का दिन है। आज हर्ष का दिन है, आज उत्कर्ष का दिन है, आज अर्चन का दिन है, वंदन का दिन है, अभिनंदन का दिन है, अर्पण का दिन है, तर्पण का दिन है, पुरखों की अभिलाषा के साक्षात होने का दिन है। आज सकल मनोरथ पूरा होने का दिन है। अजय, जिस तरह से आपने पुरखों की याद दिलाई, तो ये जो पौष मास है अश्विनी, वो बहुत ही पवित्र माना जाता है। सभी पुरखों के लिए हम तर्पण करते हैं इस पवित्र मास में। और आज द्वादशी की तिथि है। द्वादशी की तिथि यानी भगवान कूर्म के अवतार की तिथि। वही भगवान कूर्म जिन्होंने सृष्टि के प्रारंभ में समुद्र मंथन के लिए आधार दिया उस मंदराचल पर्वत को, जहां से मथने के बाद अनेक रत्न पैदा हुए, जो आज भी सृष्टि की, प्रकृति की, इस ब्रह्मांड की सेवा में लगे हुए हैं। माँ लक्ष्मी का प्रादुर्भाव हुआ उन्हीं रत्नों में। सबसे पहले विष्णु निकला, जिसको जिस तरह से आपने पुरखों की याद दिलाई, तो ये जो पौष मास है अश्विनी, वो बहुत ही पवित्र माना जाता है। सभी पुरखों के लिए हम तर्पण करते हैं इस पवित्र मास। वही अमृत निकलेगा भगवान श्री राम के प्रतिष्ठा के बाद। आज कुर्मावतार के इस पवित्र तिथि पर, जिस वक्त आज संकल्प ले रहे हैं प्रधानमंत्री नरेंद्र मोदी मंदराचल पर्वत राष्ट्र की तरफ से मथने के बाद अनेक भगवान श्री राम की आज प्रतिमूर्ति में प्राण प्रतिष्ठा के स्वरूप के रूप में आज मां लक्ष्मी का प्रादुर्भाव हुआ उन्हीं रत्नों में। कि महाराजा सबसे पहले विष्णु निकला, जिसको भगवान शिव ने आज भी धारण किए हुए अपने नीलकंठ स्वरूप के रूप में सभी भक्तों को दर्शन देते हैं। वहीं से अमृत भी निकला। आज वही अमृत निकलेगा भगवान श्री राम की प्रतिष्ठा के बाद। आज कुर्मावतार के इस पवित्र तिथि पर, जिस वक्त आज के रूप में संकल्प ले रहे हैं प्रधानमंत्री नरेंद्र मोदी संपूर्ण राष्ट्र की तरफ से, संपूर्ण विश्व की तरफ से भगवान श्री राम की ಗರ್ಭಗುಡಿಗೆ ಪ್ರವೇಶ ಮಾಡುತ್ತಿರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀರಾಮ ಕ್ಷೇತ್ರ ಅಯೋಧ್ಯೆಯ ಬಾಲರಾಮನ ಗರ್ಭಗುಡಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಪ್ರಧಾನಿ ಮೋದಿ ಅವರು ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿಕೊಂಡು ಇದೀಗ ಬಾಲರಾಮನ ಗರ್ಭಗುಡಿಯತ್ತ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಆಗ್ಲಿಕ್ಕಿದೆ. ಈ ಅಪೂರ್ವ ಕ್ಷಣವನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾರೆ. ಇದೀಗ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಸಮಯ. ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಅಪೂರ್ವ ಕ್ಷಣಕ್ಕೆ ಎಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀರಿ. और साथ ही साथ पुरानी जो विग्रह है उसके समक्ष जो संपूर्ण जो मानवता है उस वक्त नतमस्तक होगी। आप देख रहे हैं गर्भगृह, पवित्र गर्भगृह जिसका निर्माण संपन्न हो चुका है, शिखर का निर्माण संपन्न हो चुका है। और ये अद्भुत क्षण जब प्रधानमंत्री इस वक्त श्री राम लला के सामने पहुंचने वाले हैं। और बहुत ही पवित्र दिन आज का, और द्वादशी का दिन। कल तो पूरी अयोध्या ने एकादशी की, लेकिन 11 दिनों से अपने व्रत के जरिए एक तपस्वी की भांति प्रधानमंत्री मोदी ठीक उसी तरह से जैसे भगवान श्री राम ने राज्याभिषेक से पहले भूमि पर शयन किया, भगवान श्री राम ने राज्याभिषेक से पहले जैसे अन्न जल का त्याग किया, महर्षि वशिष्ठ के कहने पर उन्होंने सारी गतिविधियों का
अरे ठीक है मालूम है, जाओ जाओ जाओ, अरे ठीक है जाओ, अरे जाओ 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 जाओ। इस वक्त आप देख रहे हैं ये जो अद्भुत योग बना है। आज मध्याह्न में लगभग 12:30 बजे अयोध्या में श्री राम जन्मभूमि स्थान पर नवनिर्मित मंदिर में श्री राम भगवान की प्रतिष्ठा होगी। ये मेष लग्न है, वृश्चिक नवांश है और अभिजीत क्षण है। मृगशीर्ष नक्षत्र है जो कि भगवान चंद्रमा के साथ जुड़ा हुआ है और आज सोमवार का बहुत ही अद्भुत दिन जिसमें ये परम योग बना है। इंद्र योग, आनंद योग, सर्वार्थ सिद्धि योग, अमृत सिद्धि योग, पूर्व कालामृतानुसार जो बाण पंचक सिद्धि योग नहीं होने से ये संजीवनी योग बन रहा है। आप स्पष्ट तौर पर समझे कि ये जो पंच बाण है, पंच बाण न होने से ये संजीवनी योग और लग्नेश मंगल में होने से नवमेश गुरु की परंपरा दृष्टि होने से राजयोग बन रहा है। इस अद्भुत क्षण में, इस अद्भुत योग में ये जो प्राण प्रतिष्ठा होनी है 12:30 बजे, जिसके लिए 84 सेकंड्स का समय निर्धारित किया गया है। आप समझिए कि मकर में इस वक्त भगवान सूर्य हैं और उनके होते हुए पौषे राज्य विविध स्यात्, यह बृहस्पति वचन यहाँ चरितार्थ होता है। तो ऐसे में मंगल प्रसंग में सभी को सम्मिलित होने का जो प्रण है, भगवान श्री राम को यहाँ पर लाने का जो मुहूर्त है वो अद्भुत है और इससे राम राज्य की प्रतिस्थापना करने में भारत को अवश्य मदद मिलेगी। और इसी संकल्प के साथ आज इस प्राण प्रतिष्ठा समारोह की शुरुआत हुई है और अब से थोड़ी ही देर में वो दिव्य क्षण आने वाला है जब भगवान श्री राम में प्राण प्रतिष्ठित होंगे। निश्चित तौर से वह क्षण समीप है जिसका इंतजार सदियों से लोगों का था। वो क्षण समीप है जिसका समूचा चराचर, यक्ष, गंधर्व, सुर, नर, हर कोई आकर उसका साक्षी बन रहा है। समूचे भारत के सभी पंथ, संप्रदाय, मतांतर, सभी धर्मों के धर्माचार्य, महामंडलेश्वर, हर कोई यहाँ मौजूद है। और निश्चित तौर से अगर देखें तो इन्हीं क्षणों के लिए कहा गया है कि नमन करें इस मातृभूमि को, नमन करें आकाश को, बलिदानों की पृष्ठभूमि पर निर्मित इस इतिहास को। असंख्य जो बलिदान दिए गए उस पर आज संकल्प की सिद्धि का दिन है। आज इतिहास तो अयोध्या में लिखा ही जा रहा है। आज एक नए सांस्कृतिक युग का सूत्रपात भी अयोध्या से हो रहा है और आह्वान किया जा सकता है संकल्प के बाद पूरे देश से कि अरुणोदय हो चुका वीर अब कर्म क्षेत्र में जुट जाएं, अपने खून पसीने से नवयुग धरती पर लाएं। नवयुग की कामना, धरती पर नवयुग लाने की कामना हमारी ही संस्कृति करती है। तो सत्य है, शाश्वत है, सनातन है, जो वसुधैव कुटुंबकम की बात करती है, जो आनो भद्रा क्रतवो यंतु विश्वतः की बात करती है, जो सर्वे भवन्तु सुखिनः सर्वे सन्तु। ಅಯೋಧ್ಯೆಯಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಗೆ ಕ್ಷಣಗಣನೆ ಆರಂಭವಾಗಿದೆ. ಇದೀಗಾಗಲೇ ಅಭಿಜಿತ್ ಲಗ್ನ ಸುಮುಹೂರ್ತದಲ್ಲಿ ಎಲ್ಲ ವಿಧಿವಿಧಾನಗಳು ನೆರವೇರ್ತಾ ಇದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಪ್ರಾಣ ಪ್ರತಿಷ್ಠೆ ಪೂರ್ಣಗೊಳ್ಳಲಿಕ್ಕಿದೆ. ಪ್ರಾಣ ಪ್ರತಿಷ್ಠೆಯ ವೈದಿಕ ಕಾರ್ಯಗಳು ಆರಂಭಗೊಂಡಿದೆ. ಆ ವೈದಿಕ ಕಾರ್ಯದ ದೃಶ್ಯಾವಳಿಯನ್ನು ತಾವು ನೋಡ್ತಾ ಇದ್ದೀರಿ. ಈ ದೃಶ್ಯದಲ್ಲಿ ರಾಜ್ಯಪಾಲೆ ಆನಂದಿಬೆನ್ ಪಟೇಲ್, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಮೋಹನ್ ಭಾಗವತ್, ಪ್ರಧಾನಿ ನರೇಂದ್ರ ಮೋದಿ ಇವರನ್ನು ಕೂಡ ತಾವು ಕಾಣಬಹುದು. ಬಹಳ ವಿಶೇಷವಾಗಿ ಕೋಟಿ ಭಾರತೀಯರು ಕಾಯ್ತಾ ಇರುವಂತಹ ಕ್ಷಣ ಈಗ ತಾವು ನೋಡ್ತಾ ಇರುವಂಥದ್ದು. ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ. ಆ ಪ್ರಾಣ ಪ್ರತಿಷ್ಠೆಯ ವೈದಿಕ ಕಾರ್ಯಗಳು ಈಗಾಗಲೇ ಆರಂಭಗೊಂಡಿದೆ.
प्रतिबद्ध हो रहे हैं और भारत को, भारतीयता को, सनातन धर्म को, शांति और सद्भावना के प्रसार के लिए जो ये सनातन धर्म में जो ये कार्य किया है उसको आगे बढ़ाते हुए प्रधानमंत्री आज इस ये भावना हमेशा घनीभूत रही। प्रधानमंत्री नरेंद्र मोदी वो क्षण देखा जब 9 और 10 नवंबर 1989 प्रधानमंत्री ने उस समय देखा अनिकेत एक लेख में, साधना पत्रिका में, और उन्होंने कहा कि यह क्षण सांस्कृतिक स्वतंत्रता का जयघोष बनता है, हिंदू चेतना प्रकाश स्तंभ का दिन है जब रामशिला पूजन। साथ ही साथ 1990 के दशक में आडवाणी जी के यात्रा की गुजरात में समन्वयक भूमिका में रहे। तत्कालीन भाजपा महासचिव के रूप में 6 भ्रमण किया। उस भ्रमण के दौरान नवरात्रि पड़ा जिसमें केवल जल का भोग करके 6 से अधिक गाँव में यात्रा का कुशल संचालन किया, समन्वय किया। सोमनाथ से अयोध्या की इस यात्रा के साथ तो एक वीर व्रती के रूप नवरात्र के समय में जल पीकर 18 घंटे से एक वीर व्रती के रूप में प्रधानमंत्री ने तत्कालीन महासचिव भाजपा के बीजेपी इकाई के थे, इन्होंने अंशदान किया। और अगर एकात्मता यात्रा की बात करें 1992 में 14 जनवरी को कार्यकर्ता के रूप में आए थे। यहाँ पर भव्य मंदिर का निर्माण उनका पुनरागमन ಶತಕೋಟಿ ಭಾರತೀಯರು ಕಾದಿದ್ದ ಆ ದಿನದ ಆ ಕ್ಷಣ ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇರುವಂಥದ್ದು. ಶತಕೋಟಿ ಭಾರತೀಯರು ಕಾಯ್ತಾ ಇದ್ದಂಥ ಕ್ಷಣವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರುವಂತಹದ್ದು. ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರತಿಷ್ಠಾ ಕಾರ್ಯ ನಡೀತಾ ಇದೆ. ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆಯ ವೈದಿಕ ಕಾರ್ಯಗಳು ನಡೀತಾ ಇದೆ. ರಾಮ ಜನ್ಮಭೂಮಿಯ ಭವ್ಯ ರಾಮ ಮಂದಿರದಲ್ಲಿ ವಿರಾಜಮಾನನಾದ ಅಯೋಧ್ಯಾಧೀಶನ ಪ್ರಾಣ ಪ್ರತಿಷ್ಠೆಯ ಕಾರ್ಯ 12:20 ಆರಂಭವಾಗಿದ್ದು ಇದೀಗ 12:50 ತನಕ ಈ ಕಾರ್ಯ ನಡೀಲಿಕ್ಕಿದೆ. ಈ ಘಳಿಗೆಗಾಗಿ ಇಡೀ ಭರತ ಖಂಡವೇ ಕಾಯ್ತಾ ಇತ್ತು. ಜಗತ್ತಿನ ಅನೇಕ ದೇಶಗಳಲ್ಲಿ ಜನತೆ ಬಹಳ ಕಾತರದಿಂದ ಈ ಕ್ಷಣವನ್ನು ಕಾಯ್ತಾ ಇದ್ರು. ಈಗ ಎಲ್ಲರ ಕಾಯುವಿಕೆಗೆ, ಕಾತರತೆಗೆ ಆ ಅಪೂರ್ವವಾದಂತಹ ಕ್ಷಣ ಬಂದುಬಿಟ್ಟಿದೆ. ತಾವೀಗ ಬಾಲರಾಮನ ದರ್ಶನವನ್ನು ಮಾಡ್ತಾ ಇದ್ದೀರಿ. ಬಾಲರಾಮನಿಗೆ
ಪ್ರಾಣ ಪ್ರತಿಷ್ಠೆಯಾಗುತ್ತಿರುವಂತಹ ಅಪೂರ್ವ ಕ್ಷಣವನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಾಲರಾಮನ ದರ್ಶನವನ್ನು ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಆ ಅಪೂರ್ವ ಕ್ಷಣ ಬಾಲರಾಮ, ಅಯೋಧ್ಯೆಯ ಗರ್ಭಗುಡಿಯಲ್ಲಿ ನೆಲೆ ನಿಂತಿರುವಂತಹ ಬಾಲರಾಮನನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಉಡುಪಿ ಪೇಜಾವರ ಶ್ರೀಗಳು ಅಲ್ಲಿ ಇರುವಂತಹದ್ದು, ಆ ಪ್ರಾಣ ಪ್ರತಿಷ್ಠೆಯಲ್ಲಿ ಅವರೂ ಕೂಡ ಭಾಗಿಯಾಗ್ತಾ ಇರುವಂತಹದ್ದು. ಆ ಧಾರ್ಮಿಕ ವಿಧಿವಿಧಾನವನ್ನು ಉಡುಪಿಯ ಪೇಜಾವರ ಶ್ರೀಗಳು ಕೂಡ ನೆರವೇರಿಸ್ತಾ ಇರುವಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ. ಇದೀಗ ಬಾಲರಾಮನ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿ, ಅದರ ಜೊತೆಗೆ ಬಾಲರಾಮನ ಪದತಳಕ್ಕೆ ಕಮಲದ ಅರ್ಪಣೆಯನ್ನು ಪ್ರಧಾನಿ ಮೋದಿಯವರು ಮಾಡಲಿಕ್ಕಿದ್ದಾರೆ. दोनों हेलीकॉप्टर अब सरयू मैया और राम की पैड़ी की ओर जाएंगे। वहीं पर संपूर्ण भारत और संसार के मीडिया कर्मी अर्थात इलेक्ट्रॉनिक मीडिया, प्रिंट मीडिया, सोशल मीडिया, यूट्यूबर्स सब वहीं पर एकत्रित हैं। ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠೆ ಕಾರ್ಯ ಮುಗಿದಿದ್ದು ಇದೀಗ ಪುಷ್ಪವೃಷ್ಟಿಯಾಗಿದೆ. ಪ್ರಾಣ ಪ್ರತಿಷ್ಠೆಯ ನಂತರ ಶ್ರೀರಾಮನ ಮೂರ್ತಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಬಾಲರಾಮನ ವಿಗ್ರಹ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಕಂಗೊಳಿಸ್ತಾ ಇದೆ. ಸ್ವರ್ಣಖಚಿತ ಬಿಲ್ಲು ಬಾಣಗಳೊಂದಿಗೆ ನೆಲೆ ನಿಂತಿರುವಂತಹ ಬಾಲರಾಮ, ಸ್ವರ್ಣಖಚಿತ ಕಿರೀಟ, ಸ್ವರ್ಣಖಚಿತ ಆಭರಣ, ಸ್ವರ್ಣಖಚಿತ ಬಿಲ್ಲು ಬಾಣಗಳೊಂದಿಗೆ ನೆಲೆ ನಿಂತಿರುವಂತಹ ಶ್ರೀರಾಮನನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ರಾಮನ ಪದತಳಕ್ಕೆ ಪುಷ್ಪದ ಅರ್ಚನೆಯನ್ನು ಮಾಡುವ ಮೂಲಕ ಅಗ್ರ ನಾಯಕರು ರಾಮನ ನಾಮವನ್ನು, ರಾಮನನ್ನು ಪೂಜಿಸುವಂಥ ಕೆಲಸವನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯ ಮುಗಿದಿದ್ದು ಇದೀಗ ರಾಮನ ಆರಾಧನೆ ಗರ್ಭಗುಡಿಯೊಳಗೆ ನಡೀತಾ ಇದೆ.
रघुपति राघव राजा राम पतित पावन सीताराम 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 रघुपति रघुपति राघव राजा राम पतित पावन सीताराम रघुपति राघव राजा राम पतित पावन सीताराम सीताराम भज प्यारे तू सीताराम 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 भज प्यारे तू सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम सीताराम भज प्यारे तू सीताराम राजा राम पतित पावन सीताराम 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 भज प्यारे तू सीताराम 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 भज प्यारे तू सीताराम रघुपति राघव राजा राम पतित पावन 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 सीताराम राजा राम पतित पावन सीताराम 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 भज प्यारे तू सीताराम सीताराम भज प्यारे तू सीताराम रघुपति राघव राजा राम पतित पावन सीताराम सीताराम भज प्यारे तू सीताराम 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 भज प्यारे तू सीताराम सीताराम
राम 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 श्री राम 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 श्री राम 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 जय राम 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 सीता राम 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 जय राम 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 जय जय राम 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 सीता राम 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 जय जय राम राम सीता राम 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 जय जय राम 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 जय जय राम 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 जय जय राम 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 सीता राम 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 जय जय राम 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 जय जय राम 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 सीता राम 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 जय जय राम 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 जय जय राम 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 सीता राम 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 श्री 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 राम जय जय 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 राम राम जय जय 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 राजा राम 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 राजा राजा राम 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 निशा दा निशा दा रे दा रे दा पानी सा रे दा रे 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 ग म ग म सा श्री राम राम 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 श्री राम श्री राम 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 श्री राम 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 श्री राम राम श्री राम राम श्री राम राम श्री राम श्री राम श्री राम 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 राम सभी संतों आप खड़े हो सकते हैं और रामधुन कुछ ही मिनट में माननीय प्रधानमंत्री जी सारे राष्ट्रीय स्वयंसेवक संघ के सरसंघ चालक डॉक्टर मोहन
सूरज के आसपास प्रधानमंत्री जी मंच से करेंगे। वहां शिवलिंग पर दर्शन पूजन तर्पण करेंगे, जटायु दर्शन पुष्पार्चन करेंगे, कार्मिकों से मिलेंगे और प्रस्थान करेंगे। ಅಯೋಧ್ಯೆಯಲ್ಲಿ ನೆರೆದಿರುವಂತಹ ಭಕ್ತ ಸಾಗರವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಬಾಲರಾಮನಿಗೆ ಆರತಿ ಬೆಳಗ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಅಯೋಧ್ಯೆಯ ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರತಿಷ್ಠೆಯಾಗಿದೆ. ಪ್ರಾಣ ಪ್ರತಿಷ್ಠೆ ಪೂರ್ಣಗೊಂಡು ಇದೀಗ ಬಾಲರಾಮನ ಆರಾಧನೆಯಾಗ್ತಾ ಇದೆ. ಕೋಟಿ ಕೋಟಿ ಭಾರತೀಯರ ಕೋಟಿ ಕೋಟಿ ರಾಮಭಕ್ತರ ಕನಸಾಗಿದ್ದಂತಹ ಅಯೋಧ್ಯೆಯ ರಾಮ ಮಂದಿರ ಸಿದ್ಧಗೊಂಡು ಇದೀಗ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾಗಿ ಬಾಲರಾಮನಿಗೆ ಮೊದಲ ಪೂಜೆ ಸಲ್ಲುತ್ತಿದೆ. ಬಾಲರಾಮನಿಗೆ ಮೊದಲು ಆರತಿಯನ್ನು ಬೆಳಗ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ರಾಮನಾಮದ ತಾರಕ ಮಂತ್ರದ ಜೊತೆಗೆ ಆರತಿಯನ್ನು ಬೆಳಗುತ್ತಿರುವಂತಹ ನರೇಂದ್ರ ಮೋದಿಯವರ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ವಿಶೇಷ ಅಪೂರ್ವವಾದಂತಹ ದೃಶ್ಯ ವೈಭವ. ಅಯೋಧ್ಯೆಯ ಗರ್ಭಗುಡಿಯೊಳಗಿನಿಂದ ನೇರ ಪ್ರಸಾರ ಆಗ್ತಾ ಇರುವಂತಹ ದೃಶ್ಯ ವೈಭವ.
पूजन विधि पूर्ण हो गई है। बाईं ओर से लोग निकल कर आ रहे हैं, यहाँ कुर्सियों पर बैठेंगे। इधर अंदर कुर्सी पर बैठ जाइए, उधर से आना था, उधर से प्रवेश कर जाइए, सामने रास्ता खुला है। श्री राम राम रघुनंदन राम राम, श्री राम राम भरताग्रज राम राम, श्री राम राम रणकर्कश राम राम, श्री राम राम शरणं भव राम राम, श्री रामचंद्र चरणौ मनसा स्मरामि, श्री रामचंद्र चरणौ वचसा गृह्णामि, श्री रामचंद्र चरणौ शिरसा नमामि, श्री रामचंद्र चरणौ शरणं प्रपद्ये। माता रामो मत्पिता रामचंद्रः, स्वामी रामो मत्सखा रामचंद्रः, सर्वस्वं मे रामचंद्रो दयालुर्नान्यं जाने नैव जाने न जाने। लोकाभिरामं रणरंगधीरं राजीवनेत्रं रघुवंशनाथं कारुण्यरूपं करुणाकरं तं श्रीरामचन्द्रं शरणं प्रपद्ये। भगवान श्री राम की प्राण प्रतिष्ठा हो चुकी है, दर्शन कीजिए भगवान श्री राम का, जो कि राघव स्वरूप में इस वक्त आपके समक्ष सभी को दर्शन दे रहे हैं। रघुपति राघव राजा राम, पतित पावन सीताराम। राघव रूप में मां कौशल्या के राघव, वही नाम जो मां कौशल्या ने उन्हें दिया, उसी राघव को आप इस वक्त 5 वर्ष के बाल रूप में इस वक्त देख रहे हैं। अद्भुत छवि। निश्चित तौर से और इन्हीं को वर्णित किया गया है कि नवकंज लोचन कंज मुख कर कंज पद कंजारूढ़म, कंदर्प अगणित अमित छवि नवनील नीरद सुंदरम, पटपीट मानहु तड़ित रुचि सुचि नवमी जनक सुतावरम। भक्तवत्सल के सामने भाव विह्वल प्रधानमंत्री नरेंद्र मोदी पुष्पांजलि अर्पित कर रहे हैं, श्रद्धांजलि अर्पित कर रहे हैं, जलांजलि अर्पित कर रहे हैं समूचे राष्ट्र की ओर से। और निश्चित तौर से इसी क्षण का इंतजार शताब्दियों से समूचे राष्ट्र को था, समूचे विश्व मानवता को था। जय राम रमा रमणम शमनम, भवताप भयाकुल पाहि जनम, अवधेश सुरेश रमेश विभो, शरणागत मागत पाहि प्रभो। निश्चित तौर से समूचे राष्ट्र की समेकित शक्ति का, समूचे सनातन संस्कृति का आज अभ्युदय का दिन है। और कहा गया है कि तन की शक्ति, हृदय की श्रद्धा, आत्म तेज की धारा आज जगा है जग जननी का सोया भाग्य सितारा। कोटि पुष्प चढ़ रहे देव को शुभ चरणों पर, कोटि चरण बढ़ रहे ध्येय की ओर निरंतर। और निश्चित तौर से यह ध्येय है समूचे विश्व कल्याण का, यह ध्येय है जगत गुरु भारत का, यह ध्येय है एक भारत श्रेष्ठ भारत का, समर्थ भारत का, सशक्त भारत का, आत्मनिर्भर भारत का, आत्माभिमानी भारत का, स्वस्थ भारत का, स्वच्छ भारत का, सुंदर भारत का, विकसित भारत का और अंततः जगत गुरु भारत का। और जगत गुरु संस्कृति के प्रणेता, विश्व में मर्यादा को प्रतिष्ठित करने वाले मर्यादा पुरुषोत्तम श्री राम विश्व के लिए अभूतपूर्व निधि है, क्योंकि हमारी ही संस्कृति समता की बात करती है और हमारी ही संस्कृति में राज्य राम राज्य की जो संकल्पना है वो आज भी समूचे विश्व के लिए अनुकरणीय है, वंदनीय है। इस वक्त आप देख रहे हैं कि परब्रह्म परमात्मा आपको दर्शन दे रहे हैं बाल रूप में, और यहाँ पर परब्रह्म कई रूपों में दर्शन दे रहे हैं। मां सरयू के रूप में वो जलाकार ब्रह्म के रूप में
अपने भक्तों को दर्शन देते हैं। अयोध्या धाम के रूप में, जो कि स्वयं पर ब्रह्म का ही स्वरूप है, वो इस धरा धाम के रूप में भक्तों को दर्शन देते हैं। इसके बाद आप नित्यावतार जो संत स्वरूप माने जाते हैं, उन स्वरूप में भी भगवान लगातार अपने दर्शनों के लिए भक्तों को कृतार्थ करते रहते हैं। और अब आप देखिए कि प्राण प्रतिष्ठित भगवान श्री राम इस वक्त 51 इंच की ये जो कृष्ण वर्ण की मूर्ति आपके समक्ष इस वक्त जो प्रतिष्ठित हो चुकी है, भगवान श्री राम लोकाभिरामम इस वक्त मनमोह लेते हैं। और जिस तरह से लगातार पूरे प्रांगण में, अयोध्या धाम में, जो कि वैकुंठ का हृदय कहा जाता है, इस वक्त सिर्फ एक ही गूंज है, रघुपति राघव राजा राम, पतित पावन सीताराम। सुंदर विग्रह मेघ श्याम, गंगा तुलसी शालिग्राम। इस वक्त गर्भगृह में माँ गंगा विराजमान है, तुलसी विराजमान है, शालिग्राम भगवान स्वयं जो दामोदर कुंड से आए हैं वो विराजमान है। और ये सुंदर मेघ श्याम, वही भगवान श्री राम जब रघुवंश के पति होते हैं तो वो रघुपति होते हैं। जब भगवान श्री राम का राज्याभिषेक होता है तो वो राजा राम होते हैं। जब वो अहिल्या माँ का उद्धार करते हैं तो वो होते हैं पतित पावन। और जब मिथिला जनकपुर धाम में जाकर मैया सीता के साथ विवाह संस्कार करते हैं तो हो जाते हैं सीताराम। लेकिन भगवान आज न रघुपति हैं, न राजा राम हैं, न पतित पावन हैं, न सीताराम हैं। वो सिर्फ और सिर्फ कौशल्या के राघव हैं। आज पौष के शुक्ल द्वादशी के पावन दिवस पर जब भगवान श्री राम पधारे हैं, प्राण प्रतिष्ठित हुए हैं, तो माँ कौशल्या अत्यंत प्रसन्न होंगी। भगवान सूर्य जिनके वंश में भगवान श्री राम ने जन्म लिया, इस वक्त जो प्रत्यक्ष दर्शन दे रहे हैं, भगवान श्री सूर्य भास्कर की किरणें नवमी के दिन भगवान के मस्तक को चूमेंगी, ऐसी प्रतिष्ठा की गई है इस मंदिर की। आप समझिए कि इस वक्त भगवान शिव नृत्य कर रहे होंगे। मैं इस वक्त जो मन में मेरे भाव आ रहा है कि इस वक्त त्रिलोकी इस वक्त विह्वल नजर आ रही होगी, भावनाओं में नजर आ रही होगी। स्वर्ग लोक में इंद्र इस वक्त मृदंग का वादन कर रहे होंगे, देवता इस वक्त नृत्य कर रहे होंगे। हनुमान लला हनुमंत लाल इस वक्त नाच नाच के श्री राम जय राम जय जय राम जय जय।
सीढ़ियों की ओर आकर No, you are not in. संत हैं मस्तक नमन किया है। ईशान कोण के में बैठे हुए, आग्नेय कोण में ಅಯೋಧ್ಯೆಯಲ್ಲಿ संत महापुरुषों ಶ್ರೀ को ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆಯ ನಂತರ ಮೊದಲ ಪೂಜಾ ವಿಧಿವಿಧಾನಗಳು ಮುಗಿದ ನಂತರ ಹೊರಬಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಸೇರಿರುವಂತಹ ಗಣ್ಯಾತಿ ಗಣ್ಯರಿಗೆ ನಮಸ್ಕರಿಸುತ್ತಿರುವುದು, ಅವರಿಗೆ ಧನ್ಯವಾದಗಳನ್ನು ತನ್ನ ನಮಸ್ಕಾರದ ಮೂಲಕ ಸಮರ್ಪಿಸ್ತಾ ಇರುವುದು. ಆ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಅಯೋಧ್ಯೆಯ ರಾಮ ಮಂದಿರದ ಮುಂಭಾಗದಲ್ಲಿ ಅವರು ಬಂದು ನಮಸ್ಕರಿಸಿ ವಾಪಸ್ಸು ತೆರಳುತ್ತಾ ಇರುವಂತಹ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. दक्षिण दिशा में बैठे हुए समाज के गणमान्य नागरिकों को प्रधानमंत्री जी अपना अभिवादन प्रस्तुत कर रहे हैं। यहाँ पर देश की लगभग 150 परंपराओं के संत और सभी विधाओं के श्रेष्ठ पुरुष उपस्थित हैं। स्वस्ति वाचन हरि ओम भद्रं कर्णेभिः शृणुयाम देवा भद्रं पश्येमाक्षभिर्यजत्राः स्थिरैरङ्गैस्तुष्टुवाग्गुंसस्तनु बिर्व्याशे मही देवाहितञ्जदायुः स्वस्ति न इंद्रो वृद्धश्रवाः स्वस्ति नः पूषा वृषभवेदाः स्वस्ति नस्तार्क्ष्यो अरिष्टानेमिः स्वस्ति नो बृहस्पतिर्दधातु सुशान्तिर्भवतु। हमारे ट्रस्ट के ट्रस्टी पूज्य स्वामी गोविंद देव गिरी जी महाराज उडुपी मठ, पेजावर मठ के मध्वाचार्य विश्व प्रसन्न तीर्थ जी महाराज और अयोध्या निर्मोही अखाड़ा के महंत दिनेन्द्र दास जी महाराज को निवेदन करता हूं, मंच पर पधारें और वस्त्र भेंट कर अपना सम्मान, अपनी कृतज्ञता ज्ञापन करें मंच पर बैठे हुए महानुभावों के प्रति। पूज्य गोविंद देव जी महाराज माननीय प्रधानमंत्री जी के लिए, विश्व प्रसन्न तीर्थ जी महाराज डॉक्टर मोहन राव भागवत के लिए, महंत दिनेन्द्र दास जी महाराज माननीय मुख्यमंत्री योगी जी के लिए वस्त्र मालूम है उनको मालूम है। माननीय प्रधानमंत्री जी को गोविंद देव गिरी जी महाराज वस्त्र भेंट कर अपनी कृतज्ञता, प्रधानमंत्री जी के प्रति अपना सम्मान प्रकट कर रहे हैं। अन्य महानुभाव सम्मानार्थ खड़े हैं। पेजावर स्वामी जी माननीय डॉक्टर मोहन राव जी को, महंत दिनेन्द्र दास जी योगी आदित्यनाथ जी के प्रति,
योगी आदित्यनाथ, मैं दिनेन्द्र दास जी। यही है। माननीय प्रधानमंत्री जी दिल्ली में राम जन्मभूमि के इस पावन प्रसंग पर एक डाक टिकट जारी कर चुके हैं। उत्तर प्रदेश सरकार की ओर से योगी आदित्यनाथ जी महाराज, माननीय मुख्यमंत्री, माननीय प्रधानमंत्री जी और डॉक्टर मोहन राव भागवत को सम्मान में 2 चिन्ह भेंट करेंगे। ये राम जन्मभूमि मंदिर के चांदी के 2 बड़े मॉडल हैं। पूज्य गोविंद देव गिरि जी महाराज मंच पर आएंगे और माननीय प्रधानमंत्री जी ने के बारे में अपनी भावनाएं प्रकट करेंगे। आपदामपहर्तारं दातारं सर्वसंपदां लोकाभिरामं श्रीरामं भूयो भूयो नमाम्यहम्। आज अंतःकरण अत्यंत उल्लास से, समाधान से और कृतज्ञता से भरा हुआ है। हमारा संपूर्ण राष्ट्र और पूरा विश्व भी आज भगवान श्री राम की प्रतिष्ठा से आलोकित होने का पर्व आरंभ हो चुका है। यह केवल एक मंदिर में एक मूर्ति की प्रतिष्ठा नहीं है, यह इस देश की अस्मिता, इस देश का स्वाभिमान और इस देश का आत्मविश्वास, इसकी प्रतीक्षा है। 500 वर्षों की प्रतीक्षा के पश्चात यह संभव हो सका। इसके जो अनेक कारण हैं, उनके ऊपर तो आलोक हमारे सारे सम्माननीय अभ्यागत डालेंगे ही। मैं केवल एक काम के लिए यहां पर खड़ा हूं, छोटा सा काम। कारण तो अनेक होते हैं, लेकिन अनेक कारण मिलते मिलते आखिर वे एक विशिष्ट स्तर तक पहुंच जाते हैं और उस स्तर पर कोई महापुरुष हम लोगों को उपलब्ध होता है
और उस विभूति के कारण युग परिवर्तित हो जाता है। इस प्रकार का परिवर्तन लाने के लिए अपने जीवन को साधना पड़ता है और इस प्रकार जीवन साधने वाले हमारे इस देश की परंपरा के अनेक महान रत्नों में आज हम लोगों को समय की आवश्यकता, युग की आवश्यकता, सनातन के अंतःकरण की आवश्यकता के रूप में हमारे सम्माननीय प्रधानमंत्री जी प्राप्त हुए हैं। यह केवल इस देश का नहीं, यह संपूर्ण विश्व का सौभाग्य है कि आज एक ऐसा राजदर्शी हम लोगों को प्राप्त हुआ। आपके मंगल हाथों से आज प्रतिष्ठा होने की बात थी, वह स्वाभाविक भी था, वो होना ही था मित्रों। लेकिन मुझे इस बात का आश्चर्य हुआ जब मुझे लगभग 20 दिन पूर्व समाचार मिले कि माननीय प्रधानमंत्री जी को इस प्रतिष्ठा के लिए स्वयं अपने लिए क्या क्या अनुष्ठान करके सिद्ध करना चाहिए स्वयं को, उसकी नियमावली आप लिख करके भेजें। जिस प्रकार का हमारे देश का राजनीतिक माहौल है, कोई भी आकर के किसी भी समय कुछ भी कर्म करके चला जाता है, वो उद्घाटन हो चाहे पौधारोपण हो चाहे कुछ भी हो, लेकिन उसके लिए मैं अपने को सिद्ध करूं, इस प्रकार की भावना कहां होती है? यदि किसी ने पूछा तो मैं कहूंगा कि यहां होती है। भगवान श्री राम की प्रतिष्ठा करनी है। भारतीय जीवनादर्शों के सर्वोच्च आदर्श भगवान श्री राम है और इन समस्त जीवनादर्शों की प्रतिष्ठा करने के समान ही यहां की प्रतिष्ठा रही है। इसलिए एक महान विभूति को ऐसे लगा कि मैं अपने को भी साधूं। मैं कर्मणा मनसा वाचा, कर्म से, मन से और वाणी से अपने को उसके लिए शुद्ध बनाऊं, सिद्ध बनाऊं, और उसका मार्ग तप ही है। भगवद गीता ने कहा, यज्ञ दान तप कर्म न त्याज्यम कार्यमेव तत्। तप से ही विशेष परिशुद्धि होती है। आज मुझे आपको बतलाने समय अंतःकरण गदगद होने की अनुभूति हो रही है। मैंने तो कहा था, हम लोगों ने महापुरुषों से परामर्श करके लिखा था, आपको केवल 3 दिन का उपवास करना है। आपने 11 दिन का संपूर्ण उपोषण किया। हमने 11 दिन एक भुक्त रहने के लिए कहा था, उन्होंने अन्न का ही त्याग कर दिया। महाभारत में कहा गया है, अनशन यह सबसे बड़ा तप है, अनशन। और उसको उनके जीवन में साकार होते हुए मैंने केवल देखा नहीं, मैं थोड़ा तार्किक हूं। आपकी परम पूजनीय माता जी से मिलकर के मैंने उसको रिकन्फर्म भी किया था कि आपका ये अभ्यास 40 वर्षों का है। ऐसा तपस्वी कोई राष्ट्रीय नेता प्राप्त होना यह सामान्य बात नहीं है। वे इन दिनों में हमने कहा था कि आपको विदेश प्रवास नहीं करना चाहिए, क्योंकि सांसर्गिक दोष भी आते हैं। विदेश प्रवास टाल या सांसर्गिक देशों के इस दोषों की संभावना के कारण, लेकिन दिव्य देशों का प्रवास ऐसा किया। नासिक से आरंभ किया, गुरुवायूर गए, श्रीरंगम गए, रामेश्वरम गए। इन सारे स्थानों पर जाकर के वहां के परमाणुओं को लेकर के और पूरी भारत माता के हर कोनों में जाकर के मानो वे निमंत्रण दे रहे थे कि आइए दिव्य आत्माओं, अयोध्या पधारिए और हमारे राष्ट्र को महान बनाने के लिए आशीर्वाद दीजिए। हमने केवल कहा था 3 दिनों तक आपको भूमि शयन करना चाहिए। 11 दिनों से आप भूमि शयन कर रहे हैं।
इस कड़कड़ाती ठंड में इस प्रकार का शयन करना। मित्रों, ब्रह्मा जी ने सृष्टि को निर्माण किया, उस समय उन्होंने एक शब्द को सुना था। भारत की संस्कृति का सबसे मूल शब्द है तप तप इति। हमारे पूज्य गुरुदेव के गुरुदेव परम गुरु कहा करते थे, कांची के परमाचार्य जी महाराज, तपश्चर। मैं जब भी उनसे मिलता था वे कहते थे तपश्चर। आज तप की कमी हो गई है और उस तप को हमने साकार आप में देखा। मुझे इस परंपरा को देखते हुए केवल एक राजा याद आता है जिसमें यह सब कुछ था, और उस राजा का नाम छत्रपति शिवाजी महाराज। छत्रपति शिवाजी महाराज। मित्रों, लोगों को पता नहीं है शायद, वे स्वयं जब मल्लिकार्जुन के दर्शन के लिए श्री शैलम के ऊपर गए, 3 दिन का उपवास किया, 3 दिन शिव मंदिर में रहे, और महाराज ने कहा कि मुझे राज्य नहीं करना है, मुझे संन्यास लेना है, मैं शिव जी की आराधना के लिए जन्मा हूं, मुझे संन्यास लेना है, मुझे वापस मत ले जाइए। इतिहास का वो बड़ा विलक्षण प्रसंग है। उस प्रसंग में उनके सारे ज्येष्ठ मंत्रियों ने उनको समझाया और लौटा करके लाया कि यह भी आपका कार्य भगवत सेवा ही है। आज हम लोगों को उसी प्रकार के एक महापुरुष ऐसे प्राप्त हुए हैं जिसको भगवती जगदम्बा ने स्वयं हिमालय से लौटा करके भेज दिया कि जाओ भारत माता की सेवा करो। तुम्हें भारत माता की सेवा करनी है। मैं अपने को कभी श्रद्धा रखने के बारे में भावुक नहीं पाता हूं, लेकिन कुछ स्थान ऐसे होते हैं जहां पर आदर के साथ अपना मस्तक अपने आप झुक जाता है। ऐसा एक स्थान हम लोगों को उच्च पदस्थ राजर्षि ने जब दिखाया तो मुझे छत्रपति शिवाजी महाराज के गुरु समर्थ रामदास स्वामी महाराज की याद आ गई। उन्होंने शिवाजी का वर्णन किया, निश्चयाचा महामेरु, निश्चयाचा महामेरु, बहुत जनासी आधारू, अखंड स्थितिता निर्धारू, श्रीमंत योगी, श्रीमंत योगी, श्रीमंत योगी। हम लोगों को आज एक श्रीमंत योगी प्राप्त हुआ। आज मैं यहां पर केवल इसलिए खड़ा हूं कि इतने तपस्या के पश्चात इन सारे महात्माओं की अनुमति लेकर के और उनके आशीर्वाद लेकर के उनका यह तप पूर्ण करने के लिए, उसकी सांगता के लिए उनको चरणामृत दिया जा रहा है। आप सबकी सहमति हो तो आप सब लोग ओंकार का घोष करके मुझे सहमति दें। अपना उपवास पूर्ण कर रहे हैं माननीय प्रधानमंत्री जी। 11 दिवसीय उपवास को वो पूर्ण कर रहे हैं। मैं श्री राम जन्मभूमि तीर्थ क्षेत्र के अध्यक्ष पूज्य महंत नृत्य गोपाल दास जी महाराज, मणिराम छावनी अयोध्या के श्री महंत के चरणों में निवेदन करता हूं आशीर्वचन के लिए। कौन श्री सीताराम जी महाराज की जय। बड़े सौभाग्य की बात है, भगवान राम की पावन जन्मभूमि पर भगवान का महोत्सव हो रहा है। इससे बढ़कर के और क्या बात हो सकती है। वास्तव में भगवान की लीला ऐसी है
इसका वर्णन नहीं किया जा सकता है। इसलिए हम सभी लोग भगवान राम की पावन जन्मभूमि पर हृदय से अपना स्नेह, अपनी श्रद्धा समर्पित करते हैं। माननीय मुख्यमंत्री योगी आदित्यनाथ जी महाराज। रामाय रामभद्राय रामचंद्राय वेदसे रघुनाथाय नाथाय सीताय पतिये नमः। श्री रामलला भगवान की, श्री रामलला भगवान की, भारत माता की, भारत माता की, सरयू माता की, सरयू माता की, जय जय सीताराम। रामोत्सव के आज के इस कार्यक्रम के मुख्य अतिथि दुनिया के सबसे लोकप्रिय राजनेता, भारत के माननीय प्रधानमंत्री आदरणीय श्री नरेंद्र मोदी जी, राष्ट्रीय स्वयंसेवक संघ के माननीय सरसंघ चालक श्रद्धेय डॉक्टर मोहन भागवत जी, प्रदेश की माननीय राज्यपाल श्रीमती आनंदीबेन पटेल जी, श्री राम जन्मभूमि तीर्थ क्षेत्र न्यास के अध्यक्ष पूज्य महंत नृत्य गोपाल दास जी, श्री राम जन्मभूमि तीर्थ क्षेत्र न्यास के कोषाध्यक्ष पूज्य स्वामी गोविंद देव गिरी जी, महासचिव सम्मान्य श्री चंपत राय जी, देश के कोने कोने से यहां पर पधारे पूज्य संत जन, अपने अपने क्षेत्र के नेतृत्व देने वाले सभी उपस्थित महानुभाव, रामोत्सव के इस पावन पर्व के अवसर पर आदरणीय प्रधानमंत्री जी का मैं आप सबकी ओर से हृदय से स्वागत करता हूं, अभिनंदन करता हूं। इस अवसर पर पधारे राष्ट्रीय स्वयंसेवक संघ के सरसंघ चालक आदरणीय डॉक्टर मोहन भागवत जी का, अन्य समागत अतिथियों और महानुभावों का मैं हृदय से स्वागत करता हूं, अभिनंदन करता हूं। प्रभु रामलला के भव्य, दिव्य और नव्य धाम में विराजने की आप सभी को कोटि कोटि बधाई। 500 वर्षों के लंबे अंतराल के उपरांत आज के इस चिर प्रतीक्षित मौके पर अंतर मन में भावनाएं कुछ ऐसी हैं कि उन्हें व्यक्त करने के लिए शब्द नहीं मिल रहे हैं। मन भावुक है, भाव विभोर है, भाव विह्वल है। निश्चित रूप से आप सब भी ऐसा महसूस कर रहे होंगे। आज इस ऐतिहासिक और अत्यंत पावन अवसर पर भारत का हर नगर, हर ग्राम अयोध्या धाम है। हर मार्ग
से राम जन्मभूमि की ओर आ रहा है। हर मन में राम नाम है, हर आंख हर्ष और संतोष के आंसू से भीगा है, हर जीवा राम राम जप रही है, रोम रोम में राम रमे हैं, पूरा राष्ट्र राममय है। ऐसा लगता है हम त्रेता युग में आ गए हैं। आज रघुनंदन राघव रामलला हमारे हृदय के भावों से भरे संकल्प स्वरूप सिंहासन पर विराज रहे हैं। आज हर राम भक्त के हृदय में प्रसन्नता है, गर्व है और संतोष के भाव हैं। आखिर भारत को इसी दिन की तो प्रतीक्षा थी। भाव विभोर कर देने वाली इस दिन की प्रतीक्षा में लगभग 5 शताब्दी व्यतीत हो गई। दर्जनों पीढ़ियां अधूरी कामना लिए इस धराधाम से साकेत धाम में लीन हो गई, किंतु प्रतीक्षा और संघर्ष का क्रम सतत जारी रहा। श्री राम जन्मभूमि संभवतः विश्व में पहला ऐसा अनूठा प्रकरण होगा जिसमें किसी राष्ट्र के बहुसंख्यक समाज ने अपने ही देश में अपने आराध्य की जन्मस्थली पर मंदिर निर्माण के लिए इतने वर्षों तक और इतने स्तरों पर लड़ाई लड़ी हो। संतों, सन्यासियों, पुजारियों, नागाओं, निहंगों, बुद्धिजीवियों, राजनेताओं, जनजातियों सहित समाज के हर वर्ग ने जाति पाति, विचार दर्शन, उपासना पद्धति से ऊपर उठ करके राम काज के लिए स्वयं को उत्सर्ग किया। अंततः वह शुभ अवसर आ ही गया जब कोटि कोटि आस्थावानों के त्याग और तप को पूर्णता प्राप्त हो रही है। आज आत्मा प्रफुल्लित है इस बात से कि मंदिर वही बना है जहां बनाने का संकल्प लिया था। संकल्प और साधना की सिद्धि के लिए हमारी प्रतीक्षा की इस समाप्ति के लिए और संकल्प की पूर्णता के लिए आदरणीय प्रधानमंत्री श्री नरेंद्र मोदी जी का हृदय से आभार और अभिनंदन। माननीय प्रधानमंत्री जी, 2014 में आपके आगमन के साथ ही भारतीय जनमानस कह उठा था कि मोरे जिय भरोस दृढ़ सोई, मिलहि राम सगुन शुभ होई। अभी गर्भगृह में वैदिक विधि विधान से रामलला के बाल विग्रह के प्राण प्रतिष्ठा को हम सब साक्षी बने हैं। अलौकिक छवि है हमारे प्रभु की, बिल्कुल वैसे ही जैसे तुलसीदास जी ने कहा कि नव कंज लोचन कंज मुख कर कंज पद कंजारुणम। धन्य है वह शिल्पी जिसने हमारे मन में बसे राम की छवि को मूर्त रूप प्रदान किया है। विचारों और भावनाओं की विहलता के बीच मुझे पूज्य संतों और अपनी गुरु परंपरा का पुण्य स्मरण हो रहा है। आज उनकी आत्मा को असीम संतोष और आनंद की अनुभूति हो रही होगी। जिन परंपराओं की पीढ़ियां श्री राम जन्मभूमि मुक्ति यज्ञ में अपनी आहुति दे चुकी है, उनकी पावन स्मृतियों को मैं यहां पर कोटि कोटि नमन करता हूं। श्री राम जन्मभूमि महायज्ञ न केवल सनातन आस्था और विश्वास की परीक्षा का काल रहा, बल्कि संपूर्ण भारत को एकात्मता के सूत्र में बांधने के लिए राष्ट्र की सामूहिक चेतना जागरण के ध्येय में भी सफल सिद्ध हुआ है। सदियों के बाद भारत में हो रहे इस चिर प्रतीक्षित नवविधान को देख अयोध्या समेत पूरा भारत का वर्तमान आनंदित हो उठा है। भाग्यवान है हमारी पीढ़ी जो इस राम काज के साक्षी बन रहे हैं।
और उससे भी बड़भागी हैं वो जिन्होंने सर्वस्व इस राम काज के लिए समर्पित किया है और करते चले जा रहे हैं। जिस अयोध्या को अवनी की अमरावती और धरती का वैकुंठ कहा गया, वह सदियों तक अभिषिप्त थी, उपेक्षित रही, सुनियोजित तिरस्कार झेलती रही, अपनी ही भूमि पर सनातन आस्था बदलित होती रही, चोटिल होती रही। किंतु राम का जीवन हमें संयम की शिक्षा देता है और भारतीय समाज ने संयम बनाए रखा। लेकिन हर एक दिन के साथ ही हमारा संकल्प और भी दृढ़ होता गया और आज देखिए पूरी दुनिया अयोध्या के वैभव को निभा रही है। हर कोई अयोध्या आने को आतुर है। आज अयोध्या में त्रेतायुगीन वैभव उतर आया है। दिख रहा है कि धर्मनगरी विश्व की सांस्कृतिक राजधानी के रूप में प्रतिष्ठित हो रही है। पूरा विश्व दिव्य और भव्य अयोध्या का साक्षात्कार कर रहा है। आज जिस सुनियोजित एवं तीव्र गति से अयोध्यापुरी का विकास हो रहा है, वह प्रधानमंत्री जी के दृढ़ संकल्प, इच्छा शक्ति और दूरदर्शिता के बिना संभव नहीं था। कुछ वर्ष पहले कल्पना से परे था कि अयोध्या में एयरपोर्ट होगा, यहां के नगर के भीतर 4 लेन की सड़कें होंगी, सरयू जी में क्रूज चलेंगे, अयोध्या की खोई गरिमा वापस आएगी। लेकिन मित्रों, डबल इंजन की सरकार के प्रयास से आज आप सबके सहयोग से सब साकार हुआ है। सांस्कृतिक अयोध्या, आयुष्मान अयोध्या, स्वच्छ अयोध्या, सक्षम अयोध्या, सुरम्य अयोध्या, सुगम्य अयोध्या, दिव्य अयोध्या और भव्य अयोध्या के रूप में पुनरुद्धार के लिए हजारों करोड़ रुपए वर्तमान में यहां पर भौतिक विकास के लिए लग रहे हैं। राम जी की पेड़ी, नया घाट, गुप्तार घाट, ब्रह्मकुंड, भरत कुंड, सूरज कुंड, विभिन्न कुंडों के कायाकल्प, संरक्षण, संचालन, रख रखाव के कार्य हो रहे हैं। रामायण परंपरा की कल्चरल मैपिंग कराई जा रही है। राम वनगमन पथ पर रामायण वीथिका का निर्माण हो रहा है। नई अयोध्या में पुरातन संस्कृति और सभ्यता को संरक्षण तो हो ही रहा है, भविष्य की जरूरतों को देखते हुए आधुनिक पैमाने के अनुसार सभी नगरीय सुविधाएं भी विकसित हो रही हैं। इस मोक्षदायिनी नगरी को आदरणीय प्रधानमंत्री जी की प्रेरणा से अब सोलर सिटी के रूप में भी विकसित किया जा रहा है। पूरी अयोध्या में विश्व के सनातन आस्थावानों, संतों, पर्यटकों, शोधार्थियों, जिज्ञासुओं के प्रमुख केंद्र के रूप में इसे बनाने की ओर से अग्रसर किया जा रहा है। यह एक नगर या तीर्थ भर का विकास नहीं है, यह उस विश्वास की विजय है जिसे सत्यमेव जयते के रूप में भारत के राज चिन्ह में अंगीकार किया गया है। यह लोक आस्था और जन विश्वास का विजय है, भारत के गौरव की पुनर्प्रतिष्ठा है। अयोध्या का दिव्य दीपोत्सव नए भारत की सांस्कृतिक पहचान बन रहा है और श्री रामलला की प्राण प्रतिष्ठा का समारोह भारत की सांस्कृतिक अंतरात्मा को समरस की एक अभिव्यक्ति सिद्ध कर रहा है। श्री राम जन्मभूमि मंदिर की स्थापना भारत के सांस्कृतिक पुनर्जागरण का आध्यात्मिक अनुष्ठान है। यह राष्ट्र मंदिर है। निसंदेह श्री रामलला विग्रह की प्राण प्रतिष्ठा राष्ट्रीय गौरव का एक ऐतिहासिक अवसर है। निश्चिंत रहिए, प्रभु राम की कृपा से अब कोई अयोध्या की परिक्रमा में बाधा नहीं बन पाएगा। अयोध्या की गलियों में अब गोलियों की गड़गड़ाहट नहीं होगी, कर्फ्यू नहीं लगेगा। अपितु यहां दीपोत्सव, रामोत्सव और यहां की गलियों में श्री राम नाम संकीर्तन से यहां की गलियां गुंजायमान होंगी, क्योंकि अवधपुरी का में रामलला का विराजना राम राज्य की स्थापना की उद्घोषणा भी है। राम राज्य बैठे त्रिलोका, हर्षित भये गए सब शोका।
राम राज्य भेदभाव रहित समृद्ध समाज का द्योतक है और हमारे यशस्वी प्रधानमंत्री जी की नीतियों, विचारों और योजनाओं का आधार है। भव्य दिव्य राम जन्मभूमि मंदिर के स्वप्न को साकार रूप देने में योगदान देने वाले सभी वास्तुविदों, अभियंताओं, शिल्पियों और श्री राम जन्मभूमि तीर्थ क्षेत्र न्यास के सभी पदाधिकारियों को हृदय से धन्यवाद। पुनः आप सभी को रामलला के विराजने की इस ऐतिहासिक पुण्य घड़ी की बधाई। आदरणीय प्रधानमंत्री जी, आदरणीय सरसंघ चालक जी, माननीय राज्यपाल महोदया और आप सभी महानुभावों का मैं एक बार फिर से हृदय से स्वागत और अभिनंदन करते हुए हम सब जो संकल्प पूर्वजों ने लिया था उसकी सिद्धि की भी सभी को बधाई देते हुए प्रभु के चरणों में एक बार पुनः नमन करते हुए पूरे प्रदेश और देशवासियों को आज के इस रामोत्सव के अवसर पर कोटि कोटि बधाई और अभिनंदन देते हुए अपनी वाणी को विराम देता हूं। जय जय सीताराम। राष्ट्रीय स्वयंसेवक संघ के सरसंघ चालक डॉक्टर मोहन राव भागवत जी। इसके पहले के वक्तव्यों में अच्छा हो गया है, यह भी बता दिया गया है और हम जानते भी हैं कि आज अयोध्या में रामलला के साथ भारत का स्व लौट के आया है। और संपूर्ण विश्व को त्रासदी से राहत देने वाला एक नया भारत खड़ा होके रहेगा, इसका प्रतीक आज का कार्यक्रम बन गया है। ऐसे समय में आपके उत्साह का, आपके आनंद का वर्णन कोई नहीं कर सकता। हम यहां पर अनुभव कर रहे हैं, पूर्ण देश में यही वातावरण है। छोटे छोटे मंदिर के सामने दूरदर्शन पर इस कार्यक्रम को सुनने वाले हमारे समाज के करोड़ों बंधु वहां पहुंच न पाए, ऐसे घर घर के हमारे नागरिक सज्जन, माता भगिनी सब भाव विभोर है, सब में आनंद है, सब में उत्साह है। और ऐसे समय में जोश की बातों में थोड़ी सी होश की बात करने का काम मुझे ही दिया जाता है। आज हमने सुना कि इस प्राण प्रतिष्ठा महोत्सव में पधारने के पूर्व प्रधानमंत्री जी ने कठोर व्रत रखा। जितना कठोर व्रत रखने को कहा था उससे कई गुना अधिक कठोर व्रताचरण उन्होंने किया। मेरे पुराना उनसे परिचय है, मैं जानता हूं वो तपस्वी है ही, परंतु वो अकेले तप कर रहे हैं, हम क्या करेंगे। अयोध्या में रामलला आए, अयोध्या से बाहर क्यों गए थे? रामायण में क्यों गए थे बाहर? तो अयोध्या में कलह हुआ। अयोध्या उस पुरी का नाम है जिसमें कोई द्वंद्व नहीं, जिसमें कोई कलह नहीं, जिसमें कोई दुविधा नहीं। वो हुआ 14 वर्ष वनवास में गए। वो सब ठीक होने के बाद दुनिया के कलह को मिटा के वापिस आए। आज रामलला वापस फिर से आए हैं 500 साल के बाद। जिनके त्याग, तपस्या, प्रयासों से ये सोने का दिन आज हम देख रहे, सुवर्ण दिवस देख रहे, उनका स्मरण प्राण प्रतिष्ठा के संकल्प में हम लोगों ने कहा, आपने सुना होगा, स्मरण किया। उनकी तपस्या को, उनके त्याग को, उनके परिश्रम को शत बार, सहस्त्र बार, कोटि बार नमन है। रामलला के यहां इस युग में
आज के दिन फिर वापस आने का इतिहास जो जो श्रवण करेगा वो राष्ट्र के लिए कर्मप्रवण होगा और उसके राष्ट्र का सब दुख दैन्य हरण होगा। ऐसे इस इतिहास का सामर्थ्य है। परंतु उसमें हमारे लिए कर्तव्य का आदेश भी है। प्रधानमंत्री जी ने तप किया, अब हमको भी तप करना है। राम राज्य आने वाला है, वो कैसा था? दैहिक दैविक भौतिक तापा, राम राज नहीं कहू व्यापा। सब नर करही परस्पर प्रीति, चलहि स्वधर्म निरत श्रुति नीति। सब निर्दंभ धर्मरत पुनि, नर अरु नारी चतुर सब गुनी। सब गुणज्ञ पंडित सब ज्ञानी, सब कृतज्ञ नहीं कपट सयानी। राम राज्य के सामान्य नागरिकों का जो वर्णन है, हम भी इस गौरवमय भारतवर्ष की संतानें हैं। कोटि कोटि कंठ उसका जयगान करने वाले हमारे हैं। हमको इस प्रकार के व्यवहार को रखने का तप आचरण करना पड़ेगा। हमको भी सारे कलह को विदाई देनी पड़ेगी। छोटे छोटे परस्पर मत रहते हैं, छोटे छोटे विवाद रहते हैं, उसको लेकर लड़ाई करने की आदत छोड़ देनी पड़ेगी। आखिर है क्या? ये बात बताइए, वो सामान्य नागरिक कैसे थे? निर्दंभ, प्रामाणिकता से आचरण करने वाले, केवल बातें करने वाले नहीं और बातें करके उसका अहंकार पालने वाले नहीं थे। काम करते थे, आचरण करते थे और अहंकार नहीं था। ऐसे वो थे और धर्मरत थे। यानी क्या थे? इस पर कठिन भाषा में प्रवचन बहुत लंबा हो सकता है, लेकिन थोड़े में धर्म के जो 4 मूल्य जिनकी चौखट पर धर्म है, ऐसा श्रीमद् भागवत में बताया है, सत्य करुणा शुचिता तपस, उसका आज हमारे लिए युगानुकूल आचरण क्या है? तो सत्य कहता है कि सब घटों में राम है, ब्रह्म सत्य है, वही सर्वत्र है। तो हमको ये जानकर आपस में समन्वय से चलना होगा, क्योंकि हम चलते हैं, सबके लिए चलते हैं, सब हमारे हैं, इसलिए हम चल पाते हैं। और इसलिए आपस में समन्वय रखकर व्यवहार करना, यह धर्म का पहला जो पैर है, सत्य, उसका आचरण है। करुणा दूसरा कदम है, उसका आचरण है सेवा और परोपकार। सरकार की कई योजनाएं गरीबों को राहत दे रही, सब हो रहा है, लेकिन हमारा भी कर्तव्य है, ये सब समाज बांधव हमारे अपने बंधु है। तो जहां हमको दुख दिखता है, पीड़ा दिखती है, वहां हम दौड़ जाए, सेवा करें, दोनों हाथों से कमाएं, अपने लिए न्यूनतम आवश्यक रखकर बाकी सारा वापस दे, सेवा और परोपकार के माध्यम से। यह करुणा का अर्थ आज है। शुचिता पर चलना है, यानी पवित्रता होनी चाहिए। पवित्रता के लिए संयम चाहिए, अपने को रोकना है। सब अपनी इच्छाएं, सब अपने मत, सब अपनी बातें ठीक होंगी ही ऐसा नहीं, और होगी तो भी अन्यों के भी मत है, अन्यों की भी इच्छाएं हैं। और इसलिए अपने आप को संयम में रखते हैं तो सारी पृथ्वी सब मानवों को जीवित रखेगी। गांधी जी कहते थे, अर्थ हैज इनफ फॉर एवरीवन्स नीड, बट इट कैनॉट सेटिस्फाई एवरीवन्स ग्रीड। तो लोभ नहीं करना, संयम में रहना और अनुशासन का पालन करना, अपने जीवन में अनुशासित रहना, अपने कुटुंब में अनुशासन रहना, अपने समाज में अनुशासन रहना। सामाजिक जीवन में नागरिक अनुशासन का पालन करना। भगिनी निवेदिता कहती थी कि स्वतंत्र देश में नागरिक संवेदना रखना और नागरिक अनुशासन का पालन करना, यही देशभक्ति का रूप है। इससे जीवन में पवित्रता आती है।
और तपस का तो मूर्तिमान उदाहरण आपके सामने आज दिया गया। व्यक्तिगत तपस तो हम करेंगे, सामूहिक तपस क्या है? संगच्छध्वम संवदध्वम संवो मनांसी जानता। हम साथ चलेंगे, बोलेंगे आपस में, उसमें से एक सहमति का संवाद निकालेंगे, एक ही भाषा बोलेंगे, वो वाणी मन वचन कर्म समन्वित होगा और मिलके चलेंगे, अपने देश को विश्व गुरु बनाएंगे। ये तपस हम सबको करना है। 500 वर्षों तक अनेक पीढ़ियों ने लगकर परिश्रम करके प्राणों का बलिदान देके खून पसीना बहाकर आज ये आनंद का दिन सारे राष्ट्र को उपलब्ध करा दिया। उन सब के प्रति हमारे मन में कृतज्ञता है। मैं यहां बैठता हूं तो मेरे मन में विचार आता है कि मुझे बिठाया, मैंने क्या किया? वो तो जो उन्होंने किया उसका प्रतिनिधि भी मुझे बनाया गया है। उस प्रतिनिधि के नाते मैं ये अवदान स्वीकार करता हूं और उन्हीं को अर्पण करता हूं। परंतु उनका ये व्रत हमको आगे लेके जाना है। जिस धर्म स्थापना विश्व में करने के लिए राम का अवतार हुआ था, उस धर्म स्थापना को अनुकूल स्थिति अपने आचरण में अपने देश में उत्पन्न करना, यह अपना कर्तव्य बनता है। रामलला आए हैं हमारे मन को आह्लादित करने के लिए, उत्साही करने के लिए, प्रेरणा देने के लिए, साथ साथ इस कर्तव्य की याद दिलाकर उसमें कृति प्रवण करने के लिए आए हैं। उनका आदेश सर पे लेके हम यहां से जाए। सब लोग तो यहां आ नहीं सके, लेकिन वो सुन रहे, देख रहे। अभी इसी क्षण से इस व्रत का पालन हम करेंगे तो मंदिर निर्माण पूरे होते होते विश्व गुरु भारत का निर्माण भी पूरा हो जाएगा। इतनी क्षमता हम सबकी है। इसका मैं एक बार स्मरण देता हूं, आप सबको धन्यवाद देता हूं और मेरे 4 शब्द समाप्त करता हूं। भारत के यशस्वी प्रधानमंत्री माननीय नरेंद्र भाई मोदी जी अपने मनोभाव प्रकट करेंगे। सियावर रामचंद्र की जय। सियावर रामचंद्र की जय। श्रद्धेय मंच, सभी संत एवं ऋषिगण, यहां उपस्थित और विश्व के कोने कोने में हम सबसे साथ जुड़े हुए सभी राम भक्त, आप सबको प्रणाम, आप सबको राम राम। आज हमारे राम आ गए हैं। सदियों की प्रतीक्षा के बाद हमारे राम आ गए हैं। सदियों का अभूतपूर्व धैर्य, अनगिनत बलिदान, त्याग और तपस्या के बाद हमारे प्रभु राम आ गए हैं। इस शुभ घड़ी की आप सभी को, समस्त देशवासियों को बहुत बहुत बधाई। मैं अभी गर्भगृह में ईश्वरीय चेतना का साक्षी बनकर आपके सामने उपस्थित हुआ हूं। कितना कुछ कहने को है, लेकिन कंठ अवरुद्ध है। मेरा शरीर अभी भी स्पंदित है, चित्त अभी भी
उस पल में लीन है। हमारे रामलला अब टेंट में नहीं रहेंगे। हमारे रामलला अब इस दिव्य मंदिर में रहेंगे। मेरा पक्का विश्वास है, अपार श्रद्धा है कि जो घटित हुआ है इसकी अनुभूति देश के, विश्व के कोने कोने में राम भक्तों को हो रही होगी। ये क्षण अलौकिक है, ये पल पवित्रतम है। ये माहौल, ये वातावरण, ये ऊर्जा, ये घड़ी प्रभु श्री राम का हम सब पर आशीर्वाद है। 22 जनवरी 2024 का ये सूरज एक अद्भुत आभा लेकर आया है। 22 जनवरी 2024 ये कैलेंडर पर लिखी एक तारीख नहीं, ये एक नए काल चक्र का उद्गम है। राम मंदिर के भूमि पूजन के बाद से प्रतिदिन पूरे देश में उमंग और उत्साह बढ़ता ही जा रहा था। निर्माण कार्य देख देशवासियों में हर दिन एक नया विश्वास पैदा हो रहा था। आज हमें सदियों के उस धैर्य की धरोहर मिली है। आज हमें श्री राम का मंदिर मिला है। गुलामी की मानसिकता को तोड़कर उठ खड़ा हो राष्ट्र। अतीत के हर दंश से हौसला लेता हुआ राष्ट्र ऐसे ही नव इतिहास का सृजन करता है। आज से 1000 साल बाद भी लोग आज की इस तारीख की, आज के इस पल की चर्चा करेंगे। और ये कितनी बड़ी राम कृपा है कि हम सब इस पल को जी रहे हैं, इसे साक्षात घटित होते देख रहे हैं। आज दिन दिशाएं, दिग दिगंत सब दिव्यता से परिपूर्ण है। ये समय सामान्य समय नहीं है। ये काल के चक्र पर सर्वकालिक शाही से अंकित हो रही अमिट स्मृति रेखाएं हैं। साथियों, हम सब जानते हैं कि जहां राम का काम होता है वहां पवन पुत्र हनुमान अवश्य विराजमान होते हैं। इसलिए मैं राम भक्त हनुमान और हनुमान गढ़ी को भी प्रणाम करता हूं। मैं माता जानकी, लक्ष्मण जी, भरत, शत्रुघ्न सबको नमन करता हूं। मैं पावन अयोध्यापुरी
और पावन सरयू को भी प्रणाम करता हूं। मैं इस पल दैवीय अनुभव कर रहा हूं कि जिनके आशीर्वाद से ये महान कार्य पूरा हुआ है, वे दिव्य आत्माएं, वे दैवीय विभूतियां भी इस समय हमारे आसपास उपस्थित है। मैं इन सभी दिव्य चेतनाओं को भी कृतज्ञता पूर्वक नमन करता हूं। मैं आज प्रभु श्री राम से क्षमा याचना भी करता हूं। हमारे पुरुषार्थ, हमारे त्याग, तपस्या में कुछ तो कमी रह गई होगी कि हम इतनी सदियों तक ये कार्य कर नहीं पाए। आज वो कमी पूरी हुई है। मुझे विश्वास है प्रभु राम आज हमें अवश्य क्षमा करेंगे। मेरे प्यारे देशवासियों, त्रेता में राम आगमन पर पूज्य संत तुलसीदास जी ने लिखा है, प्रभु बिलो की हर से पुरबासी, जनित वियोग विपत्ति सबनासी। अर्थात प्रभु का आगमन देकर ही सब अयोध्यावासी, समग्र देशवासी हर्ष से भर गए। लंबे वियोग से जो आपत्ति आई थी उसका अंत हो गया। उस कालखंड में तो वो वियोग केवल 14 वर्षों का था, तब भी इतना असह्य था। इस युग में तो अयोध्या और देशवासियों ने सैकड़ों वर्षों का वियोग सहा है। हमारी कई कई पीढ़ियों ने वियोग सहा है। भारत के तो संविधान में उसकी पहली प्रति में भगवान राम विराजमान है। संविधान के अस्तित्व में आने के बाद भी दशकों तक प्रभु श्री राम के अस्तित्व को लेकर कानूनी लड़ाई चली। मैं आभार व्यक्त करूंगा भारत की न्यायपालिका का, जिसने न्याय की लाज रख ली। न्याय के पर्याय प्रभु राम का मंदिर भी न्यायबद्ध तरीके से ही बना। साथियों, आज गांव-गांव में एक साथ कीर्तन संकीर्तन हो रहे हैं। आज मंदिरों में उत्सव हो रहे हैं, स्वच्छता अभियान चलाए जा रहे हैं। पूरा देश आज दीपावली मना रहा है। आज शाम घर घर राम ज्योति प्रज्वलित करने की तैयारी है। कल मैं श्री राम के आशीर्वाद से धनुष कोड़ी में राम सेतु के आरंभ बिंदु अरिचल मुनाई पर था। जिस घड़ी प्रभु राम समुद्र पार करने निकले थे,
वो एक पल था जिसने काल चक्र को बदला था। उस भावमय पल को महसूस करने का मेरा ये विनम्र प्रयास था। वहां पर मैंने पुष्प वंदना की। वहां मेरे भीतर एक विश्वास जगा कि जैसे उस समय काल चक्र बदला था, उसी तरह अब काल चक्र फिर बदलेगा और शुभ दिशा में बढ़ेगा। अपने 11 दिन के व्रत अनुष्ठान के दौरान मैंने उन स्थानों का चरण स्पर्श करने का प्रयास किया जहां प्रभु राम के चरण पड़े थे। चाहे वो नासिक का पंचवटी धाम हो, केरला का पवित्र त्रिपायर मंदिर हो, आंध्र प्रदेश में लेपाक्षी हो, श्रीरंगम में रंगनाथ स्वामी मंदिर हो, रामेश्वरम में श्री रामनाथ स्वामी मंदिर हो, या फिर धनुषकोडी। मेरा सौभाग्य है कि इसी पुनीत पवित्र भाव के साथ मुझे सागर से सरयू तक की यात्रा का अवसर मिला। सागर से सरयू तक हर जगह राम नाम का वही उत्सव भाव छाया हुआ है। प्रभु राम तो भारतीय आत्मा के कण कण से जुड़े हुए हैं। राम भारतवासियों के अंतर मन में विराजे हुए हैं। हम भारत में कहीं भी किसी की अंतरात्मा को छुएंगे तो इस एकत्व की अनुभूति होगी और यही भाव सब जगह मिलेगा। इससे उत्कृष्ट, इससे अधिक देश को समायोजित करने वाला सूत्र और क्या हो सकता है। मेरे प्यारे देशवासियों, मुझे देश के कोने कोने में अलग अलग भाषाओं में रामायण सुनने का अवसर मिला है, लेकिन विशेषकर पिछले 11 दिनों में रामायण अलग अलग भाषा में अलग राज्यों से मुझे विशेष रूप से सुनने का मौका मिला। राम को परिभाषित करते हुए ऋषियों ने कहा है, रमन्ते यस्मिन् इति रामः, अर्थात जिसमें रम जाए वही राम है। राम लोक की स्मृतियों में, पर्वत से लेकर परंपराओं में सर्वत्र समाये हुए हैं। हर युग में लोगों ने राम को जिया है। हर युग में लोगों ने अपने अपने शब्दों में अपनी अपनी तरह से राम को अभिव्यक्त किया है और ये राम रस जीवन प्रवाह की तरह निरंतर बहता रहता है। प्राचीन काल से भारत के हर कोने के लोग राम रस का आचमन करते रहे हैं। राम कथा असीम है और रामायण भी अनंत है। राम के आदर्श, राम के मूल्य, राम की शिक्षाएं सब जगह एक समान है। प्रिय देशवासियों, आज इस ऐतिहासिक समय में देश उन व्यक्तित्वों को भी याद कर रहा है जिनके कार्य और समर्पण की वजह से आज हम ये शुभ दिन देख रहे हैं। राम के इस काम में कितने ही लोगों ने त्याग और तपस्या की पराकाष्ठा करके दिखाई है।
उन अनगिनत राम भक्तों के, उन अनगिनत कार सेवकों के और उन अनगिनत संत महात्माओं के हम सब ऋणी हैं। साथियों, आज का ये अवसर उत्सवता का क्षण तो है ही, लेकिन इसके साथ ही यह क्षण भारतीय समाज की परिपक्वता के बोध का भी क्षण है। हमारे लिए ये अवसर सिर्फ विजय का नहीं, विनय का भी है। दुनिया का इतिहास साक्षी है कि कई राष्ट्र अपने ही इतिहास में उलझ जाते हैं। ऐसे देशों ने जब भी अपने इतिहास की उलझी हुई गांठों को खोलने का प्रयास किया, उन्हें सफलता पाने में बहुत कठिनाई आई, बल्कि कई बार तो पहले से ज्यादा मुश्किल परिस्थितियां बन गई। लेकिन हमारे देश ने इतिहास की इस गांठ को जिस गंभीरता और भावुकता के साथ खोला है, वो ये बताती है कि हमारा भविष्य हमारे अतीत से बहुत सुंदर होने जा रहा है। वो भी एक समय था जब कुछ लोग कहते थे कि राम मंदिर बना तो आग लग जाएगी। ऐसे लोग भारत के सामाजिक भाव की पवित्रता को नहीं जान पाए। रामलला के इस मंदिर का निर्माण भारतीय समाज के शांति, धैर्य, आपसी सद्भाव और समन्वय का भी प्रतीक है। हम देख रहे हैं ये निर्माण किसी आग को नहीं, बल्कि ऊर्जा को जन्म दे रहा है। राम मंदिर समाज के हर वर्ग को एक उज्जवल भविष्य के पथ पर बढ़ने की प्रेरणा लेकर आया है। मैं आज उन लोगों से आह्वान करूंगा, आइए आप महसूस कीजिए, अपनी सोच पर पुनर्विचार कीजिए। राम आग नहीं है, राम ऊर्जा है। राम विवाद नहीं, राम समाधान है। राम सिर्फ हमारे नहीं है, राम तो सबके हैं। राम वर्तमान नहीं, सिर्फ वर्तमानी नहीं, राम अनंत काल है। साथियों, आज जिस तरह राम मंदिर प्राण प्रतिष्ठा के इस आयोजन से पूरा विश्व जुड़ा हुआ है, उसमें राम की सर्वव्यापकता के दर्शन हो रहे हैं। जैसा उत्सव भारत में है, वैसा ही अनेक देशों में है। आज अयोध्या का यह उत्सव रामायण की उन वैश्विक परंपराओं का भी उत्सव बना है। रामलला की ये प्रतिष्ठा वसुधैव कुटुंबकम के विचार की भी प्रतिष्ठा है। साथियों, आज अयोध्या में केवल श्री राम के विग्रह रूप की प्राण प्रतिष्ठा नहीं हुई है, ये श्री राम के रूप में साक्षात भारतीय संस्कृति के प्रति अटूट विश्वास की भी प्राण प्रतिष्ठा है। ये साक्षात मानवीय मूल्यों और सर्वोच्च आदर्शों की भी प्राण प्रतिष्ठा है। इन मूल्यों की, इन आदर्शों की आवश्यकता आज संपूर्ण विश्व को है।
सर्वे भवन्तु सुखिनः, ये संकल्प हम सदियों से दोहराते आए हैं। आज उसी संकल्प को राम मंदिर के रूप में साक्षात आकार मिला है। ये मंदिर मात्र एक देव मंदिर नहीं है, ये भारत की दृष्टि का, भारत के दर्शन का, भारत के दिग्दर्शन का मंदिर है। ये राम के रूप में राष्ट्र चेतना का मंदिर है। राम भारत की आस्था है, राम भारत का आधार है, राम भारत का विचार है, राम भारत का विधान है, राम भारत की चेतना है, राम भारत का चिंतन है, राम भारत की प्रतिष्ठा है, राम भारत का प्रताप है, राम प्रवाह है, राम प्रभाव है, राम नीति भी है, राम नीति भी है, राम नित्यता भी है, राम निरंतरता भी है, राम विभु है, विशद है, राम व्यापक है, विश्व है, विश्वात्मा है। और इसलिए जब राम की प्रतिष्ठा होती है तो उसका प्रभाव वर्षों या शताब्दियों तक ही नहीं होता, उसका प्रभाव हजारों वर्षों के लिए होता है। महर्षि वाल्मीकि ने कहा है, राज्यम 10 सहस्त्राणि प्राप्य वर्षाणि राघव, अर्थात राम 10,000 वर्षों के लिए राज्य पर प्रतिष्ठित हुए, यानी हजारों वर्षों के लिए राम राज्य स्थापित हुआ। जब त्रेता में राम आए थे तब हजारों वर्षों के लिए राम राज्य की स्थापना हुई थी। हजारों वर्षों तक राम विश्व पथ प्रदर्शन करते रहे थे। और इसलिए मेरे प्यारे देशवासियों, आज अयोध्या भूमि हम सभी से, प्रत्येक राम भक्त से, प्रत्येक भारतीय से कुछ सवाल कर रही है। श्री राम का भव्य मंदिर तो बन गया, अब आगे क्या? सदियों का इंतजार तो खत्म हो गया, अब आगे क्या? आज के इस अवसर पर जो दैवीय आत्माएं हमें आशीर्वाद देने के लिए उपस्थित हुई हैं, हमें देख रही हैं, उन्हें क्या हम ऐसे ही विदा करेंगे? नहीं, कदापि नहीं। आज मैं पूरे पवित्र मन से महसूस कर रहा हूं कि काल चक्र बदल रहा है। ये सुखद संयोग है कि हमारी पीढ़ी को एक कालजयी पथ के शिल्पकार के रूप में चुना गया है। 1000 वर्ष बाद की पीढ़ी राष्ट्र निर्माण के हमारे आज के कार्यों को याद करेगी। इसलिए मैं कहता हूं, यही समय है, सही समय है। हमें आज से, इस पवित्र समय से अगले 1000 साल के भारत की नींव रखनी है। मंदिर निर्माण से आगे बढ़कर अब हमें सभी देशवासी यहीं इस पल से समर्थ, सक्षम, भव्य, दिव्य भारत के निर्माण की सौगंध लेते हैं। राम के विचार मानस के साथ ही जनमानस में भी हो, यही राष्ट्र निर्माण की सीढ़ी है। साथियों,
आज के युग की मांग है कि हमें अपने अंतःकरण को विस्तार देना होगा। हमारी चेतना का विस्तार देव से देश तक, राम से राष्ट्र तक होना चाहिए। हनुमान जी की भक्ति, हनुमान जी की सेवा, हनुमान जी का समर्पण, ये ऐसे गुण हैं जिन्हें हमें बाहर नहीं खोजना पड़ता। प्रत्येक भारतीय में भक्ति, सेवा और समर्पण के भाव समर्थ, सक्षम, भव्य, दिव्य भारत का आधार बनेंगे। और यही तो है देव से देश और राम से राष्ट्र की चेतना का विस्तार। दूर सुदूर जंगल में, कुटिया में जीवन गुजारने वाली मेरी आदिवासी मां शबरी का ध्यान आते ही अप्रतिम विश्वास जागृत होता है। मां शबरी तो कब से कहती थी, राम आएंगे। प्रत्येक भारतीय में जन्मा यही विश्वास समर्थ, सक्षम, भव्य भारत का आधार बनेगा। और यही तो है देव से देश और राम से राष्ट्र की चेतना का विस्तार। हम सब जानते हैं कि निषाद राज की मित्रता सभी बंधनों से परे है। निषाद राज का राम के प्रति सम्मोहन, प्रभु राम का निषाद राज के लिए अपनापन कितना मौलिक है। सब अपने हैं, सभी समान है। प्रत्येक भारतीय में अपनत्व की, बंधुत्व की ये भावना समर्थ, सक्षम, भव्य, दिव्य भारत का आधार बनेगी। और यही तो है देव से देश और राम से राष्ट्र की चेतना का विस्तार। साथियों, आज देश में निराशा के लिए रत्ती भर भी स्थान नहीं है। मैं तो बहुत सामान्य हूं, मैं तो बहुत छोटा हूं। अगर कोई ये सोचता है तो उसे गिलहरी के योगदान को याद करना चाहिए। गिलहरी का स्मरण ही हमें हमारी इस हिचक को दूर करेगा, हमें सिखाएगा कि छोटे बड़े हर प्रयास की अपनी ताकत होती है, अपना योगदान होता है। और सबके प्रयास की यही भावना समर्थ, सक्षम, भव्य, दिव्य भारत का आधार बनेगी। और यही तो देव से देश और राम से राष्ट्र की चेतना का विस्तार। साथियों, लंकापति रावण प्रकांड ज्ञानी थे, अपार शक्ति के ध्यानी थे, लेकिन जटायु जी की मूल्य निष्ठा देखिए। वे महाबली रावण से भिड़ गए। उन्हें भी पता था कि वो रावण को परास्त नहीं कर पाएंगे, लेकिन फिर भी उन्होंने रावण को चुनौती दी। कर्तव्य की यही पराकाष्ठा समर्थ, सक्षम, भव्य, दिव्य भारत का आधार है। और यही तो है देव से देश और राम से राष्ट्र की चेतना का विस्तार। आइए हम संकल्प लें कि राष्ट्र निर्माण के लिए हम अपने जीवन का पल पल लगा देंगे। राम काज से राष्ट्र काज, समय का पल पल, शरीर का कण कण
राम समर्पण को राष्ट्र समर्पण के ध्येय से जोड़ देंगे। मेरे देशवासियों, प्रभु श्री राम की हमारी पूजा विशेष होनी चाहिए। ये पूजा स्व से ऊपर उठ करके समष्टि के लिए होनी चाहिए। ये पूजा अहम से उठकर वयम के लिए होनी चाहिए। प्रभु को जो भोग चढ़ेगा वो विकसित भारत के लिए हमारे परिश्रम की पराकाष्ठा का प्रसाद भी होगा। हमें नित्य पराक्रम, पुरुषार्थ, समर्पण का प्रसाद प्रभु राम को चढ़ाना होगा। इनसे नित्य प्रभु राम की पूजा करनी होगी, तब हम भारत को वैभवशाली और विकसित बना पाएंगे। मेरे प्यारे देशवासियों, ये भारत के विकास का अमृत काल है। आज भारत युवा शक्ति की पूंजी से भरा हुआ है, ऊर्जा से भरा हुआ है। ऐसी सकारात्मक परिस्थितियां फिर न जाने कितने समय बाद बनेगी। हमें अब चूकना नहीं है, हमें अब बैठना नहीं है। मैं अपने देश के युवाओं से कहूंगा, आपके सामने हजारों वर्ष की परंपरा की प्रेरणा है। आप भारत की उस पीढ़ी का प्रतिनिधित्व करते हैं जो चांद पर तिरंगा लहरा रही है। वो 15 लाख किलोमीटर की यात्रा करके सूर्य के पास जाकर मिशन आदित्य को सफल बना रही है। जो आसमान में तेजस और सागर में विक्रांत का परचम लहरा रही है। अपनी विरासत पर गर्व करते हुए आपको भारत का नव प्रभात लिखना है। परंपरा की पवित्रता और आधुनिकता की अनंतता दोनों ही पथ पर चलते हुए भारत समृद्धि के लक्ष्य तक पहुंचेगा। मेरे साथियों, आने वाला समय अब सफलता का है। आने वाला समय अब सिद्धि का है। ये भव्य राम मंदिर साक्षी बनेगा भारत के उत्कर्ष का, भारत के उदय का। ये भव्य राम मंदिर साक्षी बनेगा भव्य भारत के अभ्युदय का, विकसित भारत का। ये मंदिर सिखाता है कि अगर लक्ष्य सत्य प्रमाणित हो, अगर लक्ष्य सामूहिकता और संगठित शक्ति से जन्मा हो, तब उस लक्ष्य को प्राप्त करना असंभव नहीं है। ये भारत का समय है और भारत अब आगे बढ़ने वाला है। शताब्दियों की प्रतीक्षा के बाद हम यहां पहुंचे हैं। हम सब ने इस युग का, इस कालखंड का इंतजार किया है। अब हम रुकेंगे नहीं, हम विकास की ऊंचाई पर जाकर ही रहेंगे। इसी भाव के साथ रामलला के चरणों में प्रणाम करते हुए आप सभी को बहुत बहुत शुभकामनाएं। सभी संतों के चरणों में मेरे प्रणाम। सियावर रामचंद्र की, सियावर रामचंद्र की, सियावर रामचंद्र की। मैं आपसे निवेदन करूंगा, अभी थोड़ा आसन ग्रहण करिए। माननीय प्रधानमंत्री जी यहां से कुबेर टीला की ओर प्रस्थान करेंगे। माननीय प्रधानमंत्री जी के यहां से स्थान से प्रस्थान के पश्चात हमारे महंत नृत्य गोपाल दास जी के शिष्यगणों से निवेदन करूंगा, मंच पर आकर उनको नीचे की ओर
ले जाए। जानकी दास जी अब मंच पर आ जाइए। माननीय मोहन राव जी, भैया जी कहीं मिलेंगे। माननीय प्रधानमंत्री जी साधु संतों के निकट की ओर जा रहे हैं। माननीय प्रधानमंत्री जी बहुत निकट पहुंच गए हैं संत महापुरुषों के। देव से देश और राम से राष्ट्र का निर्माण, यानी कि राष्ट्रीय चेतना में जो राम विराजे हैं वो राष्ट्रीय जनमानस में राम के गुणों का अवतार हो। मानस में जो राम हैं उनके गुणों का भारत के जनमानस में अंगीकार हो। निश्चित तौर से राष्ट्र निर्माण के 1000 वर्षों का जो स्वप्न प्रधानमंत्री नरेंद्र मोदी ने दिखाया है वह निश्चित तौर से पूरी दुनिया के सामने भारत भारतीयता को नए रूप में व्याख्यायित करता है, सनातन संस्कृति को नए स्वरूप में व्याख्यायित करता है। हमारी ही संस्कृति कहती है संगच्छध्वम संवदध्वम संवो मनांसि जानताम। हमारी ही संस्कृति कहती है सहना भवतु सहनो भुनक्तु। हमारी ही संस्कृति कहती है कि हम विश्व बंधुत्व के लिए अपना सर्वस्व न्योछावर करें, राष्ट्र निर्माण में अपना सर्वस्व अंशदान करें। प्रधानमंत्री मोदी के उद्बोधन में राष्ट्रीय समरसता का संदेश पूरे विश्व में व्यापक होता हुआ भगवान श्री राम की धरा से बहुत ही आनंद का विश्व की समरसता, विश्व की कल्याण और शांति की स्थापना का संदेश एक बार फिर से गुंजायमान होता हुआ कुछ तो है, कुछ तो खास है इस राष्ट्र में जो परब्रह्म परमात्मा को अपनी गोद में आकर्षित कर लेता है। कुछ तो खास है इस अयोध्या धाम में जो निर्गुण निराकार परब्रह्म को सगुण साकार बना देता है। कुछ तो खास है इस राष्ट्र की धूल में, इस राष्ट्र के अन्न में जो मां कौशल्या के गर्भ में उस राम को उत्पन्न कर देता है पुत्र के रूप में, और उनकी गोद में पुत्र के रूप में परब्रह्म को खेलने पर विवश कर देता है। कुछ तो खास है इस राष्ट्र में जो भक्तों की भावना के अनुरूप अनंत अनंत रूप में भगवान अपने भक्तों को दर्शन देते हैं। राम सबके हैं, राम सर्वत्र हैं, और इसीलिए आज एक ऐसे ही अद्भुत अलौकिक स्वरूप में, बाल रूप में 5 वर्ष के राघव अब अपने भक्तों को नए नवीन नूतन दर्शन के लिए पधार चुके हैं। स्वागत कीजिए भगवान श्री राम का इस नए अवतार में। आज के इस अलौकिक दिव्य द्वादशी की तिथि में, जब कूर्म अवतार का दिन, आज भगवान श्री राम ने एक बार फिर से अवतार लिया। धराधाम, अयोध्या धाम, सरयू, सब कुछ प्रसन्न, आनंदित, उल्लसित। और अभिवादन स्वीकार कर रहे हैं प्रधानमंत्री नरेंद्र मोदी। यहाँ पर पहुंचे हुए संत समाज का, आम जन का, जनता जनार्दन का, विशिष्ट अतिथियों का। आज अयोध्या धाम में भगवान श्री राम के मंदिर में प्राण प्रतिष्ठा कार्यक्रम इस मायने में भी विलक्षण है क्योंकि समूची भारत की सारी परंपरा, सभी धर्म, संप्रदाय, मत, पंथ, सबका यहाँ पर सम्मिलन हुआ है। एक यहाँ पर ऐसा समागम हुआ है जो सनातन संस्कृति के शाश्वत स्वरूप को स्थापित करता है। यहाँ पर शैव, वैष्णव, शाक्त, पत्य, गणपत्य, सिख, बौद्ध, जैन, दशानंद, शंकर, रामानुजाचार्य संप्रदाय, निम्बारका संप्रदाय, विष्णुनामी संप्रदाय, राम सनेही संप्रदाय, पंथों में घीसा पंथ, गरीबदासी, गौड़िया,
कबीरपंथी, वाल्मीकि पंथी, धार्मिक संगठनों में अनेकानेक विश्व कल्याण में लगे हुए, भारत निर्माण में लगे हुए संगठनों के प्रतिनिधि, महिमा समाज, अकाली, निरंकारी, राम नामधारी, राधा स्वामी, वरकरी, वीरशैव, हर कोई भारत की समस्त मत पंथराय की जो अलग अलग धाराएं हैं वो आज उनका यहां पर समागम हुआ है, आज उनका यहां पर संगम हुआ है। और पूरी दुनिया चकित रूप में देख रही है कि किस तरीके से वैविध्य में एकता का प्रमाण, विविधता में एकता का प्रमाण, बहुरंगी सतरंगी विविध रंगी संस्कृति का आज यहां पर सम्मेलन हुआ है और पूरी दुनिया उल्लासित है। संभवतः इसीलिए कहा गया है कि मैं एक बिंदु परिपूर्ण सिंधु, यह मेरा हिंदू समाज, मेरा इसका संबंध अमर, मैं व्यक्ति और यह है समाज। इससे मैंने पाया तनमन, इससे मैंने पाया जीवन, मेरा तो बस कर्तव्य यही, सब कुछ कर दूं इसको अर्पण। मैं तो समाज की थाती हूं, मैं तो समाज का सेवक हूं, मैं तो समष्टि के लिए व्यष्टि का कर सकता बलिदान अब है। हिंदू तनमन, हिंदू जीवन, रग रग हिंदू मेरा परिचय। तो निश्चित तौर से एक जो हमारी सनातन संस्कृति का प्रतीक है वो आज पूरी दुनिया देख रही है इस परम अयोध्या धाम से। वर्षों की तपस्या पूर्ण हुई इस राष्ट्र की, कई वर्षों की तपस्या पूर्ण हुई है उन संतों की जो लगातार भगवान श्री राम के लिए अपना सर्वस्व बलिदान करते रहे। तपस्या पूर्ण हुई है स्वयं प्रधानमंत्री की जो लगातार पिछले 11 दिनों से विशेष उपवास अनुष्ठान में हैं। उनकी प्रतिज्ञा पूर्ण हुई क्योंकि वो विशेष तौर पर श्रीरंगम और श्री रामेश्वरम से खुद भगवान श्री राम के लिए उपहार लेकर के आए और उपहार तो समस्त देश से यहां पर पहुंच रहे हैं। कोई रामलला के लिए भोग न्यौछावर कर रहा है, तो कोई उनके पोशाक तैयार कर रहा है, कोई उनके लिए हीरे जवाहरात भेज रहा है, तो जनकपुर और मिथिला वाले भार भेज रहे हैं। उस भार में सोना है, चांदी है, भाव है, भंगिमा है, प्यार है, दुलार है, संस्कार है। तभी तो भगवान श्री राम सबके हैं, सर्वत्र हैं। और इसीलिए शायद ही कोई ऐसा राज्य हो इस राष्ट्र का जिसने भारत भूमि में अयोध्या धाम में भगवान श्री राम के नव्य और भव्य मंदिर के निर्माण में अपना योगदान न दिया हो। यहाँ पर पत्थर आते हैं राजस्थान से, कारीगरी होती है तमिलनाडु से, पच्चीकारी होती है उड़ीसा से, श्रमजीवी होते हैं बिहार और उत्तर प्रदेश से, और जो प्राण प्रतिष्ठा होती है वो 140 करोड़ लोगों के जनमानस की भावना को केंद्र में रखकर राष्ट्र के अध्यक्ष, राष्ट्र के नेता प्रधानमंत्री मोदी स्वयं प्रतिष्ठित करते हैं भगवान श्री राम को चेतन स्वरूप में सभी के लिए, क्योंकि भगवान श्री राम सबके हैं, सर्वत्र हैं। और वही आह्वान उन्होंने किया है, वो आह्वान है कि भक्ति मुक्ति साधकम भारतम, धर्म कर्म नैष्ठिकम भारतम, रीति नीति संस्कृतम भारत, राष्ट्र को परम वैभव पर प्रतिष्ठित करें। और इसी का आह्वान प्रधानमंत्री नरेंद्र मोदी ने अयोध्या धराधाम से आज इस युगांतकारी क्षण में दुनिया को दिया है। और इस वक्त आप देखिए संतों के लिए दरवाजे खुल चुके हैं भगवान श्री राम के, मर्यादा पुरुषोत्तम श्री राम के प्राण प्रतिष्ठा के तुरंत बाद संत जन चल चुके हैं प्रभु श्री राम के उस अलौकिक और दिव्य छवि का दर्शन करने के लिए जो बाल रूप में एक बार फिर से पूरी दुनिया को मोहित कर रही है, आकर्षित कर रही है। क्यों न हो, अयोध्याम च परब्रह्म सरयुः सगुणप्पमान तन्निवासी जगन्नाथ सत्यम सत्यम वदाम्यहम्। भगवान शिव जो कि जगत गुरु हैं, भगवान शिव जो श्री राम के सखा हैं, भगवान शिव जो श्री राम के स्वामी हैं, स्वयं मां पार्वती से कहते हैं कि अयोध्या जो परब्रह्म स्वरूपा है, सरयू का तीर्थ जो कि साकार जलाकार परम पुरुष परमात्मा की स्वरूपा है, उस अयोध्या के निवासी समस्त जीव जगन्नाथ स्वरूप हैं। जो इस वक्त सांस ले रहे हैं अयोध्या में, वो भी अयोध्यावासी हैं। जो अपने मन से इस दृश्य को देख रहे हैं, वो भी अयोध्यावासी हैं। जो परिकल्पना कर रहे हैं कि वो कभी अयोध्या आएंगे, भगवान श्री राम के दर्शन करेंगे, वो भी इस वक्त अयोध्यावासी हैं। और अयोध्यावासी हैं इसीलिए जगन्नाथ स्वरूप हैं। और उन सभी जगन्नाथ स्वरूप परब्रह्म परमात्मा के प्रेमी संतों के चरणों में, चरणारविंदों में बारंबार प्रणाम करते हुए बार बार वही धुन निकलती है कि भगवान श्री राम सबके हैं, लेकिन वो संतों के मन में रमते हैं, इसीलिए तो वो राम कहलाते हैं। और इस वक्त आप देख रहे हैं
संतों का हुजूम, 8000 से ज्यादा विशिष्ट अतिथियों में संतों को सर्वोच्च प्राथमिकता दी गई और अनेकानेक बलिदानों के बाद जो आज प्राप्त हुआ है, अयोध्या की धरा को, भारतवर्ष की धरा को आज संत विह्वल होंगे, उनके नयन सजल होंगे, भगवान श्री राम को अपने बीच पाकर, अपने बीच एक नव्य और भव्य रूप में पाकर, उस कृष्णवर्ण की 5 वर्ष के बालक के रूप में राघव को पाकर, जो आज कलयुग में त्रेता युग से उतर करके आए हैं और सभी को दर्शन कर कृतार्थ दे रहे हैं। कितनी अलौकिक छवि, कितनी दिव्य छवि। आप भी अपने हृदय में उनको समा लेना चाहते होंगे, सजो लेना चाहते होंगे और आप सभी का मन कर रहा होगा कि एक बार तो आए अयोध्या में और अयोध्यावासी बन जाए, स्वयं जगन्नाथ बन जाए। और ये समागम है, आज संगम हुआ है विविध मत, धर्म, पंथ, संप्रदाय का। 50 से अधिक आदिवासी, गिरिवासी, तटवासी, द्वीपवासी, जनजातीय परंपराओं की उपस्थिति इस आयोजन को समग्र समावेशी बनाती है। पहली बार भारत की इस बहुरंगी संस्कृति का ऐसा भव्य आयोजन इस धरती पर हुआ है, इस देश में हुआ है, आर्यावर्त में हुआ है, भारतवर्ष में हुआ है और धन्य है ये अयोध्या धाम जहां पर इतना बड़ा समागम हुआ है। ये संगम आज श्री राम जन्मभूमि के दिव्य नव्य प्रांगण में हुआ है। निश्चित तौर से दुनिया आज देख रही है कि किस तरीके से एक नए भारत का उदय हो रहा है। शत शत आघातों को सहकर जीवित हिंदुस्तान हमारा, जग के मस्तक पर रोली सा शोभित हिंदुस्तान हमारा। जब दीप बुझे पश्चिमी गगन के, व्याप्त हुआ बर्बर अंधियारा, किंतु चीर कर तमकी छाती, चमका हिंदुस्तान हमारा। हमारी संस्कृति इतनी प्राचीन है, इतनी शाश्वत है, सनातन है। सनातन इसीलिए कहा जाता है क्योंकि राम जी के भैले जनमावा चलवो करियाई दर्शनवा। छल के सुख के छत्रपति सिंह दिलीप, छत्रपति और दिलीप दोनों मंच की ओर आ सकते हैं, आ जाओ। धैर्य से चलिए। छत्रपति सिंह और दिलीप दोनों अगर कहीं मेरी आवाज मंच पर बारंबार निवेदन करूंगा, धीरे धीरे आगे बढ़िए। मोरे राम अवध घर आए, धीरे धीरे आगे बढ़िए। मोरे राम अवध घर आए, 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 मोरे राम अवध घर आए। संतोषी अखाड़ा के महंत जी को मेरा प्रणाम। आगे आगे राम चले, पाछे चली सेना, पाछे चली सेना, पाछे चली सेना। आगे आगे राम चले, पाछे चली सेना। आगे चले राम चले, पाछे चली सेना। हनुमान उड़ी आए, मोरे राम अवध घर आए। अरे हनुमान उड़ी आए, मोरे राम अवध घर 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 आए। अरे घर घर लोग
जटायु जो अत्याचार के खिलाफ, वही जटायु जो विषमता के खिलाफ अपने आप को उन्होंने झोंक दिया, अपनी आहुति दे दी। और आप समझिए कि जिस पक्षी को, जिस गिद्धराज को इस समाज में सबसे अधम माना जाता है क्योंकि वो मरे हुए पशुओं का मांस खा करके अपनी जीवन रक्षा करता है, उसी पक्षीराज को भगवान ने अपनी गोद में रख करके अंतिम विदाई दी। उन्हीं पक्षीराज को अपनी गोद में रख करके भगवान ने वो गति प्रदान की जो उन्होंने अपने पिता स्वयं श्री दशरथ जी को प्रदान नहीं की। वही दशरथ जी जो स्वयं भी मनु के अवतार कहे जाते हैं, वही दशरथ जी जिन्होंने 33,000 वर्षों तक नैमिषारण्य में तपस्या की, मां शत्रुपा के साथ और कौशल्या और दशरथ के रूप में अवतरित हुए भगवान श्री राम को कर्षित कर लिया उन्होंने, लेकिन भगवान श्री राम ने उन्हें वो गति प्रदान नहीं की, उन्हें वो गति प्रदान की जटायु को। उस जटायु को जो पक्षी होते हुए भी उस पक्षी की भी श्रेणी में सबसे निम्नतम श्रेणी में आता है, उसको भगवान श्री राम ने हरि का रूप प्रदान किया। और हरि का रूप जब प्रदान किया तो जटायु हरि रूप में होकर के भगवान श्री राम की स्तुति करते हैं। और संस्कृत में अध्यात्म रामायण में जो अद्भुत स्तुति जो जटायु जी ने की है उसका हम वर्णन करेंगे, लेकिन अभी आप जो तस्वीरें देख रहे हैं उसमें भगवान शिव का जलाभिषेक करते हुए, क्योंकि भगवान शिव माना जाता है कि नरेंद्र मोदी जी के इष्ट भी हैं और लगातार उनका जो लगाव है वो हमारे सामने आता रहा है। भगवान रामेश्वर की पूजा कर रहे हैं प्रधानमंत्री नरेंद्र मोदी, विश्वेश्वर की पूजा कर रहे हैं प्रधानमंत्री नरेंद्र मोदी। निश्चित तौर से लंका पर विजय प्राप्त करने के पहले जब भगवान श्री राम ने राम सेतु का निर्माण किया तो उस समय रामेश्वरम में भगवान विश्वेश्वर की, भगवान रामेश्वर की उन्होंने आराधना की। यह हमारी संस्कृति है जो किसी युद्ध के पहले सेतु बनाने का कार्य करती है। यह हमारी संस्कृति है जो युद्ध की जगह नीति पर अपना ध्यान देती है। यह हमारी संस्कृति है जो शाश्वत सनातन मूल्यों की स्थापना के लिए अपना दूत लंका में भेजती है। और यही हमारी संस्कृति है जो किसी भी तरह से अगर धर्म की स्थापना नहीं होती है तो अंतः स्तर पर, अंतिम स्तर पर धर्म की स्थापना करने के लिए युद्ध का भी वर्णन करती है और कहती है यतः धर्मो ततः विजय, यानी जहां धर्म है वहां जय है। और निश्चित तौर से हमारी ही संस्कृति में कहा गया है धर्मः रक्षति रक्षितः, जो धर्म की रक्षा करता है धर्म उसकी रक्षा करता है। यही हमारी संस्कृति है जो पूरी दुनिया को चकित कर देती है। यही हमारी संस्कृति है जो पूरी दुनिया के सामने ऐसा रूप प्रस्तुत करती है जो सत्यम है, शिवम है, सुंदरम है। भगवान शिव के बारे में कहा गया है, मैं आदि पुरुष निर्भयता का वरदान लिए आया भूपर, पै पीकर सब मरते आए, मैं अमर हुआ लो विष पीकर, अधरों की प्यास बुझाई है मैंने पीकर वह आग प्रखर, अधरों की प्यास बुझाई है मैंने पीकर वह आग प्रखर, हो जाती दुनिया भस्मसात जिसको पल भर में ही छूकर, भय से व्याकुल फिर दुनिया ने प्रारंभ किया मेरा पूजन, मैं नर नारायण नीलकंठ बन गया तो इसमें क्या संशय, हिंदू तन मन, हिंदू जीवन, हिंदू रग रग मेरा परिचय। विश्व के कल्याण के लिए हलाहल को पीना, विश्व के कल्याण के लिए विश्व का वमन करना हमारी ही संस्कृति में है। और ऐसे ही आराध्य देव महादेव की वंदना कर रहे हैं प्रधानमंत्री नरेंद्र मोदी। ओंकारं बिंदुसंयुक्तं नित्यं ध्यायन्ति योगिनः, कामदं मोक्षदं चैव ओंकाराय नमो नमः। नमन्ति ऋषयो देवा नमन्त्यप्सरसां गणाः, नमन्ति देवेशं नकाराय नमो नमः। महादेवं महात्मानं महाध्यानपरायणं महापापहरं देवं मकाराय नमो नमः। शिवं शान्तं जगन्नाथं लोकानुग्रहकारकं, शिवमे पदं नित्यं श्रीकाराय नमो नमः। वाहनं वृषभो यस्य वासुकिः कंठभूषणं, वामे शक्तिधरं देवं वकाराय नमो नमः। यत्र तत्र स्थितौ देवः सर्वव्यापी महेश्वरः, यो गुरुः सर्वदेवानां यकाराय नमो नमः। षडक्षरमिदं स्तोत्रं यः पठेत् शिवसन्निधौ, शिवलोकमवाप्नोति शिवेन सह मोदते। भगवान शिव की परिक्रमा करते हुए प्रधानमंत्री नरेंद्र मोदी ये प्राचीन कुबेर का टीला, जहां पर अब आधुनिक रूप में जटायु
जो कि पक्ष की श्रेणी में त्रेता युग में उन्होंने मां सीता की सेवा में अपने प्राणों को उत्सर्ग कर दिया, जिन्हें भगवान श्री राम ने गले लगाया, आज वो फिर से अयोध्या की धराधाम पर प्रतिष्ठित हो रहे हैं। एक बार फिर से कुछ दिनों पहले प्रधानमंत्री नरेंद्र मोदी लिपाक्षी में थे, वही स्थल जहां पर जटायु का सबसे बड़ा मंदिर है, वही स्थल जहां पर जटायु को सद्गति प्रदान की गई थी, वही स्थल जहां पर जटायु और रावण का युद्ध हुआ था। आज एक बार फिर से जटायु उसी पराक्रम के प्रतीक के रूप में, जो कि अत्याचार के खिलाफ है, उसी उत्सर्ग के प्रतीक के रूप में, जो धर्म के प्रति उत्सर्ग का द्योतक है, आज फिर से जटायु श्री अयोध्या धाम में प्रतिष्ठित हो रहे हैं। कुबेर टीला और आपसे थोड़ी ही देर में प्रधानमंत्री मोदी उस दिव्य प्रतिमा को राष्ट्र को समर्पित करेंगे। महान जटायु जो कि बाद में हरि रूप हो गए, स्वयं भगवान के रूप में वो अपने वैकुंठ धाम में श्री राम ने उन्हें भेजा। आज फिर से वो जटायु अयोध्या में पधार चुके हैं। और केवल जटायु ही क्यों, मुझे लगता है कि अनंत अनंत आत्माएं इस वक्त अयोध्या की धराधाम में आ चुकी हैं, अवतरित हो चुकी हैं, भगवान श्री राम का बाल रूप में दर्शन करने के लिए, अपना आशीर्वाद देने के लिए और अपनी कुछ न कुछ भेंट भगवान के चरणों में समर्पित करने के लिए। अगाध श्रद्धा भगवान श्री राम के प्रति प्रधानमंत्री नरेंद्र मोदी के मन में बहुत पहले एक सामान्य कार्यकर्ता के रूप में अपने जम्मू कश्मीर प्रवास के दौरान उन्होंने जो पंक्तियां लिखी वो यहां बताना उपयुक्त होगा। राम व्यक्ति को नहीं वृत्ति को प्राप्त संज्ञा है। राम हमारा चिंतन, दर्शन, प्रीति, प्रवृत्ति और प्रज्ञा है। राम चिरंतन जीवन मूल्यों का स्वर्णिम शिखर है। राम हमारी संस्कृति के शाश्वत हस्ताक्षर हैं। राम हमारा धर्म, हमारा कर्म, हमारी गति है। राम हमारी शान, हमारा भाल, हमारी स्तुति है। बिना राम के आदर्शों के चरमोत्कर्ष कहां, बिना राम के इस भारत में भारतवर्ष कहां। ये उद्गार प्रधानमंत्री नरेंद्र मोदी ने दशकों पहले खुद किए थे, खुद लिखे थे, उनकी लेखनी है। तो निश्चित तौर से प्रभु श्री राम, मर्यादा पुरुषोत्तम श्री राम, सनातन संस्कृति के प्रतीक राम, सत्य शाश्वत सनातन प्रभु श्री राम, भारत के आत्म तत्व श्री राम, जब आज उनका अयोध्या में ही वनवास समाप्त हुआ है, तो यह क्षण पूरे देश, पूरी दुनिया और पूरी मानवता के लिए विलक्षण है। इस वक्त आप समझिए अयोध्या धराधाम में जो उपस्थित हैं शरीर से, उनको कितने आनंद की अनुभूति हो रही होगी, क्योंकि भगवान श्री राम स्वयं आनंद के सिंधु हैं। उनकी एक बिंदु से कोटि कोटि ब्रह्मांड आनंद के सागर में निमग्न हो जाते हैं। उनके नाम में ही र आ म में अग्नि, सूर्य और चंद्रमा के तत्व के रूप में अमृत की वर्षा होती है। और वही श्री राम आज फिर से प्रतिष्ठित हो रहे हैं जन जन में, मन मन में। भगवान नारद की वीणा की स्वर लहरियां अनंत अनंत ब्रह्मांड को इस वक्त श्री राम नाम की धुन से गुंजायमान कर रही हैं। भगवान श्री राम के आराध्य सखा और सबसे बड़े प्रेमी भगवान शिव शंकर अपने डमरू की नाद से तीनों लोगों को आनंदित करते हुए दिखाई दे रहे हैं। स्वर्ग में हमारे राजा पुरंदर मृदंग और सभी देवता मजीरे, झांझ और घंटे घड़ियाल की सेवाएं दे रहे हैं। और इस वक्त आप देखिए जटायु के चरणों में पुष्पांजलि अर्पित करते हुए नरेंद्र मोदी और वह जटायु जिन्होंने त्रेता युग में जब रावण ने माता सीता का हरण किया, तो एक योद्धा के रूप में, एक वीरव्रती के रूप में, एक राम के भक्त और अनन्य जीव के रूप में उन्होंने रावण का सामना किया। घायल हुए, वीरगति प्राप्त होने से पहले सदगति देने के लिए भगवान श्री राम स्वयं प्रस्तुत हुए। और भगवान श्री राम के ही भुजाओं में जटायु का स्वर्गवास होता है, सदगति प्राप्त होती है। ऐसा विरला क्षण किसी को नहीं प्राप्त होता। त्रेता युग में एक पक्षी को भी आप देख सकते हैं इस वक्त राम जन्मभूमि मंदिर पर जो मंदिर है उसके पास जो कुबेर टीला है, वहां पर प्रधानमंत्री नरेंद्र मोदी ने जो एक मंदिर है कामेश्वर महादेव का, जो एक पुराना मंदिर है, इसका जीर्णोद्धार राम मंदिर ट्रस्ट नहीं करवाया है। पहले से ये मंदिर यहाँ पर मौजूद था, उस मंदिर में पूजा अर्चना की है। तो कुबेर टीला है जहां पर प्रधानमंत्री ने ये पूजा अर्चना की है, करीब 100 फुट ऊंचा है और मिट्टी और पत्थरों से बना हुआ है।
तो इस मंदिर प्रांगण में सिर्फ रामलला ही विराजमान नहीं है, अन्य देवी देवता भी विराजमान हैं। भव्य मंदिर बनाया गया है। थोड़ी देर में प्रधानमंत्री जटायु जी, पक्षीराज जटायु जी की भी प्रतिमा का अनावरण करेंगे। और जटायु के बिना रामायण पूरी तरह से कभी, रामायण की चर्चा जटायु राज के बिना अधूरी है। निखिल जी, निश्चित तौर पर जटायु राज के बिना ये चर्चा अधूरी है। और फिलहाल ये जो आप मूर्ति देख रहे हैं, रामलला का विग्रह देख रहे हैं, ये अब जीवंत हो उठी है, इसमें प्राण प्रतिष्ठा कर दी गई है। और आज का दिन बेहद महत्वपूर्ण रहा है, ऐतिहासिक रहा है। और प्रधानमंत्री नरेंद्र मोदी अभी भी इस परिसर में अगर कहा जाए तो अयोध्या धाम में मौजूद प्रतिमा है। इसको आप देखेंगे तो उसमें बाल तत्व भी है, देव तत्व भी है और राजकुमार की छवि भी है। जी, बेहद सौम्य मुद्रा, बाल मुद्रा जो है भगवान श्री रामलला की इसमें नजर आती है। जी, निश्चित तौर पर। और ये सबके मन को मोहने वाली है, मन को हरने वाली है। और जिस तरह से आज प्रधानमंत्री ने अपने भाषण में कहा कि सदियों की प्रतीक्षा के बाद हमारे राम आ गए हैं, सदियों की अभूतपूर्व त्याग, बलिदान और तपस्या के बाद हमारे राम आ गए हैं। तो निश्चित तौर पर हमारे राम आ गए हैं और उसके साथ ही साथ हमारे राष्ट्र के स्व की चेतना भी लौटी है प्रधानमंत्री के शब्दों में। और उसके साथ ही साथ कुछ संकल्प भी लिए गए हैं आज इस राम मंदिर परिसर से, इस प्रांगण से। और भगवान राम के सामने वो सौगंध ली गई है विकसित भारत बनाने की। ये इस बात की सौगंध ली गई है कि अब परिश्रम की पराकाष्ठा करेंगे और ये जो समय है यही उत्तम समय है, यही सही समय है। और इस समय को खाली नहीं जाने देंगे। और राम मंदिर के इस निर्माण के बाद, इस भव्य दिव्य अयोध्या के में श्री राम जन्मभूमि के इस मंदिर निर्माण के बाद आखिर आगे क्या, इस सवाल पर भी बहुत खुले मन से प्रधानमंत्री ने अपनी बात रखी और कहा कि ये एक तरह से कैलेंडर पर लिखी हुई एक तारीख नहीं है 22 जनवरी 2014 है, लेकिन बल्कि ये एक नए कालचक्र का उदय है। और ये सकारात्मक है, ये हमें प्रेरित करता है, ये हमें आगे की ओर ले जाता है। कि इस तारीख को कुछ दिनों तक, कुछ सालों तक नहीं बल्कि हजारों सालों तक इस तारीख को याद रखा जाएगा, इस दिनांक को याद रखा जाएगा, क्योंकि ये काल चक्र है और यहाँ से भारत जो है वो एक नए भारत का निर्माण हो रहा है। जी बिल्कुल, उन्होंने साफ तौर पर कहा कि हमारे लिए ये अवसर सिर्फ विजय का नहीं बल्कि विनय का भी है। उन्होंने एक सर्व समाज की बात कही। उन्होंने जब कहा विनय की बात कर रहे हैं तो जो रामलला की जो मूर्ति है इसमें विनय का भाव, सौम्यता का भाव जो है वो साफ साफ नजर आता है। प्रधानमंत्री ने एक बात कही आज कि रामलला टेंट में थे और अब महल में पहुंच चुके हैं, अपने घर पहुंच चुके हैं। जब हमें तस्वीर देख रहे हैं तो हमें नहीं भूलना चाहिए कि किस तरह से गुलाबी रंग के कनात के बीच, टेंट के बीच में रामलला को रहना पड़ता था। वहां पर सिंहासन की जगह जो है वो नुकीले ಅಯೋಧ್ಯೆಯ ರಾಮನ ಗುಡಿಯಲ್ಲಿ ಬಾಲರಾಮನ ಪ್ರತಿಷ್ಠೆಯಾಗಿದೆ, ಪ್ರಾಣ ಪ್ರತಿಷ್ಠೆಯಾಗಿದೆ. ಆ ಕಾರ್ಯಕ್ರಮ ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿದ್ದೀವಿ. ಅದರ ಜೊತೆಗೆ ಪುತ್ತೂರು ಮತ್ತು ಬೆಳ್ತಂಗಡಿಯಲ್ಲಿ ಹಲವೆಡೆ ಈ ರಾಮನ ವೈಭವದ ಕಾರ್ಯಕ್ರಮವನ್ನು ಹಲವೆಡೆ ನೇರ ಪ್ರಸಾರವನ್ನು ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತಹದ್ದು ಬೆಳ್ತಂಗಡಿ ರಾಘವೇಂದ್ರ ಮಠ, ಲಾಯ್ಲದಲ್ಲಿರುವಂತಹ ರಾಘವೇಂದ್ರ ಮಠದಲ್ಲಿ ಒಂದು ವಿಂಡೋದಲ್ಲಿ ರಾಘವೇಂದ್ರ ಮಠದ ವಿಡಿಯೋ ಬರ್ತಾ ಇದ್ರೆ, ಮತ್ತೊಂದು ವಿಂಡೋದಲ್ಲಿ ನರೇಂದ್ರ ಮೋದಿಯವರು ವಿವಿಧ ಕಡೆ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ವಿಡಿಯೋಗಳು ಬರ್ತಾ ಇದೆ. ಇದೀಗ ನೀವು ನೋಡ್ತಾ ಇರುವಂತಹದ್ದು ಬೆಳ್ತಂಗಡಿಯ ರಾಘವೇಂದ್ರ ಮಠದ ವಿಡಿಯೋ. ರಾಘವೇಂದ್ರ ಮಠದಲ್ಲಿ ಯಾವ ರೀತಿಯಾಗಿ ತಯಾರಿಗಳು ನಡೆದಿತ್ತು ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಆ ರಾಘವೇಂದ್ರ ಮಠದ ವಿಡಿಯೋವನ್ನು ತಾವು ನೋಡ್ತಾ ಇದ್ದೀರಿ. ದೇಶಾದ್ಯಂತ ಬಹಳ ಒಂದು ಸಂಭ್ರಮದ ದಿನಾಚರಣೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರದಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಇವತ್ತು ಆಗಲಿಕ್ಕಿದೆ. ಇಲ್ಲಿಯ ಎಲ್ಲ ದೇಶವಾಸಿಗಳ ಎಲ್ಲರಿಗೂ ಬಹಳ ಸಂತೋಷದ ದಿವಸ. ಕಳೆದ 500 ವರ್ಷಗಳ ಒಂದು ಕನಸು. ಅನೇಕ ವ್ಯಕ್ತಿಗಳು, ಅನೇಕ ಕರಸೇವಕರು ಆ ಒಂದು ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗಬೇಕಿದ್ರೆ ಅದೆಷ್ಟೋ ಬಲಿದಾನವನ್ನ ಮಾಡಿದ್ದಾರೆ. ಅದರ ಒಂದು ಪರಿಣಾಮವಾಗಿ ಇವತ್ತು ನಾವು ಇಡೀ ದೇಶದಲ್ಲಿ
ಒಂದು ಹಿಂದೂ ಸಂಘಟನೆಯ ಮೂಲಕ ದೇಶಾದ್ಯಂತ ತಾವೆಲ್ಲ ಒಂದು ಎನ್ನುವಂತಹ ಒಂದು ಸಂಕೇತವಾಗಿ ಇವತ್ತು ಹಿಂದೂ ರಾಷ್ಟ್ರದ ಒಂದು ಪರಿಕಲ್ಪನೆ ನಮ್ಮ ಕಣ್ಮುಂದೆ ಆಗ್ತಾ ಇದೆ. ಬಹಳ ಸಂತೋಷದ ವಿಚಾರ. ಹಾಗೆ ಪ್ರತಿ ದೇವಸ್ಥಾನದಲ್ಲಿ ನಾವು ಇವತ್ತು ಅಯೋಧ್ಯೆಗೆ ಹೋಗ್ಲಿಕ್ಕೆ ಆಗದಿದ್ರೂ ಕೂಡ ಪ್ರತಿ ದೇವಸ್ಥಾನದಲ್ಲಿ ಆ ಪ್ರಭು ಶ್ರೀರಾಮಚಂದ್ರನ ಒಂದು ಆರಾಧನೆ ಮಾಡುವ ಮೂಲಕ, ಭಜನೆ ಮಾಡುವ ಮೂಲಕ, ನಾವು ಆ ದೇವರ ಒಂದು ಸ್ಮರಣೆ ಮಾಡುವ ಮೂಲಕ ಇವತ್ತು ದೇಶಕ್ಕೆ, ಜಗತ್ತಿಗೆ ಒಳ್ಳೆಯದಾಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ನಾವು ಎಲ್ಲ ದೇವಸ್ಥಾನಗಳಲ್ಲಿ, ಮಂದಿರ ಮಠಗಳಲ್ಲಿ ಈ ಒಂದು ಉತ್ಸವವನ್ನು ನಾವು ಬಹಳ ಸಂತೋಷದವಾಗಿ ಆಚರಿಸ್ತಾ ಇದ್ದೇವೆ. ನಮಗೆ ಇದು ಪ್ರತಿಯೊಬ್ಬರಿಗೂ, ಪ್ರತಿ ಹಿಂದೂ ಕುಟುಂಬಕ್ಕೂ ಇವತ್ತು ಪ್ರತಿ ದೇವಸ್ಥಾನಗಳಿಗೆ ಬಂದು ತಮ್ಮ ತಮ್ಮ ಸೇವೆಯನ್ನು, ತಮ್ಮ ನಾಮ ಜಪವನ್ನು ಮಾಡುವಂತಹ ಒಂದು ಅವಕಾಶ, ಈ ಒಂದು ಎಲ್ಲ ಸಂತೋಷದ ದಿವಸದಲ್ಲಿ ನಮಗೆಲ್ಲ ಒಳ್ಳೆಯ ಒಂದು ವಾತಾವರಣದಲ್ಲಿ ನಾವೆಲ್ಲ ಇವತ್ತು ಭಾಗಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಬುಡುಮುಗೇರು ದೇವಸ್ಥಾನದಲ್ಲಿ ಯಾವ ರೀತಿ ಸಿದ್ಧತೆ? ಬುಡುಮುಗೇರು ದೇವಸ್ಥಾನದಲ್ಲಿ ಕೂಡ ಬಹಳ ಅದ್ಧೂರಿಯಾಗಿ ಪ್ರಾರಂಭದಲ್ಲಿ ಭಜನೋತ್ಸವ, ಕುಣಿತ ಭಜನೆ, ರಾಮರಕ್ಷಾ ಸ್ತೋತ್ರ, ಹಾಗೆ ಮಹಾಪೂಜೆ, ಹಾಗೆ ಅನ್ನ ಸಂತರ್ಪಣೆ ಕೂಡ ಆಗಲಿಕ್ಕಿದೆ. ಸುಮಾರು ಒಂದು 500 ಜನ ಬರುವ ಒಂದು ಅಂದಾಜು ಕೂಡ ಇದೆ. ತಾವೆಲ್ಲರೂ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ಜೈ ಶ್ರೀರಾಮ್. ಪ್ರಭು ಶ್ರೀರಾಮಚಂದ್ರನ ಚರಣಗಳಿಗೆ ಪ್ರಣಾಮಗಳು, ಕೋಟಿ ಕೋಟಿ ಪ್ರಣಾಮಗಳು. ಇಡೀ ದೇಶದಲ್ಲಿ, ಭಾರತದಲ್ಲಿ ರಾಮನಾಮ ಇವತ್ತು ಅನುರಣಿಸ್ತಾ ಇದೆ. ನಮ್ಮ ದೇಶದಲ್ಲಿ ಬಹಳ ಮುಖ್ಯವಾಗಿ 500 ವರ್ಷಗಳ ಒಂದು ತಪಸ್ಸು, ಹಿಂದೂ ಸಮಾಜದ 500 ವರ್ಷಗಳ ತಪಸ್ಸಿನ ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠೆ ಆಗ್ತಾ ಇದೆ. ನಮಗೆ, ಮನುಷ್ಯರಾದ ನಮಗೆ ಒಂದು ಗೃಹ ಪ್ರವೇಶ ಮಾಡೋದು ಅಂತೇಳಿದರೆ ನಾವು ಎಷ್ಟೋ ತಿಂಗಳ ಒಂದು ಶ್ರಮ ಇರ್ತದೆ. ನಾವು ಯಾವಾಗ ಒಳಗೆ ಹೋಗಿ ಒಂದು ಗೃಹ ಪ್ರವೇಶ ಆಗಿ ಮನೆಯೊಳಗೆ ಹೋಗಿ ವಾಸ ಮಾಡಲಿಲ್ಲ ಅಂತ ಹೇಳುವಂಥ ಒಂದು ತುಡಿತ ಇರ್ತದೆ. ಅಂಥದ್ರಲ್ಲಿ ಪ್ರಭು ಶ್ರೀರಾಮಚಂದ್ರ ಅವನಿಗೋಸ್ಕರ ಸುಮಾರು 500 ವರ್ಷಗಳ ಕಾಲ ಬಹಳ ತ್ಯಾಗ, ನಮ್ಮ ದೇಶವ್ಯಾಪಿ ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರದವರೆಗಿನ ಎಲ್ಲ ಕೋಟ್ಯಂತರ ರಾಮ ಭಕ್ತರು ಅದಕ್ಕೆ ತ್ಯಾಗವನ್ನು ಮಾಡಿದ್ದಾರೆ. ಲಕ್ಷಾಂತರ ಜನರು ಬಲಿದಾನವನ್ನು ಮಾಡಿದ್ದಾರೆ. ಅಂಥ ಒಂದು ಸಂದರ್ಭವನ್ನು ನಮ್ಮ ದೇಶದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ನಾವೆಲ್ಲ ಕಡೆ ಇವತ್ತು ಮೊಬೈಲನ್ನು ಓಪನ್ ಮಾಡಿ ನೋಡ್ಬೋದು, ಟಿ ವಿಯಲ್ಲೂ ಎಲ್ಲ ಕಡೆ ಅದೇ ರಾಮನ ವಿಚಾರವೇ ಬರ್ತಾ ಇದೆ. ಒಟ್ಟಿನಲ್ಲಿ ರಾಮನ ಗುಣಗಳ ಅಥವಾ ಆದರ್ಶ ಕೂಡ ಜೊತೆಗೆ ಜನರಲ್ಲಿ ಬೆರೀತಾ ಹೋಗ್ತಾ ಇದೆ. ಇದು ಕೂಡ ಬಹಳ ಸಂತೋಷದ ವಿಷಯ. ನಮ್ಮ ಅರಸಿನಮಕ್ಕಿಯಲ್ಲಿ ಬೂಡುಮುಗೇರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದಷ್ಟು ರಾಮ ಭಕ್ತರು ಸೇರಿಕೊಂಡು ಇವತ್ತಿನ ದಿನವನ್ನು ಒಂದು ಸ್ಮರಣೀಯವಾಗಿ ಮಾಡಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇಲ್ಲಿನ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಖ್ಯಸ್ಥರಾದ MP ರಾಜಗೋಪಾಲ್ ಅವರ ಮಾರ್ಗದರ್ಶನದಲ್ಲಿ ಈ ಹಿರಿಯರೆಲ್ಲ ಊರಿನವರು ಸೇರಿಕೊಂಡು ಇವತ್ತು ಒಂದು ಸ್ಮರಣೀಯವಾಗಿ ಅಂದರೆ ಭಜನಾ ಕಮ್ಮಟವನ್ನು ಮಾಡುವಂಥದ್ದು ಮತ್ತು ಶ್ರೀರಾಮರಕ್ಷಾ ಸ್ತೋತ್ರ ಪಠಣವನ್ನು ಸಾಮೂಹಿಕವಾಗಿ ಮಾಡುವಂಥದ್ದು, ಎಲ್ಲ ಹಿಂದೂ ಬಾಂಧವರಲ್ಲೂ ಕೂಡ ಅವರ ಚಿತ್ತವನ್ನು ಇನ್ನಷ್ಟು ಪರಿಶುದ್ಧಗೊಳಿಸಿ ಮತ್ತಷ್ಟು ರಾಮನ ಕಾರ್ಯಕ್ಕೋಸ್ಕರ, ಹಿಂದೂ ಸಮಾಜದ ಕಾರ್ಯಕ್ಕೋಸ್ಕರ ತೊಡಗಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರೇರಣೆಯನ್ನು ಪಡೆದುಕೊಳ್ಳುವಂಥ ಕಾರ್ಯಕ್ರಮ ನಿಟ್ಟಿನಲ್ಲಿ ಇವತ್ತು ಮಾಡಿದ್ದೇವೆ. ಅದೇ ರೀತಿ ಕ್ಷೇತ್ರದಲ್ಲಿ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ಮಹಾಪೂಜೆ ನಡೀಲಿಕ್ಕಿದೆ ಮತ್ತು ವಿಶೇಷವಾಗಿ ಪ್ರಾರ್ಥನೆ ನಡೀಲಿಕ್ಕಿದೆ. ಯಾಕಂದರೆ ಒಂದು ಯುಗದ ಪರಿವರ್ತನೆಯಲ್ಲಿ ನಾವಿದ್ದೇವೆ. ಪ್ರತಿ ಸಂದರ್ಭದಲ್ಲೂ ಕೂಡ ಒಂದು ಧರ್ಮಕ್ಕೆ ಎಲ್ಲೋ ಒಂದು ಕಡೆ ಚ್ಯುತಿ ಬರ್ತಾ ಇದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಮಹಾಪುರುಷರೆಲ್ಲರೂ ಕೂಡ ಬಂದಿದ್ದಾರೆ, ಈ ಭಾರತದಲ್ಲಿ ಹುಟ್ಟಿದ್ದಾರೆ. ಶ್ರೀರಾಮ ಸ್ವತಃ ಓಡಾಡಿದ ನಾಡು ನಮ್ಮ ಭಾರತ. ಅಂತಹ ಶ್ರೀರಾಮನ ಇವತ್ತು ಪ್ರತಿಷ್ಠೆ ಆಗ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷವನ್ನು ತಂದಿದೆ. ಹಾಗಾಗಿ ಎಲ್ಲ ಭಕ್ತರು ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವೆ. ಪ್ರಭು ಶ್ರೀರಾಮಚಂದ್ರನಿಗೆ ಮತ್ತೊಮ್ಮೆ ಚರಣಗಳಿಗೆ ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರಭು ಶ್ರೀರಾಮಚಂದ್ರ ಕಿ ಜೈ, ಪ್ರಭು ಶ್ರೀರಾಮಚಂದ್ರ ಕಿ ಜೈ, ಸೀತಾಪತಿ ಶ್ರೀರಾಮಚಂದ್ರ ಕಿ ಜೈ, ಪ್ರಭು ಆಂಜನೇಯ ಕಿ ಜೈ. ಬೂಡುಮುಗೇರು ದುರ್ಗಾಪರಮೇಶ್ವರಿ ದೇವಾಲಯದ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಬೆಳ್ತಂಗಡಿ ತಾಲೂಕು ಬೂಡುಮುಗೇರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳೆಲ್ಲ ಆಗಿತ್ತು ಅನ್ನುವಂತಹ ವಿಡಿಯೋವನ್ನು ತಾವೀಗ ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಅಲ್ಲಿ ಈ ಒಂದು
ಪ್ರಾಣ ಪ್ರತಿಷ್ಠೆಯ ಸಂದರ್ಭವನ್ನು ಆಚರಿಸಲಾಗಿದೆ. ಜೊತೆಗೆ ಬಹಳ ವಿಶೇಷವಾಗಿ ವೈದಿಕ ಕಾರ್ಯಕ್ರಮಗಳು ಕೂಡ ಬೂಡುಮುಗೇರಿನ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ನಡೆದಿದೆ. ಚಾರ್ಮಾಡಿ ದೇವಾಲಯದಲ್ಲಿ ಯಾವ ರೀತಿಯಾಗಿ ಈ ಒಂದು ಸಂಭ್ರಮ ಇತ್ತು ಅನ್ನುವಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಚಾರ್ಮಾಡಿಯ ದೇವಾಲಯದ ದೃಶ್ಯಗಳನ್ನು ತಾವೆಲ್ಲರೂ ನೋಡ್ತಾ ಇದ್ದೀರಿ. ಚಾರ್ಮಾಡಿಯ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಾಣ ಪ್ರತಿಷ್ಠೆಯ ಸಂದರ್ಭವನ್ನು ವಿಶೇಷವಾಗಿ ಆಚರಿಸಲಾಯಿತು, ಅದಕ್ಕೆ ಬೇಕಂತ ತಯಾರಿಗಳು ಮಾಡಿದಂಥ ಸಂದರ್ಭದಲ್ಲಿ ತೆಗೆದಂಥ ದೃಶ್ಯಗಳನ್ನು ನಾವೀಗ ನೋಡ್ತಾ ಇರೋದು. ಜೊತೆಗೆ ಅಲ್ಲಿ ಸುದ್ದಿ ನ್ಯೂಸ್ನಲ್ಲಿ ಬರ್ತಾ ಇದ್ದಂತಹ ವರದಿಗಳನ್ನು, ಬರ್ತಾ ಇದ್ದಂಥ ದೃಶ್ಯಗಳನ್ನೇ ಅಲ್ಲಿ ಎಲ್ಇಡಿನಲ್ಲಿ ತೋರಿಸಿ ಎಲ್ಲರಿಗೂ ಕೂಡ ಸುದ್ದಿ ನ್ಯೂಸ್ನ ನೇರ ಪ್ರಸಾರವನ್ನು ಅಲ್ಲಿ ಜನರಿಗೆ ತೋರಿಸಿರುವಂಥದ್ದು. ಆ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಚಾರ್ಮಾಡಿಯ ಪಂಚಲಿಂಗೇಶ್ವರ ದೇವಸ್ಥಾನ. व्यवहार विचार रखते थे उसके उलट है और अब ये भाव सामने आ रहा है। इनको विश्वकर्मा का रूप विश्वकर्मा है, ये असली विश्वकर्मा। इनको बताइए, ये देखिए ये भव्य दिव्य मंदिर जो आंखों में समा लेने को जी चाहता है, दरअसल इन्हीं विश्वकर्मा ने देवताओं ने बनाया है। इसको सभी को जो राजनीतिक नेतृत्व है और ऐसे शब्दों को कितना राम जय राम जय जय राम, ओम श्री 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 राम जय राम जय जय राम. ಚಾರ್ಮಾಡಿಯ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ಸೇರಿದಂತಹ ಭಕ್ತ ಸಾಗರವನ್ನು ನೋಡ್ತಾ ಇದ್ದೇವೆ. ಬಹಳಷ್ಟು ಸಾವಿರಾರು ಭಕ್ತರು ಚಾರ್ಮಾಡಿಯ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಬಂದು ಸೇರಿ ತಾವು ಕೂಡ ರಾಮ ಮಂತ್ರವನ್ನು ಜಪಿಸಿ ತದ ಬಳಿಕ ಈ ಒಂದು ಪುಣ್ಯ ಕಾರ್ಯವನ್ನು ವೀಕ್ಷಣೆ ಮಾಡಿದ್ರು ಎಲ್ಇಡಿಯಲ್ಲಿ. ಆ ಒಂದು ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪುಷ್ಪರಂಗೋಲಿಯನ್ನು ಕೂಡ ತಾವು ನೋಡ್ತಾ ಇದ್ದೀವಿ, ರಾಮನ ಪುಷ್ಪರಂಗೋಲಿ. ಹೀಗೆ ಬಹಳ ವಿಶೇಷವಾಗಿ ಇಲ್ಲಿ ಎಲ್ಇಡಿಯಲ್ಲಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಾಯಿತು. ಜೊತೆಗೆ ವಿವಿಧ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾದರು. ಭಾರತಾಂಬೆಗೆ ವಿಶೇಷವಾಗಿ ಪುಷ್ಪಾರ್ಚನೆ ಮಾಡಿದ ಬಳಿಕ ದೀಪವನ್ನು ಬೆಳಗಿ ಆ ಒಂದು ರಾಮನ ಪ್ರಾಣ ಪ್ರತಿಷ್ಠೆಯ ಸಂಭ್ರಮವನ್ನು ಆಚರಿಸಲಾಯಿತು. ಅದರ ಜೊತೆಗೆ ವಿವಿಧ ವೈದಿಕ ಕಾರ್ಯಕ್ರಮಗಳು ಚಾರ್ಮಾಡಿಯಲ್ಲಿ ನಡೆದಿದೆ. ರಾಮನಿಗೆ ವಿಶೇಷವಾದಂತಹ ಪೂಜಾ ವಿಧಿವಿಧಾನಗಳನ್ನು ಕೂಡ ಚಾರ್ಮಾಡಿಯಲ್ಲಿ ನೆರವೇರಿಸಲಾಯಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಕೆಲವು ದೃಶ್ಯಗಳು ಇಲ್ಲಿದ್ದಾವೆ. ಇಲ್ಲಿ ವಿಶೇಷವಾದಂಥ ಪುಷ್ಪರಂಗೋಲಿ, ಆನಂತರ ಮೆರವಣಿಗೆ ಮೂಲಕ ಅಮೃತವರ್ಷಿಣಿ ಸಭಾಂಗಣಕ್ಕೆ ಸಾಗಿದಂತಹ ತಂಡ. ಅದರ ಜೊತೆಗೆ ಅಲ್ಲಿ ಹರ್ಷೇಂದ್ರ ಕುಮಾರ್ ಅವರು, ಹೇಮಾವತಿ ಬಿ ಹೆಗಡೆ ಅವರೆಲ್ಲ ಮಾತನಾಡಿದರು. ರಾಮನ ಬಗ್ಗೆ, ರಾಮನ ಆದರ್ಶಗಳ ಬಗ್ಗೆಯೂ ಕೂಡ ವಿಶೇಷವಾದಂತಹ
ಆತನ ವ್ಯಕ್ತಿತ್ವ, ರಾಮನ ಆದರ್ಶ ಎಲ್ಲದರ ಬಗ್ಗೆ ಕೂಡ ಮಾತನಾಡಿದರು. ವಿಶೇಷವಾಗಿ ಭಜನಾ ತಂಡಗಳು ಕೂಡ ಭಾಗಿಯಾಗಿದ್ದರು. ರಾಮನ ವೇಷಧಾರಿಗಳು, ಪುಟ್ಟ ಪುಟ್ಟ ಬಾಲರಾಮನ ವೇಷಧಾರಿಗಳು ಕೂಡ ಭಾಗಿಯಾಗಿದ್ದು ಈ ಕಾರ್ಯಕ್ರಮದ ಹೈಲೈಟ್ಸ್ ಆಗಿತ್ತು. ನೀವೀಗ ನೋಡ್ತಾ ಇರುವಂಥ ದೃಶ್ಯ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದ ದೃಶ್ಯಾವಳಿಗಳು. ಈಶ್ವರಮಂಗಲ, ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ರಾಮನಾಮ ಪಠಿಸಿದಂಥ ಸಂದರ್ಭ ವಿಶೇಷವಾದಂತಹ ಭಜನೆಯನ್ನು ಅಲ್ಲಿ ನೆರವೇರಿಸಲಾಯಿತು. ಪಂಚಲಿಂಗೇಶ್ವರನ ಸನ್ನಿಧಾನದಲ್ಲಿ ಭಜನಾ ಕಾರ್ಯಕ್ರಮ ನೆರವೇರಿತು. ಅದರ ಜೊತೆಗೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಯಿತು. ಪುಣ್ಯಭೂಮಿ ಅಯೋಧ್ಯೆಯಲ್ಲಿ ರಾಮನ ಮೂರ್ತಿಯ ಪ್ರತಿಷ್ಠಾಪನೆಯ ಸಂದರ್ಭವನ್ನು ಬಹಳ ವಿಶೇಷವಾಗಿ ವೈದಿಕ ಕಾರ್ಯಕ್ರಮಗಳೊಂದಿಗೆ, ಕುಣಿತ ಭಜನೆಗಳೊಂದಿಗೆ ಈಶ್ವರಲಿಂಗದ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿತ್ತು. ಈಶ್ವರಮಂಗಳ, ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಹನುಮಗಿರಿಯಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿತ್ತು. ಅಲ್ಲಿ ರಾಮನಿಗೆ ವಿಶೇಷವಾದಂತಹ ಅಭಿಷೇಕ, ಅದರಲ್ಲೂ ಕೂಡ ಕ್ಷೀರಾಭಿಷೇಕಗಳನ್ನೆಲ್ಲವೂ ಕೂಡ ನೆರವೇರಿಸಲಾಯಿತು.
ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಹನುಮಗಿರಿಯಲ್ಲಿ ಬಹಳ ವಿಶೇಷವಾದಂತಹ ಪೂಜೆ ನೆರವೇರಿಸಲಾಯಿತು. ಹನುಮಗಿರಿಯಲ್ಲಿ ಬಾಲರಾಮನ ಓಡಾಟವನ್ನು ತಾವು ನೋಡಿದ್ರಿ. ಅದರ ಜೊತೆಗೆ ಹನುಮಗಿರಿಯಲ್ಲಿ ನಡೆಯುತ್ತಿರುವಂಥ ವೈದಿಕ ಕಾರ್ಯಕ್ರಮಗಳನ್ನು ನಾವು ನೋಡಿದ್ರಿ. ಇದೆಲ್ಲ ಕಾರ್ಯಕ್ರಮಗಳು ಬಹಳ ವಿಶೇಷವಾಗಿ ಸಾಂಗವಾಗಿ ನೆರವೇರಿತು. ಭಗವದ್ಭಕ್ತರಾದ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕು. ವಿಶೇಷ ಶ್ರೀರಾಮಾಭಿಷೇಕ ನಡೀತಾ ಇದೆ. ರಾಮದೇವರಿಗೆ ವಿಶೇಷ ಸೇವೆಗಳು ಶ್ರೀರಾಮಾಭಿಷೇಕ ಸೇವೆ ನಡೀತಾ ಇದೆ. ಮಹಾಲಿಂಗೇಶ್ವರ ಕ್ಷೇತ್ರ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ರಾಮ ತಾರಕ ಯಜ್ಞ ನೆರವೇರಿತು. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಹಿನ್ನೆಲೆಯಲ್ಲಿ ಪುತ್ತೂರಿನ ಮಹಾಲಿಂಗೇಶ್ವರರ ಸನ್ನಿಧಾನದಲ್ಲಿ ರಾಮ ತಾರಕ ಯಜ್ಞ ನೆರವೇರಿತು. ಬಹಳ ವಿಶೇಷವಾಗಿ ಸಾವಿರಾರು ಭಕ್ತರು ಈ ಒಂದು ಕಾರ್ಯದಲ್ಲಿ, ಈ ವೈದಿಕ ಕಾರ್ಯದಲ್ಲಿ ಭಾಗಿಯಾಗಿ ಈ ಯಜ್ಞದಲ್ಲಿ ಭಾಗಿಯಾದರು. ಜೊತೆಗೆ ಪ್ರಸಾದವನ್ನು ಸ್ವೀಕರಿಸಿದರು. ಅಲ್ಲೇ ರಾಮನ ಪ್ರತಿಷ್ಠೆಯ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆ ಮಾಡಿದರು. ಈ ಒಂದು ಕ್ಷಣ ಇವತ್ತು ಸಂಪನ್ನಗೊಳ್ತಾ ಇದೆ. ದೇವಸ್ಥಾನಗಳ ನಿರ್ಮಾಣ ಸಾಧ್ಯವಾಗುವಂಥದ್ದನ್ನ ಅದು ಅಸಾಧ್ಯ ಕೆಲಸ. ಅಂತ ಕೆಲಸಗಳಲ್ಲಿ ಸಾಧ್ಯ ಆಗ್ತಾ ಇದೆ.
ಹಿಂದೆ ರಾಜರುಗಳು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ನಿರ್ಮಿಸಿದ್ದು ನಮಗೆ ಗೊತ್ತಿದೆ. ಸಾವಿರಾರು ವರ್ಷಗಳ ಕಾಲ ಬಾಳುವಂತಹ ದೇವಸ್ಥಾನ ಅಂತಹ ಒಂದು ದೇವಸ್ಥಾನ ಫಲ ಅಂತ ಅನಿಸ್ತದೆ. 1 ಕೋಟಿ 2 ಕೋಟಿ 5 ಕೋಟಿ 10 ಕೋಟಿ ಈ ರೀತಿಯ ದೇವಸ್ಥಾನಗಳನ್ನು ನಾವು ಕಂಡಿರಬಹುದು. ಆದರೆ ಈ ಸಾವಿರಾರು ಕೋಟಿ ಎಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಅಸಂಖ್ಯ ಕೋಟ್ಯಾಂತರ ಭಕ್ತರ ಒಂದು ಮನಸಂಕಲ್ಪದಂತೆ ಆಗ್ತಾ ಇರುವಂತಹ ದೇವಸ್ಥಾನ ಇವತ್ತು ರಾಮ ಮಂದಿರ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಆ ಸಂದರ್ಭದಲ್ಲಿ ಪುತ್ತೂರು ಸೀಮೆಯ ಎಲ್ಲ ಭಕ್ತರನ್ನ ಸೇರಿಕೊಂಡು ಈ ಒಂದು ಗ್ರಾಮ ದೇವಸ್ಥಾನ, ಪುತ್ತೂರು ಸೀಮೆಯ ಗ್ರಾಮ ದೇವಸ್ಥಾನಗಳೇನಿದೆ ಆ ಗ್ರಾಮ ದೇವಸ್ಥಾನಗಳಿಂದ ಸಂಗ್ರಹಿಸಿ ಆ ಮೂಲಕ ಇವತ್ತಿಗೆ ರಾಮ ತಾರಕ ಯಜ್ಞ ಸಂಪನ್ನಗೊಳ್ಳಿಕ್ಕಿದೆ. ಈ ಸಂದರ್ಭದಲ್ಲಿ ನಾಮ ಜಪ ಮಾಡೋಣ, ಆಹುತಿ ನೀಡಿ ಇವತ್ತು ರಾಮ ತಾರಕ ರಾಮಚಂದ್ರನು ಆದ್ದರಿಂದ ಸುಖ ಅಂದ್ರೇನು? ಪ್ರಾಪಂಚಿಕ ವಿಷಯವಾದಂತಹ ಸುಖಗಳಲ್ಲ. ಪ್ರಾಪಂಚಿಕ ವಿಷಯವಾದಂತಹ ಸುಖಗಳು ಅನೇಕರಿಗೆ ಪ್ರಾಪ್ತವಾಗಿದೆ. ಆ ಅಧಿಭೂತವಾದಂತಹ ಆಧ್ಯಾತ್ಮಿಕವಾದಂತಹ ಶಾಂತಿ ಪ್ರಾಪ್ತವಾಗಬೇಕಾದಲ್ಲಿ ರಾಮನೆಡೆಗೆ ನಾವು ಹೋಗಬೇಕು. ಆ ರಾಮನ ಎಡೆಗೆ ಯಾರೆಲ್ಲ ಹೋಗ್ತಾರೋ ಅವರಿಗೆಲ್ಲ ಆಧ್ಯಾತ್ಮಿಕವಾಗಿ ಆದಿಭೌತಿಕವಾಗಿ ಆ ದೇವರಂತಹ ತಾಪತ್ರಯಗಳಿದ್ದಲ್ಲಿ ಎಲ್ಲ ನಿವೃತ್ತಿಯಾಗಿ ರಾಮರಾಜ್ಯ ಪ್ರಾಪ್ತವಾಗುತ್ತದೆ. ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ರಾಮರಾಜ್ಯವಾಗಿ ಎಲ್ಲರೂ ಸುಖವೆಂದಿರುವಂತೆ ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಮಾಲಿಂಗೇಶ್ವರನ ಚರಣಾರವಿಂದಗಳಿಗೆ ನಮಿಸುತ್ತಾ ಇವತ್ತು ನಮ್ಮ ದೇಶದಲ್ಲಿ ಅತ್ಯಂತ ಸಂಭ್ರಮದ ದಿನ. ಒಂದು ಜೀವಿತಾವಧಿಯಲ್ಲಿ ಒಂದು ದೇವಸ್ಥಾನದ ನಿರ್ಮಾಣದ ಸಂದರ್ಭದಲ್ಲಿ ಇರುವುದು ಅಂತೇಳಿ ಹೇಳಿದರೆ ಅದು ಅತ್ಯಂತ ಪುಣ್ಯದ ಒಂದು ಯೋಗ. ಅದರಲ್ಲೂ ರಾಮ ಮಂದಿರದಂತಹ ವಿಜೃಂಭಣೆಯಿಂದ ಆಗ್ತಾ ಇರುವಂತಹ ಹಾಗೂ ಅಭೂತಪೂರ್ವ ಒಂದು ನಿರ್ಮಾಣದ ಲೋಕಾರ್ಪಣೆ ಆಗುವ ಸಂದರ್ಭದಲ್ಲಿ ನಾವು ಜೀವದಲ್ಲಿದ್ದೇವೆ ಅಥವಾ ನಮ್ಮ ಜೀವಿತಾವಧಿಯಲ್ಲಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಇದಕ್ಕಿಂತ ಸಂತೋಷದ ಅಥವಾ ಇದಕ್ಕಿಂತ ಭಾಗ್ಯ ಬೇರೊಂದಿರಲಿಕ್ಕಿಲ್ಲ. ಹಿಂದೆ ರಾಜರುಗಳು ದೇವಸ್ಥಾನಗಳನ್ನು ನಿರ್ಮಿಸ್ತಾ ಇದ್ರು. ಇವತ್ತು ಪ್ರಜಾಪ್ರಭುತ್ವ, ಹಾಗಾಗಿ ಪ್ರಜೆಗಳೆಲ್ಲ ಸೇರಿಕೊಂಡು, ಅಂದರೆ ಪ್ರಜೆಗಳೇ ಪ್ರಭುಗಳು, ಹಾಗಾಗಿ ಪ್ರಜೆಗಳೆಲ್ಲ ಸೇರಿಕೊಂಡು ಹಾಗೂ ಪ್ರಜೆಗಳೆಲ್ಲರ ಅಪೇಕ್ಷೆಯಂತೆ ಆದಂತಹ ದೇವಸ್ಥಾನ ರಾಮ ಮಂದಿರ. 2 ಕೋಟಿ 4 ಕೋಟಿ 10 ಕೋಟಿಯ ದೇವಸ್ಥಾನಗಳನ್ನು ನಾವು ನೋಡಿರಬಹುದು, ಇತ್ತೀಚೆಗೆ ನಿರ್ಮಾಣ ಆದಂಥ ದೇವಸ್ಥಾನ. ಆದರೆ ಐತಿಹಾಸಿಕ ರೀತಿಯಲ್ಲಿ ಹೇಗೆ ಮಧುರೆ ಮೀನಾಕ್ಷಿ ದೇವಸ್ಥಾನ ಇದೆಯೋ, ತಾಂಜಾವೂರು ಬೃಹದೇಶ್ವರ ದೇವಸ್ಥಾನ ಇದೆಯೋ, ಆ ರೀತಿಯ ಒಂದು ಅದ್ಭುತ ಪರಿಕಲ್ಪನೆಯ ದೇವಸ್ಥಾನ ಅಂತೇಳಿ ಹೇಳಿದರೆ ಅದು ರಾಮ ಮಂದಿರ. ಅದರ ನಾವು ಚಿತ್ರಗಳಲ್ಲಿ ನೋಡಿದಾಗ ನಮಗೆ ಅನಿಸ್ತಿತ್ತು ರಾಮ ಮಂದಿರ ಇದು ಒಂದು ಮಂದಿರ. ನಾವು ನಮ್ಮ ಊರಿನಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಗೆ ಅಂತ ಹೇಳಿದ್ರೆ ದೇವಸ್ಥಾನ ಅಂತ ಹೇಳಿದ್ರೆ ದೊಡ್ಡದು, ಮಂದಿರ ಅಂತ ಹೇಳಿದ್ರೆ ಸಣ್ಣದು ಅಂತ ಹೇಳುವಂತ ಭಾವನೆ ನಮಗಿರ್ತದೆ. ಹಾಗಾಗಿ ನಾವು ರಾಮ ಮಂದಿರ ಅಂತ ಹೇಳುವಾಗ ಮತ್ತೆ ಅದರ ಚಿತ್ರದಲ್ಲಿ ನೋಡುವಾಗ ಅದೊಂದು ಸಣ್ಣ ಇರಬಹುದೇ ಒಂದು ಮಂದಿರದ ರೀತಿಯ ಕಲ್ಪನೆಯನ್ನು ನಮಗೆ ಕಾಣ್ತಾ ಇತ್ತು ಮೊದಲು ನೋಡುವಾಗ. ಆದರೆ ಈಗೀಗ ಅದರ ಪೂರ್ಣ ಚಿತ್ರಣಗಳು ಬಂದಾಗ ನಮಗೆ ಅರ್ಥ ಆಗ್ತದೆ ಅದರ ಒಂದು ಅಗಾಧತೆ ಏನಿದೆ ಅಂತ ಹೇಳುವಂಥದ್ದು ನಮಗೆ ಈಗ ಕಾಣ್ತಾ ಇದೆ. ಸೊ ಹಾಗಾಗಿ ಆ ಒಂದು ನಿರ್ಮಾಣ ಕಾಲದಲ್ಲಿ ನಾವು ಜೀವದಲ್ಲಿದ್ದಂಥದ್ದು, ನಮ್ಮ ಜೀವಿತಾವಧಿಯಲ್ಲಿ ಅದಾಗ್ತಾ ಇರುವಂಥದ್ದು ನಮ್ಮ ಪೂರ್ವಜನ್ಮ ಸುಕೃತ ಪುಣ್ಯ.
ಹಾಗೆ ಈ ಒಂದು ಕಾರ್ಯದ ನಿಮಿತ್ತವಾಗಿ ಮಹಾತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಹಾಗೂ ದೇಶದೆಲ್ಲೆಡೆ ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮಲ್ಲಿ ರಾಮತಾರಕ ಯಜ್ಞವನ್ನ ಮಾಡುವುದು ಅಂತ ಹೇಳುವಂಥದ್ದನ್ನ ಯೋಚನೆ ಮಾಡಿ ರಾಮತಾರಕ ಯಜ್ಞವನ್ನ ಸಂಪನ್ನಗೊಳಿಸಲಾಗಿದೆ. ರಾಮತಾರಕ ಯಜ್ಞವನ್ನ ಯೋಚನೆ ಮಾಡಿದಾಗ ಇದೀಗ ರಾಮನ ದಿಗ್ವಿಜಯದ ಸಂದರ್ಭ. ಯಾಕೆಂತ ಹೇಳಿದ್ರೆ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ದಿಗ್ವಿಜಯ ಸಂದರ್ಭದಲ್ಲಿ ಒಂದು ಎಲ್ಲರನ್ನ ಸೇರಿಸಿಕೊಂಡು ಮಾಡಬೇಕು ಅಂತ ಹೇಳುವ ಕಲ್ಪನೆಯಲ್ಲಿ ನಮ್ಮ ಸೀಮೆ ಅಂದ್ರೆ ಸಾಂಕೇತಿಕವಾಗಿ ದೇಶದೆಲ್ಲರನ್ನ ಸೇರಿಸಿಕೊಂಡಿದ್ದೇವೆ ಅಂತ ಹೇಳುವ ಸಂಕಲ್ಪದಲ್ಲಿ ಒಂದು ಕಲ್ಪನೆಯಲ್ಲಿ ಪುತ್ತೂರು ಸೀಮೆಯ ಎಲ್ಲ ದೇವಸ್ಥಾನಗಳನ್ನ ಒಟ್ಟು ಸೇರಿಸಿ ಅಲ್ಲಿಂದ ಆಜ್ಯ ಸಮಿತಿಗಳನ್ನ ಸಂಗ್ರಹಿಸಿ ಸುವಸ್ತುಗಳನ್ನು ಸಂಗ್ರಹಿಸಿ ಇವತ್ತು ಯಜ್ಞೇಶ್ವರನಿಗೆ ಅರ್ಪಣೆ ಮಾಡಲಾಗಿದೆ, ಶ್ರೀರಾಮನಿಗೆ ಅರ್ಪಣೆ ಮಾಡಲಾಗಿದೆ. ಆ ಮೂಲಕ ಎಲ್ಲರಿಗೂ ಶ್ರೇಯಸ್ಸನ್ನ ಶ್ರೀರಾಮ ದೇವರಲ್ಲಿ ಹಾಗೂ ಮಹಾಲಿಂಗೇಶ್ವರನಲ್ಲಿ ಬೇಡಿಕೊಂಡು ಇವತ್ತು ಯಾಗವನ್ನ ಸಂಪನ್ನಗೊಳಿಸಲಾಗಿದೆ. ವಿಶೇಷವಾಗಿ ಎಲ್ಲ ಭಕ್ತ ಜನರ ಒಂದು ಕಲ್ಪನೆಯ ಒಂದು ಹೇಳಿಕೆ ಏನು ಅಂತ ಹೇಳಿದ್ರೆ ವಿಚಾರ ಅವರು ವ್ಯಕ್ತಪಡಿಸಿದ್ದೇನು ಅಂತ ಹೇಳಿದ್ರೆ ವಿಶೇಷವಾಗಿ ಅಶ್ವ ಬಂದಂಥದ್ದು, ರಾಮಾಶ್ವ ಬಂದಂಥದ್ದು ಬಹಳ ಸಂತಸವಾಗಿದೆ. ರಾಮನೇ ನಮ್ಮಲ್ಲಿ ಕಲಿಸಿದಂತಾಗಿದೆ ಈ ಒಂದು ಯಜ್ಞಕ್ಕೆ ಅಂತ ಹೇಳುವಂಥದ್ದನ್ನ ಜನರು ಭಾವನಾತ್ಮಕವಾಗಿ ವ್ಯಕ್ತಪಡಿಸ್ತಾ ಇರೋದನ್ನ ನಾವು ವಿವಿಧ ಕಡೆಗಳಲ್ಲಿ ಹೋದಾಗ ಕಂಡಿದ್ದೇವೆ. ವೀರಮಂಗಲದಲ್ಲಿ ಮತ್ತು ವಿವಿಧ ಕಡೆಗಳಲ್ಲಿ ಪೂರ್ಣ ಕುಂಭ ಸ್ವಾಗತದಿಂದ ಜನರು ರಾಮಾಶ್ವವನ್ನು ಸ್ವಾಗತಿಸಿದ್ದಾರೆ. ಹಾಗೆ ಎಲ್ಲರ ಮನ ಸೇರಿದಂತಹ ಈ ಒಂದು ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಈಗ 10:15 ಗಂಟೆಗೆ ಸಂಪನ್ನಗೊಂಡಿದೆ. ಎಲ್ಲರೂ ಶ್ರೀರಾಮನ ಮತ್ತು ಮಹಾಲಿಂಗೇಶ್ವರನ ಕೃಪೆಗೆ ಅನುಗ್ರಹಿತರಾಗಿದ್ದಾರೆ ಅಂತ ಹೇಳುವುದನ್ನ ಈ ಸಂದರ್ಭದಲ್ಲಿ ಕುಂಟ್ಯಾನ, ಸದಾಶಿವಬನ್ನೂರು, ಮಠಂದಬೆಟ್ಟು ಮಹಿಷಮರ್ದಿನಿ, ಸುಬ್ರಹ್ಮಣ್ಯ ದೇವಸ್ಥಾನ ಬೆಳ್ಳಿಪಾಡಿ, ಮಹಾವಿಷ್ಣುಮೂರ್ತಿ ದೇವಸ್ಥಾನ ಅಲ್ಲ ಇದು ಕೆಮ್ಮಾಯಿ, ಅಶ್ವತ್ಥಕಟ್ಟೆ ಬಳಗ ಕೆಮ್ಮಾಯಿ, ಷಣ್ಮುಖ ಸುಬ್ರಹ್ಮಣ್ಯ ದೇವಸ್ಥಾನ ಕೆಮ್ಮಿಂಜೆ, ಮುಖ್ಯ ಉಮಾಮಹೇಶ್ವರ ದೇವಸ್ಥಾನ ನರಿಮಗುರು, ಮರಕ್ಕೂರು ಮಹಾವಿಷ್ಣು ದೇವಸ್ಥಾನ ಶಾಂತಿಗೋಡು, ಮಹಾವಿಷ್ಣು ದೇವಸ್ಥಾನ ವೀರಮಂಗಲ, ಸರ್ವೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ, ಮೃತ್ಯುಂಜಯೇಶ್ವರ ದೇವಸ್ಥಾನ ಮುಂಡೂರು, ರಾಮ ಮಂದಿರ ಕೆದಂಬಾಡಿ ಸನ್ಯಾಸಿಗುಡ್ಡೆ ಒಳಮಗುರು ದೇವಸ್ಥಾನಕ್ಕೆ ಕೆದಂಬಾಡಿ ಗ್ರಾಮಕ್ಕೆ, ಮಹಿಷಮರ್ದಿನಿ ಕೆದಂಬಾಡಿ ಗ್ರಾಮಕ್ಕೆ, ಮಹಿಷಮರ್ದಿನಿ ದುರ್ಗಾ ಪುರಿಯ ಉಳ್ಳಾಲ ಮಹಾವಿಷ್ಣು ದೇವಸ್ಥಾನ ಪುರಿಯ ಗ್ರಾಮ, 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 ಗೋಪಾಲಕೃಷ್ಣ ದೇವಸ್ಥಾನ ಇರ್ದೆ ಗ್ರಾಮ, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬೆಟ್ಟಂಬಾಡಿ ಗ್ರಾಮ, ರಣಮಂಗಳ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಪಾಣಾಜೆ, ಶಾಂತದುರ್ಗ ದೇವಸ್ಥಾನ ನಿಡ್ಪಳ್ಳಿ ಗ್ರಾಮ, ಕೃಷ್ಣ ಭಜನಾ ಮಂದಿರ ಅರಿಯಡ್ಕ ಕೌಡಿಚಾರು, ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕಾರ್ಪಾಡಿ ಯಾರ್ಯಾಪು ಹಾಗೂ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಪುತ್ತೂರು. ಇಷ್ಟು ಕಡೆಗಳಿಂದ ಆಜ್ಯ ಸಮಿತಿಗಳನ್ನ ಸಂಗ್ರಹ ಮಾಡಿ ಇವತ್ತು ಸಮರ್ಪಣೆ ಮಾಡಲಾಗಿದೆ. ಅಲ್ಲಿ ಎಲ್ಲ ಕಡೆಗಳಿಂದ ಇಂತಿಷ್ಟು ಅಂತ ಸಾಂಕೇತಿಕವಾಗಿ ಸಂಗ್ರಹ ಮಾಡಲಿಕ್ಕೆ ನಾವು ಅಂದ್ರೆ ಸಮರ್ಪಣೆ ಮಾಡಲಿಕ್ಕೆ ಕೇಳಿಕೊಂಡಂಥದ್ದು. ಹಾಗೆ ಸಾಂಕೇತಿಕವಾಗಿ ಸಮರ್ಪಣೆ ಆಯಿತು. 108 ಸಮಿತ್ತು, 108 ಪಾಲಕ್ಷ ಸಮಿತ್ತು, ಮತ್ತೆ 1 kg ಅಕ್ಕಿ, 1 kg ಬೆಲ್ಲ, ಈ ರೀತಿಯಲ್ಲಿ 100 ಗ್ರಾಂ ಏಲಕ್ಕಿ, 100 ಗ್ರಾಂ ಲವಂಗ ಅಂತ ಹೇಳಿದ್ದು. ಆದ್ರೆ ಎಲ್ಲರೂ ಹೆಚ್ಚು ಕೊಟ್ಟಿದ್ದಾರೆ. ಶಾಂತಿಗೋಡು ಗ್ರಾಮದಲ್ಲಿ ಇನ್ನೊಂದು ದೇವಸ್ಥಾನ ಮಿಸ್ ಆಗಿದೆ. ಅಲ್ಲ, 1 ಗ್ರಾಮಕ್ಕೆ ಒಂದೇ ದೇವಸ್ಥಾನ ಮಾಡಿ. ಅಲ್ಲ, ನಾವು ವೈದಿಕರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿಕೊಂಡು ಅವರ ಜೀವಿತಾವಧಿಯಲ್ಲಿ ಆಗುತ್ತಾ ಇರುವಂತಹ ಈ ಒಂದು ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಅವರು ಸೇವಾ ರೂಪದಲ್ಲಿ ಈ ಒಂದು ಯಜ್ಞವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲ ವೈದಿಕರು, ಯಾವುದೇ ವೈದಿಕರು ಇದಕ್ಕೆ ದಕ್ಷಿಣೆಯನ್ನ ಪಡೆಯದೆ ಅದನ್ನು ಪೂರ್ಣ ಸೇವಾ ರೂಪದಲ್ಲಿ ಮಾಡಿಕೊಂಡದ್ದು ಕೂಡ ಇವತ್ತಿನ ಒಂದು ವಿಶೇಷವಾಗಿದೆ. ಎಲ್ಲರಿಗೂ ಮಹಾಲಿಂಗೇಶ್ವರ ಹಾಗೂ ಶ್ರೀರಾಮಚಂದ್ರ ಸನ್ಮಾನವನ್ನು ಉಂಟು ಮಾಡಲಿ ಅಂತೇಳಿ ಹಾರೈಸಿದೆ. ನಮಸ್ತೆ. ನಾಳ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ನಾಳ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಿಶೇಷವಾದಂತಹ ಭಜನೆ ಜೊತೆಗೆ ರಾಮನಾಮ ತಾರಕ ಮಂತ್ರ, ಅದರ ಜೊತೆಗೆ ಅಯೋಧ್ಯೆಯ ಪ್ರಾಣ ಪ್ರತಿಷ್ಠೆಯ ಕ್ಷಣಗಳನ್ನು ಅಲ್ಲಿ ವೀಕ್ಷಣೆ ಮಾಡಲಾಯಿತು. ಆ ವಿಶೇಷ ಭಜನಾ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ರು. ನಾಳ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಬೆಳ್ತಂಗಡಿ ತಾಲೂಕು.
ಪಜ್ಜಿರಡ್ಕದ ಸದಾಶಿವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಆ ದೃಶ್ಯಗಳನ್ನು ತಾವು ನೋಡ್ತಿದ್ವಿ. ಅಲ್ಲಿಯೂ ಕೂಡ ಸಹಸ್ರಾರು ಮಂದಿ ನೆರೆದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿತು. ನಾವು 1992ರ ಅಯೋಧ್ಯ ಕಾರ್ಯಸೇವೆಯಲ್ಲಿ ಭಾಗವಹಿಸಿದ್ದೆವು. ನಾವು ಇಲ್ಲಿಂದ ಮಂಗಳೂರಿನಿಂದ ನವೆಂಬರ್ 26ಕ್ಕೆ ಹೊರಟವರು 28ಕ್ಕೆ ನಾವು ಮಧ್ಯರಾತ್ರಿ ಅಂದರೆ 2 ಗಂಟೆಗೆ ಅಯೋಧ್ಯೆ ತಲುಪಿದೆವು ರೈಲಲ್ಲಿ. ನಮಗೆ ವ್ಯವಸ್ಥೆ ಎಲ್ಲ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿತ್ತು. ನಾವು ಮರುದಿನದಿಂದ ಬೆಳಗ್ಗೆಯಿಂದ ನಮಗೆ ಸೂಚನೆ ಬಂತು ಅಯೋಧ್ಯ ಇದು ಸರಾಯು ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಬಂದು ದೇವರ ದರ್ಶನ ಮಾಡಬೇಕು ಅಂತ. ಹಾಗೆ ಡಿಸೆಂಬರ್ 6ರವರೆಗೆ ನಾವು 5ರವರೆಗೆ ಅಲ್ಲಿ ಇದೇ ರೀತಿ ಅಂದರೆ ನಿತ್ಯ ಕರ್ಮಾನುಷ್ಠಾನ ಎಲ್ಲ ಮಾಡ್ತಿದ್ದೆವು. ದೇವರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಸುತ್ತಮುತ್ತಲ ದೇವಸ್ಥಾನಗಳಿಗೆ ಹೋಗಿ ಹನುಮಾನ ಗಡಿ ಇರ್ಬೋದು, ಅಲ್ಲಿ ಕನಕ ಭವನ ಅಂತ ಇತ್ತು, ವಾಲ್ಮೀಕಿ ಭವನ, ಇದನ್ನೆಲ್ಲ ಸುತ್ತಾಡಿಕೊಂಡು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡಿದ್ದೆವು. 6ನೇ ತಾರೀಕಿಗೆ ನಮಗೆ ಸೂಚನೆ ಏನಂತ ಹೇಳಿದರೆ ಕರಸೇವೆ ಮಾಡಬೇಕು. ಕರಸೇವೆ ಹೇಗೆ ಮಾಡಬೇಕು ಅಂತ ಹೇಳಿದರೆ ಸರಯೂ ನದಿಯಲ್ಲಿ ಮಿಂದು ಅದರ ಮರಳನ್ನು ಬೆಟ್ಟಂಪಾಡಿಯ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ವಿಶೇಷವಾದಂಥ ಭಜನಾ ಕಾರ್ಯಕ್ರಮ ಜೊತೆಗೆ ಈ ಒಂದು ಪ್ರಾಣ ಪ್ರತಿಷ್ಠೆಯ ಸಂದರ್ಭವನ್ನು, ಆ ಕ್ಷಣಗಳನ್ನು ಅಪಾರ ಸಂಖ್ಯೆಯಲ್ಲಿ ಸೇರಿದಂಥ ಭಕ್ತಾದಿಗಳು ವೀಕ್ಷಣೆ ಮಾಡಿದರು. ತಾವೀಗ ಬೆಟ್ಟಂಪಾಡಿಯ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ನಡೆದಂತಹ ಭಜನಾ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಕೆದಿಲ ಕ್ಷೇತ್ರದ ವಿಶೇಷವಾದಂಥ ದೃಶ್ಯವೈಭವ ತಾವು ನೋಡ್ತಾ ಇದ್ದೀರಿ. ಕೆದಿಲ ಕ್ಷೇತ್ರದಲ್ಲಿ ರಂಗೋಲಿಯಲ್ಲಿ ನಿರ್ಮಿಸಿರುವಂತಹ ಅಥವಾ ರಂಗೋಲಿಯಲ್ಲಿ ರಚಿತವಾಗಿರುವಂತಹ ಶ್ರೀರಾಮನ ಒಂದು ಚಿತ್ರ, ಅದರ ಜೊತೆಗೆ ಭಜಕರ ವಿಶೇಷ ಭಜನೆ, ಜೊತೆಗೆ ಅಪಾರ ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತಾದಿಗಳು ಕೆದಿಲದಲ್ಲಿಯೂ ಕೂಡ ರಾಮನ ಪ್ರಾಣ ಪ್ರತಿಷ್ಠೆಯ ಕ್ಷಣವನ್ನು ನೋಡಿ ಕಣ್ತುಂಬಿಕೊಂಡರು. ಪುತ್ತೂರಿನ ಬನ್ನೂರಿನಲ್ಲಿರುವಂತಹ ಶಿವಪಾರ್ವತಿ ಮಂದಿರದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇಲ್ಲಿಯೂ ಕೂಡ ಅಪಾರ ಸಂಖ್ಯೆಯಲ್ಲಿ ಸೇರಿದಂಥ ಭಕ್ತಾದಿಗಳು ಭಜನೆಯ ಮೂಲಕ ರಾಮನನ್ನು ಆರಾಧಿಸಿದರು. ಭಜನೆಯ ಮೂಲಕ ಆ ಸಂದರ್ಭವನ್ನು ಭಕ್ತಿಯಿಂದ ರಾಮನಾಮದ ತಾರಕ ಮಂತ್ರವನ್ನು ಹಾಡ್ತಾ ತಮ್ಮ ಸಂಪೂರ್ಣವಾದಂಥ ಭಕ್ತಿಯನ್ನು ತೋರ್ಪಡಿಸಿದರು. ತದ ಬಳಿಕ ಅಯೋಧ್ಯೆಯ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಿದರು.
ಕೊಕ್ಕಡದ ವೈದ್ಯನಾಥೇಶ್ವರ ಸನ್ನಿಧಾನದಲ್ಲಿ ತಾವೀಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಕೊಕ್ಕಡದ ವೈದ್ಯನಾಥೇಶ್ವರ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ಅಪಾರ ಸಂಖ್ಯೆಯಲ್ಲಿ ಸೇರಿದಂಥ ಭಕ್ತಾದಿಗಳು LED ವೀಕ್ಷಣೆ ಮಾಡಿದರು. ನಾವೀಗ ತೋರಿಸ್ತಾ ಇರುವಂತಹ ದೃಶ್ಯ ಆರಂಭದ ದೃಶ್ಯ, ಯಾಕಂತಂದರೆ ಕಾರ್ಯಕ್ರಮದ ಆರಂಭದಲ್ಲಿ ತೆಗೆದಿರುವಂಥ ದೃಶ್ಯಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳ ಅಪಾರ ಸಂಖ್ಯೆಯಲ್ಲಿ ತದಬಳಿಕ ಜನ ಸೇರಿ ವೈದ್ಯನಾಥೇಶ್ವರ ಕ್ಷೇತ್ರದಲ್ಲಿಯೂ ಕೂಡ ರಾಮನ ಪ್ರಾಣ ಪ್ರತಿಷ್ಠೆಯ ಅಪೂರ್ವ ಕ್ಷಣವನ್ನು ಕಣ್ತುಂಬಿಕೊಂಡರು. ತಾವೀಗ ನೋಡ್ತಾ ಇದ್ದೀರಿ, ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯನಾಥೇಶ್ವರ ಕ್ಷೇತ್ರದಲ್ಲಿ ಸೇರಿರುವಂಥ ಭಕ್ತಾದಿಗಳ ದಂಡು ಮತ್ತು ಇದರ ಜೊತೆಗೆ ಪುಟಾಣಿಗಳ ಕುಣಿತ ಭಜನೆ, ಅಪಾರ ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತ ಸಾಗರವನ್ನು ತಾವೀಗ ನೋಡ್ತಾ ಇದ್ದೀರಿ. ಆರಂಭದ ದೃಶ್ಯವನ್ನು ಕೂಡ ತಾವು ನೋಡಿದ್ರಿ. ಇದೀಗ ಸಂಪೂರ್ಣವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂಥ ಭಕ್ತಾದಿಗಳು ಒಟ್ಟು ಸೇರಿ ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಿರುವಂಥ ದೃಶ್ಯಗಳನ್ನು ಕೂಡ ತಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕೊಕ್ಕಡದ ವೈದ್ಯನಾಥೇಶ್ವರ ಸನ್ನಿಧಾನ, ಕೊಕ್ಕಡದ ಬಹಳ ಪ್ರಸಿದ್ಧ ದೇವಾಲಯ ವೈದ್ಯನಾಥೇಶ್ವರನ ಕ್ಷೇತ್ರದಲ್ಲಿ. ಇದರ ಗೋಪಾಲಕೃಷ್ಣ ಸನ್ನಿಧಾನದಲ್ಲಿ ನಡೆದಂತಹ ಭಜನಾ ಕಾರ್ಯಕ್ರಮ ಮತ್ತು ವಿಶೇಷವಾದಂತಹ LED ಅಥವಾ ನೇರ ಪ್ರಸಾರದ ವೀಕ್ಷಣೆಯನ್ನು ಇಲ್ಲಿ ಮಾಡಿದರು. ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಇಲ್ಲಿಯೂ ಕೂಡ ಸೇರಿದರು. ಕುರಾಯ ಸದಾಶಿವ ದೇವಸ್ಥಾನದಲ್ಲಿಯೂ ಕೂಡ ಸ್ಕ್ರೀನ್ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲಿಯೂ ಕೂಡ ನೇರ ಪ್ರಸಾರವನ್ನು ಅಪಾರ ಸಂಖ್ಯೆಯಲ್ಲಿ ಭಕ್ತರು ವೀಕ್ಷಣೆಯನ್ನು ಮಾಡಿದರು. ಮೊಂಟೆತಡ್ಕ ಶಿವಾಜಯ ಮೊಂಟೆತಡ್ಕ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ನಡೆದಂಥ ವಿಶೇಷ ಯಾಗವನ್ನು ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಯಜ್ಞ ಯಾಗಾದಿಗಳನ್ನು ಇಲ್ಲಿ ನಡೆಸಲಾಯಿತು. ಮೊಂಟೆತಡ್ಕ ದೇವಸ್ಥಾನದಲ್ಲಿ ನಡೆದಂತಹ ವಿಶೇಷ ಕುಣಿತ ಭಜನೆಯ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಶಿವಾಜಯ ಮೊಂಟೆತಡ್ಕದ ದೇವಾಲಯದಲ್ಲಿ ನಡೆದಂತಹ ಕುಣಿತ ಭಜನೆ ಅದಾದ ನಂತರ ಸುದ್ದಿಯೊಂದಿಗೆ ಅಲ್ಲಿಯ ಪ್ರಧಾನರು ಮಾತನಾಡಿದ್ದಾರೆ. ಅವರು ಏನು ಮಾತನಾಡ್ತಾರೆ ಕೇಳೋಣ. ಸಲುವಾಗಿ ಅಂಗವಾಗಿ ಇಲ್ಲಿ LED ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಬೆಳಗಿನಿಂದ ಶ್ರೀ ರಾಮತಾರಕ ಮಂಚ ಹಾಗೆ ರಾಮತಾರಕ ಹೋಮ ಹಾಗೆ ಎಲ್ಲ ಭಕ್ತಾದಿಗಳಿಂದ LED ರಾಮನ ಪ್ರತಿಷ್ಠೆ ವೀಕ್ಷಣೆ ಈ ಕಾರ್ಯಕ್ರಮವನ್ನು ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ವಿಷಯ ಬಗ್ಗೆ ಹೇಳಬೇಕಂತಾದರೆ
ರಾಮ ಜನ್ಮಭೂಮಿ ಸಾಧಾರಣ 500 ವರ್ಷದ ಹೋರಾಟದ ಫಲ. ಸ್ವಾತಂತ್ರ್ಯ ಬಂದಾಗಲಿಂದ ರಾಮಲಲ್ಲಾನ ಮೂರ್ತಿ ಉದ್ಭವ ಆದಲಿಂದ ಅನೇಕ ಅಡೆತಡೆಗಳನ್ನು ಅನುಭವಿಸಿ ಈಗ ಪ್ರತಿಷ್ಠಾಪನೆಗೊಳ್ತಾ ಇರುವಂಥ ರಾಮ ವಿಗ್ರಹ. ನಾವು ಎಲ್ಲ ಕಡೆ ನೋಡಿರ್ಬೋದು, ಎಲ್ಲ ಬಿಲ್ಲು ಬಾಣ ಹಿಡಿದಂಥ ರಾಮ ವಿಗ್ರಹಗಳೇ ಇದೆ. ನಮಗೆ ಇದೊಂದು ಭಾರಿ ಅಪರೂಪದ ಸನ್ನಿವೇಶ. ಬಾಲರಾಮನ ವಿಗ್ರಹ ಪ್ರತಿಷ್ಠಾಪನೆ ಆಗ್ತಾ ಇರೋದು ಇದೊಂದು ಹಿಂದೂಗಳಿಗೆ ಹೆಮ್ಮೆಯ ವಿಷಯ ಆಗಿದೆ. ನನ್ನ ಹೆಸರು ಗಣೇಶ್ ಅಂತೇಳಿ, ಮುಂಡತೋಡಿ. ಇದು ಬಹಳ ವರ್ಷಗಳ ಇತಿಹಾಸದ ಪರಮ ಪವಿತ್ರವಾದಂಥ ಸಂತಾನ ಗೋಪಾಲಕೃಷ್ಣದ ಒಂದು ದೇವಸ್ಥಾನ. ಈ ಒಂದು ಕ್ಷೇತ್ರದಲ್ಲಿ ನಾವು ಇವತ್ತಿನ ಒಂದು ಶುಭ ದಿನದಂದು, ಈ ಪುಣ್ಯ ಪರ್ವ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಾವು ವಿಶೇಷವಾದಂಥ ಒಂದು ದಿನವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕ್ಷೇತ್ರದಲ್ಲಿ ನಾವು ಸಾಧಾರಣ ಭಜನೆ ಹಾಗೂ ರಾಮ ತಾರಕ ಮಂತ್ರ ಹಾಗೆ ರಾಮ ಹೋಮವನ್ನು ನಾವು ಇಲ್ಲಿ ನೆರವೇರಿಸಿದ್ದೇವೆ. ಬಂದಂಥ ಭಕ್ತಾಭಿಮಾನಿಗಳಿಗೆ LED ಸೇವೆಯನ್ನು ಕೂಡ ಇಲ್ಲಿ ನಾವು ಎಲ್ಲ ಭಕ್ತಾದಿಗಳು ಸೇರಿ ಒದಗಿಸಿದ್ದೇವೆ. ಹಾಗೆ ಇಲ್ಲಿ ಚಾವಡಿ ಮುಂಡತ್ತೋಡಿಯ ಕೃಷ್ಣ ಭಜನಾ ಮಂಡಳಿ ಹಾಗೂ ಕಿರಿಯಾಡಿಯ ಭಜನಾ ಮಂಡಳಿಗಳು, ಹಾಗೆ ನಮ್ಮ ಬದನಾಜೆಯ ಭಜನಾ ಮಂಡಳಿಗಳು, ಛತ್ರಪತಿ ಶಿವಾಜಿ ಭಜನಾ ಮಂಡಳಿ ಇಲ್ಲಿ ಬಂದಿದೆ. ಈಗಾಗಲೇ ರಾಮತಾರಕ ಮಂತ್ರ ಜಪ ಆಗ್ತಾ ಇದೆ. ಹಾಗೆ ನಮಗೆ ಹೆಚ್ಚಿನಿಗೆ ಹೇಳುವಂಥದ್ದು ಏನು ಇವತ್ತಿನ ದಿವಸದಲ್ಲಿ ಅಂದರೆ ಇಷ್ಟೊಂದು ಸಂತೋಷ ದಿವಸ ಯಾವುದಿಲ್ಲ ಅಂತ ಹೇಳ್ಬೋದು. ಹಿಂದೂಗಳಿಗೆ ಬಹಳ ಪರಮ ಪವಿತ್ರವಾದಂಥ ಒಂದು ಶುಭ ದಿನ. ಎಷ್ಟೋ ವರ್ಷಗಳ ಕನಸು. ಒಂದು ಸಾಧಾರಣ ನನಗೆ ಈಗ 58 ವರ್ಷವಾಯಿತು. ಒಂದು 13ನೇ ವರ್ಷ ವಯಸ್ಸಿನಲ್ಲಿ ನಾವು ಕೂಡ ಆ ದೇವರ ಆ ಸಂದರ್ಭದಲ್ಲಿ ರಾಮ ದೇವರಿಗೆ ಅಯೋಧ್ಯೆಗೆ ಇಟ್ಟಿಗೆಯನ್ನು ಸಂಗ್ರಹ ಮಾಡುವಂಥ ಒಂದು ಆ ಸಂದರ್ಭ ಈಗ ನಮಗೆ ನೆನಪಾಗ್ತಾ ಉಂಟು. ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದೇವೆ. ನಮ್ಮ ಊರಿನಿಂದ ನೆಲ್ಯಾಡಿಯಿಂದ, ನನ್ನ ಮೈನ್ ಊರು ನೆಲ್ಯಾಡಿಯಿಂದ ಒಬ್ಬರು ಪುಚ್ಚೇರಿ ಕೇಶವಣ್ಣ ಅಂತ ಒಬ್ಬರು ವ್ಯಕ್ತಿ ಆ ಸಂದರ್ಭಕ್ಕೆ ಅಯೋಧ್ಯೆಗೆ ಹೋಗಿದ್ದರು. ನಮ್ಮನ್ನು ಕೂಡ ಬಾ ಅಂತ ಹೇಳಿದ್ರು. ಆದರೆ ನಮಗೆ ಆ ಭಾಗ್ಯ ಆವಾಗ ಇರಲಿಲ್ಲ, ನಾವು ಸಣ್ಣ ಮಕ್ಕಳು. ಪಾಪ ಅವರನ್ನು ನೋಡುವಾಗ ನಮಗೆ ಅನಿಸ್ತಾ ಇದೆ, ತನ್ನ ಕಾಲನ್ನು ಕಲ್ಕೊಂಡಲ್ಲಿಂದ ಪೆಟ್ಟು ತಿಂದು ಬಂದಂಥ ಒಬ್ಬ ವ್ಯಕ್ತಿ. ನಮಗೆ ಇವತ್ತು ಕೂಡ ಅವರ ನೆನಪಾಗುತ್ತೆ. ವಯಸ್ಸಾಗಿದೆ. ಮೊನ್ನೆ ಕೂಡ ನಾವು ಅವರ ಹತ್ರ ಮಾತಾಡಿದೆ ಹೋಗಿ. ವಯಸ್ಸಿಂದ ಮಲಗಿದಲ್ಲೇ ಇದ್ದಾರೆ. ಆದರೆ ಆರೋಗ್ಯ ಅಷ್ಟು ಕೆಟ್ಟಿದೆ. ಅಂದರೆ ಇವತ್ತು ಅಂಥ ಒಂದು ಮಹಾತ್ಮರಿಂದ ಈ ಒಂದು ಪುಣ್ಯ ಪರ್ವ ಕಾಲ, ಈ ಒಂದು ಶುಭ ದಿನ ನಮಗೆ ಬಂದಿದೆ. ಹಿಂದೂಗಳಿಗೆ ವಿಶೇಷವಾಗಿ ಇವತ್ತು ದೀಪಾವಳಿ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಜೈ ಶ್ರೀರಾಮ್. ಉಜಿರೆ ಗ್ರಾಮದ ಪೆರ್ಲಾ ಅಲ್ಪಡ್ದು ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಒಂಜಿ ಭಜನೆ ತಂಡ, ಎಲ್ಲಿಯ ಮಟ್ಟದ ಒಂಜಿ ಭಜನೆ ತಂಡ ಉಂಡು. ಆ ಭಜನೆ ತಂಡದ ಒಟ್ಟು ಬೆಂಕಲು ಈ ಜಾಗೆಗೆ ಮುಂಡತ್ತೋಡಿ ಚಾವಡಿ ಗೋಪಾಲಕೃಷ್ಣ ದೇವಸ್ಥಾನದ ದೇವರ ಸನ್ನಿಧಿಡು ಸ್ವಲ್ಪ ಉಳ್ಳ ಸ್ವಲ್ಪ ಇನ್ನೀತ ಅಯೋಧ್ಯೆಡು ಆಪುನಂಚಿನ ವಿಶೇಷ ಕಾರ್ಯಕ್ರಮ ಶ್ರೀರಾಮನ ಪಟ್ಟಾಭಿಷೇಕದ ದಿನ ಅಲ್ಪ ಹೊಸತ್ತಾದ ಒಂಜಿ ರಾಮ ಮಂದಿರ ನಿರ್ಮಾಣ ಆಯ್ನ ಒಂದು ನಮ್ಮ ಭಾರತ ದೇಶದ ಹಿಂದುಳಿನ ಭಾರಿ ಮಲ್ಲ ಒಂಜಿ ಶ್ರೇಯಸ್ಸದ ದಿನ, ಪುಣ್ಯ ದಿನ. ನೇನು ಎಪ್ಪಲ ಮರಪರ ಸಾಧ್ಯಜ್ಜಂದನಂಚಿನ ಒಂಜಿ ದಿನ ಅಂದೇನು ಇಡೀ ಊರುಡು ನಮ್ಮ ಇಡೀ ದೇಶ ಭಾರತ ದೇಶೋಡು ಅಂಚನೆ ಹಿಂದುಳಿತನಂಚಿನ ಪಿದೈ ಊರುಡು ಸಮೇತ ಈನಿ ರಾಮನ ಒಂಜಿ ಧ್ಯಾನ ಮಲ್ತದು. ಆ ರಾಮನ ಅಯೋಧ್ಯೆಡು ರಾಮನ ಪ್ರಾಣ ಪ್ರತಿಷ್ಠೆ ಆಪುನಂಚಿನ ಈ ದಿನವೂ ಮಾತೆರ್ಲ ಒಂಜಿ ವಿಜೃಂಭಣೆಡು ನಮ್ಮ ಊರುಡು ತುಳು ವರ್ಷದವರ ಪರ್ಬ ಬರ್ಪಿಲೆಕ ದೀಪಾವಳಿ ಬತ್ತಿಲೆಕನೆ. ಆ ದೀಪಾವಳಿದ ಕ್ರಮವೇ ಇನಿ ಇಡೀ ಊರುಡು ಹಿಂದುಳೆನ ಇಲ್ಲಲ್ಲ ಮಾತನಾಡತೊಂದುಂಡು. ಒಂದು ನಂಗೆ ಹಿಂದುಳೆಗೆ ಭಾರಿ ಮಲ್ಲ ಒಂಜಿ ಮರಪರ ತೀರಂದನಂಚಿನ ವಿಷಯ. ಇದು ಬಹಳ ಹೋರಾಟದ ನಂತರ 5 ದುಃಖ ಒಂದು ರಾಮನ ಪ್ರತಿಷ್ಠೆ ಆಪುನವು ಭಾರಿ ಕಷ್ಟ ಆಪುಜಾ ಪನ್ಪುನ ಒಂಜಿ ಸಂಶಯ ಹೊಡಿತನಂಚಿನ ಒಂಜಿ ವಿಷಯ ಒಂದು ಇನಿ ನಂಗೆ ಆ ರಾಮನ ಅಯೋಧ್ಯ ಶ್ರೀರಾಮ ದೇವಸ್ಥಾನ ಇನಿ ಉದ್ಘಾಟನೆ ಆಪನೆ ಅಂಚನೆ ದೇವರೇನ ಅಲ್ಪ ಸ್ಥಾಪನೆ ಮಲ್ಪನ ಆ ದೇವರ ವಿಗ್ರಹಗೂ ಪ್ರಾಣ ಪ್ರತಿಷ್ಠೆ ಕೊರ್ಪುನ ಒಂಜಿ ಮಲ್ಲ ವಿಷಯ. ಒಂದು ನಂಗೆ ನಮ್ಮ ಭಾಗ್ಯ, ನಮ್ಮ ಜೀವನಡು ಒಂದೊಂಜಿ ತಿಕ್ಕಿನ ಅಂಚಿನ ಪುಣ್ಯ ಇಂಚಿನ ಭಾಗ್ಯ ನಂಗೆ ನೆಕ್ಕು ದುಂಬುಳ ಏರಿಯಾಗಳ ತಿಕ್ಕದಿಜ್ಜಿ ನಾನಾ ತಿಕ್ಕರ ಉಂಡ ಇಜ್ಜ ನಂಗೆ ಗೊತ್ತಿಜ್ಜಿ. ಒಂದು ಭಾರಿ ವಿಶೇಷ. ಒಂದು ನನಲ ಆಯ್ತಾ ಪ್ರಾಣ ಪ್ರತಿಷ್ಠೆ ಆಪುನಂಚಿನ ಸಮಯ ಕೊರ್ಲೋಡು ನಡಪಾಡೆ ಬಣ್ಣದೆಂಕಲು ಊರು ದಕ್ಕಲಿಗೆ ಮಾತೆರ್ಲ ಇಡೀ ಭಾರತ ದೇಶದ ಹಿಂದುಳು ಪ್ರಾರ್ಥನೆ ಮಲ್ತೊಂಡಂಚಿನ ಒಂಜಿ ಸಮಯ. ಜೈ ಹಿಂದ್. ಹೆಸರು ಉಜಿರೆ ಗ್ರಾಮದ ಪೆರ್ಲಾ ಅಲ್ಪಡ್ದು ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಒಂಜಿ ಭಜನೆ ತಂಡ, ಎಲ್ಲಿಯ ಮಟ್ಟದ ಒಂಜಿ ಭಜನೆ ತಂಡ ಉಂಡು. ಆ ಭಜನೆ ತಂಡದ ಒಟ್ಟು ಬೆಂಕಲು ಈ ಜಾಗೆಗೆ ಮುಂಡತ್ತೋಡಿ ಯಾವ
ಮಜಲುಮಾರು ಉಮಾಮಹೇಶ್ವರ ಕ್ಷೇತ್ರದಲ್ಲಿ ನಡೆದಂತಹ ವಿಶೇಷ ಪೂಜಾ ವಿಧಿವಿಧಾನಗಳಂತ ಈಗ ನೋಡ್ತಾ ಇದ್ದೀರಿ. ಅಲ್ಲಿಯೂ ಕೂಡ ಭಜನೆ ಆನಂತರ ಶ್ರೀನಿವಾಸ ಮಾಡಲಾಗಿತ್ತು. ಅಲ್ಲಿ ರಾಮಲಾಲ್ನ ಪ್ರಾಣ ಪ್ರತಿಷ್ಠೆಯನ್ನು ವೀಕ್ಷಣೆ ಮಾಡಿದೆ. ಶ್ರೀರಾಮ ಕ್ಷೇತ್ರ ಕನ್ಯಾಡಿ, ಇಲ್ಲಿಯೂ ಕೂಡ ವಿಶೇಷವಾದಂಥ ಒಂದು ಆಚರಣೆ ನಡೆಸಲಾಯಿತು. ಶ್ರೀರಾಮನ ಕ್ಷೇತ್ರ ಕನ್ಯಾಡಿಯ ಮಹಾಸಂಸ್ಥಾನ ಶ್ರೀರಾಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪೂಜಾ ವಿಧಿವಿಧಾನಗಳು ಮತ್ತು LED ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಅಂಡಿಂಜೆಯ ಶ್ರೀರಾಮ ಮಂದಿರದಲ್ಲಿ ನಡೆದಂತಹ ವಿಶೇಷ ಭಜನಾ ಕಾರ್ಯಕ್ರಮ ಮತ್ತು LED ವ್ಯವಸ್ಥೆಯನ್ನು ಅಲ್ಲಿಯೂ ಕೂಡ ವ್ಯವಸ್ಥೆ ಮಾಡಲಾಗಿತ್ತು. ಆ ಭಜನಾ ಕಾರ್ಯಕ್ರಮದ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಂಡಿಂಜೆಯಿಂದ ಬಂದಿರುವಂಥ ದೃಶ್ಯ, ಜೊತೆಗೆ ವಿಶೇಷವಾದಂತಹ ಯಾಗ ಯಜ್ಞಾದಿಗಳನ್ನು ಅಲ್ಲಿ ನಡೆಸಲಾಯಿತು. ಕೊರಿಂಜ ಪಂಚಲಿಂಗೇಶ್ವರನ ಸನ್ನಿಧಾನದಲ್ಲಿ ನಡೆದಂತಹ ವಿಶೇಷ ಭಜನಾ ವ್ಯವಸ್ಥೆಯನ್ನು ತಾವು ನೋಡ್ತಾ ಇದ್ದೀರಿ. ಭಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂತಹ ಭಜಕರನ್ನು ತಾವು ನೋಡ್ತಾ ಇದ್ದೀರಿ. ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಭಜನೆ ನಡೆದು ತದ ಬಳಿಕ ರಾಮಲಲ್ಲನ ಪ್ರತಿಷ್ಠಾ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೂಡ ಅಲ್ಲಿ ವೀಕ್ಷಣೆ ಮಾಡಲಾಯಿತು. ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನ. ಬಹುಶಃ ನಮಗೆ ವಾಹಿನಿ ಪ್ರಮುಖರಾಗಿ ಪ್ರತಾಪ್ ಸಿಂಹ ನಾಯಕರಿದ್ದರು, ಜೊತೆಗೆ ಮೋಹನ್ ರಾವ್ ಕಲ್ಮಂಜ ಇದ್ದರು. ಹೀಗೆ ನಮ್ಮ ಭಾರಿ ಒಳ್ಳೆಯ ಒಂದು ಸುಮಾರು 100-150 ಜನರ ಒಂದು ಟೀಮು ಅಲ್ಲಿ ಆ ಟೆಂಟಿನಲ್ಲಿತ್ತು. ಒಳ್ಳೆಯ ರೀತಿಯ ಒಂದು ರಾಮನ ಸೇವೆ ಮಾಡುವ ಭಾಗ್ಯ ಸಿಕ್ಕಿತು. ಬಹುಶಃ ಯಾರಾದರೂ ಒಮ್ಮೆ ಈ ಅಯೋಧ್ಯೆಗೆ ಹಿಂದೂ ಆದವರು ಒಮ್ಮೆ ಅಯೋಧ್ಯೆಗೆ ಹೋಗಿ ಆ ರಾಮನ ಮತ್ತು ಅಯೋಧ್ಯೆಯ ಒಂದು ಆ ಪುಣ್ಯ ನೆಲ ಮತ್ತು ರಾಮನ ಮಂದಿರ ಮತ್ತು ಅಯೋಧ್ಯೆಯನ್ನು ಸಂದರ್ಶನ ಮಾಡಿ ಬಂದರೆ ಖಂಡಿತ ಪುಣ್ಯ ಸಿಗಬಹುದು ಅಂತ ನನ್ನ ಅನಿಸಿಕೆ. ಸಂಭ್ರಮ ನಡೀತಾ ಉಂಟು. ಇವತ್ತು ಭಾರಿ ಸಂಭ್ರಮ ನಡೀತಾ ಉಂಟು. ಇದಕ್ಕೆ ಬಹುಶಃ ಇದು ರಾಮನ ಸಂಭ್ರಮ ನಮ್ಮೆಲ್ಲರಿಗೆ ಬಹಳ ಖುಷಿಯಾಗಿದೆ, ಬಹಳ ಸಂತೋಷ ಆಗಿದೆ. ಇದು ಯಾವತ್ತೋ ನಡಿಬೇಕಿತ್ತು. 500 ವರ್ಷಗಳ ಹೋರಾಟದ ಫಲ ಇವತ್ತು ನಮಗೆ ಫಲಿಸಿದೆ. ಬಹುಶಃ ಅಯೋಧ್ಯೆಯಲ್ಲಿ ಈ ರಾಮ ಮಂದಿರ ಆಗಬೇಕಿದ್ದರೆ ಮೋದಿ ಅಂತ ಒಬ್ಬರು ಪ್ರಧಾನಿ, ಜೊತೆಗೆ ಯೋಗಿ ಆದಿತ್ಯನಾಥರಂತಹ ಒಬ್ಬ ಮುಖ್ಯಮಂತ್ರಿ ಸಿಕ್ಕಿದ್ದು ಪುಣ್ಯ, ನಮ್ಮ ಪುಣ್ಯ. ರಾಮನ ಈ ಒಂದು ಕಾರ್ಯಕ್ರಮ ಭಾರಿ ಯಶಸ್ವಿ ಆಗುವುದಕ್ಕೆ ಕಾರಣ, ಹೆಚ್ಚಿನ ಕಾರಣ ಅವರೇ ಅಂತ ಹೇಳ್ಬೋದು. ಚಂದ್ರಪ್ಪಗೌಡ, ಕುಂಜಮನೆ, ಶಿವಾಜಿ ಗ್ರಾಮ. ನಾನು 90ನೇ ಇಸವಿಯಲ್ಲಿ ಕಾರ್ ಸೇವಕನಾಗಿ ಇಲ್ಲಿಂದ ನಮ್ಮ ಊರವರೆಲ್ಲ ಸೇರಿ ಇಡೀ ಕೃಷ್ಣಪ್ಪಗೌಡರು, ಪ್ರಸನ್ನ, ಭಟ್ಟಾಜಿಯವರೆಲ್ಲ ಹೇಳಿ ಇನ್ನೊಂದು ಸರಿ ಹೋಗುವ ಅವಕಾಶ ಇದ್ದರೆ ನಾವು ಬರ್ತೇವೆ ನಿಮ್ಮ ಜೊತೆ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ದಕ್ಕೆ ನಾವು ಹೋಗಿದ್ದೇವೆ. ಹೋಗುವಾಗ ಇಲ್ಲಿಂದ ಆರಂಭದಿಂದ ನಮ್ಮನ್ನು ಭಾಳ ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನು ಪಡ್ಕೊಂಡು ಅಲ್ಲಿಂದ ನಂತರ ಮಂಗಳೂರಿಗೆ ಹೋಗಿ ಮಂಗಳೂರಲ್ಲಿ ಡೊಂಗ್ಲಗೇರಿ ದೇವಸ್ಥಾನ, ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಆಗಿ ಅಲ್ಲಿಂದ ನಾವು ಅಯೋಧ್ಯೆಗೆ ಹೋಗಿದ್ದೇವೆ. ಅಯೋಧ್ಯೆಗೆ ಹೋಗುವಾಗ ನಮ್ಮನ್ನು ಇಲ್ಲಿ ಲಕ್ನೋ ಎಂಬಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಬಾಂಗ್ರಾ ಜೈಲಿಗೆ ಕೊಂಡೋಗಿ ಹಾಕಿದರು. ಆ ಟೈಮಿಗೆ ಬಾಂಗ್ರಾ ಜೈಲಲ್ಲಿ ಇರುವ ಹೊತ್ತಿಗೆ ಇಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇದ್ದದ್ದು. ಆ ಟೈಮಿಗೆ ನಮ್ಮ ಕಾರ್ ಸೇವಕರ ಮೇಲೆ ಗುಂಡು ಹಾರಿಸಿ ತುಂಬ ಮಂದಿ ಸತ್ತ ನಂತರ ಇಲ್ಲಿ ನಮ್ಮ ಊರಿನಲ್ಲಿ ಎಲ್ಲ ದುಃಖದ ವ್ಯವಸ್ಥೆ ಇತ್ತು. ಆ ಟೈಮಿಗೆ
ನಿಮ್ಮ ಮಕ್ಕಳು ಸಹ ಓದವರೆಲ್ಲ ಬರೋದಿಲ್ಲ ಓದರು ಅಂತೇಳಿ. ಆದರೆ ರಾಮನಿಗೆ ಬೇಕಾಗಿ ನಾವು ಹೋಗಿದ್ದು, ರಾಮನಿಗೆ ಬೇಕಾಗಿ ಇಂಥ ಒಂದು ಕೆಲಸ ನಮ್ಮ ಅನುಭವದಲ್ಲಿ ಆಗುವಂಥದ್ದು ಈ ಪುಣ್ಯ ಕೆಲಸ ಇಡೀ ಸಮಾಜಕ್ಕೆ ಒಳ್ಳೆಯದಾಗಲಿ, ನಮಗೆಲ್ಲರಿಗೂ ಒಳ್ಳೆಯದೇ. ನಮಗೆ ಸಂತೋಷ ಏನೆಂದರೆ ಅಯೋಧ್ಯೆಯಲ್ಲಿ 2 ಸರಿ ಹೋದಾಗ ಇಂಥ ಒಂದು ವ್ಯವಸ್ಥೆ ನಮ್ಮ ಅನುಭವದಲ್ಲಿ ಆಗ್ತದಲ್ಲ, ಇಂಥ ಒಂದು ಮೋದಿ ಅಂತ ಒಂದು ರಾಮನ ಅವತಾರದಲ್ಲಿ ಬಂದು ಮೋದಿ ಅಂತವರು ಬಂದು ನಮಗೆ ಈ ಕ್ಷೇತ್ರವನ್ನು ಎಲ್ಲರ ಮುಂದೆ ತೋರಿಸಿಕೊಟ್ಟಿದ್ದಾರಲ್ಲ, ಅದೇ ನಮ್ಮ ಭಾಗ್ಯ. ಎಲ್ಲರಿಗೂ ಅಭಿನಂದನೆ. ಜೈ ಶ್ರೀರಾಮ್. ನಾನು ರಾಘವೇಂದ್ರ ನಾಯಕ್. ಪ್ರಸ್ತುತ ಮೊಂಟದಡ್ಕ ಶಿವಾಜಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಜನವರಿ 22 ಜಗತ್ತಿನಾದ್ಯಂತ ನಮ್ಮ ಹಿಂದೂಗಳಿಗೆ ಅತಿ ಶ್ರೇಷ್ಠ ದಿನ, ಪವಿತ್ರ ದಿನ. ನಮ್ಮ ಎಲ್ಲ ಹಿಂದೂಗಳ ಕನಸು ನನಸಾಗಿದೆ. ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಇವತ್ತು ಅಯೋಧ್ಯೆಯಲ್ಲಿ ನಡೀತಾ ಉಂಟು. ಆ ಶುಭ ಸಂದರ್ಭದಲ್ಲಿ ಇವತ್ತು ನಮ್ಮ ಶಿವಾಜಿ ಗ್ರಾಮದ ಪ್ರತಿ ಹಿಂದೂ ಮನೆಯಿಂದ ಈ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮ ಬೆಳಗಿಂದ ನಡೀತಾ ಉಂಟು. ಶ್ರೀರಾಮಚಂದ್ರನ ಪೂಜಾ, ಹೋಮ, ಭಜನಾ ಕಾರ್ಯಕ್ರಮಗಳು ನಡೀತಾ ಉಂಟು. ಪ್ರತಿಯೊಂದು ಗ್ರಾಮಸ್ಥರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಗ್ರಾಮದ ಶಿವಾಜಿ ಗ್ರಾಮದ ಒಂದು ಹೆಗ್ಗಳಿಕೆ ಏನಂತ ಹೇಳಿದರೆ, ಕರಸೇವೆ ನಡೆದಂಥ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಅತಿ ಹೆಚ್ಚು ಉಜಿರೆ ಬಿಟ್ಟರೆ 2ನೇ ಸ್ಥಾನದಲ್ಲಿ ಶಿವಾಜಿಯಿಂದ 9 ಜನ ಕರಸೇವಕರು ಆ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದರು. ಅಂಥ ಗ್ರಾಮದಲ್ಲಿ ಇವತ್ತು ಈ ಶ್ರೀರಾಮಚಂದ್ರನ ಆರಾಧನೆ ನಡೀತಾ ಉಂಟು. ಈ ಶುಭ ಸಂದರ್ಭದಲ್ಲಿ ಎಲ್ಲ ಹಿಂದೂ ಬಾಂಧವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ದೇವಸ್ಥಾನದಲ್ಲಿ ಉತ್ತಮ ರೀತಿಯಲ್ಲಿ ತಯಾರಿ ಆಗ್ತಾ ಉಂಟು. ಹೋಮವನ್ನು ನಡೀತಾ ಉಂಟು. ಸುಮಾರು 1,000 ಜನ ಸೇರುವ ನಿರೀಕ್ಷೆಯಲ್ಲಿ ಕಾರ್ಯಕ್ರಮ ನಡೀತಾ ಉಂಟು. ಹೇಗೆ ಅನಿಸ್ತದೆ ನಿಮಗೆ? ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಯಾಕಂದರೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವಂಥ ಯೋಗ ನಮಗೆ ಸಿಕ್ಕಿದೆ. ಇವತ್ತು ಗ್ರಾಮದ ಪ್ರತಿಯೊಂದು ಹಿಂದೂ ಮನೆಗಳು, ಸುಮಾರು 400ಕ್ಕೂ ಮಿಕ್ಕಿ ನಮ್ಮ ಗ್ರಾಮದಲ್ಲಿ ಮನೆಗಳಿದೆ. ಆ ಪ್ರತಿ ಮನೆಯಿಂದ ಇಲ್ಲಿ ಗ್ರಾಮಸ್ಥರು ಸೇರಿಕೊಂಡು ಸುಮಾರು 1,000ಕ್ಕಿಂತ ಮೇಲೆ ಇವತ್ತು ಇಲ್ಲಿ ಹಿಂದೂ ಬಾಂಧವರು ಸೇರಿದ್ದಾರೆ. ಕಾರ್ಯಕ್ರಮ ಆದ ಕೂಡಲೇ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಅದರ ಒಟ್ಟಿಗೆ ಅಯೋಧ್ಯೆಯಿಂದ ನಡೆಯುವಂಥ ಕಾರ್ಯಕ್ರಮಗಳು, ಅದರ ನೇರ ಪ್ರಸಾರವನ್ನು ಕೂಡ ಇಲ್ಲಿ ನಮ್ಮ ಗ್ರಾಮಸ್ಥರು ಪ್ರತಿಯೊಬ್ಬರು ಅದನ್ನು ನೋಡಬೇಕನ್ನುವ ದೃಷ್ಟಿಯಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತೇವೆ. ರಾಮನಗರ ಕೆಮ್ಮಯ್ಯಲ್ಲಿ ನಡೆದಂಥ ಕಾರ್ಯಕ್ರಮದ ದೃಶ್ಯಗಳನ್ನು ತಾವೀಗ ನೋಡ್ತಾ ಇರುವಂಥದ್ದು. ಕೆಮ್ಮಯ್ಯಲ್ಲಿಯೂ ಕೂಡ ವಿಶೇಷವಾದಂಥ ಸ್ಕ್ರೀನಿಂಗ್ ವ್ಯವಸ್ಥೆ ಜೊತೆಗೆ ಕುಣಿತ ಭಜನೆ, ರಾಮ ನಾಮವನ್ನು ಪಠಿಸುತ್ತಾ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಸಂಭ್ರಮವನ್ನು ಸಂಭ್ರಮಿಸಿದರು. ಜೊತೆಗೆ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಬಹಳ ವಿಶೇಷವಾದಂಥ ಭೋಜನದ ವ್ಯವಸ್ಥೆಯನ್ನು ಕೂಡ ಕೆಮ್ಮಯ್ಯಲ್ಲಿ ಮಾಡಲಾಗಿತ್ತು. ಬಹುತೇಕ ಎಲ್ಲ ಕಡೆಯೂ ಕೂಡ ಬಹಳ ವಿಶೇಷವಾದಂತಹ ಹಬ್ಬದೂಟದ ಒಂದು ಸಂಭ್ರಮ ಇತ್ತು. ಎಲ್ಲ ಕಡೆಯೂ ಕೂಡ ಹಬ್ಬದೂಟದ ಆಯೋಜನೆ ಮಾಡಲಾಗಿತ್ತು.
ಜೈ ಶ್ರೀರಾಮ್. ಇವತ್ತು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಆಗ್ತಾ ಉಂಟು. ಇಡೀ ದೇಶದಲ್ಲೆಡೆ ಈ ಒಂದು ಬ್ರಹ್ಮಕಲಶೋತ್ಸವದ ಸಂಭ್ರಮ ನಡೀತಾ ಇದೆ. ಎಲ್ಲ ಶ್ರದ್ಧಾ ಕೇಂದ್ರಗಳಲ್ಲಿ, ದೇವಸ್ಥಾನಗಳಲ್ಲಿ, ಭಜನಾ ಮಂದಿರಗಳಲ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಬೇರೆ ಸಂಘಟನೆ ಭಜನಾ ಮಂಡಳಿಗಳು, ಎಲ್ಲ ರಾಮಭಕ್ತರು, ಎಲ್ಲ ಹಿಂದೂ ಬಂಧುಗಳು ತಮ್ಮ ತಮ್ಮ ಶ್ರದ್ಧಾ ಕೇಂದ್ರಗಳಲ್ಲಿ ಭಜನೆ ಹಾಡುವಂಥದ್ದು, ಪೂಜಾ ಕಾರ್ಯಕ್ರಮ, ಬೇರೆ ಬೇರೆ ಹೋಮಗಳು ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಆಚರಿಸ್ತಾ ಅಯೋಧ್ಯೆಯಲ್ಲಿ ಆಗ್ತಾ ಇರುವಂಥ ಶ್ರೀರಾಮ ಒಂದು ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಆ ರೀತಿಯ ಕಾರ್ಯಕ್ರಮಕ್ಕೆ ತಮ್ಮ ಕಾರ್ಯಕ್ರಮ ಕೂಡ ತೊಡಗಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘದ ಸದಸ್ಯರು ನಾವೆಲ್ಲರೂ ನಮ್ಮ ಈ ಭಾಗದ ಪುತ್ತೂರು ನಗರದ ಏನು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪುತ್ತೂರು ನಗರದ ಕೃಷ್ಣನಗರ ವಸತಿ ನಮ್ಮ ಸರ್ಕಾರಿ ಬೂತ್ ಹೇಳೋದ್ರೆ 4-5 ಬೂತ್ಗಳು ಸೇರಿ ನಾವೊಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದೇವೆ. ಶ್ರೀ ವಿಷ್ಣು ಯುವಕ ಮಂಡಲ ಕೆಮ್ಮ ಇದರ ಸಹಕಾರದೊಂದಿಗೆ, ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬೆಳಗಿನಿಂದ ಭಜನಾ ಕಾರ್ಯಕ್ರಮ, ಶ್ರೀ ಮಹಾವಿಷ್ಣು ಮೂರ್ತಿ ದೇವಸ್ಥಾನದಿಂದ ಒಂದು ದೀಪ ಜ್ಯೋತಿಯನ್ನು ಇಲ್ಲಿಗೆ ತಂದು ಇಲ್ಲಿಯ ದೀಪದೊಂದಿಗೆ ಜೋಡಿಸಿ ಒಂದು ಸಾನ್ನಿಧ್ಯವನ್ನು ಇಲ್ಲಿ ನಾವು ನಿರ್ಮಾಣ ಮಾಡಿ ಅಲ್ಲಿ ಭಜನಾ ಕಾರ್ಯಕ್ರಮ ಆರಂಭ ಆಗಿದೆ. ಮಧ್ಯಾಹ್ನದವರೆಗೆ ಭಜನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಬಳಿಕ ಸಾಮೂಹಿಕವಾಗಿ ಒಂದು ರಾಮತಾರಕ ಮಂತ್ರವನ್ನು ಹೇಳುವಂಥ ಕಾರ್ಯಕ್ರಮ, ಆ ಬಳಿಕ ಶ್ರೀರಾಮನ ಪ್ರತಿಷ್ಠಾ ಕಾರ್ಯಕ್ರಮ ನಡೆದಿದೆ. ಆ ಮುಹೂರ್ತದ ನಂತರ ರಾಮನ ಭಾವಚಿತ್ರಕ್ಕೆ ಎಲ್ಲ ಹಿಂದೂ ಬಂಧುಗಳು, ಎಲ್ಲ ಭಗವದ್ಭಕ್ತರು ಪುಷ್ಪಾರ್ಚನೆ ಮಾಡುವಂಥ ಕಾರ್ಯಕ್ರಮ ನಡೀಲಿಕ್ಕಿದೆ. ಆ ಬಳಿಕ ಬಂದಿರುವಂಥ ಎಲ್ಲ ಭಗವದ್ಭಕ್ತರಿಗೆ ಒಂದು ಅನ್ನಪ್ರಸಾದ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಎಲ್ಲ ಭಗವದ್ಭಕ್ತರು ಬರ್ತಾ ಇದ್ದಾರೆ. 1,000ದಷ್ಟು ಒಂದು ಭಕ್ತರು ಇಲ್ಲಿ ಸೇರುವಂಥ ನಿರೀಕ್ಷೆ ಇದೆ. ಇಡೀ ದೇಶದಲ್ಲಿ ಎಲ್ಲ ಹಿಂದೂಗಳಿಗೊತ್ತು ಹಬ್ಬ. ನಮ್ಮ ಏನು ಕನಸು ಇದೆ, 500 ವರ್ಷಗಳ ಹೋರಾಟ ಇರ್ಬೋದು, ಅನೇಕ ಹಿರಿಯರ ತ್ಯಾಗ ಬಲಿದಾನದಿಂದ ಇವತ್ತು ನಮ್ಮೊಂದು ನರೇಂದ್ರ ಮೋದಿಯವರ ನೇತೃತ್ವದ ಒಂದು ಆಡಳಿತದಿಂದ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ವಿರಾಜಮಾನಾಗ್ತಾ ಇದ್ದಾನೆ. ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಆಗುವ ಮೂಲಕ ಈ ದೇಶ ರಾಮರಾಜ್ಯ ಆಗ್ತಾ ಇದೆ. ಅಖಂಡ ಭಾರತದ ಕಲ್ಪನೆ ಏನಿದೆ ನಮ್ಮದು, ಅದು ಸಾಕಾರ ಆಗುವಂಥ ದಿನ ಕ್ಷಣಗಣಾಗಿದೆ. ಇಡೀ ಜಗತ್ತು ಭಾರತವನ್ನು ನೋಡುವಂಥ ಒಂದು ದಿನ ಇವತ್ತು ಸಂವಿಧಾಗಿದೆ. ಭಾರತವು ಇಡೀ ವಿಶ್ವಕ್ಕೆ ಒಂದು ದಿಕ್ಸೂಚಿಯನ್ನು ತೋರಿಸುವಂಥ ಒಂದು ಮಾರ್ಗದರ್ಶನ ಮಾಡುವಂಥ ದೇಶವಾಗಿ ಈ ಮೂಲಕ ಹೊರಹೊಮ್ಮುತ್ತಾ ಇದೆ. ರಾಮ ಭಕ್ತರು ನಾವೆಲ್ಲರೂ ಅತ್ಯಂತ ಹೆಚ್ಚಿನ ಖುಷಿಯಲ್ಲಿದ್ದೇವೆ. ಶ್ರೀರಾಮನು ಈ ದೇಶದ ಎಲ್ಲ ಭಕ್ತರಿಗೂ, ಎಲ್ಲ ಜನರಿಗೂ ಒಳ್ಳೆಯದನ್ನು ಮಾಡಲಿ, ರಾಮನ ಅನುಗ್ರಹ ಎಲ್ಲ ಭಗವದ್ ಭಕ್ತರಿಗಿರಲಿ, ಆಂಜನೇಯನ ಅನುಗ್ರಹ ಎಲ್ಲರಿಗೂ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದೇನೆ. ಜೈ ಶ್ರೀರಾಮ್. ನಾನು ಮೊದಲನೇದಾಗಿ ವಿಶ್ವ ಹಿಂದೂ ಪರಿಷತ್ತಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಯಾಕಂತ ಹೇಳಿದರೆ ನಾವು 500 ವರ್ಷಗಳಿಂದ ಹೋರಾಟ ಮಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಆಗ್ತಿರುವುದು ನಮಗೆಲ್ಲ ಬಹಳ ಸಂತೋಷದ ವಿಷಯ. ನಾವೆಲ್ಲ ರಾಮಭಕ್ತರು. ನಾನು ಕೂಡ ಅಯೋಧ್ಯೆಗೆ 1994ರಲ್ಲಿ ನಾನು ಹೋಗಿದ್ದೇನೆ. ಗೋಧ್ರಾ ಹತ್ಯಾಕಾಂಡ ಸಂದರ್ಭದಲ್ಲಿ ನಾವು ಸಹ ಹೋಗಿದ್ದೇವೆ. ಅಯೋಧ್ಯೆಯಲ್ಲಿ 13 ದಿವಸ ನಾನು ಅಲ್ಲಿ ಅರೆಸ್ಟ್ ಆಗಿದ್ದೆವು. ಅಲ್ಲಿ ನಮ್ಮನ್ನು ಬಿಡಲಿಲ್ಲ. ನಾವು ತುಂಬ ಕಷ್ಟಪಟ್ಟು ಹೋಗಿದ್ದೆವು. ಆವಾಗ ವಿಶ್ವ ಹಿಂದೂ ಪರಿಷತ್ತಿನ ಅವರೆಲ್ಲ ಇದ್ದರು ಅಲ್ಲಿ. ಅವತ್ತು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಕೆಲವೊಂದು ಕಡೆ ನಮ್ಮನ್ನು ಇದು ಮಧ್ಯಪ್ರದೇಶದಲ್ಲಿ ಇಳಿಸಿದ್ದಾರೆ. ನಂತರ ಉತ್ತರ ಪ್ರದೇಶದಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದರು. ಸುಲ್ತಾನ್ಗಢ ಅಂತೇಳಿ. ಸುಲ್ತಾನ್ಗಢ ಎಲ್ಲ ಅಲಹಾಬಾದಿಂದ 50 ಕಿಲೋಮೀಟ್ರು, ಅಲ್ಲಿಂದ 7 ಕಿಲೋಮೀಟ್ರ್ ಆಚೆ ಫೈಜಾಬಾದಿಂದ ಈಚೆ ಸುಲ್ತಾನ್ಗಢದಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಒಂದು ಕಾಲೇಜಲ್ಲಿ ಹಾಕಿದರು. ಆ ಕಾಲೇಜಲ್ಲಿ ನಮ್ಮನ್ನು ತುಂಬ ಹಿಂಸೆ ಕೊಟ್ಟರು ಪೊಲೀಸರು. TN ಚತುರ್ವೇದಿ ಎಂಬ ಇನ್ಸ್ಪೆಕ್ಟರ್ ನಮ್ಮನ್ನು ಅರೆಸ್ಟ್ ಮಾಡಿದರು. ಆವಾಗ ನಮ್ಮೊಟ್ಟಿಗೆ ಶಿವಸೇನೆಯವರಿದ್ದರು. ಶಿವಸೇನೆ ಮಹಿಳೆ ಒಬ್ಬರು ಪೊಲೀಸರಿಗೆ ಚಪ್ಪಲಿ ಏಟನ್ನು ಸಹ ಕೊಟ್ಟಿದ್ದನ್ನು ನಾವು ಕಂಡಿದ್ದೇವೆ. ಆದ್ದರಿಂದ ತುಂಬ ಹೆದರಿಕೆ ಆಯಿತು. ಇಲ್ಲಿ ಕೊಲೆ ಮಾಡ್ತಾರೆ ಬ್ಯಾರಿಗಳು ಅಂತ ಹೇಳಿದ್ರೆ, ಅದು ತುಂಬ ಏರಿಯಾಗಳು ಮುಸ್ಲಿಮರದ ಏರಿಯಾ. ಆದ್ದರಿಂದ ನಾನು ತುಂಬ ಭಯಪಟ್ಟಿದ್ದೆವು. ಆದ್ದರಿಂದ ಅದರ ನಂತರ ನಾವು ವಾಪಸ್ ಅಲ್ಲಿಂದ ತಪ್ಪಿಸಿಕೊಂಡು ಬಂದು ಒಂದು ಲಾರಿಗೆ ಹತ್ತಿಕೊಂಡು ಲಾರಿಯಲ್ಲಿ ನಾವು ನೋಡಿದೆವು. ನೋಡುವಾಗ ನಮ್ಮ ದುರ್ಗಾದೇವಿಯ ಫೋಟೋ ಇತ್ತು. ಅದು ನಮಗೆ ತುಂಬ ಸಂತೋಷ, ಧೈರ್ಯ ಬಂತು. ಅವ ಬಂದು ಸುಲ್ತಾನ್ಗಢದಲ್ಲಿ ವಾಪಸ್ ಇಳಿಸಿಬಿಟ್ಟ. ನಂತರ ನಾವು ಫೈಜಾಬಾದ್ಗೆ 7 ಕಿಲೋಮೀಟರ್ ನಡ್ಕೊಂಡು ಹೋದೆವು. ಅಲ್ಲಿಂದ ನಮ್ಮನ್ನು ರೈಲು ಮಾರ್ಗದಿಂದಾಗಿ ಅಲ್ಲಿಂದ ನಮ್ಮನ್ನು ಸಹ ಬಿಡಲಿಲ್ಲ. ನಂತರ ನಾವು 13 ಕಿಲೋಮೀಟರ್ 3 ದಿವಸ ಬಿಟ್ಟು 13 ಕಿಲೋಮೀಟರ್ ಅಯೋಧ್ಯೆಗೆ ನಡ್ಕೊಂಡು ಹೋಗಿದ್ದೆವು. ಅಲ್ಲಿ ನಮ್ಮನ್ನು ಸಹ ಬಿಡಲಿಲ್ಲ. ಅದು ತುಂಬ ಕಷ್ಟಪಟ್ಟಿದ್ದೆವು. ಆದರೂ ಕೂಡ ಈಗ ನಮಗೆ 48 ವರ್ಷಗಳಿಂದ ಹೋರಾಟ ಮಾಡಿ ಅಯೋಧ್ಯೆ ನಮಗೆ ಸಿಕ್ಕಿದೆ. ತುಂಬ ಸಂತೋಷ ಆಗಿದೆ. ಶ್ರೀರಾಮ ದೇವರು ವಾಪಸ್ಸು ದಶರಥನಿಗೆ ಹುಟ್ಟಿ ಬಂದ ಹಾಗೆ ನಮಗೆ ಕಾಣ್ತಾ ಇದೆ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀರಾಮನ ರಕ್ಷೆ ಸದಾ ಹಿಂದೂ ಬಾಂಧವರಿಗೆಲ್ಲರಿಗೂ ಇರಲಿ ಅಂತ ಆಶಿಸ್ತಾ ನಾನು 2 ಮಾತನ್ನು
ಹೂಪಗೌಡ ಕೊಳ್ಳ್ಯ ಚಿಕ್ಕಮಗಳೂರು. ಪುತ್ತೂರಿನ ದೇವಣ್ಣಗಿನಿ ಕಾಂಪ್ಲೆಕ್ಸ್ನಲ್ಲಿ ವಿಶೇಷವಾಗಿ ರಾಮನ ಪ್ರತಿಷ್ಠಾಪನೆಯನ್ನು ಆಚರಿಸಲಾಯಿತು. ಬಹಳ ವಿಶೇಷವಾಗಿ ಇಲ್ಲಿ ಇಡೀ ಕಾಂಪ್ಲೆಕ್ಸ್ನವರು ಸೇರಿಕೊಂಡು ವಿಶೇಷವಾದಂಥ ಆಚರಣೆಯನ್ನು ಮಾಡಿದರು. ಜೊತೆಗೆ ರಾಮನಾಮವನ್ನು ಪಠಿಸಿದರು. ಜೊತೆಗೆ ಸುಡುಮದ್ದನ್ನು ಸಿಡಿಸಿ ಸಂಭ್ರಮಿಸಿದರು. ನಾವೀಗ ನೋಡ್ತಾ ಇರುವಂಥ ದೃಶ್ಯ ರಾಮಕುಂಜೇಶ್ವರ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂತಹ ಭಜನೆ, ಜೊತೆಗೆ ಅಲ್ಲಿ ಸೇರಿರುವಂಥ ಭಕ್ತಾದಿಗಳು, ಅಲ್ಲಿ ಭಕ್ತಾದಿಗಳಿಗೆ ಮಾಡಲಾಗಿರುವಂಥ ವ್ಯವಸ್ಥೆಗಳು ಎಲ್ಲವನ್ನೂ ಕೂಡ ತಾವೀಗ ನೋಡ್ತಾ ಇದ್ದೀವಿ ರಾಮಕುಂಜೇಶ್ವರ ಕ್ಷೇತ್ರದಿಂದ. ಗೋಳಿತೊಟ್ಟು ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ನಡೆದಂತಹ ಭಜನಾ ಕಾರ್ಯಕ್ರಮ, ಅಲ್ಲಿ ಮಾಡಲಾಗಿರುವಂಥ ವ್ಯವಸ್ಥೆ, ಅಲ್ಲಿ ವಿಶೇಷವಾದಂತಹ ಪೂಜಾ ವಿಧಿವಿಧಾನಗಳು ನಡೆದಿದೆ ಗೋಳಿತೊಟ್ಟುವಿನ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ. ಎಲ್ಲ ರಾಮ ಭಕ್ತರ ಪರವಾಗಿ ಶ್ರೀ ಸಿದ್ಧಿವಿನಾಯಕ ಹಿಂದೂ ಬಾಂಧವರಿಗೆಲ್ಲರಿಗೂ ಕೂಡ ಸನ್ಮಾನಗಳ ಆಗುಂಟಾಗಿದೆ. ಪುತ್ತೂರಿನಲ್ಲಿ ಗುಜರಾತಿ ಪರಿವಾರದವರಿಂದ ಸಿಹಿ ತಿಂಡಿಯನ್ನು ವಿತರಣೆ ಮಾಡಲಾಯಿತು. ಪುತ್ತೂರಿನಲ್ಲಿ ಗುಜರಾತಿ ಪರಿವಾರದಿಂದ ಸಿಹಿ ತಿಂಡಿ ವಿತರಣೆ ಮಾಡಲಾಯಿತು. ಬಹಳ ವಿಶೇಷವಾಗಿ ಅಪಾರ ಸಂಖ್ಯೆಯಲ್ಲಿ ಸೇರಿದ ಭಕ್ತಾದಿಗಳಿಗೆ ಸಿಹಿ ತಿಂಡಿಯನ್ನು ವಿತರಣೆ ಮಾಡಲಾಯಿತು. ಪಾಣಾಜಯ ರಣಮಂಗಳ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿಯೂ ಕೂಡ ವಿಶೇಷವಾದಂತಹ ಭಜನೆ, ತದ ಬಳಿಕ ನೇರ ಪ್ರಸಾರದ ವೀಕ್ಷಣೆ, ವಿಶೇಷವಾದಂಥ ಪೂಜಾ ವಿಧಿವಿಧಾನಗಳನ್ನು ಕೂಡ ರಣಮಂಗಳ ದೇವಸ್ಥಾನದಲ್ಲಿ ನೆರವೇರಿಸಲಾಯಿತು.
ಪುತ್ತೂರಿನ ಕಲ್ಲಾರೆಯ ರಾಘವೇಂದ್ರ ಮಠದಲ್ಲಿ ನಡೆದಂತಹ ವಿಶೇಷವಾದಂತಹ ತಯಾರಿ ಮತ್ತು ಅಲ್ಲಿಯೂ ಕೂಡ ವಿಶೇಷವಾದಂಥ ಪೂಜಾ ವಿಧಿವಿಧಾನಗಳು ಜೊತೆಗೆ LED ಪ್ರಾಣ ಪ್ರತಿಷ್ಠೆಯ ಅಪೂರ್ವ ಕ್ಷಣಗಳ ವೀಕ್ಷಣೆ. ಶ್ರೀ ಕ್ಷೇತ್ರ ಬಳ್ಳಮಂಜದ ದೃಶ್ಯಾವಳಿಯನ್ನು ತಾವೀಗ ನೋಡ್ತಾ ಇದ್ದೀರಿ. ಅಲ್ಲಿಯೂ ಕೂಡ ವಿಶೇಷವಾದಂಥ ಪೂಜಾ ವಿಧಿವಿಧಾನಗಳು, ತದಬಳಿಕ ಸೇರಿದಂತಹ ಅಪಾರ ಸಂಖ್ಯೆಯಲ್ಲಿ ಸೇರಿರುವಂಥ ಭಕ್ತಾದಿಗಳಿಗೆ ಸ್ಕ್ರೀನ್ ಹಾಕಿ ತೋರಿಸಲಾಗಿತ್ತು. ಅಲ್ಲಿಯೂ ಕೂಡ ಬಹಳ ಸಂಖ್ಯೆಯಲ್ಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸೇರಿದರು. ಆ ಅಪೂರ್ವ ಕ್ಷಣವನ್ನು ಒಂದು ಸಂಭ್ರಮಿಸಿದರು. ಅಲ್ಲಿ ಸೇರಿರ್ತಕ್ಕಂಥ ಭಕ್ತಾದಿಗಳನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಭಾಳ ವಿಶೇಷವಾಗಿ ಸ್ಕ್ರೀನ್ ವ್ಯವಸ್ಥೆ ಮಾಡಲಾಗಿತ್ತು. ಆ ವ್ಯವಸ್ಥೆಯ ಬಗ್ಗೆಯೂ ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅನಂತೇಶ್ವರನ ಸನ್ನಿಧಾನದಲ್ಲಿ ಬಂದು ಸೇರಿದರು. ಸುದ್ದಿಯ ನೇರ ಪ್ರಸಾರವನ್ನು ಅಲ್ಲಿ ಜನರು ವೀಕ್ಷಣೆ ಮಾಡಿದರು. ಜೊತೆಗೆ ಭಜನಾ ಕಾರ್ಯಕ್ರಮವೂ ಕೂಡ ನಡೆದಿತ್ತು. ಭಜನಾ ಕಾರ್ಯಕ್ರಮದಲ್ಲಿಯೂ ಕೂಡ ಬಹಳ ವಿಶೇಷವಾದಂತಹ ಆಕರ್ಷಕ ಹಾಡುಗಳ ಮೂಲಕ ಎಲ್ಲರ ಮನವನ್ನು ಭಜಕರು ಗೆದ್ದರು. ಬಳ್ಳಮಂಜದ ಕ್ಷೇತ್ರದಿಂದ ನೀವೀಗ ನೋಡ್ತಾ ಇರುವಂಥ ದೃಶ್ಯ, ಬಳ್ಳಮಂಜ ಕ್ಷೇತ್ರದಿಂದ ನಮ್ಮ ಪ್ರತಿನಿಧಿ ನಿಖಿಲ್ ಅವರು ಕಳುಹಿಸಿಕೊಟ್ಟಿರುವಂಥ ದೃಶ್ಯ. ಸುದ್ದಿಯ ನೇರ ಪ್ರಸಾರವನ್ನು ಅಲ್ಲಿ ವೀಕ್ಷಣೆ ಮಾಡ್ತಾ ಇರುವಂಥ ದೃಶ್ಯ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಪೆರಾಡಿ ಅಯ್ಯಪ್ಪ ಮಂದಿರದಲ್ಲಿಯೂ ಕೂಡ ವಿಶೇಷ ಭಜನಾ ವ್ಯವಸ್ಥೆ, ಜೊತೆಗೆ ಅಯ್ಯಪ್ಪನ ಆರಾಧನೆ ಜೊತೆಗೆ ರಾಮನಾರಾಧನೆ, ರಾಮನಾಮವನ್ನು ಎಲ್ಲರೂ ಕೂಡ ಪಠಿಸಿ ರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸೇರಿದ್ದರು. ರುದ್ರಗಿರಿಯ ಮೃತ್ಯುಂಜಯ ದೇವಸ್ಥಾನದಲ್ಲಿ ನಡೆದಂತಹ
ಇವತ್ತಿನ ವಿಶೇಷ ಪೂಜಾ ವಿಧಿವಿಧಾನಗಳು ಮತ್ತು ಅಪಾರ ಸಂಖ್ಯೆಯಲ್ಲಿ ಸೇರಿದಂಥ ಭಕ್ತ ಸಾಗರ, ಜೊತೆಗೆ ಅಲ್ಲಿ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಳ್ಳಲಾಗಿತ್ತು. ಅಲ್ಲಿ ವಿಶೇಷವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ರುದ್ರಗಿರಿ ದೇವಸ್ಥಾನ, ರುದ್ರಗಿರಿಯ ಮೃತ್ಯುಂಜಯ ದೇವಸ್ಥಾನ, ತಣ್ಣೀರುಪಂತ ಗ್ರಾಮ. ಈ ರಾಷ್ಟ್ರದ ಪರಿಕಲ್ಪನೆ ಏನಿದೆಯೋ ಅದು ಬೆಳೆದು ನಿಂತಿರುವುದಿದ್ರೆ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ, ಇಲ್ಲಿ ಶ್ರೀರಾಮ ತಾರಕ ಯಜ್ಞ ನಡೆದಿದೆ. ಶ್ರೀರಾಮನಾಮ ತಾರಕ ಯಜ್ಞ, ಆ ತಾರಕ ಯಜ್ಞದ ದೃಶ್ಯಾವಳಿಗಳು, ಜೊತೆಗೆ ಗುರುದೇವಾನಂದ ಸ್ವಾಮೀಜಿ ಅವರಿಂದ ದಿವ್ಯ ಅವರ ಉಪಸ್ಥಿತಿಯಲ್ಲಿ ನಡೆದಂತಹ ಕಾರ್ಯಕ್ರಮದ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೇವೆ. ರಾಮನಾಮ ನಿರಂತರ ಈ ರಾಷ್ಟ್ರದ ಪರಿಕಲ್ಪನೆ ಏನಿದೆಯೋ ಅದು ಬೆಳೆದು ನಿಂತಿರುವುದಿದ್ರೆ ರಾಮನ ಆದರ್ಶದಿಂದ ಬೆಳೆದಿದೆ. ಇವತ್ತು ನಾವೆಲ್ಲ ಭಾಗವಹಿಸಿಕೊಂಡು ರಾಮ ತಾರಕ ಯಜ್ಞವನ್ನು ಮಾಡುವಂಥದ್ದು. ಇದು ಹೊರಗೆ ಆಗುವಂತಹ ಒಂದು ಯಜ್ಞ, ಆದರೆ ಅಂತರ್ಯದಲ್ಲಿ ಒಂದು ಯಜ್ಞ ಆಗಬೇಕು. ಅಲ್ಲಿ ರಾಮನಾಮ ನಿರಂತರವಾಗಿ ಜಪಿಸುತ್ತಿರಬೇಕು ಅಂತ. ರಾಮ ಎನ್ನುವಂಥದ್ದು 2 ಅಕ್ಷರಗಳಿದ್ದರೂ ಕೂಡ ಅದರಲ್ಲಿ ಅರಿವಿಲ್ಲದೆ ಹನುಮಂತ ಸೇರಿಕೊಂಡಿರುತ್ತಾನೆ. ಹೇಗೆ ಅಂತ ಕೇಳಿದರೆ, ರಾಮನ ಆರಂಭದ ರಾ ಅಕ್ಷರವನ್ನು ತೆಗೊಳ್ಳಿ, ಮಾರುತಿ ಎನ್ನುವಂಥ ಮಾ ಅಕ್ಷರವನ್ನು ತೆಗೊಳ್ಳಿ, 2 ಸೇರಿದಾಗ ರಾಮ ಆಗ್ತದೆ. ಯಾಕಂದರೆ ರಾಮ ಅಂತರ್ಗತವಾಗಿರುವಂಥ ಮುಖ್ಯ ಪ್ರಾಣ ಅಂತರ್ಗತವಾಗಿರುವಂಥ ರಾಮ ಅಂತ ಒಂದೊಂದು ಬಿಟ್ಟು ಒಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ರಾಮ ಅನ್ನುವಂಥ ನಾಮಕ್ಕೆ ಏನು ಶಕ್ತಿ ಅಂತ ಸುಮ್ಮನೆ ರಾಮ ಅಂತ ಹೇಳುವುದಿಲ್ಲ. ರಾಮ ಅನ್ನುವ ಇವತ್ತೆಲ್ಲವೂ ರಾಮಮಯ. ನಾನು ಒಂದು ಕುಂದಾಪುರ ಆ ಭಾಗದಿಂದ ಈಚೆ ಕಾರ್ಕಳದಿಂದ ಸುತ್ತಾಗಿ ನೋಡಿದರೂ ರಾರಾಜಿಸುವಂಥದ್ದು ರಾಮನದ್ದೇ ಚಿತ್ರಪಟಗಳು. ಅಲ್ಲಿ ಇಲ್ಲೆಲ್ಲ ಬೆಳಕಿಂದ ಎಲ್ಲ ಕಂಗೊಳಿಸ್ತೂ ಉಂಟು, ಎಲ್ಲ ರಾಮಮಯ ಅಂತ. ಯಾಕೆ ವಿಶ್ವವೇ ರಾಮಮಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿಶ್ವದಲ್ಲಿ ರಾಮ ಹೇಗೆ ಸೇರಿಕೊಂಡಿದ್ದಾನೆ. ಈ ರಾಷ್ಟ್ರದ ಪರಿಕಲ್ಪನೆ ಏನಿದೆಯೋ ಅದು ಬೆಳೆದು ನಿಂತಿರುವುದಿದ್ರೆ ರಾಮನ ಆದರ್ಶದಿಂದ ಬೆಳೆದಿದೆ. ಇವತ್ತು ನಾವೆಲ್ಲ ಭಾಗವಹಿಸಿಕೊಂಡು ಈ ರಾಷ್ಟ್ರದ ಪರಿಕಲ್ಪನೆ ಏನಿದೆಯೋ ಅದು ಬೆಳೆದು ನಿಂತಿರುವುದಿದ್ರೆ ರಾಮನ ಆದರ್ಶದಿಂದ ಬೆಳೆದಿದೆ. ಇವತ್ತು ನಾವೆಲ್ಲ ಭಾಗವಹಿಸಿಕೊಂಡು ರಾಮ ತಾರಕ ಯಜ್ಞವನ್ನು ಮಾಡುವಂಥದ್ದು. ಇದು ಹೊರಗೆ ಆಗುವಂತಹ ಒಂದು ಯಜ್ಞ, ಆದರೆ ಅಂತರ್ಯದಲ್ಲಿ ಒಂದು ಯಜ್ಞ ಆಗಬೇಕು. ಅಲ್ಲಿ ರಾಮನಾಮ ನಿರಂತರವಾಗಿ ಜಪಿಸುತ್ತಿರಬೇಕು ಅಂತ. ರಾಮ ಎನ್ನುವಂಥದ್ದು 2 ಅಕ್ಷರಗಳಿದ್ದರೂ ಕೂಡ ಅದರಲ್ಲಿ ಅರಿವಿಲ್ಲದೆ ಹನುಮಂತ ಸೇರಿಕೊಂಡಿರುತ್ತಾನೆ. ಹೇಗೆ ಅಂತ ಕೇಳಿದರೆ, ರಾಮನ ಆರಂಭದ ರಾ ಅಕ್ಷರವನ್ನು ತೆಗೊಳ್ಳಿ, ಮಾರುತಿ ಎನ್ನುವಂಥ ಮಾ ಅಕ್ಷರವನ್ನು ತೆಗೊಳ್ಳಿ, 2 ಸೇರಿದಾಗ ರಾಮ ಆಗ್ತದೆ. ಯಾಕಂದರೆ ರಾಮ ಅಂತರ್ಗತವಾಗಿರುವಂಥ ಮುಖ್ಯ ಪ್ರಾಣ ಅಂತರ್ಗತವಾಗಿರುವಂಥ ರಾಮ ಅಂತ ಒಂದೊಂದು ಬಿಟ್ಟು ಒಂದಿರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ರಾಮ ಅನ್ನುವಂಥ ನಾಮಕ್ಕೆ ಏನು ಶಕ್ತಿ ಅಂತ ಸುಮ್ಮನೆ ರಾಮ ಅಂತ ಹೇಳುವುದಿಲ್ಲ. ರಾಮ ಅನ್ನುವ ಪಾರಂಕಿ ದೇವಸ್ಥಾನದಲ್ಲಿ ಹೇಗೆ ಅಲಂಕಾರಗೊಂಡಿದ್ದು ಪಾರಂಕಿಯಲ್ಲಿ ಅನ್ನುವಂಥದ್ದು, ಜೊತೆಗೆ ಪಾರಂಕಿಯಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಅನ್ನೋದು ಕೂಡ ನೋಡ್ತಾ ಇದ್ದೀರಿ. ಇದು ಪಾರಂಕಿ ದೇವಾಲಯದಿಂದ ಕಂಡು ಬರ್ತಿರುವಂಥ ದೃಶ್ಯ. ನಮ್ಮ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರುವಂಥ ಸಂದೀಪ್ ಅವರು ಕೂಡ ಅಲ್ಲಿ ಈ ದೃಶ್ಯದಲ್ಲಿ ಕಾಣಬಹುದು. ಮಾರಿಕಾಂಬ ದೇವಸ್ಥಾನದ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀವಿ. ಶ್ರೀ ಮಾರಿಕಾಂಬ ದೇವಿ ಸನ್ನಿಧಿ.
ತಾವೀಗ ನೋಡ್ತಾ ಇದ್ದೀರಿ. ವಿಶೇಷವಾದಂಥ ಭಜನಾ ಕಾರ್ಯಕ್ರಮ, ವೈದಿಕ ಕಾರ್ಯಕ್ರಮ, ಅದರ ಜೊತೆಗೆ ಅಲ್ಲಿಯೂ ಕೂಡ ನೇರ ಪ್ರಸಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಅಲ್ಲಿಯೂ ಕೂಡ ಭಕ್ತಾದಿಗಳು ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಿದರು. ನಾರಾವಿಯ ಸೂರ್ಯನಾರಾಯಣ ದೇವಾಲಯದಿಂದ ದೇವಾಲಯದ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀವಿ. ಮೈರಲ್ಕೆಯ ಒಡಿನಾಳ ಮೈರಲ್ಕೆ ಕಿರಾತಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾಗಿ 508 ಶಿಯಾಳ ಅಭಿಷೇಕ ಪೂಜೆ ಜರುಗಿತು. ಆನಂತರ ವಿಶೇಷವಾಗಿ ಭಕ್ತಾದಿಗಳಿಗೆ ಅಲ್ಲಿ ನೇರ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತ ಮಹಾಶಯರು ಈ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯ ಪವಿತ್ರ ಕ್ಷಣದಲ್ಲಿ ದೇವಸ್ಥಾನದಲ್ಲಿ ತಮ್ಮ ಸಮಯವನ್ನು ಮೀಸಲಿಟ್ಟು ರಾಮನ ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೇವೆ ಅನ್ನುವಂಥ ಖುಷಿಯಲ್ಲಿದ್ದರು. ಚಾಮುಂಡೇಶ್ವರಿ ದೇವಸ್ಥಾನ ಮೊಟ್ಟೆದಡ್ಕ, ಇಲ್ಲಿ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನಡೆಯಿತು. ಪುತ್ತೂರಿನ ಮೊಟ್ಟೆದಡ್ಕದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಮತ್ತು ವಿಶೇಷವಾದಂತಹ ಭಜನಾ ಕಾರ್ಯಕ್ರಮವೂ ಕೂಡ ನಡೆಯಿತು. ಮಕ್ಕಳಿಂದ ಆದಿಯಾಗಿ ಎಲ್ಲರೂ ಕೂಡ ಭಜನಾ ಕಾರ್ಯಕ್ರಮದಲ್ಲಿ ತಮ್ಮಂತಾರು ತೊಡಗಿಸಿಕೊಂಡರು. ಸುಲ್ಕೆರೆಯ ಮಹಿಷಮರ್ದಿನಿ ದೇವಸ್ಥಾನ, ಸುಲ್ಕೆರೆ ಮೊಗ್ರು, ಇಲ್ಲಿಯೂ ಕೂಡ ವಿಶೇಷವಾದಂಥ ಪೂಜಾ ವಿಧಿವಿಧಾನಗಳು ನಡೆಯಿತು. ಅಲ್ಲಿಯೂ ಕೂಡ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸೇರಿ ಆ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾದರು, ತಮ್ಮನ್ನು ತಾವು ತೊಡಗಿಸಿಕೊಂಡರು. ಈ ಅಪೂರ್ವ ಕ್ಷಣದಲ್ಲಿ ತಾವೂ ಕೂಡ ದೇವತಾ ಕಾರ್ಯದಲ್ಲಿ ಭಾಗಿಯಾದಂತಹ ಸಂಭ್ರಮದಲ್ಲಿದ್ದರು.
ಕೆಮ್ಮಿಂಜೆಯ ಶ್ರೀರಾಮ ಭಜನಾ ಮಂದಿರದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ತಾವೀಗ ನೋಡ್ತಾ ಇದ್ದೀರಿ. ಶ್ರೀರಾಮನ ಭಜನೆಯನ್ನು ಈ ಭಜನಾ ಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಶ್ರೀರಾಮನ ಭಜನಾ ಮಂದಿರದಲ್ಲಿ ಆಯೋಜನೆ ಮಾಡುವ ಜೊತೆಗೆ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡೋದಕ್ಕೆ ಅಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ನೇರ ಪ್ರಸಾರದ ವೀಕ್ಷಣೆಯನ್ನು ಮಾಡಿದರು. ಜೊತೆಗೆ ಅಲ್ಲಿ ವಿಶೇಷ ರಂಗೋಲಿಯೂ ಕೂಡ ಎಲ್ಲರ ಗಮನ ಸೆಳೀತು. ರಾಮನ ಪಾತ್ರಧಾರಿ ಅಲ್ಲಿದ್ದವರ ವಿಶೇಷವಾದಂಥ ಗಮನ ಸೆಳೆದರು. ನೋಡಿ, ವಿಶೇಷವಾಗಿ ವಿವಿಧ ಪಾತ್ರಧಾರಿಗಳು ಅಲ್ಲಿ ಎಲ್ಲರ ಗಮನವನ್ನು ಸೆಳೆದು ರಾಮ ಮತ್ತು ಹನುಮಂತ ಅಲ್ಲಿ ನೆರೆದವರನ್ನು ಭಕ್ತಿ ಮುಗ್ಧರನ್ನಾಗಿಸಿದರು. ಮುಳಿಯ ಜುವೆಲ್ಸ್ ಸಿಬ್ಬಂದಿಗಳು ಎಲ್ಲ ಸೇರಿ ಅಲ್ಲಿ ಪುತ್ತೂರಿನಲ್ಲಿ ಸಿಹಿ ತಿಂಡಿ ಹಂಚಿ ಸಂಭ್ರಮಿಸಿದರು. ಮುಳಿಯ ಜುವೆಲ್ಸ್ನ ಎದುರು ಭಾಗದಲ್ಲಿ ನೆಲ್ಲಿಯಾಡಿಯಲ್ಲಿ ಸೇರಿದಂತಹ ಭಕ್ತ ಸಮೂಹ ಅಪಾರ ಸಂಖ್ಯೆಯಲ್ಲಿ ಸೇರಿ ಭಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಜೊತೆಗೆ ವಿಶೇಷ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಈ ರಾಮನ ಮೂರ್ತಿಯ ಪ್ರತಿಷ್ಠಾಪನೆಯ ಅಪೂರ್ವ ಕ್ಷಣವನ್ನು ಸಂಭ್ರಮಿಸಿದರು. ಜೊತೆಗೆ ವಿಶೇಷ ಯಜ್ಞ ಯಾಗಾದಿಗಳನ್ನು, ವಿಶೇಷವಾದಂಥ ಪ್ರಾರ್ಥನೆಯನ್ನು ಇಲ್ಲಿ ನೆರವೇರಿಸಲಾಯಿತು. ವಿಶೇಷ ಪ್ರಾರ್ಥನೆ, ಯಜ್ಞ ಯಾಗಾದಿ ಮಾಡದೆ ವಿಶೇಷ ಪ್ರಾರ್ಥನೆಯನ್ನು ಮಾಡಲಾಯಿತು. ಭಜನಾ ಕೈಂಕರ್ಯಗಳನ್ನು ಕೂಡ ಮಾಡಲಾಗಿತ್ತು.
ಕೇಳ ಪಂಚಲಿಂಗೇಶ್ವರ ದೇವಸ್ಥಾನದ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ರಿ. ಕೇಳ ಪಂಚಲಿಂಗೇಶ್ವರ ದೇವಸ್ಥಾನದ ದೃಶ್ಯಾವಳಿಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಬಂದಾರು ಪೆಲತ್ತಿಮಾರನ ದೃಶ್ಯ. ಪೆಲತ್ತಿಮಾರ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಪೂಜಾ ಕೈಂಕರ್ಯದಲ್ಲಿ ಭಕ್ತಾದಿಗಳು ಭಾಗಿಯಾದರು ಆ ದೃಶ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಹೇರಾಜೆ ವಿಘ್ನೇಶ್ವರ ಭಜನಾ ಮಂದಿರದಲ್ಲಿ ನಡೆದಂತಹ ಪೂಜಾ ಕೈಂಕರ್ಯಗಳ ದೃಶ್ಯಗಳನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡ್ತಿದ್ದೀರಿ. ಹೇರಾಜೆ ವಿಘ್ನೇಶ್ವರ ಭಜನಾ ಮಂದಿರದಲ್ಲಿ ನಡೆದಂಥ ಪೂಜಾ ಕೈಂಕರ್ಯಗಳು. ಈಗ ಮಾತಾಡ್ತಾ ಇರುವವರು ಪೂಜೆ ಕುಶಲಪ್ಪ ಗೌಡರು. ಇವರು BJPಯ ಪ್ರಮುಖರು. ಈ ಹಿಂದಿನ ರಾಮ ಮಂದಿರದ ಹೋರಾಟದ ಕೆಲವು ಸಂದರ್ಭಗಳಲ್ಲಿ ಭಾಗಿಯಾಗಿ ಲಾಠಿ ಏಟನ್ನು ಕೂಡ ತಿಂದವರು. ಅವರವರ ಅನುಭವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 2001-2002 ಇಸ್ವಿಯಲ್ಲಿ 3ನೇ ಬಾರಿ ಅಯೋಧ್ಯೆಗೆ ಶ್ರೀರಾಮನ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಮಂಗಳೂರಿಂದ ಮತ್ತು ಬೆಳ್ತಂಗಡದಲ್ಲಿ ಒಟ್ಟಿಗೆ 200-300 ಜನ ಹೋಗಿದ್ದೇವೆ. ಹೋದಾಗ ಅಲ್ಲಿ ಸೆಕ್ಷನ್ ಜಾರಿ ಮಾಡಿದ್ದು ನಮ್ಮನ್ನು ಆ ಸ್ಥಳಕ್ಕೆ ಹೋಗಲಿಕ್ಕೆ ಬಿಡಲಿಲ್ಲ. ಉತ್ತರ ಪ್ರದೇಶದ ಝಾನ್ಸಿ ಎಂಬ ಸ್ಥಳದಲ್ಲಿ ಅಲ್ಲಿಯ MP ಅವರ ಜಾಗದಲ್ಲಿ ನಾವು 7 ದಿವಸ APMC ಯಾರ್ಡಲ್ಲಿ ವಾಸ ಹೋಗಿದ್ದೇವೆ. ಆ ಹೊತ್ತಿಗೆ ಮರುದಿವಸ ನಮ್ಮದು ಅಲ್ಲಿ ಪ್ರತಿಷ್ಠಾ ಕಾರ್ಯಕ್ರಮ ಇತ್ತು. ಅಂದರೆ ಆವಾಗಿನ ಜಾಗದಲ್ಲಿ ದೇವರನ್ನು ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಒಂದು ದಿವಸದ ಇತ್ತು. ನಮಗೆ ಹೋಗಲಿಕ್ಕೆ ಬಿಡಲಿಲ್ಲ. ಹೋಗಲಿಕ್ಕೆ ಬಿಡಾದಾಗ ನಾವು ಒತ್ತಡದಿಂದ ಮೇಲೆ ಹೋದಾಗ ಘರ್ಷಣೆ ಆಯಿತು. ಪೊಲೀಸ್ ಮತ್ತು ನಮಗೆ ಘರ್ಷಣೆ ಆಯಿತು. ನಾವು ಅದರಲ್ಲಿ ತುಂಬ ಪೆಟ್ಟನ್ನೆಲ್ಲ ತಿಂದಿದ್ದೇವೆ. ಪೆಟ್ಟು ತಿಂದು ಏನು ಇದಾಗಲಿಲ್ಲ, ತುಂಬ ಪೆಟ್ಟು ತಿಂದೆ. ಎಲ್ಲರ ಪ್ರತಾಪ್ ನಾಯ್ಕ, ನಾನು, ಕಲ್ಮಂಜದ ಕೃಷ್ಣಪ್ಪ ಗುಡಿಗಾರ್ ಮತ್ತು ಇಲ್ಲಿಯ 1-2 ಯುವಕರು ಎಲ್ಲ ತುಂಬ ಪೆಟ್ಟು ತಿಂದಿದ್ದೇವೆ. ಆದರೆ ನನಗೆ ಮರುದಿವಸ ಹೋಗಲಿಕ್ಕೆ ಅವಕಾಶ ಸಿಕ್ಕಿದೆ. ನಾವು ಹೋಗಿದ್ದೇವೆ, ಹೋಗಿ ನೋಡಿ ಅಲ್ಲಿಂದ ಕಾಶಿಗೆ ಹೋಗಿ ಬಂದೆವು. ಅದರ ನಂತರ ಈಗ ನನಗೆ ಮನಸ್ಸಿಗೆ ಸಂತೋಷ ಆಗ್ತಾ ಉಂಟು. ಜಗತ್ತಿಗೆ ಪ್ರಸಿದ್ಧವಾದಂಥ ಶ್ರೀರಾಮನ ಒಂದು ಪಟ್ಟಾಭಿಷೇಕ ಇವತ್ತು ಬ್ರಹ್ಮಕಲಶ ಆಗ್ತಾ ಉಂಟು ಅಂತ ಹೇಳಿದರೆ ಅದರಿಂದ ಸಂತೋಷ ಬೇರೆ ಯಾವುದಿಲ್ಲ. ಇಡೀ ಜಗತ್ತಿಗೆ ಪ್ರಭು
ಹಾಗಾಗಿ ನಾವು ಅದನ್ನು ಸಂಭ್ರಮದಿಂದ ಆಚರಿಸಬೇಕಂತ ಕೊಕ್ಕಡದಲ್ಲಿ ಕೂಡ ರಿಲೇ ಹಾಕಿ ಅಲ್ಲಿಯ ಪ್ರತಿಷ್ಠಾ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಮಾಡಿದ್ದೇವೆ. ಮತ್ತು ಆವತ್ತು ಒಂದು ಯಾಗವನ್ನು ಮಾಡಿದ್ದೇವೆ. ಅದರ ಒಟ್ಟಿಗೆ ಕೊಕ್ಕಡಿ ಕಾವು ದೇವಸ್ಥಾನದಲ್ಲಿ ನಾಡ್ದು ಒಂದು ಲಲಿತ ಸಹಸ್ರನಾಮ ಯಾಗವನ್ನು ಕೂಡ ಮಾಡ್ತಾಯಿದ್ದೇವೆ. ಅದು ದೇಶಕ್ಕೋಸ್ಕರ ಮಾಡುವಂಥ ಕಾರ್ಯಕ್ರಮ. ಅದರಲ್ಲಿ ಕೂಡ ನಾವು ಭಾಗವಹಿಸ್ತೇವೆ. ನಾನು ಅಲ್ಲಿ ಅಧ್ಯಕ್ಷ ಕೂಡ. ಇಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಇವತ್ತು ಶ್ರೀರಾಮನ ಭಗವಧ್ವಜವನ್ನು ತಂದು ಎಲ್ಲ ತರಲಿಕ್ಕೆ ಒಂದು 250 ಭಗವಧ್ವಜವನ್ನು ತರಲಿಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ನಾಡ್ದು ಎಲ್ಲ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿ ಬಹಳ ಸಂಭ್ರಮದಿಂದ ಆಚರಿಸಬೇಕಂತ ನಾವಿದ್ದೇವೆ. ಬಾಲರಾಮನ ಅಯೋಧ್ಯೆಯ ಬಾಲರಾಮನನ್ನು ಕೆತ್ತನೆ ಮಾಡಿರುವಂತಹ ಅರುಣ್ ಯೋಗಿರಾಜ್ ಅವರ ಕುಟುಂಬಸ್ಥರು, ಸ್ನೇಹಿತರು, ಅವರ ಅಮ್ಮ, ಅವರ ಮಡದಿ ಎಲ್ಲರೂ ಕೂಡ ಸುದ್ದಿಯೊಂದಿಗೆ ಮಾತನಾಡಿದ್ದಾರೆ. ಆ ಮಾತನಾಡಿರುವಂತಹ ವಿಡಿಯೋವನ್ನು ನೋಡಿ ಆ ನಂತರ ವಿಶೇಷವಾಗಿ ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ಕರಸೇವಕರಾಗಿ ಅಯೋಧ್ಯೆಗೆ ಹೋಗಿ ಹೋರಾಟವನ್ನು ಸಂಘಟಿಸಿದವರು ಕೂಡ ಹಲವರಿದ್ದಾರೆ. ಅವರಲ್ಲಿ ಕೆಲವರ ಸಂದರ್ಶನಗಳಿವೆ. ಅವುಗಳನ್ನು ಕೂಡ ತಾವು ವೀಕ್ಷಣೆ ಮಾಡ್ಬೋದು. ಇದು ಇವತ್ತಿನ ನೇರ ಪ್ರಸಾದ ಸಂಪೂರ್ಣ ದೃಶ್ಯಾವಳಿಗಳು. ಈಗ ನೀವು ನೋಡ್ತಾ ಇರುವಂತಹದ್ದು ಅರುಣ್ ಯೋಗಿರಾಜ್ ಅವರ ತಾಯಿ ಮಾತನಾಡಿರುವಂಥದ್ದು. ಆನಂತರ ಅವರ ಮಡದಿ, ಅವರ ಅಣ್ಣ ಮತ್ತು ಅವರ ಜೊತೆಗೆ ಅಯೋಧ್ಯೆಯಲ್ಲಿ ಈಗ ನಾವು ನೋಡಿರುವಂತಹ ಬಾಲರಾಮನ ವಿಗ್ರಹವನ್ನು ಕೆತ್ತನೆ ಮಾಡಿದವರು ಎಲ್ಲರೂ ಕೂಡ ಮಾತನಾಡಿದಂತಹ ದೃಶ್ಯಗಳಿದ್ದಾವೆ. ಅದರ ಜೊತೆಗೆ ಬಾಲರಾಮನ ಮತ್ತೊಂದು ವಿಗ್ರಹವನ್ನು ಕೆತ್ತನೆ ಮಾಡಿದಂತಹ ನಾಳದ ಜಯಚಂದ್ರ ಶಿಲ್ಪಿ ಇವರ ಸಂದರ್ಶನವೂ ಕೂಡ ಈ ಎಲ್ಲ ಸಂದರ್ಶನವನ್ನು ಕೂಡ ತಾವು ವೀಕ್ಷಣೆ ಮಾಡಬಹುದು. ಇದೀಗ ಮೊದಲು ನೀವು ಅರುಣ್ ಯೋಗಿರಾಜ್ ಅವರ ತಾಯಿಯ ಸಂದರ್ಶನವನ್ನು ವೀಕ್ಷಣೆ ಮಾಡಬಹುದು. ಅರುಣ್ ಯೋಗಿರಾಜ್ ಅವರ ತಾಯಿ ಸರಸ್ವತಿ ಈಗ ನಮ್ಮ ಜೊತೆಗಿದ್ದಾರೆ. MBA ಮಾಡಿದ್ವಿ, ಮತ್ತೆ ಈ ಕೆತ್ತನೆಗೆ ಬರ್ತಾರೆ ಅಂತಂದಾಗ ನೀವೇನಂದ್ರಿ? ಗೌರ್ಮೆಂಟ್ ಕೆಲಸಕ್ಕೆ ಹೋಗಪ್ಪ, ಅದೇನು ಬೇಡ ಕಣೋದು. ಅಮ್ಮ ಇಲ್ಲ, ನಾನು ಇದೇ ಕೆಲಸ ಮಾಡ್ಬೇಕಮ್ಮ, ಸುಮ್ಮನೆ ಇದ್ಬಿಡಿ, ನೀವು ಮಾತಾಡಬೇಡಿ ಅಂದ. ಶ್ರೀರಾಮನ ಕೆತ್ತನೆ ಆಗಿದೆ, ಏನು ಹೇಳ್ತೀವಿ? ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂದರೆ ತಾಯಿಗಿಂತ ಖುಷಿ ಯಾರೂ ಇಲ್ಲ. ಒಂದು ವೇಳೆ ತಂದೆ ಇರ್ತಿದ್ರು ಅಂತ ಅನ್ಕೊಳ್ಳುವ, ಅವರ ಖುಷಿಗೆ ನಿಜವಾಗ್ಲೂ ಫ್ರೆಂಡ್ಗಳಿಗೆ ಫೋನ್ ಮಾಡೋದು, ನನ್ನ ಮಗ ಹೀಗೆ ಮಾಡಿದ್ದಾನೆ, ಅಕ್ಕ ತಂಗಿರಿಗೆ ಫೋನ್ ಮಾಡೋದು, ಇಡೀ ಇದಕ್ಕೆ ಫೋನ್ ಮಾಡಿ ಕೂತ್ಕೊಳ್ಳೋರು, ಸಂತೋಷ ವ್ಯಕ್ತಪಡಿಸೋರು. ಬ್ಲಡ್ಡಲ್ಲೇ ಬಂದ್ಬಿಟ್ಟಿರುತ್ತೆ. ತಾತರ ಆಶೀರ್ವಾದ, ಅಪ್ಪನ ಆಶೀರ್ವಾದ ಎಲ್ಲ ಇರೋದ್ರಿಂದ ದೇವರ ಆ ಕಡೆಗೆ ಎಳ್ಕೊಂಡು ಹೋಗಿದ್ದಾನೆ. ಅರುಣ್ ಅತ್ಯದ್ಭುತ ಕಲಾವಿದ, ಅದರ ಜೊತೆಗೆ ಸರಸ್ವತಿಯ ಪುತ್ರ. ಅವರ ತಾಯಿ ಸರಸ್ವತಿ ಈಗ ನಮ್ಮ ಜೊತೆಗಿದ್ದಾರೆ. ಅರುಣ್ ಯೋಗಿರಾಜ್ ಅವರ ತಾಯಿ. ಮೇಡಮ್, ಶ್ರೀರಾಮನ ಕೆತ್ತನೆ ಆಗಿದೆ, ಏನು ಹೇಳ್ತೀವಿ? ನಮಗೆ ತುಂಬಾ ಖುಷಿ ಆಗ್ತಾಯಿದೆ. ಇಡೀ ಕರ್ನಾಟಕಕ್ಕೆ ಖುಷಿ ತರುವಂಥ ವಿಷಯ ಇದು. ಮತ್ತು ಅವನು ಮಾಡಿರೋದು ಇಡೀ ಕರ್ನಾಟಕವೇ ನೋಡ್ತಾ ಇದೆ. ಮತ್ತು ಇದು ಅಜ್ಜ, ಅವರ ತಾತ, ಅವರ ಅಪ್ಪ ಎಲ್ಲ ಖುಷಿ ಪಡೋಂಥದ್ದು 4 ತಲೆಮಾರಿಂದನೂ ಇದು ಇದು ಶಿಲ್ಪಕಲೆ 4 ತಲೆಮಾರಿಂದನೂ ಇದೆ. ನಮ್ಮ ಮಕ್ಳಿಗಿದೆ, ಅವ್ರ ತಾತ, ಅವ್ರ ಅಪ್ಪ, ನನ್ನ ಮಕ್ಕಳು ಎಲ್ರಿಗೂ ಇದೆ. ಇಷ್ಟು ಹೇಳಕ್ಕೆ. ಏನು ಹೇಳ್ತೀರಿ ಅರುಣ್ ಬಗ್ಗೆ? ಅರುಣ್ ಬಾಲ್ಯದಲ್ಲಿ ಹೇಗಿದ್ದರು? ಅರುಣ್ ಬಾಲ್ಯದಲ್ಲಿ ಮತ್ತು ಡ್ರಾಯಿಂಗ್ ಬಿಡಿಸೋದು, ಮತ್ತು ಅವನು ಸ್ಕೂಲ್ಗೆ ಹೋಗೋದು, ಯಾವ ಬುಕ್ ಸಿಗೋಕ್ಕೆಲ್ಲ ಡ್ರಾಯಿಂಗ್ ಬರೀತಾನೆ ಇರೋದು. ಅದರಲ್ಲಿ ಇರ್ತಿದ್ದ ಜಾಸ್ತಿ. ಓದಿನ ಬಗ್ಗೆ? ಓದು MBA ಮುಗಿಸ್ದ. ಓದ್ಬಿಟ್ಟು ಆಮೇಲೆ ನಂತರ ಈ ಕೆಲಸ ಮಾಡಿದ್ದು. ಅವ್ರ ಅಪ್ಪನೇ ಗುರುಗಳು. ಅಪ್ಪ ತುಂಬ ಸ್ಟ್ರಿಕ್ಟ್ ಅಂತೆ. ನೀವು ಹೇಗೆ ಪ್ರೋತ್ಸಾಹ ಕೊಡ್ತಿದ್ರಿ ಅರುಣಿಗೆ? ಅರುಣ್ಗೆ ಹಂಗಿದ್ರು ಹೇಳ್ಕೊಡಿ ಅಣ್ಣ, ಅಪ್ಪ ಅಂತಿರಲಿಲ್ಲ, ಅಣ್ಣ ಹೇಳ್ಕೊಡಿ, ನಾನು ಕಲ್ತ್ಕೋತೀನಿ ಅಂತ ಹೇಳ್ಕೊಡೋರು. ಕೂರಿಸ್ಕೊಂಡು ಬೆಳಿಗ್ಗೆ ಕೂತ್ರೆ 6 ಗಂಟೆಗೆ ಕೂತ್ರೆ 9-10 ಗಂಟೆಗೆಲ್ಲ ಒಂದು ವಿಗ್ರಹ ಇಳಿಸ್ಬಿಡ್ತಿದ್ರು. ಒಂದು ವಿಗ್ರಹ ಮಾಡ್ತಿದ್ರು ನಮ್ಮ ಮನೆಯವರು. ಅವ್ರ ಡ್ಯಾಡಿನೂ ಅವ್ರ ತಂದೆನೂ ಹಂಗೆ ಮಾಡ್ತಿದ್ರು. ನಿಮ್ಮ ಹಸ್ಬೆಂಡ್ ಯೋಗಿರಾಜ್ ಅವರು ಮಾಡಿದಂಥ ಸ್ಪೆಷಲ್ ವಿಗ್ರಹ ಯಾವುದು? ವಿಗ್ರಹ ಅದು ಭಾರತೀ ನಗರದಲ್ಲಿ ಜಿ ಮಾದೇಗೌಡರಿಗೆ ಆತ್ಮಲಿಂಗೇಶ್ವರ ಮತ್ತು ಗಣಪತಿ ಮತ್ತು ಸುಮಾರು 15 ವಿಗ್ರಹ ಮಾಡಿದ್ದಾರೆ. ನವಗ್ರಹ, ಬಸವ, ದೊಡ್ಡ ಬಸವ ಮಾಡಿದ್ದಾರೆ. 5 ಅಡಿ ಎತ್ತರ, ದಪ್ಪನೆ ಎಲ್ಲ. ನಮಗಷ್ಟು ಗೊತ್ತಿಲ್ಲ, ನೋಡಿದ್ದೀವಿ.
ಅರುಣ್ ಅಂದರೆ ಬಹಳ ಅಚ್ಚುಮೆಚ್ಚು ಯೋಗಿರಾಜ್ ಅವರಿಗೆ. ಯೋಗಿರಾಜ್ ಅವ್ರಿಗೆ ತುಂಬಾ ಅಚ್ಚುಮೆಚ್ಚು. ಇನ್ನೂ ಅವ್ನಿಗೆ ಫೀಲಿಂಗೇ ಹೋಗಿಲ್ಲ ಅವ್ರ ತಂದೆದು. ಆ ಥರ ತುಂಬಾ ಅಚ್ಚುಮೆಚ್ಚು ಅಂದರೆ ಅಷ್ಟು ಹಚ್ಕೊಂಬಿಟ್ಟಿದ್ದ. ಅದು ಕೇದಾರ್ಗೆ ಹೋಗ್ಬೇಕಾದ್ರೆ ಅವನು ಕಳಿಸ್ಬಿಟ್ಟು ನೀನು ಹೋಗಪ್ಪ ಅಂತ ಅಂದ್ಬಿಟ್ಟು, ಅಣ್ಣ ಎಲ್ಲೂ ಹೋಗ್ಬಿಡಿ ಮನೇಲೇ ಇರಿ, ನಾನು ಹೋಗಿ ಬರ್ತೀನಿ ಅಂತಂದ್ರೆ ಅವ್ರ ಗದ್ದೆ ಅಂದರೆ ತುಂಬ ಇಷ್ಟ. ಅವ್ರ ಜಮೀನಿಗೆ ಹೋಗಿ ಬರುವಾಗ ಆ ಥರ ಆಕ್ಸಿಡೆಂಟ್ ಆಗಿತ್ತು. ಎಲ್ಲಿ ಏನಾಯಿತು? ಆಕ್ಸಿಡೆಂಟ್ ಆಯಿತು ಬರುವಾಗ. ನಾಯಿ ಒಂದು ಅಡ್ಡ ಬಂದ್ಬಿಡ್ತಲ್ಲ, ಆಕ್ಸಿಡೆಂಟ್ ಆಯಿತು ಅಷ್ಟೆ. ಎಷ್ಟು ವರ್ಷ? ಈಗ 2 ವರ್ಷ. 2 ವರ್ಷದಲ್ಲಿ ಕೇದಾರನ ಶಂಕರಾಚಾರ್ಯರು ಮಾಡಾದ್ಮೇಲೆ. ಅರುಣ್ ಇಲ್ಲಿರಲಿಲ್ಲ? ಅರುಣ್ ಇರಲಿಲ್ಲ. ಆವಾಗ ನೈಟ್ ಹೋಗಿದ್ದ, ನಮಸ್ಕಾರ ಮಾಡಿಬಿಟ್ಟು ಅಣ್ಣ ಬರ್ತೀನಿ ಅಣ್ಣ ಅಂತೇಳಿ ಹೊರಟ. ಇನ್ನೂ ತಲುಪೇ ಇರಲಿಲ್ಲ ಅಲ್ಲಿಗೆ ಇವ್ರಿಗೆ ಹಿಂಗಾದಾಗ. ಒಂದು ವೇಳೆ ತಂದೆ ಇರ್ತಿದ್ರು ಅಂತ ಅನ್ಕೊಳ್ಳುವ, ಇರ್ತಿದ್ರೆ ಇವತ್ತು ಹೇಗೆ ಖುಷಿ ಪಡ್ತಿದ್ರು? ಇಡೀ ಅವರ ಖುಷಿಗೆ ನಿಜವಾಗ್ಲೂ ಫ್ರೆಂಡ್ಗಳಿಗೆ ಫೋನ್ ಮಾಡೋದು, ನನ್ನ ಮಗ ಹೀಗೆ ಮಾಡಿದ್ದಾನೆ, ಅಕ್ಕ ತಂಗಿರಿಗೆ ಫೋನ್ ಮಾಡೋದು, ಇಡೀ ಇದಕ್ಕೆ ಫೋನ್ ಮಾಡಿ ಕೂತ್ಕೊಳ್ಳೋರು, ಸಂತೋಷ ವ್ಯಕ್ತಪಡಿಸೋರು ಅಂಥ ವ್ಯಕ್ತಿ. ಅಯ್ಯೋ ಅವ್ರ ವ್ಯಕ್ತಿ ಅಷ್ಟು ಖುಷಿಗೆ ಅವರ ದೇವರು ಅದಕ್ಕೆ ಇಡಲಿಲ್ಲ ಅನಿಸುತ್ತೆ. ತುಂಬಾ ನನ್ನ ಮಕ್ಳು ಹಿಂಗೆ ಮಾಡಿದ್ದಾರೆ ಅಂತ ಹೇಳ್ಕೋಬೇಕು ಎಲ್ಲರ ಜೊತೆಲೂ. ಆ ಥರ ಖುಷಿ ಪಡ್ತಿದ್ರಿ ಇವತ್ತಿದ್ದಿದ್ರೆ. ನೀವೀಗ ಅವರು ಅರುಣ್ ಅವರು MBA ಮಾಡಿದ್ದು ಮತ್ತೆ ಈ ಕೆತ್ತನೆಗೆ ಬರ್ತಾರೆ ಅಂತಂದಾಗ ನೀವೇನಂದ್ರಿ? ಅಯ್ಯೋ ನಾನಂದೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಪ್ಪ, ನೀನು ಬೇಡ ಕಣೋದು. ಅಮ್ಮ ಇಲ್ಲ ನಾನು ಇದೇ ಕೆಲಸ ಮಾಡ್ಬೇಕಣಮ್ಮ, ಸುಮ್ಮನೆ ಇದ್ಬಿಡಿ ನೀವು ಮಾತಾಡಬೇಡಿ ಅಂದ. ವಾಲಿಬಾಲಲ್ಲಿ ಫಸ್ಟ್ ಬರೋನು ಮತ್ತು ಇದರಲ್ಲೆಲ್ಲ ಇರೋನು, ಇವೆಲ್ಲ ಇದ್ದೆ ಕಣೋ, ಬೇಡ ಕಣೋ, ಜಾಬ್ಗೆ ಹೋಗಂದ್ರೆ ಬೇಡಿ ಅಮ್ಮ, ನಾನು ಇದೇ ಮಾಡಬೇಕು ಅಂತ ಹೇಳ್ದೆ ಅಷ್ಟೆ. ಯಾಕೆ ನೀವು ಜಾಬಿಗೆ ಹೋಗಿ ಅಂದಿದ್ದು? ನಾನು ಎಲ್ಲರೂ ಇದರಲ್ಲೇ ಇರ್ತಿರಲ್ಲ, ಎಲ್ಲರೂ ಒಂದೇ ಕಡೆ ಇರ್ತಿರಲ್ಲ, ಒಬ್ಬೊಬ್ಬರು ಒಂದೊಂದು ಜಾಬ್ಗೆ ಹೋಗಲಿ ಅನ್ನೋ ಆಸೆ ಇರುತ್ತೆ. ಆಮೇಲೆ ಇವಾಗ ನೋಡಿದ್ರೆ ನಾನು ಹಿಂಗೆ ಮಾತಾಡಿದ್ದು ಅನಿಸುತ್ತೆ. ಏನೋ ಅವ್ರ ತಾತರ ಆಶೀರ್ವಾದ, ಅಪ್ಪನ ಆಶೀರ್ವಾದ ಎಲ್ಲ ಇರೋದ್ರಿಂದ ದೇವ್ರ ಆ ಕಡೆಗೆ ಎಳ್ಕೊಂಡು ಹೋಗಿದ್ದಾನೆ ಅಷ್ಟೆ. ಅಯೋಧ್ಯೆಗೆ ಮೂರ್ತಿ ಮಾಡಬೇಕು ಅಂತಂದಾಗ, ಅಂದರೆ ಇಲ್ಲೇ ಮಾಡಲಿಕ್ಕೆ ಹೊರಟಾಗ ನಿಮಗೆ ಏನು ಅನಿಸ್ತು? ಅಮ್ಮ ನಾನಂದೆ ಅಯ್ಯೋ ನಿಮ್ಮ ಪ್ಲೇಸೆಲ್ಲ ಮಾಡಪ್ಪ, ಇಲ್ಲಮ್ಮ ನಾನು ಅಲ್ಲೇ ಹೋಗಿ ಮಾಡಬೇಕು ಅಂತ ಹೇಳ್ಕೊಂಡ. ಆಮೇಲೆ ಏನೋ ನಿನ್ನಿಷ್ಟ ಮಾಡಪ್ಪ ಅಂತಂದೆ ಅಷ್ಟೆ. ಇವತ್ತು ಅವರು MBA ಮಾಡಿ ಗೌರ್ಮೆಂಟ್ ಉದ್ಯೋಗಕ್ಕೆ ಹೋಗಲಿಲ್ಲ, ಬದಲಾಗಿ ಇವತ್ತು ಅವರು ಇಲ್ಲಿ ಬಹುದೊಡ್ಡ ಸಾಧನೆ ಮಾಡಿದ್ದಾರೆ. ತುಂಬಾ ಸಾಧನೆ ಅಂದರೆ ಅಷ್ಟಿಲ್ಲ. ಇಲ್ಲಿ ಜಯಚಾಮರಾಜ ಒಡೆಯರ್ ಮಾಡಿದಾಗ, ಮತ್ತು ರಾಮಕೃಷ್ಣ ಪರಮಹಂಸರು, ಮತ್ತು ಶಂಕರಾಚಾರ್ಯರು ಎಲ್ಲ ಸುಮಾರು ದೊಡ್ಡ ದೊಡ್ಡ ವಿಗ್ರಹಗಳೇ ಮಾಡಿದ್ದಾನೆ. ಅವನ ಕಲೆ ಆಯಿತು, ಅವನಾಯಿತು ಅಷ್ಟು. ಅಮ್ಮ ನಾವು ಒಂದು ಕಲ್ಲು ತಗೊಂಡ್ರೆ ಒಂದು ಶಿಲೆಯಾಗಿ ಮಾಡಬೇಕಾದ್ರೆ ಅದರಲ್ಲೇ ನಾವು ಇದು ಮಗ್ನರಾಗಿರಬೇಕು ಅಂತ ಹೇಳೋದು. ಸೂರ್ಯಪ್ರಕಾಶ್ ಅವ್ರ ಹತ್ರ ಮಾತಾಡ್ತಿದ್ದೆ ನಾನು. ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು, ತಂದೆ ನೋಡ್ತಾ ಇದ್ದಾರೆ, ಈಗ ನೋಡ್ತಾ ಇದ್ದಾರೆ ಅನ್ನೋ ಭಾವನೆ ಅವನಿಗೂ ಹೋಗಿಲ್ಲ. ನಮ್ಮ ತಂದೆ ತಾತ ಹಿಂಗಿದ್ದಾರೆ, ಅವನಿಗೂ ಅಷ್ಟೇ. ಯಾರು ಗುರುಗಳಿಲ್ಲ, ಅವ್ರ ನಮ್ಮ ಮಕ್ಕಳಿಗೆ ತಂದೆನೇ ಗುರುಗಳು. ನೀವು ಬಾಲ್ಯದಲ್ಲಿ ಅವರು ಎಷ್ಟು ಆಸಕ್ತಿಯನ್ನು ತೋರ್ತಾಯಿದ್ರು ಡ್ರಾಯಿಂಗಲ್ಲಿ, ಕೆತ್ತನೆಯಲ್ಲಿ? ಎಲ್ಲರೂ ಡ್ರಾಯಿಂಗಲ್ಲೇ ಫಸ್ಟು. ನಮ್ಮ ಮಕ್ಕಳೆಲ್ಲ ಎಲ್ಲರೂ ಫಸ್ಟು, ನನ್ನ ಮಗಳೂ ಕೂಡ. ಇವತ್ತು ಇನ್ನೊಂದು ಮಾತು, ಇಡೀ ಭಾರತ ಪೂಜಿಸುವ ರಾಮನ ಮೂರ್ತಿಯನ್ನು ಮಾಡಿದವರ ತಾಯಿ ನೀವು. ಕನ್ಫರ್ಮ್ ಆಗಿಲ್ವಲ್ಲ ಇನ್ನು. ಕನ್ಫರ್ಮ್ ಆದಮೇಲೆ ಇನ್ನೂ ಖುಷಿ ಪಡ್ತೀವಿ. ಅಮ್ಮ ಕನ್ಫರ್ಮ್ ಲೆಟ್ರ್ ಬರಲಿ ಸುಮ್ಮನೆ ರಮ್ಮ, ಎಲ್ಲರೂ ಏನೇನೋ ಹೇಳ್ತಿದ್ದಾರೆ, ಕನ್ಫರ್ಮ್ ಆಗಲಿ ಕಣಮ್ಮ ಅಂತ ಹೇಳಿದ್ದಾನೆ. ನೋಡೋಣ ದೇವ್ರ ಯತ್ನ. ಕನ್ಫರ್ಮ್ ಆಗೇ ಆಗುತ್ತೆ ಮೇಡಮ್. ಇನ್ನೂ ಖುಷಿ ಪಡ್ತೀವಿ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂದರೆ ತಾಯಿಗಿಂತ ಖುಷಿ ಯಾರೂ ಇಲ್ಲ. ಈಗ ನೆನಪು ಮಾಡ್ಕೊಳ್ಳೋದಿದ್ರೆ ಅರುಣ್ ಅವರ ಜರ್ನಿ. ತಾತ ಅಯ್ಯೋ ಅವರಂತೂ ನನ್ನ ಮೊಮ್ಮಕ್ಕಳಲ್ಲಿ ಯಾರು ಕೆಲಸ ಕಲಿತಾರೆ, ನನ್ನ ಕಲೆ ಉಳಿಯುತ್ತಾ ಅನ್ನೋ ಭಾವನೆ ಅವ್ರಿಗೆ, ತಾತನಿಗೆ. ಆಮೇಲೆ ಇದು ಚಿಕ್ಕದು 3 ವರ್ಷದ ಮಗು, ಒಬ್ಬರು ಸ್ವಾಮಿಗಳು ಬಂದಾಗ ಯಾರು ನಮ್ಮ ಕೆಲಸ ಕಲಿತಾರೆ ಅಂತ ಅವರು ಅವನ ಅರುಣನ ಕಡೆ ತೋರಿಸಿದ್ರು. ಅದೇ ಥರ ಇವಾಗ 3 ವರ್ಷ ಇದ್ದಾಗ 3 ವರ್ಷ ಇದ್ದಾಗ ತೋರಿಸಿದ್ರು. ಅದೇ ಥರ ಅವನು ಮುಂದುವರ್ಸ್ಕೊಂಡು, ನಾನು ಹಂಗೂ MBA ಮಾಡ್ತಿದ್ದಾನೆ, ಇವನು ಏನು ಮಾಡ್ತಾನೋ ಏನೋ ಅನ್ನೋದು. ಆಮೇಲೆ ದೇವರೇ ಅವರ ಬ್ಲಡ್ಡಲ್ಲೇ ಬಂದ್ಬಿಟ್ಟಿರುತ್ತೆ, ಅದನ್ನ ಮಾಡ್ಕೊಂಡು ಹೋದ ಅಷ್ಟೆ. ಕಲ್ಲು ಕೂಡ ನಮ್ಮ ಊರಿದ್ದು ಅಥವಾ ನಮ್ಮ ಜಿಲ್ಲೆಯದು, ಮೈಸೂರಿನದ್ದು ಅಂತ. ಹೆಗ್ಗಡದೇವನ ಕೋಟೆ ಹತ್ರ ಆರೊಳ್ಳಿ ಅಂತಿದೆ, ಅಲ್ಲಿ ತೊಗೊಂಬರ್ತಾರೆ. ಅವತ್ತು ಸ್ವಾಮೀಜಿಗಳು ಹೇಳಿದ್ದು ನಿಜ ಆಯಿತು. ಇವತ್ತು ಇವರು ಶಿವಕುಮಾರ ಸ್ವಾಮಿಗಳು ಮಾಡಿಕೊಟ್ಟ.
ಅವರು ಮಾಡಿಕೊಟ್ಟಾಗ ಪ್ರತಿಷ್ಠಾಪನೆಯಲ್ಲಿ ಅವ್ರು ಬಂದಿರಲಿಲ್ಲ. ಮತ್ತು ಅವರು ಇವನು ಎಲ್ಲ ಸ್ಪೀಚ್ ಮಾಡ್ತಾಯಿದ್ರು. ಆಮೇಲೆ ನೋಡಬೇಕು ಅಂತ ಬಂದರು. ಆಮೇಲೆ ಸ್ಟೇಜ್ ಮೇಲಿಂದ ಹೋದ. ಆಮೇಲೆ ಅವ್ರು ಬಂದರು, ಅಯ್ಯೋ ನಾನು ಬದುಕಿರಾಗಲಿ ಈ ಥರ ಮಾಡಿದ್ದಿಲ್ಲ ಅಂತೇಳಿ ಅವ್ನಿಗೆ ಆಶೀರ್ವಾದ ಮಾಡಿದ್ರು. ಶಿವಕುಮಾರ ಸ್ವಾಮಿಗಳು, ಶತಾಯುಷಿ ಸ್ವಾಮಿಗಳೂ ಅದನ್ನು ಮಾಡಿದ. ನೀವು ತುಂಬ ಆರಾಧಿಸುವಂತಹ ದೇವರು, ಆ ಎಲ್ಲ ಭಕ್ತಿಯನ್ನು ಅವರು ತುಂಬಿಕೊಂಡಿದ್ದಾರೆ. ಅವರಲ್ಲಿ ಹೇಗೆ ಭಕ್ತಿ ಅಂದರೆ ಅರುಣಲ್ಲಿ ಎಷ್ಟು ಭಕ್ತಿ ಇತ್ತು? ಭಕ್ತಿ ಇದೆ. ನಮ್ಮ ಮನೆ ದೇವ್ರಂದ್ರೆ ಸಿದ್ದಪ್ಪಾಜಿ, ಆಮೇಲೆ ಚೌಡೇಶ್ವರಿ ದೇವಿ, ಮತ್ತು ನಮ್ಮ ಪೂಜೆ ಮಾಡೋದು ಶಿವನ ಜಪ, ಇವೆಲ್ಲ ಮನೇಲಿ ಪೂಜೆ ಪುನಸ್ಕಾರ ಅಂದರೆ ತುಂಬಾ. ಮಾಡ್ತಾನೆ. ಅರುಣನ್ ಮಾಡ್ತಾನೆ. ಸಂಧ್ಯಾವನ್ನೇ ಪೂಜೆ ಇಲ್ಲದೆ ಮಾಡಲ್ಲ. ಸಂಧ್ಯಾವನ್ನೇ ಪೂಜೆ ಅದಿಟ್ಟು ನಂತರ ಕೆಲಸ ಕೂತ್ಕೋತಿದ್ದಂತ ಅಲ್ಲಿ ರಾಮನ್ ಮಾಡೋಕ್ಕೆ. ಹೌದಾ? ನೀವು ರಾಮನ ಕೆತ್ತನೆಗೆ ಅರುಣ್ ಅಂದರೆ ಮಗ ಹೋಗ್ತಾರೆ ಅಂತಂದ ನಂತರ ದೇವರಲ್ಲಿ ಪ್ರಾರ್ಥಿಸಿದ್ದೆಷ್ಟು? ಎಷ್ಟು ತುಂಬಾ ದೇವ್ರುಗಳು ಬೇಡ್ಕೊಂಡಿದ್ದೀನಿ. ಅಯ್ಯೋ ದೇವ್ರೆ ಅವನಿಗೆ ಶಕ್ತಿ ಕೊಡಪ್ಪ. ಮತ್ತು ತಾಯಿಗೆ ಇನ್ನೇನು ಆಸೆ ಇರುತ್ತೆ, ಮಕ್ಕಳು ಒಂದು ಶ್ರೇಯಸ್ಸಾಗೋದು ಇರುತ್ತೆ ಮಕ್ಕಳು ತಾಯಿಗೆ. ಆ ಥರ ಬೇಡ್ಕೊಂಡಿದ್ದೀನಿ. ಏನೋ ದೇವ್ರು ಏನು ಮಾಡ್ತಾನೆ ನಂಗೆ ಗೊತ್ತಿಲ್ಲ. ಶ್ರೀರಾಮ ಅಂದಾಗ ನಿಮಗೆ ನಾವು ದೇವ್ರ ಮೇಲೆ ಕೂತ್ರೆ ಅದೇ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಹೇಳ್ಕೊಂಡು ಶನಿವಾರ ಅದು ಓದೋದು, ಹನುಮ ಚಾಲೀಸ ಇವೆಲ್ಲ ಕೂತ್ಕೊಂಡು ಓದ್ತಾ ಇದ್ದೆ. ಅಂದರೆ ಇವತ್ತು ನಿಜ ರೂಪವಾಗಿ ದೇವರು ನಮಗೆ ಈ ಥರ ಅನುಗ್ರಹ ಮಾಡಿದ್ದಾನೆ ಅನ್ನೋ ರೀತಿ ಇದೆ. ಅರುಣ್ ಮಿತಭಾಷಿ, ಬಹಳ ಸೈಲೆಂಟ್ ಇರ್ತಾರೆ. ಸೈಲೆಂಟ್, ಅಷ್ಟು ಜೋರಾಗಿ ಮಾತಾಡ್ದವನೇ ಅಲ್ಲ. ಬಾಲ್ಯದಲ್ಲಿ ತುಂಟಾಟ ಏನಿಲ್ಲ. ಅದೇ ವಾಲಿಬಾಲ್ ಆಡೋನು ಅಷ್ಟೇ. ನೀವು ಅಂದುಕೊಂಡಿದ್ದೀರಾ ಮೇಡಮ್, ಅರುಣ್ ಇಷ್ಟು ದೊಡ್ಡ ಒಬ್ಬ ಕಲಾವಿದ, ಇಷ್ಟು ದೊಡ್ಡ ಜಕಣಾಚಾರಿ? ಈಗ ಅವರೇನೋ ಮಾವ ಅವರನ್ನು ಜಕಣಾಚಾರಿ ಅಂತ ಕರೀತಾರೆ. ಮನೆಯವರು ಅಮರಶಿಲ್ಪಿ ಜಕಣಾಚಾರಿ ಪ್ರಶಸ್ತಿ, ತಾತ ಲಲಿತಾ ಕಲಾ ಅಕಾಡೆಮಿಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಅವರು ಸುಮಾರು ಪ್ರಶಸ್ತಿಗಳು ತಗೊಂಡಿದ್ದಾರೆ. ಇವನು ಅದಕ್ಕಿಂತ ಮೀರಿ ತಗೊಂಡಿದ್ದಾನೆ ಅಷ್ಟೇ. ಅವರೆಲ್ಲರ ಪ್ರಶಸ್ತಿಗಳಿಗೆ ಮೀರಿದಂಥ ಸಾಧನೆ. ತಾತ ಹೇಳ್ತಿದ್ರು, ಯಾರು ನನ್ನ ಕೆಲಸ ಮಾಡ್ತಾರೆ ಅಂತ. ತಾತ ನನ್ನ ಮೀರಿಸೋ ಕೆಲಸ ಮಾಡಿದ್ದಾರೆ. ಆ ಕೆಲಸ ಇವನು ಮಾಡಿದ್ದಾನೆ ಅಷ್ಟೇ. ಏನು ಅರುಣ್ ಅವ್ರದ್ದು ಫುಡ್ ಹ್ಯಾಬಿಟ್ ಅಥವಾ ಅವರ ವ್ಯಕ್ತಿತ್ವ? ಮಾಮೂಲಿ ನಾವೇನು ಊಟ ಮಾಡ್ತೀವಿ ಅದನ್ನೇ. ಏನು? ಮುದ್ದೆ, ಚಪಾತಿ, ರೈಸು ಅಷ್ಟೇ. ವೆಜ್. ಅದ್ರ ಜೊತೆಗೆ ಅರುಣ್ ಅವರು ವಾಲಿಬಾಲ್ ಆಟಗಾರ. ವಾಲಿಬಾಲು ಮತ್ತು ಅವನು ಓಡೋದು ಇವೆಲ್ಲ ಅದೆಲ್ಲ ಇವಾಗಲೂ ಕೂಡ ಮಾಡ್ತಾನೆ. ಈಗ ಇಷ್ಟು ದೊಡ್ಡ ಸಾಧನೆ ಮಾಡಿದ ನಂತರ ನೀವು ಕರೆ ಮಾಡಿದ, ಅವರು ಕರೆ ಮಾಡಿದ? ಇವಾಗಲಾ ಈ ಸುದ್ದಿ ಬಂದ ನಂತರ? ಸುದ್ದಿ ಬಂದ್ರಂತ ನಮಗೆ ಅವನೇನೂ ಮಾಡಿಲ್ಲ. ಮತ್ತು ಇವರೇ ಎಲ್ಲರೂ ಬಂದು ಈ ಥರ ನಿಮ್ಮ ಹುಡುಗ ಹಿಂಗಾಗಿದ್ದಾರೆ ಅಮ್ಮ, ಇನ್ನೂ ಕನ್ಫರ್ಮ್ ಆಗಿಲ್ಲ, ಯಾಕಮ್ಮ ಮಾತಾಡ್ತಾ ಇದೆಯಾ? ನಾನು ಕನ್ಫರ್ಮ್ ಆದಮೇಲೆ ಬನ್ನಿ ಅಂದೆ. ಇಲ್ಲ ನಾವು ಆಗಿದೆ ಅಂತ ಹೇಳಿದ್ರು. ಮತ್ತು ಆದರೆ ತುಂಬಾ ಖುಷಿ ಅನಿಸುತ್ತೆ ನನಗೆ. ಮಗನ ಹತ್ರ ಏನಂದ್ರಿ? ಮಗನ ಹತ್ರ ಅಮ್ಮ ಇನ್ನು ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅನಿಸುತ್ತೆ ಅಷ್ಟೇ. ನಾವು ನೋಡಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾನೆ ಒಟ್ಟಿನಲ್ಲಿ. ಇಲ್ಲೆಲ್ಲ ನೋಡಿರ್ತಿದ್ವಲ್ಲ ವಿಗ್ರಹಗಳು, ಅದರಿಂದ ಒಳ್ಳೆ ಕೆಲಸ ಮಾಡಿರ್ತಾನೆ. ಕಶ್ಯಪ ಶಿಲ್ಪಕಲಾ ನಿಕೇತನ ಈ ಮನೆ ಕಶ್ಯಪ ಶಿಲ್ಪಕಲಾ ನಿಕೇತನ ಆ ತಾತ ಹೆಸರಿಟ್ಟಿರೋದು. ಈ ಕಶ್ಯಪ ಶಿಲ್ಪಕಲಾ ನಿಕೇತನದ ಹೊಸ ಚೇತನ ನಿಮ್ಮ ಮಗ ಅರುಣ್ ಅಲ್ವಾ? ಅರುಣ್ ಯೋಗಿರಾಜ್. ಅವ್ರ ಅಪ್ಪನ ಹೆಸರು ಇಟ್ಕೊಬಿಟ್ಟೆ, ಅರುಣ್ ಯೋಗಿರಾಜ್. ನಿಮ್ಗೆ ಎಷ್ಟು ಜನ? 3 ಜನ. ಸೂರ್ಯಪ್ರಕಾಶ್, ಚೇತನ, ಅರುಣ. ಹೊಸ ಅರುಣೋದಯ ಆಗಿದೆ. ಮತ್ತು ಅರ್ಥ ಆತ ಹಂಗೆ ಅಂತಿರೋ ಅವರು ಸೂರ್ಯಪ್ರಕಾಶವಾಗಿ ಬೆಳಗಬೇಕು, ಅರುಣೋದಯವಾಗಿ ಇರಬೇಕು ಅಂತ ಹೇಳ್ತಾ ಇದ್ರು. ಅದೇ ಥರ ಮಕ್ಕಳುಗಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಮೇಡಮ್, ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದ. ಯಾಕೆಂತಂದರೆ ನಾವು ದೂರ ಬೆಳ್ತಂಗಡಿಯಿಂದ ಇಲ್ಲಿ ಬಂದ ಕಾರಣ ಏನು ಅಂತಂದರೆ, ಇಷ್ಟು ದೊಡ್ಡ ಸಾಧನೆ ಮಾಡಿದಂತಹ ಅರುಣ್ ಯೋಗಿರಾಜ್ ಅವರ ಮನೆಯವ್ರನ್ನ ಮಾತನಾಡಿಸಲೇಬೇಕು. ಅವರನ್ನೊಂದು ಸಂದರ್ಶನ ಮಾಡಿ ನಮ್ಮೂರಿನವ್ರಿಗೆ ಗೊತ್ತಾಗಬೇಕು. ಅವರ ತಾಯಿ ಏನು ಹೇಳ್ತಾರೆ, ಅವರ ಮಡದಿ ಏನು ಹೇಳ್ತಾರೆ, ಅವರ
ಅಣ್ಣ ಏನು ಹೇಳ್ತಾರೆ ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ತನಕ ಬಂದೆ. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ಸ್. ಇದು ಅರುಣ್ ಯೋಗಿರಾಜ್ ಅವರ ತಾಯಿಯ ಮಾತು. ತಾಯಿ ಸರಸ್ವತಿ ಅವರು ತನ್ನ ಗಂಡ ಈಗ ಇರ್ತಾ ಇದ್ದರೆ ಖಂಡಿತವಾಗಿಯೂ ಖುಷಿ ಪಡ್ತಾಯಿದ್ರು. ಎಲ್ಲರಿಗೂ ಕರೆ ಮಾಡ್ತಾಯಿದ್ರು, ಎಲ್ಲರಿಗೂ ಕರೆ ಮಾಡಿ ಮಗನ ಸಾಧನೆಯ ಬಗ್ಗೆ ಹೇಳ್ತಾಯಿದ್ರು ಅಂತ ಹೇಳಿದರು. ಸುಮಾರು 2 ವರ್ಷದ ಹಿಂದೆ ಅವರೊಂದು ಅಪಘಾತದಲ್ಲಿ ದೈವಾಧೀನರಾಗ್ತಾರೆ. ಅವತ್ತಿಗಿಂತ 2 ವರ್ಷದ ಅಪಘಾತ ಆಗುವ ಹಿಂದಿನ ದಿನ ಅವರು ಕೇದಾರಕ್ಕೆ ಹೊರಡುವಂಥ ಸಂದರ್ಭದಲ್ಲಿ ಅರುಣ್ ಅವರು ಅವರ ಕಾಲಿಗೆ ಬಿದ್ದು ಹೋಗಿ ಬರ್ತೀನಿ ಅನ್ನುವಂಥದ್ದನ್ನು ಹೇಳಿ ಹೋದರು. ಆದರೆ ಅವರು ಕೇದಾರದಲ್ಲಿ ಇರುವಂಥ ಸಂದರ್ಭದಲ್ಲಿ ಇಲ್ಲೊಂದು ಅಪಘಾತ ಸಂಭವಿಸಿ ಅವರ ತಂದೆಯನ್ನು ಕಳ್ಕೊತಾರೆ, ಯೋಗಿರಾಜ್ ಅವರನ್ನು. ಆದರೆ ಇವತ್ತಿಗೂ ಕೂಡ ಯೋಗಿರಾಜ್ ಅವರ ಸ್ಕ್ರೀನ್ ಶೇವರನ್ನು ಇಟ್ಕೊಂಡು ಅವರಿಂದಲೇ ಪ್ರೇರೇಪಿತರಾಗಿರುವಂತಹ ಮಗ ಸದಾ ಅಪ್ಪನ ಫೋಟೋವನ್ನು ಇಟ್ಕೊಂಡು ನೋಡಿಕೊಂಡು ಅವರು ಒಂದು ರೀತಿಯಲ್ಲಿ ಇವರಿಗೆ ಪಾಠ ಮಾಡಿದ ಹಾಗೆ ಹೇಳ್ತಾ ಇರ್ತಾರೆ ಅನ್ನುವಂಥ ಫೀಲಿಂಗ್ನಲ್ಲಿ ಎಲ್ಲ ಕುಟುಂಬದವರಿದ್ದಾರೆ. ಆ ಅಪ್ಪನಿಂದ ಪ್ರೇರೇಪಿತರಾಗಿ ಕಲಿತಂತಹ ವಿದ್ಯೆಯಲ್ಲಿ ಇವತ್ತು ಇಡೀ ಭಾರತ ಮೆಚ್ಚುವಂತಹ ಕಲಾವಿದನಾಗಿ ನಮ್ಮ ಊರಿನ ಅಥವಾ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಗುರುತಿಸಿಕೊಂಡಿದ್ದಾರೆ. ಅವರ ತಾಯಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧನ್ಯವಾದ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮೈಸೂರು. ಅಯೋಧ್ಯೆಯ ಶ್ರೀರಾಮನ ಮಂದಿರ ಉದ್ಘಾಟನೆಗೆ ಸರ್ವ ರೀತಿಯಾದಂತಹ ತಯಾರಿಗಳಾಗಿವೆ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ. ಅಯೋಧ್ಯೆಯ ಶ್ರೀರಾಮ ನಮ್ಮೂರಿನ ನಮ್ಮ ಕರ್ನಾಟಕದ ಕೆತ್ತನೆಗಾರರಿಂದ ಕೆತ್ತನೆಯಾಗಿದ್ದು, ಅದು ಕೂಡ ಮೈಸೂರಿನ ಅರುಣ್ ಅವರಿಂದ ಕೆತ್ತನೆಯಾಗಿದ್ದು, ಅರುಣ್ ಯೋಗಿರಾಜ್ ಅವರಿಂದ ಕೆತ್ತನೆಯಾಗಿದ್ದು ಅಂತ ಗೊತ್ತಾದಾಗ ಸುದ್ದಿ ನ್ಯೂಸ್ ನೇರವಾಗಿ ಬಂದಿದ್ದು ಇವತ್ತು ಮೈಸೂರಿಗೆ. ಕಶ್ಯಪ ಶಿಲ್ಪಕಲಾ ನಿಕೇತನದ ಒಳಭಾಗದಲ್ಲಿದ್ದೇವೆ. ಕಶ್ಯಪ ಶಿಲ್ಪಕಲಾ ನಿಕೇತನ ಅಂತಂದರೆ ಶಿಲ್ಪದ ಕೆತ್ತನೆಯಲ್ಲಿ ನಿರಂತರವಾಗಿ ಆಗ್ತಾ ಇರುತ್ತೆ. ನೀವೀಗ ನೋಡ್ತಾ ಇದ್ದೀರಿ, ಬಹಳ ವಿಶೇಷವಾದಂಥ ಕೆತ್ತನಾ ಕಾರ್ಯ ಇಲ್ಲಿ ಆಗ್ತಾ ಇದೆ. ಈ ಕೆತ್ತನೆ ಕಾರ್ಯದ ಜೊತೆಗೆ ಬೆಳೆದವರು ಅರುಣ್ ಅನ್ನುವಂತಹ ಪ್ರತೀತಿ. ನೋಡುವ, ಅವರ ಬ್ರದರ್ ಇದ್ದಾರೆ, ಅವರನ್ನು ಮಾತನಾಡಿಸುವ. ಮೊದಲಿಗೆ ಈ ಶಿಲ್ಪಕಲೆಯ ಕೆತ್ತನೆಯ ಬಗ್ಗೆ ಮತ್ತು ಅರುಣ್ ಅವರ ಬಗ್ಗೆ ಮಾತನಾಡಿಸಬೇಕು. ಅದರ ಜೊತೆಗೆ ಅಯೋಧ್ಯೆಯಿಂದ ಬಂದಿರುವಂಥ ಸುದ್ದಿ, ಜೊತೆಗೆ ಇಲ್ಲಿಗ ಅವರ ಗೆಳೆಯರು, ಅವರ ಸ್ನೇಹಿತರು, ಅವರ ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡ್ತಿರೋರು ಎಲ್ಲರೂ ಕೂಡ ಇದ್ದಾರೆ. ಈಗ ನಮ್ಮ ಜೊತೆಗೆ ಅವರ ಬ್ರದರ್ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಏನು ಹೆಸರು? ಸರ್ ಸೂರ್ಯಪ್ರಕಾಶ್ ಅಂತ. ಓಕೆ, ಏನು ಹೇಳ್ತೀರಿ? ಸರ್ ತುಂಬ ಹೆಮ್ಮೆ ಆಗ್ತಿದೆ, ತುಂಬ ಖುಷಿ ಆಗ್ತದೆ. ಯಾಕೆ ಅಂತಂದರೆ ಐತಿಹಾಸಿಕ ದೇವಾಲಯದಲ್ಲಿ ಒಂದು ರಾಮ ಮಂದಿರದಲ್ಲಿ ಬಾಲರಾಮನ, ಅದು ಮೈಸೂರಿನ ಶಿಲ್ಪಿ ನನ್ನ ತಮ್ಮನಾದ ಅರುಣ್ ಕೆತ್ತಿರೋದು ಬಹಳ ಸಂತೋಷ. ಇಡೀ ಒಂದು ಫ್ಯಾಮಿಲಿಯವರೆಲ್ಲರಿಗೂ ತುಂಬ ಸಂತೋಷ, ಹಾಗೂ ನಮ್ಮ ಹುಟ್ಟೂರು ಎಲ್ಲ ಬಹಳ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಸರ್. ಓಕೆ, ಬಾಲರಾಮನ ಕೆತ್ತನೆ ಮಾಡಿದ್ದು ನಿಮ್ಮ ಮನೆಯ ಬಾಲರಾಮ ಅಥವಾ ನಿಮ್ಮ ತಮ್ಮ, ಏನು ಹೇಳ್ತೀರಿ? ಈಗ ಅವರ ಕೆತ್ತನೆ ಕಾರ್ಯ, ಅವರೇನೋ MBA ಮಾಡಿದವರಂತೆ, MBA ಮಾಡಿ ಮತ್ತೆ ನಿಮ್ಮ ಜೊತೆ ಕೆತ್ತನೆ, ಈ ಕೆತ್ತನೆ ಕಾರ್ಯ ನಿಮ್ಮ ಮನೆಯ ಕಸುಬ, ಹೇಗೆ ಇದು? ಹೌದು ಸರ್, ಇದು ಮೂಲತಃ ನಮ್ಮ ತಾತನವರಾದಂಥ ಬಿ ಬಸವಣ್ಣ ಶಿಲ್ಪಿಯವರು. ಅವರು ಅರಮನೆಯಲ್ಲಿರುವಂಥ ಸಾಕಷ್ಟು ಎಲ್ಲ ದೇವಾಲಯ ಮೂರ್ತಿಗಳನ್ನು ಅವರೇ ಮಾಡಿರೋವಂಥದ್ದು. 1984ರಲ್ಲೇ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದವರು ನಮ್ಮ ತಾತವರು. ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ. ಹಾಗೂ ಅದಾದಮೇಲೆ ನಮ್ಮ ತಂದೆಯವರು 1988ರಲ್ಲಿ ನಮ್ಮ ತಾತವ್ರು ತೀರ್ಕೊಂಡ ನಂತರ ನಮ್ಮ ತಾತವ್ರು ತೀರ್ಕೊಂಡ್ಮೇಲೆ ಒಂದು 30 ಜನ ಇರೋವಂಥ ಮನೇನ ಹೆಗಲು ಕೊಟ್ಟು ನಡೆಸ್ಕೊಂಬರ್ತಾರೆ. ಈ ಶಿಲ್ಪಕಲೆಯನ್ನೇ ಕನಸಲ್ಲಿ ಮನಸ್ಸಲ್ಲೆಲ್ಲ ಇಟ್ಕೊಂಡು ಅದೇ ನಿಟ್ಟಿನಲ್ಲಿ 99ರಲ್ಲಿ ನಾವು ಡಿಗ್ರಿ ಮುಗಿಸ್ತೀವಿ. ನಮ್ಮ ತಂದೆಯವ್ರ ಜೊತೆ ಇರಬೇಕು ಅಂತ ಇಷ್ಟಪಡ್ತೀನಿ. ಹಾಗೆ ಪ್ರಾರಂಭ ಮಾಡ್ತೀವಿ. ಅವನು ನನ್ನ ತಮ್ಮ ಅರುಣ್, ನನ್ನ ತಂಗಿ ಆದಮೇಲೆ ಅವನು ಕೂಡ MBA ಮುಗಿಸಿ ನಾನು ಇದನ್ನೇ ಮಾಡ್ತೀನಿ
ಅನ್ನೋದನ್ನು ನಮ್ಮ ತಾಯಿಯವರು ಬೈತಾಯಿದ್ರು ಒಂದೊಂದು ಟೈಮ್. ನಮ್ಮ ತಂದೆ ತಾಯಿ ಇಬ್ಬರು ಮಕ್ಕಳುಗಳು ಏನೂ ಕಲೀಲಿಲ್ವಲ್ಲ, ಶಿಲ್ಪಕಲೆ ಕಲ್ತಲ್ಲ. ಇವತ್ತು ತುಂಬ ಹೆಮ್ಮೆ ಆಗ್ತದೆ. ಯಾಕೆ ಅಂತಂದರೆ ಇಡೀ ಭಾರತದಲ್ಲಿ ಎಷ್ಟೋ ಶಿಲ್ಪಿಗಳಿದ್ರೂ ಕೂಡ ಅದರಲ್ಲಿ 3 ಜನ ಶಿಲ್ಪಿಗಳು ಮಾಡಿದ್ದಾರೆ. ಅವ್ರಿಗೂ ನಮ್ಮ ಧನ್ಯವಾದಗಳು. ಯಾಕೆ ಅಂತಂದರೆ ಎಲ್ಲ ಶಿಲ್ಪಿಗಳನ್ನು ಗೌರವಿಸೋದು ತುಂಬ ಮುಖ್ಯ. ಅದರಲ್ಲಿ ನನ್ನ ತಮ್ಮನೊಂದು ಮೂರ್ತಿ ಆಯ್ಕೆ ಆಗಿರೋದು ನಿಜಕ್ಕೂ ಸರ್ ಇದು ಮೈಸೂರಿಗೆ ಹೆಮ್ಮೆ, ಜೊತೆಗೆ ನಮ್ಮ ಇಡೀ ಕುಟುಂಬಕ್ಕೂ ಹೆಮ್ಮೆ ಸರ್. ಹೇಗಿದ್ದರು ಇವತ್ತು? ಏನಾದರೂ ನೀವು ಮಾತಾಡಿದ್ರಾ ತಮ್ಮನ ಜೊತೆ? ಇಲ್ಲ ಸರ್, ಒಂದು 2 ದಿನ ನೆನ್ನೆ ಫೋನ್ ಮಾಡಿದ್ದು, ಮೊನ್ನೆನೂ ಮಾಡಿದ್ದು. ಅದು ಅಧಿಕೃತವಾಗಿ ಇನ್ನು ನಮಗೆ ಪೇಪರ್ ಮುಖಾಂತರ ನಮ್ಗೆ ಯಾವುದೇ ಥರದ್ದು ಬಂದಿಲ್ಲ ಅನ್ನೋದು, ಕಮಿಟಿಯಿಂದ ಬಂದಿಲ್ಲ ಅನ್ನೋದು. ಅದು ಬಿಟ್ಟರೆ ಪೂರ್ಣ ಪ್ರಕ್ರಿಯೆಯಲ್ಲಿ ಆಯ್ಕೆಯಲ್ಲಿ ಆಗಿದೆ ಅಂತ ತಿಳಿದು ಬಂದಿದೆ. ಬ್ಯುಸಿಯಾಗಿದ್ದಾನೆ ಅಲ್ಲೂ ಕೂಡ. ಈಗ ನಿಮ್ಮ ತಮ್ಮ, ನಿಮ್ಮ ಒಡ ಹುಟ್ಟಿದವರು ಇವತ್ತು ದೇಶದ ಪ್ರತಿಭೆ, ದೇಶದಲ್ಲಿ ದೊಡ್ಡ ಖ್ಯಾತಿಯನ್ನು ಗಳಿಸಿದ್ದಾರೆ. ಇಡೀ ದೇಶದ ಮೀಡಿಯಾಗಳೆಲ್ಲ ಹುಡುಕಿಕೊಂಡು ಬರ್ತಾ ಇದ್ದಾವೆ. ಸರ್, ಈ ವಿಚಾರದಲ್ಲಿ ಅವ್ನ ಮೊದಲಿಂದನೂ ಒಂದು ಸ್ವಲ್ಪ ವಿಶೇಷವಾದಂಥ ಆಲೋಚನೆಗಳು. ಯಾಕೆಂದರೆ ಹೊಸ ವಿಚಾರಗಳು, ಹೊಸ ಆಯಾಮಗಳು ಮಾಡಬೇಕು ಅನ್ನೋದು ಅದೇ ನಿಟ್ಟಿನಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ದು. ಯಾಕೆ ಅಂತಂದರೆ ಬೇರೆ ಥರ ಮಾಡಬೇಕು, ಬೇರೆ ಥರ ಮೂರ್ತಿಗಳನ್ನ ರಚಿಸಬೇಕು ಅನ್ನೋದೇ ಅವ್ನ ಮೊದಲಿಂದನೂ ಇದು. ಸಾಕಷ್ಟು ಹಾರ್ಡ್ ವರ್ಕಿಂಗ್ ಫೆಲೋ, ಆಲ್ವೇಸ್ ತುಂಬಾ ಕಷ್ಟಪಡುವಂಥ ಹುಡುಗ. ಆಮೇಲೆ ಅವನು ಒಂದು ಸ್ವಲ್ಪ ನಾಚಿಕೆ ಸ್ವಭಾವದವನು, ಆಮೇಲೆ ಮಿತಭಾಷಿ, ತನ್ನ ಕೆಲಸಗಳು ತಾನು ಮಾಡ್ಕೊ ಹೋಗುವಂಥನು. ಈಗ ಅವರ ಕೆತ್ತನೆ ಆಸಕ್ತಿ ಹೇಗಿತ್ತು? ನೀವು ಡಿಗ್ರಿ ಬಿಟ್ಟು ಇದನ್ನೇ ಮಾಡ್ತಾಯಿದ್ದೀರಿ, ಅವರು MBA ಬಿಟ್ಟು ನೀವು ಏನು ಅಂದ್ಕೊಂಡಿದ್ರಿ? ಅವರು ಇಲ್ಲಿ ಕೆತ್ತನೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ರಾ? ಸರ್, ಮೊದಲೆಲ್ಲ ಸಣ್ಣ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ಮಾಡ್ತಿದ್ದ. ಆದರೆ ಹೊಸ ಕೆಲಸಗಳು, ಹೊಸ ವಿಚಾರಗಳು, ಆಯಾಮಗಳ ಬಗ್ಗೆ ಅವನ ಚಿಂತನೆಗಳಿತ್ತು. ಏನಾರ ಒಂದು ಬೇರೆದೇನಾರ ಮಾಡಬೇಕು, ಮುಟ್ಟಬೇಕು ಅನ್ನೋದು. ಆ ಒಂದು ವಿಚಾರಗಳು ತುಂಬಾ ಕೂಡ ಮೈಗೂಡಿಸ್ಕೊಂಡಿದ್ದ ಕೆಲವು ಕೆಲಸಗಳೆಲ್ಲ. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಆಟದಲ್ಲಿ ವಾಲಿಬಾಲ್ ಆಡ್ತಿದ್ದ ಚೆನ್ನಾಗಿ, ಅದನ್ನು ಕೂಡ ರಾಜ್ಯನ ಪ್ರತಿನಿಧಿಸಿದ್ದ. ಆಮೇಲೆ ಡ್ರಾಯಿಂಗ್ ಕಲೆಯನ್ನು ಚೆನ್ನಾಗಿ ಕಲ್ತಿದ್ದ, ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಿದ್ದ. ಡ್ರಾಯಿಂಗ್ ಹಿನ್ನೆಲೆ ಇರಬೇಕು ಒಬ್ಬ ಶಿಲ್ಪಿಗೆ, ಆ ಡ್ರಾಯಿಂಗ್ ಹಿನ್ನೆಲೆ ಅವನಲ್ಲಿತ್ತು ಸರ್. ಈಗ ಅವರ ಕೆತ್ತನೆಯ, ಈಗ 3 ಜನ ಕೆತ್ತಿದ್ದಾರೆ, ಅವ್ರದ್ದೊಂದು ಆಯ್ಕೆ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಏನು ಅನಿಸುತ್ತೆ? ಯಾವ ಕಾರಣಕ್ಕೆ ಅವ್ರದ್ದು ಒಂದು ಕೆತ್ತನೆಯ ವಿಶೇಷತೆಯ ಬಗ್ಗೆ ಹೇಳಿ. ಯಾಕೆಂದರೆ ಆ ಕೆತ್ತನೆಯ ವಿಶೇಷ ನಮಗೆ ಗೊತ್ತಾಗೋದಿಲ್ಲ, ನಿಮಗೆ ಗೊತ್ತಿರುತ್ತೆ, ಅದಕ್ಕೋಸ್ಕರ. ಸರ್, ಮೈಸೂರಿನ ಶಿಲ್ಪಿಗಳು ಅಂತಂದರೆ ಒಂದು ಹೊಯ್ಸಳ ಶೈಲಿಯ ಅಂಶ ಇರ್ತದೆ. ಜೊತೆಗೆ ಬಾಲರಾಮನ ಬಗ್ಗೆ ಹೇಗೆ ರಾಮ 5-6 ವರ್ಷದಲ್ಲಿ ಹೇಗಿರ್ತಾರೆ, ಅವರ ಅಂಗಸೌಷ್ಠವಾಗಿರ್ಬೋದು, ಹಾಗೂ ಆ ಪ್ರಭಾವಳಿ ಆಗಿರ್ಬೋದು, ಅಥವಾ ಇನ್ನಿತರ ಆಗಿರ್ಬೋದು, ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ ಮೂಡಿ ಬರ್ತದೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಇದು. ಯಾಕೆ ಅಂತಂದರೆ ನಾವು ಅದು ಪ್ರೋಟೋಕಾಲ್ ಇರೋದ್ರಿಂದ ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡೋಗಿಲ್ಲ. ಆದ್ದರಿಂದ ಮೂರ್ತಿ ಮಾತ್ರ ಚೆನ್ನಾಗಿ ಬಂದಿದೆ ಅನ್ನೋದು ಗೊತ್ತಿದೆ ಸರ್. ಇತರೆ ಬಹಳ ಫೇಮಸ್ ಆಗಿರುವಂತಹ ಇಂಡಿಯಾ ಗೇಟ್ ಹತ್ರ ಇರ್ಬೋದು, ಬೇರೆ ಮೂರ್ತಿಗಳು, ಅವರ ಆ ಸಾಧನೆಯ ಬಗ್ಗೆ ಯಾವುದೆಲ್ಲ ಮೂರ್ತಿ ವಿಶೇಷವಾದಂಥ ಕೆತ್ತನೆಯ ಮೂಲಕ ಅವರು ಗುರುತಿಸಿಕೊಂಡಿದ್ದಾರೆ? ಸರ್, ಕರ್ತವ್ಯ ಪಥದಲ್ಲಿ ಸುಭಾಷ್ ಚಂದ್ರ ಬೋಸ್ದಾಗಿರ್ಬೋದು, ಆಮೇಲೆ ಶಂಕರಾಚಾರ್ಯಜಿ ಆಗಿರ್ಬೋದು, ಅದೆಲ್ಲ ಅದ್ಭುತವಾಗಿರುವಂಥ ಕೆಲಸಗಳು ಸರ್. ಅದು ಅವರು ಈ ಕಲ್ಲಿನ ವಿಶೇಷತೆ, ಅವರು ಯಾವ ಕಲ್ಲಿನಲ್ಲಿ ಕೆತ್ತಿರೋದು ಏನು? ಇದೆಲ್ಲ ಕೃಷ್ಣಶಿಲೆ ಅಂತ, ಇದೆಲ್ಲ HD ಕೋಟೆ ತಾಲೂಕಿಂದ ಸಿಗುವಂಥದ್ದು. ಇದರಲ್ಲಿ ಏನಪ್ಪ ಅಂತಂದರೆ ಎಂಥ ಮಳೆ, ಗಾಳಿ, ಬಿಸಿಲು ಅಥವಾ ಆ್ಯಸಿಡ್ ಹಾಕಿದ್ರೂ ಏನೂ ಆಗದೇ ಇರೋವಂಥದ್ದು ಈ ಒಂದು ಶಿಲೆ. ಈ ಶಿಲೆಯಲ್ಲಿ ಅದ್ಭುತವಾಗಿರುವಂಥ ಕೆಲಸಗಳನ್ನ ಮಾಡ್ಬೋದು. ಯಾಕೆ ಅಂತಂದರೆ ಇವತ್ತು ಮೈಸೂರಿನಲ್ಲಿ ಅರಮನೆಯಲ್ಲಿ ಇರುವಂಥದ್ದೆಲ್ಲ ನಮ್ಮ ತಾತವ್ರು ಮಾಡಿರೋದು, ಅದು ಕೂಡ ಕೃಷ್ಣಶಿಲೆ ಇದೆ. ಇವತ್ತು ಬೇಲೂರು ಹಳೇಬೀಡು ಆಗಿರ್ಬೋದು, ಎಲ್ಲನೂ ಕೂಡ ಆಗಿರ್ಬೋದು. ಆದ್ದರಿಂದ ಕೃಷ್ಣಶಿಲೆಯಲ್ಲಿ ಮಾಡಿರೋದು, ಆ ಮೈಸೂರಿನ ಶಿಲೆ ಸಿಕ್ಕಿರೋದು ಭಾಳ ಹೆಮ್ಮೆಯ ವಿಚಾರ ಸರ್. ನಮ್ಮ ನೆಲದ್ದೇ, ನಮ್ಮ ಭೂಮಿಯ, ನಮ್ಮ ಜಾಗದ ಶಿಲೆಯಲ್ಲಿ ಹೋಗಿ ಸ್ಥಾಪನೆಗೆ ಹೋಗಿದೆ ಅಂತಂದರೆ ಆ ಕಲ್ಲನ್ನು ನೀಡಿದಂಥವ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳಕ್ಕೆ ಇಷ್ಟಪಡ್ತೀನಿ. ಈಗ ಅರುಣ್ ಅವರು ಬಾಲ್ಯದಲ್ಲಿ ಹೇಗಿದ್ರು ಅಂತ ಕೇಳಿದ್ರು. ಅವರು ಈ ಕೆತ್ತನೆಯ ವಿಚಾರದಲ್ಲಿ ವಿಶೇಷ ಅಧ್ಯಯನ ಏನಾದರೂ ಮಾಡಿದಾರಾ? ಇಲ್ಲ ಸರ್, ಎಲ್ಲ ಜೊತೆಯಲ್ಲೇ ಮಾಡ್ತಾಯಿದ್ದು, ಅದರದ್ದು ಬಗ್ಗೆ ಏನಿಲ್ಲ. ಒಟ್ಟಾರೆ ಏನಪ್ಪ ಅಂತಂದರೆ ಯಾವುದೇ ಒಂದು ಕೆಲಸ ಕೊಡಲಿ ಅಚ್ಚುಕಟ್ಟಾಗಿ ಮಾಡುವಂಥದ್ದು ಕೆಲವೆಲ್ಲ ಇತ್ತು. ವಿಶೇಷ ಅಧ್ಯಯನ ಅಂತ ನಮ್ಮ ತಂದೆಯವ್ರ ಜೊತೆ ಮಾಡೋದೇ ವಿಶೇಷ ಅಧ್ಯಯನ ನಮ್ಮದು. ಯಾಕೆಂದರೆ ತಂದೆಯವ್ರ ಜೊತೆ ಕೆಲಸ ಅಂತಂದರೆ ಅದು ಕಷ್ಟ ಸಾಧ್ಯ. ಭಾಳ ಕೋಪ ನಮ್ಮ ತಂದೆಯವರು. ಕೆಲಸ ಅಂದರೆ ಹೀಗೇ ಇರಬೇಕು, ಅದು ಇದೇ ರೀತಿ ಬರಬೇಕು ಅಷ್ಟೇ, ಅದ್ರ ಬಗ್ಗೆ 2 ಮಾತಿಲ್ಲ. ಅದರಲ್ಲಿ ಏನಪ್ಪ ಅಂದರೆ ಅವನೇ ಪ್ರೀತಿಯ ಮಗ ಅವನು. ಯಾಕೆಂದರೆ ಕಿರಿ ಮಗ ಆಗಿದ್ದ. ಕೆಲಸಗಳೆಲ್ಲ ನಮ್ಮ ತಂದೆಯವ್ರ ಒಟ್ಟಿಗೆ ಸರ್ ನಾವಿಬ್ಬರು ಕಲ್ತಿದ್ದು. ಇವತ್ತು ತಂದೆಯವರು ಇಲ್ಲ, ಅವ್ರಿಗೇನಾಗಿತ್ತು? ಅವರ ಕೆಲಸವೇ ನಿಮಗೆ ಪ್ರೇರಣೆ. ಇವತ್ತು ಅವರಿಲ್ಲ, ಇಂತಹದೊಂದು ಸಾಧನೆ ಆಗುವಾಗ
ಸರ್ ಬಹುಶಃ ನಮ್ಮ ತಂದೆ ಇದ್ದಿದ್ರೆ ಅವ್ರಿಗೆ ಆ ಒಂದು ಎಣಿನೇ ಇರ್ತಾ ಇಲ್ಲ. ಅಂದರೆ ಅವ್ರಿಗೆ ಆ ಸಂತೋಷದ ಒಂದು ಇದೇ ಭಾವಪರವಶರಾಗ್ಬಿಡ್ತಿದ್ರು. ಯಾಕೆ ಅಂತಂದರೆ ಅವ್ರ ಮೊದಲಿಂದನೂ ಅಷ್ಟೇ ಈ ಥರ ಕೆಲಸಗಳು ಮಾಡಬೇಕು, ಈ ಥರ ಸಾಧನೆಗಳು ಮಾಡಬೇಕು ಅನ್ನೋದು ಅವರಿತ್ತು. ಇವತ್ತಿರಬೇಕಾಗಿತ್ತು ಸರ್. ನಮ್ಮ ತಂದೆಯವರು ಬಹಳ ಖುಷಿ ಪಡ್ತಿದ್ರು, ಭಾಳ ಆನಂದ ಪಡ್ತಾಯಿದ್ರು. ಇವತ್ತು ನಿಮ್ಮ ಮನೆಯಲ್ಲಿ ಈ ಸುದ್ದಿ ಕೇಳಿದಾಗಿನಿಂದ ಸಂಭ್ರಮ ಹೇಗಿದೆ? ಭಾಳ ಸಂತೋಷ ಆಗ್ತದೆ, ಭಾಳ ಹೆಮ್ಮೆ ಆಗ್ತದೆ. ಇನ್ನೇನು ಬೇಕು ಸರ್, ಇನ್ನೇನು ಬೇಕು ಸರ್, ಇದಕ್ಕಿಂತ ಇನ್ನೇನು ಬೇಕು ಒಬ್ಬ ಮನುಷ್ಯನಿಗೆ ಸರ್? ಭಾರತ ಅನ್ನೋ ರಾಷ್ಟ್ರದಲ್ಲಿ ಎಷ್ಟೊಂದು ಜನ ಕಲಾವಿದರುಗಳಿದ್ದು, ಆ ಕಲಾವಿದರಲ್ಲಿ 3 ಜನರಲ್ಲಿ ನನ್ನ ತಮ್ಮ. ಅದಕ್ಕಿಂತ ಅದ್ಭುತ ಇನ್ನೊಂದೇನೆ ಸರ್. ಆ ತಮ್ಮ ಇವತ್ತು ರಚನೆ ಮಾಡಿರುವಂಥ ಮೂರ್ತಿ ಅಯೋಧ್ಯೆಯಲ್ಲಿ. ಇದಕ್ಕಿಂತ ಈ ಜನ್ಮಕ್ಕೆ ಸಾರ್ಥಕ ಸರ್. ಇದು ಅಣ್ಣ ಸೂರ್ಯ ಅವರ ಮಾತು. ನನ್ನ ತಮ್ಮನ ಜನ್ಮ, ನಮ್ಮ ಇಡೀ ಕುಟುಂಬದ ಜನ್ಮ ಅವನಿಂದ ಸಾರ್ಥಕವಾಗಿದೆ. ಅದು ಕೂಡ ಅಯೋಧ್ಯೆಯ ರಾಮನ ಕೆತ್ತನೆಯನ್ನು ಮಾಡಿದ್ದಾರೆ. ಇದು ನೋಡಲಿಕ್ಕೆ ನಮ್ಮ ತಂದೆ ಇರಬೇಕಿತ್ತು. ಯಾಕೆಂತಂದರೆ ತಂದೆಯೇ ನಮ್ಮ ಗುರು. ಅವರು ಇದ್ದರೆ ಇನ್ನೂ ಭಾವಪರವಶ ಆಗ್ತಾಯಿದ್ರು ಅನ್ನುವಂತಹ ಮಾತುಗಳನ್ನು ಸೂರ್ಯ ಅವರು ಹೇಳ್ತಾ ಇದ್ದಾರೆ. ಆದರೆ ಅವರು ಇದ್ದಾರೆ, ಜೊತೆಗೆ 100% ಅವ್ರು ನೋಡ್ತಿರ್ತಾರೆ ತಮ್ಮನ. ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ಸರ್. ಒಳ್ಳೆಯ ವಿಚಾರ ಹೇಳಿದ್ರಿ. ನಿಜವಾಗ್ಲೂ ನಿಮ್ಮ ಧನ್ಯವಾದಗಳು. ನಮ್ಮ ತಂದೆಯವರೆಲ್ಲ ಇದ್ದಾರೆ ಸರ್, ನೋಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರು ಯಾವಾಗಲೂ ಹೇಳ್ತಿದ್ರು, ನೀವು ಕೆಲಸ ಕಾರ್ಯಗಳೆಲ್ಲ ಮಾಡೋದು ನೋಡ್ತೀನಿ ಅಂತ. ಸರ್ ಅವರು ಒಂದೇ ಒಂದು ಮಾತು ವಿಚಾರ ಹೇಳ್ಕೊಟ್ಟಿದ್ರು ಸರ್. ನಿಮ್ಮನ್ನು 4 ಜನ ಹುಡುಕೊಂಬರ್ಬೇಕು ಅಂತಂದರೆ ನೀವು ಒಳ್ಳೆಯ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ. ನೀವು ಏನಾರ ಮಾಡಿಬಿಡಿ, ಕೆಲಸ ಮಾತ್ರ ಅಚ್ಚುಕಟ್ಟಾಗಿರ್ಬೇಕು, ಒಳ್ಳೆಯ ಕೆಲಸ ಮಾಡಬೇಕು ಅಂತ. ಇವತ್ತು ಆ ಮಾತು ಸತ್ಯ ಆಯಿತು ಸರ್. ನೋಡಿ, ಇದು ಇವರ ಮಾತು. ತಂದೆಯಿಂದ ಕಲಿತ ಪಾಠ. ತಂದೆಯವರು ಕೋಪಿಷ್ಟರಾಗಿದ್ದರು ಸ್ವಲ್ಪ, ಆದರೆ ತಂದೆಯವರು ಹೇಳ್ಕೊಟ್ಟೋದನ್ನು ಅಚ್ಚುಕಟ್ಟಾಗಿ ಕಲ್ತಿದ್ರು. ಪ್ರೀತಿಯ ಮಗ, ಬಹಳ ಇಷ್ಟದ ಮಗ. MBA ಮಾಡಿ ಮತ್ತೆ ಕಲ್ಲು ಕೆತ್ತನೆಗೆ ಬರ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ಆದರೆ ಕಲ್ಲು ಕೆತ್ತನೆ ಮಾಡಿದರು. ಸ್ವಲ್ಪ ಮನೆಯಲ್ಲಿ ವಿರೋಧ ಇತ್ತು, ಆ ವಿರೋಧದ ನಡುವೆಯೂ ಕೂಡ ಕೆತ್ತನೆ ಮಾಡಿ ಇವತ್ತು ಭಾರತದ ಮಗನಾಗಿದ್ದಾರೆ. ಶ್ರೀರಾಮನನ್ನು ಕೆತ್ತನೆ ಮಾಡಿದ್ದಾರೆ. ಇಡೀ ಭಾರತದಲ್ಲಿ ಮತ್ತು ವಿಶ್ವದಲ್ಲಿರುವಂತಹ ಬಹು ಸಂಖ್ಯಾತ ಭಕ್ತರು ಪೂಜಿಸುವಂತಹ ಶ್ರೀರಾಮನನ್ನು ಕೆತ್ತನೆ ಮಾಡಿರುವಂತಹ ತಮ್ಮನ ಅಣ್ಣ ಅನ್ನುವಂತ ಹೇಳಿಕೊಳ್ಳುವಂತಹ ಖುಷಿಯಲ್ಲಿ ಇವರಿದ್ದಾರೆ. ಇದು ಅರುಣ್ ಅವರ ಅಣ್ಣನ ಮಾತು. ಪಂಚೇಶ್ ಚಾರ್ವಾಡಿ ಜೊತೆಗೆ ದಾಮೋದರ ದೊಂಡೋಲಯ, ಸುದ್ದಿ ನ್ಯೂಸ್, ಮೈಸೂರು. ಅರುಣ್ ಯೋಗಿರಾಜ್ ಅವರ ಮಡದಿ ಕರಾವಳಿಯವರು, ಕರಾವಳಿಯ ತುಳುನಾಡಿನವರು ಅನ್ನುವಂಥದ್ದು ಮತ್ತೊಂದು ವಿಶೇಷ. ನಾವು ನಮ್ಮ ತಂದೆಯವರು ಬಂದು ಕುಂಬ್ಳೆ ಅವರು, ಮತ್ತು ತಾಯಿ ಬಂದು ಇದು ಕಣ್ಣನೂರವರು. 13 ಜನ ಕಸಿನ್ಸ್ ಇದ್ದೀವಿ. ಅದರಲ್ಲಿ ಅರುಣೇ ಅವ್ರದ್ದು ಫೇವ್ರೆಟ್ ಅಳಿಯ. ಕುಕ್ಕೆಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ. ಅಯೋಧ್ಯೆಯ ಶ್ರೀರಾಮ, ನಾವೆಲ್ಲರೂ ಆರಾಧಿಸುವಂತಹ ಶ್ರೀರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಿರೋದು ಮೈಸೂರಿನ ಅರುಣ್ ಯೋಗಿರಾಜ್. ಆ ಯೋಗ ಕೂಡಿ ಬಂದಿದೆ. ಅರುಣ್ ಯೋಗಿರಾಜ್ ಕೆತ್ತನೆಯ ಅಯೋಧ್ಯೆಯ ರಾಮನ ಮೂರ್ತಿಯನ್ನು ಜನವರಿ 22ರಿಂದ ಪ್ರಾಣ ಪ್ರತಿಷ್ಠೆ ಆದ ನಂತರ ನಾವೆಲ್ಲರೂ ಕೂಡ ಪೂಜಿಸಲಿಕ್ಕಿದ್ದೇವೆ. ಅರುಣ್ ಯೋಗಿರಾಜ್ ಅವರ ಪತ್ನಿ ವಿಜೇತಾ ಅವರಿಗೆ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈ ಸುದ್ದಿ ಅವರ ಕೆತ್ತನೆಯ ಮೂರ್ತಿ ಅಯೋಧ್ಯೆಯಲ್ಲಿ ಆರಾಧನೆ ಆಗುತ್ತೆ ಅಂತ ನಿಮ್ಮ ಕಿವಿಗೆ ಬಿದ್ದದ್ದು ಯಾವಾಗ? ನೆನ್ನೆ ಎಲ್ಲ ಮೀಡಿಯಾದವ್ರು ಬಂದು ನಮಗೆ ಮೀಡಿಯಾ ಥ್ರೂನೇ ಗೊತ್ತಾಗಿರೋದು. ಏನು ಹೇಳ್ತೀರಿ? ಸಂತೋಷ ಆಗ್ತದೆ, ಮತ್ತು ಇದು ಒಂಥರ ಲೈಫ್ ಟೈಮ್ ಅಚೀವ್ಮೆಂಟ್ ಥರ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಅನಿಸ್ತದೆ. ಮೇಡಮ್, ಅರುಣ್ ಅವರು ಹೇಗಿರ್ತಾಯಿದ್ರು? ಈಗ ಎಷ್ಟು ತಿಂಗಳಾಯಿತು ಅವರು ಅಯೋಧ್ಯೆಗೆ ಹೋಗಿ? ಅವ್ರು ಅಯೋಧ್ಯೆಗೆ ಹೋಗಿ 6 ತಿಂಗಳಾಯಿತು. 6 ತಿಂಗಳಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. 6 ತಿಂಗಳಿಂದ ನೀವು ನಿರಂತರ ಟಚ್ಚಲ್ಲಿದ್ದೀರಿ. ಏನು ಹೇಳ್ತಾರೆ ಅವರ ಕೆತ್ತನೆಯ ಕೆಲಸ ಕಾರ್ಯದ ಬಗ್ಗೆ? ಅವರು ಈಗ ಏನು ಮಾಡುವಾಗಲೂ ಅವರೊಂದು ಹೋಮ್ವರ್ಕ್ ಮಾಡ್ತಾರೆ. ಹೋಮ್ವರ್ಕ್ ಮಾಡ್ತಾ ಇದು ರಿಸರ್ಚ್ ಮಾಡ್ತಾರೆ, ಮತ್ತು ಇದು ಪ್ರತಿಯೊಂದೂ ಮಾಹಿತಿ ತಿಳ್ಕೊಳ್ತಾರೆ. ಏನು ವಿಗ್ರಹ ಮಾಡ್ತಾ ಇದ್ದಾರೆ, ಏನು ಕೆತ್ತನೆ ಮಾಡ್ತಾರೆ, ಅದರದ್ದೆಲ್ಲ ವಿವರ ತಿಳಿಸ್ಕೊಂಡೇ ಅವರು ಕೆಲಸ ಶುರು ಮಾಡೋದು. ಈ ಒಂದು ಮೂರ್ತಿಯ ಕೆತ್ತನೆಯ ಕರೆ ಬಂದಾಗ ಅವರು ನಿಮ್ಮ ಜೊತೆಗೆ ಏನು ಹೇಳಿದ್ದಾರೆ?
ನಮಗೆ ಇದು ಜಾನ್ವರಿಯಲ್ಲಿ ಇದು ಕಮಿಟಿಯಿಂದ ಗೊತ್ತಾಗ್ತದೆ, ಎಲ್ಲ ಆರ್ಟಿಸ್ಟ್ನು ಕರೆದು ಈ ಕೆಲಸ ಮಾಡಲಿಕ್ಕೆ ಅಂತ ಪ್ರಪೋಸಲ್ ಕೊಡಬೇಕು ಅಂತ. PPT ರೆಡಿ ಮಾಡಿ ಎಲ್ಲ ಸಬ್ಮಿಟ್ ಮಾಡಿ ಅಲ್ಲಿ ಇದು ಶಾರ್ಟ್ ಲಿಸ್ಟ್ ಆಗ್ತಾರೆ 3 ಜನ. ಅವರು ಕೆಲಸ ಶುರು ಮಾಡ್ತಾರೆ 3 ಜನನೂ. ಜೂನಿಂದ ಶುರು ಮಾಡ್ತಾ ಇರೋದು ಕೆಲಸ ಡಿಸೆಂಬರ್ ತನಕ ತೊಗೊಳ್ತದೆ ಫಿನಿಷ್ ಆಗೋಕ್ಕೆ. ಆ 3 ವಿಗ್ರಹ ನಾವು ನೋಡಿಲ್ಲ. ಅರುಣ್ದೊಂದು ಅವ್ರು ಬಂದಾಗ ಒಂದಿನ ಫೋನಲ್ಲಿ ತೋರಿಸಿದ್ದು ನೋಡಿದಷ್ಟೇ. ಹೇಗಿದೆ? ಅದ್ಭುತವಾಗಿದೆ. ಮತ್ತು 5 ವರ್ಷ ಬಾಲಕಂದು ರೂಪ ಇದೆ, ಮತ್ತು ದೇವ್ರ ಕಳೆ ಇದೆ, ಮತ್ತು ಕಣ್ಣಲ್ಲಂತೂ ತೇಜಸ್ ಅಂತೂ ಇದೆ. ಓಕೆ, ಅರುಣ್ ಯೋಗಿರಾಜ್ ಇವತ್ತು ಸೆಲೆಬ್ರಿಟಿ ಆಗಿದ್ದಾರೆ. ಇವತ್ತು ಇಡೀ ಭಾರತ, ಇಡೀ ವಿಶ್ವ ಅವ್ರ ಹತ್ರ ನೋಡ್ತಾ ಇದೆ. ಹೌದು, ಒಂಥರ ಪ್ರೌಡ್ ಫೀಲಿಂಗು. ಮತ್ತು ನಮ್ಮ ಮನೆತನದ ಕೀರ್ತಿನ ಹೆಚ್ಚಿಸ್ಬಿಟ್ಟಿದ್ದಾರೆ ಅವರು. ನಿಮ್ಮ ಮನೆತನ, ಇಲ್ಲಿಯ ಒಂದು ಶಿಲ್ಪಕಲೆ, ಈ ಒಂದು ಇತಿಹಾಸ ಏನು ಹೇಳ್ತೀರಿ? ಇದು 5ನೇ ತಲೆಮಾರಿಂದ ನಡ್ಕೊಂಡು ಬರ್ತಾ ಇರೋ ಇತಿಹಾಸ. ಎಲ್ಲ ಇವ್ರ ತಾತ ಬಿ ಬಸವಣ್ಣ ಶಿಲ್ಪಿ ಪ್ಯಾಲೇಸ್ ಆರ್ಟಿಸ್ಟ್ ಆಗಿ ಪ್ಯಾಲೇಸಿಂದ ಗಾಯತ್ರಿ ಟೆಂಪಲ್ನೆಲ್ಲ ಅವರೇ ಮಾಡಿರೋದು. ಮತ್ತು ಅವ್ರ ತಂದೆನೂ ಅಷ್ಟೇ ಬಸವಣ್ಣ ಇದು ಯೋಗಿರಾಜ್ ಶಿಲ್ಪಿ, ಅವರೂ ಅಷ್ಟೇ ತುಂಬ ವಿಗ್ರಹಗಳು ಕೆತ್ತಿ ಅವರೇನೆ ಅರುಣ್ಗೆ ಕಲಿಸಿರೋದು ಈ ವಿದ್ಯಾನ. ಸೊ ಅವರಿಂದ ತುಂಬ ಕಲ್ತು ಅವ್ರ ತಾತನ ಕೆಲಸ ನೋಡಿ ಅರುಣ್ ಎಲ್ಲಿ ಹೋದ್ರೂ ಅವರು ಯಾವುದಾದ್ರೂ ದೇವಸ್ಥಾನದಲ್ಲಿ ಶಿಲೆ ನೋಡಿಕೊಂಡೇ ನಿಂತ್ಬಿಡ್ತಾರೆ. ಅದನ್ನ ನೋಡಿಯೇ ಅವ್ರಿಗೆ ಒಂಥರ ಇನ್ನೂ ಮಾಡಬೇಕು ಅಂತ ಆಸಕ್ತಿ ಮೂಡ್ತದೆ, ಮಾಡ್ತಾ ಇರ್ತಾರೆ. ನಿಮಗೆ ಇದರ ಬಗ್ಗೆ ಎಷ್ಟು ಆಸಕ್ತಿ ಇದೆ? ನಾವು ದಿನ ನೋಡ್ತಾನೆ ಇರ್ತೀವಲ್ಲ, ನಮಗೂ ಒಂಥರ ಇವತ್ತು ಈ ಥರ ನೋಡಿದ್ವಿ, ನೆನ್ನೆ ಈ ಥರ ನೋಡಿದ್ವಿ, ಇವತ್ತು ಇಷ್ಟೊಂದು ಚೇಂಜ್ ಆಗಿದೆ ಅಂತ ಅದು ಕುತೂಹಲ ಅಂತೂ ಇದ್ದೇ ಇರ್ತದೆ. ಬಂದು ನೋಡೋದು, ಏನಾದ್ರು ಕರೆಕ್ಷನ್ ಹೇಳೋಷ್ಟು ಇದಲ್ಲ, ಬಟ್ ಈ ಥರ ಮಾಡಿದ್ರೆ ಇಷ್ಟು ಚೇಂಜ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತೆಲ್ಲ ಹೇಳ್ತಾರೆ. ಓಕೆ, ಯಾವ ರೀತಿ ತಗೊಳ್ತಾರೆ ನಿಮ್ಮ ಒಂದು ಸಜೆಷನ್ಸ್? ಅವರು ಸೈಲೆಂಟೇ, ಅವರೆಲ್ಲನೂ ಗ್ರಾಸ್ಪ್ ಮಾಡ್ಕೊಳ್ತಾರೆ, ಎಲ್ಲನೂ ಕೇಳಿಸ್ಕೊಳ್ಬೇಕಾಗಿರೋದು ಕೇಳಿಸ್ಕೊಳ್ತಾರೆ, ತೊಗೊಳ್ಳೋದು ಬೇಕಾಗಿರೋದು ತೊಗೊಳ್ತಾರೆ ಎಲ್ಲ. ಅರುಣ್ ನೇಚರ್ ಬಗ್ಗೆ? ಅವ್ರು ಸಾಫ್ಟ್ ನೇಚರು. ಅವರು ಗಲಾಟೆ ಮಾಡೋದಾಗಲಿ ಅಥವಾ ಜೋರಾಗಿ ಮಾತಾಡೋದಾಗಿ ನಾವು ಯಾರೂ ನೋಡೇ ಇಲ್ಲ. ಮತ್ತು ಅವರು ಪ್ರಾಣಿಗಳಂತೂ ಸಾಕೋದ್ರಲ್ಲಿ ಇದು ತುಂಬ ಖುಷಿ ಅವರಿಗೆ. ಒಂದು ಹಸು ತೊಗೊಂಬಂದಿದ್ರು, ಆ ಹಸು ಸ್ಲಾಟರ್ಗೆ ಹೋಗ್ತಿತ್ತು. ಅದನ್ನು ತೊಗೊಂಡ್ಬಂದು ಮನೆಯಲ್ಲೇ ಸಾಕಿ ಅದನ್ನು ಆರೈಕೆ ಮಾಡಿ ಅದು ಈಗ ಒಂದು ಹೊತ್ತಿಗೆ 10 ಲೀಟ್ರ್ ಹಾಲು ಕೊಡೋ ಹಾಗೆ ಮಾಡಿದ್ದಾರೆ. ಅಷ್ಟು ಅವರು ನೀಟಾಗಿ ಸಾಕ್ತಿದ್ರು, ಮಕ್ಕಳು ಥರ ಸಾಕ್ತಿದ್ರು. ನಾಯಿಗಳು ಅಷ್ಟೇ, ತುಂಬ ನಾಯಿಗಳು ಇತ್ತು ನಮ್ಮ ಮನೆಯಲ್ಲಿ. ಅದನ್ನೆಲ್ಲನೂ ಎಷ್ಟು ಮಕ್ಕಳ ಥರನೇ ನೋಡ್ಕೊಂಡು ಸಾಕಿದ್ದಾರೆ. ಅದಕ್ಕೆ ಫ್ಯಾನ್ ಹಾಕೋದಾಗಲಿ, ಅದಕ್ಕೆ ಹಾಸಿಗೆ ಹಾಕಿ ಮಲಗಿಸೋದಾಗಲಿ. ಅವ್ರ ಅಪ್ಪನೂ ಅಷ್ಟೇ, ಅರುಣು ಅಷ್ಟೇ. ಮತ್ತು ಅವರು ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಪ್ಲೇಯರ್ ಆಗಿ ಕ್ಯಾಪ್ಟನೂ ಆಗಿದ್ದರು. ವಾಲಿಬಾಲಲ್ಲಿ ನ್ಯಾಷನಲ್ಸ್ ಆಡಿದ್ದಾರೆ. ನೀವು ಅರುಣ್ ಮದುವೆ ಆದ ನಂತರದ ಜೀವನ, ಮೊದಲು ನಿಮಗೆ ಅರುಣ್ ಪರಿಚಯ ಇತ್ತ? ಅರುಣ್ ನನಗೆ ತುಂಬ ವರ್ಷದಿಂದ ಪರಿಚಯ, ಒಂದು 16 ವರ್ಷದಿಂದ ನಮ್ಮ ಫ್ಯಾಮ್ಲಿ ಫ್ರೆಂಡ್ಸು. ಸೊ ನಮ್ಮದು ಫ್ಯಾಮ್ಲಿ ಇದೇ ಫೀಲ್ಡಲ್ಲಿತ್ತು. ಸೊ ಎಲ್ಲ ನಮ್ಮ ಮಾವಂದಿರಾಗಲಿ, ನಮ್ಮ ಇದು ಚಿಕ್ಕಪ್ಪಂದಿರೆಲ್ಲ ಕ್ಲಾಸ್ಮೇಟ್ಸು, ಇವ್ರ ತಂದೆದು, ಹಾಗೆ ಎಲ್ಲರೂ ಪರಿಚಯ ಆಯಿತು. ನಿಮ್ಮ ಈಗ ಇಷ್ಟು ದೊಡ್ಡ ಸಾಧನೆ ಆದ ನಂತರ, ಈಗ ಶ್ರೀರಾಮನ ಮೂರ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅಂತ ಗೊತ್ತಾದ ನಂತರ ನಿಮ್ಮ ಮನೆಯಿಂದ ಏನು ರಿಯಾಕ್ಷನ್ ಬರ್ತದೆ, ನಿಮ್ಮ ತವರು ಮನೆಯಿಂದ? ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು ಜಕ್ಕಣಾಚಾರಿ ನನ್ನ ಅಳಿಯ ಅಂತ. ಅವರು ಈಗ ಪ್ರೂವ್ ಮಾಡೇ ಬಿಟ್ಟರು, ಮುಂಚೆನೇ ಪ್ರೂವ್ ಮಾಡಿದ್ದಾರೆ. ಬಟ್ ಇದು ನೋಡಿದಿದ್ರೆ ಅವರು ತುಂಬ ಖುಷಿ ಆಗ್ತಿತ್ತು. ಬಟ್ ನಮ್ಮ ಮನೇಲಿ ಎಲ್ಲರೂ ತುಂಬ ಸಂತೋಷದಲ್ಲಿದ್ದಾರೆ. ಎಲ್ಲರಿಗೂ ಒಂಥರ ಇದು ದೇವ್ರ ಥರ ನೋಡ್ತಾ ಇದ್ದಾರೆ ಅರುಣ್ ಅವರ ತಂದೆ ಬಹಳ ಪ್ರೀತಿಸುವಂತಹ ಮಗ, ಕಿರಿಯ ಮಗ ಇವತ್ತಿಲ್ಲ. ಅವರಿಂದಲೇ ಎಲ್ಲ ಕಲೆಯನ್ನು ಕಲ್ತಿರೋದು ಅಂತ ಎಷ್ಟು ಮಿಸ್ ಮಾಡ್ಕೋತೀರಿ? ಅರುಣ್ ಅಂತೂ ಸ್ಕ್ರೀನ್ ಸೇವರಲ್ಲಿ ಅವ್ರ ಅಪ್ಪಂದೇ ಫೋಟೋ ಹಾಕಿಬಿಟ್ಟು ಅವ್ರದ್ದು ನೋಡ್ಕೊಂಡೇ ವಿಗ್ರಹ ಕೆಟ್ಬಿಟ್ಟಿದ್ದಾರೆ. ಅವರು ತುಂಬ ಕ್ಲೋಸ್, ಅವ್ರ ಅಪ್ಪನ ಜೊತೆನೇ ಜಾಸ್ತಿ ಎಲ್ಲ ಹೇಳ್ಕೊಳ್ತಿದ್ದಿದ್ದು. ಮತ್ತು ಇಮೋಷ್ನಲಿ ತುಂಬ ಅವ್ರು ಕನೆಕ್ಟೆಡ್ ಅವ್ರ ಅಪ್ಪನ ಜೊತೆನೇ.
ಇದ್ದಿದ್ದು. ಈಗ ಅಪ್ಪ ನೋಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಳ್ಳೋದು ಇಂಥದ್ದೊಂದು ಸಾಧನೆಯನ್ನು ನೀವೇನು ಅನ್ಕೋತೀರಿ? ಅವ್ರು ಪ್ರತಿಯೊಂದು ಶಿಲೆ ಕೆತ್ತದ್ರಲ್ಲೂ ಅವ್ರ ತಂದೆನೇ ಅವ್ರನ್ನ ಜ್ಞಾಪಿಸ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡೇ ಕೆತ್ತೋದು. ಸೊ ಅವರು ಮಿಸ್ ಮಾಡಿಕೊಂಡ್ರೂ ಅವ್ರ ಜೊತೆನೇ ಇದ್ದಾರೆ ಅಂತಲೇ ಭಾವಿಸೋದು ನಾವು. ನಿಮ್ಮ ತುಂಬ ಫೇವ್ರೇಟ್ ಅರುಣ್ ಈ ಕೆತ್ತನೆಯ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಈಗ ಶ್ರೀರಾಮ, ಅದಕ್ಕಿಂತ ಮೊದಲಿನ ಹಲವಾರು ಕೆತ್ತನೆಗಳ ಬಗ್ಗೆ ನಿಮಗೆ ಇಷ್ಟವಾದ ಕೆತ್ತನೆ? ನನಗೆ ತ್ರಿಪುರ ಸುಂದರಿ ಅವ್ರದ್ದು ಇಷ್ಟ. ಗೋರ್ಗಾಂವ್ ಇದು ಮುಂಬೈಗೆ ಕೊಟ್ಟಿದ್ದಾರೆ. ಮತ್ತು ಚುಂಚನಕಟ್ಟೆ ಹನುಮಂತನೂ ತುಂಬ ಚೆನ್ನಾಗಿದೆ. ಕೇದಾರ್ನಾಥಿಂದಂತೂ ಕಣ್ಣುಗಳಲ್ಲೇ ನಮಗೆ ಕಣ್ಣು ತುಂಬಿ ಬರ್ತದೆ, ಕಣ್ಣು ನೋಡಿದ್ರೇ. ಕೇದಾರ್ನಾಥ್ ಶಂಕರಾಚಾರ್ಯ ಅದೂ ಅದ್ಭುತವಾಗಿದೆ. ನೀವು ಅಯೋಧ್ಯೆಗೆ ಯಾವಾಗ ಹೋಗೋದು? ನಮಗೆ ಇದು ಇನ್ವಿಟೇಷನ್ ಬರ್ತಿದ್ದಂಗೆ ನಾವು ಹೋಗ್ತೀವಿ. ಇನ್ವಿಟೇಷನ್ ಇಲ್ಲದೇ ಇದ್ರೂ ಈ ಸಮಾರಂಭ ಮುಗ್ದು ನಮಗೆ ಕಾಮನ್ ಪೀಪಲ್ಗೆ ಅಲವ್ ಇದೆ ಅಂತ ಅಂದರೆ ನಾವಂತೂ ಹೊರಡ್ತೀವಿ ನೋಡೋದಕ್ಕೆ. ಬಹಳ ವಿಶೇಷ ಏನಂತಂದರೆ ನಿಮ್ಮ ಗಂಡ ಕೆತ್ತನೆ ಮಾಡಿರುವಂಥ ಮೂರ್ತಿ 22ರ ನಂತರ ದೇವರು ಪ್ರಾಣ ಪ್ರತಿಷ್ಠೆಯಾಗಿ ಕೋಟ್ಯಂತರ ಭಕ್ತರು ಆರಾಧನೆ ಮಾಡುವಂಥ ದೇವರಾಗ್ತಾರೆ. ಹೌದು, ಅದು ಭಾಳ ಸಂತೋಷದ ವಿಷಯ. ಒಂದು ಸತಿ ಭಯನೂ ಆಗ್ತದೆ. ಎಲ್ಲ ಇನ್ನೂ ಪ್ರೆಸ್ ರಿಲೀಸ್ ಮಾಡಿಲ್ಲ, ಮತ್ತು ಈಗ ಫೋಟೋಸೂ ಯಾರಿಗೂ ಶೇರ್ ಆಗಿಲ್ಲ, ನಾವು ನೋಡಿಲ್ಲ. ಎಲ್ಲ ಫುಲ್ ಭಾರತ ಅಥವಾ ಫುಲ್ ವಿಶ್ವ ನೋಡುವಾಗ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ. ನನಗಂತೂ ನಂಬಿಕೆ ಇದೆ ಎಲ್ಲರಿಗೂ ಖುಷಿ ಆಗ್ತದೆ ಅಂತ. ಬಟ್ ತುಂಬ ತುಂಬ ಖುಷಿ ಆಗ್ತಾಯಿದೆ. ಅರುಣ್ ಫ್ಯಾಮಿಲಿ ನೀವು ಯಾರೆಲ್ಲ ಇರೋದಿಲ್ಲಿ? ಇಲ್ಲಿ ನಾನು, ಅವ್ರ ಅಮ್ಮ, ಅವ್ರದ್ದು ಅಣ್ಣ, ಅವ್ರ ಫ್ಯಾಮ್ಲಿ, ನನ್ನ ಫ್ಯಾಮ್ಲಿ, ಇದು ಅರುಣ್ಣು ನಮ್ಮದು 2 ಮಕ್ಕಳಿದ್ದಾರೆ ಅವರು, ಮತ್ತು ಅರುಣ್ ಚಿಕ್ಕಪ್ಪನ ಫ್ಯಾಮ್ಲಿ ಎಲ್ಲ ಇದ್ದಾರೆ. ನಿಮ್ಮ ಮಕ್ಕಳು ಎಷ್ಟು ದೊಡ್ಡವರು? ನಂದು ಮಗಳು ಸಾನ್ವಿ ಬಂದು 7 ವರ್ಷ, ಮಗ ವೇದಾಂತ್ ಬಂದು 1.5 ವರ್ಷ. ನೀವು ಅಪ್ಪ ಮಾಡಿರೋಂಥ ಕೆತ್ತನೆ ಬಗ್ಗೆ ಗೊತ್ತುಂಟಾ? ಎಂತೆಲ್ಲ ಗೊತ್ತುಂಟು? ಸರಿ ಮಾತಾಡಿ. ರಾಮ ಮಾಡಿರೋದು ಕೆತ್ತನೆ ತುಂಬ ಚೆನ್ನಾಗಿದೆ. ನಂಗೆ ಖುಷಿ ಆಯಿತು. ನೀವು ಇಲ್ಲಿ ಅಪ್ಪ ಎಲ್ಲ ಕೆಲಸ ಮಾಡುವಾಗ ನೀವು ಕೂತ್ಕೋತೀರ ಒಟ್ಟಿಗೆ? ನಿಮ್ಮ ಫೇವ್ರೇಟ್ ಮೂರ್ತಿ ಯಾವುದು? ಗೊತ್ತಿಲ್ಲ. ಇಲ್ಲ, ಫೇವ್ರೇಟ್ ಮೂರ್ತಿ ಅಂತೆಲ್ಲ. ಫೇವ್ರೇಟ್ ಅಪ್ಪ ಕೆತ್ತನೆ ಮಾಡಿದಾರಲ್ಲ, ಅದರಲ್ಲಿ ಫೇವ್ರೇಟ್ ಯಾವುದು? ಬರೀ ರಾಮ ಗೊತ್ತಿರೋದು ಹೆಸರು ರಾಮ ಗೊತ್ತಿರೋದಾ? ಓಕೆ. ಅಪ್ಪ ಹೆಂಗೆ ಸೈಲೆಂಟಾ? ಏನೆಲ್ಲ ತಂದು ಕೊಡ್ತಾರೆ ಅಪ್ಪ ಏನು ತಂದು ಕೊಡ್ತಾರೆ? ಏನಾದರೂ ತಂದು ಕೊಡ್ತಾರಾ? ಈಗ ಅಪ್ಪನಿಗೆ ವಿಶ್ ಮಾಡಿದ್ರಾ ಫೋನ್ ಮಾಡಿ? ಅಪ್ಪನಿಗೆ ವಿಶ್ ಮಾಡಿದ್ರಾ ಫೋನ್ ಮಾಡಿ? ಕಾಲ್ ಮಾಡಿ ವಿಶ್ ಮಾಡಿದ್ರಾ? ಇನ್ನು ಕಾಲ್ ಮಾಡಲಿಲ್ವಾ? ವಿಶ್ ಮಾಡಲಿಲ್ವಾ? ಯಾಕೆ ಮಾಡಲಿಲ್ಲ? ಸಾನ್ವಿ ಅರುಣ್ ಅವರ ಮಗಳು. ಮೇಡಮ್, ಈ ಮಕ್ಕಳಿಗೆ ಏನಾದರೂ ಈಗ ಇವರಿಗೇನಾದ್ರು ಆಸಕ್ತಿ ಇದೆಯಾ ಅದರಲ್ಲಿ? ಇವಳು ಪೇಂಟ್ ಮಾಡ್ತಿದ್ದಾಳೆ. ಇವಳು ಪೇಂಟಿಂಗ್ಸ್ ಎಲ್ಲ ನಮ್ಮ ಮನೆ ಪೂರ್ತಿ ಹಾಕಿದ್ದೀವಿ ರೂಮಲ್ಲೆಲ್ಲ. ಮತ್ತು ಇವಳು ಒಂಥರ ಇದು ಕ್ಯಾನ್ವಾಸ್ ಕೊಟ್ಟರೆ ಏನಾದರೂ ಒಂದು ಸೃಷ್ಟಿ ಮಾಡಿ ಬಿಡ್ತಾಳೆ. ತಂದೆದು ಬಂದಿದೆ ಸ್ವಲ್ಪ. ನೀವು ಆರ್ಟಿಸ್ಟಾ? ಇಲ್ಲ ಸರ್, ನಾವು ಆರ್ಟಿಸ್ಟ್ ಅಲ್ಲ. ಈಗ MBA ನಾನು ಎಲ್ಲೋ ಒಂದು ಕಡೆ ಓದಿದೆ. MBA ಮಾಡಿದ ನಂತರ ಅವರು ಬೇರೆ ಉದ್ಯೋಗಕ್ಕೆ ಹೋಗ್ತಾರೆ ಅಂತ ಅಂದುಕೊಂಡಿದ್ರು ಮನೆಯವರು ಅಂತ. ಹೌದಾ ಅದು? 1-2-3 ತಿಂಗಳು ಮಾಡಿದರು. ಅವ್ರಿಗೆ ಬೇಜಾರಾಗಿ ಬಂದುಬಿಟ್ರು. ಅವ್ರಿಗೆ ಅಲ್ಲಿ ಮನಸ್ಸಿದ್ದಿಲ್ಲ ಅಂದಿಗೆ. ಈಗ ಬಹಳ ಫೇಸ್ಬುಕ್ಕಲ್ಲೆಲ್ಲ ಬರೆಯುವಂಥದ್ದು ನೋಡಿದ್ದೇನೆ, ಯಾವುದು ಮನಸ್ಸಿದೆ, ಯಾವುದು ಆಸಕ್ತಿ ಅದನ್ನೇ ಮಾಡಿ, ನೀವು ಹಾಗೆ ಮಾಡಿದರೆ ಮಾತ್ರ ಅರುಣ್ ಯೋಗಿರಾಜ ಆಗೋದಕ್ಕೆ ಸಾಧ್ಯ ಅಂತ. ಅವ್ರ ತಂದೆ ಅವ್ರ 3 ಮಕ್ಳಿಗೂ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ನಿಮಗೆ ಇಷ್ಟ ಬಂದಿದ್ದು ಮಾಡಿ, ಮತ್ತು ಇದು ಏನು ತಪ್ಪು ಮಾಡ್ತಿದ್ರು ಅವರು ಬುದ್ಧಿವಾದ ಹೇಳ್ತಿದ್ರು. ಮತ್ತು ಅವ್ರಿಗೆ ಒಂದು ಏನು ನಿಮ್ಮ ಜೀವನದಲ್ಲಿ ಏನು ಆಗಬೇಕು ಅಂತಲೂ ಫ್ರೀಡಮ್ ಕೊಡ್ತಿದ್ರು. ಅದನ್ನು ಅನ್ವರ್ಸ್ಕೊಂಡು ಬಂದು ಅರುಣ್ ಅವ್ರು ಇಷ್ಟ ಬಂದಿದ್ದ ಕಲೆನ ಆಯ್ಕೆ ಮಾಡಿಕೊಂಡು ಅವರು ಇದರಲ್ಲಿ ಹೀಗೆ ಅರಳಿ ಬಂದಿದ್ದಾರೆ.
ಇನ್ನೊಂದು ಮಾತು, ತುಂಬ ಲೇಟ್ ಆಗಿದೆ, ನಾನು ಇನ್ನೂ ಸ್ವಲ್ಪ ಬೇಗನೆ ಇದಕ್ಕೆ ಬರಬೇಕಿತ್ತು ಅನ್ನುವಂಥ ಫೀಲ್ ಅರುಣಿಗಿದೆಯಂತೆ, ಹೌದಾ? ಈಗಲೇ ಸಣ್ಣ ವಯಸ್ಸಲ್ಲ ಆ ಥರ ಆಗಲಿಲ್ಲ. ಬಟ್ ಆ ಥರ ನಾನು ಏನು ಕೇಳ್ಪಟ್ಟಿಲ್ಲ, ಗೊತ್ತಿಲ್ಲ ನನಗೆ ಅದು ವಿಷಯ. ಈಗ ವಿಷಯ ಎಲ್ಲ ಮಾಡಿದ್ರಿ? ಹಾಂ, ಮಾಡಿದ್ವಿ. ಕಾಲ್ ಮಾಡ್ತಾ ಇರ್ತಾರೆ? ಕಾಲ್ ಮಾಡಿದ್ವಿ. ನಾವು ವಿಶ್ ಅಂದರೆ ಏನು ವಿಶ್ ಮಾಡೋದು ಗೊತ್ತಿಲ್ಲ, ಯಾಕಂದರೆ ನಾವು ಅವ್ರಿಗೂ ಕನ್ಫರ್ಮೇಷನ್ ಹೇಳಲಿಲ್ಲ ಅಲ್ಲ. ಬಟ್ ನಾವು ಅವ್ರಿಗೆ 3 ಆರ್ಟಿಸ್ಟ್ ವಿಗ್ರಹನೂ ಗರ್ಭಗುಡಿ ಇದು ಆ ಟೆಂಪಲಲ್ಲಿ ಇಡ್ತಾರೆ ಅಂತ ಹೇಳಿದಾಗಲೇ ನಮಗೆ ಖುಷಿ ಆಗೋಗಿ ನಾವು ವಿಶ್ ಮಾಡಿದ್ವಿ. ಅರುಣ್ ಯೋಗಿರಾಜ್ ಅವರ ಮಡದಿ ವಿಜೇತ ನಮ್ಮೂರಿನವರು, ಕರಾವಳಿಯವರು, ಕರಾವಳಿಯ ತುಳುನಾಡಿನವರು ಅನ್ನುವಂಥದ್ದು ಮತ್ತೊಂದು ವಿಶೇಷ. ಮೇಡಮ್, ದಾದಾ ಬಂಪರ್ ನನ್ಗೆ ಅಷ್ಟೊಂದು ಬರೋದಿಲ್ಲ, ಬಟ್ ಒಂದೇ ಬರ್ಪುಜಿ ಚೂಚೂರು ಬರ್ಪು. ಹಾಂ, ಬರ್ಪುಂಡು. ಓಕೆ, ದಾದಾ ಬಂಪರ್ ಅಷ್ಟು ನೆನಪಿಲ್ಲ ನನಗೆ, ಮರ್ತೋಗಿದೆ ಸ್ವಲ್ಪ. ನಿಮ್ಮ ಮೂಲ ಏನದು? ಮಂಗಳೂರಿನ ಎಲ್ಲಿ ನೀವು? ನಾವು ನಮ್ಮ ತಂದೆಯವ್ರು ಬಂದು ಕುಂಬ್ಳೆ ಅವರು, ಮತ್ತು ತಾಯಿ ಬಂದು ಇದು ಕಣ್ಣನೂರವರು, ಹಾಗೆ ಇದಾಗಿತ್ತು. ಬಟ್ ಮೈಸೂರಲ್ಲಿ ಸೆಟಲ್ ಆಗಿದೆ. ಮೈಸೂರಲ್ಲಿ ಸೆಟಲ್ ಆಗಿದೆ. ಓಕೆ, ಇದು ಕರಾವಳಿಯವರಿಗೂ ಒಂದು ನಂಟನ್ನು ಹುಟ್ಟು ಹಾಕಿದಿರಿ. ಏನು ಹೇಳ್ತಾರೆ ನಿಮ್ಮ ಮನೆಯವರು, ನಿಮ್ಮ ಕುಟುಂಬದವರು? ಅವರೆಲ್ಲ ತುಂಬ ಖುಷಿಯಾಗಿದ್ದಾರೆ. ನಮ್ಮದು ಅರುಣ್ಗೆ ಅಂದರೆ ಅವ್ರ ಫೇವ್ರೆಟ್. ಎಲ್ಲ ನಮ್ಮ 13 ಜನ ಕಸಿನ್ಸ್ ಇದ್ದೀವಿ, ಅದರಲ್ಲಿ ಅರುಣೇ ಅವ್ರದ್ದು ಫೇವ್ರೆಟ್ ಅಳಿಯ. ಫೇವ್ರೆಟ್. ಓಕೆ, ನಿಮ್ಮ ಪ್ರಾಪರ್ ಕುಂಬಳೆ ಎಲ್ಲಿ ಪರ್ಟಿಕ್ಯುಲರ್? ಕುಂಬ್ಳೆ ಅಲ್ಲೇ, ಕುಂಬ್ಳೆ. ಅಲ್ಲಿ ಮನೆ ಇದೆ ಈಗಲೂ, ಆನ್ಸೆಸ್ಟ್ರಲ್ ಹೌಸು ಕುಂಬ್ಳೆಯಲ್ಲಿ. ಅಲ್ಲಿ ಮೇನ್ ಅದೇ ದೇವಸ್ಥಾನ, ಕೃಷ್ಣನ್ ಟೆಂಪಲ್ ಹತ್ರನೇ ಇದೆ. ನೀವು ಅಲ್ಲಿಗೆಲ್ಲ ಯಾವಾಗ ಬರ್ತಾ ಇದ್ರಿ, ಯಾವಾಗ ಬಂದಿರಿ? ನಾವಲ್ಲಿ ಹೋಗಿ ಒಂದು 5-6 ವರ್ಷ ಆಗಿದೆ. ಬಟ್ ಲಾಸ್ಟ್ ಮಂಗಳೂರಿಗಂತೂ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡ್ತೀವಿ. ನಮ್ಮ ಅಮ್ಮ, ಅಣ್ಣ, ಅವ್ರ ವೈಫೆಲ್ಲ ಅಲ್ಲಿಂದೇನೆ. ಏನು ಹೇಳ್ತಾರೆ ಮಂಗಳೂರಿಗೆ ಹೋದಾಗ? ಅರುಣ್ ಏನು ಹೇಳ್ತಾರೆ? ಅರುಣ್ ಏನು ಹೇಳ್ತಾರೆ, ಅವರು ಬಿಟ್ಟು ನಾವು ಹೋಗೋದು, ಯಾಕಂದರೆ ಇವರು ಕೈಗೆ ಸಿಗೋದಿಲ್ಲ, ಕೆಲಸದಲ್ಲಿ ಲೀನರಾಗಿರ್ತಾರೆ. ಯಾವಾಗ್ಲೂ 1 ಸತಿ 2 ಸತಿ ಬಂದಿದ್ರು, ನಾವೆಲ್ಲ ಹೋಗಿ ಬಂದಿದ್ವು. ಅವರ ಫೇವ್ರೆಟ್ ಪ್ಲೇಸ್ ಮತ್ತು ನಿಮ್ಮ ಫೇವ್ರೆಟ್ ಪ್ಲೇಸ್ ಕರಾವಳಿಯಲ್ಲಿ? ನಾವು ಯಾವಾಗಲೂ ಕುಕ್ಕೆಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಮತ್ತು ಮಂಗಳೂರಲ್ಲೂ ಅಲ್ಲಿ ಕದ್ರಿ ಟೆಂಪಲ್ಲು, ಮತ್ತು ಇದು ಇನ್ನೊಂದಿದೆಲ್ಲ ಅಲ್ಲಿ ಕಾರ್ ಸ್ಟ್ರೀಟ್ ಹತ್ರ ಒಂದು ಟೆಂಪಲ್ ಇದೆ, ವೆಂಕಟರಮಣ ಟೆಂಪಲ್ಗೆ ಹೋಗ್ತಾ ಇರ್ತೀವಿ ನಾವು. ಅಲ್ಲೆಲ್ಲ ಹೋಗ್ತಾ ಇರ್ತೀವಿ. ಅರುಣ್, ಈಗ ಹಳೆಬೀಡು ಅಲ್ಲೆಲ್ಲ ನಿಂತರೆ ಶಿಲೆಯನ್ನು ನೋಡಿ ನಿಂತು ಬಿಡ್ತಾರೆ ಅಂತ ಹೇಳಿದ್ರಿ, ಎಲ್ಲೆಲ್ಲ ನಿಲ್ತಾರೆ ಈ ಕರಾವಳಿಯಲ್ಲಿ? ಅವರು ಎಲ್ಲಿ ಇದು ನಾವು ಲಾಸ್ಟ್ ಟೈಮ್ ಇದಕ್ಕೆ ಹೋದಾಗ ಅನ್ನಪೂರ್ಣೇಶ್ವರಿ ಕಟೀಲ್ಗೆ ಹೋದಾಗ ಅಲ್ಲಿನೂ ನೋಡಿದ್ದಾರೆ. ಮತ್ತು ಇದು ಸೂರ್ಯನಾರಾಯಣ ಟೆಂಪಲ್ ಇದೆ ಮಂಗಳೂರಲ್ಲಿ, 300 ವರ್ಷ ಇತಿಹಾಸ ಏನೋ ಇದೆ ಅದಕ್ಕೆ, ಅಲ್ಲಿನೂ ಹೋಗ್ತೀವಿ ನಾವು. ಮತ್ತು ಕದ್ರಿನೂ ಅಷ್ಟೇ, ಎಲ್ಲಿ ದೇವಸ್ಥಾನ ನೋಡ್ತಾರೆ ಅಲ್ಲಿ ಅವರು ನಿತ್ಯ ನೋಡ್ತಾನೆ ಇರ್ತಾರೆ, ಉಡುಪಿ ಆಗಲಿ ಎಲ್ಲಾದರೂ. ಕುಕ್ಕೆ ಮತ್ತು ಧರ್ಮಸ್ಥಳ ಎಷ್ಟು ನಿಮ್ಮ ಬದುಕಲ್ಲಿ ವಿಶೇಷತೆ? ನಾವು ನಂಬಿದ ದೇವರು, ನಾನು ನಂಬಿದ ದೇವರು. ನಮಗೆ ಅರುಣ್ ಸಿದ್ದಪ್ಪಾಜಿನ ತುಂಬ ನಂಬ್ತಾರೆ. ಅವರು ಚಿಕ್ಕಲೂರು ಕಡೆ ಅವ್ರ ಮನೆ ದೇವರು. ನಾವು ಅಲ್ಲಿನೂ ಹೋಗ್ತೀವಿ, ಇಲ್ಲೂ ಹೋಗ್ತೀವಿ, 2 ಕಡೆನೂ ಹೋಗ್ತೀವಿ. ಇದು ಅರುಣ್ ಅವರ ಮಡದಿಯ ಮಾತು. 3 ಆರ್ಟಿಸ್ಟ್ಗಳ ವಿಗ್ರಹಗಳನ್ನು ಅಯೋಧ್ಯೆಯ ದೇವಾಲಯದಲ್ಲಿ ಇಡಲಾಗುತ್ತೆ. ಅದರಲ್ಲಿ ನಮ್ಮ ಮೈಸೂರಿನ ಅರುಣ್ ಯೋಗಿರಾಜ್ ಅವರ ವಿಗ್ರಹ ಗರ್ಭಗುಡಿಯಲ್ಲಿಡೋದಕ್ಕೆ ಆಯ್ಕೆಯಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರೋದು ಮಾತ್ರ ಅಲ್ಲ, ಸೆಂಟ್ರಲ್ ಮಿನಿಸ್ಟರ್ಗಳು ಕೂಡ ಎಕ್ಸ್ ಮೂಲಕ, ಅಂದರೆ ಸಾಮಾಜಿಕ ಜಾಲತಾಣದ ಮೂಲಕ ಪೋಸ್ಟ್ ಮಾಡಿದ್ದಾರೆ. ಇದು ಕನ್ಫರ್ಮೇಷನ್ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಅಂದುಕೊಂಡಿದ್ದಾರೆ. ಅದರಿಂದ ಬಹುದೊಡ್ಡ ಸಾಧನೆ ಇಲ್ಲಿ ಆಯ್ಕೆ ಆಗುವುದು ಒಂದು ಕಡೆಯಾದರೆ, ಅಯೋಧ್ಯೆಯಲ್ಲಿ ಹೋಗಿ ರಾಮನನ್ನು ಕೆತ್ತನೆ ಮಾಡುವುದೇ ಒಂದು ಬಹುದೊಡ್ಡ ಸಾಧನೆ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳುವಂಥದ್ದು. ಅದರ ಜೊತೆಗೆ ಅರುಣ್ ಹೇಗಿದ್ದಾರೆ, ಹೇಗಿದ್ದರು ಮತ್ತು ಹೇಗೆ ಅವರ ಕೆತ್ತನೆ ಕೆಲಸಗಳನ್ನು ಮಾಡ್ತಾಯಿದ್ರು, ತನ್ನ ತಂದೆಯನ್ನು ಸ್ಕ್ರೀನ್ ಶೇವರ್ನಲ್ಲಿ ಇಟ್ಕೊಂಡು ತನ್ನ ತಂದೆಯನ್ನೇ ಯೋಚನೆ ಮಾಡಿಕೊಂಡು ತಂದೆಯಿಂದ ಕಲಿತಂತಹ ಕಲಾ ಒಂದು ಚತುರತೆ ಏನಿದೆ ಅದನ್ನೆಲ್ಲವನ್ನೂ ಕೂಡ ಆ ವಿಗ್ರಹದ ಮೇಲೆ ಅಚ್ಚೊತ್ತಿದ್ದಾರೆ. ಜೊತೆಗೆ ಅವರ
ಬಾಲರಾಮನ ವಿಗ್ರಹ ಬಹಳ ವಿಶೇಷವಾಗಿದೆ ಅನ್ನುವಂಥದ್ದನ್ನು ವಿಜೇತಾ ಅವರು ಹೇಳಿದರು. ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಮೇಡಮ್. ಪಂಚೇಶ್ ಶ್ರೀ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮೈಸೂರು. ಶ್ರೀರಾಮನ ಕೆತ್ತನೆಯನ್ನು ಮಾಡಿರುವಂತಹ ಅರುಣ್ ಯೋಗಿರಾಜ್ ಅವ್ರದ್ದು ಮೂರ್ತಿ ಆಯ್ಕೆಯಾಗಿದೆ ಅಂತ ಗೊತ್ತಾದ ನಂತರ ಅವರ ಮನೆಗೆ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ವಿಶ್ ಮಾಡಿ ಹೋಗ್ತಾ ಇದ್ದಾರೆ. ಅವರ ಕುಟುಂಬಸ್ಥರಲ್ಲಿ ಕೆಲವರನ್ನ ಮಾತಾಡಿಸ್ಬೇಕು. ಸರ್ ನಮಸ್ತೆ, ಏನು ಹೆಸರು ನಿಮ್ಮದು? ನನ್ನ ಹೆಸರು ಪೂರ್ಣಚಂದ್ರ ಅಂತ ಸರ್. ಓಕೆ, ಏನಾಗಬೇಕು ಅರುಣ್ ಅವರಿಗೆ? ಅರುಣ್ ಅವರ ಅತ್ತೆ ಇದಾರಲ್ಲ, ಅವ್ರ ಮಗಳನ್ನೇ ನಮ್ಮ ಮಗನ ತಂದಿರೋದು. ಓಕೆ ಓಕೆ. ಸೋದರತೆ ಮಗಳನ್ನ. ಏನು ಹೇಳ್ತೀರಿ ಅರುಣ್ ಬಗ್ಗೆ? ಅದ್ರ ಬಗ್ಗೆ ವರ್ಡ್ಸೇ ಇಲ್ಲ ಸರ್ ಹೇಳೋದಕ್ಕೆ. ಕಮಾಂಡರ್ಸ್ ಅದು ಕಮಾಂಡರ್ಸ್, ಅದ್ರ ಬಗ್ಗೆ ಇತಿಹಾಸದಲ್ಲಿ ಅದ್ರ ಬಗ್ಗೆ ಮಾತಾಡೋಷ್ಟೇ ಇದೆಯಲ್ಲ, ಅಷ್ಟು ಗ್ರೇಟ್ ಇದು. ಅದ್ರ ಬಗ್ಗೆ ಅಚೀವ್ಮೆಂಟ್ ಮಾಡೋಕ್ಕೆ ಆಗಲ್ಲ. ಇದೆಲ್ಲ ವರ್ಲ್ಡ್ ಸಾವಿರಾರು ವರ್ಷ ಇರೋಂಥ ವಿಗ್ರಹ ಅಲ್ಲ ಸರ್. ಸೆಲೆಕ್ಟ್ ಆಗಿದೆ ಅಂತ ತುಂಬ ಸಂತೋಷ ಅಲ್ವ. ಭಾಳ ಗ್ರೇಟು ಸರ್. ಅದ್ರ ಬಗ್ಗೆ ಏನು ಹೇಳೋದು ಹೇಳಿದ್ದಾರೆ. ಹೇಗಿರ್ತಾರೆ ಅರುಣ್? ಸಿಂಪಲ್ ಸರ್, ಚೂರದ್ದು ಅಹಂಕಾರ ಸರ್. ಪಾಟಿಗೆ ಅಹಂಭಾವ ಅನ್ನೋದೇ ಇಲ್ಲ, ಕ್ಲೋಸ್ ಆಗಿರ್ತಾರೆ. ಅಹಂಭಾವ ನಾನು ನೋಡೇ ಇಲ್ಲ ಇಲ್ಲಿವರೆಗೆ. ತುಂಬ ಒಳ್ಳೆಯ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಸಿಂಪಲ್ಲು, ಅಷ್ಟೊಂದು ಇದು ಇಲ್ಲ. ಗಿರಿಬೇಕು ವಾಚ್ ಹಾಕೋಬೇಕು, ಉಂಗುರ ಹಾಕೋಬೇಕು, ಅವೆಲ್ಲ ಏನಿಲ್ಲ ಸರ್. ಸಿಂಪಲ್ ಮನುಷ್ಯ, ಸಿಂಪಲ್, ವೆರಿ ಸಿಂಪಲ್. ಸರ್ ತಾವೇನಾಗಬೇಕು? ಸರ್ ನಾನು ಅರುಣ್ ಅವ್ರ ತಂದೆ ಇದಲ್ಲ, ಯೋಗಿರಾಜ್ ಶಿಲ್ಪಿ ಅಂತ, ಅವರ ಕೊನೆಯ ತಂಗಿ ಅಂದರೆ ಅರುಣ್ ಅವ್ರ ಅತ್ತೆ. ನಾನು ಅವ್ರ ಕೊನೆಯ ಅತ್ತೆನ ನಾನು ಮದುವೆ ಆಗಿದ್ದೀನಿ ಸರ್. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ, ನಾನು ಲೆಕ್ಚರ್ ಆಗಿದ್ದೀನಿ. ಹೌದು ಸರ್. ಏನು ಹೇಳ್ತೀರಿ ಸರ್? ಅರುಣನ ಬಗ್ಗೆ ಅವನು ಚಿಕ್ಕದಲ್ಲೇ ನಮಗೆ ಗೊತ್ತಿತ್ತು. ಅವನು ಹುಟ್ಟಿದಂಥ ಸಂದರ್ಭದಲ್ಲಿ ಅವರ ತಾತ ಒಬ್ಬ ದೊಡ್ಡ ಸಂಸ್ಕೃತ ವಿದ್ವಾಂಸರಂತ. ಅವ್ರ ತಾತ ಭಾಳ ಸಂಸ್ಕೃತ ವಿದ್ವಾಂಸರು, ವೇದಗಳನ್ನು ಓದಿದವರು. ಅವರು ಸ್ಕಲ್ಪ್ಚರ್ ಅಷ್ಟು, ಬಸವಣ್ಣ ಶಿಲ್ಪಿ ಅಂತ. ಅವ್ರು ಹುಟ್ಟಿದ ಮತ್ತು ಜೊತೆಗೆ ಅವರು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಭಾಳ ಪರಿಣಿತಿ ಪಡೆದಿದ್ರಂತೆ. ಅವನು ಹುಟ್ಟಿದಾಗಲೇ ಸಂದರ್ಭದಲ್ಲಿ ಅವನು ಗಳಿಗೆಲ್ಲ ನೋಡಿ ಇವನು ತುಂಬ ಅವನು ಎಲ್ಲ ಇದು ಮಾಡಿ, ನನಗಿಂತ ಇವನು ಬಹಳ ದೊಡ್ಡ ಇದಕ್ಕೆ ಹೋಗ್ತಾನೆ, ಅವನು ಈ ಕಲೆಯಲ್ಲಿ ಅವನು ಮುಂದುವರಿತಾನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರಂತೆ. ಎಲ್ಲಿರ್ತದೋ ಅವರ ತಾತ ಬಸವಣ್ಣ ಶಿಲ್ಪಿ ಅಂತ. ಅದು ಹಾಗೆ ಬರ್ತಾವನು ಚಿಕ್ಕದ್ರಿಂದಲೂ ಸಹ ನಾನು ಭಾಳ ಸ್ಪೋರ್ಟಿವ್, ಆ್ಯಕ್ಟಿವ್ ಮತ್ತು ಸ್ಪೋರ್ಟ್ಸ್ ಮ್ಯಾನು, ನ್ಯಾಷನಲ್ ಲೆವೆಲ್ಲು ವಾಲಿಬಾಲ್ ಪ್ಲೇಯರ್ ಆಲ್ಸೋ. ಅವನು ಜೊತೆಗೆ ಓದೋದ್ರಲ್ಲೂ ಭಾಳ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಅವನು ಚಿಕ್ಕ ವಯಸ್ಸಿನಲ್ಲೂ ಸಹ ಡ್ರಾಯಿಂಗಲ್ಲಿ ಭಾಳ ಅದ್ಭುತವಾಗಿ ಡ್ರಾಯಿಂಗ್ ಮಾಡ್ತಾರೆ. ಯಾವುದೇ ವಸ್ತುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅದನ್ನು ಹಾಗೇ ಬಿಡಿಸುವಂಥ ಒಂದು ಕಲೆ ಇತ್ತು. ಅವನು ಎಷ್ಟು ಮಟ್ಟಿಗೆ ಇದಾಗ್ತಿದೆ ಅಂತಂದರೆ, ಒಂದು ಸಲ ಅವನು ಡಿಗ್ರಿ ಓದ್ತಿದ್ದಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಎಡಗೈ ಆಕ್ಸಿಡೆಂಟ್ ಆಗಿತ್ತು. ಬಲಗೈನಲ್ಲಿ ಅವನು ಸುಮ್ಮನೆ ಈ ತುಮಕೂರು ಸಿದ್ಧಗಂಗಾ ಸ್ವಾಮಿಗಳು ಇದ್ದಾರಲ್ಲ, ಅವ್ರ ಚಿತ್ರವನ್ನು ಹಾಗೆ ಬರೆದ, ಕುಳಿತಿರುವಂತಕ್ಕಂಥ ಚಿತ್ರ ಇತ್ತು. ಅಲ್ಲಿ ಸುಮ್ಮನೆ ನೋಡ್ಬಿಟ್ಟು ಪೆನ್ನಲ್ಲಿ ಹಾಗೇ ಬರೆದಿದ್ದ. ನಂತರ ಏನಾಯಿತು, ಅವನ ಅದೃಷ್ಟ ಏನಾಯಿತು, ಅದೇ ಸ್ಟ್ಯಾಚ್ಯೂ ಮಾಡೋದಕ್ಕೆ ಅವ್ರು ಬದುಕಿದ್ದಾಗಲೇ ಶಿವಕುಮಾರ ಸ್ವಾಮಿಗಳಿದ್ದಂಥ ಸಂದರ್ಭದಲ್ಲಿ ಅವರ ಸ್ಟ್ಯಾಚ್ಯೂ ಮಾಡೋಕ್ಕೆ ಬಂತು. ಅವ್ರು ಬದುಕಿದ್ರು ಇನ್ನು. ಹಾಗೇ ತದ್ರೂಪವನ್ನು ಹಾಗೆ ಮಾಡಿದೆ. ಈಗಲೂ ಅಲ್ಲಿ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡಿದ್ದಾರೆ. ಅದನ್ನು ಮಾಡಿದ ಈಗಿರ್ತಕ್ಕಂಥ ಸ್ವಾಮಿಗಳು ಬಂದು ಅದನ್ನು ನೋಡಿಬಿಟ್ಟು ಭಾಳ ಸುಮಾರು ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮಿಗಳು ಬಂದು ಅದನ್ನು ನೋಡ್ಬಿಟ್ಟು ಭಾಳ ಖುಷಿಪಟ್ಟು ಕರ್ಕೊಂಡರು. ಅದೇ ಸ್ಟ್ಯಾಚ್ಯೂ ಮಾಡೋ ಅದೃಷ್ಟ ಅವನಿಗೆ ಬಂತು. ಅವನಿಗೆ ಅದ್ಭುತ ಅನಿಸ್ಬಿಡ್ತು, ಇದೇನಿದು ನಾನು ಬರೆದಿದ್ದು ಸ್ಟ್ಯಾಚ್ಯೂ ನನಗೆ ಇದೇ ಬತ್ತಲ್ಲ ಅಂತ. ಹಾಗೇ ಇದಾಯಿತು. ಹಾಗೆ ಅವನು ಏನೇ ಮಾಡಿದ್ರು ಸಹ ಇಲ್ಲಿ ಅರಮನೆ ಮತ್ತು ಈ ಮನೆ ಇವೆರಡಕ್ಕೂ ಬಹಳ ದೊಡ್ಡ ನಂಟು. ಅವ್ರ ತಂದೆ ಕಾಲದಿಂದಲೂ ಚಾಮರಾಜ ಒಡೆಯರ ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಆಗಲಿ, ನಮ್ಮ ಬೆಡ್ಸೂರು ಮಠಗಳಾಗಲಿ, ಅವ್ನು ಚಿಕ್ಕ ಹುಡುಗರಾದರೂ ಸಹ ಇವನು ಕಲೆಯನ್ನು ಗುರುತಿಸಿ ಅದನ್ನು ಮಾಡಿಕೊಟ್ರು. ಜಯಚಾಮರಾಜ ಒಡೆಯರು ನಮ್ಮ ಮಹಾರಾಜರಾಗಲಿ, ಈಗಿರೋರು ಅವರ ರಾಜಮಾತೆ ಆಗಲಿ ಬಂದು ನೋಡಿ ಬಹಳಷ್ಟು ಸಂತೋಷ ಪಡ್ತಾರೆ. ಇಷ್ಟು ಚಿಕ್ಕ ಹುಡುಗ ಇಷ್ಟು ಅದ್ಭುತವಾದಂಥ ಕಲೆಯನ್ನು ಮಾಡ್ತಾರಲ್ಲ. ಹಾಗೆ ಅವರು ಸಾಕಷ್ಟು ಸಲಹೆಗಳನ್ನು ಕೊಟ್ಟು ಹಾಗೇ ಮಾಡ್ತಾರೆ. ರಾಮನ ಮೂರ್ತಿ ಒಂದು ಸಾಧನೆ, ಬಹುದೊಡ್ಡ ಸಾಧನೆ ಆಗಿದೆ. ಏನೇನು ಸರ್? ಅದು ಸಾಧನೆ ಅನ್ನೋದು ಪದ ಭಾಳ ಸಣ್ಣ ಪದ ಆಯಿತು. ಸಾಧನೆ ಅನ್ನೋದು ಅಚೀವ್ಮೆಂಟ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ, ಅದು ಅಷ್ಟೇ ಅಲ್ಲ. ಅದನ್ನು ಮೀರಿದದು ಇದೊಂದು ಇಟ್ ಈಸ್ ಅ ಅದು ಏನಂತ ಭಾಳ ಅಲೌಕಿಕವಾದದ್ದು. ಯಾವುದೋ ಒಂದು ಪುಣ್ಯ, ಜನ್ಮಾಂತರದ ಪುಣ್ಯ, ಇಡೀ ದೇಶ ಇಡೀ ಜಗತ್ತಲ್ಲಿ ಇವನು ಕೊಟ್ಟಿರ್ತಕ್ಕಂಥದ್ದು. ಆ ಮೂರದಲ್ಲಿ ಇವನು ಸೆಲೆಕ್ಟ್ ಆಗೋದು ಇಟ್ ಈಸ್ ಬಿಯಾಂಡ್ ದ ಅರ್ತ್. ಅದಂತ ಅವನು ಸಿಕ್ಕಿರ್ತಕ್ಕಂಥ ಚಾನ್ಸ್, ಬರೀ ಚಾನ್ಸ್ ಅಂತ ಹೇಳೋಕ್ಕಾಗಲ್ಲ. ಯಾವುದೋ ಒಂದು ಅವರ ಪೂರ್ವಿಕರ ಪುಣ್ಯನೋ, ಅವನು ಮಾಡಿರ್ತಕ್ಕಂಥ ಸಾಧನೆ ಇವೆಲ್ಲವನ್ನೂ ಸೇರಿ ಅವನಿಗೆ ಇದು ಬಂದಿದೆ. ಮತ್ತು ಅವನು ಮಾಡೋಂಥ ಸಂದರ್ಭದಲ್ಲಿ ಅವನು ಭಾಳ ತಲ್ಲೀನಾಗ್ಬಿಟ್ಟಿದ್ದ. 6 ಮಂತ್ ಒಂದು ಎಳೆಯ ಮಗುನ ಬಿಟ್ಟು ಅಲ್ಲಿ ಹೋಗ್ಬೇಕಾದ್ರೆ ಆ ಶಂಕರಾಚಾರ್ಯ ಮಾಡುವಾಗಲೂ ಅದೇ ಪರಿಸ್ಥಿತಿನ ಮಾಡಿದ್ದವನು. ಭಾಳ ಅವನ ಜೊತೆ ತಪಸ್ ರೀತಿಯೇ ಮಾಡಿದ್ದಾನೆ. ಆಮೇಲೆ ರಾಮನ ವಿಗ್ರಹಗಳು ಚಿಕ್ಕ ಮಗುನಲ್ಲಿ ಎಲ್ಲೂ ಇಲ್ಲ. ಅದನ್ನು ತನ್ನ ಕಲ್ಪನೆಯಲ್ಲೇ ಮಾಡ್ಕೊಂಡು ಅದನ್ನು ಹೇಗಿರ್ಬೋದು ಅಂತಕ್ಕಂಥ ಒಬ್ಬ ಕಲಾವಿದ ಅವನು ಕಾಣಿಸುತ್ತೆ ಅಲ್ಲ ಕಲ್ಲಲ್ಲಿ. ಅವನು ಹೇಳಿದ್ದ, ಯಾರೋ ಒಬ್ಬರು ನಿಮ್ಮ
ಟಿ ವಿಯವ್ರ ಹಿಂದೆ ಒಂದು ಮಾಡಿದಾಗ ಈ ಕಲ್ಲಿನಲ್ಲಿ ಮೂರ್ತಿಗಳು ಹೇಗೆ ಮಾಡ್ತೀನಿ ಅಂತಾರೆ, ನನಗೆ ಅದನ್ನು ಪ್ರತಿಮೆ ಕಾಣಿಸುತ್ತೆ, ಆ ಕಲ್ಲಿನಲ್ಲಿ ನನಗೆ ಆ ಮೂರ್ತಿ ಹೇಗೆ ಕಾಣಿಸುತ್ತೋ ಹಾಗೇ ಮಾಡ್ತಾ ಇರ್ತೀನಿ ಅಂತಕ್ಕಂಥ ಒಂದು ಮಾತು ಹೇಳಿದೆ. ಅದನ್ನು ಇಮೇಜ್ ಮಾಡ್ಕೊಳ್ತಾನಂತೆ, ಅದು ಕಾಣಿಸುತ್ತಂತೆ ಅಂತ ಅವ್ನು ಹೇಳಿದ್ದ. ಅಲ್ಲಿ ಬಹುಶಃ ಇದ್ರೂ ಇರ್ಬೋದು, ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಅದರ ವರ್ಣಿಸೋದು ಭಾಳ ಕಷ್ಟ. ಹಾಗೆ ಮಾಡಿದ್ದಾನೆ. ರಾಮನ ನೋಡಿದಾಗ ಅಲ್ಲಿ ಮುಗ್ಧತೆ ಆಗಲಿ, ಅತ್ಯಂತ ಸೂಕ್ಷ್ಮವಾದ ಕೆಲಸಗಳು, ಭಾಳ ಸಟ್ಲು ವರ್ಕ್ಗಳು ಅವ್ರು ನೋಡಿದಾಗ ಅಲ್ಲಿ ಅವನ ಇದರಲ್ಲಿ ಮೊಬೈಲಲ್ಲಿ ನೋಡಿದಾಗ ಒಂಥರ ಡಿವೈನ್ ಪವರನ್ನು ಕೊಟ್ಟಿದ್ದಾನಲ್ಲಿ ಆ ಮಗುನಲ್ಲಿ, ರಾಮನ ಮಗುನಲ್ಲಿ ನೋಡಿದಾಗ ಒಂದತಿ ಮೈ ಜುಮ್ ಅಂತದೆ ನೋಡಿದಾಗ. ಆ ಥರ ನಾವು ಚಿಕ್ಕ ರಾಮಲೆಲ್ಲ ನೋಡಿರಲಿಲ್ಲ, ಬಟ್ ನೋಡಿದಾಗ ಈಗೂ ರಾಮ ಹೀಗಿರ್ಬೋದಲ್ಲ ಅಂತಕ್ಕಂಥ ಅದನ್ನು ನಮ್ಮ ಕಲ್ಪನೆನ ನಾವು ಎಷ್ಟು ದೊಡ್ಡವರಾದ್ರೂ ಆ ಕಲ್ಪನೆ ಮೀರಿದಂಥ ಕಲ್ಪನೆನ ಅವ್ನು ಕೊಟ್ಟಿದ್ದಾನೆ. ಅವನು ತಮ್ಮಂದ ಈ ಸಾಧನೆಯಿಂದ ನಮ್ಗೆ ತುಂಬ ಖುಷಿಯಾಗಿದೆ, ಸೆಲೆಕ್ಟ್ ಆಗಿರೋದನ್ನು ಖುಷಿಯಾಗಿದೆ. ಓಕೆ, ಹೇಗಿರ್ತಿದ್ರು ಚಿಕ್ಕ ಹುಡುಗನಿಂದನೂ ಸ್ವಲ್ಪ ಮಾತು ಕಡಿಮೆ, ಆಮೇಲಿಂದ ಸೈಲೆಂಟು, ಅದೇ ಹೇಳಿದ್ದೀನಿ ನಾನು. ಖುಷಿ ಇದೆ ಅಷ್ಟೇ. ಮೀನಾಕ್ಷಿ ಪ್ರಹ್ಲಾದ್. ಏನು ಹೇಳ್ತೀರಿ ಅಳಿಯನ ಬಗ್ಗೆ? ಅಳಿಯನ ಬಗ್ಗೆ ತುಂಬ ಹೆಮ್ಮೆ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ ನಿಜವಾಗ್ಲೂ. ದೇಶಾದ್ಯಂತ ಅವ್ರ ಹೆಸರು ಬರ್ತಾಯಿದೆಯಲ್ಲ, ಟಿ ವಿ ಎಲ್ಲ ಅವ್ರ ಮಾಧ್ಯಮದಲ್ಲಿ ನೋಡಿದ್ವಲ್ಲ ನೀವೆಲ್ಲ, ಅಷ್ಟೊಂದು ಸಹಕಾರ ಕೊಟ್ಟು ನಮ್ಮ ಹತ್ರ ಕೇಳಿ ಇದು ಮಾಡ್ತಿದ್ದೀರಲ್ಲ, ಅವನ್ನ ನೋಡಬೇಕು ಅಂತ ಅನಿಸ್ಬಿಟ್ಟಿದೆ ನಮಗೆ. 6 ತಿಂಗಳಾಯ್ತು ನೋಡಿಲ್ಲ, ನೋಡಬೇಕು, ಅವನ ಹತ್ರ ಮಾತಾಡಬೇಕು ಅಂತ ಅನಿಸ್ಬಿಟ್ಟಿದೆ. ಯಾಕೆ? ಖುಷಿ, ಸಂಭ್ರಮ ಎಲ್ಲ. ಇದು ಅಲ್ಲಿ ನಮ್ಮ ಹುಡುಗ ಅಲ್ಲೋಗಿ ಎಲ್ಲ ಸಾಧನೆ ಮಾಡಿ ಒಂದು ಒಳ್ಳೆ ಹೆಸರು ತಗೊಂಡಲ್ಲ. ಇನ್ನೂ ಸಾಧನೆ ಮೊದಲಿದ್ರೂ ಇದು ಒಂಥರ ದೇಶಾದ್ಯಂತ ಎಲ್ಲ ಹರಡಿರೋದಲ್ಲ, ಖುಷಿಯಾಗಿ ಹೋಗಿದೆ ನಮಗೆ. ಏನು ಮಾತಾಡೋಕ್ಕೆ ಪದಗಳು ಗೊತ್ತಾಗ್ತಾ ಇಲ್ಲ ನನಗೆ. ನೀವು ದೇವರನ್ನು ನಂಬೋರು, ತುಂಬ ಆರಾಧನೆ ಮಾಡೋರು, ಈಗ ನೀವು ಹೋಗಿ ಕೈ ಮುಗಿಯೋದು ನಿಮ್ಮ ಅಳಿಯ ಮಾಡಿದ ಮೂರ್ತಿಗೆ ಅಂತಂದಾಗ ಏನಿಸುತ್ತೆ? ಅಯ್ಯೋ, ಅದು ಖುಷಿನೇ ಇನ್ನೊಂದು ದುಪ್ಪಟ್ಟಾಗುತ್ತೆ ನಿಜ ಅಲ್ಲ. ನಾವು ಅಲ್ಲಿ ಹೋಗ್ಬೇಕು ಅಯೋಧ್ಯೆಗೆ, ಅಲ್ಲಿ ನಾವು ನೋಡ್ಕೊಂಬರ್ಬೇಕು ಅಂತ ಮನಸ್ಸು ಕಾಯ್ತಾ ಇದೆ. ನೋಡಬೇಕು ದೇವ್ರ ಇಚ್ಛೆ ಹೇಗಿದೆಯೋ ಅಲ್ಲೆಲ್ಲ ತುಂಬ ಇದಿದೆಯಲ್ಲ, ಏನು ಇನ್ನೂ ಅನೌನ್ಸ್ ಆಗಿ ಒಂದು ಎಲ್ಲ ಬಂದಮೇಲೆ ನೋಡಬೇಕು. ಥ್ಯಾಂಕ್ ಯು. ನಮಗೂ ಸಂತೋಷ ಆಗಿದೆ ಎಲ್ಲ ವಿಷಯ ಕೇಳಿ. ಅರುಣ್ ಯೋಗಿರಾಜ್ ಸ್ವರ್ಣ, ಅದು ನಮಗೆ ಈ ಮೈಸೂರಿನ ಶಿಲ್ಪಿ ಸೆಲೆಕ್ಟ್ ಆಗಿದ್ದು ನಮ್ಗೆ ಇನ್ನೂ ಖುಷಿ ತಂದಿದೆ. ಖುಷಿ ಎಂದು ಸಂತೋಷ ತಂದಿದೆ. ಆಮೇಲೆ ಮತ್ತೆ ಅವನು ಎಲ್ಲ ಥರ ವಿಗ್ರಹಗಳು ಮಾಡಿ ಎಲ್ಲ ಹೆಸರುವಾಸಿಯಾಗಿ ನಮ್ಮ ಮೈಸೂರು ಕಲೆನ ಅಭಿವೃದ್ಧಿಪಡಿಸಿ ಅದರಲ್ಲಿ ಸಾಧನೆ ಮಾಡಿ ಬಂದಿದ್ದಾನೆ. ಅದು ನಮ್ಗೆ ಇನ್ನೂ ಸಂತೋಷ ತಂದಿದೆ. ಅರುಣ್ ಯೋಗಿರಾಜ್ ಅವರಿಗೂ ಅವರಿಗೂ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಒಂದು ನಂಟಿದೆ. ಅದು ಏನು ಹೇಳ್ತಾರೆ, ಯಾಕೆಂದರೆ ಅವರ ಅತ್ತೆ ಇದ್ದಾರೆ ಇಲ್ಲಿ. ಮೇಡಮ್, ಧರ್ಮಸ್ಥಳಕ್ಕೂ ಈ ಒಂದು ಕುಟುಂಬಕ್ಕೊಂದು ನಂಟಿದೆ ಅಂತ ಹೇಳಿದ್ರು, ಏನದು? ಅಪ್ಪ ಅವರು ಇವತ್ತಾಗಿದ್ದಾಗ ಧರ್ಮಸ್ಥಳಕ್ಕೆ ಕೋಮಟೇಶ್ವರದೊಂದು 2 ಅಡಿದು ಸ್ಟ್ಯಾಚು ನಮ್ಮ ನೆನಪಾಗಿರಲಿ ಅಂತ ಮಾಡಿಕೊಟ್ಟಿದ್ದಾರೆ. ಓಕೆ, ಅಲ್ಲೇ ಇದೆ ಮ್ಯೂಸಿಯಮಲ್ಲಿದೆ. 2 ಅಡಿದು ಗೊಮ್ಮಟೇಶ್ವರ ಮೂರ್ತಿ. ಓಕೆ, ಯಾರು ಅಂದರೆ ನಿಮ್ಮ ತಂದೆ ಅಂದರೆ ಅರುಣ್ ಯೋಗಿರಾಜ್ ಅವರ ಅಜ್ಜ ಮಾಡಿರೋದು, ಅರುಣ್ ಅಜ್ಜ ಮಾಡಿರೋದು, ಬಸವಣ್ಣ ಶಿಲ್ಪಿ ಅವರು. ಓಕೆ, ಆವತ್ತಿನ ಕೆತ್ತನೆ ಬಗ್ಗೆ ಒಂದು ವಿಶೇಷತೆ ಇದೆಯಂತ, ಏನದು? ಅದು ನಾನು ಕೆತ್ತನೆ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವಳಲ್ಲ, ಆದರೆ ಖುಷಿ ಇದೆ. ಕೆತ್ತಿದ್ರೆ ಹಿಂದೆ ಒಂದು ಕತೆ ಇದೆಯಂತೆ, ಅದೆಲ್ಲ ಹೇಳಾಗಿಲ್ಲ, ಬೇಡ. ಮಕ್ಕಳನ್ನ ನಿಲ್ಲಿಸಿ ಬಾಲ್ಯ ಮುಖಭಾವ ವರ್ಚಸ್ ಬರಬೇಕು ಅಂದರೆ ಆ ಥರ ಕೆತ್ತನೆ ಮಾಡ್ತಾಯಿದ್ರು. ಅದರ ಜೊತೆಗೆ ಅಂದರೆ ಸ್ಟ್ಯಾಚು ಅವರು ನಿರ್ಮಾಣದಲ್ಲಿ ನಿಂತಿರೋದಲ್ಲ, ಅದು ಮಕ್ಕಳಲ್ಲಿ ಯಾವ ಥರ ಇರುತ್ತೆ ಮೈಕಟ್ಟು ಅವೆಲ್ಲ, ಅದೆಲ್ಲ ನೋಡಿ ಮಾಡಿ ಆಮೇಲೆ ನಿಲ್ಲಿಸಿ ಆ ಮಗುನ ಅದನ್ನೇ ನೋಡಿ ಎಲ್ಲ ಮಾಡಿರೋದು. ಇನ್ನೊಂದು ವಿಶೇಷತೆ ಇದೆ, 10 ಜನ ಬಂದು ಹೋಗ್ತಾ ಇರ್ತಾರೆ, ಚೆನ್ನಾಗಿ ಮಾಡಬೇಕು ಅಂತ ಅವ್ರಿಗೆಲ್ಲರಿಗೂ, ನಮ್ಮ ಅಣ್ಣ, ನಮ್ಮ ಅಪ್ಪಂಗೆ, ಅರುಣಂಗೆ, ಪ್ರಕಾಶ್ಗೆ, ಎಲ್ಲರಿಗೂ ಆ ಥರವೇ. ನಮ್ಮ ದುಡ್ಡು ಮುಖ್ಯ ಅಲ್ಲ, ಫಸ್ಟು ಕಲೆ ಉಳಿಬೇಕು. ಇನ್ನೊಂದು ಮುಖ್ಯ ವಿಷಯ ಇದೆ, ಯಾಕೆಂತಂದರೆ ಅಯೋಧ್ಯೆಗೆ ಹೊರಟಾಗ ಇಲ್ಲಿ ಯಾವ ಮಕ್ಕಳ ಫೋಟೋ ಇದ್ದರೂ ಅರುಣ್ ಯೋಗಿರಾಜು ಬಿಡ್ತಿರ್ಲಿಲ್ಲ ಅಂತ ಅವ್ರ ಅಕ್ಕ ಹೇಳ್ತಾಯಿದ್ರು. ಅದು ಕೇಳಬೇಕು, ಏನು ಹೇಗೆ? ಅವನು ಹೋಗೋಕ್ಕಿಂತ ಮುಂಚೆ ಸುಮಾರು ಮಕ್ಕಳುಗಳು ಆಟ ಆಡೋದನ್ನು, ಆಮೇಲಿಂದ ಇದು ರೆಫರೆನ್ಸ್ ಮಾಡ್ಕೊಂಡು ಹೋಗೋದು, ಸೈಡ್ ಪೋಸ್ ಇರ್ಬೋದು, ಫ್ರಂಟ್ ಪೋಸ್ ಇರ್ಬೋದು. ಆಮೇಲೆ ನನಗೂ ನೀನೆಲ್ಲಾರ ಹೋಗ್ತಾ ಇರಬೇಕಾದ್ರೆ ಮಕ್ಕಳನ್ನ ನೋಡಿದ್ರೆ 5 ವರ್ಷದ್ದು ಫೋಟೋ ಕಳಿಸು ಅಂತೆಲ್ಲ ಹೇಳಿಬಿಟ್ಟು ಹೋಗಿದ್ದ. ನೀವೆಷ್ಟು ಕಳಿಸಿದ್ರಿ? ಒಂದು ಸುಮಾರು ಕಳಿಸಿದ್ದೀನಿ. ಅದು ಅವ್ರಿಗೆ ಯೂಸ್ ಆಗಿದೆಯಾ?
ಯೂಸ್ ಆಗಿದೆ ಅಂತ ಅನ್ಕೋತೀನಿ. ಅವ್ರು ಆಮೇಲೆ ಎಲ್ಲಿ- ನನ್ ತಂಗಿ ಮಗನು 5 ವರ್ಷ ಅವನದು ರೆಫರೆನ್ಸ್ ತಗೊಂಡು ಹೋಗಿದ್ರು. ತುಂಬ ಫೋಟೋ ತಗೊಂಡೋಗಿದ್ರು. ತುಂಬಾ ಫೋಟೋಸ್ ಅವನ ಮಗುದು ಎಲ್ಲಾರ್ದು ಫೋಟೋಸ್ ತಗೊಂಡು ಹೋಗಿ. ಎಲ್ಲರೂ ಫೋಟೋಸ್ ತಗೊಂಡು. ಇದು ಬಹಳ ವಿಶೇಷ ವಿಚಾರ. ಯಾಕೆಂತಂದರೆ ಬಾಲರಾಮನನ್ನು ಮಾಡಬೇಕಾದ್ರೆ ಬಹಳಷ್ಟು ಮಕ್ಕಳು ದೇವರು ಅಂತ ಹೇಳ್ತಾರೆ. ಆ ದೇವರ ಫೋಟೋವನ್ನು, ಅಂದರೆ ಮಕ್ಕಳ ಫೋಟೋವನ್ನು ಅವ್ರು ತಗೊಂಡೋಗಿದ್ರು. ಆ ಮಕ್ಕಳ ಫೋಟೋವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಬಾಲರಾಮನನ್ನು ಸೃಷ್ಟಿಸಿದ್ದಾರೆ, ದೇವರನ್ನು ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಸ್ಪೋರ್ಟ್ಸಲ್ಲಿ ಚೆನ್ನಾಗಿದೆ, ಅದೆಲ್ಲ ಒಳ್ಳೆ ಅಬ್ಸರ್ವೇಷನ್ ಚೆನ್ನಾಗಿದೆ, ಆಮೇಲೆ ಯಾವುದೇ ಕೆಲಸದಲ್ಲಿ ಗ್ರಾಸ್ಪಿಂಗ್ ಚೆನ್ನಾಗಿದೆ, ಇಂಟ್ರೆಸ್ಟ್ ಇದೆ, ತಾಳ್ಮೆ ಚೆನ್ನಾಗಿದೆ, ನೋಡ್ಕೊಂಡು ಸ್ಟಡಿ ಮಾಡ್ಕೋತಾ ಬರ್ತಾಯಿದ್ದ. ಮಾಡಿ ಒಂದು ಲೆವೆಲಿಗೆ ಬಂದಮೇಲೆ ಆಮೇಲೆ ಅವ್ರ ತಂದೆ ಒಳ್ಳೆ ಗೈಡೆನ್ಸ್ ಸಿಕ್ಕಿದೆ ಅವನಿಗೆ. ಈ ಶಿಲ್ಪಶಾಸ್ತ್ರ ಚೆನ್ನಾಗಿ ತಿಳ್ಕೊಂಡು ಶಿಲ್ಪ ಕೆಲಸ ಮಾಡೋದ್ರ ಬಗ್ಗೆ ಅವ್ರ ತಂದೆ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಅವನು. ಮಾಡ್ತಾ ಒಂದು ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಸ್ವಾಮೀಜಿಯಿಂದ ಒಂದು ಸ್ಟ್ಯಾಚ್ಯೂ ಮಾಡಿದ. ಅದು ಮಾಡಿದಾಗ ಅಲ್ಲಿ ಅವ್ರ ಮಠದವ್ರೆಲ್ಲ ಬಂದರು, ನೋಡಿದ್ರೆ ಆ ಜೊತೆ ಕೂತಿದ್ದಾರೆ. ಸ್ಟ್ಯಾಚ್ಯೂ ಪಕ್ಕದಲ್ಲಿ ಮಠದವ್ರೆಲ್ಲ ಕೂತಿದ್ದಾರೆ. ಸ್ಟ್ಯಾಚ್ಯೂ ಥರ ಕಾಣಿಸ್ತಾ, ಲಿವಿಂಗ್ ಸ್ಟ್ಯಾಚ್ಯೂ ಥರನೇ ಕಾಣಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಮಾಡಿದ್ದ. ಅದನ್ನು ನೋಡ್ಬಿಟ್ಟು ಎಲ್ಲರೂ ಸಂತೋಷಪಟ್ವಿ ನಾವು. ಅಲ್ಲಿಂದ ಒಂದು ಫಸ್ಟ್ ಸ್ಟೆಪ್ ಶುರುವಾಯಿತು ಮೇಲೆ ಬರೋದಕ್ಕೆ. ಅದಾದಮೇಲೆ ಒಂದು ಸ್ವಲ್ಪ 4-5-6 ತಿಂಗಳಾದಮೇಲೆ ಜಯಚಾಮರಾಜ ಒಡೆಯರ್ ಸ್ಟ್ಯಾಚ್ಯೂ ಮಾಡಲಿಕ್ಕೆ ಅವ್ನಿಗೆ ಆರ್ಡರ್ಸ್ ಕೊಟ್ಟರು. ಅದನ್ನು ಹಾಗೆ ಅಷ್ಟು ಚೆನ್ನಾಗಿ ಮಾಡಿ ಅವ್ರ ಮನೆಗೆ ಹೋಗಿ ಅದೆಲ್ಲ ಫೋಟೋ ತೊಗೊಂಡು ಎಲ್ಲ ಕಡೆಯಿಂದ ವಿಷಯ ತೊಗೊಂಡ್ಬಿಟ್ಟು ಮಾಡ್ತಾಯಿದ್ದ. ಮಾಡಿ ಒಂದು ಸ್ಟೇಜಿಗೆ ಬಂದಮೇಲೆ ಅವ್ರ ಮನೆ ಹೈನೆಸ್ ಫ್ಯಾಮಿಲಿ ಕಳಿಸ್ಬಿಟ್ಟು ತೋರಿಸ್ದೆ ಅದನ್ನು. ಅವ್ರು ನೋಡಿಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು, ಎಲ್ಲ ಅದೇ ಥರನೇ ಬರ್ತಾಯಿದೆ, ಚೆನ್ನಾಗಿದೆ ಅಂತೇಳಿ. ಅದಾದಮೇಲೆ ಶಂಕರಾಚಾರ್ಯ ಸ್ಟ್ಯಾಚ್ಯೂ ಮಾಡ್ದೆ, ಹಾಗೆ ಸುಭಾಷ್ ಚಂದ್ರ ಬೋಸ್ ಮಾಡ್ದೆ. ಈಗ ಅದೆಲ್ಲ ಆದಮೇಲೆ ಟಾಪಿಗೆ ರಾಮದೇವ್ ಎಲ್ಲ ಮಾಡ್ತಾಯಿದ್ದಾನೆ. ಇಲ್ಲಿ ನೋಡಿ ನಮ್ಗೆ ಭಾಳ ಸಂತೋಷ ಆಗಿದೆ. ಆ ಸೆಲೆಕ್ಷನ್ ಆದರೆ ಭಾಳ ಸಂತೋಷ ಇದೆ. ಹೇಳಿ, ನೀವು ಹೇಳಿ. ತಂದೆ ತಾಯಿ ತಾತ ಎಲ್ಲರದ್ದು ಆಶೀರ್ವಾದ, ಜೊತೆಗೆ ಭಗವಂತನ ಆಶೀರ್ವಾದ ಜಾಸ್ತಿ ಇದೆ ಅವನಿಗೆ. ಆ ಭಗವಂತನೇ ಕರೆಸ್ಕೊಂಡಿದ್ದಾನೆ ಅವ್ನು ಮಾಡ್ಸೋಕ್ಕೆ ಅನ್ನೋ ಥರ ಅನಿಸ್ಬಿಟ್ಟಿದೆ ಅವನಿಗೆ. ಅಷ್ಟು ಖುಷಿಯಾಗಿದೆ ನಿಜ ಅಲ್ಲ. ಚಿಕ್ಕಂದಿನಿಂದಲೇ ನೋಡಿರುವಂಥದ್ದು. ಅವರ ಪಕ್ಕದ ಮನೆಯವರು, ನೇಬರ್ ಕೂಡ ಇದ್ದಾರೆ. ಮೇಡಮ್, ಏನು ಹೆಸರು ನಿಮ್ಮದು? ಉಷಾ ಅಂತ. ಓಕೆ. ಇವತ್ತು ಅರುಣ್ ಬಗ್ಗೆ ಏನು ಹೇಳ್ತೀರಿ? ಅವನ್ನ ಚಿಕ್ಕ ವಯಸ್ಸಿನಿಂದ ನೋಡಿದ್ವಿ, ತುಂಬ ಪ್ರತಿಭಾವಂತ, ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಅವರು ಕೆತ್ತನೆ ಮಾಡಿದಂತಹ ರಾಮನ ಮೂರ್ತಿ ಇಡೀ ವಿಶ್ವ ಆರಾಧಿಸುತ್ತೆ ಅಂತಂದಾಗ ಏನು ಅನ್ಸುತ್ತೆ ನಿಮಗೆ? ಬಹಳ ಸಂತೋಷ ಆಗುತ್ತೆ. ನಮ್ಮ ಮನೆ ಪಕ್ಕದ ಮನೆ ಹುಡುಗ ಇಷ್ಟು ಪ್ರವರ್ಧಮಾನಕ್ಕೆ ಬರ್ತಿದ್ನಲ್ಲ, ಅದರಿಂದ ಸಂತೋಷ ಆಗುತ್ತೆ. ನೀವು ತಂಗಿ ಏನು ಹೇಳ್ತೀರಿ? ನನಗೆ ತುಂಬ ಖುಷಿ ಆಗುತ್ತೆ ನಮ್ಮ ಅಣ್ಣ ಮಾಡಿರೋ ಅಂಥದ್ದು. ಫೋನ್ ಮಾಡಿದ್ರಾ? ಇಲ್ಲ, ನಾವು ಯಾರು ಇನ್ನೂ ರಿಸೀವ್ ಮಾಡ್ತಾ ಇಲ್ಲ. ಅವ್ನು ತುಂಬಾ ಬ್ಯುಸಿ ಆಗಿದ್ದಾನೆ, ಅದಕ್ಕೆ ರಿಸೀವ್ ಮಾಡ್ತಾ ಇಲ್ಲ. ರಿಸೀವ್ ಮಾಡ್ತಿಲ್ಲ. ಇಲ್ಲ. ನಾವು ಕಸಿನ್ ತುಂಬ ಖುಷಿ ಆಗ್ತಾ ಇದೆ. ನೀವು ಅವರು ಕೆತ್ತನೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅವರನ್ನು ಗಮನಿಸಿದ್ದೀರಾ? ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಏನಿದ್ರು ಕೆಲಸದಲ್ಲಿ ಫೋಕಸ್ ಮಾಡ್ತಾ ಇರ್ತಾರೆ. ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ಅರುಣ್ ಫುಲ್ ಸಾಫ್ಟಾ, ಫುಲ್ಲು ಜಾಲಿ? ತುಂಬ ಸಾಫ್ಟ್. ಹೌದು, ತುಂಬಾ ಸಾಫ್ಟ್. ಮತ್ತೆ ವಾಲಿಬಾಲ್ ಪ್ಲೇಯರ್ ಅಷ್ಟು ಸಾಫ್ಟ್ ಇರ್ತಾರ? ಹಾಡ್ಬೇಕಾದ್ರೆ ಮಾತ್ರ. ನೀವು ಕಸಿನ್ ಏನು ಹೇಳ್ತೀರಿ? ತುಂಬ ಖುಷಿ. ಅದು ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ ಈ ಥರ ಸಂದರ್ಭಗಳು. ತುಂಬ ಅಂದರೆ ತುಂಬ ಖುಷಿ ಅದು. ಹೇಳಿ ಸರ್. ಬಹಳ ಸಂತೋಷ. ಎಲ್ಲರೂ ನೋಡ್ತಾ ಇದ್ದೀರಲ್ಲ ಇವಾಗ, ಅಂದರೆ ಅವರೆಲ್ಲ ಮಾತುಗಳು ಕೇಳ್ತಾ ಇದ್ದಿರಲ್ಲ, ಅದೇ ಸೇಮ್ ಫೀಲಿಂಗು ನಮ್ಮ ಹತ್ರನೂ ಬರುತ್ತೆ. ಇದು ಬಿಟ್ಟು ಹೆಚ್ಚಿಗೆ ಏನು ಮಾತಾಡಬೇಕು ಅನ್ನೋದು ನಮಗೆಲ್ಲ ಗೊತ್ತಾಗ್ತಿಲ್ಲ. ಒಂದು ಏನಂದರೆ ಈ ಖುಷಿಯಾದಂಥ ಒಂದು ಅಟ್ಮಾಸ್ಫಿಯರಲ್ಲಿ ನಾವೆಲ್ಲ ಸೇರಿದ್ದೀವಿ, ಇಂಥ ಒಂದು ಸುದ್ದಿನ ಆಚರಿಸ್ತಾ ಇದ್ದೀವಲ್ಲ, ಅದೊಂದು ಖುಷಿ. ಹಾಂ ಸರ್, ತುಂಬ ಖುಷಿ ಆಗ್ತಿದೆ. ಅವ್ರದ್ದು ಒಂಥರ ಪ್ರೌಡ್ ಮೂಮೆಂಟ್ ಅಂತ ಅನಿಸ್ತಿದೆ. ಮತ್ತು ಅವ್ರದ್ದು ಡೆಡಿಕೇಶನ್, ಹಾರ್ಡ್ ವರ್ಕ್ ಎಲ್ಲ ನಮಗೊಂಥರ ಇನ್ಸ್ಪಿರೇಷನ್ ಆಗಿದೆ. ನೀವೆಲ್ಲರೂ ಕೂಡ ಏನು ವಿಶ್ ಮಾಡೋಕ್ಕೆ ಬಂದಿರೋದು ಈಗ? ಎಲ್ಲರೂ ಬನ್ನಿ. ಚಿಕ್ಕಮ್ಮ ಯಾರು? ಅವನು ಈ ಥರ ಎಲ್ಲ ಬಾಲರಾಮ ಮಾಡಿದ್ರೆ ನಮ್ಗೆ ತುಂಬ ಖುಷಿ ಆಯಿತು. ಅವ್ನು ಮೊದಲಿಂದನೂ ಈ ಥರ ಕೆಲಸಗಳಲ್ಲಿ ತುಂಬ ಆಸಕ್ತಿ ಜಾಸ್ತಿ. ಚಿಕ್ಕ ವಯಸ್ಸಿಂದನೂ ಆ ಥರ ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡೋದು ಎಲ್ಲ ಮಾಡ್ತಿದ್ದ. ನಮ್ಮ ಅಣ್ಣನ ಮಗ ಅರುಣ್ ಭಾಳ ಫೈನಾಗಿ ರಾಮಲೀಲಾ ಮೂರ್ತಿ ತಯಾರು ಮಾಡಿ ಅಯೋಧ್ಯೆಯಲ್ಲಿ. ಇನ್ನೂ ಭಾಳ ಕೆಲಸ ಮಾಡ್ಬೇಕು, ಇನ್ನೂ ದೊಡ್ಡದು. ನಮಗೆಲ್ಲ ಭಾಳ ಖುಷಿ. ನಮ್ಮ ಅಣ್ಣ ಮಗ ಇಷ್ಟು ದೊಡ್ಡ ಇದರಲ್ಲಿ ಮಾಡೋನು ಏನ್ಬಿಡು. ಬಹಳ ವಿಶೇಷ ಏನು ಅಂತಂದರೆ, ತನ್ನ ಅಣ್ಣನ ಮಗ, ನಮ್ಮ ಅಳಿಯ, ನನ್ನ ಅಣ್ಣ, ನನ್ನ ಸಹೋದರ,
ನನ್ನ ಕಸಿನ್ ಹೀಗೆ ಹೇಳ್ಕೊಂಡು ಬಂದಿರುವಂಥ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ನಗುಮುಖದಲ್ಲಿದ್ದಾರೆ. ಎಲ್ಲರೂ ಕೂಡ ರಾಮನನ್ನು ನೋಡಬೇಕು ಅನ್ನುವಂತಹದ್ದು ಒಂದು ಕಡೆ ಆದರೆ, ರಾಮನ ಜೊತೆಗೆ ಅದನ್ನು ಕೆತ್ತನೆ ಮಾಡಿದಂತಹ ನಮ್ಮ ಮನೆಯ ರಾಮನನ್ನು ನೋಡಬೇಕು ಅನ್ನುವಂತಹ ಆಲೋಚನೆಯಲ್ಲಿದ್ದಾರೆ. ಇನ್ನೂ ನೋಡಿಲ್ಲ ಅವ್ರು ಮಾಡಿರೋದು ಫೋಟೋನ. ರಾಮನ ಕೆತ್ತಕ್ಕೆ ಅಂತಾನೆ ಇವನ್ ಜನ್ಮ ತಗೊಂಡಿದ್ದಾನೆ ಅಂತಾನೆ ಅನಿಸ್ತಾ ಇದೆ ನಮಗೆ. ತುಂಬ ಪ್ರೌಡ್ ಫೀಲ್ ಆಗುತ್ತೆ. ರಾಮನನ್ನು ಕೆತ್ತುವುದಕ್ಕೆ, ರಾಮನನ್ನು ಸೃಷ್ಟಿ ಮಾಡೋದಕ್ಕೆ, ಅದು ಕೂಡ ಬಾಲರಾಮನನ್ನು ಕೆತ್ತನೆ ಮಾಡುವುದಕ್ಕಾಗಿಯೇ ತನ್ನ ಸಹೋದರ ಹುಟ್ಟಿದ್ದಾರೆ ಅಂತ ನಮಗೆ ಇವತ್ತು ಅನಿಸುತ್ತೆ. ಅದು ದೇವರ ಅನುಗ್ರಹ ಅಂತೇಳಿ ಇಡೀ ಕುಟುಂಬದವರು ಹೇಳ್ತಾ ಇದ್ದಾರೆ. ಕುಟುಂಬದವರಲ್ಲೊಂದು ಸಂಭ್ರಮ ಇದೆ. ಈ ಸಂಭ್ರಮ ಇನ್ನಷ್ಟು ಇಮ್ಮಡಿಯಾಗಲಿ, ಇವರ ಈ ಮನೆತನದ ಈ ಕೆಲಸ ಮತ್ತಷ್ಟು ಬೆಳಗ್ತಾ ಹೋಗಲಿ. ನಮ್ಮ ರಾಜ್ಯದ ಹೆಮ್ಮೆಯ ಕಲಾವಿದನ ಕೈಯಲ್ಲಿ ಮತ್ತಷ್ಟು ವಿಶ್ವಮಟ್ಟದ ಕೆಲಸ ಕಾರ್ಯಗಳು ಆಗ್ತಾ ಹೋಗಲಿ. ಶ್ರೀರಾಮನ ಬಾಲರಾಮನನ್ನು ಕೆತ್ತನೆ ಮಾಡಿಯಾಗಿದೆ. ಬಾಲರಾಮನನ್ನು ಆರಾಧನೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಪ್ರಾಣ ಪ್ರತಿಷ್ಠೆ ಆಗುತ್ತೆ, ಆನಂತರ ಆರಾಧನೆಗೆ ಇಡಲಾಗುತ್ತೆ. ಆರಾಧನೆಯ ಸಂದರ್ಭ ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗುವಂಥದ್ದಿದೆ. ಅವತ್ತಾಗದಿದ್ದರೆ ಇನ್ನೊಮ್ಮೆ ಹೋಗ್ತೀರಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಫಸ್ಟು ಆ ರಾಮನನ್ನು ನೋಡಬೇಕು. ಅದಕ್ಕಿಂತ ಮೊದಲು ನಮ್ಮ ಸಹೋದರನನ್ನು, ನಮ್ಮ ತಮ್ಮನನ್ನು, ನಮ್ಮ ಅಳಿಯನನ್ನು, ನಮ್ಮ ಮಗನನ್ನು ನೋಡಬೇಕು ಅನ್ನೋಂಥ ಹುಮ್ಮಸ್ನಲ್ಲಿದ್ದಾರೆ. ಅವರ ಇಡೀ ಕುಟುಂಬದ ಪ್ರೋತ್ಸಾಹವೂ ಕೂಡ ಅವರ ಜೊತೆಗಿದೆ. ಇಡೀ ಕುಟುಂಬ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾರೆ. ಅಯ್ಯೋ ರಾಮ ಹೇಳಿ. ನಮ್ಮ ಮಾಮ ಮಾಡಿರೋ ಬಾಲರಾಮ ತುಂಬ ಖುಷಿ ಆಗುತ್ತೆ. ನೀವು ಯಾರ ಮಗ? ನಾವು ಅರುಣ್ ತಂಗಿ ಮಗ. ನೀವು ಅವ್ರು ಕೆತ್ತನೆ ಮಾಡೋದ್ರಲ್ಲಿ ನೋಡಿದ್ದೀರಾ? ನೋಡಿದ್ದೀವಿ. ಏನು ಹೆಸರು ನಿಮ್ಮದು? ಅದ್ವೈತ್ಯಂ. ಈಗ ನೀವು ಮಾಡ್ತೀರಾ ಕೆತ್ತನೆ? ಒಂದೊಂದು ಮಾಡ್ತೀನಿ. ಎಂತೆಲ್ಲ ಮಾಡ್ತೀರಿ? ಗೊತ್ತಿಲ್ಲ. ಹೇಳ್ಕೊಡ್ತಾರೆ. ಹೇಳ್ಕೊಡ್ತಾರಾ? ನಾನು ಈ ಅರುಣ್ ಮಾಮನ ಹತ್ರ ಈಸ್ಕೊಂಡು ನಾನು ಅಯೋಧ್ಯೆಗೆ ಹೋಗಿ ಕಲಿತೀನಿ. ಇಲ್ಲಿಗೆ ಹೋಗಿ ಕಲಿತೀನಿ. ಅಯೋಧ್ಯೆಗೆ ಹೋಗಿ ಕಲಿತೀಯಾ? ಇಲ್ಲೇ ಕಲಿತೀನಿ. ಆಮೇಲೆ ಅಯೋಧ್ಯೆಗೆ ಎಲ್ಲಾರ ಹೋಗ್ತೀನಿ ಕಲಿಯೋಕೆ. ನೋಡ್ಕೊ ಬರೆಯೋಕ್ಕಲ್ಲ, ಕೆಲಸ ಮಾಡೋಕ್ಕೆ. ನೀವು ಪುಟ? ನನಗೆ ತುಂಬ ಖುಷಿ ಆಯಿತು ನನ್ನ ಅಪ್ಪ ಮಾಡಿರೋದು ಕೆಲಸ. ಹೌದಾ? ಈಗ ನೀನು ಆರ್ಟ್ ಎಲ್ಲ ಮಾಡ್ತಿ? ಆರ್ಟ್ ಚಿತ್ರ ಬಿಡಿಸ್ತಿ? ಮಾಡ್ತೀನಿ. ಈಗ ಅರುಣ್ ಮಾಮನಿಗೆ ಬಂದ ಕೂಡಲೇ ಏನು ಹೇಳ್ತಿ? ಕಂಗ್ರ್ಯಾಚುಲೇಷನ್. ಏನು? ಜೋರು ಹೇಳು. ಕಂಗ್ರ್ಯಾಚುಲೇಷನ್. ಅದು ನೀವೇನು ಹೇಳ್ತಿ ಪುಟ? ನಾನು ಅಷ್ಟೇ ಕಂಗ್ರ್ಯಾಚುಲೇಷನ್. ನೀವೆಲ್ಲ ಏನು ಹೇಳ್ತೀರಿ? ಒಂದೇ ಮಾತು, ಎಲ್ಲಾರ್ದು ಒಂದೇ ಮಾತು. ಇದು ನೋಡಿ, ನಾನು ಮಾತಾಡಿ ಮುಗಿಸಬೇಕು ಅನ್ನುವಷ್ಟರಲ್ಲಿ ನನ್ನ ಮಾವನ ಬಗ್ಗೆ ನಾನು ಮಾತಾಡಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿದ್ದಾರೆ, ಸಂಭ್ರಮದಲ್ಲಿದ್ದಾರೆ. ಇನ್ನೂ ಕೂಡ ಈ ಖುಷಿ ಈ ಮನೆಯಲ್ಲಿ ನೂರಾಗಲಿ. ದೇವರನ್ನು ಸೃಷ್ಟಿಸುವ ಮನೆ ಇದು. ಯಾಕೆ ಅಂತಂದರೆ ಬಹಳಷ್ಟು ದೇವಸ್ಥಾನಗಳಲ್ಲಿ ಈ ಮನೆಯಲ್ಲಿ ಇವರ ಅಜ್ಜನಿಂದ 4ನೇ ತಲೆಮಾರು ಈ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಬಹಳಷ್ಟು ದೇವಾಲಯದಲ್ಲಿ ನಾವು ಪೂಜಿಸುವಂತಹ, ನಾವು ಆರಾಧಿಸುವಂತಹ ದೇವರನ್ನು ಸೃಷ್ಟಿ ಮಾಡಿರುವಂತಹ ಶಿಲ್ಪಿಗಳ ಮನೆ ಇದು. ಇಂತಹ ಮನೆಯಿಂದ ಇಡೀ ಭಾರತ ಮೆಚ್ಚುವಂತಹ ಮತ್ತೊಬ್ಬ ಶಿಲ್ಪಿ ಬಂದಿದ್ದಾರೆ. ಅವರ ಮತ್ತಷ್ಟು ಕೆಲಸಗಳು ಭಾರತವನ್ನು ಮತ್ತಷ್ಟು ಎತ್ತರಕ್ಕೇರಿಸುವಂಥದ್ದು, ವಿಶ್ವಮಟ್ಟದಲ್ಲಿ ಸುದ್ದಿಯಾಗುವಂಥದ್ದು, ವಿಶ್ವಮಟ್ಟದಲ್ಲಿ ಇದ್ದಾರೆ. ಅವರ ಮತ್ತಷ್ಟು ಕೆಲಸಗಳು ಭಾರತವನ್ನು ಮತ್ತಷ್ಟು ಎತ್ತರಕ್ಕೇರಿಸುವಂಥದ್ದು, ವಿಶ್ವಮಟ್ಟದಲ್ಲಿ ಸುದ್ದಿಯಾಗುವಂಥದ್ದು, ವಿಶ್ವಮಟ್ಟದಲ್ಲಿ ಇದ್ದಾರೆ. ಅವರ ಮತ್ತಷ್ಟು ಕೆಲಸಗಳು ಭಾರತವನ್ನು ಮತ್ತಷ್ಟು ಎತ್ತರಕ್ಕೇರಿಸುವಂಥದ್ದು, ಮತ್ತಷ್ಟು ಭಾರತವನ್ನು ಅರುಣ್ ಯೋಗಿರಾಜ್ ಅವರ ಮನೆ ಇಲ್ಲೇ ಶಿಲ್ಪಕಲೆಯನ್ನು ಮಾಡ್ತಾ ಇರೋರು. ಕಶ್ಯಪ ಶಿಲ್ಪಕಲಾ ನಿಕೇತನ ಅನ್ನುವಂಥದ್ದು. ತಾತ ನನ್ನ ಕೆಲಸ ಉಳಿಸ್ಬೇಕು ಅಂತ ಅಂದ್ಬಿಟ್ಟುಗೋಸ್ಕರವಾಗಿ ಅವನು ಈ ಕೆಲಸ ಕಲ್ತ್ಕೊಂಡು ಮುಂದುವರೆದ. ಅವರು ಒಂಥರ ಫ್ರೆಂಡ್ಲಿ ಥರನೂ, ಈ ಕಡೆ ಗುರು ಥರನೂ ಇರ್ತಾರೆ. ಆ ಸೃಷ್ಟಿಗೆ ಅರುಣ್ ಯೋಗಿರಾಜರು ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮಾಡಲೇಬೇಕು ಅನ್ನೋ ಒಂದು ಚಾಲೆಂಜ್ ತಗೊಂಡು ಕೆಲಸ ಮಾಡಿದ್ದಾನೆ. ಭಾಳ ಎಲ್ಲ ಒಗ್ಗಟ್ಟಾಗಿ ಒಂದು ಅವ್ರ ಮಾತು ಕೇಳ್ಕೊಂಡು, ನಮ್ಮ ಮಾತು ಅವ್ರು ಕೇಳ್ತಿದ್ದು, ಅವ್ರ ಮಾತು ನಾವು ಕೇಳ್ತಿದ್ವಿ.
ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿದ್ದೇವೆ. ಮೈಸೂರಿನ ಚಾಮರಾಜ ರಸ್ತೆಯಲ್ಲಿರೋದು. ಚಾಮರಾಜ ರಸ್ತೆಯ ಪಕ್ಕದಲ್ಲೇ ನೀವು ನೋಡ್ತಾ ಇದ್ದೀರಿ ಬಹಳ ವಿಶೇಷವಾದಂತಹ ಆಕರ್ಷಕ ಶಿಲ್ಪಕಲಾ ಕೇಂದ್ರ ಕಶ್ಯಪ ಶಿಲ್ಪಕಲಾ ನಿಕೇತನ ಅನ್ನುವಂಥದ್ದು. ಇಲ್ಲಿ ನಾವು ಒಳ ಹೋದಾಗ ಇದು ಅರುಣ್ ಯೋಗಿರಾಜ್ ಅವರ ಮನೆ ಮತ್ತು ಅವರು ಶಿಲ್ಪಕಲೆಯನ್ನು ಮಾಡ್ತಾ ಇರೋರು. ಇಲ್ಲಿ ನಾವೀಗ ಹೊರಗೆ ಹೋಗ್ತಾ ಇದ್ದೀವಿ. ಅವರು ಕೆತ್ತನೆ ಮಾಡಿರುವಂತಹ ಕೆಲವೊಂದು ವಿಗ್ರಹಗಳನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಇಲ್ಲಿ ಒಳಭಾಗಕ್ಕೆ ಹೋದಾಗ ಅವರ ಕೆತ್ತನೆಯ ಕೆಲವು ವಿಗ್ರಹಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲಿ ಅರುಣ್ ಅವರು ಕೆತ್ತನೆ ಮಾಡ್ತಾ ಇರುವಂತಹ ಕೆಲವೊಂದು ವಿಗ್ರಹಗಳಿವೆ, ಅವುಗಳನ್ನೆಲ್ಲವೂ ಕೂಡ ತೋರಿಸ್ತೀವಿ. ಇದರ ಪರಿಚಯವನ್ನು ಇಲ್ಲಿ ಏನೆಲ್ಲ ಕೆತ್ತನೆಗಳಿದ್ದಾವೆ ಅನ್ನುವಂಥ ಪರಿಚಯವನ್ನು ಅವರ ಮಾವ ಮಾಡ್ತಾರೆ. ಇವರದ್ದೊಂದು ವಿಶೇಷತೆ ಏನಿದೆ ಅಂತಂದರೆ, ಇವರು ಅಯೋಧ್ಯೆಯಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಇದ್ದರು. ಅಯೋಧ್ಯೆಯಲ್ಲಿ ಅರುಣ್ ಜೊತೆಗೆ ಕೆಲಸ ಮಾಡ್ತಾ ಇದ್ದಂಥವ್ರು ಮಾವ. ಆ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಈ ಅರುಣ್ ಅವರ ಇಲ್ಲಿಯ ಕೆತ್ತನೆಯ ಬಗ್ಗೆ ಮೊದಲಿಗೆ ತೋರಿಸುವ. ಏನೆಲ್ಲ ಇದೆ ಸರ್ ಅದು? ಸರ್ ಇದು ಗಣಪತಿ ಮತ್ತು ನಾಗಕನ್ನಿಕೆ ಗಣಪತಿ. ಏನು ವಿಶೇಷತೆ ಇದರಲ್ಲಿ ಏನು ವಿಶೇಷತೆ ಅಂತಂದರೆ ಬಲಮುರಿ ಗಣಪತಿ. ಇದು ಯಾವಾಗ ಬೇಕಾದರೂ ಪೂಜೆ ಮಾಡ್ಬೋದು ಇದನ್ನು. ಹಾಗೆ ಇದು ಇದಾಗುತ್ತೆ, ಸಿದ್ಧಿ ಆಗುತ್ತೆ. ಓಕೆ. ಅದು ನಾರಾಯಣ ದೇವಸ್ಥಾನಕ್ಕೆ ದ್ವಾರಪಾಲಕರದು ನೋಡೋದು. ಓಕೆ. ಅದು ನಾಗಕನ್ನಿಕೆ. ಅದು ಹರಳಿಕಟ್ಟೆ ಅಂತ ಇರ್ತದಲ್ಲ, ಅಲ್ಲಿ ಸ್ಥಾಪನೆ ಮಾಡಿ ಅದನ್ನು ದೋಷ ಪರಿಹಾರ ಮಾಡೋದಕ್ಕೆ ಮಾಡ್ತಾರೆ. ಓಕೆ. ಅದೆಲ್ಲ ಅದು ಆಂಜನೇಯ ನೋಡಿ, ಅಲ್ಲಿ ಆಂಜನೇಯನ ಕೆತ್ತನೆ ಇದೆ ಬಹಳ ವಿಶೇಷವಾಗಿ. ಅದಾದಮೇಲೆ ಕಾವೇರಿ, ಮತ್ತು ನಂದಿ, ಆಮೇಲೆ ಮೂಲೆ ನಂದಿ, ಆಮೇಲೆ ಅದರಿಂದ ಇದು ಶನೇಶ್ವರ, ಭದ್ರಕಾಳಿ, ರಾಜರಾಜೇಶ್ವರಿ, ಮತ್ತು ವೀರಭದ್ರ, ಆಂಜನೇಯ, ನವಗ್ರಹಗಳು. ಅರುಣ್ ಜೊತೆಗೆ ಕೆಲಸ ಮಾಡುವಂಥವರು 3 ಜನ ಇದ್ದಾರೆ. ಇನ್ನೂ ಕೂಡ ಇನ್ನೊಂದಷ್ಟು ಜನ ಇದ್ದಾರೆ. ಆದರೆ ಈಗ ನಾವು ಬಂದಂಥ ಸಂದರ್ಭದಲ್ಲಿ ಇಲ್ಲಿ 3 ಜನ ಇದ್ದಾರೆ. ಅದರಲ್ಲಿ ಒಬ್ಬರು ಅವರ ಮಾವನು ಹೌದು ಸರ್. ತಮ್ಮ ಹೆಸರು? ನಾಗರಾಜು ಅಂತ. ನಾಗರಾಜ್ ಅವರು. ಇವರದ್ದು ಒಂದು ವಿಶೇಷತೆ ಏನಂತಂದರೆ, ಅರುಣ್ ಅವರ ಜೊತೆಗೆ ಅಯೋಧ್ಯೆಯಲ್ಲಿ 5 ತಿಂಗಳಕ್ಕಿಂತ ಹೆಚ್ಚು ಕೆಲಸ ಮಾಡಿದವರು ನಾಗರಾಜ್ ಅವರೇ. ಅಯೋಧ್ಯೆಯ ರಾಮನ ಮೂರ್ತಿಯ ಕೆತ್ತನೆ ನೀವು ಕೂಡ ಅರುಣ್ ಅವರ ಜೊತೆ ಭಾಗಿಯಾಗಿದ್ದೀರಿ. ಎಷ್ಟು ಜನರ ತಂಡ ಭಾಗಿಯಾಗಿತ್ತು? 3 ಜನ ತಂಡ ಭಾಗಿಯಾಗಿತ್ತು. ಅದರಲ್ಲಿ ಮೈಸೂರಿನ ಅರುಣ ಒಬ್ಬರು, ರಾಜಸ್ಥಾನ್ನ ಸತ್ಯನಾರಾಯಣ ಪಾಂಡೆ ಒಬ್ಬರು, ಮತ್ತು ಬೆಂಗಳೂರಿನ GL ಭಟ್ ಅವರೊಬ್ಬರು. 3 ಜನ ಭಾಗಿಯಾಗಿದ್ವಿ. ಈಗ ನೀವು ಅಲ್ಲಿ ಹೋಗಿ ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದರು? ನಮ್ಮ ತಂಡದಲ್ಲಿ ಒಂದು 8 ಜನ ಇದ್ವಿ. 8 ಜನನೂ ಕೆಲಸ ಮಾಡಿದ್ವಿ. ಹೇಗಾಯಿತು ಅಯೋಧ್ಯೆಗೆ ನೀವು ಹೋಗಿದ್ದು ಯಾವಾಗ ಮತ್ತು ಏನೆಲ್ಲ ಮಾಡಿದ್ರಿ ಅಲ್ಲಿ? ನಾವು ಅಯೋಧ್ಯೆಗೆ ಹೋಗಿದ್ದು ಜುಲೈನಲ್ಲಿ ಹೋಗಿ ನಾವು ಈಗ ನವಂಬರ್ ತಿಂಗಳಲ್ಲಿ ಬಂದ್ವಿ. ಹಾಗಾಗಿ ಎಲ್ಲ ಕೆಲಸ ಬೆಳಗ್ಗೆ ಹೋಗಿ ಸಾಯಂಕಾಲ ಒಂದೂವರೆ ತನಕ ಕೆಲಸ ಮಾಡ್ತಿದ್ವಿ. ಪುನಃ ಊಟ ಮಾಡಿ ಪುನಃ 3 ಗಂಟೆ ಶುರು ಮಾಡಿದ್ರೆ ರಾತ್ರಿ 8 ಗಂಟೆವರೆಗೂ ಕೆಲಸ ಮಾಡ್ತಿದ್ವಿ. ಭಾಳ ಕ್ರಿಟಿಕಲ್ ಕೆಲಸ. ಹಾಗಾಗಿ ಎಲ್ಲ ಫಿನಿಶ್ ಮಾಡಿದ್ವಿ. ಓಕೆ. ಇವತ್ತು ಆ ರಾಮನ ಮೂರ್ತಿ ಆಯ್ಕೆಯಾಗಿದೆ ಅಂತ ಮೊದಲು ಗೊತ್ತಾದಾಗ ಏನು ಅನಿಸ್ತು ನಿಮಗೆ? ನಮಗೆ ಭಾಳ ಖುಷಿ ಆಯಿತು, ಭಾಳ ಸಂತೋಷ ಆಯಿತು. ಇಡೀ ಜಗತ್ತೇ, ಇಡೀ ರಾಷ್ಟ್ರನೇ ನೋಡ್ಬೇಕಾದ್ರೆ ಭಾಳ ತುಂಬ ಸಂತೋಷ ಆಯಿತು ನಮಗೆ. ಅರುಣ್ ಯೋಗಿರಾಜ್ ಅವ್ರ ಬಗ್ಗೆ ಹೇಳಿ. ಅರುಣ್ ಯೋಗಿರಾಜ್ ಬಗ್ಗೆ ಅವನು ಬೆಳಗಿಂದ ಚಿಕ್ಕ ವಯಸ್ಸಿನಲ್ಲಿ ಅವನು ಕಾನ್ವೆಂಟ್ಗೆ ಹೋಗ್ತಿದ್ದ. ಹೋಗಿ ಬಂದು ಕೂತ್ಕೊಂಡು ಬರೆಯೋದು ಮಾಡೋದು ಡ್ರಾಯಿಂಗ್ ಎಲ್ಲ ಮಾಡ್ತಿದ್ದ. ಆನಂತರ ಅವನು ಡಿಗ್ರಿ ಮಾಡಿ ಎಲ್ಲ ಇದು ಮಾಡಿ ಕೊನೆಗೆ MBA ಮಾಡ್ದ. MBA ಮಾಡಿ ನಮ್ಮ ತಾತನ ಕೆಲಸನೇ ಮಾಡಬೇಕು ಅಂತ ಅವ್ರ ತಾಯಿಯವರೆಲ್ಲ ನಾವೆಲ್ಲ ಅಲ್ಲೇ ಇದಕ್ಕೆ ಹೋಗ್ಬೇಕು, ಅವನು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅಂತ ಮಾಡಿ ಹೇಳ್ತಿದ್ರು. ಆದರೂ ಅವನು ಅವ್ರ ತಾತನ ನನ್ನ ಕೆಲಸ ಉಳಿಸ್ಬೇಕು ಅಂತ ಅಂದ್ಬಿಟ್ಟುಗೋಸ್ಕರವಾಗಿ ಅವನು ಈ ಕೆಲಸ ಕಲ್ತ್ಕೊಂಡು ಮುಂದುವರೆದ. ಈ ಕೆಲಸನೇ ಇದಾಗಿ. ಅರುಣ್ ಕೆಲಸಕ್ಕೆ ಕೂತ್ರೆ ಹೇಗೆ? ಕೆಲಸಕ್ಕೆ ಕೂತ್ರೆ ಭಾಳ ನಿಷ್ಠೆಯಿಂದ ಒಳ್ಳೆ ಕಾನ್ಸಂಟ್ರೇಷನ್ನಿಂದ ಕೆಲಸ ಮಾಡ್ತಾನೆ. ಅವ್ರಿಗೆ ಎಲ್ಲ ಹುಡುಗರೆಲ್ಲ ಕಟ್ಕೊಂಡು ಹೀಗೆ ಮಾಡಬೇಕು, ಹೀಗೆ ಬರಬೇಕು ಅಂತ ಒಂದು ಕ್ಲಾಸ್ ತಗೊಳ್ತಾನೆ. ಆವಾಗ ಅದು ಎಲ್ಲ ಅವ್ನು ಹೇಳ್ತಕ್ಕಂತೆ ಮಾಡ್ತೀವಿ. ರಾಮನ ಮೂರ್ತಿಯ ಕೆತ್ತನೆ ಆಗುವಂಥ ಸಂದರ್ಭದಲ್ಲಿ ಅರುಣ್ ಏನೇನು ಹೇಳ್ತಾ ಇದ್ರು? ಕೆತ್ತು ಮಾರ್ಗದಲ್ಲಿ ಅವರು ಈ ಥರ ಮಾಡಬೇಕು, ಹೀಗೆ ಮಾಡಬೇಕು, ಇದೇ ರೀತಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ನಾವು ಹೌದು ಅದೇ ರೀತಿ ಮಾಡೋಣ,
ಚೆನ್ನಾಗಿ ಮಾಡೋದ ಅಂತ ಅಂದ್ಬಿಟ್ಟು ಒಂದು ಸುಮಾರು ಜಾಸ್ತಿ ಇದಾದ್ರೂ ಜಾಸ್ತಿ ಅರ್ಜೆಂಟ್ ಮಾಡ್ತಿರಲಿಲ್ಲ, ಭಾಳ ಒಂದೊಂದು ಕೆಲಸನೂ ಭಾಳ ಇದಾಗಿ ಮಾಡಿದ್ದೀವಿ. ಹಾಗಾಗಿ ಭಾಳ ಎಲ್ಲ ಒಗ್ಗಟ್ಟಾಗಿ ಒಂದು ಅವ್ರ ಮಾತು ಕೇಳ್ಕೊಂಡು ನಮ್ಮ ಮಾತು ಅವ್ರು ಕೇಳ್ತಿದ್ದು, ಅವ್ರ ಮಾತನ್ನ ನಾವು ಕೇಳ್ತಿದ್ವಿ. ಹಾಗಾಗಿ ಎಲ್ಲ ಒಂದು ಇದಾಗಿ ಮಾಡ್ತಿದ್ವಿ. ಬಾಲರಾಮನ ಮೂರ್ತಿ ಎಲ್ಲೂ ಕೂಡ ನಿದರ್ಶನವಾಗಿ ಎಲ್ಲೂ ಸಿಗೋದಿಲ್ಲ ನೋಡಲಿಕ್ಕೆ ಅಥವಾ ಏನಿಲ್ಲ, ಹೊಸತು ಸೃಷ್ಟಿ ಅದು. ಆ ಸೃಷ್ಟಿಯಲ್ಲಿ ನೀವು ಕೂಡ ಕೈ ಜೋಡಿಸಿದ್ರಿ. ಆ ಸೃಷ್ಟಿಗೆ ಅರುಣ್ ಯೋಗಿರಾಜರು ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೇಗಾಗಿದೆ ಈಗ ಇದು ಚೆನ್ನಾಗಿದೆ. ಒಂದು ಮುಖವಾಗಲಿ ಒಂದು ಇದಾಗಲಿ ಭಾಳ ಒಂದು ಹಾವ ಭಾವಗಳು ಮತ್ತು ನಗು ಮುಖ ಮತ್ತು ಪಾಪು ಥರನೇ ಮುಖ ಮಾಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕೈ ಆಗ್ಬೋದು, ಕಾಲಾಗ್ಬೋದು, ಉದರ ಆಗ್ಬೋದು, ಮತ್ತು ಫೇಸ್ ಆಗ್ಬೋದು, ಎಲ್ಲ ಒಂದು ರೀತಿ ಚೆನ್ನಾಗಿ ಮಾಡಿದ್ದಾನೆ. ಅದೊಂದು ರಿಯಲಿಸ್ಟಿಕ್ ಥರ ಮಾಡಿ ಮಗುನೇ ನಿಂತಿರಬೇಕು ಆ ರೀತಿ ಮಾಡಿದ್ದಾನೆ ಕೆಲಸನ. ಅರುಣ್ ಅವರ ಕೆತ್ತನೆಯ ವಿಶೇಷತೆ ಸರ್, ನೀವು ಮಾವನಾಗಿ ಏನು ಹೇಳ್ತೀರಿ? ಅವ್ರದ್ದು ಇದೊಂದು ವಿಶೇಷತೆ, ಇದು ಯಾರಿಗೂ ಆಗೋದಿಲ್ಲ ಅಂತೇಳಿ. ಯಾರಿಗೂ ಆಗೋದಿಲ್ಲ ಅಂತಂತಲ್ಲ, ಅವನು ಅದು ಚಾಲೆಂಜಾಗಿ ತಗೊಂಡು ಮಾಡಿರೋ ಕೆಲಸ ಏನು ಹೇಳಿ. ಹಾಗಾಗಿ ಇದು ಮಾಡಲೇಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಚಾಲೆಂಜಾಗಿ ತಗೊಂಡು ಕೆಲಸ ಮಾಡಿದ್ದಾನೆ. ಚಾಲೆಂಜನ್ನು ಗೆದ್ದಿದ್ದಾನೆ, ಎಲ್ಲ ಗೆದ್ದಿದ್ದಾನೆ. ಇಡೀ ಎಲ್ಲ ಮನೆಯೂ ಗೆದ್ದಿದ್ದಾನೆ. ಮತ್ತು ಇಡೀ ಇಂಡಿಯಾನೇ ನೋಡೋ ಥರ ಒಂದು ಮಾಡಿದ್ದಾನೆ, ಕೆಲಸ ಮಾಡಿದ್ದಾನೆ. ಅದು ಹೇಳಕ್ಕೆ ನಾನು ಬಯಸ್ತೀನಿ. ಅಯೋಧ್ಯೆಯಲ್ಲಿ ಕಳೆದ ದಿನಗಳು ಅಯೋಧ್ಯೆಯಲ್ಲಿ ಕಳೆದ ದಿನಗಳು ಒಂದು 6 ತಿಂಗಳು ನಮಗೆಲ್ಲ ಅನುಕೂಲ ಚೆನ್ನಾಗಿತ್ತಲ್ಲಿ. ಭಾಳ ಊಟ ಆಗ್ಬೋದು, ತಿಂಡಿ ಆಗ್ಬೋದು, ರೂಮ್ ಆಗ್ಬೋದು, ಒಂದು ಯಾವುದೇ ಒಂದು ಇದಾದರೂ ಭಾಳ ಚೆನ್ನಾಗಿತ್ತು. ಆದರೂ ಅಲ್ಲಿ ವೆದರ್ಗೆ ಭಾಳ ಇದೆ, ಆದರೂ ಇರೋಕ್ಕಾಗಲ್ಲ, ಬೇಜಾರಾಗುತ್ತೆ. ಆದರೂ ನಾವು ಅಷ್ಟು ದಿನ ಇದ್ದು ಕೆಲಸ ಮಾಡಿ ಪೂರೈಸ್ಬಿಟ್ಟೇ ಹೋಗ್ಬೇಕು ಅಂತ ಅನ್ನೋಕ್ಕೋಸ್ಕರವಾಗಿ ಮಾಡ್ಬಿಟ್ಟು ಬಂದಿದ್ದೀವಿ ಕೆಲಸನ. ಅಲ್ಲಿ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿಟ್ಟು ಬಂದ ನಂತರ ನೀವು ಅರುಣ್ ಅವರ ನೇತೃತ್ವದಲ್ಲಿ ಒಟ್ಟು ಸೇರಿಕೊಂಡು ಮಾಡಿದಂತಹ ರಾಮನನ್ನು ಇನ್ನು ಇಡೀ ಭಾರತ ಆರಾಧನೆ ಮಾಡುತ್ತೆ ಅಂತಂದಾಗ ನಿಮಗೇನು ಅನಿಸುತ್ತೆ? ಭಾಳ ಸಂತೋಷ ಆಗುತ್ತೆ, ಭಾಳ ಖುಷಿ ಆಗುತ್ತೆ. ನಾವೆಲ್ಲ ನಮ್ಮದೇ ಆಗುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡಿದ್ವಿ. ಹಾಗಾಗಿ ದೇವರು ಇದರಿಂದ ನಮಗೆ ಅದು ಲಭಿಸ್ತಾ ಇದೆ. ಲಭಿಸ್ಲಿ, ಚೆನ್ನಾಗಿ ಎಲ್ಲ ಇಡೀ ದೇವರ ಆಶೀರ್ವಾದಗಳು ನಮಗೆ ಚೆನ್ನಾಗಿದೆ. ಭಾಳ ಸಂತೋಷ ಆಗುತ್ತೆ ಸರ್. ಸರ್, ತಮ್ಮ ಹೆಸರೇನು? ಅಜಯ್ ಕುಮಾರ್. ಇಲ್ಲಿ ನೀವು ಸೇರಿಕೊಂಡು ಎಷ್ಟು ವರ್ಷ ಆಯಿತು? 5 ವರ್ಷ. 5 ವರ್ಷ. ಹೇಗಾಗ್ತಿದೆ ಕೆಲಸ ಅಂದರೆ ಡೇ ಬೈ ಡೇ ಸ್ವಲ್ಪ ಮುಂದೆ ಕಲಿತಾ ಹೋಗಬೇಕು. ಬಟ್ ಅದನ್ನು ಅವ್ರ ಕೈಲಿ ಹೇಳಿಸ್ಕೊಂಡು ಕಲಿತಾ ಇದ್ದೀನಿ. ಗುರು ಹೇಗೆ ನಿಮ್ಮದು? ಅವರು ಒಂಥರ ಫ್ರೆಂಡ್ಲಿ ಥರನೂ, ಈ ಕಡೆ ಗುರು ಥರನೂ ಇರ್ತಾರೆ. ಬಟ್ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನು ವಿಶೇಷತೆ ಅರುಣ್ ಅವ್ರದ್ದು? ಸರ್, ಅವ್ರದ್ದು ಮೈಂಡ್ ಬೇರೆ ಥರ ಸರ್. ಅವ್ರದ್ದು ಪರ್ಫೆಕ್ಷನ್, ಪ್ರತಿಯೊಂದು ಒಂದೊಂದು ಇಂಚೂ ಒಂದೊಂದು ಪರ್ಫೆಕ್ಷನ್ ಇರುತ್ತೆ. ಅದನ್ನು ತಿಳ್ಕೊಬೇಕು. ಅದೊಂದು ಅಷ್ಟೇ. ನಿಮಗೆ ಎಷ್ಟು ಕಲ್ತೀರಿ ಅರುಣ್ ಅವರಿಂದ? ಸರ್, ಎಷ್ಟು ಕಲ್ತಿದ್ದೀರಿ? ಅದೇ ಸರ್, ಡೇ ಬೈ ಡೇ ಪ್ರತಿಯೊಂದು ಸೂಕ್ಷ್ಮ ಕೆಲಸಗಳನ್ನೆಲ್ಲ ಈ ಥರ ಮಾಡಬೇಕು ಅಂತ ಕೂತ್ಕೊಂಡು ಪಕ್ಕದಲ್ಲಿ ಎಲ್ಲನೂ ಗೈಡ್ ಮಾಡಿ ಹೇಳ್ಕೊಡ್ತಾರೆ. ಇದು ಹಿಂಗೆ ಬರಬೇಕು ಅಂತ ಮಾರ್ಕ್ ಮಾಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ ಸರ್. ನಿಮ್ಮ ಹೆಸರು? ಅಜಯ್ ಕುಮಾರ್. ಸರ್, ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಸರ್, ಅರುಣ್ ಅವ್ರ ಫಾದರಿಂದ ನಾವು 12 ವರ್ಷ ಆಯಿತು. ಅರುಣ್ ಅವ್ರ ಫಾದರ್ ಇದ್ದಾರಲ್ಲ, ಅವ್ರ ತವಳಿಂದ ನಾವು ಇದು ಮಾಡಿದ್ವಿ. ನಾವು ಒಂದು ಕಡೆಯಿಂದ ರಿಲೇಟಿವ್. ಸರಿ, ಬಂದು ಇಲ್ಲೇ ವರ್ಕ್ ಮಾಡ್ತಾಯಿದ್ವಿ ಸಣ್ಣದ್ರಿಂದ, 12 ವಯಸ್ಸಿಂದ. ಅರುಣ್ ಪುಟ್ಟ ಬಾಲಕನಿಂದ ನೋಡ್ತಾ ಇದ್ದೀರಿ. ಹೇಗೆ ಇವತ್ತು ರಾಷ್ಟ್ರ ಮೆಚ್ಚುವಂತಹ ಒಬ್ಬ ಕಲಾವಿದ? ಸರ್, ಅದು MBA ಓದ್ತಿದ್ದಂಗೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಟ್ಯಾಲೆಂಟ್, ಡ್ರಾಯಿಂಗ್ ಎಲ್ಲ ಬರ್ತಿತ್ತು. ಸರಿ ಆಯಿತು ಅಪ್ಪಾಜಿ, ನಾನು ಮಾಡ್ತೀನಿ ಅಂದ್ಬಿಟ್ಟು ಅವ್ರ ತಂದೆ ಜೊತೆ ಸೇರ್ಕೊಂಡು ನಾನು ಕಲ್ತಿರೋದು. ಜೊತೆಯಲ್ಲಿ ನಾವು ಪ್ರೋತ್ಸಾಹ ಕೊಟ್ಟು ಮಾಡ್ತೀವಿ. ಆಮೇಲೆ ಇದಕ್ಕೆ ಅಯೋಧ್ಯೆಗೆ ಹೋಗ್ಬೇಕು, ರೆಡಿ ಆಗಪ್ಪ ಅಂತ ಹೇಳಿದ್ರು. ಸರಿ ಆಯ್ತಪ್ಪ, ಹೊರಡೋಣ ಅಂದ್ಬಿಟ್ಟು ಹೋಗಿ ನಾವು ಮಾಡಿದ್ವಿ. ನೀವು ಇದ್ರಿ? ನಾವು ಜೊತೆಲಿದ್ವಿ. ಎಷ್ಟು ತಿಂಗಳು? ಸುಮಾರು ಒಂದು 4 ತಿಂಗಳಿದ್ದು. ಹೇಗಾಯಿತು ಅಲ್ಲಿ? ಸರ್, ಅಲ್ಲಿ ಕೆಲಸ ಇರಲಿಲ್ಲ. ಅವರು ಕೆಲವೆಲ್ಲ ಡ್ರಾಯಿಂಗ್ ಹಾಕ್ಕೊಡೋದು ಇದೆಲ್ಲ ಹೇಳಿದ್ದನ್ನು ನಾವು ಮಾಡ್ತಿದ್ವಿ. ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ರಫು, ನೈಸು, ಮತ್ತು ಆರ್ನಮೆಂಟ್ ಎಲ್ಲ ಮಾಡ್ತಿದ್ವಿ. ಡಿಸೈನ್ ವರ್ಕ್, ಆರ್ನಮೆಂಟ್ಸ್. ಓಕೆ. ಈಗ ಅಯೋಧ್ಯೆಗೆ ಹೋಗಬೇಕು ಅಂತಂದಾಗ ನಿಮಗೇನು ಅನಿಸ್ತು? ಅದೇನೇ, ಅಲ್ಲಿ ನಮಗೆ ಸ್ಪೆಸಿಲಿಟಿ ಹೆಂಗಪ್ಪ ಏನು ಅಂತ ಕೇಳಿದೆ. ಆಯಿತು, ಅವೆಲ್ಲ ವ್ಯವಸ್ಥೆ ಇದೆ, ನಿಮಗೇನು ಬೇಕಾದ್ರೆ ಅಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಹೋದರೆ ಸ್ವಲ್ಪ ಅಲ್ಲೆಲ್ಲ ಆಲೂಗೆಡ್ಡೆ ಚಪಾತಿನೇ ಜಾಸ್ತಿ, ಅದರಿಂದ ಸ್ವಲ್ಪ
ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಆ ಸ್ವಾಮಿ ಕೆಲಸ ಮಾಡಬೇಕಲ್ಲ ರಾಮಂದು, ಅದು ನಮಗೂ ಒಂದು ಸ್ವಲ್ಪ ಖುಷಿಯಾಗಿ ಮಾಡಿದ್ವಿ. ರಾಮನ ಕೆಲಸ ಮಾಡಿದಿರಿ, ಅರುಣ್ ಅವರಿಂದಾಗಿ ನಿಮಗೆ ರಾಮನ ಕೆಲಸ ಸಿಕ್ಕಿದೆ. ಮತ್ತು ಅರುಣ್ ಅಲ್ಲಿ ಕೆಲಸ ಮಾಡುವಾಗ ಎಷ್ಟು ತಲ್ಲೀನತೆ ಇರ್ತಿತ್ತು ಅವ್ರ ಹತ್ರ? ಅದೇ ಸರ್, ಬೆಳಗ್ಗೆ ರಾತ್ರಿ ಎಲ್ಲ ನಿದ್ಗೆಟ್ಟು ಅದ್ರ ಬಗ್ಗೆ ಎಲ್ಲ ರೆಫೇರ್ ಮಾಡಿ ಬೆಳಗ್ಗೆ ಎದ್ದು ಯಾರ್ಯಾರು ಏನೇನು ಕೆಲಸ ಕೊಡ್ಬೇಕು ಅದು ಆ ಥರ ಎಲ್ಲ ರೆಡಿ ಮಾಡಿ ಕೊಡೋರು. ನಾವು ಬೆಳಗ್ಗೆ 8:30 ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ 2 ಗಂಟೆ ಬಿಡೋವು. ತಿರ್ಗಾ 2 ಗಂಟೆಯಿಂದ 3:30 ಸಂಜೆ 8:30 ತನಕ ಮಾಡ್ತಿದ್ವಿ. 12 ಅವರ್ ಮಾಡ್ತೀವಿ. ನೀವು ಆ ಬಾಲರಾಮನ ಮೂರ್ತಿಯನ್ನು ನೋಡಿದ್ದೀರಿ? ನೋಡಿದ್ದೀವಿ. ಅಲ್ಲಿ ಶ್ರೀರಾಮ ಹುಟ್ಟಿ ಬೆಳೆದಿರೋ ಜಾಗ, ಅದರಿಂದ ಬಾಲರಾಮ ಅಂದ್ಬಿಟ್ಟು 5 ವರ್ಷದ್ದು ಹುಡುಗ ಬಾಲಕ ಅದೇ ಥರ ಬರಬೇಕು ಒಂದು ಆಫರ್ ಅವರೊಂದು ಡ್ರಾಯಿಂಗ್ ಕೊಟ್ಟಿದ್ರು. ಆ ಡ್ರಾಯಿಂಗ್ ಮುಖಾಂತರನೇ ಫಾಲೋವರ್ಸ್ ಕೆಲವೆಲ್ಲ ಚೇಂಜಸ್ಸು ಇದೆಲ್ಲ ಇದೆ. ಹೇಗೆ ಬಂದಿದೆ? ಚೆನ್ನಾಗಿ ಬಂದಿದೆ. ಇವತ್ತು ಆ ರಾಮನನ್ನೇ ಆರಾಧನೆ ಮಾಡೋದು ಅಂತಾಗಿದೆ. ಹೌದು, ಎಲ್ಲ ಇಡೀ ಇದಕ್ಕೆ ಖುಷಿ ಆಗುತ್ತೆ, ನಮಗೂ ಖುಷಿಯಾಗಿದೆ ಮಾಡಿದ್ದೀವಿ ಅಂತ. ಇದು ಅರುಣ್ ಅವರ ಜೊತೆ ಕೆಲಸ ಮಾಡ್ತಾ ಇರುವವರು ಮಾತನಾಡಿರೋದು. ಅದರಲ್ಲಿಯೂ ಇಬ್ಬರು ಅಯೋಧ್ಯೆಗೆ ಹೋಗಿ ಅಲ್ಲಿ ಇದ್ದು ಅಲ್ಲಿ ರಾಮನ ಕೆತ್ತನೆಯಲ್ಲಿ ತೊಡಗಿಕೊಂಡವರನ್ನು ನಾವು ಮಾತನಾಡಿಸಿದ್ದೇವೆ. ಅವರಿಬ್ಬರೂ ಕೂಡ ಬಹಳ ವಿಶೇಷವಾಗಿ ಅರುಣ್ ಅವರ ಬಗ್ಗೆ ಮಾತನಾಡಿದ್ದಾರೆ, ಅರುಣ್ ಅವರ ಆಸಕ್ತಿಯ ಬಗ್ಗೆ ಮಾತನಾಡಿದ್ದಾರೆ, ಅರುಣ್ ಅವರ ಒಂದು ಮೈಂಡ್ ಹೇಗೆ ವರ್ಕ್ ಆಗುತ್ತೆ, ಅವರು ಆ ಕಲೆಯನ್ನು ಹೇಗೆ ನೋಡ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ಅರುಣ್ ಅವರ ಸಂಗಡಿಗರು ಮತ್ತು ಅವರ ಕೆತ್ತನೆಯ ಕೆಲಸವನ್ನು ಕೂಡ ನೀವು ನೋಡಿದ್ದೀರಿ. ಇದು ಮೈಸೂರಿನಿಂದ ವರದಿಯನ್ನು ನಾವು ಮಾಡ್ತಾ ಇದ್ದೇವೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮೈಸೂರು. ಇಡೀ ಹಿಂದೂಗಳ ಒಂದು ಅಸ್ಮಿತೆ, ಇಡೀ ವಿಶ್ವ ಕಾತರದಿಂದ ಕಾಯುವಂಥ ರಾಮನ ವಿಗ್ರಹ ಎಲ್ಲೂ ರೆಫರೆನ್ಸ್ ಇಲ್ಲ. ತನ್ನ ಕಲ್ಪನೆಯನ್ನು ಆ ಕಲ್ಲಲ್ಲಿ ಕೆತ್ತಬೇಕು ಅನ್ನೋಂಥ ಶ್ರೀರಾಮನನ್ನೇ ನಾವು ಮುಟ್ತಾ ಇದ್ದೀವಿ ಅನ್ನೋವಂಥ ಒಂದು ಭಾವನೆ. ಬಹಳಷ್ಟು ಸೆಕ್ಯೂರಿಟಿಯಿಂದ ಈ ವರ್ಕ್ ಮಾಡಿದ್ದೇವೆ. ಹೊರಗಡೆಯಿಂದ ಸೆಕ್ಯೂರಿಟಿ ಇರುತ್ತೆ. ದಿನನಿತ್ಯ ನಂದದೀಪ ಅವತ್ತು ಉರಿದಿದ್ದು ಇವತ್ತಿನ ತನಕ ಉರಿತಾನೆ ಇದೆ ಅಲ್ಲಿ. ಇದಕ್ಕೆ ಶ್ಯಾಮಶಿಲಾ ಅಂತಲೂ ಹೇಳ್ತಾರೆ, ಕೃಷ್ಣಶಿಲೆ ಅಂತಲೂ ಹೇಳ್ತಾರೆ. ಗಟ್ಟಿ ಇದೆ, ಅತ್ಯಂತ ಗಟ್ಟಿ ಇದೆ. ಅದರಲ್ಲಿ ಕೆಲಸ ಮಾಡೋದು ನಮಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿತ್ತು. ಕೆಲವರು ಅಲ್ಲಿ ಹೇಳ್ತೀವಿ, ನೀವು ರಾಮಾಯಣದಲ್ಲಿ ನೀವೆಲ್ಲರೂ ಏನೋ ಆಗಿದ್ರಿ, ಈಗ ಮತ್ತೆ ನಿಮಗೆ ರಾಮನ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದೆ ಅಂತ. ಯಾರ್ದು ಸೆಲೆಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಎಲ್ರಿಗೂ ಕಾತರತೆ. ಕರ್ನಾಟಕದಿಂದ ಸೆಲೆಕ್ಟ್ ಆದರೆ ಈ ಇಡೀ ಕರ್ನಾಟಕ ಜನ ತುಂಬ ಸಂಭ್ರಮಿಸ್ತಾರೆ. ಜನವರಿ 22 ಹಿಂದೂಸ್ತಾನದ ಬಹಳ ವಿಶೇಷವಾದಂಥ ದಿನ. ಶ್ರೀರಾಮ ಕ್ಷೇತ್ರ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೊಂಡು ಅದಕ್ಕೆ ಪ್ರಾಣ ಪ್ರತಿಷ್ಠೆಯಾಗಿ ರಾಮನ ಆರಾಧನೆ ಆರಂಭಗೊಳ್ಳುವಂತಹ ದಿನ. ಶ್ರೀರಾಮ ಕ್ಷೇತ್ರ ಅಯೋಧ್ಯೆ ಈಗ ಉದ್ಘಾಟನೆಗೆ ಅಥವಾ ಅಯೋಧ್ಯೆ ಪ್ರತಿಷ್ಠೆಗೆ ಸರ್ವ ಸನ್ನದ್ಧ ಆಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಅಂದರೆ ಬಾಲರಾಮನ ವಿಗ್ರಹದ ಕೆತ್ತನೆ 3 ತಂಡದವರು ಮಾಡಿದ್ದಾರೆ. ಅದರಲ್ಲಿ ಯಾವ ತಂಡದವರದು ವಿಗ್ರಹ ಆಯ್ಕೆಯಾಗಿದೆ ಅನ್ನುವಂತಹದ್ದು ಇನ್ನೂ ಕೂಡ ಅಧಿಕೃತವಾಗಿ ಸ್ಪಷ್ಟವಾಗಿಲ್ಲ. ಈ 3 ತಂಡಗಳಲ್ಲಿ ಎಡಗುಂಜಿಯ ಗಣೇಶ್ ಭಟ್ ಮತ್ತು ವಿಪಿನ್ ಭದೌರಿಯಾ ಅನ್ನುವಂತಹವರ ಒಂದು ತಂಡ. ಆ ತಂಡದಲ್ಲಿ ಬೆಳ್ತಂಗಡಿ ತಾಲೂಕಿನ ನಾಳದ ಜಯಚಂದ್ರ ಶಿಲ್ಪಿಯವರು ಭಾಗಿಯಾಗಿದ್ದರು. ಈಗ ನಮ್ಮ ಜೊತೆಗೆ ಜಯಚಂದ್ರ ಶಿಲ್ಪಿಯವರಿದ್ದಾರೆ. ಅವರ ತಾಯಿಯಾದಂತಹ ಲಲಿತಾರವರು ಕೂಡ ನಮ್ಮ ಜೊತೆಗಿದ್ದಾರೆ. ಭಾಳ ವಿಶೇಷವಾಗಿ ಜಯಚಂದ್ರ ಶಿಲ್ಪಿಯವ್ರ ಹತ್ರ ಕೇಳಬೇಕು, ನೀವು ಅಯೋಧ್ಯೆಯಲ್ಲಿ ಕೆಲಸವನ್ನು ಮಾಡಿ ಬಂದೀರಿ, ರಾಮನ ವಿಗ್ರಹವನ್ನು ಕೆತ್ತನೆ ಮಾಡಿ ಬಂದೀರಿ. ಈ 3 ಕಲಾವಿದರು ಮಾಡಿರುವಂಥ ವಿಗ್ರಹಗಳನ್ನು ಅಯೋಧ್ಯೆಯಲ್ಲೇ ಇರಿಸಲಾಗುತ್ತೆ ಅನ್ನುವಂಥದ್ದು ಸ್ಪಷ್ಟ. ಅಂತೂ ನಿಮ್ಮ ಕೆಲಸ ನಾಡಿದ್ದು ಇನ್ನೊಮ್ಮೆ ಹೋದರೆ ನೀವು ಕೆತ್ತನೆ ಮಾಡಿರುವಂಥ ರಾಮನಿಗೆ ಕೈ ಮುಗಿಯೋದು. ಏನು ಅನಿಸುತ್ತೆ? ನಮಗೆ ನಮ್ಮ ಜೀವನ ಪಾವನ ಅಂತ ಬಿಟ್ಟರೆ ಬೇರೆ ಏನೂ ಅನ್ನಿಸ್ತಾ ಇಲ್ಲ ನಮಗೆ. ನಮ್ಮ ಕೈಯಲ್ಲಿ ಅದು ಮೂಡಿ ಬಂತಲ್ಲ ಅನ್ನುವಂಥ ಒಂದು ಧನ್ಯತಾ ಭಾವ. ಆ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೇವೆ ಅಥವಾ ನಮ್ಮ ಕೈಯಲ್ಲಿ ಆ ಶ್ರೀರಾಮ ಮಾಡಿಸ್ಕೊಂಡ ಈ ಶಿಲ್ಪಕಲೆ ಕಲ್ತಿದ್ದಕ್ಕೆ ಒಂದು ಸಾರ್ಥಕ, ಜೀವನ ಸಾರ್ಥಕ ಅಂತ ಅನ್ನಿಸ್ತಾ ಇದೆ.
ಇದಕ್ಕೆ ಮೊದಲನೇದಾಗಿ ನಮ್ಮ ಗುರುಗಳಿಗೆ ನಾನು ಸಾವಿರ ಧನ್ಯವಾದವನ್ನು ಅಥವಾ ಅವರ ಪಾದ ಸ್ಪರ್ಶ ಮಾಡಿ ಹೇಳ್ತೇನೆ. ಇಂಥ ಒಂದು ಪುಣ್ಯ ಕೆಲಸದಲ್ಲಿ ನಮಗೂ ಕಿಂಚಿತ್ತು ಪಾಲು ಕೊಟ್ರಲ್ಲ ಅನ್ನುವಂಥದ್ದು ನಮಗೆ ಖುಷಿ. ಹೇಗೆ ನೀವು ಹೋದ್ದು, ಹೇಗೆ ಅಯೋಧ್ಯೆಗೆ, ಹೇಗೆ ನಿಮಗೆ ಆಫರ್ ಬಂದಿದ್ದು, ಹೇಗೆ, ಎಷ್ಟು ದಿನಗಳ ಕೆಲಸ ಮತ್ತು ಹೇಗಿತ್ತು ಅಲ್ಲಿ ಅಯೋಧ್ಯೆಯ ವಾತಾವರಣ? ಈ ಕೆಲಸ ಮೀಟಿಂಗ್ಗಳೇ ಏನೇನೋ ಪ್ರೊಸೆಸ್ಗಳೇ ಇದ್ದಾವೆ. ಅದೆಲ್ಲ ನಡೆದು 3 ಟೀಮ್ಗಳ ಆಯ್ಕೆ ನಮ್ಮ GL ಸರ್ ಮತ್ತು ವಿಪಿನ್ ಸರ್ ಇವರ ತಂಡ 3 ಟೀಮಲ್ಲಿ ಆಯ್ಕೆ ಆಯಿತು. ಆನಂತರ ಇವರು ಒಂದು ತಂಡವನ್ನು ರಚನೆ ಮಾಡ್ತಾರೆ. ಅದರಲ್ಲಿ ನಾವು ಕೂಡ ಇದ್ವಿ ಅನ್ನೋಂಥದ್ದು ಸಂತೋಷ. ಆ ಟೀಮಲ್ಲಿ ನಾವು 7 ತಿಂಗಳು ಕೆಲಸ ನಡೆದಿದೆ ಆ ಬಾಲರಾಮನ ವಿಗ್ರಹದಲ್ಲಿ. ಅದರಲ್ಲಿ 3 ತಿಂಗಳು ನಾನು ಕೂಡ ಆ ಕೆಲಸದಲ್ಲಿ ಭಾಗಿಯಾಗಿದ್ದೆ. ಅವಕಾಶ ಅವರು ಮಾಡಿಕೊಟ್ಟಿದ್ದಾರೆ ನಮ್ಮ ವಿಪಿನ್ ಸರ್ ಮತ್ತು GL ಸರ್ ಅನ್ನುವಂಥದ್ದು ನನಗೆ ದೊಡ್ಡ ಒಂದು ಕಡೆಯಿಂದ ಹೆಮ್ಮೆ ಅನ್ನಿಸ್ತಾ ಇದೆ. ನನ್ನ ದೇಶದ ರಾಮ ಜನ್ಮಭೂಮಿ, ಇಡೀ ಹಿಂದೂಗಳ ಒಂದು ಅಸ್ಮಿತೆ, ಇಡೀ ವಿಶ್ವ ಕಾತರದಿಂದ ಕಾಯುವಂಥ ರಾಮನ ವಿಗ್ರಹ, ಇಂಥ ಒಂದು ದೊಡ್ಡ ಪ್ರಪಂಚನೇ ಕಾಯ್ತಾ ಇರುವಂಥ ವಿಗ್ರಹ ನಮ್ಮ ಕೈಯಲ್ಲಿ ಮೂಡಿ ಬರ್ತಾ ಇದೆ ಅನ್ನುವಂಥದ್ದೇ ನಮಗೆ ಹೇಳಿಕೊಳ್ಳಿಕ್ಕೆ, ನಮ್ಮ ಗುರುಗಳ ಹೊಗಳೋದಕ್ಕೆ ನಮಗೆ ಪದಗಳಿಲ್ಲ. ಎಲ್ಲಿಯೂ ಕೂಡ ನಿಮಗೆ ರಾಮ ಅಂತಂದ ಕೂಡಲೇ ರಾಮನ ವಿಗ್ರಹಗಳಿದ್ದಾವೆ, ರಾಮನ ಮೂರ್ತಿಗಳಿದ್ದಾವೆ, ರಾಮನ ಫೋಟೋಗಳಿದ್ದಾವೆ, ಎಲ್ಲವೂ ಇದ್ದಾವೆ. ಆದರೆ ಬಾಲರಾಮನ ವಿಗ್ರಹಗಳ ಒಂದು ಚಿತ್ರಣ ಇಲ್ಲ. ಈ ನಮ್ಮ ಕೃಷ್ಣನ ರೀತಿಯಲ್ಲಿಲ್ಲ, ಗಣಪನ ರೀತಿಯಲ್ಲಿಲ್ಲ. ಹೇಗೆ ನಿಮ್ಮ ಒಂದು ವಿಗ್ರಹದ ವಿಶೇಷತೆ ಹೇಳ್ಬೋದಾ? ಖಂಡಿತ. ಯಾಕೆಂದರೆ ಬಾಲರಾಮ ಅನ್ನುವಂಥ ಕಾನ್ಸೆಪ್ಟನ್ನು ಟ್ರಸ್ಟ್ ಈ ಮುರುತಂಡಕ್ಕೂ ಕೊಟ್ಟಾಗಲೇ ಅವರು ಒಂದು ಸರಿ ಎಲ್ಲ ಆಶ್ಚರ್ಯ ಆಗಿರ್ತಾರೆ. ಬಾಲರಾಮ ಎಲ್ಲೂ ಮಾಡಿಲ್ಲ. ಬೇರೆ ಗಣೇಶ ಇರ್ಬೋದು ಅಥವಾ ಬೇರೆ ಕೃಷ್ಣೇ ಇರ್ಬೋದು, ಎಲ್ಲನೂ ಇದೆ. ಇದನ್ನೇನು ಹೊಸದಾಗಿ ಮಾಡಬೇಕು. ಆವಾಗ ಅಧ್ಯಯನ ಸ್ಟಾರ್ಟ್ ಆಗುತ್ತೆ. ನಮ್ಮ ಗುರುಗಳು ಕೂಡ ಅವತ್ತಿಂದ ಖಂಡಿತ ನಿದ್ದೆಗೆಟ್ಟಿರ್ತಾರೆ. ಆ ಬಾಲರಾಮನ ಒಂದು ಕಲ್ಪನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಅನೇಕ ಚಿತ್ರಗಳನ್ನು ಮಾಡಿ ಫಸ್ಟ್ ನಾವು ಚಿತ್ರ ಮಾಡಲೇಬೇಕಾಗುತ್ತೆ. ಅದರ ನಾನಾ ರೀತಿಯ ಸ್ಕೆಚ್ಗಳನ್ನು ಸರ್ ಮಾಡಿ ಅದರಲ್ಲಿ ಆ ರೂಪವನ್ನು ಫಸ್ಟ್ ಮನಸ್ಸಲ್ಲಿ ಕೆತ್ತಿಕೊಂಡು ಆ ನಂತರ ಆ ಕಲ್ಲಲ್ಲಿ ತರೋದಕ್ಕೆ ತುಂಬ ಶ್ರಮಪಟ್ಟಿದ್ದಾರೆ, ರಾತ್ರಿ ಹಗಲು. ಅದ್ರ ಜೊತೆ ನಮಗೂ ಮಾರ್ಗದರ್ಶನ ಮಾಡಬೇಕಲ್ಲ. ಅವರ ತಲೆಯಲ್ಲಿ ಏನಿದೆ, ಅವರಿಬ್ಬರು ಗುರುಗಳು ಅವರಿಬ್ಬರು ಡಿಸ್ಕಷನ್ ಮಾಡ್ತಾರೆ. ಅದನ್ನು ಕೂಡ ನಮ್ಮ ತಲೆಗೆ ತುಂಬಬೇಕಲ್ಲ. ನಮಗೂ ಬಾಲರಾಮ ಹೊಸದೇ ವಿನ್ಯಾಸಗಳಿರ್ಬೋದು, ಅದರ ಕಲ್ಪನೆಯನ್ನು, ಪೂರ್ತಿ ಕಲ್ಪನೆಯನ್ನು ನಮಗೂ ವಿವರಿಸ್ತಾರೆ. ಈ ಥರ ಬರುತ್ತೆ. ಅವಾಗ ನಾವು ಕೂಡ ಫ್ರೀ ಟೈಮಲ್ಲಿ ಅದರ ಬಗ್ಗೆ ಒಂದಷ್ಟು ಚಿತ್ರಗಳಿರ್ಬೋದು, ಅಧ್ಯಯನವನ್ನು ನಾವು ಕೂಡ ಈ ಗೂಗಲಿಂದ ಫೋಟೋ ಎಲ್ಲ ತೆಗೆದು ಈ ಸಣ್ಣ ಪುಟ್ಟ ಅದರಲ್ಲಿ ಎಲ್ಲ ಬರುತ್ತೆ ಡಿಸೈನ್ಸ್ಗಳು ನೋಡ್ತೇವೆ. ಯಾಕಂದರೆ ನಮಗೆ ಅಧ್ಯಯನ ಫಸ್ಟ್, ಅಲ್ಲಿ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನೆಲ್ಲ ಮಾಡಿ ನಂತರ ಕೆಲಸಕ್ಕೆ ತೊಡಗ್ತಿದ್ವಿ ಅನ್ನುವಂಥದ್ದು ಒಂದು ನಮ್ಮ ಸರ್ರಿಗೆ ದೊಡ್ಡ ಚಾಲೆಂಜಿಂಗ್ ವರ್ಕ್. ಯಾಕಂದರೆ ದೊಡ್ಡ ಮಟ್ಟದ ಇಡೀ ವಿಶ್ವಕ್ಕೆ ಇದನ್ನು ತೋರಿಸ್ಬೇಕು ಅನ್ನುವಂಥ ಒಂದು ದೊಡ್ಡ ಕಲ್ಪನೆ ಇರುತ್ತೆ. ಯಾಕಂದರೆ ಎಲ್ಲೂ ರೆಫರೆನ್ಸ್ ಇಲ್ಲ. ತನ್ನ ಕಲ್ಪನೆಯನ್ನು ಆ ಕಲ್ಲಲ್ಲಿ ಕೆತ್ತಬೇಕು ಅನ್ನುವಂಥದ್ದು ಅವ್ರದ್ದೊಂದು ಒಂದು ಅಪೂರ್ವವಾದಂಥ ಭಾಗ್ಯ. ಜಯಚಂದ್ರ ಅವರಿಗೆ ರಾಮ ಅಂದರೆ ಎಷ್ಟು ಮಹತ್ವ? ನನಗೆ ಖಂಡಿತವಾಗಿಯೂ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮಪ್ಪ ದಿನ ರಾಮನಿಗೆ ಬೆಳಿಗ್ಗೆ ಸಂಜೆ ಪೂಜೆ ಮಾಡ್ತಾ ಬರ್ತಾಯಿದ್ರು. ನಾನು ಸಣ್ಣಕ್ಕೆ ಇರುವಾಗಲೂ ರಾಮಾಯಣದ ವಾಲ್ಮೀಕಿ ರಾಮಾಯಣ ಅನ್ನುವಂಥದ್ದು 2 ಸಂಪುಟ ಪುಸ್ತಕವನ್ನು ನಮ್ಮ ತಂದೆ ಭಕ್ತಿಯಿಂದ ತಂದು ದೇವ್ರ ಕೋಣೆಯಲ್ಲಿ ಪೂಜೆ ಮಾಡ್ತಾ ಬಂದಿದ್ದಾರೆ. ಇವತ್ತಿಗೂ ಸಾಧಾರಣ ಒಂದು ದೇವರ ಒಂದು ಸಣ್ಣ ಮಂಟಪ ಮಾಡಿ ಅದರಲ್ಲಿ ಬೆಳಿಗ್ಗೆ ಸಂಜೆ ಪೂಜೆ ಮಾಡಿರುವಂಥ ಒಂದು ಪುಣ್ಯದ ಫಲ ಏನಿದೆ ಇವತ್ತು ಈ ರೂಪವಾಗಿ ನನ್ನ ಪಾಲಿಗೆ ಇದು ಒದಗಿ ಬಂದಿರುವಂಥದ್ದು. ದೇವರ ಮೇಲೆ ಇಟ್ಟಿರುವಂಥ ಅಚಲವಾದ ಒಂದು ಭಕ್ತಿಗೆ ಇದೊಂದು ಪ್ರತಿಫಲ. ನಮ್ಮ ಜೀವನವನ್ನೇ ಇದೊಂದು ಸಾರ್ಥಕ ಅಂತ ಮಾಡಿಬಿಡ್ತು. ಯಾಕಂದರೆ ಇಂಥ ಒಂದು ನ್ಯಾಯತರ್ಪು ಗ್ರಾಮದ ಹಳ್ಳಿಯ ಹುಡುಗ ಅಯೋಧ್ಯೆಗೆ ಹೋಗಿ
ಕೆಲಸ ಮಾಡೋದಂದರೆ ಅದು ನಮ್ಮ ನಾಳ ದುರ್ಗಾ ಪರಮೇಶ್ವರಿ ತಾಯಿ ನಮಗೆ ಮಾಡಿಕೊಟ್ಟಂಥ ಸೌಭಾಗ್ಯದ ಏನು ಒಂದು ಫಲ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಶ್ರೀರಾಮ್ ಅನ್ನುವಂತಹ ಒಂದು ಅಂಗಿಯನ್ನು ಕೂಡ ಧರಿಸಿದ್ರಿ. ಹೌದು. ಜೈ ಶ್ರೀರಾಮ್ ಅಂತ ಹೇಳ್ತಾನೆ ಕೆತ್ತನೆಯನ್ನು ಕೂಡ ಮಾಡಿದ್ದೀರಿ. ಆ 7 ತಿಂಗಳು ಅಯೋಧ್ಯೆಯಲ್ಲಿ ಹೇಗಿತ್ತು? ಅಂದರೆ ನಿಮ್ಮ ಜೊತೆಗೆ ನೀವು ಕೆತ್ತನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಇನ್ನು ಉಳಿದಿಬ್ಬರು ಕಲಾವಿದರ ತಂಡವು ಕೆತ್ತನೆ ಮಾಡ್ತಿತ್ತು. ಅಲ್ಲಿ ಏನಾದರೂ ನೀವು ರೂಲ್ಸು ರೆಗ್ಯುಲೇಷನ್ ಹಾಕ್ಕೊಂಡಿದ್ರಾ? ಅಂದರೆ ನಮಗೆ ಯಾವುದೇ ರೀತಿ ಫೋಟೋ ಗಿಟೋ ತೆಗೆಯೋ ಹಾಗೆ ಇಲ್ಲ. ಮತ್ತು ವೀಡಿಯೋ ಅಥವಾ ನಮ್ಮ ಫ್ಯಾಮಿಲಿಗೂ ನಾವು ಅದರ ವೀಡಿಯೋ ಮಾಡಿ ಆ ಥರ ಏನೂ ಇಲ್ಲ. ಫಸ್ಟಿಗೆ ಅದು ಡಿಸೈಡ್ ಆಗಿರುತ್ತೆ. ನಾವು ಅದಕ್ಕೆ ತಕ್ಕಂತೆಯೇ ಬದ್ಧ. ಯಾಕೆಂದರೆ ನಮ್ಮ ಇದು ದೊಡ್ಡ ಜವಾಬ್ದಾರಿ. ಇದು ಭಾಳಷ್ಟು ಸೆಕ್ಯೂರಿಟಿಯಿಂದ ಈ ವರ್ಕ್ ಮಾಡಿದ್ದೇವೆ. ಹೊರಗಡೆಯಿಂದ ಸೆಕ್ಯೂರಿಟಿ ಇರುತ್ತೆ. ನಾವು ಒಳಗಡೆ ಹೋಗುವಾಗಲೂ ಅಷ್ಟೇ. ಆನಂತರ ಈ ಬೆಳಿಗ್ಗೆ ಸಂಜೆ 2 ಹೊತ್ತಿಗೂ ರಾಮನ ಪಠಣಗಳು 2-3 ವಿದ್ಯಾರ್ಥಿಗಳು ಬಂದು ಮಾಡಿ ಪೂಜೆ ಮಾಡಿ ದಿನನಿತ್ಯ ನಂದದೀಪ ಅವತ್ತು ಉರಿದಿದ್ದು ಇವತ್ತಿನ ತನಕ ಉರಿತಾನೆ ಇದೆ. ಅಲ್ಲಿ ನಾವು ಕೆಲಸ ದಿನನಿತ್ಯ ತುಪ್ಪದ ದೀಪವನ್ನು ಬೆಳಗ್ಗೆ ರಾಮನಿಗೆ ಪೂಜೆ ಮಾಡಿ ನಾವು ಕೆಲಸವನ್ನು ಆರಂಭಿಸ್ತಿದ್ವಿ. ಅದೊಂದು ನಾವು ದೊಡ್ಡ ಸೌಭಾಗ್ಯ. ನಾವು ಫಸ್ಟ್ ಅದಕ್ಕೆ ಒಂದು ಮುಟ್ತಿದ್ವಿ ಆ ರಾಮನನ್ನು, ಆ ಗಲ್ಲವನ್ನು ಮುಟ್ತಿದ್ವಿ, ಕೈ ಮುಟ್ತಿದ್ವಿ, ಪಾದ ಮುಟ್ತಿದ್ವಿ. ಏನೋ ಒಂಥರ ಸಾಕ್ಷಾತ್ ಶ್ರೀರಾಮನನ್ನೇ ನಾವು ಮುಟ್ತಾ ಇದ್ದೀವಿ ಅನ್ನೋವಂಥ ಒಂದು ಭಾವನೆ. ಜೀವನದಲ್ಲಿ ಇನ್ನೇನು ನನಗೆ ಸಾಕು, ಈ ವಿದ್ಯೆ ಕಲ್ತಿರೋದಕ್ಕೆ ಇಷ್ಟು ಸಾಕು ಅಂತ ನಮಗೆ ಅನ್ನಿಸ್ತಾ ಇದೆ. ನಮ್ಮ ರಾಜ್ಯದ ಶಿಲೆಯನ್ನೇ ಆಯ್ಕೆಯೂ ಕೂಡ ಮಾಡ್ಕೊಂಡಿದ್ದಾರೆ ರಾಮನ ಕೆತ್ತನೆಗೆ. ಆ ಶಿಲೆಯ ವಿಶೇಷತೆ ಏನು? ಆ ಶಿಲೆಯಲ್ಲಿ ಮೂಡಿ ಬಂದಂಥ ರಾಮ ಅದು ಎಷ್ಟು ಅಂದ ಅಂತ, ಯಾಕೆಂತಂದರೆ ಆ ಶಿಲೆಯ ವಿಶೇಷತೆ ಏನು? ಹೌದು, ಈ ರಾಮನಿಗೋಸ್ಕರ ಮಾಡುವಂಥ ಕಲ್ಲಿನ ಗುಣಮಟ್ಟವನ್ನೇ ಸಾಕಷ್ಟು ದೊಡ್ಡ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ನಾನಾ ಕಡೆಯಿಂದ ನಾನಾ ಊರಿಂದ ಕಲ್ಲುಗಳು ಬಂದಿವೆ. ಕಾರ್ಕಳ ಇರ್ಬೋದು, ಮೈಸೂರು ಇರ್ಬೋದು, ರಾಜಸ್ಥಾನ ಇರ್ಬೋದು, ಗಂಡಕಿ ನದಿಯಿಂದ ನೇಪಾಳ, ಈ ಕಡೆಯಿಂದ ಸಾಲಿಗ್ರಾಮ ಶಿಲೆ ಇರ್ಬೋದು. ಇವೆಲ್ಲವನ್ನು ಒಂದು ಸಾಂಪ್ರದಾಯಿಕ ರೀತಿ ಮತ್ತು ವಿಜ್ಞಾನದ ಇದನ್ನು ಕೂಡ ಇಟ್ಟುಕೊಂಡು ಆ ಟೆಸ್ಟ್ಗಳು ನಡೆದಿದೆ. ಅದನ್ನೆಲ್ಲ ಮೀರಿ ನಮಗೆ ರಿಸಲ್ಟ್ ಬಂದಿದ್ದು ಮೈಸೂರಿನ HD ಕೋಟೆಯ ಕಲ್ಲು. ಶ್ರೀನಿವಾಸ ಅನ್ನುವರ ಗಣಿಯಿಂದ, ಒಬ್ಬ ರಾಮದಾಸ ಅನ್ನುವರ ಜಾಗದಿಂದ ಆ ಕಲ್ಲು ಸಾಕ್ಷಾತ್ ಶ್ರೀರಾಮ ಮುಂಚಿತವಾಗಿಯೇ ಗುರುತಿಸಿದ್ನೇನು. ಅದು ಸಿಕ್ಕಿದ್ದು ನಮಗೂ ಭಾಗ್ಯನೇ. ಒಳ್ಳೆ ಕಲ್ಲು ಸಿಕ್ಕಿದೆ, ಕೃಷ್ಣಶಿಲೆ. ಇದಕ್ಕೆ ಶ್ಯಾಮಶಿಲಾ ಅಂತಲೂ ಹೇಳ್ತಾರೆ, ಕೃಷ್ಣಶಿಲೆ ಅಂತಲೂ ಹೇಳ್ತಾರೆ. ಗಟ್ಟಿ ಇದೆ, ಅತ್ಯಂತ ಗಟ್ಟಿ ಇದೆ. ಅದರಲ್ಲಿ ಕೆಲಸ ಮಾಡೋದು ನಮಗೂ ಕೂಡ ಒಂದು ಚಾಲೆಂಜಿಂಗ್ ಆಗಿತ್ತು. ನಾವು ಮಾಡಿದ್ವಿ. ಲಾಸ್ಟಿಗೆ ನಮ್ಮ ಕೈಯಲ್ಲಿ ಇದು ಮಾಡೋಕ್ಕೆ ಆಯ್ತಲ್ಲ ಅನ್ನೋಂಥ ಒಂದು ಸಣ್ಣ ಖುಷಿ ನಮಗೆ. ಕರ್ನಾಟಕದವರು 2 ತಂಡದವರು ಕರ್ನಾಟಕದವರೇ ಇದ್ದರು ಅನ್ನುವಂಥದ್ದು ಎಷ್ಟು ಹೆಮ್ಮೆ. ಯಾಕೆಂತಂದರೆ 3 ತಂಡ ಇದ್ದದಲ್ಲಿ, ಒಂದು ತಂಡ ರಾಜಸ್ಥಾನದ್ದು, 2 ತಂಡ ಕರ್ನಾಟಕದವ್ರದ್ದೇ. ಈಗ ಕರ್ನಾಟಕಕ್ಕೂ ಅಯೋಧ್ಯೆಗೂ ಒಂದು ದೊಡ್ಡ ಸಂಬಂಧವೇ ಮುಂಚೆಯಿಂದನೂ ಇದೆ. ಈಗ ಇನ್ನಷ್ಟು ಗಟ್ಟಿಯಾಗ್ತಾ ಹೋಯಿತು. ದೇವರ ಸಂಕಲ್ಪ ನೋಡಿ. ಈ ಮೈಸೂರಿಂದನೇ ಕಲ್ಲು ಹೋಗಿದೆ, ಮೈಸೂರಿನ ಶಿಲ್ಪಿಗಳು ಕೆಲಸ ಮಾಡಿದ್ದಾರೆ. ಕಾರ್ಕಳದ ಇದು ಸಾಗರದ ವಿಪಿನ್ ಭದೌರಿಯಾ ಮತ್ತು ಗಣೇಶ್ ಭಟ್ ಇವರ ತಂಡ ಕೂಡ ನಮ್ಮ ಕರ್ನಾಟಕದ್ದೇ. ಹಾಗಿರುವಾಗ ಯಾರ್ದು ಸೆಲೆಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ಎಲ್ರಿಗೂ ಕಾತರತೆ. ಕರ್ನಾಟಕದಿಂದ ಸೆಲೆಕ್ಟ್ ಆದರೆ ಈ ಇಡೀ ಕರ್ನಾಟಕ ಜನ ತುಂಬ ಸಂಭ್ರಮಿಸ್ತಾರೆ. ತಾಯಿ ಹತ್ರ ಮಾತಾಡಿಸ್ಬೇಕು. ಅಮ್ಮ, ಮಗನ ಬಗ್ಗೆ ಏನು ಹೇಳ್ತೀರಿ? ಮಗನ ಬಗ್ಗೆ ಖುಷಿ ಆಪುಂಡು ತುಳುಟೆ ಬಾದ್ರೆ ಕನ್ನಡ ಸರಿಯಾದ ಭಾರಿ ಒಂಜಿ ಖುಷಿ ಅಂಡೆ ಎಂಕ್ಲ ಭಾಗ್ಯ. ಒಂಜಿ ಅಯೋಧ್ಯೆಗೆ ಪೋಯಿನೊಂಜಿ 3 ತಿಂಗಳು ಪೋಯಿನೊಂಜಿ ಭಾರಿ ಮಲ್ಲೊಂಜಿ ಪುಣ್ಯದ ಕೆಲಸ. ಇಂದು ಇಂಚಿನ ಬೇಲೆ ತಿಕ್ಕೆ ನೆನೆತ್ತಿನಲ್ಲ ದಿಕ್ಕುಜಿ ಏರೆಗ್ಲ ಎಣ್ಣಿನ ಏನಾರು ಓಪೆ ಆ ಬೇಲೆ ಮಲ್ಪೇನು ಅನ್ಪುಣ ಅಂಚಿನ ಎಣ್ಣಿಂಡಲ ದಿಕ್ಕಂದು ಇಂದು ಕನ್ನಟ್ಲ ಎಣ್ಣಿ ದೀಪ ಅಂದು ಆತನಾಗ ಮಾಸ್ಟರ್ನ ಫೋನ್ ಹತ್ತನಿಗೆ ಪಿದಾರ್ದು ಹೋದು 3 ತಿಂಗಳ ಬೇಲೆ ಅಂತೆ ಅವೇ ಒಂಜಿ ಭಾಗ್ಯ ಎಂಗ್ಲಿ ಬುಕ್ ಇಂಚ ಮಂಡವು ರಾಮನ ವಿಷಯದಲ್ಲ ಇಂಕಂಚೆದಲ್ಲ ಎಂದಲ್ಲ ಶಾಲೆಗಳ ಗೊತ್ತುಜ್ಜಿ ಕನ್ನಡ ಚೂರು ಪಾತಾರೆ ನಾ ಕೆಲವು ಅರ್ಥ ಆಪು ಜಾತಿ ಆಯೆ ಪೋಯಿ ನಾವು ಎಂಕ್ಲೆಗ್ ಎಂಕ್ಲು ಬೋದು ಹತ್ತಿಲ್ಲ ಕನಾಂಡು ಅಂಚ
ಆಗ ನನಲ ಎಂಜಿ ರಾಮನ ಆಶೀರ್ವಾದ ನನಲ ಮಿತ್ತಬಹುದು ಎಡ್ಡೆ ಪುದಾರ್ದೆ ಪೊಡುದು ಪಂಡೊಂದುಳ್ಳೆ ಶಿಲ್ಪ ಕಲೆನ ಕಲ್ಪರು ಅರ್ನ ಇಲ್ಲಲ್ಲ ಪೊಪ್ಪನ ಬತ್ತನಾರೆಗೆ ಪೊಪ್ಪ ಅವು ಮಲ್ತಂತ ಈ ದೈವದ ಮಂಚ ದೈವದ ಪುರ ಎಡ್ಡೆ ಅವರಿಗೆ ದೇವರನ ಒಂಜಿ ಎಡ್ಡೆ ಭಕ್ತಿ ಉಂಡು ಅವರಿಗೆ ಅಂಚನೆ ಹೇಳಿದರೆ ಎಂಕ್ಲೆಗ್ಲ ಒಂಜಿ ಆರ್ನ ಒಂದು ಭಕ್ತಿ ಎಂಕ್ಲೆಗ್ಲ ಪುಣ್ಯದ ಫಲ ಅಂಚನೆ ಹೇಳ್ದ ಆಯ್ನ ಅಪ್ಪ ಮತ್ತು ಬೇಲೆ ಮಲ್ಪನಾಗಲ್ಲ ಈ ಶಾಲೆಗೆ ಪೋನಾಗಲ್ಲ ಎಲ್ಲಿ ಬೇಲೆ ಮಲ್ತದು ಓರ್ಂಬೋ ಪತ್ನೇದ ಅನ್ನ ಇತ್ತಿ ಅಪ್ಪಗ ಶಿಲ್ಪಿದ ಎಂಟ್ರಿ ಮಲ್ತದು ಶಿಲ್ಪಿಗೆ ಶಾಲೆಗೆ ಪೋನಗನೇ ಕಲ್ತನ ಅಂಚ ಕಲ್ತಂದು ಪ್ರಸಾದ ತಗೊಂಡು ದೂರ ಪೊಯ್ನಿ ಅಪ್ಪ ಯಾನು ಶಿಲ್ಪಿ ಬೇಲದ ಎಂಟ್ರಿ ಮಲ್ತಂದುಲ್ಲೆ ಎಂಕ್ ಪುಣ್ಯ ಅಪ್ಪನಿಗೆ ದೇವರ ಎಡ್ಡೆ ಮಲ್ಪಾಡು ಮಗ ಅಂದು ಆಶೀರ್ವಾದ ಮಲ್ತದೆ ನನಲ ಮಲ್ಪೆ ಅಂಚ ನನಲ ಎಡ್ಡೆ ಪುದಾರ್ದೆ ಪೊಡು ಅಂದು ಬಂಡದು ಏನು ನಾಲ್ಪಾತೇರು ಹಾತೇರಿ ಇರ್ನ ಮಗೆ ಕೆತ್ತನೆ ಮಲ್ತಿನ ಚಿತ್ನ ರಾಮನ್ ಇಡೀ ದೇಶದಕ್ಲು ಬತ್ತು ಕೈ ಮುಗ್ಗಿನ ಚಿತ್ನ ಸನ್ನಿವೇಶ ಏಳಂಜಿ 22 ನಿರ್ಮಾಣ ಅಪ್ಪೆ ಏನಾರು ಅವು ಆಯಾಗ ಅಂಚಿನ ಒಂಜಿ ಭಾಗ್ಯ ತಿಕ್ಕೊಂಡು ಕಣ ಮನಸ್ಸಡ್ಲಂದೆ ನಿದಿಪ್ಪಂದ ಎಂಜಿ ಆ ಮೂರ್ತಿ ಮಲ್ಪಡಂಡ ಆತು ಸುಲಭಜ್ಜಿ ಆತು ಸುಲಭಜ್ಜಿ ಬಾಲ ರಾಮನ ಮೂರ್ತಿ ಕೆತ್ತುನ ಏರೆಗ್ಲ ತಿಕ್ಕಂದ ಅಂಚಿನ ಪುಣ್ಯದ ಬೇಲೆ ಅಂಚನೆ ಹೇಳ್ತಾರೆ ಆಯಾಗ ತಿಕ್ಕದಿಂಡು ಎಂಗ್ರೆ ಎನ್ನ ಪೊಲ ಆಶೀರ್ವಾದ ಉಂಡಾಗಿ ಜಯಚಂದ್ರ ಅವರೇ, ತಾಯಿ ತಂದೆಯ ಪ್ರೋತ್ಸಾಹ, ಗುರುಗಳ ಸಾಥ್ ಹೇಗೆ? ನಿಜವಾಗ್ಲೂ, ಯಾಕಂದರೆ ನಾವು ಸಣ್ಣ ಬಡತನ ಇದ್ದರೂ ಕೂಡ ಈ ನನಗೆ ಕಲಿಕೆಗಿಂತ ಜಾಸ್ತಿ ಸಾಂಸ್ಕೃತಿಕ ಇದೆ. ನಾಟಕ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಆನಂತರ ಈ ಚಿತ್ರಕಲೆ, ಸಣ್ಣ ಪುಟ್ಟ ಇವೆಂಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಪರಿಸರ ಸ್ಪರ್ಧೆ ಸ್ಕೂಲ್ ಲೆವೆಲಲ್ಲಿ, ಆನಂತರ ಕೇರ್ಕಟ್ಟೆ ಚೌತಿಯ ಇದರಲ್ಲೆಲ್ಲ ಆವಾಗ ಸಣ್ಣ ಪುಟ್ಟ ಬಹುಮಾನಗಳು ಬರ್ತಾಯಿತ್ತು. ಅದೇ ನಿಟ್ಟಿನಲ್ಲಿ ನನಗೆ ಈ ಶಿಲ್ಪಕಲೆಯಲ್ಲೇ ಜಾಸ್ತಿ ಅಧ್ಯಯನ ಮಾಡುವ ಆಸಕ್ತಿ. ನನ್ನ ಜೀವನವನ್ನೇ PUC ನಂತರದ ಜೀವನವನ್ನು ಶಿಲ್ಪಕಲೆಗೆ ಅಂತ ಇಟ್ಟಿದ್ದೇನೆ. ನಮ್ಮ ಗುರುಗಳು ಕಾರ್ಕಳದಲ್ಲಿ CE ಕಾಮತ್ ಇನ್ಸ್ಟಿಟ್ಯೂಟ್ ಫಾರ್ ಆರ್ಟಿಸನ್ಸ್ ಅಂತ ಇಲ್ಲಿ ನಾನು ಕಲಿತು, ಅಲ್ಲಿ ನಮಗೆ ಇಬ್ಬರು ಗುರುಗಳು, ಒಬ್ಬರು ಗುರಂತೇಶ್ವರ್ ಭಟ್ ಅಂತ, ಇನ್ನೊಬ್ಬರು ನಾಗೇಶ್ ಆಚಾರ್ಯ ಅಂತ ಉಡುಪಿಯವರು. ಇವ್ರ ಹತ್ರ ಕಲಿತು ನಾನು 1 ವರ್ಷ ಪೂರೈಸಿ ಕೆನರಾ ಬ್ಯಾಂಕ್ ಸ್ಪಾನ್ಸರಿಂದ ನನಗೆ ಆವಾಗ ಆ ಅಧ್ಯಯನದ ಒಂದು ರುಚಿ ಸಿಕ್ತು. ನನಗೆ ಇನ್ನಷ್ಟು ಕಲಿಬೇಕು, ವಿಗ್ರಹದಲ್ಲೇ ಜಾಸ್ತಿ ಅಧ್ಯಯನ ಮಾಡಬೇಕು ಅಂತ ಮತ್ತೆ ನಾನು ಹೀಗೆ ವಿಚಾರಿಸ್ತಾ ಇರುವಾಗ ಮಹಾರಾಷ್ಟ್ರದಲ್ಲಿ ಒಳ್ಳೆ ಕೆಲಸ ಮಾಡೋರಿದ್ದರು, ಅಲ್ಲಿ ಹೋದೆ ನಾನು. ಅಲ್ಲಿ ಹೋಗಿ ಇನ್ನಷ್ಟು ನಮಗೆ ಕಲೀಲಿಕ್ಕೆ ಅವರು ಕೂಡ ನಮಗೆ ಒಂದಷ್ಟು ಅವರಿಂದಲೂ ಕಲಿಯೋ ರೀತಿ ಆಯಿತು. ಅಲ್ಲಿಂದ ಕೆಲಸ ಮಾಡ್ತಾ ಮಾಡ್ತಾ ಒಂದು 2.5 ವರ್ಷ ಅಲ್ಲಿ ಮಹಾರಾಷ್ಟ್ರ ಸಿಂಧುದುರ್ಗ ಡಿಸ್ಟಿಕ್ ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ಈ ವಿಪಿನ್ ಸರ್ ಅವರ ಒಂದು ಪ್ರಚಾರ ನಮ್ಮ ಕಿವಿಗೆ ಬಿತ್ತು. ಅಲ್ಲಿಗೆ ಒಂದು ಶಿವತಾಂಡವ ಒಂದು ವರ್ಕ್ ಮಾಡಿದರು ಅವರು, ಸ್ಟೇಟ್ ಅವಾರ್ಡಿಗೆ. ಆ ವರ್ಕನ್ನು ನೋಡಿ ನಾವು ಫುಲ್ಲು ಫಿದಾ ಆದೆ. ಇವ್ರ ಹತ್ರ ಹೇಗಾದರೂ ನಾನು ಒಬ್ಬ ಶಿಷ್ಯನಾಗಬೇಕು, ಕಲಿಬೇಕು ಅಂತ. ಅಲ್ಲಿ ಶಿಲ್ಪ ಗುರುಕುಲ ಕೇಂದ್ರ ಸರ್ಕಾರದ ಇದು ಕರಕುಶಲ ತರಬೇತಿ ನಿಗಮ ಶಿಲ್ಪ ಗುರುಕುಲ ಅಂತ ನಮ್ಮ ಸಾಗರದಲ್ಲಿ ಶುರು ಮಾಡಿದರು. ಅದರಲ್ಲಿ ಇವರು ವಿಪಿನ್ ಸರ್ ಅವರು ಮಾಸ್ಟರ್ ಆಗಿದ್ದರು. ಅಲ್ಲಿ ಇಂಟರ್ವ್ಯೂ ಕೊಟ್ಟು ಅಲ್ಲಿ ಕೂಡ ನನಗೆ ಅವಕಾಶ ಸಿಕ್ತು. 2 ವರ್ಷ ಫ್ರೀ ಕೋರ್ಸ್ ಅದು. ಅಲ್ಲಿ 2 ವರ್ಷ ಕಲಿತು ಹೊರಗಡೆ ಬಂದಾಗ ಮತ್ತೆ ನನಗೆ ಪ್ರಶ್ನೆ ಮೂಡ್ತದೆ, ಇನ್ನು ಯಾರ ಹತ್ರ ಇನ್ನೂ ಶಿಲ್ಪಕಲೆಯಲ್ಲೇ ಮುಂದುವರಿಬೇಕು ಅಂತ. ಆವಾಗ ಮಾಸ್ಟ್ರೇ ನಮಗೆ ನನ್ನ ಹತ್ರನೇ ಇರು ಅಂತ ಒಂದು ಅವಕಾಶ ಕೊಟ್ಟರು. ಆವಾಗ ತಿರ್ಗಾ ಮಾಸ್ಟರ್ ಹತ್ರನೇ ಕಲಿತು ನಾನು ಸ್ವಉದ್ಯೋಗವನ್ನು ಆರಂಭಿಸ್ತಾ ಹೋದೆ. ಆನಂತರ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗಲೂ ನಮಗೆ BGS ಒಬ್ಬರು ಬಾಲಗಂಗಾಧರ ಅಂತ ಸ್ವಾಮೀಜಿ ಅವರ ತಮ್ಮನ ಮಗ ನನಗೆ ಮತ್ತಷ್ಟು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು. ಅವರ ಹಾಸ್ಪಿಟಲ್ಗಳಿಗೆ ಎಲ್ಲ ಒಂದಷ್ಟು ವಿಗ್ರಹಗಳನ್ನು ಮಾಡಿಸಿದ್ರು. ಆವಾಗ ಅವರೇ ರೂಮ್ ಕೊಟ್ಟು ನಮಗೆ ಅಲ್ಲಿರುವಾಗಲೇ ಒಂದು ಗಣೇಶನ ವಿಗ್ರಹ ಮಾಡಿ ಈ ಶಿಲ್ಪಕಲಾ ಅಕಾಡೆಮಿಗೆ ಕಾಂಪಿಟೇಷನನ್ನು ಮಾಡುವಂಥವ್ರು ಉತ್ತೇಜನ ಕೊಟ್ಟರು. ಅದರಲ್ಲಿ ಕೂಡ ನಾನು ಮಾಡಿ ಅದಕ್ಕೆ ಪ್ರಶಸ್ತಿಯೂ ಬಂತು. ಆ ವಿಗ್ರಹ ಅವ್ರ ಹತ್ರ ಇದೆ. ಇವರೆಲ್ಲರೂ ಕೂಡ ನಮಗೆ ಒಂದು ಸಪೋರ್ಟಿವ್ ಆಗಿ ಶಿಲ್ಪಕಲೆಗೆ ಸಪೋರ್ಟಿವ್ ಆದರು. ಒಟ್ಟಿನಲ್ಲಿ ನಮ್ಮ ಅಪ್ಪ ಅಮ್ಮನೂ ಕೂಡ ಇದಕ್ಕೆ ತುಂಬ ಖುಷಿಪಟ್ಟಿದ್ದಾರೆ. ಹೀಗಾಗಿ ನಮ್ಮ ತಂದೆ ಮೊದಲಿನಿಂದಲೂ ಈ ದೇವರ ಇದೆಲ್ಲ ಹೆಚ್ಚು
ಪೂಜೆ ಇದೆಲ್ಲ ಅದರ ಪ್ರತಿಫಲ ಇವತ್ತು ಈ ರೀತಿ ನಮಗೆ ನಮ್ಮ ಪಾಲಿಗೆ ಒದಗಿ ಬಂದಿದೆ. ರಾಮನ ಅನುಗ್ರಹ, ಶ್ರೀರಾಮನ ಅನುಗ್ರಹ ಅಂತ ಒಂದು ಸೇವೆ ಮಾಡುವ ಭಾಗ್ಯ ನಮ್ಮ ಪಾಲಿಗೆ ಬಂತಲ್ಲ ಅನ್ನುವಂಥದ್ದು. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಗುರುಗಳಿಗೆ ನಾನು ಅವರ ಪಾದಕ್ಕೆ ನಾನು ಶತಕೋಟಿ ನಮಸ್ಕಾರಗಳು. ಯಾಕೆಂದರೆ ಅವರು ನನ್ನನ್ನು ಆಯ್ಕೆ ಮಾಡದೇ ಹೋಗಿದ್ದಿದ್ರೆ ನನಗೆ ಈ ಅವಕಾಶ ಬರ್ತಿರಲಿಲ್ಲ. ಎಲ್ಲವೂ ದೈವ ಇಚ್ಛೆ, ನಮ್ಮದೇನಿಲ್ಲ. ನಾನು ಅಂದ್ಕೊಂಡೂ ಇರಲಿಲ್ಲ ಈ ರೀತಿ ಕೆಲಸ ಮಾಡ್ತೇನೆ ಅಂತ. ಅಯೋಧ್ಯ ಅನ್ನುವಂಥ ಹೆಸರೇ ಇಡೀ ಜಗತ್ತಿನಲ್ಲಿ ಮಹಾಪುಣ್ಯವಂತ ಒಂದು. ಅದರಲ್ಲಿ ಆ ಜಾಗಕ್ಕೆ ಕಾಲಿಟ್ಟು ಅಲ್ಲಿ ನಾವು ಇಷ್ಟು ದಿನ ಇದ್ದು ಒಂದು ಕೆಲಸ ಮಾಡಿ ಬಂದಿದ್ದೇವೆ. ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ಬಂದಿದ್ದೇವೆ ಅಂದರೆ ಏನೋ ಪೂರ್ವಜನ್ಮದ ಪುಣ್ಯ ಅಂತ ಏನು ಹೇಳ್ತಾರೆ. ಕೆಲವರು ಅಲ್ಲಿ ಹೇಳ್ತೀವಿ, ನೀವು ರಾಮಾಯಣದಲ್ಲಿ ನೀವೆಲ್ಲರೂ ಏನೋ ಆಗಿದ್ರಿ, ಈಗ ಮತ್ತೆ ನಿಮಗೆ ರಾಮನ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿದೆ ಅಂತ. ಹಾಗೆ ನಮ್ಮ ಈ 4 ಅಯೋಧ್ಯೆಗೂ ತಾಯಿ ದುರ್ಗಾ ಪರಮೇಶ್ವರಿ ಏನೋ ಒಂದು ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತ ನನಗೂ ಗೊತ್ತಿಲ್ಲ. ಏನೋ ಒಂದು ಸಂಬಂಧ ಈ ಊರಿಂದ ಅವರಿಗೆ ಇತ್ತು ಖಂಡಿತ. ಅವಳು ನನ್ನನ್ನು ಈ ರೀತಿ ನೀವು ಹೋಗು ಅಂತ ಕಳಿಸ್ಕೊಟ್ಟಿದ್ದಾಳೆ. ನನ್ನ ಭಾವನೆ ಅಷ್ಟೇ. ಈ ದೇವರು ಕೊಟ್ಟಂಥ ಭಿಕ್ಷೆ ಅದು. ಮತ್ತು ನನ್ನ ಊರಿನ ಜನರು, ಇಡೀ ತಾಲೂಕಿನ ಜನರು ಎಲ್ಲ ರೀತಿಯಿಂದ ನನಗೆ ಸಪೋರ್ಟು ಮಾಡ್ತಾ ಬಂದಿದ್ದಾರೆ. ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರಲ್ಲ, ಅದು ನಮಗೆ ಅದು ದೊಡ್ಡ ಸಪೋರ್ಟು. ಅದು ನಮ್ಮ ಗೆಲುವು, ಆಶೀರ್ವಾದ. ಒಳ್ಳೆಯದಾಗಲಿ ಸರ್. ಇನ್ನು ಮುಂದೆಯೂ ಕೂಡ ನಿಯಮ ನಿಷ್ಠೆಯಲ್ಲಿ ಇತ್ತಿನದಾರಗೆ ಎಂಕ್ಲೆಗೆ ರಾಮನ ಮೂರ್ತಿ ಎಂಕ್ಲು ಇಡೇಗೆ ಮದ್ದು ಮಾಂಸ ಹೋಗ್ಲು ಹೆಜ್ಜೆ ಎಂಕ್ಲ ಜಾಗಿಗೆ ಬರ್ಪಿಜಿ ಅಂಚೇನು ಹೇಳ್ತಾರೆ, ಆರನ ಆಶೀರ್ವಾದ, ಆ ರಾಮನ ಆಶೀರ್ವಾದ ಪೂರೈತಿ ಎಂಕ್ಲಿಗೆ ಎಡ್ಡೆ ಮಲ್ತ್ಕೊರಡಂದು ನಟನೆ. ಇದು ತಾಯಿಯ ಮಾತು. ನಿಯಮ ನಿಷ್ಠೆಗಳನ್ನು ಪಾಲನೆ ಮಾಡಿಕೊಂಡು ಬಂದಿರುವಂತಹ ಕುಟುಂಬ, ಜೊತೆಗೆ ಪ್ರತಿನಿತ್ಯವೂ ಕೂಡ ದೇವಾರಾಧನೆಯ ಬಗ್ಗೆ ಚಿಂತನೆ, ದೇವಸ್ಥಾನದ ಮಾಡು ನಿರ್ಮಾಣ ಮಾಡೋದು, ದೈವದೇವರುಗಳ ಮಣೆವಂಚವನ್ನು ನಿರ್ಮಾಣ ಮಾಡೋದು, ರಥವನ್ನು ನಿರ್ಮಾಣ ಮಾಡೋದು, ಇದು ಎಲ್ಲ ಮರದ ಕೆಲಸವಾದರೆ ನಂದಿಯ ನಿರ್ಮಾಣ, ವಿಗ್ರಹದ ನಿರ್ಮಾಣವನ್ನು ಮಗ ಮಾಡ್ತಾ ಇರುವಂಥದ್ದು. ಈ ಎಲ್ಲ ದೈವೀ ಕಾರ್ಯಗಳೇ ಇವರಿಗೆ ಶ್ರೀರಾಮನ ಅನುಗ್ರಹ ಸಿಕ್ಕಿದೆ ಅನ್ನುವಂಥದ್ದು. ಅದರ ಜೊತೆಗೆ ಶ್ರೀರಾಮನ ವಿಗ್ರಹವನ್ನು ಕೆತ್ತುವಂತಹ ಅವಕಾಶ ಸಿಕ್ಕಿರೋದು ಅದೂ ಕೂಡ ಅಯೋಧ್ಯೆಯ ಪುಣ್ಯಭೂಮಿಯಲ್ಲಿ ಅನ್ನೋದು ಬಹಳ ಹೆಮ್ಮೆ. ಜೊತೆಗೆ ಬೆಳ್ತಂಗಡಿ ತಾಲೂಕಿಗೂ ಕೂಡ ಇದು ಬಹಳ ವಿಶೇಷವಾದಂತಹ ಸುದ್ದಿ. ಇಂತಹ ಕೆಲಸಗಳು ಇನ್ನೂ ನಿಮ್ಮಿಂದ ಬಹಳಷ್ಟಾಗಲಿ. ನಿಮ್ಮ ರಾಮನ ಅನುಗ್ರಹ ನಿಮ್ಮ ಮೇಲೆ ಇನ್ನಷ್ಟು ಇರಲಿ. ನಿಮ್ಮಿಂದ ಮತ್ತಷ್ಟು ಜಗಮೆಚ್ಚುವ ಕೆಲಸಗಳಾಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿದ್ದು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ದಿವಾಕರ್ MK ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ನಾಳ. ಶ್ರೀ ಮಾಲಿಂಗೇಶ್ವರಾಯ ನಮಃ. ಇವತ್ತು ನಮ್ಮೊಟ್ಟಿಗೆ ಸುಮಂತಾಚಾರ್ಯ ಅವರಿದ್ದಾರೆ. ಅವರು ವಿಶೇಷವಾಗಿ ಏನು ಅಂತೇಳಿ ಹೇಳಿದರೆ, ಇವತ್ತು ನಮ್ಮೊಟ್ಟಿಗೆ ಇರುವಂಥ ವಿಶೇಷತೆ ಏನು ಅಂತೇಳಿ ಹೇಳಿದರೆ, ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಇರುವಂತಹ ರಾಮಲಲ್ಲನ ಪೀಠವನ್ನು ಕೆತ್ತುವಂತಹ ಕೆಲಸವನ್ನು ಒಂದು ಸೌಭಾಗ್ಯ ಅವರಿಗೆ ದೊರಕಿದೆ. ಶತಮಾನಗಳ ಕಾಲದಲ್ಲಿ ಆಗುವಂಥ ಈ ಕಾರ್ಯಕ್ರಮದ ಒಂದು ಪ್ರಾಣ ಪ್ರತಿಷ್ಠೆಯ ಬಿಂಬದ ಪೀಠವನ್ನು ಕೆತ್ತುವಂಥ ಅವಕಾಶವನ್ನು ಪಡೆದಂಥ ಅವರು ನಮ್ಮ ಊರಿನಲ್ಲೇ ಅವರು ಇರುವಂಥದ್ದು ಅಂತ ಹೇಳೋದು ನಮ್ಮೆಲ್ಲರ ಸೌಭಾಗ್ಯ. ಅವರ ತಂದೆಯವರು ನಮ್ಮೊಟ್ಟಿಗೆ ಮೊದಲಿಂದಲೇ ಇದ್ದಂಥವರು, ಸುರೇಂದ್ರಾಚಾರ್ಯರು ನಮ್ಮ ತಂದೆಯವರೊಟ್ಟಿಗೆ ಕೆಲಸ ಮಾಡಿದಂಥವರು. ಹಾಗೆ ಆ ಕರಸೇವೆಯಲ್ಲಿ ಭಾಗವಹಿಸಿದಂಥವರು. ನಮ್ಮ ಸಂದರ್ಭದಲ್ಲಿ ಈಗಾಗಲೇ ಚಂದ್ರಶೇಖರ್ PG ಅವರು ಹೇಳಿದಾಗೆ ಕರಸೇವಕರ ವಿವಿಧ ಸಂದರ್ಭಗಳಲ್ಲಿ ನಾವು ಜೊತೆ ಸೇರಿದ್ದೇವೆ ಅಂತ ಹೇಳುವಂಥದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ಆ ಒಂದು ಬಲಿದಾನ ಯಶಸ್ವಿಯಾಗಿ ಇವತ್ತು ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಅಂತ ಹೇಳುವಂಥದ್ದು ಭಾಳ ಸಂತೋಷದ ವಿಷಯ ಅಂತ ಹೇಳೋದನ್ನು ಹೇಳ್ತಾ ಇದ್ದೇನೆ. ಹಾಗೆ ಸುಮಂತಾಚಾರ್ಯ ಅವರು ಮುಂದೆ ಯಶಸ್ವಿಯಾಗಲಿ, ಅತ್ಯಂತ ಇನ್ನೂ ಯಶಸ್ವಿಯಾಗಲಿ, ಹಾಗೂ ವಿವಿಧ ಕಾರ್ಯಗಳು ಅವರಿಂದ ನಡೀಲಿ, ವಿವಿಧ ಕೆತ್ತನೆಯ ಕೆಲಸಗಳು ಅವರ ನಡೆಸುವಂತೆ ಮಾಲಿಂಗೇಶ್ವರನವರಿಗೆ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 22ನೇ ತಾರೀಕಿನಂದು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಗಬೇಕಾದ್ರೆ ದೇಶದಾದ್ಯಂತ ಇರುವಂತಹ ಎಲ್ಲ ಹಿಂದೂಗಳಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ತಮ್ಮ ಆರಾಧ್ಯ ದೇವರಾದಂಥ ಹೃದಯದಲ್ಲಿ ನೆಲೆಯಾಗಿರುವಂತಹ ಪ್ರಭು ಶ್ರೀರಾಮಚಂದ್ರ ದೇವರಿಗೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಶತಮಾನಗಳ ಕನಸು ಈಡೇರ್ತಾ ಇದೆ. ಅದರ ಜೊತೆಗೆ
ಆ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯ ಒಂದು ಪುಣ್ಯ ಪರ್ವವನ್ನು ಈ ಜನ್ಮದಲ್ಲಿ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ ಎನ್ನುವಂತಹ ವಿಶೇಷ ಹೆಮ್ಮೆಯೊಂದಿಗೆ ಅತ್ಯಂತ ಭಕ್ತಿ ಸಡಗರದಿಂದ ಶ್ರದ್ಧಾ ಭಕ್ತಿಯಿಂದ ಜನರು ತೊಡಗಿಸಿಕೊಳ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ನಮಗೆ ಪುತ್ತೂರಿಗೆ ಇದರ ಅಯೋಧ್ಯೆಯ ಮಂದಿರಕ್ಕೆ ವಿಶೇಷವಾದ ಪರಿಕಲ್ಪನೆ ಇದೆ. ಪುತ್ತೂರಿನಿಂದ ಅನೇಕ ಮಂದಿ ಕರಸೇವಕರು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣವಾಗುವಲ್ಲಿ ಆಗಿರ್ಬೋದು, ಅದರ ಅನೇಕ ಹೋರಾಟಗಳಲ್ಲಿ ಕರಸೇವಕರು ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಪುತ್ತೂರಿನ ಇನ್ನಷ್ಟು ವಿಶೇಷತೆ ಇದೆ. ಈಗಾಗಲೇ ಅಯೋಧ್ಯೆಯಲ್ಲಿ ವಿರಾಜಮಾನವಾಗುವಂತಹ ಏನು ರಾಮಲಲ್ಲ ವಿಗ್ರಹ ಇದೆ, ಅದಕ್ಕೆ ಆಯ್ಕೆಯಾಗಿರುವಂತಹ ಒಂದು ವಿಶೇಷವಾದಂತಹ ಶಿಲ್ಪ, ಆ ಒಂದು ಕಲ್ಲು ಕರ್ನಾಟಕದ ಮೈಸೂರಿನಿಂದ ಆಯ್ಕೆ ಆಗಿರುವಂಥದ್ದು. ಅದು ಬಹಳ ವಿಶೇಷ. ಇನ್ನಷ್ಟು ವಿಶೇಷತೆ ಹೇಳಬೇಕಾದ್ರೆ ಈ ಒಂದು ವಿಗ್ರಹ ಆಗಿರ್ಬೋದು, ಈ ವಿಗ್ರಹ ನಿಲ್ಲುವಂತಹ ಒಂದು ಪೀಠ ಆಗಿರ್ಬೋದು, ಇದರ ಕೆತ್ತನೆಯನ್ನು ಮಾಡಿರುವವರು ಪುತ್ತೂರಿನವರಾಗಿದ್ದಾರೆ. ಪುತ್ತೂರಿನ ಓರ್ವ ಶಿಲ್ಪಿ, ಪುತ್ತೂರಿನ ಓರ್ವ ಕರಸೇವಕರ ಮಗ ಈ ಒಂದು ಶಿಲ್ಪದ ಕೆತ್ತನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ವಿಶೇಷತೆ ಇದೆ. ಅವರು ನಮ್ಮ ಜೊತೆಗೆ ಇದ್ದಾರೆ. ಸುಮಂತಾಚಾರ್ಯ ಪುತ್ತೂರವರು, ನಮಸ್ತೆ. ಅವರ ಜೊತೆಗೆ ಅವರ ತಂದೆ ಕರಸೇವಕರಾಗಿ ಹೋಗಿರುವಂತಹ ಸುರೇಂದ್ರಾಚಾರ್ಯ ಅವರಿದ್ದಾರೆ. ನಮಸ್ತೆ. ಜೈ ಶ್ರೀರಾಮ್. ಸುಮಂತಾಚಾರ್ಯ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ, ಏನು ಅನಿಸ್ತಾ ಇದೆ ಆರಂಭದಲ್ಲಿ? ಸುಮಾರು ವರ್ಷಗಳ ಹೋರಾಟ, ಹಿಂದೂಗಳ ಜೀವನಾಡಿ ರಾಮ. ರಾಮ ಅಂತಲೇ ಹೇಳಿ ಏನಾದರೂ ರಾಮ ಅಂತ ಹೇಳಿ ಬದುಕೋರು ಹಿಂದೂಗಳು. ಆ ರಾಮಲಲ್ಲನ ವಿಗ್ರಹದ ಪ್ರತಿಷ್ಠಾಪನೆ ಹಾಗೂ ದೇವಸ್ಥಾನದ ಪ್ರತಿಷ್ಠಾಪನೆ 22ರಂದು ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ತುಂಬ ಖುಷಿ ಆಗ್ತಿದೆ. ಅದು ಪ್ರತಿಷ್ಠಾಪನೆ ಆಗ್ತದೆ ಅಂತ ಹೇಳೋ ವಿಷಯವೇ ತುಂಬ ಖುಷಿ ನನಗೆ. ಒಂದು ಹಿಂದೂ ಆಗಿ ಈ ಭಾರತದಲ್ಲಿ ಹುಟ್ಟಿದ ಕಾರಣದಿಂದ, ಆ ಕಾರಣದಿಂದ ನಮಗೆ ಲಲ್ಲನ ಮೂರ್ತಿ ಆಗಲಿ, ದೇವಸ್ಥಾನ ಆಗಲಿ, ರಾಮ ಮಂದಿರ ಆಗಲಿ, ಆ ನಿರ್ಮಾಣ ಆಗ್ತದೆ ಅಂತ ಹೇಳೋದೇ ದೊಡ್ಡ ಭಾಗ್ಯದ ವಿಷಯ, ಹೆಮ್ಮೆಯ ವಿಷಯ. ಅದು ಆಗಲಿ. ರಾಮಲಲ್ಲನ ಆ ವಿಗ್ರಹದ ಪೀಠದ ಕೆತ್ತನೆಯನ್ನು ತಾವು ಮಾಡಿರುವಂಥದ್ದು, ಈ ಒಂದು ಅವಕಾಶ ನಿಮಗೆ ಹೇಗೆ ಆರಂಭದಿಂದ ಹೇಳೋದಾದರೆ ಹೇಗೆ ಸಿಕ್ಕಿತು ಈ ಅವಕಾಶ? ಆರಂಭದಿಂದ ಅಂತ ಹೇಳಿದ್ರೆ, ನಾನು ಈಗ ಸಾಂಪ್ರದಾಯಿಕ ಶಿಲ್ಪ ಗುರುಕುಲದಲ್ಲಿ ಟೆಂಪಲ್ ಆರ್ಕಿಟೆಕ್ಚರ್ BVA ಫೈನಲ್ ಇಯರ್, ಅಂತಿಮ ವರ್ಷದ ಫೈನಲ್ ಇಯರ್ ಇದು ಅಭ್ಯಾಸ ಮಾಡ್ತಿದ್ದಾನೆ. ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಹೇಳಿದರೆ ಆಲಯ ಶಾಸ್ತ್ರದ ಅಧ್ಯಯನವನ್ನು ಮಾಡ್ತಿದ್ದಾನೆ. ಹೀಗೆ ಅಲ್ಲಿ ಕಾಲೇಜಲ್ಲಿ ವರ್ಕ್ ಮಾಡ್ತಿರುವಾಗ ನಮ್ಮ ಸರ್ ಒಬ್ಬರು ಅವರು ಬಂದು, ನೀನು ಹೀಗೆ ಅರುಣ್ ಸರ್ ಒಟ್ಟಿಗೆ ವರ್ಕ್ ಮಾಡ್ತೀಯ, ಹೀಗೆ ಒಂದು ಆಪರ್ಚುನಿಟಿ ಉಂಟು, ನೀನು ವರ್ಕ್ ಮಾಡು. ನಾ ಹೇಳಿದೆ, ಸರ್ ನಾನು ಅಷ್ಟು ದೊಡ್ಡ ವರ್ಕರ್ ಅಲ್ಲ, ನಾನು ಸಣ್ಣ ವರ್ಕ್ ಮಾಡಿದ್ದು, ಅಷ್ಟು ದೊಡ್ಡ ಎಕ್ಸ್ಪೀರಿಯನ್ಸ್ ಇಲ್ಲ. ಹಾಗೆ ಹೇಳಿದೆ ಸರ್ ಹತ್ರ. ಸರ್ ಹೇಳಿದ್ರಿ, ತೊಂದರೆ ಇಲ್ಲ ಸರ್, ಅರುಣ್ ಸರ್ ಹತ್ರ ಹೇಳ್ತಾನೆ, ಅವ್ರ ಜೊತೆ ಮಾತಾಡು, ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡು ಅಂತ. ನೆಕ್ಸ್ಟ್ ಅರುಣ್ ಸರ್ ಹತ್ರ ಮಾತಾಡಿದೆ. ಅವರು ಸರ್ ಆರಾಮ್ಸೆ, ಏನಿಲ್ಲ ಮಾರೆ, ನೀ ಬಾ, ನಾವು ಹೇಳ್ಕೊಡ್ತೀವಿ, ಮಾಡು, ಸ್ವಲ್ಪ ಧೈರ್ಯ ಮಾಡಿ ಹೇಳಿದರು. ಹೋದೆ, ಚೆನ್ನಾಗಿ ವರ್ಕ್ ಮಾಡಿದೆ. ಈಗ ಅಂದರೆ ನಿಮ್ಮನ್ನು ಈಗ ನೀವು ಅದಕ್ಕೆ ಅರ್ಹ ವ್ಯಕ್ತಿ ಅಂತ ಆಯ್ಕೆ ಮಾಡಿದ್ದು ಯಾವುದರನ್ನು ಮಾನದಂಡ ಮಾಡಿ? ಒಂದು ಅರ್ಹ ಅಂತ ಹೇಳಿದರೆ ವರ್ಕ್ ನೋಡಿದ್ದಾರೆ, ವರ್ಕ್ ಮಾಡುವ ಸ್ಟೈಲ್ ನೋಡಿದ್ದಾರೆ, ವರ್ಕ್ ಮಾಡೋ ಒಂದು ವಿಷಯವನ್ನು ನೋಡಿದ್ದಾರೆ ಸರ್. ಮತ್ತು ಒಂದು ಶಾಸ್ತ್ರಾಧ್ಯಯನ. ಎಲ್ಲರೂ ತುಂಬ ಜನ ವರ್ಕ್ ಮಾಡುವವರಿದ್ದಾರೆ, ಆದರೆ ಆ ಶಾಸ್ತ್ರವನ್ನು ಇಟ್ಕೊಂಡು ವರ್ಕ್ ಮಾಡುವವರು ಸ್ವಲ್ಪ ಕಡಿಮೆ ಜನ. ಶಾಸ್ತ್ರ ಅಂತ ಹೇಳಿದರೆ ಅದಕ್ಕೆ ಒಂದು ಸೆಟ್ ಆಫ್ ರೂಲ್ಸ್ ಇದೆ, ಅದನ್ನು ಫಾಲೋ ಮಾಡಿಕೊಂಡು ವರ್ಕ್ ಮಾಡಬೇಕು. ಇವನ್ ಅದರಲ್ಲಿ ಕೆಲವು ವಿಷಯಗಳನ್ನು ಅದರಲ್ಲಿ ನಾವು ಕೊಡಬೇಕಾಗ್ತದೆ. ಆ ವಿಷಯವನ್ನು ಕೊಡೋದ್ರಲ್ಲಿ ಶಿಲ್ಪ ಇರೋದು. ಎಲ್ಲ ಕಲ್ಲಲ್ಲಿ ದೇವರಿರ್ತಾನೆ, ಬಟ್ ಆ ಕಲ್ಲಿಗೆ ಒಂದು ಕಳೆ ಆಗಲಿ, ಆ ಕಲ್ಲಿಗೆ ಒಂದು ಈಗ ಹೇಳೋ ರೀತಿಯಲ್ಲಿ ಎನರ್ಜಿ ಅಂತ ಹೇಳ್ತಾರೆ, ಎಲ್ರಿಗೆ ಗೊತ್ತಿರುವಂಥ ವಿಷಯ. ಆ ಎನರ್ಜಿಯನ್ನು ಕೊಡುವಂಥ ವಿಷಯ ಶಾಸ್ತ್ರದಲ್ಲಿ ಸಿಗ್ತದೆ, ಅದು ವಿಶೇಷ. ಅಂದರೆ ಆರಂಭದಲ್ಲಿ ನಿಮ್ಮ ಗುರುಗಳು ನೀನು ಇಂಥದ್ದೇ ಕೆಲಸ ಮಾಡು ಅಂದರೆ ಯಾವುದನ್ನು ಆರಂಭಿಸು ಅಂತ ಹೇಳಿದ್ರು ನಿಮ್ಮಲ್ಲಿ? ಅಂದರೆ ನಿಮ್ಮ ಆರಂಭದ ಕೆಲಸ ಏನು? ಆರಂಭದ ಕೆಲಸ ಡ್ರಾಯಿಂಗ್, ಗೀಚುವಂಥದ್ದು. ಕೈ ಗೀಚಿ ಕೈ ಕೂರಬೇಕು. ಆ ಕೈ ಕೂತ್ರೆ ಮಾತ್ರ ಡ್ರಾಯಿಂಗ್ ಆಗಬೇಕು. ಡ್ರಾಯಿಂಗ್ ಪರ್ಫೆಕ್ಷನಲ್ಲಿ ಬಂದರೆ ಮಾತ್ರ ನೆಕ್ಸ್ಟ್ ನಿಮಗೆ ಮೂರ್ತಿ ಮಾಡಲಿಕ್ಕೆ ಆಗುತ್ತೆ. ಡ್ರಾಯಿಂಗ್ನ ಕಲ್ಪನೆ ಇಲ್ಲದಿದ್ದರೆ ಮೂರ್ತಿ ಬರೋದೇ ಇಲ್ಲ. ಡ್ರಾಯಿಂಗ್ ಮೇನ್. ಫಸ್ಟ್ ಕೈಯಲ್ಲಿ ಗೀಚಬೇಕು, ಗೀಚಿದ್ರೆ ಮಾತ್ರ
ಆಚೆ ಈಚೆ ಹೋಗಬೇಕು. ಅದು ಹೋದರೆ ಮಾತ್ರ ವರ್ಕ್ ನೆಕ್ಸ್ಟಿಗೆ ವರ್ಕ್ ಆಗೋದು. ಆದಮೇಲೆ ಕಲ್ಲಿಗೆ ಬರುವಂಥದ್ದು. ಡ್ರಾಯಿಂಗ್ ಪರ್ಫೆಕ್ಟ್ ಆದಮೇಲೆ ಕಲ್ಲಿಗೆ, ಕಲ್ಲು ಮರ ಯಾವುದೇ ಮೀಡಿಯಾ ಯಾವುದೇ ಆಗಿರ್ಬೋದು. ಆದರೆ ಮೇನ್ ಡ್ರಾಯಿಂಗ್ ಆದಮೇಲೆ ಅದರಲ್ಲಿ ನೆಕ್ಸ್ಟ್ ತಾಳಮಾನ ಅಂತ ಬರುತ್ತೆ. ತಾಳಮಾನ ಅಂತ ಹೇಳಿದರೆ ಮೆಜರ್ಮೆಂಟ್ಸ್. ಈಗ ಬಾಡಿಯಲ್ಲಿ ಕಾಲಿಷ್ಟು ಉದ್ದ ಇರ್ತದೆ, ಬೇರೆ ಬೇರೆ ಹೈಟ್ನವ್ರು ಇರ್ತಾರೆ, ಬೇರೆ ಬೇರೆ ದಪ್ಪದವ್ರು ಇರ್ತಾರೆ, ಗಾತ್ರದವ್ರು ಇರ್ತಾರೆ. ಈಗ ಗಣಪತಿ ಆಗಲಿ, ಗಣಪತಿಯ ಗಾತ್ರ ಬೇರೆ ಇರ್ತದೆ, ಶಿವನ ಗಾತ್ರ ಬೇರೆ ಇರ್ತದೆ. ಅದೇ ನೋಡಿದರೆ ಪಾರ್ವತಿಯ ಗಾತ್ರ ಬೇರೆ ಇರ್ತದೆ. ಆ ವ್ಯತ್ಯಾಸವನ್ನು ತಂದು ಕೊಡುವಂಥದ್ದು ತಾಳಮಾನ ಅಂತ ಹೇಳುವಂಥದ್ದು. ಅದು ಅದೇ ನೋಡಿಕೊಂಡಲ್ಲ, ಅದೊಂದು ಮೆಜರ್ಮೆಂಟ್ಸ್, ಅದೊಂದು ಹೀಗೆ ಸೆಟ್ ಆಫ್ ರೂಲ್ಸ್, ಹೀಗೆ ಬರಬೇಕು, ಹೀಗೆ ಇರಬೇಕು. ನಮಗೆ ದೇವರನ್ನು ಮಾಡಿದರೆ ನಿಮ್ಮ ಇನ್ನೊಬ್ಬರನ್ನು ನೋಡುವಾಗ ಒಬ್ಬ ಹೋಗಿ ಕೈ ಮುಗಿಬೇಕು, ಅವನ ಹತ್ರ ಎಲ್ಲ ಹೇಳ್ಕೊಳ್ಬೇಕು, ಎಲ್ಲ ಮಾತು ಹೇಳಬೇಕು ಅಂತ ಮನಸ್ಸಾಗೋದಿಲ್ಲ. ದೇವರಿಗೆ ಅವನದೇ ಆದ ಅಳತೆ ಇರ್ತದೆ, ಅವನದೇ ಆದ ವಿಶೇಷತೆ ಇರ್ತದೆ, ಸೌಂದರ್ಯ ಇರ್ತದೆ. ಅದಕ್ಕೆ ಆ ತಾಳಮನದಲ್ಲಿ ಮೊದಲಿನವರು ಅಂಥದ್ದೇ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅಂತ ಹೇಳುವ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಅದೇ ಕಲ್ಪನೆ ಆಧಾರದಲ್ಲಿ ವಿಗ್ರಹವನ್ನು ಕೆತ್ತನೆ ಮಾಡುವಂಥದ್ದು. ಅಯೋಧ್ಯೆಯಲ್ಲಿ ಆರಂಭದಲ್ಲಿ ತಾವು ಕೆತ್ತನೆ ಮಾಡಲಿಕ್ಕೆ ಶುರು ಮಾಡಿರುವಂಥದ್ದು ಯಾವುದನ್ನು? ನಾನು ಆರಂಭದಲ್ಲಿ ಪೀಠದಲ್ಲಿ ನವಗ್ರಹ ಪೀಠ ಅಂತ ವಿಶೇಷವಾಗಿ ನವಗ್ರಹ ಪೀಠ ಇರ್ತದೆ. ಅದರಲ್ಲಿ ಅಲಂಕಾರ ಎಲ್ಲ ಇರ್ತದೆ. ಆ ಪೀಠದ ವರ್ಕಿಗೋಸ್ಕರ ಹೋದೆ. ಮತ್ತು ಸ್ವಲ್ಪ ಅಪ್ಡೇಟ್ ಮಾಡಿಕೊಂಡು ಸರ್ ಹತ್ರ ನೈಟ್ ಶಿಫ್ಟಲ್ಲಿ ಲಲ್ಲನ ವರ್ಕಿಗೆ ಕೂತ್ಕೊಂಡೆ. ಲಲ್ಲನ ಪ್ರಭಾವಳಿಯ ವರ್ಕ್, ಲಲ್ಲನ್ಗೆ ಸ್ಮೂತ್ ಮಾಡುವ ವರ್ಕ್, ಉಜ್ಜುವಂಥ ವರ್ಕ್, ಅದನ್ನು ಫಿನಿಶಿಂಗಿಗೆ ಸ್ಮೂತ್ ಮಾಡಿ ಪಾಲಿಶಿಂಗ್ ಕೊಡು. ಅಂದರೆ ಅದು ಆವಾಗವಾಗ ಮಾಡಬೇಕು, ಆವಾಗವಾಗ ಕ್ಲಿಯರ್ ಮಾಡ್ಕೊಂಡು ಆವಾಗವಾಗ ಕರೆಕ್ಷನ್ ಮಾಡಿಕೊಂಡು ಸರ್ ಎಕ್ಸ್ಪರ್ಟೈಸೇನ ಅವರ ರೀತಿ. ಅದಕ್ಕೆ ತಕ್ಕಾಗೆ ನಾವು ಕೆಲಸ ಮಾಡಿಕೊಂಡು ಸರ್ ಏನು ಹೇಳ್ತಾರೆ ಬೆಳಗಾಗುವಾಗ ಆ ಕೆಲಸ ಮಾಡಿರಬೇಕು ಅಷ್ಟು. ಹಂಗೆ ಯಾವಾಗ ಆರಂಭಿಸಿದಿರಿ ಮತ್ತು ಎಷ್ಟು ಸಮಯ ಅದರಲ್ಲಿ ಕೆಲಸ ಮಾಡಿ? ಆರಂಭಿಸಿದ್ದು ಮೇ ಬಿ ಅಕ್ಟೋಬರ್, ನಂಗೆ ನೆನಪಿಲ್ಲ ಓದೋದು ಯಾವಾಗ ಅಂತ. ಹೋಗಿ ಒಂದು 50 ದಿನ ಕೆಲಸ ಮಾಡಿದ್ದೇನೆ. 50-60 ದಿನ ಕೆಲಸ ಮಾಡಿದ್ದೇನೆ. ಮತ್ತು ಅಲ್ಲಿ ಸ್ವಲ್ಪ ದಿವಸ ಆರಾಮಾಗಿ ಸುತ್ಕೊಂಡು ನೋಡಿಕೊಂಡು ಎಲ್ಲ ಪ್ಲೇಸ್ ನೋಡಿಕೊಂಡು ಮತ್ತು ಜನವರಿಯಲ್ಲಿ ಬಂದೆ. ನಿಮ್ಮ ಕೆಲಸ ಮುಗಿಸಿರುವಂಥದ್ದು ಯಾವಾಗ? ನಾನು ಆಲ್ಮೋಸ್ಟ್ ಈಗ 1.5 ತಿಂಗಳ ಮುಂಚೆ ಅವ್ರು ಮುಗಿಸಿದರು. ನಾನು ಅವ್ರು ಮುಗಿಸುವ ಒಂದು 20-30 ದಿನ ಮುಂಚೆ ನನ್ನ ವರ್ಕ್ ಆಯಿತು. ನನಗೆ ಸ್ವಲ್ಪ ಕೈಗೆ ಏಟಾಯಿತು. ಅದರ ನಂತರ ನಾನು ಸ್ಲೋ ಮಾಡಿದೆ. ಮತ್ತು ಎಕ್ಸ್ಪರ್ಟೈಸ್ ಅದೆಲ್ಲ ಫಿನಿಶಿಂಗ್ ನಮ್ಮದು ಟೂಲ್ಸ್ ವರ್ಕ್, ಆಭರಣ ವರ್ಕ್ ಮತ್ತು ವಿಗ್ರಹದ ವರ್ಕ್ಗಳು. ಅದಾದಮೇಲೆ ಸ್ವಲ್ಪ ಉಜ್ಜಲಿಕ್ಕೆ ಎಕ್ಸ್ಪರ್ಟ್ ಆದವರಿದ್ದರು. ಅವರು ಸರ್ನ ಟೀಮ್ನವರು ಇದ್ದಾರೆ. ಅದು ಕ್ಲಿಯರ್ ಪಾಲಿಶಿಂಗ್ ನಮಗೆ ಆ ವೇಗ ಬರುವುದಿಲ್ಲ, ಇದು ಬರೋದಿಲ್ಲ. ನಮ್ಮದು ಒಬ್ಬೊಬ್ಬರದ್ದು ಒಂದೊಂದು ಮೆಥಡ್ ಇರ್ತದೆ. ವರ್ಕಿಂಗ್ ಸ್ಟೈಲ್ ಒಬ್ಬೊಬ್ಬರದ್ದು ಒಂದೊಂದು ರಾಜ್ಯದವರದ್ದಾಗಲಿ, ಒಂದೊಂದು ಪ್ಲೇಸ್ನವ್ರದ್ದಾಗಲಿ. ಇಲ್ಲಿಯವರು ವರ್ಕ್ ಮಾಡುವಾಗೆ ಇನ್ನೊಬ್ಬರು ವರ್ಕ್ ಮಾಡೋದಿಲ್ಲ. ನಾವು ವರ್ಕ್ ಮಾಡುವಾಗೆ ಇನ್ನೊಬ್ಬರ ಶಿಷ್ಯ, ಒಂದೊಂದು ಗುರು ಪರಂಪರೆಯವರು ಇರ್ತಾರೆ. ಅವರ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಬೇರೆ ಇರ್ತದೆ, ಅವರ ವರ್ಕಿಂಗ್ ಸ್ಟೈಲ್ ಬೇರೆ ಇರ್ತದೆ. ಆದ ಕಾರಣ ಒಬ್ಬೊಬ್ಬರನ್ನು ಸೆಲೆಕ್ಟ್ ಮಾಡಿ ಸರ್ ಅವರ ಒಂದು ನೈಪುಣ್ಯತೆ ನೋಡಿಕೊಂಡು ಅವರು ಸೆಲೆಕ್ಟ್ ಮಾಡಿ ಪಿಕ್ ಮಾಡಿ ಒಂದೊಂದು ವರ್ಕಿಗೆ ಒಬ್ಬೊಬ್ಬರನ್ನು ಇದು ಮಾಡಿದ್ದಾರೆ. ಹಾಗೆ ಅಂದರೆ ಈಗ ಅಯೋಧ್ಯೆಯಲ್ಲಿ ಈ ಒಂದು ಕೆಲಸವನ್ನು ತಾವು ಮಾಡಿಕೊಂಡಿದ್ದೀರಾ. ಬೇರೆ ಯಾವ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಏನಾದರೂ ತಾವು ತೊಡಗಿಸಿಕೊಂಡಿದ್ದೀರಾ? ಇಲ್ಲ, ನಾನು ನನ್ನ ಗುರುಗಳು ಜ್ಞಾನಾನಂದ ಗುರುಗಳ ಶಿಷ್ಯ ವೃಂದದಲ್ಲೇ ಕೆಲಸ ಮಾಡ್ತಾ ಇರೋದು. ಹಾಗೆ ನನಗೆ ಸ್ವತಃ ಪಾಠ ಮಾಡೋದು ಭೃಗುದೇವರಥ ಅಂತ. ಅವರು ನಮ್ಮನ್ನು ಎಷ್ಟು ಚಂದಕ್ಕೆ ಪಾಠ ಮಾಡ್ತಾರೆ ಅಂತ ಹೇಳಿದರೆ, ಮಕ್ಕಳಿಗೆ ಹೇಳುವಾಗ ಹೇಳಿಕೊಟ್ಟು ಪಾಠ ಮಾಡ್ತಾರೆ. ಜೊತೆಗೆ ಅವರು ಬೇರೆ ಬೇರೆ ಕಡೆಗಳಲ್ಲಿ ವರ್ಕ್ ತಗೊಂಡಿದ್ದಾರೆ. ಟೆಂಪಲ್ ವರ್ಕ್ಸ್ ಇದೆ, ಅಲ್ಲಿದ್ದ ವರ್ಕ್ಗಳನ್ನು ನೋಡಿಕೊಳ್ಳಲಿಕ್ಕೆ. ಅಂದರೆ ನಾವು ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಹೇಳಿದುಕೊಳ್ಳೆ ಈ ದೇವಸ್ಥಾನಗಳೆಲ್ಲ ಹೇಗೆ ಆಗ್ತದೆ, ಈ ಶಿಲ್ಪಿಗಳಿಗೆ ಏನು ಸಲಹೆ ಬೇಕು, ನಮ್ಮ ಪ್ಲ್ಯಾನಿಂಗ್ಸ್ ಆಗಲಿ, ಪ್ಲ್ಯಾನಿಂಗ್ಸನ್ನು ಭೃಗುವಣ್ಣ ಮಾಡಿರೋ ಪ್ಲ್ಯಾನಿಂಗನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಅವ್ರೇನು ಕೆಲಸ ಹೇಳ್ತಾರೆ ಅದನ್ನು ಹೋಗಿ ನೋಡಿಕೊಂಡು, ಇಲ್ಲ ಅವರ ಎಕ್ಸ್ಪೀರಿಯನ್ಸನ್ನು ನಮಗೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಅನುವು ಮಾಡಿಕೊಡ್ತಾರೆ. ಹಾಗೆ ಅವ್ರ ಜೊತೆ ತಿರುಗ್ತಾ ಇರ್ತೇನೆ. ಮತ್ತು ಎಲ್ಲಿ ಕೆಲಸ ಇರ್ತದೆ, ಯಾರು ಕರೀತಾರೆ, ನನಗೆ ಮನಸ್ಸಾದರೆ ಒಳ್ಳೆ ವರ್ಕ್ ಇದ್ದರೆ ಹೋಗಿ ಮಾಡ್ತೇನೆ ಅಷ್ಟೇ. ಅಯೋಧ್ಯೆಯಲ್ಲಿ ನಿಮ್ಮ ಜೊತೆಗೆ ಎಷ್ಟು ಮಂದಿ ಕೆಲಸ ಮಾಡ್ತಾಯಿದ್ರು? ನಾವು ಟೋಟಲ್ ನಾನು ಹೋಗುವಾಗ 10 ಮಂದಿ ಇದ್ದರು. ಸರ್ನ ಟೀಮ್ ಪ್ಲಸ್ ನಮ್ಮ ಟೀಮ್ 4 ಜನ, ಅವರೊಂದು 6 ಜನ. ನಾವು ಬೆಳಗಿನ
ಬೆಳಗಿನ ವರ್ಕಲ್ಲಿ ಪೀಠದಲ್ಲಿ 3 ಜನ ಕೆಲಸ ಮಾಡ್ತಾಯಿದ್ರು, ರಾಮಲಲ್ಲ ಮೂರ್ತಿಯಲ್ಲಿ 4 ಜನ ಕೂತ್ಕೊಳ್ತಿದ್ದು. ಅಂದರೆ ಒಟ್ಟಿಗೆ ಕೈ ಹಾಕ್ಲಿಕ್ಕೆ ಆಗೋಲ್ಲ, ಡಿಸ್ಟರ್ಬೆನ್ಸ್ ಆಗುತ್ತೆ. ಅಂದರೆ ಆಚೆ ಈಚೆ ಹೋಗ್ತಾರೆ, ಡಿಸ್ಟರ್ಬೆನ್ಸ್, ಅದು ರಗಳೆ ಆಗಲಿಕ್ಕೆ ಶುರು ಆಗ್ತದೆ. ಅದಕ್ಕೋಸ್ಕರ ಶಿಫ್ಟ್ ವೈಸ್ ಮಾಡಿದರು ಸರ್. ಶಿಫ್ಟ್ ವೈಸಲ್ಲೇ ಅವರು ಸರ್, ನಾನು ಸ್ವಲ್ಪ ದಿನ ಹಗಲು ಮಾಡಿದೆ, ಮತ್ತು ಹುಡುಗರು ಬಂದರು. ನಮಗೆ ಹುಡುಗರು ನಮ್ಮ ಒಂದೇ ಏಜ್ನವ್ರು, ನಾವೊಂದು 24-26, ಸಣ್ಣ ಹುಡುಗ 18 ವರ್ಷದವ, ಮತ್ತು ನಾವು ಇಬ್ಬರು. ಹಾಗೆ ಸರ್ ಜೊತೆ ಸ್ವಲ್ಪ ದಿನ, ಮತ್ತು ಸರ್ ಬರ್ತಾರೆ. ಅವರು ಹೇಗೆ ಅಂತಿಲ್ಲ ಸರ್, ನೈಟ್ ಬರ್ತಾರೆ, ಅವರಿಗೆ ವರ್ಕ್ ಮಾಡಬೇಕು. ಅವರ ಮ್ಯಾನೇಜ್ಮೆಂಟ್, ಅವರ ಟೈಮ್ ಮ್ಯಾನೇಜ್ಮೆಂಟ್, ಅವರು ಬೆಳಗ್ಗೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಸರ್. ಬೆಳಗ್ಗೆ ಇರ್ತಾರೆ, ರಾತ್ರಿ ಇರ್ತಾರೆ. ಅವರ ಸ್ಟ್ರೆಸ್ಸನ್ನು ನೋಡ್ಕೊಳ್ಬೇಕು, ಅವರ ಬಿಸ್ನೆಸ್ಸನ್ನು ನೋಡ್ಕೊಳ್ಬೇಕು. ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಸರ್ ನಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿಕೊಂಡು ತುಂಬ ಚಂದದಲ್ಲಿ ಹೀಗೆ ಮಾಡೋ ವರ್ಕ್, ಹೀಗೆ ಇರಬೇಕು ವರ್ಕ್, ಹೀಗೆ ಆಲೋಚನೆ ಮಾಡಬೇಕು ದೃಷ್ಟಿಯಿಂದ. ಹೀಗೆ ಅಂದರೆ ರಾಮ ಅಂತ ಹೇಳಿದರೆ ನಮಗೆ ಒಂದು ಊರಿಗೆ ಸೀಮಿತ ಅಲ್ಲ, ಇಡೀ ಭಾರತಕ್ಕೆ, ಇಡೀ ಭೂಮಿಗೆ ಸೀಮಿತ. ವರ್ಲ್ಡ್ ಅಂದಲ್ಲ, ಇಡೀ ಭೂಮಿಗೆ ಅವ ಸೀಮಿತ. ಆದ ಕಾರಣ ಅವನನ್ನು ಎಷ್ಟು ಚಂದದಲ್ಲಿ ಮಾಡಬೇಕು ಅವರು ಅಷ್ಟು ರಿಸರ್ಚ್ ಮಾಡಿದ್ದಾರೆ, ಅಷ್ಟು ಟೈಮ್ ಕೊಡ್ತಾಯಿದ್ರು. ಹೋಗಿ ನಾವೊಂದು ವರ್ಕ್ ಆದಮೇಲೆ ಆ ವರ್ಕನ್ನು ಆ ಪರ್ಸ್ಪೆಕ್ಟಿವಲ್ಲಿ ನೋಡುವ ರೀತಿಯಾಗಲಿ ತುಂಬ ಚಂದದಲ್ಲಿ ನೋಡ್ತಾಯಿದ್ರು ಸರ್. ಆ ವಿಗ್ರಹದ ಬಗ್ಗೆ ಒಂದು ಹೇಳೋದಾದರೆ, ಅದರ ವಿಗ್ರಹ ಈಗ ಇನ್ಸ್ಟಾಲೇಷನ್ ಆಗಿದೆ, ಆದರೆ ಹೇಳ್ಬೋದು. ವಿಗ್ರಹದಲ್ಲಿ ರಾಮ್ಲಲ್ಲ 5.5 ವರ್ಷದ ಮಗು, 5.5 ವರ್ಷದ ಮಗು, ಒಳ್ಳೆ ದಷ್ಟಪುಷ್ಟವಾಗಿದ್ದಾನೆ. ಚಬ್ಬಿ ಚೀಕ್ಸ್ ಎಲ್ಲ, ಗಲ್ಲ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಸ್ಪೆಸಿಫಿಕೇಷನ್ ರೈಟ್ ಸೈಡಲ್ಲಿ ಹನುಮಂತ ಇದ್ದಾನೆ, ಲೆಫ್ಟ್ ಸೈಡಲ್ಲಿ ಗರುಡ ಇದ್ದಾನೆ. ಮತ್ತು ದಶಾವತಾರ ವಿಗ್ರಹಗಳು ಇದೆ, ಬ್ರಹ್ಮ, ವಿಷ್ಣು, ಮೇಲೆ ಸೂರ್ಯ, ಮತ್ತು ಅಲಂಕಾರಿಕ ಬಳ್ಳಿಗಳು ಇದೆ. ಚಂದ ಇದೆ. ಜಾಸ್ತಿ ನನಗೆ ಏನು ಹೇಳಬೇಕು, ಅದನ್ನು ನೋಡಿದ ಮೇಲೆ ಎಲ್ಲರೂ ನೋಡುವಂಥ ವಿಷಯ. ಎಲ್ಲರೂ ನೋಡಿ ಅವನ ಆಶೀರ್ವಾದವನ್ನು ಚೆನ್ನಾಗಿ ಪಡ್ಕೊಳ್ಳಿ, ಅವನ ಸುಂದರತೆಯನ್ನು ಚೆನ್ನಾಗಿ ನೋಡಿ ಇರಲಿ. ಅಂದರೆ ಶಿಲ್ಪನ ಅರ್ಥವೇ ಹಾಗೆ, ಸಮಾಧವಂತ. ಆ ಶಿಲ್ಪವನ್ನು ನೋಡಿದವನಿಗೆ ಶಿಲ್ಪ ಸಮಾಧಿ ಸ್ಥಿತಿಯನ್ನು ಕೊಡಬೇಕು, ಆದರೆ ಮಾತ್ರ ಆ ಶಿಲ್ಪ ಪರಿಪೂರ್ಣತೆ ಆಗುವಂಥದ್ದು. ಸಮಾಧಿ ಸ್ಥಿತಿ ಅಂದರೆ ಒಂದು ಧ್ಯಾನ ಸ್ಥಿತಿಯಲ್ಲಿ ಹೋಗ್ತದೆ. ಯಾವ ದೇವಸ್ಥಾನಕ್ಕೆ ಹೋದ ಕೂಡ ನೀವು ಕಣ್ಣು ಮುಚ್ಚಿ ಕೂತ್ಕೊಳ್ತೀರ, ಅದೇ ಸಮಾಧಿ ಸ್ಥಿತಿ. ಅದು ಜಾಸ್ತಿ ಎಕ್ಸ್ಪೀರಿಯನ್ಸ್ ಆದಾಗೆ ಅದು ಶಿಲ್ಪದ ಒಂದು ಪ್ರಖರತೆ, ಒಂದು ವಿಶೇಷತೆ ಇರುತ್ತದೆ ಆ ಶಿಲ್ಪದ. ಈ ಶಿಲ್ಪ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ. ನಿಮಗೆ ಕಲಿಯುವಂತಹ ಈ ವೇಳೆಯಲ್ಲಿ ಒಂದು ಅಯೋಧ್ಯೆಯ ಒಂದು ಪುಣ್ಯದ ಕರೆ ನಿಮಗೆ ಸಿಕ್ಕಿರುವಂಥದ್ದು ತೃಪ್ತಿ ಇದೆ ನಿಮಗೆ? ಭಾಳ ತೃಪ್ತಿ ಇದೆ. ಇನ್ನು ಈ ಜನ್ಮಕ್ಕೆ ಇನ್ನೂ ಮಾಡಲಿಕ್ಕೆ ತುಂಬ ಉಂಟು, ಆದರೆ ಇದೊಂದು ಹೆಮ್ಮೆಯ ವಿಷಯ, ಒಂದು ಆನಂದ. ಒಂದು ಎಷ್ಟು ಆನಂದ ಇರ್ತದೆ, ಒಬ್ಬೊಬ್ಬನೇ ನಗಾಡ್ತಿರ್ತೇನೆ ನೆನೆಸಿ ಅಷ್ಟು ಆನಂದ ಆಗ್ತಿದೆ ಈಗ. ಸುಮ್ಮನೆ ನೋಡಿ ಕಣ್ಣು ಮುಚ್ಚಿದ ಕೂಡಲೆಲ್ಲ ನಮ್ಮ ಮುಖ ಬಂದುಬಿಡುತ್ತದೆ, ನೋಡೋಕೆ ಖುಷಿ ಆಗ್ತದೆ. ಅವನ ಸ್ಮೈಲ್, ಅವನ ಮುಗ್ಧತೆ, ಅದನ್ನು ಆ ವಿಗ್ರಹದಲ್ಲಿ ತಂದಿದ್ದಾರೆ. ತುಂಬ ಚೆನ್ನಾಗಿದೆ. ಸುಮಂತಾಚಾರ್ಯರು ತಮ್ಮ ಬಾಲ್ಯ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಅದರ ಬಗ್ಗೆ ಒಂದಷ್ಟೇ. ನಾನು ಶಿಶು ಮಂದಿರದಿಂದಲೇ ಇಲ್ಲಿ ಸಂಘದ ಶಿಶುಮಂದಿರ, ವಿವೇಕಾನಂದದಿಂದ ಶಿಶು ಮಂದಿರ ಆದಮೇಲೆ 10th ಇಲ್ಲಿ ವಿವೇಕಾನಂದ ಶಾಲೆ, ಕನ್ನಡ ಮಾಧ್ಯಮ ಶಾಲೆಯಲ್ಲೇ ಕಲ್ತಿದ್ದೇನೆ. ಸಂಘದ ಶಿಕ್ಷಣದೊಂದಿಗೆ ಶಾಲೆಯ ಶಿಕ್ಷಣ. ಆದಮೇಲೆ ಡಿಪ್ಲೊಮಾ ಮಾಡಿದೆ. ಅದಾದಮೇಲೆ ಕಾರ್ಕಳದಲ್ಲಿ 1.5 ವರ್ಷದ CE ಕಾಮತ್ ಇನ್ಸ್ಟಿಟ್ಯೂಟಲ್ಲಿ 1.5 ವರ್ಷದ ಶಿಲ್ಪಾಭ್ಯಾಸ. ಅಲ್ಲಿ ವರ್ಕಿಂಗ್ ಮಾತ್ರ, ಹೇಗೆ ವರ್ಕ್ ಮಾಡಬೇಕು, ಬೇಸಿಕ್ ವರ್ಕ್ಸ್, ಹೇಗೆ ಗ್ರಿಪ್ ಹ್ಯಾಂಡ್ಲಿಂಗ್. ನಾನು ಅಲ್ಲಿ ಕಲಿತದ್ದು ಮೇನ್ ಗ್ರಿಪ್ ಹ್ಯಾಂಡ್ಲಿಂಗ್, ಫಸ್ಟ್ ಬೇಸಿಕ್ ಡ್ರಾಯಿಂಗ್ಸ್. ಅದಾದಮೇಲೆ 1.5 ವರ್ಷ ಆದಮೇಲೆ ನಮ್ಮ ಗುರುಗಳಿಗೆ ಕಾಲ್ ಮಾಡಿದ್ವಿ, ಚಿದಾನಂದ ಅವರು ಅಂತ. ಅವರು ಹೀಗೆ ಒಂದು ಇಲ್ಲಿ ಸಾಂಪ್ರದಾಯಿಕ ಶಿಲ್ಪ ಗುರುಕುಲದಲ್ಲಿ ಶಿಲ್ಪದ ಕೋರ್ಸ್ ಉಂಟು, ಅಲ್ಲಿ ಬಂದು 5 ವರ್ಷದ ಡಿಗ್ರಿ ಕೋರ್ಸ್ ಉಂಟು, ಇಷ್ಟೇ ಇದ್ದರೆ ಮಾಡು ಅಂತ ಆಲೋಚನೆ ಮಾಡು. 5 ವರ್ಷ, ಈಗ ನನಗೆ ಏಜ್ ಆಗ್ತಾ ಉಂಟು. 5 ವರ್ಷ ಈಗ ನಾನು ಅಪ್ಪನ ಹತ್ರ ಮಾತಾಡಿ, ಅಪ್ಪ ಆಯಿತು ಮಾಡು, ಏನಾಗ್ತದೆ ನೋಡುವ, ಏನು ತೊಂದರೆ ಇಲ್ಲ, ಮಾಡು ಅಂತ ಹೇಳಿದರು. ಆ ಧೈರ್ಯದಲ್ಲಿ ಈ 5 ವರ್ಷವನ್ನು ಸ್ಪೆಂಡ್ ಮಾಡಿಕೊಂಡು, ದಿನದಲ್ಲಿ 10-15 ದಿನ ಕ್ಲಾಸ್ ಇರ್ತದೆ.
ಮತ್ತು ಬಾಕಿ ಉಳಿದ ದಿನ ಯಾರ ಜೊತೆ ಆದರೂ ಬೇರೆ ಬೇರೆ ಊರಿಗೆ ಹೋಗಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಸುತ್ತಿಬಿಟ್ಟೆ ಈ ವರ್ಕಿಂದ. ಎಲ್ಲ ಕಡೆ ಹೋಗಿ ವರ್ಕ್ ಮಾಡಿದ್ದೀನಿ. ಎಲ್ಲ ತುಂಬ ನಮ್ಮ ಗುರುಗಳು, ಎಷ್ಟು ಗುರುಗಳ ಜೊತೆ ವರ್ಕ್ ಮಾಡಿದ್ದೀನಿ. ಎಲ್ಲ ಹೋದವರೆಲ್ಲ ಹೇಳಿಕೊಟ್ಟವ್ರೆ, ಹೋದವರೆಲ್ಲ ಗುರುಗಳೇ, ಈಗ ಗುರು ಸಮಾನರೇ ಎಲ್ಲರೂ ವರ್ಕ್ ಮಾಡಿ. ಈ ಶಿಲ್ಪಶಾಸ್ತ್ರದಲ್ಲಿ ತಮಗೆ ತೊಡಗಿಸಿಕೊಳ್ಳಬೇಕು ಅನ್ನುವಂಥದ್ದು ಹೇಗೆ ನಿಮಗೆ ಒಂದು ಪ್ರೇರಣೆ ಸಿಕ್ಕಿತು? ಅಂದರೆ ನಿಮ್ಮ ಹಿರಿಯರು ಯಾರಾದರೂ ಇದ್ದಾರೆ? ಇದು ಕರ್ಮ ಅಂತ ಹೇಳಿ ನನಗೆ ಪ್ರೇರಣೆ ಏನಾಗಲಿಲ್ಲ, ಇದು ಕರ್ಮ. ನಾನು ಈ ಫೀಲ್ಡನ್ನು ಸಣ್ಣದಿರೋಗಂದು ನೆನೆಸಿಯೇ ನೋಡಿರಲಿಲ್ಲ. ಆದರೆ ಡ್ರಾಯಿಂಗ್ ಬರ್ತಾಯಿತ್ತು ನನಗೆ. ನನ್ನ ಫ್ಯಾಮಿಲಿಯಲ್ಲೆಲ್ಲ ಒಳ್ಳೆ ಆರ್ಟಿಸ್ಟ್ಗಳೇ ಇರೋದು. ಆದ ಕಾರಣ ಡ್ರಾಯಿಂಗ್ ಬರ್ತಾಯಿತ್ತು. ಮತ್ತು ಲೈಫಲ್ಲಿ ತುಂಬ ಫೇಲ್ಯೂರ್ ಅನ್ಕೊಂಡೆ ನಾನು, ತುಂಬ ಹರ್ಟ್ ಆಗಿದೆ ನನಗೆ. ಲಾಸ್ಟಿಗೆ ಸೋತು ಅಪ್ಪನ ಹತ್ರ ಮಾತಾಡುವಾಗ ಅಪ್ಪ ಹೇಳಿದರು, ಹೀಗೆ ಉಂಟು ಮಾರೆ, ನೀನು ಹೋಗು, ನಿಂಗೆ ಇಷ್ಟಿದ್ರೆ ಮಾಡು, ನಾನು ಹೇಳಿದೆ ಅಂತ ಮಾಡಬೇಡ, ನೀನು ನಿಂಗೆ ಇಷ್ಟಿದ್ರೆ ಮಾಡು, ಇಷ್ಟಿದ್ರೆ ನೋಡು ಅಂತ ಹೇಳಿದರು. ಹೋದೆ. ಅದಕ್ಕೆ ಆಯ್ಕೆಯಲ್ಲಿ ಸೋತದ್ದು. ಮತ್ತು ಒಂದು ಅದು ಯಾವ ದಾರಿ ಅಂತ ಇರ್ತದೆ. ಒಬ್ಬೊಬ್ಬ ಇದನ್ನು ಮಾಡಿದರೆ ಹೀಗೆ ಹೋಗ್ತಾನೆ ಅಂತ, ಅದು ನಾನು ಕ್ಲಿಯರಾಗಿ ಕರ್ಮದಲ್ಲಿ ನಂಬ್ತೇನೆ. ಇದ್ದ ಕಾರಣ ನಂಬ್ತೇನೆ ನಾನು. ಆದ ಕಾರಣ ಇದೇ ದಾರಿಯಲ್ಲಿ ಹೋಗಬೇಕು ಅಂತ ಆ ವಿಷಯ ನಮಗೆ. ಒಬ್ಬ ಈಗ ಆರ್ಟಿನವನಿಗೆ ಬಿಸ್ನೆಸ್ ಮಾಡಲಿಕ್ಕೆ ಬರಲಿಕ್ಕಿಲ್ಲ, ಸಮಾಜಶಾಸ್ತ್ರ ಇದ್ದವನಿಗೆ ಆರ್ಟ್ ಮಾಡಲಿಕ್ಕೆ ಬರಲಿಕ್ಕಿಲ್ಲ. ನಿಮಗೆ ಹೋಗಿ ಡ್ರಾಯಿಂಗ್ ಮಾಡಲಿಕ್ಕೆ ಅಂತ ಹೇಳಿದರೆ ಆಗೋದಿಲ್ಲ ಅದು. ಆದ ಕಾರಣ ಆಯಾ ದಾರಿಗೆ ಮುಟ್ಟಬೇಕು ಅಂತಿದ್ದದ್ದು. ಹಾಗೆ ಅಪ್ಪ ಹೇಳಿದರು ಹೋಗಿ ಮಾಡು ಅಂತ. ಅಲ್ಲಿ ನೋಡಿದೆ, ಏನೋ ಆ ದಿವಸ ನನಗೆ ನನ್ನಿಂದ ಮಾಡ್ಬೋದು ಈ ವರ್ಕ್, ನನ್ನಿಂದ ಆಗ್ತದೆ ಅಂತ ಹೇಳೋ ಒಂದು ಧೈರ್ಯ ಬಂತು ಮನಸ್ಸಿಗೆ. ಖುಷಿ ಆಯ್ತು. ಅದನ್ನು ನೋಡಿಕೊಳ್ಳೆ ಇದರಲ್ಲಿ ಈ ವರ್ಕ್ ಮಾಡಿದರೆ ರೆಸ್ಪೆಕ್ಟು ಇದೆ, ನೆಮ್ಮದಿಯೂ ಇದೆ, ಎಲ್ಲವೂ ಸಿಗುತ್ತೆ ಅಂತ ಆ ದಿವಸ ನನಗೆ ಅನಿಸಿತು. ಆದ ಕಾರಣ ಅಲ್ಲಿ ಹೋಗಿ ಜಾಯ್ನ್ ಆದೆ. 1 ವರ್ಷ ಅಲ್ಲಿ ಹೆಂಗಿದೆ ಅಂತ ಫುಲ್ ಸ್ಟ್ರಿಕ್ಟ್, ಎಲ್ಲ ಸ್ಟ್ರಿಕ್ಟ್ ಇರುತ್ತೆ. ಆದರೆ ಹುಡುಗರೊಟ್ಟಿಗೆ ಆ ಸ್ಟ್ರಿಕ್ಟ್ ಎಲ್ಲ ಕೆಲಸ ಇದೆ ಅಲ್ಲಿ ಕಾರ್ಕಳದಲ್ಲಿ. ಏನೇಂತ ಬೆಳಗಿಂದ ನೀರು ಹಿಡಿಯೋದ್ರಿಂದ ಎಲ್ಲ ಕೆಲಸ ಇದೆ ಅಲ್ಲಿ. ಸುಮ್ಮನೆ ಈಗ ನಾವಿರುವಾಗ ಅದು ತುಂಬ ಸ್ಟ್ರಿಕ್ಟ್ ಇತ್ತು. ಈಗ ಸ್ವಲ್ಪ ಸ್ಟ್ರಿಕ್ಟನ್ನು ಕಮ್ಮಿ ಮಾಡಿ ಆರಾಮ್ ಮಾಡಿದ್ದಾರೆ ಈಗ. ಅದ ಕಾರಣ ಅಲ್ಲಿ ಹೋಗಿ ಆ ಕೆಲಸವನ್ನು ಮಾಡಿದ ಕಾರಣ ಮತ್ತೆ ಈಗ ಹೊರಗೆ ಹೋದರೆ ಏನು ಸ್ಟ್ರೆಸ್ ಅನ್ನಿಸೋದಿಲ್ಲ, ಭಾರಿ ಅಂತ ಅನ್ನಿಸೋದಿಲ್ಲ. ನಮ್ಮ ಕೆಲಸ ನಾವು ಮಾಡಿಕೊಂಡು ಹೋಗ್ಬೋದು. ಅದು ಅಲ್ಲಿ ಹಾಗೆ ಮಾಡಿದ ಕಾರಣ ನಮಗೆ ಎಲ್ಲಿಗೆ ಹೋದರೂ ನಾವೊಂದು ನಮ್ಮ ಕೆಲಸ ನಾವು ಮಾಡ್ತೇವೆ, ಊಟ ಮಾಡಿಕೊಂಡು ಎಲ್ಲೋ ಕೆಲಸ ಮಾಡ್ತೇವೆ. ಬೆಳಗಿಂದ ರಾತ್ರಿ ಕೆಲಸ ಮಾಡ್ತೇವೆ, ಸಂಜೆ ಬಂದು ಊಟ ಮಾಡಿ ಚೆನ್ನಾಗಿ ಮಲ್ಕೊಳ್ತೇವೆ. ಅದು ಆ ಧೈರ್ಯ ಕಾರ್ಕಳ ಕೊಟ್ಟಿದೆ ನನಗೆ. ಅದರ ನಂತರ ಇಲ್ಲಿಗೆ ಸಾಂಪ್ರದಾಯಿಕ ಶಿಲ್ಪ ಗುರುಕುಲಕ್ಕೆ ಜಾಯ್ನ್ ಆದಮೇಲೆ ಧರ್ಮ ಅಂದರೆ ಏನು, ದೇವರಂತ ಹೇಳಿದ್ರೇನು, ದೇವಸ್ಥಾನ ಅಂತ ಹೇಳಿದ್ರೇನು, ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು, ಯಾಕೆ ದೇವಸ್ಥಾನ ನಿರ್ಮಿಸಬೇಕು, ಆ ವಿಷಯ ಆ ದೃಷ್ಟಿಯಿಂದ ಶುರುವಾದದ್ದು. ಮತ್ತು ಸ್ಟೆಪ್ ಬೈ ಸ್ಟೆಪ್ ಶೈಲಿಗಳು, ಬೇರೆ ಬೇರೆ ಇಂಡಿಯಾದ ಎಲ್ಲ ಶೈಲಿಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ ನಾವು. ಎಲ್ಲ ದೇವಸ್ಥಾನಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಇರುವ 3 ಶೈಲಿಗಳುಂಟು ನಾಗರ, ದ್ರಾವಿಡ, ವೇಸರ. ಅದರಲ್ಲಿ ಯಾವ ಟೈಪ್ಸ್ ಉಂಟು, ಎತ್ತರ, ಅಗಲ, ಆ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡ್ತೇವೆ. ಡ್ರಾಯಿಂಗ್ ಮಾಡ್ತೇವೆ, ಎಕ್ಸಾಮ್ ಬರಿತೇವೆ. ಎಕ್ಸಾಮಲ್ಲಿ ಸಹ ಅದೇ ಬರೋದು, ಡ್ರಾಯಿಂಗ್ ಮಾಡಿಕೊಂಡು ಎಕ್ಸಾಮ್ ಅದೇ. ಶಿಲ್ಪದೇ, ಮೂರ್ತಿದು, ದೇವಸ್ಥಾನದ್ದು, ಇಲ್ಲಿ ಏನೆಲ್ಲ ಕಾಣ್ತಿದೆ ಹಿಂದೆ, ಆ ವಿಷಯ ಎಲ್ಲವೂ ನಮ್ಮ ತರಗತಿ ಅಧ್ಯಯನದಲ್ಲಿ ಬರುವಂಥ. ಸುಮಂತಾಚಾರ್ಯವರೇ, ತಾವು ಈ ಒಂದು ಕಲಿಕೆಯ ನಂತರದಲ್ಲಿ ಆರಂಭದಲ್ಲಿ ನಿಮಗೆ ಅಯೋಧ್ಯೆಯ ಒಂದು ಇದು ಸಿಕ್ಕಿದೆ. ಸರಯೂ ನದಿ ತೀರದಲ್ಲಿ ಅಯೋಧ್ಯೆಯ ಒಂದು ರಾಮ ಮಂದಿರ ನಿರ್ಮಾಣ ವೈಭವದ ಮತ್ತೆ ಮರುಗಳಿಸ್ತಾ ಇದೆ. ಒಟ್ಟು ಈ ಒಂದು ಪ್ರಾಣ ಪ್ರತಿಷ್ಠಾಪನೆ ದಿನಗಣನೆ ಆರಂಭ ಆಗ್ತಾ ಇದೆ. ಸಮಸ್ತ ಹಿಂದೂ ಕೋಟಿ ಭಗವದ್ ಭಕ್ತರಿಗೆ ತಾವು ಏನು ಹೇಳ್ತೀರಿ ಅಲ್ಲಿಯ ಒಂದು ಕ್ಷೇತ್ರದ ಬಗ್ಗೆ? ಅಲ್ಲಿ ಒಂದು ಕ್ಷೇತ್ರ ಹೇಗೆ ನಿರ್ಮಾಣ ಆಗ್ತಾ ಉಂಟು ಅಂತ ಹೇಳಿದರೆ, ಯೋಗಿ ಆದಿತ್ಯನಾಥ್ ಅವರ ಮಾರ್ಗದರ್ಶನ, ಮೋದಿಯವರ ಮಾರ್ಗದರ್ಶನ, ಮತ್ತು ಅಲ್ಲಿಯ ಆಡಳಿತ ಸಮಿತಿಗಳು, ಅಯೋಧ್ಯವಾಸಿಗಳು ಮೈನ್. ಅವರು ಎಷ್ಟು ಚಂದದಲ್ಲಿ ಕೆಲಸ ಮಾಡ್ತಿದ್ದಾರೆ, ಎಷ್ಟು ಚಂದದಲ್ಲಿ ಎಲ್ಲರನ್ನೂ ಅಲ್ಲಿ ಬಂದವರನ್ನು ಪ್ರೋತ್ಸಾಹಿಸಿಕೊಂಡು, ಮತ್ತು ಅಲ್ಲಿ ಇರೋರೆಲ್ಲ ಅಯೋಧ್ಯವಾಸಿಗಳಲ್ಲ. ಈಗ ಕೆಲಸ ಮಾಡಲಿಕ್ಕೆ ಬಂದವರೆಲ್ಲ ಎಲ್ಲರೂ ಹೊರಗಿನವರು, ಅಯೋಧ್ಯವಾಸಿಗಳು ಇದ್ದಾರೆ ಮೇಯ್ನಾಗಿ. ಆದರೆ ಅವರನ್ನು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಆ ನಗರ ನಿರ್ಮಾಣದ ಕೆಲಸ ಹೇಗೆ ಆಗ್ತದೆ ಅಂತ ಹೇಳಿದರೆ, ಒಂದು ದಿನದಿಂದ ನೆಕ್ಸ್ಟ್ ಡೇ ಹೋದರೆ ಆ ಜಾಗದ ಇದೇ ಚೇಂಜ್ ಇರ್ತದೆ. ನಾನಾಗಿ ಹೋಗುವಾಗ ರೋಡೇ ಎಲ್ಲ ಇತ್ತು, ಯಾವುದು ಎಲ್ಲ ಅಗ್ದಿಟ್ಟಿದ್ರು, ಮಳೆ ಕೆಸರು ಎಲ್ಲ ಆಗಿತ್ತು. ನೆಕ್ಸ್ಟ್ ಬರುವಾಗ ಫುಲ್ ರೋಡ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ಕಂಪ್ಲೀಟ್ ಆಗಿದೆ, ಎಲ್ಲ ಪೇಂಟಿಂಗ್ ಕೊಡ್ತಾಯಿದ್ರೆ ಒಂದು ದಿನ ಚೇಂಜಸ್ ಆಗ್ತದೆ. ಅಯೋಧ್ಯೆ ಅಂತಲ್ಲ, ಇಡೀ ಉತ್ತರ ಪ್ರದೇಶದಲ್ಲೇ ಆ ವೈಭವ ಕಾಣಲಿಕ್ಕೆ ಶುರುವಾಗಿದೆ. ಈಗ ನೋಡಿ, ಉತ್ತರ ಪ್ರದೇಶ ಅಂತ ಇಡೀ ದೇಶದಲ್ಲಿ, ನಮ್ಮ ಕಡೆ ನಮ್ಮಲ್ಲಿ ಎಲ್ಲ ಕಡೆ ಆ ವೈಭವ ಕಾಣ್ತಾ ಉಂಟು. ಮತ್ತೇನು ಅಂತ ಹೇಳಿದರೆ ಪ್ರೀತಿ. ಅಲ್ಲಿ ಬರುವವರು ಜಾತಿ ನೋಡ್ತಿಲ್ಲ,
ನೀನು ಯಾವ ಜಾತಿ, ನೀನು ಬ್ರಾಹ್ಮಣನ, ನೀನು ಯಾವ ಇದು ಯಾರೂ ನೋಡ್ತಾ ಇಲ್ಲ, ನೀ ಹಿಂದುವ, ರಾಮ್ ಭಕ್ತನ, ಅದನ್ನು ಮಾತ್ರ ನೀನು ಜೈ ಜೈ ರಾಮ್ ಸೀತಾರಾಮ್ ಹೇಳ್ಕೊಂಡೆ ಎಲ್ಲ ಕೆಲಸ. ಒಟ್ಟು ಬಹಳ ಖುಷಿ ಇದೆ ನಮಗೆ ಸುಮಂತಾಚಾರ್ಯ ಅವರೇ. ಪುತ್ತೂರಿನಿಂದ ಹೋಗಿ ನೀವು ಅಯೋಧ್ಯೆಯಲ್ಲಿ ಆ ಒಂದು ರಾಮಲಲ್ಲ ವಿಗ್ರಹದ ಕೆತ್ತನೆ ಆಗಿರ್ಬೋದು, ಪೀಠದ ಕೆತ್ತನೆ ಆಗಿರ್ಬೋದು, ಅಲ್ಲಿ ತೊಡಗಿಸಿಕೊಂಡಿದ್ದೀರಾ. ನಮಗೂ ಬಹಳಷ್ಟು ಹೆಮ್ಮೆ ಇದೆ, ಪುತ್ತೂರುಗಾರಾಗಿದ್ದುಕೊಂಡು ನಮಗೂ ಬಹಳ ಹೆಮ್ಮೆ ಇದೆ. ಆಗಲಿ, ಇನ್ನಷ್ಟು ದೇವಸ್ಥಾನದ ದೇವರ ಕಾರ್ಯವನ್ನು ನಡೆಸುವಂತಹ ಶಕ್ತಿ ತಮ್ಮೆಲ್ಲರೂ ಕೂಡ ಬರಲಿ ಅಂತ ನಾವು ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಸುಮಂತಾಚಾರ್ಯ, ಧನ್ಯವಾದಗಳು. ಅದರ ಜೊತೆಗೆ ನಮ್ಮ ಜೊತೆಗೆ ಈಗ ಇಂತಹ ಓರ್ವ ಶಿಲ್ಪಿಯನ್ನು, ಮಗನನ್ನು ಜನ್ಮವನ್ನು ಕೊಟ್ಟಂತಹ ತಂದೆ ಸುರೇಂದ್ರ ಆಚಾರ್ಯರು ನಮ್ಮ ಜೊತೆಗಿದ್ದಾರೆ. ಅವರು ಮಗನ ಈ ಒಂದು ಕಾರ್ಯದ ಬಗ್ಗೆ ಅವರೇನು ಅನಿಸ್ತಾಳೆ ಕೇಳೋಣ. ನಮಸ್ತೆ, ಏನು ಅನಿಸ್ತಾ ಇದೆ ತಮಗೆ ನಮ್ಮ ಮಗನ ಒಂದು? ತುಂಬ ಖುಷಿ ಇದೆ. ನಾವು ಸಂಘದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇದರಿಂದ ಬೆಳೆದವರು. ನಾನು ಬಾಲ್ಯದಲ್ಲಿ ಹರಡಿಯಲ್ಲಿ ಇದ್ದೆ, ಬುಡವಾರಲ್ಲಿ. ಆವಾಗ ನಮಗೆ ಸಂಘದ ಶಿಕ್ಷಣ ಆರಾಡಿ ಬುಳುವಾರು ಇಲ್ಲೇ ನಡೀತಾ ಇತ್ತು. ನಂತರ ನಮ್ಮ ಒಬ್ಬರು ಈಗ ಇವರಿಲ್ಲ, ಹರೀಶು ಅಂತ ಹೇಳಿದರು, ಅವರಿಗೆ ಇಲ್ಲ ಆರಾಡಿಯಲ್ಲಿ ಹರೀಶ್ ಅಂತೇಳಿ, ಅವರು ನಮಗೆ ಶಿಕ್ಷಕ ಆಗಿದ್ದರು. ಮತ್ತು ನಮಗೆ ಬೇರೆ ಪ್ರೇಮಚಂದ್ರಣ್ಣ, ಶಿವಾಜಿ ಅರಡಿ ಆ ಸೈಡ್ ಇದ್ದರು. ಆವಾಗೆಲ್ಲ ನಾವು ಸಂಘದ ಇರಲಿ, ಸಂಜೆ ಆಗುವಾಗ ಸಂಘ, ಇಲ್ಲರ ಬೆಳಿಗ್ಗೆ ಶಾಖೆ ಇದ್ದೇವೆ. ನಂತರ ನನ್ನ ಶಾಲೆ ಕಲಿಕೆ ಬುಳುವಾರ ಶಾಲೆಯಲ್ಲಿ ಕಲಿತೆ. ನಂತರ ಸಂಘದ ಸಂಪರ್ಕದಲ್ಲೇ ಇದ್ದೆ. ಆಗ ಈ ಅಯೋಧ್ಯೆ ಇದು ಬಂತು. ಆವಾಗ ನಾನು ಪುತ್ತೂರಿನ ಕರುಣಾಕರ್ ಪೈಗಳಲ್ಲಿ ಇದೊಂದು ಕೆಲಸ ಮಾಡ್ತಾಯಿದ್ದೆ, ಲೈಟಿಂಗಿನ. ಅದೇ ಎಲ್ಲ ಬೈಠಕಿಗಳಿಗೆ ಹೋಗೋದುಂಟು. ಆಗ ನಮಗೆ 92ರಲ್ಲಿ ಹೋಗುವಂಥ, ಡಿಸೆಂಬರಿಗೆ ಹೋಗುವಂಥ ಅವಕಾಶ ಬಂತು. ಸೀತಾರಾಮ್ ಕೆದ್ಲಾಯರು ಅಂತೇಳಿ ಆ ದಿವಸ ಬೈಠಕ್ ವಿಶ್ವ ಹಿಂದೂ ಪರಿಷತ್ ಇದರಲ್ಲಿ ತೊಗೊಂಡಿದ್ರು. ಅವರು ಕೆಲರನ್ನು ಹೇಳಿದ್ರು ಯಾರೆಲ್ಲ ಹೋಗ್ತೀರಿ ಅಂತ. ಹಾಗೆ ನಾವು ಸಹ ಹೊರಟೆವು. ಆದರೆ ನನಗೆ ಮನೇಲಿ ಹೇಳುವ ಧೈರ್ಯ ಎಲ್ಲ ಆಯಿತು. ಆಗ ಹರೀಶ್ ಅವರು ನಮ್ಮ ಶಿಕ್ಷಕರ ಹತ್ರ ಹೇಳಿ, ಮನೆಯಲ್ಲಿ ಹೇಳಿ, ತಾಯಿ ಹತ್ರ ಹೇಳಿ, ಆವಾಗ ನಮ್ಮಲ್ಲಿ ರೇಡಿಯೋ ಇತ್ತು, ನ್ಯೂಸ್ಗಳೆಲ್ಲ ಬರ್ತಾಯಿತ್ತು ಮೊದಲಿನ 90ರದ್ದೆಲ್ಲ. ಆಗೆಲ್ಲ ಗಲಾಟೆ ಅಂತೇಳಿ ನಮ್ಮನ್ನು ತಾಯಿ ಹೇಳಿದರು, ಹೋದಾನು ಅಂತೇಳಿ. ಹಾಗೆ ತಾಯಿ ಹತ್ರ ಹರೀಶ್ರು ಮಾತಾಡಿ ನಾವು ಅಯೋಧ್ಯೆಗೆ ಹೋಗಿದ್ದೇವೆ. ನಂದು ಸೆಕೆಂಡ್ ಬ್ಯಾಚ್. ರಾಜೇಶ್ ಬಣ್ಣವರು, ಸುರೇಂದ್ರ ಹೆಗಡೆ ಅವರು, ಬಾಕಿಯವರೆಲ್ಲ ಅವರು ಮೊದಲು ಹೋಗಿದ್ದಾರೆ. ನಂದು ಸೆಕೆಂಡ್ ಬ್ಯಾಚಿನಲ್ಲಿ ನಾವು ಓದೋದು. ನಮ್ಮೊಟ್ಟಿಗೆ ನಾವು ಟ್ರೈನಲ್ಲಿ ಹೋಗುವ ನಂತರ ನಾವು ಒಂದೊಂದು ಬ್ಯಾಚ್ ಕಾಸರಗೋಡಿನವರು ಅವರು ಇವರಿಂದ ಸೇರಿಕೊಂಡು ಅಯೋಧ್ಯೆಯ ಕರಸೇವೆಯನ್ನು ಮಾಡಿದ್ದೇವೆ. ತೃಪ್ತಿ ಉಂಟು. ಆದರೆ ನಮ್ಮ ಈ ಒಂದು ಜನರೇಷನ್ನಲ್ಲಿ ಈಗ ನೋಡಲಿಕ್ಕೆ ಒಂದು 20 ವರ್ಷ ಎಲ್ಲ ಹೋಗ್ತಿತ್ತು. ಆಗ ನಾವು ಇನ್ನೊಂದು 70-80 ವರ್ಷ ಆಗ್ತಿತ್ತು. ಆದರೆ ನಮ್ಮ ಈ ಪ್ರಾಯದಲ್ಲಿ ನನಗೆ 60 ವರ್ಷ. ನೀವು ಎಣಿಸಿದ್ರಾ ಇದನ್ನು ರಾಮ ಮಂದಿರ ನಿರ್ಮಾಣ ಆಗ್ಬೋದು ನನ್ನ ಜೀವಿತಾವಧಿಯಲ್ಲಿ ಅಂತ? ಹಾಗೆ ನೆನೆಸಲಿಲ್ಲ. ಆದರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಸಂಘ ಏನು ನಿರ್ಧಾರ ತಗೊಂಡ್ರೆ ಆ ನಿರ್ಧಾರ 100ಕ್ಕೆ 100 ಆಗ್ತದೆ. ಯಾಕಂತ ಹೇಳಿದರೆ ಕರಸೇವಕರು ಪುತ್ತೂರಿನಿಂದ, ಎಲ್ಲವೂ ಪುತ್ತೂರಿನಿಂದ. ಇವತ್ತು ನಮ್ಮ ಪಂಚವಟಿ ಇದ್ದರೆ ಪಂಚವಟಿಯಲ್ಲಿ ನಡೆದಂಥ ಎಲ್ಲ ಬೈಠಕುಗಳಿರ್ಬೋದು, ಅಥವಾ ಹಿರಿಯರ ಏನೊಂದು ಕಲ್ಪನೆಗಳಿರ್ಬೋದು, ಅದೆಲ್ಲವೂ ಸಾಕಾರಗೊಂಡಿದೆ. ಅದಕ್ಕೆ ನಮಗೊಂದು ಹೆಮ್ಮೆಯ ವಿಷಯ. ಅದಕ್ಕೆ ತಕ್ಕಂತೆ ನಮಗೆ ಒಂದು ದೇಶಕ್ಕೆ ಒಂದು ಪ್ರಧಾನಿಯನ್ನು ಮೋದಿಯವರು ಬಂದಿದ್ದಾರೆ. ಹಾಗೆ ನಾವು ಆ ಕರಸೇವೆ ಇದರಲ್ಲಿ ಕಲ್ಯಾಣ್ ಸಿಂಗಿನ ಇದು ಇತ್ತು, ಅದರ ಮೊದಲು ಮುಲಾಯಂ ಸಿಂಗಿನ ಇತ್ತು. ಆವಾಗ ತುಂಬ ಕಷ್ಟಪಟ್ಟಿದ್ದಾರೆ. ಈಗ ರಾಜೇಶ್ ಬಣ್ಣವ್ರನ್ನವ್ರ ಹತ್ರ ಎಲ್ಲ ಕೇಳಿದರೆ ಗೊತ್ತಾಗ್ತದೆ. ಅವರೆಲ್ಲ ನಮಗೆ ಸಾಧ್ಯ, ನಮಗೆ ಬರುವಾಗ ತುಂಬ ಕಷ್ಟ ಆಗಿದೆ, ಹೋಗುವ ಅಲ್ಲಿ ಕೆಲವು ಕಡೆಯಲ್ಲಿ ಇದೆಲ್ಲ ಆಗಿದೆ. ಅಲ್ಲದೆ ಬಾಕಿ ವಿಷಯದಲ್ಲಿ ನಾವು ಸಂತೃಪ್ತರು ಅಲ್ಲಿ ಹೋದವರಲ್ಲಿ. ಹಾಗೆ ಬೇರೆಲ್ಲ ತುಂಬ ಕಷ್ಟಪಟ್ಟವರಿದ್ದಾರೆ, ಪೆಟ್ಟುದಿಂದ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಯ ವಿಷಯದಲ್ಲಿ ನಾನು ನೋಡಿಕೊಂಡ ವಿಷಯ ಅಂತ ಹೇಳಿದರೆ, ಒಂದು ಬೆಳಿಗ್ಗೆ ಹೊತ್ತಿಗೆ ಒಂದು ಲಾರಿಯಲ್ಲಿ ಬಿಸ್ಕೆಟ್ಗಳನ್ನು ತಂದು ಚೆಲ್ಲಿದರು ಮಾರ್ಗಕ್ಕೆ, ಬಾಕ್ಸ್ ಬಿತ್ತು. ಆವಾಗ ಕರಸೇವಕರೆಲ್ಲರೂ ಅಲ್ಲಿ ಅದನ್ನು ತೆಗೆದುಕೊಂತ ಹೋದರು. ಆದರೆ ಅದರ ಹಾಗೆ ಇರಲಿಲ್ಲ. ಅದು ವಿಷಯ ಏನು ಅಂತ ಹೇಳಿದರೆ, ಕರಸೇವಕರಿಗೆ ತಿನ್ನಲಿಕ್ಕಿಲ್ಲದೆ ಪರದಾಡ್ತಾ ಇದ್ದಾರೆ ಅಂತ ಮೆಸೇಜ್ ದೇಶಕ್ಕೆ ಹೋಗಬೇಕು ಅಂತ ಹೇಳುವಂಥದ್ದನ್ನು ಮಾಡ್ತಾಯಿದ್ರು. ಅದನ್ನು ಒಬ್ಬ ಕರಸೇವಕ ನೋಡಿ ಆ ಕ್ಯಾಮರಾ, ಈಗ ಸಣ್ಣ ಸಣ್ಣ ವಿಡಿಯೋ ಕ್ಯಾಮರಾ, ಆವಾಗ ದೊಡ್ಡದಿತ್ತು, ಅದನ್ನು ಮೇಲೆ ಇದು ಮಾಳಿಗೆಯಿಂದ ಹೊಡೆದಾಕಿದ್ದಾರೆ ಕರಸೇವಕರು. ಯಾಕಂತ ಹೇಳಿದರೆ ಅಲ್ಲಿ ಏನು ತೊಂದರೆ ಇಲ್ಲ, ಇದು ಊಟಕ್ಕೆ ಏನು ತೊಂದರೆ ಇಲ್ಲ. ಅಲ್ಲಿಯ ಎಲ್ಲರೂ ರಾತ್ರಿ ಹೋದರೆ ಯಾವ ಮನೇಲಿ ಚಹಾ ಕೊಡ್ತಾಯಿದ್ರು. ಮೆಸೇಜು ಬೇರೆ ಹೋಗಬೇಕು ಅಂತ. ಅಲ್ಲಿ ತಿನ್ನಲಿಕ್ಕಿಲ್ಲದೆ ಕಷ್ಟಪಡ್ತಾ ಇದ್ದಾರೆ. ಏನಾಗಲಿಲ್ಲ, ಇವತ್ತಿಗೂ ಏನಾಗೋದಿಲ್ಲ. ಇನ್ನು ಮುಂದೆ ಆಗುವಂಥ ಮೋದಿಯವರ ಕಾರ್ಯದಲ್ಲಿ ಎಲ್ಲವೂ ಆಗ್ತದೆ ನಮಗಿದೆ. ನಾವು ಆದರೆ ಈ ಜನ್ರೇಷನಿಗೆ, ನನ್ನ ಮಗನಿಗೆ ಆ ಒಂದು ಭಾಗ್ಯ ಸಿಕ್ಕಿತು, ಅಳಿಲು ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿತು. ಅದು ಸಂತೋಷ ಅಷ್ಟೇ. ಸಂಘದಲ್ಲಿ ದುಡ್ದದಕ್ಕೆ ನಮಗೊಂದು ದೇವರು ಇಷ್ಟ ಅದಲ್ಲದೆ ಇವತ್ತಿನ ದಿನದಲ್ಲಿ ಮಾಲಿಂಗೇಶ್ವರನ ದೇವರ ಪ್ರಸಾದ ಕೊಟ್ಟಿದ್ದಾರೆ. ತುಂಬ ಸಂತೋಷ. ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಕರಸೇವಕ, ಈಗಿರುವ ಕರಸೇವಕರಿಗೆ ಮತ್ತು ಆ ಕರಸೇವಕ್ಕೆ ಬಂದು ಕೆಲವು ವ್ರತ ಪಟ್ಟಿದ್ದಾರೆ ಅವರೆಲ್ಲರಿಗೂ ಆ ಮಾಲಿಂಗೇಶ್ವರನು
ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತೇಳಿ ದೇವರ ಹತ್ರ ಬೇಡಿಕೊಳ್ತಾರೆ. ಧನ್ಯವಾದಗಳು ಸರ್. ಇದು ಪುತ್ತೂರಿನ ಓರ್ವ ಪ್ರತಿಭಾನ್ವಿತ ಶಿಲ್ಪಿ ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹ ಮತ್ತು ಆ ಒಂದು ಪೀಠದ ಒಂದು ಕೆತ್ತನೆಯಲ್ಲಿ ತೊಡಗಿಸಿಕೊಂಡಿರುವುದು ಸುಮಂತಾಚಾರ್ಯ ಮತ್ತು ಅವರ ತಂದೆ ಸುರೇಂದ್ರಾಚಾರ್ಯ ಜೊತೆಗೆ ನಾವು ಸುದ್ದಿ ನಡೆಸಿರುವಂತಹ ಮಾತುಕತೆ. ಸುಧಾಕರ್ ಪಡೀಲ್ ಮತ್ತು ಲೋಕೇಶ್ ಬನ್ನೂರ್ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್ ಪುತ್ತೂರು. ನಾವು ಅಯೋಧ್ಯೆಯಲ್ಲಿ ಇಳಿದಾಗ ಎಲ್ಲೆಲ್ಲೂ ಜನಗಳ ರಾಶಿ. ಅಯೋಧ್ಯೆಗೆ ಹೋದವರು ಹಿಂದೆ ಬರುವಂತಹ ವಿಶ್ವಾಸ ಆ ಸಂದರ್ಭದಲ್ಲಿ ಇರಲಿಲ್ಲ. ನೂರಾರು ಮಂದಿ ಕರಸೇವಕರನ್ನು ಮಿಂದು ಸರಯೂ ನದಿಗೆ ಎಸೆದಂತಹ ಉದಾಹರಣೆಗಳು ಆಗ ಎಲ್ಲ ಜನರ ಮನಸ್ಸಲ್ಲಿ ಒಂದು ಭಯವನ್ನು ಮೂಡಿಸಿತ್ತು. ನಮ್ಮ ಕಣ್ಣೆದುರೇ ನಮಗೆ ರಾಜ್ಯದ ಉಂಟು. ನಮಗೆ ಹಿಂದಿನ ದಿವಸ ಸೂಚನೆ ಬಂತು. ಸುಮಾರು 10 ಗಂಟೆ ಹೋಗುವಾಗ ನಮಗೆ ಎಲ್ರಿಗೂ ದೂರದಿಂದ ಕಂಡಿತು. ಒಬ್ಬರಲ್ಲಿ ಅಯೋಧ್ಯೆಯ ಗುಂಬಜಿನ ಮೇಲೆ ಏರುವಂಥದ್ದು, ಧ್ವಜ ಹಾರಿಸಿದರು. ಅಷ್ಟಾದ ಬಳಿಕ ಸುತ್ತಮುತ್ತಲಿನ ಎಲ್ಲರೂ ಅಲ್ಲಿ ತಡಬೇರಿತ್ತು. ಎಲ್ಲವನ್ನು ಮುರಿದು ಕೈಗೆ ಸಿಕ್ಕಿದ ಆಯುಧಗಳಿಂದ, ಕೈಯಿಂದ, ಕಲ್ಲಿನಿಂದ, ಹಾರೆಯಿಂದ ಯಾವುದೆಲ್ಲ ನಮಗೆ ಸ್ಪಷ್ಟ ಕಾಣ್ತಿಲ್ಲ, ಎಲ್ಲ ಕಡೆಗಳಿಂದ ಅಲ್ಲಿ ಅಗೀಲಿಕ್ಕೆ ಆರಂಭ ಮಾಡಿದರು. ಅದು ಸಂಪೂರ್ಣವಾಗಿ ನೆಲಸಮಾಧಿ ಆಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಎಲ್ಲ ರೀತಿಯ ತಯಾರಿಗಳಾಗ್ತಾ ಇದೆ. ಇಡೀ ಅಯೋಧ್ಯೆ ನಳನಳಿಸ್ತಾ ಇದೆ. ಅಯೋಧ್ಯೆಯ ಒಳಭಾಗದಲ್ಲಿ ಬಾಲರಾಮನ ವಿಗ್ರಹದ ಕೆತ್ತನೆ ಪೂರ್ಣಗೊಂಡಿದ್ದು, ಆ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠೆಯಾಗಿ ಪ್ರತಿಷ್ಠಾಪನೆಯೊಂದೇ ಬಾಕಿ ಇರುವಂಥದ್ದು. ಜನವರಿ 22ನೇ ತಾರೀಕು ಎಲ್ಲ ಪುಣ್ಯ ಕಾರ್ಯಗಳು ನಡೆಯಲಿಕ್ಕಿದೆ. ಬಹಳಷ್ಟು ಹಿಂದೂ ಭಕ್ತರ ಕಾತುರಗಳಿಗೆ ಜನವರಿ 22ರಂದು ತೆರೆ ಬೀಳಲಿಕ್ಕಿದೆ. ರಾಮ ಮಂದಿರದ ಉದ್ಘಾಟನೆ ಆಗಲಿಕ್ಕಿದೆ. ಬಾಲರಾಮ ಎಲ್ಲರಿಗೂ ಕೂಡ ದರ್ಶನವನ್ನು ನೀಡಲಿಕ್ಕಿದ್ದಾನೆ. ಆದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಬೇಕು ಅನ್ನುವಂಥ ಹೋರಾಟ ಬಹಳ ಹಿಂದಿನದ್ದು, ಬಹಳ ದೊಡ್ಡ ಮಟ್ಟಿನ ಹೋರಾಟ. ಅದರಲ್ಲಿ 1990ರ ದಶಕದಲ್ಲಿ ಬಹುದೊಡ್ಡ ಹೋರಾಟವನ್ನು ಸಂಘಟಿಸಿರುವ ಬೆಳ್ತಂಗಡಿ ತಾಲೂಕಿನ ಹಲವು ನಾಯಕರುಗಳಲ್ಲಿ, ಹಲವು ಕಾರ್ಯಕರ್ತರುಗಳಲ್ಲಿ ಒಬ್ಬರು ವಾಸುದೇವರಾವ್ ಕಕ್ಕೆನೆಜ್ಜಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಉದ್ಘಾಟನೆಗೊಳ್ಳಲಿಕ್ಕೆ ಸಜ್ಜಾಗಿದೆ, ಏನು ಹೇಳ್ತೀರಿ? ಖಂಡಿತ ನಮ್ಮ ಜೀವಮಾನದಲ್ಲಿ ಒದಗಿದಂತಹ ಒಂದು ಯೋಗ ಅಂತ ನಾವು ಈ ಸಂದರ್ಭದಲ್ಲಿ ಖಂಡಿತ ಹೇಳಬೇಕು. ಬಹುಶಃ ನಾವು ಈ ಭೂಮಿಗೆ ಬಂದದ್ದೇ ಸಾರ್ಥಕ ಅನ್ನುವಂಥ ಒಂದು ಮನೋಭಾವನೆ ನಮ್ಮ ಮನಸ್ಸಲ್ಲಿ ಮೂಡ್ತಾ ಉಂಟು. ಅದಕ್ಕೆ ಶಬ್ದಗಳೇ ಇಲ್ಲ ಅಂತ. ಆ ಒಂದು ವಿಚಾರಕ್ಕೆ, ಅದರೆಲ್ಲ ಆ ಒಂದು ಕಾರ್ಯಕ್ರಮದಿಂದ ಆಗುವಂಥ ಸಂತೋಷಕ್ಕೆ ಪಾರವೇ ಇಲ್ಲ. ಅದು ಅನಿರ್ವಚನೀಯ ಅಂತ ಹೇಳ್ತಾರೆ. ನಮಗೆ ಶಬ್ದಗಳೇ ಸಿಲುಕುವುದಿಲ್ಲ. ಅಯೋಧ್ಯೆಯ ರಾಮ ಮಂದಿರ ಯಾವಾಗ ಆಗುತ್ತೆ ಅಂತ ಒಂದು ಪ್ರಶ್ನೆ ಇತ್ತು. ಇವಾಗ ಆಗ್ತಾ ಇದೆ. 1990ರ ದಶಕ, 85ರ ನಂತರದ ಆ ದಿನಗಳು ಹೇಗೆ ನೀವೆಲ್ಲ ಸಂಘಟನಾತ್ಮಕವಾಗಿ ಅಯೋಧ್ಯೆಗೆ ಹೋಗಿದ್ದು ಹೇಗೆ? ಅಯೋಧ್ಯೆಗೆ ಹೋಗಲಿಕ್ಕೆ ಕಾರಣ ಆಗಿದ್ದೇನು? 1992ರಲ್ಲಿ ನಾವು ಅಯೋಧ್ಯೆಗೆ ಹೋದದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಕಲ್ಲಡ್ಕ ಪ್ರಭಾಕರ ಭಟ್ರು ಒಂದು ಉಜಿರೆಯಲ್ಲಿ ಬೈಠಕ್ ಮಾಡಿದರು. ಆ ಬೈಠಕಲ್ಲಿ ನೂರಾರು ಮಂದಿ, ಬಹಳಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದರು. ಆ ಸಂದರ್ಭದಲ್ಲಿ ಅವರ ಒಂದು ಮಾತಿನ ಓಗದಿಂದ ನಾವು ಸ್ಫೂರ್ತಿಗೊಂಡು, ಬಹುಶಃ ನಾವು ಮನೆಯ ಒಪ್ಪಿಗೆ ಇಲ್ಲದೆ ಮನೆಯವರನ್ನು ವಿರೋಧವನ್ನು ಎದುರಿಸಿ ನಾವು ಅಯೋಧ್ಯೆಗೆ ಹೋಗುವುದು ಅಂತ ನಾವು ತೀರ್ಮಾನ ಮಾಡಿದೆವು. ಓಕೆ, ಮನೆಯವರ ವಿರೋಧದ ನಡುವೆ ಅಯೋಧ್ಯೆಗೆ ಹೋದ್ರಿ, ಹೇಗಿತ್ತಲ್ಲ ಪರಿಸ್ಥಿತಿ? ಅವರ ಒಪ್ಪಿಗೆ ಕೇಳ್ತಿದ್ರೆ ಅವರಿಗೆ ಒಪ್ಪಿಗೆ ಕೊಡುವುದಿಲ್ಲ ಅಂತ ನಮಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ನಾವು ಹೊರಡುವಾಗ ಅವರಲ್ಲಿ ಹೇಳಿದ್ದು ನಾವು ಅಯೋಧ್ಯೆಗೆ ಹೋಗುವವರು ಅಂತ ಹೇಳಿದರು. ಅಡ್ಡಿ ಮಾಡಿದರು, ಕಣ್ಣೀರು ಹಾಕಿದರು. ಅಂದರೆ ಅಯೋಧ್ಯೆಗೆ ಹೋದವರು ಹಿಂದೆ ಬರುವಂತಹ ವಿಶ್ವಾಸ ಆ ಸಂದರ್ಭದಲ್ಲಿ ಇರಲಿಲ್ಲ. ಅದಕ್ಕಿಂತ ಹಿಂದಿನ ಬಾರಿ ಮುಲಾಯಂ ಸಿಂಗ್ ಯಾದವರು ನೂರಾರು ಮಂದಿ ಕರಸೇವಕರನ್ನು ಮುಂದು ಸರಯೂ ನದಿಗೆ ಎಸೆದಂತಹ ಉದಾಹರಣೆಗಳು ಆಗ ಎಲ್ಲ ಜನರ ಮನಸ್ಸಲ್ಲಿ ಒಂದು ಭಯವನ್ನು ಮೂಡಿಸಿತ್ತು. ನಿಮ್ಮಲ್ಲಿ ಯಾರು ನಿಮಗೆ ತುಂಬ ಅಡ್ಡಿ ಮಾಡಿಸಿದ್ಯಾರು? ನಮ್ಗೆ ಯಾರು ಅಡ್ಡು ಮಾಡಲಿಲ್ಲ. ಅಂದರೆ ಮನೆಯವರು ನಮ್ಮ ಮೇಲೆ ಪ್ರೀತಿಯಿಂದ, ನೀವು ಯಾರು ಮನೆಯಲ್ಲಿ? ತಂದೆ, ಮುಖ್ಯವಾಗಿ ನಮ್ಮ ತಂದೆಯವರು, ಅಂದರೆ ಸದುದ್ದೇಶಕ್ಕಾಗಿ. ಅಂದರೆ ಅಲ್ಲಿ ಹೋದರೆ ನಮ್ಮ ಮೇಲಿನ ಪ್ರೀತಿಯಿಂದ ಅವರು ಹೋಗಬಾರ್ದು ಅಂತ ಒಂದು ನಿಲುವು ಅವರದಿತ್ತು. ತಂದೆ ಮತ್ತೆ? ಹೌದು, ತಂದೆ, ತಾಯಂದರು, ಮನೆಯವರೆಲ್ಲ ಅವರದ್ದೆಲ್ಲ ಸ್ವಲ್ಪ ಮದುವೆ ಆಗಿದ್ದಾಗ? ಹೌದು, ಮದುವೆ ಆಗಿತ್ತು. ಮಡದಿ ಏನಂದಿದ್ರು? ಅವರು ಕೂಡ ಅದಕ್ಕೆ ಸಮ್ಮತಿ ಇರಲಿಲ್ಲ. ಮನಪು ಅಂದರೆ ಭಯದಿಂದ ಅಯೋಧ್ಯೆಗೆ ಹೋದರೆ ಹಿಂದಿರುಗಿ ಬರುವುದಿಲ್ಲ ಎಂಬ ಭಾವನೆ ಆಗ ದಟ್ಟವಾಗಿತ್ತು. ಹಾಗಾಗಿ ಅವರೊಂದು ರೀತಿಯಲ್ಲಿ ಅಡ್ಡಿ ಮಾಡಿದರು. ಓಕೆ, ಹೇಗೆ ಹೊರಟರು ಇಲ್ಲಿಂದ? ನಾವಿಲ್ಲಿಂದ ಹೊರಡುವಾಗ ನಮಗೆ ಹಿಂದಿನ ದಿವಸ ಸಂಘನಿಕೇತನಕ್ಕೆ ಯಾರೆಲ್ಲ ಅಯೋಧ್ಯೆಗೆ ಹೋಗುವವರು ಅವರೆಲ್ಲರನ್ನು ಸಂಘನಿಕೇತನಕ್ಕೆ ಬರಲಿಕ್ಕೆ ಹೇಳಿದರು. ಅಲ್ಲಿ ರಾತ್ರಿಯ ಸೂಚನೆಗಳನ್ನು ಕೊಟ್ಟಿದ್ದರು. ಆನಂತರ ಊಟ ಉಪಹಾರದ ವ್ಯವಸ್ಥೆ ಇತ್ತು. ನಾವು ಬೆಳಿಗ್ಗೆ, ನನಗೆ ನೆನಪಾಗ್ತಾ ಇಲ್ಲ, ಅಂತೂ ಬೆಳಿಗ್ಗೆ ನಾವು ಬೇಗನೆ ಮಂಗಳೂರಿನಿಂದ ರೈಲಲ್ಲಿ ಎಲ್ಲರೂ ಸಾಮೂಹಿಕವಾಗಿ ಅಯೋಧ್ಯೆಗೆ ಹೋದೆವು. ಓಕೆ, ಅಯೋಧ್ಯೆಯ ನೆಲದಲ್ಲಿ ಇಳಿದ ನಂತರದ ಕ್ಷಣಗಳು?
ಅದು ಅದ್ಭುತ ಅಂತ ನಮಗೆ ಎಲ್ಲವೂ ನೆನಪಾಗ್ತಿಲ್ಲ ಈ ಸಂದರ್ಭದಲ್ಲಿ. ಆದರೆ ಒಂದು ನೆನಪಾಗುವಂಥದ್ದು, ಹೋದಾಗ ರೈಲಲ್ಲಿ ಪೂರ್ತಿ ಜನಗಳು, ನಮಗೆ ಭಾಷೆಯೂ ಗೊತ್ತಿಲ್ಲ, ನಾವು ಅದರ ವಿಚಾರಗಳು ಏನು ಗೊತ್ತಿಲ್ಲ. ಅಲ್ಲಿ ಹೋಗಿ ಇಳಿದಾಗ ಬಹುಶಃ 2 ದಿವಸ ದಾಟಿರಬಹುದು ನನ್ನ ಒಂದು ಕಲ್ಪನೆ. 2 ಅಥವಾ 3 ದಿವಸಗಳ ನಂತರ ನಾವು ಅಲ್ಲಿ ಇಳಿದಾಗ, ನಾವು ಅಯೋಧ್ಯೆಯಲ್ಲಿ ಇಳಿದಾಗ ಎಲ್ಲೆಲ್ಲೂ ಜನಗಳ ರಾಶಿ. ನಾವು ಎಲ್ಲಿ ಮಲಗುವುದು, ನಮಗೆ ಟಾಯ್ಲೆಟ್ನ ವ್ಯವಸ್ಥೆ ಏನು, ಯಾವುದೂ ನಮಗೆ ಗೊತ್ತಿರಲಿಲ್ಲ. ಆದರೆ ಕರ್ನಾಟಕದಿಂದ ಅದಕ್ಕಾಗಿ ಒಂದು ಪ್ರತ್ಯೇಕ ವ್ಯವಸ್ಥೆ ಮಾಡಿದರು. ಹಾಗಾಗಿ ನಾವು ಪರಸ್ಪರ ಸಂಪರ್ಕ ಮಾಡಿಕೊಂಡು ಅಲ್ಲಿ ಮತ್ತೆ ನಾವು 18 ದಿವಸಗಳ ಕಾಲ ಅಲ್ಲಿದ್ದೆವು. ಆದರೆ ನಮಗೇನು ಮತ್ತೆ ಅದು ಹೊಂದಿಕೆ ಆಗ್ತಾ ಹೋಯಿತು. ದಿನಾಲೂ ನಾವು ರಾಮ ಮಂದಿರಕ್ಕೆ, ರಾಮನ ದರ್ಶನಕ್ಕೆ ಹೋಗ್ತಿದ್ದೆವು. ಅಲ್ಲಿ ಭಜನಾ ಕಾರ್ಯಕ್ರಮಗಳಲ್ಲಿ ಆಗ್ತಿದ್ದದ್ದು ನನ್ನ ನೆನಪಲ್ಲಿದೆ. ಮತ್ತು ನಾವು ಇಡೀ ಅಯೋಧ್ಯೆಯ ಪರಿಸರದಲ್ಲಿ ಎಲ್ಲ ಕಡೆಗಳಿಗೆ ನಾವು ತಿರುಗಾಡಿದ್ದು ನಮಗೆ ಒಂದು ಹೆಮ್ಮೆಯ ವಿಷಯ. ರಾಮ ಮಂದಿರ ಉಂಟು, ಲಕ್ಷ್ಮಣ ಮಂದಿರ ಉಂಟು, ರಾಮಾಯಣದಲ್ಲಿ ಬರುವಂಥ ಯಾವುದೆಲ್ಲ ಪಾತ್ರಗಳುಂಟು ಅದರ ಹೆಸರಲ್ಲಿ ಅಲ್ಲೆಲ್ಲ ಬೇರೆ ಬೇರೆ ರೀತಿಯ ಮಂದಿರಗಳುಂಟು. ಸರಯೂ ನದಿಗೆ ಹೋಗಿದ್ದೆವು, ನಾವು ದಿನ ಹೋಗ್ತಿದ್ದೆವು. ಅಲ್ಲಿ ಹೋಗಿ ಸ್ನಾನ ಮಾಡಿ ಆ ಸರಯೂ ನದಿಯನ್ನು ಕಂಡಾಗ ನಮ್ಮ ಮೈಗೆ ರೋಮಾಂಚನವಾಗ್ತಿತ್ತು. ಅದರ ಮಧ್ಯೆ ಇನ್ನೊಂದು ವಿಶೇಷ ಹೇಳಿದರೆ, ಇಡೀ ಅಯೋಧ್ಯೆಯಲ್ಲಿ ಎಲ್ಲಿ ನೋಡಿದರೂ ಬಿಲ್ಲುಪತ್ರೆಯ ಮರಗಳು. ಅದೊಂದು ವಿಶೇಷ. ಅಂದರೆ ಅದೇನೊಂದು ಸಂಬಂಧ, ಈಶ್ವರನಿಗೂ ರಾಮನಿಗೂ ಸಂಬಂಧ ಅಂತ ಹೇಳ್ತಾರಲ್ಲ, ಆ ದೃಷ್ಟಿಯಿಂದ ಇರ್ಬೋದು. ಇನ್ನೊಂದು ಬಹಳ ನಾವು ಗಮನಿಸುವಂಥದ್ದು, ಅಯೋಧ್ಯೆಯಲ್ಲಿ ನಾವು ಮಾರ್ಗದಲ್ಲಿ 100 ಮಂದಿ 1000 ಮಂದಿ ಹೋಗುವಾಗ ನಮಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಮಂಗಗಳಿದ್ದವು ಮಾರ್ಗದಲ್ಲಿ. ನಮ್ಮಲ್ಲಿರುವ ವಸ್ತುಗಳನ್ನು ಅವರು ಹೇಳ್ಕೊಂಡು ಹೋಗುವಂಥದ್ದು, ಅದೆಲ್ಲ ನಾವು ಮರೆಯಲಾಗದಂಥ ಒಂದು ದೃಶ್ಯಗಳು. ನೀವು ಯಾರೆಲ್ಲ ಹೋದ್ದು ಈಗ ನೆನಪಿದೆಯಾ? ನಿಮ್ಮ ಜೊತೆಗೆ ಬಂದವರು ತಂಡದ ನೆನಪು? ನಮ್ಮ ಗ್ರಾಮದಿಂದ ನಾನು ಹೋಗಿದ್ದೇನೆ. ಎಚ್ ವಾಸುದೇವರು ಅಂತ ಮತ್ತೊಬ್ಬರು ನನ್ನದೇ ಹೆಸರಿನವರು. ಆ ಬಳಿಕ ಚಂದ್ರಶೇಖರ ಟೈಲರ್ ಅಂತ, KJ ಲೋಕಪ್ಪ ಪೂಜಾರಿ, ನೋಣಯ್ಯ ಗೌಡ ಅವರು ವೃತ್ತಿಯಿಂದ ಅವರು ಟೈಲರ್, ಉಮಣಗೌಡ ಮಜಲು ಅಂತ, ಉಮಣಗೌಡ ಮಜಲು ಅವರು ವೃತ್ತಿಯಿಂದ ಟೈಲರ್. ನಮ್ಮಲ್ಲಿ ವಿಶೇಷ ಹೇಳಿದರೆ, ನಾವು ಇಲ್ಲಿ 3 ಮಂದಿ ಟೈಲರ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಎಂಬುದು ನಮಗೆ ಬಹಳ ಒಂದು ಹೆಮ್ಮೆಯ ವಿಚಾರ. ಬೆಳ್ತಂಗಡಿ ತಾಲೂಕಿನ ತಂಡವಾಗಿ ಹೋಗಿದ್ರಿ ನೀವು? ಹೌದು ಹೌದು ಹೌದು. ಪ್ರಮುಖರದ್ದು ನೆನಪಿದೆಯಾ? ನೆನಪುಂಟು. ಪ್ರತಾಪ್ ಸಿಂಹನ ಜೊತೆಯಾಗಿದ್ದೆವು. ಮತ್ತೊಬ್ಬರು ಇಲ್ಲಿ ಅವರು ಈಗ ನಿಧನರಾಗಿದ್ದಾರೆ, ಅನಂತ್ ನಾಯಕ್ ಅಂತ ಒಬ್ಬರು ನಮ್ಮದೇ ಭಾಗದ ಹೇಡಿಯ ಅಂತ ಅಲ್ಲಿ ಮನೆ ಇದ್ದವರು, ಅವರು ಬಂದಿದ್ದಾರೆ. ಅವರದ್ದು ಅಡಿಗೆ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಕರ್ನಾಟಕಕ್ಕೆ ನಮಗೆ ಅಲ್ಲಿ ಏನು ಸಮಸ್ಯೆ ಹೇಳಿದರೆ, ಅಲ್ಲಿನ ಆಹಾರ ಪದ್ಧತಿ ನಮಗೆ ಅದು ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ್ದೇ ಅಡಿಗೆಯನ್ನು ಮಾಡುವಂಥ ಒಂದು ಉಸ್ತುವಾರಿಯನ್ನು ನಮ್ಮ ಅನಂತ ನಾಯಕ್ ಅಂತ ಒಬ್ಬರು ಖ್ಯಾತ ಅಡಿಗೆಯವರಿದ್ದರು, ಅವರದನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಹಾಗಾಗಿ ನಮಗೆ ಆಹಾರದ ಬಗ್ಗೆ ಇರುವಂಥ ಒಂದು ಗೊಂದಲ ನಿವಾರಣೆ ಆಯಿತು. ಬಾಬ್ರಿ ಮಸೀದಿ ಧ್ವಂಸ ಅಥವಾ ಅನಧಿಕೃತ ಕಟ್ಟಡದ ಧ್ವಂಸ ಪ್ರಕರಣ, ಅದು ನೆನಪಿದೆಯಾ? ಆ ಕಟ್ಟಡ ಧ್ವಂಸ ಆಗ್ತಾ ಇದ್ದಂಥ ಸಂದರ್ಭ ಅಲ್ಲೇ ಇದ್ರಿ? ಅದು ನಮ್ಮ ಕಣ್ಣೆದುರೇ ನಮಗೆ ರಾಚಿತ ಉಂಟು. ನಮಗೆ ಹಿಂದಿನ ದಿವಸ ಸೂಚನೆ ಬಂತು, ನಾವು 18 ದಿವಸಗಳ ಕಾಲ ಅಯೋಧ್ಯೆಯಲ್ಲಿ ಇದ್ದೆವು ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ಡಿಸೆಂಬರ್ 6ನೇ ಅಂದರೆ 5ನೇ ದಿವಸ, 6ಕ್ಕೆ ಕರಸೇವೆ ಆದದ್ದು, 5ನೇ ತಾರೀಕಿನಂದು ನಮಗೆ ರಾತ್ರಿಯಲ್ಲಿ ಸೂಚನೆ ಬಂತು, ನಾಳೆ ಬೆಳಿಗ್ಗೆ ಎಲ್ಲರೂ ಒಂದು ಹಿಡಿ ಮಣ್ಣು ಹಾಕಿಕೊಂಡು ನಾವೆಲ್ಲ ಮನೆಗೆ ತೆರಳುವಂಥ ಸೂಚನೆ ಬಂತು. ಆಗ ಎಲ್ಲರೂ ಬೈಲಿಕ್ಕೆ ಆರಂಭ ಮಾಡಿದರು. ನಾವು ಕೇವಲ ಒಂದು ಹಿಡಿ ಮಣ್ಣು ಹಾಕಲಿಕ್ಕೆ ಇಲ್ಲಿ ಬರುವಂಥದ್ದ ಎಂಬ ಸಿಟ್ಟು ನಮ್ಮ ಕರಸೇವಕರಲ್ಲಿ ಕಾಣ್ತಿತ್ತು. ಹಾಗಂತೇಳಿ ನಾವು ಆಜ್ಞೆಯನ್ನು ಪರಿಪಾಲನೆ ಮಾಡಲೇಬೇಕು. ನಾವೆಲ್ಲ ಬೆಳಿಗ್ಗೆ ಎದ್ದುಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ಅಲ್ಲಿ ಕ್ಯೂ ನಿಂತವು. ಸಾವಿರಾರು ಜನಗಳ ಸಮೂಹ ಇತ್ತಲ್ಲಿ. ನಾವು ಬಹಳ ಹಿಂದುಗಳಿದ್ದೆವು. ಸುಮಾರು ಒಂದು 10 ಗಂಟೆ, ನನ್ನ ನೆನಪು 10-10:30 ಆಗಿರ್ಬೋದು, ನಾವೆಲ್ಲ ಆ ಸಾಲಲ್ಲಿ ನಿಂತಿದ್ದೆವು. ನಮ್ಮ ಎದುರು ಭಾಗದಲ್ಲಿ, ಅಯೋಧ್ಯೆಯ ಮುಂಭಾಗದಲ್ಲಿ ನಾವು ನಿಂತಿದ್ದೆವು. ಸುಮಾರು 10:30 ಗಂಟೆ ಆಗುವಾಗ ನಮಗೆಲ್ಲರಿಗೂ ದೂರದಿಂದ ಕಂಡಿತು ಒಬ್ಬರಲ್ಲಿ ಅಯೋಧ್ಯೆಯ ಗುಂಬಜಿನ ಮೇಲೆ ಏರುವಂಥದ್ದು. ಸ್ವಲ್ಪ ತಡೆದಾಗ ಇನ್ನೊಬ್ಬರು ಧ್ವಜ ಹಾರಿಸಿದರು. ಅಷ್ಟಾದ ಬಳಿಕ ಸುತ್ತಮುತ್ತಲಿನ ಎಲ್ಲರೂ ಅಲ್ಲಿ ತಡಬೇಲಿತ್ತು. ಎಲ್ಲವನ್ನು ಮುರಿದು ಕೈಗೆ ಸಿಕ್ಕಿದ ಆಯುಧಗಳಿಂದ, ಕೈಯಿಂದ, ಕಲ್ಲಿನಿಂದ, ಹಾರೆಯಿಂದ, ಯಾವುದೆಲ್ಲ ನಮಗೆ ಸ್ಪಷ್ಟ ಕಾಣ್ತಿರಲಿಲ್ಲ, ಎಲ್ಲ ಕಡೆಗಳಿಂದ ಅಲ್ಲಿ ಅಗೀಲಿಕ್ಕೆ ಆರಂಭ ಮಾಡಿದರು. ನಾವು ಸುಮಾರು ನಿಶ್ಚಲವಾಗಿ ಅಂತ ಹೇಳ್ಬೋದು, ಒಂದು ರೀತಿ ಮೂರ್ತಿಯಂತೆ ನಾವು ಸಂಜೆ 4 ಗಂಟೆಯ ತನಕ ಅಲ್ಲಿ ನಿಂತಿದ್ದೆವು. ಬಹುಶಃ ನಾವೇನಾದರೂ ನೀರು ಮಾತ್ರ ಕುಡಿದಿರ್ಬೋದು, ಅಷ್ಟು ನಮಗೆ ಆಶ್ಚರ್ಯ ಆಯಿತು ಏನು ಘಟನೆ ಆಗ್ತಾ ಉಂಟಂತ. ಅಂತೂ 4 ಗಂಟೆ ಆಗುವಾಗ ಅಂದಾಜು ಗಂಟೆ ಇಡೀ ಅಯೋಧ್ಯೆ, ನಾವು ಇವತ್ತು ಏನು ಅಯೋಧ್ಯೆ ಅಂತ ಹೇಳ್ತೇವೆ, ವಾಸ್ತವಿಕವಾಗಿ ಮಸೀದಿ ಅಂತ ಹೇಳ್ತೇವೆ, ಮಸೀದಿ ಅಲ್ಲವೇ ಅಲ್ಲ, ಅದು ಸಂಪೂರ್ಣವಾಗಿ ನೆಲ ಸಮಾಧಿ ಆಯಿತು. ಆ ಕ್ಷಣ ಕರೆಕ್ಟ್ ನೆನಪು ನಿಮಗೆ? 100ಕ್ಕೆ 100 ಅದು ನಮಗೆ ಮರಳಿಕ್ಕೆ ಸಾಧ್ಯವೇ ಇಲ್ಲ. ಆಗ
ನನಗೊಂದು ಘಟನೆ ನೆನಪಾಗ್ತದೆ. ಆಗ ರೇಡಿಯೋ ಒಂದು ಯಾರ್ದೋ ಕೈಯಲ್ಲಿ ಆಗ ರೇಡಿಯೋ ಇತ್ತು, ಆಗೆಲ್ಲ ಟಿ ವಿಗಳ ಸ್ವಲ್ಪ ಕಮ್ಮಿ ಇತ್ತು. ರೇಡಿಯೋದಲ್ಲಿ ಹೇಳ್ತಿದ್ರು ಅಯೋಧ್ಯೆಯಲ್ಲಿ ಪರಿಸ್ಥಿತಿ ಬಹಳ ಶಾಂತವಾಗಿದೆ, ಮಸೀದಿ ಸುಭದ್ರವಾಗಿದೆ ಅಂತ ಹೇಳುವಂಥದ್ದು. ನಾನು ಅದನ್ನು ಕೇಳಿದ್ದು ನನ್ನ ಮನಸ್ಸಲ್ಲಿ ಈಗಲೂ ಉಂಟು. ಎಷ್ಟೊಂದು ಸುಳ್ಳುಗಳನ್ನು ಕೆಲವು ಮಾಧ್ಯಮಗಳಲ್ಲಿ ಹೇಳ್ತಾರೆ ಎಂಬುದು ಅದು ಅತ್ಯಂತ ದುಃಖಕರದ ವಿಷಯ. ಅದಾದ ನಂತರ ವಿಡಿಯೋಗಳು ಹೊರಬಂತು. ನೀವು ಈ ಘಟನೆ ಆಗುವಾಗ ಊರಿನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ಮಾಡುವಂಥದ್ದು ಹಾಗೆಲ್ಲ ಮೊಬೈಲಲ್ಲಿ ಇರಲಿಲ್ಲ, ಹೇಗೆ? ಆಗ ಅಂಥದ್ದು ಏನಿಲ್ಲ. ನಾವು ಅಲ್ಲಿಂದ ಕಾಗದ ಬರೆದಿದ್ದೆವು, ನಮಗೆ ನಾವು ಎಲ್ಲಿ ಸುರಕ್ಷಿತವಾಗಿದ್ದೇವೆ ಎಂಬುದಾಗಿ ನಾವು ಕಾಗದ ಬರೆದಿದ್ದೇವೆ. ಅದಕ್ಕಿಂತ ಹೊರತಾಗಿ ಅಲ್ಲಿ ನಾವು ಏನು ಯಾವುದೇ ರೀತಿಯಲ್ಲಿ ಸಂಪರ್ಕ ಮಾಡುವಂಥ ಸಾಧ್ಯತೆಗಳು ಅವಕಾಶಗಳು ಅಲ್ಲಿ ಇರಲಿಲ್ಲ ನಮಗೆ. ಓಕೆ. ಅಲ್ಲಿಂದ ವಾಪಸ್ಸು ಆ ಬಾಬ್ರಿ ಮಸೀದಿ ಧ್ವಂಸ ಆದ ನಂತರ ನೀವು ವಾಪಸ್ ಬಂದದ್ದು? ಹೌದು. ನಾವು ಆ ಮಸೀದಿ ಧ್ವಂಸ ಆದ ನಂತರ ಆಗ ಹೋವೆ ಶೇಷಾದ್ರಿ ಅವರಂತ ಅವರೀಗ ತೀರಿದ್ದಾರೆ, ಅವರು ಸೂಚನೆ ಕೊಟ್ಟರು. ಅವತ್ತೇ ರಾತ್ರಿ ನಾವೆಲ್ಲರೂ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರೂ ಒಂದು ಇಟ್ಟಿಗೆಯನ್ನು ಹೊತ್ತುಕೊಂಡು ಅಲ್ಲಿ ರಾತ್ರಿ ಬೆಳಗಾಗುವಾಗ ಗಂಟೆ ನೆನಪಾಗ್ತಾ ಇಲ್ಲ, ಎಲ್ಲರೂ ಸೇರಿಕೊಂಡು ಇವತ್ತು ಏನು ನಾವು ರಾಮನ ಗುಡಿ ಅಂತ ನಾವು ಹೇಳ್ತಿದ್ದೇವೆ, ಆ ರಾಮನ ಗುಡಿಯ ನಿರ್ಮಾಣ ಅಲ್ಲಿ ಸೇರಿರುವಂತಹ ಎಲ್ಲ ಕರಸೇವಕರ ಒಂದು ರೀತಿಯ ಕರಸೇವೆಯಿಂದಾಗಿ ಇಟ್ಟಿಗೆಯನ್ನು ಕೊಡುವಂಥದ್ದು, ನಾವು ಸಾಲಾಗಿ ನಿಂತುಕೊಂಡು ಕೊಡುವಂಥದ್ದು. ಅಂತೂ ಸುಮಾರು ಬೆಳಗಾಗುವ ಮೊದಲು ಅಲ್ಲಿ ರಾಮನ ಮಂದಿರ ಸಿದ್ಧ ಆಯಿತು. ಪುಟ್ಟ ರಾಮನ ಮಂದಿರ. ಹೌದು, ಗುಡಿ, ರಾಮನ ಗುಡಿ. ಅಂದರೆ ನಮಗೊಂದು ಸೂಚನೆ ಬಂದಿತ್ತು, ನಮಗೆ ಅದು ನಾವು ಆ ರೀತಿ ಮಾಡದಿದ್ದರೆ ಅಲ್ಲಿ ನಮಗೆ ಹೋಲ್ಡಿಂಗ್ ಹೋಗ್ತದೆ, ಸರ್ಕಾರದನ್ನು ಅಕ್ವೈರ್ ಮಾಡಿತ್ತು ಎಂಬ ದೃಷ್ಟಿಯಿಂದ ಆ ರೀತಿ ಮಾಡಿದ್ದಾರೆ ಅಂತ ನಮಗೆ ಸುದ್ದಿ ಸಿಕ್ಕಿತು. ಅದಾದ ನಂತರ ನೀವು ಊರಿಗೆ ಬಂದ್ರಿ. ಊರಿಗೆ ಬಂದ ನಂತರ ಊರಲ್ಲಿ ನಿಮಗೆ ಸ್ವಾಗತ? ಖಂಡಿತ. ನಮ್ಮನ್ನು ತುಂಬ ಮಂದಿ ನಾವು ಬರ್ತೇವೆ ಅಂತ ಸುದ್ದಿ ಕೇಳಿದ ಕೂಡಲೇ ನೂರಾರು ಮಂದಿ ನಮ್ಮನ್ನು ಸಂಪರ್ಕ ಮಾಡಿ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಅದು ಬಹಳಷ್ಟು ಒಂದು ನೆಮ್ಮದಿಯ, ನಮ್ಮ ಬದುಕಿನ ಸಂತೃಪ್ತಿಯ ವಿಚಾರ ಅದು. ಅದಾದ ನಂತರ ಯಾತ್ರೆಗಳು ಆರಂಭವಾಯಿತು. ರಾಮನ ಯಾತ್ರೆಗಳಿರ್ಬೋದು, 2-3 ಯಾತ್ರೆಗಳು. ಆ ಎಲ್ಲ ಯಾತ್ರೆಯಲ್ಲಿ ತಾವು ಭಾಗಿಯಾಗಿದ್ದೀರಿ ಅಂತ ಅನಿಸುತ್ತೆ. ಯಾವುದೆಲ್ಲ ಯಾತ್ರೆ? ನಮ್ಮ ಮುಖ್ಯವಾಗಿ ಅಡ್ವಾಣಿಯವರ ರಥಯಾತ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ, ನಮ್ಮ ಮಂಗಳೂರು ಅಥವಾ ಈ ಕಡೆಯ ಸಂದರ್ಭಗಳಲ್ಲಿ ನಾವೆಲ್ಲರೂ ತುಂಬ ಮಂದಿ ಪಾಲ್ಗೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಅದು ನಮಗೆ ಮರೆಯಲಾಗದಂಥ ಒಂದು ಅನುಭವ. ಸಂಘಟನಾತ್ಮಕವಾಗಿ ರಾಮ ಮಂದಿರದ ವಿಚಾರದಲ್ಲಿ ಬಹಳ ಕಾರ್ಯಕರ್ತರನ್ನು ಸಂಘಟಿಸುವುದಿರ್ಬೋದು, ಮನೆಗಳನ್ನು ಜೋಡಿಸುವಂಥದ್ದು ಇರ್ಬೋದು, ಎಲ್ಲ ಆಗಿದೆ. ಆ ಕಾರ್ಯಗಳು ಹೇಗಾಯಿತು ಸರ್ ಬೆಳ್ತಂಗಡಿ ತಾಲೂಕಿನಲ್ಲಿ? ಖಂಡಿತ ನಮಗೆ ಒಂದು ಸಮರ್ಥ ನೇತೃತ್ವ ಇತ್ತು. ಈ ಸಂದರ್ಭದಲ್ಲಿ ನಾನು ಗ್ರಾಮದಲ್ಲಿ ಲೋಕ ಪೂಜಾರನ್ನು ನೆನೆದ ಹಾಗೆ ತಾಲೂಕಲ್ಲಿ ಕಲ್ಮಂಜ ಮೋಹನ್ ರಾವ್, ನಾವು ಪ್ರಧಾನವಾಗಿ ಅವರನ್ನು ಖಂಡಿತವಾಗಿ ನಾವು ಈ ಸಂದರ್ಭದಲ್ಲಿ ನೆನೆಯಬೇಕು. ಇವತ್ತು ಸ್ವಲ್ಪ ಅನಾರೋಗ್ಯದಿಂದ ಅವರು ಸ್ವಲ್ಪ ಚಟುವಟಿಕೆಯಲ್ಲಿ ಅವರಿಲ್ಲ, ಆದರೆ ಆಗ ಇಡೀ ನಮ್ಮ ತಾಲೂಕಿನ ಈ ವಿಚಾರದಲ್ಲಿ ನೇತೃತ್ವ ವಹಿಸಿದವರು ಅದು ಖಂಡಿತ ಕಲ್ಮಂಜ ಮೋಹನ್ ರಾಯರು. ನಿಮ್ಮ ಹೋರಾಟ, ಇಲ್ಲಿಂದ ಹೋಗುದು, ಅಲ್ಲೆಲ್ಲ ಒಟ್ಟಾಗಿದ್ದು, ಅಲ್ಲಿಯ ಆ ಧ್ವಂಸ ಪ್ರಕರಣ, ಅಲ್ಲಿ ನೀವು ನಿಶ್ಚಲವಾಗಿ ನಿಂತಿದ್ದು, ಆನಂತರ ಬಂದದ್ದು, ಊರಿನಲ್ಲಿ ಸಂಘಟನಾತ್ಮಕವಾಗಿ ಹಲವಾರು ಯಾತ್ರೆಗಳಲ್ಲಿ ಭಾಗಿಯಾಗಿದ್ದು, ಇದೆಲ್ಲವೂ ಕೂಡ ಒಂದು ಅಡಿಪಾಯ ಅನ್ನುವಂಥ ರೀತಿಯಲ್ಲಿ ಮೋಹನ್ ರಾವ್ ಅವರು ನಮ್ಮ ಜೊತೆಗೆ ಮಾತನಾಡಿದ್ದಾರೆ. ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಇದೆಲ್ಲ ಅಡಿಪಾಯ, ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ, ನಿರ್ಮಾಣ ಆಗ್ತಾ ಇದೆ ಅಂತ ಕೇಳಿದಾಗ ಏನು? ಖಂಡಿತ ಅದಕ್ಕೆ ನಾನು ಹಾಗೆ ಹೇಳಿದ ಹಾಗೆ ಖಂಡಿತವಾಗಿ ನಮಗೆ ಅದಕ್ಕೆ ಶಬ್ದಗಳೇ ಇಲ್ಲ. ಒಂದಂತೂ ಸ್ಪಷ್ಟ, ನಾವು ಇವತ್ತು ಹಿಂದೂ ಅಂತ ಹೇಳಿದ ಕೂಡಲೇ ಸಾಮಾನ್ಯ ಒಂದು ರೀತಿಯ ಕೆಟ್ಟ ಅಭಿಪ್ರಾಯ ಇದೆ. ನಾನು ಸ್ಪಷ್ಟವಾಗಿ ಹೇಳುವಂಥದ್ದು, ಹಿಂದೂ ಎನ್ನುವುದು ಜಾತಿಯಲ್ಲ. ಯಾರು ದೇಶಕ್ಕೆ ನಿಷ್ಠರೋ, ಯಾರು ಈ ದೇಶದ ಸಂಸ್ಕೃತಿಯನ್ನು ಗೌರವಿಸ್ತಾರೋ ಅವರೆಲ್ಲರೂ ಹಿಂದೂಗಳು. ಹಿಂದೂ ಎನ್ನುವುದು ಜಾತಿ ಸೂಚಕ ಅಲ್ಲವೇ ಅಲ್ಲ. ಅದರಲ್ಲಿ ಎಲ್ಲವೂ ಸೇರಿತು. ನಾವು ಏನು ಮತ ಅಂತ ಹೇಳ್ತೇವೆ ಅದೆಲ್ಲ ಪೂಜಾ ವಿಧಾನಗಳು. ಧರ್ಮ ಎಲ್ರಿಗೂ ಅನ್ವಯ ಆಗುವಂಥದ್ದು. ಇಡೀ ಜಗತ್ತೇ ನಡೆಯುವಂಥದ್ದು ಧರ್ಮದ ಆಧಾರದ ಮೇಲೆ. ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಅಯೋಧ್ಯೆಯಲ್ಲಿ ಕರಸೇವೆ ಮಾಡಿದಂತಹ ಕ್ಷಣಗಳು, ಅಯೋಧ್ಯೆಗೆ ಹೋದಂಥ ಕ್ಷಣಗಳು, ಅಯೋಧ್ಯೆಯಲ್ಲಿ ಊಟ ಹೇಗೆ, ತಿಂಡಿ ಹೇಗೆ, ಅಥವಾ ನನಗೆ ಶೌಚದ ವ್ಯವಸ್ಥೆ ಹೇಗೆ, ವಸತಿ ಹೇಗೆ ಅನ್ನುವಂಥದ್ದನ್ನು ಯೋಚನೆ ಮಾಡದೆ ಕರಸೇವೆ ಹೇಗೆ ಮಾಡುವುದು ಅನ್ನುವಂಥದ್ದಷ್ಟೇ ಯೋಚನೆ ಮಾಡ್ಕೊಂಡು ತೆರಳಿದಂತಹ ತಂಡದಲ್ಲಿದ್ದಂತಹ ಕಾರ್ಯಕರ್ತ, ಆ ಬಾಬ್ರಿ ಮಸೀದಿ ಧ್ವಂಸ ಆದಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದರು ಅಥವಾ ಅವರು ಪ್ರತ್ಯಕ್ಷದರ್ಶಿಯಾಗಿ ಅದನ್ನು ನೋಡಿದವರು, ಮತ್ತು ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಅವತ್ತು ನಾವೆಲ್ಲ ಹೋರಾಟ ಮಾಡಿದ್ವಿ, ನಮಗೊಂದು ಕೊರಗಿತ್ತು ಅನ್ನುವಂಥದ್ದು. ಯಾಕಂದರೆ ಇನ್ನೂ ಒಂದು ವಿಸ್ತೃತ ಮತ್ತು ನಮಗೆ ಬೇಕಾದಂಥ ರೀತಿಯ ರಾಮ ಮಂದಿರ ನಿರ್ಮಾಣ ಆಗದೇ ಇರುವಂಥದ್ದು ನೋವಿತ್ತು ಅವರಲ್ಲಿ. ಆದರೆ ಈಗ ಅಂಥ ಎಲ್ಲ ನೋವು ಮರೆಯಾಗಿ ನಮಗೊಂದು ಸಂತೃಪ್ತಿಯ ಭಾವ ನಮ್ಮಲ್ಲಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ.
ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡೊಲೆ, ಸುದ್ದಿ ನ್ಯೂಸ್, ಕಕ್ಕೆನೇಜಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. ಆತ್ಮೀಯ ಬಂಧುಗಳೇ, 22ನೇ ತಾರೀಕಿಗೆ ಸೋಮವಾರ ದಿನ ಅಯೋಧ್ಯೆಯಲ್ಲಿ ಯಾವ ರಾಮಲಾಲನ ಪ್ರಾಣ ಪ್ರತಿಷ್ಠೆ ನಡೀತಾ ಇದೆ, ಅದಕ್ಕೆ ಇಡೀ ದೇಶ ಇವತ್ತು ಕಾತರದಲ್ಲಿ ಕಾಯ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತು ರಾಮಲಾಲನ ಏನು ಮಂದಿರ ನಿರ್ಮಾಣ ಆಗಿದೆ ಅದಕ್ಕೆ ನಡೆದಂಥ ಕೆಲವೊಂದು ಹೋರಾಟಗಳು 1526ರಿಂದ ಈಚೆಗೆ 500 ವರ್ಷಗಳಿಂದ ನಡೆದಂಥ ಭಾಳ ದೊಡ್ಡ ಹೋರಾಟಗಳು ನಡೆದಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಜೀವಿತಾವಧಿಯಲ್ಲಿ ಅಂದರೆ ಕಾರ್ ಸೇವೆ ಅಂತ ಏನು ವಿಶ್ವ ಹಿಂದೂ ಪರಿಷತ್ ಕರೆ ಕೊಟ್ಟಾಗ 1990ನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾರ್ಗದರ್ಶನ ಮುಖಾಂತರ ಕರೆ ಕೊಟ್ಟಾಗ ಆ ಒಂದು ಕಾರ್ಯಕ್ರಮದಲ್ಲಿ ಕರಸೇವೆಗೆ ಭಾಗವಹಿಸುವಂಥ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಆ ಒಂದು ಸಂದರ್ಭದಲ್ಲಿ ಪುತ್ತೂರಿನಿಂದ ಮತ್ತು ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಸರಗೋಡು ಸೇರಿ ಒಟ್ಟು 143 ಜನರ ಪ್ರಥಮ ತಂಡ ನಾವು ಅಯೋಧ್ಯೆಗೆ ಹೋಗಿದ್ದೆವು. ಆ ಅಯೋಧ್ಯೆಗೆ ಹೋಗುವಂಥ ಸಂದರ್ಭದಲ್ಲಿ 1990 ಅಕ್ಟೋಬರ್ 24ನೇ ತಾರೀಕಿಂದ ನಾವು ಮಂಗಳೂರಿಂದ ಹೊರಟಿದ್ದೆವು. ಮಂಗಳೂರಿಂದ ಹೊರಟು ಹೋಗಬೇಕಾದ್ರೆ ನಮಗೆ ಇಲ್ಲಿ ಕೆಲವು ಸೂಚನೆಗಳನ್ನೆಲ್ಲ ಕೊಟ್ಟಿದ್ದರು. ಆ ಹೊತ್ತಿನಲ್ಲಿ ಅಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ಇತ್ತು, ರಾಮ ವಿರೋಧಿ ಸರ್ಕಾರ. ಆ ಒಂದು ಸಂದರ್ಭದಲ್ಲಿ ರಾಮನ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರನ್ನು ಜೈಲಿಗೆ ಕಟ್ಟುವಂಥ ಒಂದು ಕಾರ್ಯಕ್ರಮ ಅಲ್ಲಿ ನಡೀತಾ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಸಾತ್ನಾದ್ ಹತ್ರ ಅಂದರೆ ಮಧ್ಯಪ್ರದೇಶ ಕಳೆದು ನಾವು ಉತ್ತರ ಪ್ರದೇಶಕ್ಕೆ ಏನು ಪ್ರವೇಶ ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಸಾತ್ನಾದಿಂದ ಮತ್ತೆ ಮಾಣಿಕ್ಪುರ ಅಂತ ಹೇಳುವಂಥ ಜಾಗೆಯಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದರು. ಅಲ್ಲಿ ಬಂಧನ ಮಾಡಿ ರೈಲಿನಿಂದ ನಮ್ಮನ್ನು ಇಳಿಸುವಂಥ ಪ್ರಯತ್ನ ಮಾಡಿದರು. ಆವಾಗ ರೈಲಿನಲ್ಲಿ ಬಂದ ಅಲ್ಲಿಯ ಪೊಲೀಸ್ನವ್ರು ಹೇಳ್ತಾಯಿದ್ರು, ಯಾರೆಲ್ಲ ಕಾರ್ ಸೇವೆಗೆ ನೀವು ಬಂದಿದ್ದೀರಾ ಅವರು ತಕ್ಷಣ ಇಲ್ಲಿ ಇಳಿಬೇಕು ಅಂತ ಹೇಳುವಂಥದ್ದನ್ನು. ಆದರೆ ನಾವು ಆ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಇತ್ತು. ಆವಾಗ 33 ವರ್ಷದ ಹಿಂದಿನ ಕತೆ. ಹಾಗಾಗಿ ನಾವು ಸಹ ಯುವಕರಾಗಿದ್ದೆವು, ನಮಗೂ ಹೋಗುವಂಥ ಅವಕಾಶ ಇತ್ತು. ಹಾಗಾಗಿ ನಾವು ರೈಲಿನಲ್ಲೇ ಕೂತಿದ್ದೆವು. ರೈಲಿನಲ್ಲಿ ಕೂತ್ಕೊಳ್ಬೇಕಾದ್ರೆ ಎಲ್ಲ ನಮ್ಮ ಒಟ್ಟಿಗೆ ಬಂದಂಥ 143 ಜನರಲ್ಲಿ ಒಂದು 135 ಜನರನ್ನೆಲ್ಲ ರೈಲಿನಿಂದ ಇಳಿಸಿದ್ರು ಕೆಳಗಡೆ. ಆ ಹೊತ್ತಿನಲ್ಲಿ ಮತ್ತೆ ಪೊಲೀಸ್ನವರು ಬಂದು ಹೇಳಿದ್ರು, ನೀವು ಯಾರಾದರೂ ಕಾರ್ ಸೇವಕರು ಉಳ್ಕೊಂಡಿದ್ದರೆ ಮತ್ತೆ ನಿಮಗೆ ಅವಕಾಶ ಇಲ್ಲ, ಇಲ್ಲಿಂದ ನಿಮ್ಮನ್ನು ಹೊಡೆದು ನೀವು ಕರ್ಕೊಂಡು ಹೋಗ್ತೇವೆ ಅಂತ. ಆವಾಗ ರೈಲಿನ ಹೊರಗಡೆಯಿಂದ ನಮ್ಮ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದವರು ಬೊಬ್ಬೆ ಇಡ್ತಾಯಿದ್ರು, ನಮ್ಮ ಹೆಸರು ಹೇಳಿ ಕರಿತಾಯಿದ್ರು. ಆ ಹೆಸರು ಹೇಳಿ ಕರೆದಾಗ ಅವ್ರಿಗೆ ಗೊತ್ತಾಯ್ತು ಇವರು ಸಹ ಕಾರ್ ಸೇವಕರು ಅಂತ ಹೇಳಿ. ಆ ಸಂದರ್ಭದಲ್ಲಿ ನಮ್ಮನ್ನು ಪೊಲೀಸ್ನವರು ಎಳೆದು ಹೊರಗಡೆ ಹಾಕಿ ನಮಗೆ ಅಲ್ಲಿ ಲಾಠಿ ಚಾರ್ಜ್ ಮಾಡಿ ನಮ್ಮ ಮೇಲೆ ಹೊಡೆದು ನಮ್ಮನ್ನು ಮಾಣಿಕ್ಪುರದಿಂದ ಮೊಹೋಬಾ ಸೆಂಟ್ರಲ್ ಜೈಲಿಗೆ ಕರ್ಕೊಂಡು ಹೋಗಿದ್ರು. ಮೊಹೋಬಾ ಸೆಂಟ್ರಲ್ ಜೈಲಿಗೆ ಹೋಗಬೇಕಂತಾದರೆ 143 ಜನರ ನಮ್ಮ ತಂಡವನ್ನು ಬೇರೆ ಬೇರೆ ಬಸ್ಗಳಲ್ಲಿ ಕೂತ್ಕೊಳಿಸಿದ್ರು. ಅಲ್ಲಿ ಮೊಹೋಬಾ ಸೆಂಟ್ರಲ್ ಜೈಲಿಗೆ ರಾತ್ರಿ ನಾವು ತಲುಪಬೇಕಾದ್ರೆ ನಮ್ಮ ತಂಡದಲ್ಲಿದ್ದಂಥ ಒಂದು 8 ಜನರು ಆ ದಿನ ಅದರಲ್ಲಿ ಇರಲಿಲ್ಲ. ಹಾಗಾಗಿ ಅಲ್ಲಿ ಮುಲಾಯಂ ಸಿಂಗ್ ಸರ್ಕಾರ ನಮ್ಮನ್ನು ಜೈಲಿನೊಳಗೆ ತಳ್ಳಬೇಕಾದ್ರೆ ನಾವು ಅಲ್ಲಿ ಸ್ಟ್ರೈಕಿಗೆ ಕೂತೀವಿ. ಜೈಲಿನ ಹೊರಗಡೆ ಹೇಳಿದೆವು, ನಮ್ಮ ಒಟ್ಟಿಗಿದ್ದಂಥ ಇನ್ನೂ 8 ಜನ ಇದ್ದಾರೆ ಕಾರ್ಯಕರ್ತರು, ಅವ್ರು ಬರದಿದ್ದರೆ ನಾವು ಜೈಲಿನೊಳಗೆ ಹೋಗೋದಿಲ್ಲ ಅಂತೇಳಿ. ಹಾಗೆ ಅಲ್ಲಿ ಹೊರಗಡೆ ಕೂತಾಗ ವಿಪರೀತ ಚಳಿ ಇತ್ತು. ಆ ಸಂದರ್ಭದಲ್ಲಿ ಕೂಡ ಅವರು ಮತ್ತೆ ಅದು ಬೇರೆ ಸಮೀರ್ಪುರ ಅಂತ ಹೇಳುವಂಥ ಜಾಗೆಗೆ ಆ 8 ಜನರನ್ನು ಬೇರೆ ಬಸ್ನಲ್ಲಿ ಕರ್ಕೊಂಡು ಹೋಗಿದ್ರು. ಸೊ ಅವರನ್ನು ರಾತ್ರಿ ಮತ್ತೆ ಕರ್ಕೊಂಡು ಬರಬೇಕಾದ್ರೆ ಇಲ್ಲಿ ಬಂದು ಮುಟ್ಟಬೇಕಾದ್ರೆ ಬೆಳಗಿನ ಜಾವ 5 ಗಂಟೆವರೆಗೆ ನಾವು ಅಲ್ಲಿ ಹೊರಗಡೆ ಇದ್ದೆವು. ಆ ಹೊರಗಡೆ ಇದ್ದು ಅವರು ಬಂದ ಮೇಲೆ ಮತ್ತೆ ಜೈಲಿಗೆ ನಮ್ಮನ್ನು ಹಾಕುವಂಥ ಒಂದು ಪರಿಸ್ಥಿತಿ ಆಯಿತು. ಒಟ್ಟು 15 ದಿನಗಳ ಕಾಲ ಅಲ್ಲಿ ಜೈಲುವಾಸವನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿ ಆಯಿತು. ಆ ಒಂದು ಸಂದರ್ಭದಲ್ಲಿ ನಾವು ಅಕ್ಟೋಬರ್ 30 ಮತ್ತು ನವಂಬರ್ 1ನೇ ತಾರೀಕಿಗೆ ನಡೆದಂಥ ಕಾರ್ ಸೇವೆಯಲ್ಲಿ ಕೊಟ್ಟಾರಿ ಬ್ರದರ್ಸ್ ಅಂದರೆ ಕೊಟ್ಟಾರಿ ಸಹೋದರರು ಕೋಲ್ಕತ್ತಾದಿಂದ ಬಂದವರು, ಅವರಲ್ಲಿ ಗುಂಡಿಗೆ ಆಹುತಿಯಾಗಿ ಅಲ್ಲಿ ಕಾರ್ ಸೇವೆ ನಡೆದರೂ ಕೂಡ ಯಶಸ್ವಿಯಾಗಿ ಮಾಡಲಿಕ್ಕಾಗದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರು ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವರನ್ನೆಲ್ಲ ಅಲ್ಲಿ ಒಂದು ಸೂಚನೆ ಬಂತು ನಮಗೆ, ನಿಮಗೆ ಯಾವಾಗ ರೈಲಿನಿಂದ ಬಿಡುಗಡೆ ಆಗ್ತದೆ ನೀವೆಲ್ಲ ತಕ್ಷಣ ಹೊರಟು ಊರಿಗೆ ಹೋಗಬೇಕು ಅಂತೇಳಿ.
ಮತ್ತು ಇತ್ತೀಚೆಗೆ ನಾನು ಒಂದು 2-3 ವಿಡಿಯೋದಲ್ಲಿ ನೋಡಿದೆ, ಆವತ್ತು ಸರಾಯು ನದಿಯಲ್ಲಿ ನಮ್ಮ ಕಾರ್ಯಕರ್ತರನ್ನು, ಕರಸೇವಕರನ್ನು ಹೊಯ್ಗೆ ಚೀಲದಲ್ಲಿ ಕಟ್ಟಿ ಹಾಕಿರುವಂಥ ಹೆಣಗಳು ಮತ್ತೆ ಸಿಕ್ಕಿರುವಂಥದ್ದು, ಇಂಥ ಎಲ್ಲ ದೊಡ್ಡ ಅನಾಹುತಗಳಾಗಿತ್ತು. ಆ ಸಂದರ್ಭದಲ್ಲಿ ನಾವೆಲ್ಲರ ದೇವರ ದಯೆಯಿಂದ ಮತ್ತೆ ವಾಪಸ್ ಊರಿಗೆ ಬರುವಂಥ ಸಂದರ್ಭ ನಿರ್ಮಾಣ ಆಯಿತು. ಮತ್ತು 1992ರಲ್ಲಿ ಮತ್ತೆ 2ನೇ ಬಾರಿಗೆ ಕಾರ್ಸೇವೆಗೆ ಹೊರಡಬೇಕು ಅಂತ ಹೇಳುವಂಥ ಒಂದು ಭಾಳ ದೊಡ್ಡ ಸೂಚನೆ ನಮಗೆ ಸಿಕ್ಕಿದಂಥ ಸಂದರ್ಭದಲ್ಲಿ ನಾವು ಡಿಸೆಂಬರ್ 6ನೇ ತಾರೀಕಿಗೆ ಕಾರ್ಸೇವೆ ಮಾಡೋದು ಅಂತ ಹೇಳುವಂಥದ್ದನ್ನು ನಿಶ್ಚಯ ಆಗಿತ್ತು ವಿಶ್ವ ಹಿಂದೂ ಪರಿಷತ್ ಮುಖಾಂತರ. ಆ ಸಂದರ್ಭದಲ್ಲಿ ಇಲ್ಲಿಂದ ಹೊರಟಾಗ ನಮಗೆ ಮತ್ತೆ ನಾವು ಕಾರ್ಸೇವೆಗೆ ಹೋಗಬೇಕು ಅಂತ ಹೇಳಿದಾಗ ಮತ್ತೆ ನಾವು ಇಲ್ಲಿಂದ ಹೊರಟೆವು. ಆ ಹೊರಟಂಥ ಸಂದರ್ಭದಲ್ಲಿ ಪುತ್ತೂರಿಂದ ನಾವು, ನಮ್ಮ ಸ್ನೇಹಿತರು ರಾಜೇಶ್ ಬನ್ನೂರು, ನಾನು, ವಿಶ್ವನಾಥ್ ಕುಲಾಲ್, ತುಂಬ ಜನ ಇದ್ದರು. ನಮ್ಮ ಜೊತೆ ಇರುವಂಥ ವಿಜಯಣ್ಣ ಕೂಡ ಅವರು ಮುಂಬೈಯಿಂದ ಆವಾಗ ಕಾರ್ಸೇವೆಗೆ ಅಲ್ಲಿಗೆ ಬಂದಿದ್ದರು. ಅವರು ಮುಂಬೈಯಲ್ಲಿದ್ದರು ಆ ಸಂದರ್ಭದಲ್ಲಿ ನಾವು ಡಿಸೆಂಬರ್ 6ಕ್ಕೆ ಕಾರ್ಸೇವೆ ಅಂತ ಆದರೆ ನಾವು ನವಂಬರ್ 28ನೇ ತಾರೀಕಿಗೆ ನಾವು ಅಯೋಧ್ಯೆಗೆ ತಲುಪಿದ್ದೆವು. ಆ ಅಯೋಧ್ಯೆಗೆ ತಲುಪಿದಂಥ ಸಂದರ್ಭದಲ್ಲಿ ನಮಗೆ ಒಟ್ಟು ಅಯೋಧ್ಯೆಯಲ್ಲಿ 8 ದಿನಗಳ ಕಾಲ 8-9 ದಿನಗಳ ಕಾಲ ಅಲ್ಲಿ ಉಳ್ಕೊಳ್ಳುವಂಥ ಅವಕಾಶ ಸಿಕ್ಕಿದಾಗ, ಯಾವ ಅಲ್ಲಿ ಬಾಬ್ರಿ ಮಸೀದಿ ಅಂತ ಹೇಳ್ತಾಯಿದ್ರು, ಬಾಬ್ರಿ ಮಸೀದಿ ಅಲ್ಲ, ಅದು ರಾಮನ ಒಂದು ನಮ್ಮ ದೇವಸ್ಥಾನ ಆಗಿತ್ತು ಮತ್ತು ವಿವಾದಿತ ಕಟ್ಟಡ. ಅದರ ಸುತ್ತಮುತ್ತ ಎಲ್ಲ ಕಡೆಯಲ್ಲೂ ನಮಗೆ ನೋಡುವಂಥ ಅವಕಾಶ ಇತ್ತು. ಎಲ್ಲ ಭಾಗವನ್ನು ಅಯೋಧ್ಯೆಯಲ್ಲಿ ನಾವು 8 ದಿನ ಇದ್ದು ಸಂಪೂರ್ಣ ಸುತ್ತಿದ್ದೆವು. ಆ ಸುತ್ತಿರಬೇಕಂತ ಸಂದರ್ಭದಲ್ಲಿ ಅಲ್ಲಿ ರಾಮನ ಮೂರ್ತಿ ಇತ್ತು, ರಾಮನಿಗೆ ಪೂಜೆ ನಡೀತಾ ಇತ್ತು, ಎಲ್ಲವೂ ಆಗ್ತಾಯಿತ್ತು. ಆದರೆ ಅದರ ಸುತ್ತಗಡೆ ಆ ಮಂದಿರ ಏನಿತ್ತು, ದಕ್ಷಿಣ ಕನ್ನಡದಲ್ಲಿ ದೇವಸ್ಥಾನ ಹೇಗೆ ಯಾವ ರೀತಿ ಇರ್ತದೆ ಅದೇ ರೀತಿ ಎಲ್ಲ ಸುತ್ತಿಗೊಳ್ತಾ ಇತ್ತು. ಕೆಲವು ಆ ಸಂದರ್ಭದಲ್ಲಿ ನಮಗೆ ಅಲ್ಲಿ ಸುತ್ತ ಹೊರಗಡೆಯಿಂದ ತಂತಿ ಬೇಲಿಗಳ ನಿರ್ಮಾಣ ಆಗಿತ್ತು. ಆ ತಂತಿ ಬೇಲಿ ನಡುವಿಂದ ರಸ್ತೆ ಇತ್ತು, ಹೋಗಿ ನೋಡಿಕೊಂಡು ಬರುವಂಥದ್ದು. ಹಾಗೆ ಅಲ್ಲಿ ನಾವು ದಿನನಿತ್ಯ ಅಲ್ಲಿಯ ಬಾಕಿ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಟು ಬರಬೇಕಾದ್ರೆ ನಮಗೆ 5ನೇ ತಾರೀಕಿಗೆ 4ನೇ ತಾರೀಕಿಗೆ ಒಂದು ಸೂಚನೆ ಬಂತು. ಯಾಕಂದರೆ ಆವಾಗ ಡಾಕ್ಟರ್ ಪ್ರಭಾಕರ್ ಭಟ್ರು ನಮಗೆ ಇಲ್ಲಿಂದ ನಮ್ಮ ನೇತೃತ್ವವನ್ನು ವಹಿಸಿಕೊಂಡವರು. ಹಾಗಾಗಿ ಡಾಕ್ಟರ್ ಪ್ರಭಾಕರ್ ಭಟ್ರು ಹೇಳಿದರು, ಅಲ್ಲಿ 6ನೇ ತಾರೀಕಿಗೆ ಕಾರ್ಸೇವೆ ಆಗುವಂಥದ್ದು ಸ್ವಲ್ಪ ಮುಂದುವರಿಸಿ 9ನೇ ತಾರೀಕಿಗೆ ಆಗ್ಬೋದು. ಹಾಗಾಗಿ ನೀವೆಲ್ಲರೂ 9ನೇ ತಾರೀಕಿನವರೆಗೆ ನಿಲ್ಲಬೇಕು ಅಂತ. ಆವಾಗಲೇ ತುಂಬ ದಿನಗಳು ಆಗಿ ಹೋಗಿತ್ತು. ಆದರೂ ಮತ್ತೆ ಇನ್ನೇನು ಸೂಚನೆ ಬಂದಿದೆ ಅಂತ ಹೇಳೋದಕ್ಕೆ ಆಯಿತು ಅಂತ ಹೇಳಿದ್ವಿ. ಆದರೆ 5ನೇ ತಾರೀಕಿಗೆ ಸಂಜೆ ಆಗಬೇಕಾದ್ರೆ ಮತ್ತೆ ಸೂಚನೆ ಬಂತು, 6ನೇ ತಾರೀಕಿಗೆ ಬೆಳಿಗ್ಗೆನೇ ನಾವು ಕಾರ್ಸೇವೆಗೆ ರೆಡಿ ಆಗಬೇಕು ಅಂತೇಳಿ. ಹಾಗಾಗಿ ಬೆಳಿಗ್ಗೆ 8 ಗಂಟೆಗೆಲ್ಲ ನಾವು ಎಲ್ಲ ಸ್ನಾನ ಎಲ್ಲ ಮಾಡಿ ಆ ಏನು ಮಂದಿರ ಇತ್ತು ಅದರ ಎದುರುಗಡೆ ದೊಡ್ಡ ಜಾಗ ಇದೆ. ಇವತ್ತು ನಾವು ಅಯೋಧ್ಯೆಗೆ ಹೋದರೆ ಕಾಣುತ್ತೆ ನಮಗೆ, ದೊಡ್ಡ ಜಾಗ ಇತ್ತು. ಆ ಜಾಗದಲ್ಲಿ ನಾನೇನು ಆವಾಗಲೇ ಹೇಳಿದೆ, 28ನೇ ತಾರೀಕಿಂದ ಅಲ್ಲಿ ಜನ ಫಸ್ಟಿಗೆ ಹೋದಾಗ ಇದ್ದದ್ದೇ 2,000 ಜನ. ಅದು ಒಂದೊಂದು ದಿನ ಹೋದಾಗ 10,000, 20,000, 30, 50, 1 ಲಕ್ಷ, 2 ಲಕ್ಷ ಆಗಿ 6ನೇ ತಾರೀಕಿಗೆ ಬೆಳಿಗ್ಗೆ ನಾವು ಅಲ್ಲಿ ಕೂತ್ಕೊಳ್ಬೇಕು. ಅಕ್ಷರಶಃ 5 ಲಕ್ಷ ಜನ ಅಲ್ಲಿ ಸೇರಿದರು. 5 ಲಕ್ಷ ಜನ ಸೇರಿದಾಗ ಎಲ್ಲರೂ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಅಲ್ಲಿ ಒಂದು ಮಣ್ಣನ್ನು ಹಾಕಿ ನಾವು ಕರಸೇವೆ ಮಾಡಿ ಬರುವಂಥದ್ದು ಅಂತ ಮಾತ್ರ ಹೇಳಿದರು. ಆದರೆ ಕರಸೇವೆ ಆಗ್ತಾ ಇರಬೇಕಾದ್ರೆ ಗುಂಬಸಲ್ಲಿ ನಾವು ನೋಡ್ತಾ ಇದ್ದಾಗೆ ನಾವೆಲ್ಲ ಕೂತು ಭಜನೆ ಮಾಡ್ತಾಯಿದ್ದೆವು. ಅದರ ಎಡಭಾಗದಲ್ಲಿ ಒಂದು ದೊಡ್ಡ ವೇದಿಕೆ ನಿರ್ಮಾಣ ಆಗಿತ್ತು. ಆ ವೇದಿಕೆಯಲ್ಲಿ ಆವತ್ತಿನ ನಮ್ಮ ನಾಯಕರಾದಂಥ ಲಾಲ್ ಕೃಷ್ಣ ಅಡ್ವಾಣಿ ಅವರು, ಮುರಳಿ ಮನೋಹರ್ ಜೋಶಿ ಅವರು, ವಿಶ್ವ ಹಿಂದೂ ಪರಿಷತ್ನ ಅಶೋಕ್ ಸಿಂಗಾಲ್ಜಿ ಅವರು, ಉಮಾಭಾರತಿ ಅವರು, ವಿನಾಯಕ್ ಹತ್ಯಾರ್ ಎಲ್ಲ, ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೋವೆ ಶೇಷಾದ್ರಿ ಅವರೆಲ್ಲರೂ ಅಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಕಾರ್ಸೇವೆ ಮಾಡ್ತಾ ಆ ಗುಂಬಸ್ನ ಮೇಲೆ, ಎಡ ಗುಂಬಸ್ನ ಮೇಲೆ 2 ಜನ ಹತ್ತಿದ್ರು, ಬಲ ಗುಂಬಸ್ಸಿಗೆ ಹತ್ತಿದ್ರು, ನಡುವಿನ ಗುಂಬಸ್ ನೋಡ್ತಾ ಇರಬೇಕಾದ್ರೆ ಗುಂಬಸ್ನಲ್ಲಿ ತುಂಬ ಜನಗಳಿದ್ದರು. ಆ ಹೊತ್ತಿನಲ್ಲಿ ಅಲ್ಲಿ ಕಾರ್ಯಕರ್ತರಿಗೆ ಒಂದು ಸೂಚನೆ ಕೊಡ್ತಾಯಿದ್ರು. ಅಡ್ವಾಣಿಯವರು ಸ್ವತಃ ಹೇಳ್ತಾಯಿದ್ರು, ನಾನು BJPಯ ವತಿಯಿಂದ ನಿಮಗೆ ಸೂಚನೆ ಕೊಡ್ತಾಯಿದ್ದಾರೆ, ನಮ್ಮ ಕರಸೇವೆ ಮುಗಿದಿದೆ, ಎಲ್ಲರೂ ಇಳಿಬೇಕು ಅಂತ. ಆದರೆ ಜನ ಮಾನಸಿಕತೆ ಹೇಗಿತ್ತು ಅಂದರೆ ಆ ಒಂದು ಕಟ್ಟಡವನ್ನು ಧ್ವಂಸವೇ ಮಾಡಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಜನ ಹತ್ತಿದ್ರು. ಅದೇ ಸಂದರ್ಭಕ್ಕೆ ಆಗಬೇಕಾದ್ರೆ ನಾವು ಕೂತ ಜಾಗದ ನಡು ಭಾಗದಿಂದ ಒಂದು ಆ್ಯಂಬುಲೆನ್ಸ್ ಬಂತು. ಆ್ಯಂಬುಲೆನ್ಸ್ ಬರಬೇಕಾದ್ರೆ ದೂರದಿಂದ ಬರೋದು ಕಾಣ್ತಾ ಇದೆ ನಮಗೆ. ಅಷ್ಟೊತ್ತಿಗೆ ನನಗೆ ಅನಿಸಿತು ಏನೋ ಒಂದು ಘಟನೆ ಆಗ್ತಾ ಇದೆ ಅಂತೇಳಿ. ಹಾಗೆ ನಮ್ಮ ರಾಜೇಶ್ ಹತ್ರ ನಮ್ಮ ಜೊತೆ ಇದ್ರಲ್ಲಿ ಒಟ್ಟಿಗೆ ಇದ್ದೇವೆ. ನಾವು ಹೇಳಿದೆ, ನಾವು ಆ್ಯಂಬುಲೆನ್ಸ್ನ ಒಟ್ಟಿಗೆ ಹೋದರೆ ನಮಗೆ ಏನಾದರೂ ಒಂದು ಅವಕಾಶ ಕಾಣಲಿಕ್ಕೆ ಸಿಗ್ಬೋದು ಅಂತೇಳಿ. ಹಾಗೆ ಆ ಆ್ಯಂಬುಲೆನ್ಸ್ನ ಹಿಂದುಗಡೆ ನಾವು ಒಟ್ಟಿಗೆ ಹೋದರೆ 1-2-3 ನಿಮಿಷ ಆಗಬೇಕಾದ್ರೆ ನಾವು ಮಂದಿರದ ಇದಕ್ಕೆ ಬಂದು ಮುಟ್ಟಿದೆವು. ಆವಾಗ ಹೇಳಿದೆ, ಹಿಂದಿನ ದಿನ ಇದ್ದಂಥ ಬೇಲಿ, ಯಾವುದೇ ತಂತಿ ಬೇಲಿಗಳೆಲ್ಲ ಧ್ವಂಸ ಆಗಿತ್ತು. ಕಾರ್ಯಕರ್ತರು ಅಲ್ಲಿ ಮೇಲೆ ಹತ್ತಾಯಿದ್ರು. ಆ ಆ್ಯಂಬುಲೆನ್ಸ್ನಲ್ಲಿ ಅಲ್ಲಿ ಏನಾಗಿದೆ ಅಂದರೆ, ಕಾರ್ಸೇವೆ ಮಾಡ್ತಾ ಇರೋ ಸಂದರ್ಭ ಮೇಲ್ಗಡೆಯಿಂದ ಜಾರಿ ಬಿದ್ದಂಥ 4-5 ಜನ ಕಾರ್ಯಕರ್ತರಿಗೆ ಏಟಾಗಿತ್ತು. ಅವರನ್ನು ಆಸ್ಪತ್ರೆಗೆ ಕೊಂಡೋದ್ರು. ಆವಾಗ ನಮಗೊಂದು ಅವಕಾಶ ಅಲ್ಲಿ ಸಿಕ್ಕಿತು. ಹಾಗಾಗಿ ಕಾರ್ಸೇವೆ ಮಾಡುವಂಥ ಒಂದು ಅವಕಾಶವನ್ನು ನಾವು ಕೂಡ ಸೇರಿಕೊಂಡು ಎಲ್ಲರೂ ಸೇರಿ ಅಲ್ಲಿ ಮಾಡುವಂಥ ಒಂದು ಕೆಲಸ ಆಯಿತು. ನೋಡ್ತಾ ಇದ್ದಾಗೆ ಸಂಜೆ ಆಗಬೇಕಾದ್ರೆ ಒಂದೊಂದೇ ಗುಂಬಸ್ಗಳು ಬಿದ್ದು, 3 ಗುಂಬಸ್ಗಳು ಬಿದ್ದಾಗ ಅಲ್ಲಿ ರಾತ್ರಿ ಆಗಬೇಕಾದ್ರೆ ನಾವಂದರೆ ಕರ್ನಾಟಕದವರಾದ ಕಾರಣ, ಪ್ರಭಾಕರ್ ಭಟ್ರಿದ್ದ ಕಾರಣ ಮತ್ತು ಹೋವೆ ಶೇಷಾದ್ರಿ ಅವರಿದ್ದ ಕಾರಣ ನಮಗೊಂದು ಸ್ವಲ್ಪ ಆತ್ಮೀಯತೆ ಜಾಸ್ತಿ ಇತ್ತು. ಹಾಗಾಗಿ ಅಧಿಕಾರಿ ವರ್ಗದವರ ಹತ್ರ ನಮಗೆ ಮಾತಾಡಲಿಕ್ಕೆ ಆಗ್ತಾಯಿತ್ತು. ಹಾಗೆ ರಾತ್ರಿ 12 ಗಂಟೆ ಆಗಬೇಕಾದ್ರೆ ನಮ್ಮ ದಿವಂಗತ ಉಡುಪಿಯ ಪೇಜಾವರ ಶ್ರೀಗಳು
ಅವರ ನೇತೃತ್ವದಲ್ಲಿ ರಾಮನ ಒಂದು ಸಣ್ಣ ದೇವಸ್ಥಾನ ಅಂದರೆ ತರ್ಪಲ್ನಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ರಾಮನನ್ನು ಅಲ್ಲಿ ನಾವು ಏನು ಪ್ರತಿಷ್ಠೆ ಮಾಡಿ ಪೂಜೆ ಮಾಡುವಂಥ ಒಂದು ನೋಡುವಂಥ ಸೌಭಾಗ್ಯ ರಾತ್ರಿ 12 ಗಂಟೆ ಕಳೆದಿತ್ತು. ಆ ಹೊತ್ತಿಗೆ ಅಲ್ಲಿ ನೋಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಅಷ್ಟೆಲ್ಲ ಹೋರಾಟಗಳ ನಡುವೆ ಆ ಒಂದು ಕಾರ್ಯ ಆದ ಮೇಲೆ ರಾತ್ರಿ 1 ಗಂಟೆ ಆಗುವಾಗ ನಮಗೆ ಮಾಹಿತಿ ಬಂತು, ಕಲ್ಯಾಣ್ ಸಿಂಗ್ ಸರ್ಕಾರವನ್ನು ಕೇಂದ್ರ ಸರ್ಕಾರ ವಜಾ ಮಾಡಿದೆ ಅಂತ. ಅಷ್ಟು ಹೊತ್ತಿನವರೆಗೆ ಎಲ್ಲ ಪೊಲೀಸ್ ಅಧಿಕಾರಿಗಳಾಗಲಿ ಸೈನಿಕರು ನಮ್ಮ ಪರವಾಗಿದ್ದವರು ರಾತ್ರಿ ಆದ ತಕ್ಷಣ ನಮ್ಮನ್ನೆಲ್ಲ ಅಲ್ಲಿ ಖಾಲಿ ಮಾಡಿ ಲಾಠಿ ಚಾರ್ಜ್ ಮಾಡಿ ಮತ್ತೆ ರೈಲ್ವೆ ಸ್ಟೇಷನ್ಗೆ ಅಟ್ಟುವಂಥ ಕೆಲಸ ಆಯಿತು. ಬೆಳಿಗ್ಗೆ ಮುಂಜಾನೆ 5 ಗಂಟೆ ಆಗಬೇಕಾದ್ರೆ ನಾವೆಲ್ಲರೂ ಅಲ್ಲಿ ಜಾಗವನ್ನು ಖಾಲಿ ಮಾಡಿ ರೈಲ್ವೆ ಸ್ಟೇಷನ್ಗೆ ತಲುಪಿದೆವು. 7ನೇ ತಾರೀಕಿಗೆ ಬೆಳಿಗ್ಗೆ ಅಲ್ಲಿಂದ ಹೊರಟು ಊರಿಗೆ ನಾವು ಇಲ್ಲಿ ಸಾಧಾರಣ 7ಕ್ಕೆ ಹೊರಟರು 9, 10ನೇ ತಾರೀಕಿಗೆ ಡಿಸೆಂಬರ್ಗೇನ ನಾವು ಪುತ್ತೂರಿಗೆ ಬಂದು ತಲುಪುವಂಥ ಕೆಲಸ ಆಯಿತು. ಒಟ್ಟು ಇವತ್ತು ಸೋಮವಾರ ದಿನ 22ನೇ ತಾರೀಕಿಗೆ ಏನು ರಾಮ್ಲಾಲನ ಪ್ರತಿಷ್ಠೆ ಆಗುತ್ತದೆ, ಆ ಒಂದು ಸಂದರ್ಭದಲ್ಲಿ ಈ ಕಳೆದ ಒಂದು ಬಹಳ ದೊಡ್ಡ ಹೋರಾಟಗಳು ನಡೆದು 1526ರಿಂದ ಹಿಡಿದು ಇವತ್ತಿನವರೆಗೆ 2019 ಏನು ಕೋರ್ಟು ನಮಗೆ ಆದೇಶ ಕೊಟ್ಟು ಆ ರಾಮ ಜನ್ಮಭೂಮಿ ನಮಗೆ ರಾಮನಿಗೆ ಸೇರಿದ್ದು ಅಂತ ಹೇಳಿದ ಮೇಲೆ 2020 ಆಗಸ್ಟ್ 5ನೇ ತಾರೀಕಿಗೆ ದೇಶದ ಪ್ರಧಾನಿಯವರಲ್ಲಿ ಯಾವುದು ಶಂಕುಸ್ಥಾಪನೆ ಮಾಡಿ ಇವತ್ತು ಮಂದಿರವನ್ನು ನಿರ್ಮಾಣ ಮಾಡಿ 22ನೇ ತಾರೀಕಿಗೆ ಭವ್ಯ ಮಂದಿರದಲ್ಲಿ ರಾಮ್ಲಾಲನ ಪ್ರತಿಷ್ಠೆ ಆಗ್ತಾಯಿದೆ. ನಮ್ಮ ಮೈಸೂರಿನವರೇ ಕೆತ್ತಿರುವಂಥ ರಾಮ್ಲಾಲ ಅಲ್ಲಿ ಪ್ರತಿಷ್ಠೆ ಆಗ್ತಾಯಿದ್ದಾನೆ. ಈ ಒಂದು ಸಂದರ್ಭದಲ್ಲಿ ಇಡೀ ದೇಶವೇ ಸಂಭ್ರಮಾಚರಣೆಯಲ್ಲಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಪ್ರತಿ ಭಾಗದಲ್ಲೂ ಕೂಡ ರಾಮನ ವಿಷಯ ಬಿಟ್ಟರೆ ಬೇರೆ ಯಾವುದೇ ಚರ್ಚೆಗಳಾಗ್ತಾಯಿಲ್ಲ. ಹಾಗಾಗಿ ಆ ರಾಮನ ಕಾರ್ಯದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಈಗ ನಿನ್ನೆ ತಾನೇ ನಮಗೊಂದು ವರದಿ ಇದು ಕಳಿಸಿದ್ರು, ನೀವು ಕಾರ್ ಸೇವೆಗೆ ಯಾರೆಲ್ಲ ಹೋಗಿದ್ದೀರಿ ಅಂತ. ಅವರಿಗೆ ಫೆಬ್ರವರಿ 18, 19, 20ಕ್ಕೆ ನಮ್ಮ ಬ್ಯಾಚಿನವರಿಗೆ ಅಲ್ಲಿ ಹೋಗಲಿಕ್ಕೆ ಒಂದು ಪಾಸಿನ ವ್ಯವಸ್ಥೆಯನ್ನು ಅಲ್ಲಿ ಕೇಂದ್ರದಿಂದ ಮಾಡಿಕೊಡ್ತಾರೆ ಅಂತ. ಹೋಗಿ ಬರುವಂಥದ್ದು ನಮ್ಮ ಖರ್ಚಿಂದಲೇ ಇರ್ತದೆ. ಅಲ್ಲಿ ಹೋಗಲಿಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ರಾಮನನ್ನು ಸಂದರ್ಶನ ಮಾಡುವಂಥ ಒಂದು ಅವಕಾಶ ನಮ್ಮ ಪಾಲಿಗೆ ಬರುವಂಥದ್ದು ಇದೆ. ಹಾಗಾಗಿ ಆ ದಿನಗಳು ಬಂದರೆ ಖಂಡಿತವಾಗಲೂ ನಾಡ್ದು ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳುವಂಥ ಒಂದು ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಅಂತೂ ಇಡೀ ದೇಶಕ್ಕೆ ನರೇಂದ್ರ ಮೋದಿಯವರ ಮುಖಾಂತರ ಈ ಒಂದು ರಾಮ್ಲಾಲನ ಈ ಮಂದಿರ ನಿರ್ಮಾಣ ಆಗೋದು ಅವರ ನೇತೃತ್ವದಲ್ಲಿ ಆಗ್ತಾಯಿದೆ ಅಂತ ಹೇಳುವಂಥದ್ದು ಭಾಳ ಸಂತೋಷದ ವಿಷಯ. ಅದೇ ರೀತಿ 22ನೇ ತಾರೀಕಿಗೆ ನಾವೆಲ್ಲರೂ ಅದನ್ನು ನೋಡುವವರಿದ್ದೇವೆ. ಮತ್ತು ವಿಶ್ವ ಹಿಂದೂ ಪರಿಷತ್ ಈಗಾಗಲೇ ಹೇಳಿದಾಗೆ ಆ ದಿನ ಸಂಜೆ ನಾವೆಲ್ಲರೂ ನಮ್ಮ ಮನೆಯ ಉತ್ತರ ಭಾಗಕ್ಕೆ 5 ಹಣತೆಯನ್ನು ಹೊಚ್ಚಿ ಆರತಿ ಮಾಡಿ ರಾಮ ಉತ್ತರ ಭಾಗದಲ್ಲಿದ್ದಾನೆ, ಹಾಗಾಗಿ ದಕ್ಷಿಣದಲ್ಲಿರುವಂಥ ನಾವು ಕೂಡ ರಾಮನೊಟ್ಟಿಗೆ ನಮ್ಮ ಸಂಬಂಧ ಇದೆ ಅಂತ ಹೇಳೋದನ್ನು ನಾವು ಒಂದು ಪ್ರತಿಪಾದಿಸೋದಕ್ಕೋಸ್ಕರ ಆ ದಿನ ಎಲ್ಲರೂ ರಾಮನ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳ್ತಾ ಎಲ್ರಿಗೂ ಶುಭ ಆಗಲಿ ಅಂತ ಹೇಳ್ತಾ, ಹಾಗೂ ನಮ್ಮ ಸುದ್ದಿ ವಾಹಿನಿಯವರಿಗೂ ಕೂಡ ಇಷ್ಟು ಹೊತ್ತು ನನ್ನ ಮಾತನ್ನು ಆಲಿಸಿ ಎಲ್ಲರಿಗೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ ಸುದ್ದಿವಾಹಿನಿಯವರಿಗೂ ಕೂಡ ತುಂಬಿದ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. 1992ರ ಅಯೋಧ್ಯೆ ಹೋರಾಟದಲ್ಲಿ ಮುಂದೆ ನಿಂತು ಹೋರಾಡಿದವರು ಈ ಲಕ್ಷ್ಮಣಗೌಡರು. ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಏನು? ಮರ ಕೊಯ್ಯುವ ಕೆಲಸ ಮಾಡ್ತಿದ್ವು ನಾವು. ಕಟ್ಟಿಟ್ಟ ದಡೆ ಬಂದು ನನ್ನ ಬೆನ್ನಿಗೆ ಹೊಡಿತು. ನೋಡಿದ್ರೆ ಬೆನ್ನು ಮೂಳೆನೆ ಕಟ್ಟಾಗಿದೆ. ಆ ಬಾಬ್ರಿ ಮಸೀದ್ ಧ್ವಂಸ ಹೇಗೆ ಆಯ್ತು? ಬಾಬ್ರಿ ಮಸೀದ್ ಅನ್ನೋದೇನದು ಮೇಲೊಂದು ಗುಂಬಜ್ ಮಾಡಿಬಿಟ್ಟಿದ್ದಾರೆ ಬಿಟ್ರೆ ಇದರಲ್ಲಿ ಬೇರೆಯವ್ರದ್ದು ಏನಿದೆ? ಇದು ನಮ್ದು ರಾಮನೇ ದೇವಸ್ಥಾನ. ನಮ್ಮ ಹಳೆ ರಾಮ ಮಂದಿರವನ್ನು ಧ್ವಂಸ ಮಾಡಿ ನಾವು ವಸ್ತು ಮಾಡ್ತಾ ಇದ್ದೇವೆ. ವಿಷ್ಣುವಿನ ದಶಾವತಾರದ ರೂಪಗಳು, ಹಂದಿ ಅವತಾರದ ಚಿತ್ರಗಳು, ದೇವಸ್ಥಾನದ ಹಳೆಯ ವಿಗ್ರಹಗಳು, ಗಂಟೆಗಳು, ಜಾಗಟೆಗಳು, ಬೇರೆ ಬೇರೆ ತರದ ಮಣಿಗಳು. ಒಂದು ಗಂಟೆ ನೋಡಿದೆ ಎಂತ ದೇವಸ್ಥಾನದಲ್ಲಿ ನೋಡ್ಲಿಲ್ಲ, ಎಲ್ಲ ಮಣ್ಣಿನ ಅಡಿಲಿತ್ತಿದ್ದು. ಈಗ ನಮ್ದೊಂದು 6 ಜನರ ತಂಡ ಇತ್ತು. ಭಾಷಣ ಆಗ್ತಾ ಇರುವಂತ ಸಂದರ್ಭದಲ್ಲಿ ಜೋರಾದ ಬೊಬ್ಬೆ ಕೇಳ್ತು. ನೋಡಿದ್ರೆ ಗುಂಬಜ್ನ ಮೇಲೆಲ್ಲ ಪೂರ್ತಿ ಜನ ಇದ್ದಾರೆ. ಗುಂಬಜ್ ಹೊಡಿಲಿಕ್ಕೆ ಪ್ರಾರಂಭ ಆಯ್ತು. ಗುಂಬಜ್ ಬಿದ್ದೆ ಒಂದರ ನಂತರ ಒಂದು 3 ಗುಂಬಜ್ಗಳು ಪಟ ಪಟ ಬಿಟ್ಟು ಕಣ್ಣೀರು ಬಂತು. ಯಾಕಂತ ಹೇಳಿದ್ರೆ ಎಷ್ಟು ಜನ ಪ್ರಾಣತ್ಯಾಗ ಮಾಡಿದ್ದಾರೆ, ಎಷ್ಟು ಜನ ಹೋರಾಟ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ, ಉದ್ಘಾಟನೆ ಅಂತಂದ ನಿಮ್ಗೆ ಏನ್ ಅನ್ಸುತ್ತೆ? ಜೀವಿತಾವಧಿಯಲ್ಲಿ ಆಗ್ತದೆ ಅನ್ನೋದು ನನಗೊಂದು ಕಲ್ಪನೆ ಇರಲಿಲ್ಲ. ಅದೆಲ್ಲ ನಮ್ಮ ಪೂರ್ವಜನ್ಮದ ಪುಣ್ಯನೇ ಅದೊಂದು ನೋಡುವಂತ ಅವಕಾಶ. ಅಯೋಧ್ಯೆ ರಾಮ ಅಂತಂದಾಗ ಮೊದಲು ನೆನಪಾಗುದೇನು? ಹಿಂದೂ ಧರ್ಮ ಅನ್ನೋದಕ್ಕಿಂತಲೂ ನಮ್ಮ ಜೀವನದೊಂದು ಸಂಕೇತ ಅದು. ರಾಮ ಮಂದಿರಕ್ಕಾಗಿ ಹೋರಾಡಿ ಬಾಬ್ರಿ ಮಸೀದಿ ಧ್ವಂಸ ಆಗುವಂತಹದನ್ನ ಕಣ್ಣಾರೆ ಕಂಡವರು, ಆವತ್ತು ನಾವು ಮಂದಿರವನ್ನು ಕಟ್ಟಿದರೆ ಇಲ್ಲೇ ಕಟ್ಟುತ್ತೇವೆ ಅಂತ ಸಂಕಲ್ಪವನ್ನು ಹೂಡಿ ಬಂದವರು, ಅಲ್ಲೊಂದು ಚಿಕ್ಕ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸಿದವರು, ಇವತ್ತು ವೀಲ್ ಚೇರ್ನಲ್ಲಿದ್ದಾರೆ. ಆದರೆ ರಾಮನ ಜಪ ನಿಂತಿಲ್ಲ, ರಾಮನ ಮಂದಿರ ನೋಡಬೇಕು ಅನ್ನುವ ತವಕವೂ ನಿಂತಿಲ್ಲ. ಅವರು ವೀಲ್ ಚೇರ್ನಲ್ಲಿ ಇರೋದಕ್ಕೆ ಅವ್ರದ್ದು ಇನ್ನೊಂದು ಅಪಘಾತ ಕಾರಣ ಆಗಿರ್ಬೋದು. ಅವರೇ ಲಕ್ಷ್ಮಣಗೌಡ ಚಾರ್ಮಾಡಿ ಈಗ ನಮ್ಮ ಜೊತೆಗಿದ್ದಾರೆ. ಅವರ ಈಗಿನ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತೀವಿ. ಅವರು ವೀಲ್ ಚೇರ್ನಲ್ಲಿದ್ದಾರೆ. ಸುಮಾರು 18 ವರ್ಷಗಳಿಂದ ಈ ಒಂದು ಸ್ಥಿತಿಯಲ್ಲಿದ್ದಾರೆ.
1992ರ ಅಯೋಧ್ಯೆ ಹೋರಾಟದಲ್ಲಿ ಮುಂಚೂಣಿಯಾಗಿ ಇದ್ದುಕೊಂಡು ಆಗ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದ್ದಂತಹ ಯುವಕನಾಗಿದ್ದರು. ತಾನಿದ್ದೇನೆ, ಚಾರ್ಮಾಡಿಯ ಪರವಾಗಿ ನಾನು ಬರ್ತೇನೆ ಅಂತ ಮುಂದೆ ನಿಂತು ಹೋರಾಡಿದವರು ಈ ಲಕ್ಷ್ಮಣಗೌಡರು. ಸರ್, ಮೊದಲಿಗೆ ನಿಮ್ಮ ಈ ಪರಿಸ್ಥಿತಿಗೆ ಕಾರಣ ಏನು? ಆನಂತರ ನಾನು ರಾಮ ಮಂದಿರದ ಹೋರಾಟದ ಬಗ್ಗೆ ಕೇಳ್ತೇನೆ. ಯಾಕೆಂದರೆ ನೀವು ಎಷ್ಟು ವರ್ಷ ಆಯಿತು? ಈಗ 18 ವರ್ಷ ಆಯಿತು ಅಂತ ಹೇಳ್ತಿದ್ದೀರಿ. ಏನಕ್ಕೆ ಹೀಗಾಯಿತು? ಆವಾಗ ನಮಗೆ ಉದ್ಯೋಗ ಅಂತ ಹೇಳಿದ್ರೆ ಇದೆ, ಅಡಿಕೆ ತೆಗಿಯೋದು, ತೆಂಗಿನ ಮರಕ್ಕೆ ಹತ್ತೋದು, ಈ ಥರದ ಕೆಲಸ ಎಲ್ಲ ಮಾಡ್ತಿದ್ವಾ. ಒಂದು ಸಲ ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ತೆಗಿಬೇಕಾದ್ರೆ ಈ ಥರ ಅವಘಡ ಆಗಿತ್ತು. ಆನಂತರ ಆ್ಯಕ್ಚುಲಿ ಇದು ಆಗಿರೋದು ನನಗೆ ಮರ ಕೊಯ್ಯುವ ಕೆಲಸ ಮಾಡ್ತಿದ್ವು ನಾವು. ಮರ ಕೊಯ್ದು ಮರದ ದಡೆಯನ್ನೆಲ್ಲ ಬಿಚ್ಚಿಬಿಟ್ಟು ನಾವು ಈಚೆ ಮೇಲೆ ಬಂದಿದ್ದೇವೆ. ಅಲ್ಲಿ ಕಟ್ಟಿಟ್ಟ ದಡೆ ಬಂದು ನನ್ನ ಬೆನ್ನಿಗೆ ಹೊಡೀತು. ಬೆನ್ನಿಗೆ ಹೊಡೆದ ತಕ್ಷಣ ಬಿದ್ದು ನೋಡಿದರೆ ಬೆನ್ನು ಮೂಳೆನೇ ಕಟ್ಟಾಗಿದೆ. ಇದು 2006ರಲ್ಲಿ ಆದ ಘಟನೆ. ಅಲ್ಲಿಂದ ಏನೇ ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಯಾವುದು ಪ್ರಯೋಜನ ಆಗಲಿಲ್ಲ. ಅದು ಬೆನ್ನು ಮೂಳೆ ಕಟ್ಟಾಗಿದೆ, ಸ್ಪೈನಲ್ ಕಾರ್ಡ್ ಇಂಜರಿ ಆಗಿದೆ. ಆನಂತರ ಅಲ್ಲಿಂದ ಈಗ 18 ವರ್ಷ ಆಯಿತು. 18 ವರ್ಷದಿಂದ ನಾನು ವೀಲ್ಚೇರ್ನಲ್ಲಿ ಒದ್ದಾಡ್ತಾ ಇದ್ದೇನೆ. ತೊಂದರೆ ಇಲ್ಲ. ಆವಾಗಿನ ಸ್ಥಿತಿ ಬಡತನದಲ್ಲಿದ್ದರೂ ನನಗೆ ಆವಾಗ ಮದುವೆ ಆಗಿತ್ತು. ಮದುವೆಯಾಗಿ 12 ವರ್ಷ ಆಗಿತ್ತು. 2 ಸಣ್ಣ ಮಕ್ಕಳಿದ್ದರು. ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ದನ ಸಾಕಿದ್ದು. ನನ್ನ ಮಡದಿ ತುಂಬ ಪೇಚಾಡಿದಾಳೆ. ಹಾಲು ಕರೆದು ನಾವು ಹಾಲು ಹಾಕಿ ನಮ್ಮ ಜೀವನ ಸಾಗಿಸ್ತಾ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಈಗ ಒಬ್ಬ ಮಗ ಸಣ್ಣವ ಇಂಡಿಯನ್ ನೇವಿಲಿ ಕಾರ್ಯನಿರ್ವಹಿಸ್ತಿದ್ದಾನೆ. 5 ವರ್ಷ ಆಯಿತು ಒಂದು ಸೇವೆ. ಇನ್ನೊಬ್ಬ ಮಗ ಪುಣೆಯಲ್ಲಿ ಹೋಟೆಲ್ ಉದ್ಯಮ ನಡೆಸ್ತಿದ್ದಾನೆ. ಇತ್ತೀಚೆಗೆ ಹೋಟೆಲ್ ಉದ್ಯಮಕ್ಕೆ ಇಳಿದಿದ್ದಾನೆ, ಸ್ವಂತ ಮಾಡಿಕೊಂಡು ನಡೆಸ್ತಿದ್ದಾನೆ. ಹಾಗಾಗಿ ತೊಂದರೆ ಇಲ್ಲ. ಅಲ್ಲಿಂದ ಅಲ್ಲಿಗೆ ತಕ್ಕ ಮಟ್ಟಿಗಿದ್ದೇವೆ. ರಾಮನ ಸೇವೆ ಮಾಡಬೇಕು ಅಂತ, ಮತ್ತು ನಮಗೆ ಸಂಘಟನೆಯಲ್ಲಿ ಸಂಘದ ಕೆಲಸ ಮಾಡಬೇಕು ಅಂತ ಆವಾಗಲೂ ಒಂದು ಬಾರಿ ಒಳ್ಳೆ ಉಮೇದಿತ್ತು. ಸಂಘಟನೆಯಲ್ಲಿ ಒಳ್ಳೆ ಉಸ್ಕರಾಗಿ ಕೆಲಸ ಮಾಡ್ತಿದ್ದರಿಂದ ನಮಗೆ ಈ ಅಡ್ವಾಣಿಯವರ ಹೋರಾಟ, ಅಡ್ವಾಣಿಯವರು ರಾಮನ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಆಗಬೇಕು, ಅಲ್ಲಿ ನಮ್ಮದು ಮಂದಿರ ಇದ್ದದ್ದನ್ನು ಆ ರೀತಿ ಧ್ವಂಸ ಮಾಡಿ ಬಾಬ್ರಿ ಮಸೀದಿ ಕಟ್ಟಿದ್ದಾರೆ, ಅದನ್ನು ಮತ್ತೆ ನಾವು ಧ್ವಂಸ ಮಾಡಬೇಕು, ಏನಾದರೂ ಮಾಡಿ ಕಟ್ಟಲೇಬೇಕು ಅಂತ ಅವ್ರದ್ದೊಂದು ಆಶಯ. ಅದಕ್ಕೋಸ್ಕರ ಅವರು ಇಟ್ಟಿಗೆಯನ್ನು ತಲೆಯಲ್ಲಿ ಹೊತ್ತುಕೊಂಡು ಪ್ರತಿ ಮನೆಗೆ ಹೋಗುವಂಥ ಪ್ರಕ್ರಿಯೆ ನಡೆಯಿತು. ಆ ಹೋರಾಟದಲ್ಲಿ ನಾವು ಭಾಗಿಯಾದ್ವಾ, ಅದು ಬಹಳ ಖುಷಿಯಾಯಿತು ನಮಗೆ. ಇಲ್ಲ, ಮಾಡಲೇಬೇಕು, ಅಲ್ಲಿ ಮಂದಿರ ಆಗಲೇಬೇಕು, ಮಂದಿರ ಕಟ್ಟಲೇಬೇಕು ಅಂತ ಒಂದು ಹೋರಾಟ ಇತ್ತು ನೋಡಿ. ಅದು ನಮಗೆ ತುಂಬ ಹೋರಾಟಕ್ಕೆ ಸ್ಫೂರ್ತಿ ಕೊಡ್ತು. ಈಗ 92 ಎಲ್ಲರೂ ಅಯೋಧ್ಯೆಗೆ ಹೊರಟರು, ಒಂದಷ್ಟು ಜನ. ನೀವು ಅಯೋಧ್ಯೆಗೆ ಹೊರಟಿದ್ದೇಗೆ? ನಿಮ್ಮ ಆರ್ಥಿಕವಾಗಿ ಏನು ಸದೃಢರಾಗಿರಲಿಲ್ಲ ಅಂತ ಹೇಳ್ತೀರಿ. ಅಯೋಧ್ಯೆಗೆ ಹೊರಟಿದ್ದು ಹೇಗೆ? ಅವತ್ತು ಹೊರಟಂಥ ಕ್ಷಣ ಹೇಗಿತ್ತು, ಹೋದಾಗ ಕ್ಷಣ ಹೇಗಿತ್ತು, ಅಲ್ಲಿ ಹೋಗಿ ಇಳಿದು ಆ ಬಾಬ್ರಿ ಮಸೀದಿ ಧ್ವಂಸ, ಈ ಎಲ್ಲ ಕಥೆಗಳು ಹೇಗೆ ಆಯಿತು ಅಂತ? ಅದು ಕತೆ ದೊಡ್ಡದಾಗಿದ್ದರು. ಸೂಕ್ಷ್ಮವಾಗಿ ಹೇಳೋದಾದರೆ, ನಾವು ಚಾರ್ಮಾಡಿಯಲ್ಲಿ ನಮ್ಮ RSS ಸಂಘದ ವ್ಯವಸ್ಥೆ ನಡೀತಿತ್ತು. ಸಂಘಟನೆಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದು. ಈಗ ಸಂಘದ ಕಡೆಯಿಂದ ಈ ವಿಶ್ವ ಹಿಂದೂ ಪರಿಷತ್ತಿಂದ ನಮಗೆ ಒಂದು ಇದು ಬಂತು, ನೀವು ಯಾರು ಹೋಗ್ತೀರಿ, ಹೋಗಲೇಬೇಕು ಊರಿಂದೆಲ್ಲ ಅಂತ. ಆವಾಗ ನಾನು ಹೊರಟರು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ, ಹೌದು ಎಲ್ಲ ಆಗ ನಂದು ಅಂತಲ್ಲ, ಎಲ್ಲರದು ತುಂಬ ಪರಿಸ್ಥಿತಿ ಕೆಟ್ಟದಾಗಿದೆ. ಯಾಕಂದರೆ 30 ವರ್ಷದ ಹಿಂದೆ ಸ್ವಲ್ಪ ಕಷ್ಟದ ದಿನ. ಅವಾಗ ಏನು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆದರೂ ಏನಾದರೂ ಹೋಗಲೇಬೇಕಲ್ಲ, ಮಾಡಲೇಬೇಕಲ್ಲ ಅಂತ ಒಂದು ಪ್ರಯತ್ನ ತಗೊಂಡು ನಾನೊಂದು ಸಣ್ಣ ಮಟ್ಟಿನ ಅಂಗಡಿ ಏನಾದರೂ ಮಾಡಬೇಕು ಅಂತ ಒಂದು ಶೋಕೇಸ್ ಮಾಡಿಸಿದ್ದೆ. ಭಾರಿ ಚೆಂದ ಇತ್ತದು. ಅದನ್ನು ಒಬ್ಬರಿಗೆ ಇಲ್ಲಿಗೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಮಾರಿದೆ. ಅದರಲ್ಲಿ ಬಂದ ದುಡ್ಡನ್ನು ಒಟ್ಟು ಮಾಡಿಕೊಂಡು ನಾನು ಹೊರಟೆ. ಇಲ್ಲಿಂದ ಹೊರಟಾಗ ನಮ್ಮ ಪ್ರತಾಪ್ ಸಿಂಹ ಬೆಳ್ತಂಗಡಿಯಲ್ಲಿದ್ದಾರೆ ವಕೀಲರು, ಅವರ ನೇತೃತ್ವದಲ್ಲಿ ನಮ್ಮ ತಂಡ ಹೊರಡ್ತು. ನಾವು ಚಾರ್ಮಾಡಿಯಿಂದ ನಾನು ಇನ್ನೊಂದಷ್ಟು ಜನ ಇದ್ದರು. ಒಟ್ಟಿಗೆ ನಾವು ನಮ್ಮ ತಂಡದಲ್ಲಿ ಇಲ್ಲಿ 4 ಜನ, ಚಾರ್ಮಾಡಿಯಿಂದ 2 ಜನ ಇದ್ದರು. ಅನಂತರ ಇನ್ನು ತೋಟತಾಡಿ, ಚಿಬಿದ್ರೆ ಅಲ್ಲೆಲ್ಲ ಒಟ್ಟಿಗೆ ನಮ್ಮದೊಂದು 6 ಜನರ ತಂಡ ಇತ್ತು ನಮ್ಮ ಮಂಡಳದಿಂದ. ಇಲ್ಲಿಂದ ಹೊರಟು ಬೆಳ್ತಂಗಡಿಯಲ್ಲೆಲ್ಲ ತಯಾರಾಗಿ ಅಲ್ಲಿಂದ ಮಂಗಳೂರಿಗೆ ಹೋಗಿ ಅಲ್ಲಿಂದ ಹೊರಟು ನಾವು ಹೋಗಿ ಅಯೋಧ್ಯೆಗೆ ಹೋದಾಗ ತುಂಬ ಖುಷಿ ಪಡುವಂಥ ವಿಷಯ ಅಂತ ಹೇಳಿದ್ರೆ ಎಲ್ಲದು ನಮ್ಮದೇ ಅಂತ ಕಾಣ್ತಾ ಇತ್ತು. ಇಲ್ಲಿ ಬಾಬ್ರಿ ಮಸೀದಿ ಅನ್ನೋದೇನದು ಮೇಲೊಂದು ಗೊಂಬಜು ಕಾಣ್ತಾ ಉಂಟು. ಇಲ್ಲ, ಇದನ್ನು ತೆಗಿಲೇಬೇಕಪ್ಪ ಅಂತ ಹೋರಾಟ ನಡೀತು ನೋಡಿ. ಅಲ್ಲಿ ಸುಮಾರು ದಿವಸ ಇದ್ದು ಈ ಸಂದರ್ಭದಲ್ಲಿ ಒಂದು ದಿವಸ ಇದು ಹೇಗೆ ಬಿತ್ತು, ಏನಾಯಿತು ಅಂತ ಹೇಳೋದಕ್ಕೆ ನಮಗೆ ಅದನ್ನು ತೆಗಿಬೇಕಂತ ಸೂಚನೆ ಏನು ನಮ್ಮಲ್ಲಿ ಇರಲಿಲ್ಲ. ನಾವು
ನಾವು ಏನು ಹೇಳ್ತೇವೋ ಅದರ ಮುಖಾಂತರ ಮಾತ್ರ ನೀವು ಸುಮ್ಮನೆ ಇರಬೇಕು, ನೀವು ಬರೀ ರಾಮನ ಜಪ ಮಾಡ್ತಾ ಇರಬೇಕು ಅಂತ. ಕೊನೆಗೊಂದು ದಿವಸ ಇಲ್ಲ, ಇಲ್ಲಿ ಆಗೋದು ಸ್ವಲ್ಪ ಕಷ್ಟ ಇದೆ, ನಾವೆಲ್ಲ ಹೊರಡಬೇಕು ಅಂತ ನಿರ್ಧಾರ ಆಯಿತು. ಅದರ ಪರವಾಗಿ ಒಂದು ದಿವಸ ಎಲ್ಲರದೊಂದು ಎಲ್ಲ ಮುಂದಾಳುಗಳು, ಒಬ್ಬರು ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಅಶೋಕ್ ಸಿಂಗಾಲ್, ಇನ್ನು ನಮ್ಮ ಉಡುಪಿ ಬೇಜಾರದವರು, ಮತ್ತು ಉಮಾಭಾರತಿ, ಇವರೆಲ್ಲ ದೊಡ್ಡದಾಗಿ ಒಂದೊಂದು ಪೆಂಡಲಲ್ಲಿ ಭಾಷಣ ಮಾಡ್ತಾಯಿದ್ವಿ. ಒಂದೊಂದು ಪೆಂಡಲಲ್ಲಿ ಲಕ್ಷ ಜನ ಸೇರಿದ್ದು. ನಾನು ಮೋಸ್ಟ್ಲಿ ಅಡ್ವಾಣಿ ಪೆಂಡಲಲ್ಲಿ ಇದ್ದೆ ಅಂತ ಕಾಣ್ತದೆ. ಭಾಷಣ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಅದು ಅಷ್ಟು ಇದರಲ್ಲಿ ಉದ್ಯೋಗದಲ್ಲಿ ಆಗ್ತಿತ್ತಲ್ವ, ಇಂಥ ಸಂದರ್ಭದಲ್ಲಿ ಜೋರಾದ ಬೊಬ್ಬೆ ಕೇಳ್ತು. ನಾವು ಏನು ಬೊಬ್ಬೆ ಅಂತ ತಿರುಗಬೇಕಾದ್ರೆ ಎಲ್ಲ ಬಿಡಲಿಲ್ಲ ನಮ್ಮನ್ನು, ಅಲ್ಲಿ ಹೋಗಬೇಡಿ ಅಂತ. ನೋಡಿದರೆ ಅರ್ಧ ಗುಂಬಾಜಿನ ಮೇಲೆಲ್ಲ ಪೂರ್ತಿ ಜನ ಇದ್ದಾರೆ. ಗುಂಬಾಜು ಹೊಡಿಲಿಕ್ಕೆ ಪ್ರಾರಂಭ ಆಯಿತು. ಗುಂಬಾಜನ ಏನು ಮಾಡಿದ್ರು, ಯಾರು ಹೇಳಿದ್ರು ಕೇಳಲಿಲ್ಲ. ಗುಂಬಾಜು ಬಿದ್ದೆ ಒಂದರ ನಂತರ ಒಂದು 3 ಗುಂಬಾಜುಗಳು ಪಟ ದರಳಿ ಬಿಟ್ಟು. ಆವಾಗ ನಮಗೆ ಕಣ್ಣೀರು ಬಂತು. ಯಾಕಂತ ಹೇಳಿದ್ರೆ ನಮ್ಮಿಂದ ಮುಂದೆ ಇಲ್ಲಿ ಎಷ್ಟು ಜನ ಪ್ರಾಣತ್ಯಾಗ ಮಾಡಿದ್ದಾರೆ, ಎಷ್ಟು ಜನ ಹೋರಾಟ ಮಾಡಿದ್ದಾರೆ, ಲಕ್ಷ ಜನ. ನಾವಾದರೂ ಈಗ ಒಂದು ಸಂಘ ಪರಿವಾರದ ಒಂದು ಕಡೆಯಿಂದ ಹೊರಟಿದ್ದೇವೆ, RSS ಸಂಘಟನೆ ಮುಖಾಂತರ ಹೊರಟಿದ್ದೇವೆ, ವಿಶ್ವ ಹಿಂದೂ ಪರಿಷತ್ನ ಕಡೆಯಿಂದ ಹೊರಟಿದ್ದೇವೆ. ಆದರೆ ಅವರು ಎಲ್ಲ ಯಾರು ಅವರನ್ನು ಮುಂದೆ ಕಳಿಸಿ ತಾವೇ ಆಗಲೇಬೇಕು, ನಮ್ಮದು ರಾಮ, ನಮ್ಮ ಹಿಂದೂ ಧರ್ಮದ ಒಂದು ಸಂಕೇತ ಬಿಡಬಾರ್ದು ಅಂತ ಅವರು ಹೋಗಿ ತಮ್ಮ ಪ್ರಾಣವನ್ನು ಕೊಟ್ಟಿದ್ದಾರಲ್ಲ, ಅದನ್ನು ನೋಡಿ ನಿಜವಾಗಿ ಕಣ್ಣೀರು ಬಂತು. ಗುಂಬಜೆಲ್ಲ ಬಿದ್ದ ಮೇಲೆ ಮತ್ತೇನು ತೊಂದರೆ ಇಲ್ಲ. ಮತ್ತು ಸ್ವಲ್ಪ ಹೊತ್ತಿಗೆ ನಮಗೆಲ್ಲರಿಗೂ ಕಾರ್ ಸೇವೆ ಮಾಡಲಿಕ್ಕೆ ಎಲ್ಲ ಮುಕ್ತ ಅವಕಾಶ ಆಯಿತು. ರಾತ್ರಿ ಇಡೀ ನಾವು ಅಲ್ಲಿ ಆ ಹಳೆ ಇಟ್ಟಿಗೆಗಳನ್ನ ತೆಗೆಯೋದು ಮತ್ತು ಮಣ್ಣು ಹೊರೋದು ಎಲ್ಲ ಕೆಲಸ ಮಾಡಿದ್ವು. ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ, ಆ ಜಾಗದ ನೋಡಿದಾಗ ಅಲ್ಲಿ ಎಂತೆಂಥ ನಮ್ಮ ಹಳೆಯ ದೇವಸ್ಥಾನದ ಹಳೆಯ ವಿಗ್ರಹಗಳು, ಗಂಟೆಗಳು, ಜಾಗಟೆಗಳು, ಇನ್ನು ಬೇರೆ ಬೇರೆ ಥರದ ಮಣಿಗಳು, ಏನು ಬೇಕು ಒಂದು ಗಂಟೆ ನೋಡಿದ್ದೇನೆ ನಾನು. ಬೇರೆ ಎಲ್ಲಿಯೂ ಎಂಥ ದೇವಸ್ಥಾನದಲ್ಲಿ ನೋಡಲಿಲ್ಲ ಅಷ್ಟು ದೊಡ್ಡ ಗಂಟೆ. ಅಂದರೆ ಎಲ್ಲ ಮಣ್ಣಿನ ಅಡಿಲಿತ್ತಿದ್ದು. ಅವರು ಎಷ್ಟೋ ಸಲ ನಮ್ಮ ದೇವಸ್ಥಾನ ಧ್ವಂಸ ಮಾಡಿ ಮಣ್ಣಿನ ಅಡಿಗೆ ಹಾಕಿದ್ದಂಥದ್ದು. ಇದನ್ನೆಲ್ಲ ತಂದು ಒಂದು ಕಡೆಯಲ್ಲಿಟ್ಟು ಅದನ್ನೆಲ್ಲ ನೋಡಿದಾಗ, ಮತ್ತು ಅಲ್ಲಿ ವಿಷ್ಣುವಿನ ದಶಾವತಾರದ ರೂಪಗಳು, ಹಂದಿ ಅವತಾರದ ಚಿತ್ರಗಳು, ಇದನ್ನು ನೋಡಿದಾಗ ಇದರಲ್ಲಿ ಬೇರೆಯವ್ರದ್ದು ಏನಿದೆ, ಇದು ನಮ್ಮದು ರಾಮನೇ ದೇವಸ್ಥಾನ, ನಾವು ದೂಡಿ ಹಾಕಿದ್ದು ರಾಮಂದು ಹಳೆ ದೇವಸ್ಥಾನನೇ. ನನಗೆ ಇವತ್ತು ಆಗೋದು ಅವ್ರ ಮೇಲೊಂದು ಗುಂಬಾಸು ಮಾಡಿಬಿಟ್ಟಿದ್ದಾರೆ ಬಿಟ್ಟರೆ, ನಮ್ಮ ಹಳೆ ಕಟ್ಟಡವನ್ನು, ನಮ್ಮ ಹಳೆ ರಾಮ ಮಂದಿರವನ್ನು ಧ್ವಂಸ ಮಾಡಿ ನಾವು ವಸ್ತು ಮಾಡ್ತಾ ಇದ್ದೇವೆ. ಖುಷಿಯಾಗಿದೆ ನಮಗೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ಚೇತನ ಸ್ಟುಡಿಯೋ ಜನವರಿ 22ಕ್ಕೆ ಉದ್ಘಾಟನೆ ಅಂತಂದಾಗ ನಿಮಗೆ ಏನು ಅನಿಸುತ್ತೆ? ಇವತ್ತಾಗುವಂಥದ್ದು ನಿಜವಾಗಿ ನಮಗೆ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಖುಷಿ ಕೊಡುವಂಥ ವಿಷಯ. ಅದರಲ್ಲಿ ನಮಗಂತೂ ಯಾಕಂತ ಹೇಳಿದ್ರೆ, ಆ ದಿನಗಳಲ್ಲಿ ಇದು ಆಗಲಿಕ್ಕೆ ಸಾಧ್ಯನಾ? ಖಂಡಿತ ಆಗ್ತಾ ಅಂತ ನನ್ನ ಮನಸ್ಸು ಹೇಳ್ತಿತ್ತು. ಯಾಕಂತ ಹೇಳಿದ್ರೆ ಆವಾಗಲೇ ಅದರ ಕೆಲಸ ಕಾರ್ಯ ನಡೀತಾ ಇತ್ತು. ಅಲ್ಲಿ ಅದರ ಶಿಲ್ಪಕಲೆಗಳು, ಇನ್ನೊಂದು ಮತ್ತೊಂದು ಕಲ್ಲಿನ ಕಂಬಗಳೆಲ್ಲ ಕೆತ್ತನೆ ನಡೀತಾ ಇತ್ತು. ಆದ್ದರಿಂದ ಖಂಡಿತವಾಗಿ ಇದು ಆಗ್ತದೆ. ಆದರೆ ನಮ್ಮ ಜೀವಿತಾವಧಿಯಲ್ಲಿ ಆಗ್ತದೆ ಅನ್ನೋದು ನನಗೊಂದು ಕಲ್ಪನೆ ಇರಲಿಲ್ಲ. ಆಯಿತು ನೋಡಿ, ಅದೆಲ್ಲ ನಮ್ಮ ಪೂರ್ವಜನ್ಮದ ಪುಣ್ಯನೇನ, ಅದೊಂದು ನೋಡುವಂಥ ಅವಕಾಶ, ಕೇಳುವಂಥ ಅವಕಾಶ ಆಯಿತು. ಹೋಗಬೇಕು ಅಂತ ಭಾರಿ ಆಸೆ ಇದೆ, ನೋಡಬೇಕು ದೇವರ ಅವಕಾಶ. ಇಷ್ಟು ಎಲ್ಲ ಆಗಿದೆ ಅಂತೆ, ಅದಕ್ಕಂತ ಅವಕಾಶ ಸಿಗ್ತದೆ. ನಾವೆಲ್ಲ ಕಡೆ ಹೋಗ್ತೇವೆ, ವೀಲ್ಚೇರಲ್ಲಿ ಇದ್ದರೂ ಹೋಗ್ತೇವೆ. ಒಂದಲ್ಲ ಒಂದು ದಿವಸ ನಾನು ಅಲ್ಲಿ ಹೋಗಿ ನೋಡ್ತೇನೆ. ನಾವು ಸಂಸಾರ ಸಮೇತ ಹೋಗಬೇಕು ಅಂತ ಆಸೆ ಇದೆ. ಇವತ್ತು ವೀಲ್ಚೇರ್ನಲ್ಲಿದ್ದೀರಿ, ಬಹಳಷ್ಟು ಹೋರಾಟಗಳು ಹೊರಗಡೆ ಆದಾಗ ನಿಮಗೂ ಕೂಡ ಭಾಗಿಯಾಗಬೇಕು ಅಂತ ಅನಿಸ್ತದ? ಆಗ್ತದೆ. ಆದರೆ ನಾವೀಗ ಈಗ ಭಾಗಿಯಾಗಬೇಕಂತ ಆಸೆ ಆದರೂ ಅಲ್ಲಿಂದ ನಾವು ಒಬ್ಬೊಬ್ಬರು ಪೇಚಾಡುವಾಗ ಬೇರೆಯವರಿಗೆ ತೊಂದರೆ ಆಗ್ತದೆ ನೋಡಿ. ನನಗೋಸ್ಕರ ಬೇರೆಯವರಿಗೆ ಅಲ್ಲಿ ಅವಕಾಶ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಈಗ ಅದನ್ನು ತಗೊಳ್ಬಾರ್ದು. ನಾವು ಸ್ವಲ್ಪ ಕಾಯಬೇಕು, ಕಾದು ಆನಂತರ ನಾವು ಹೋಗಬೇಕು. ನಮ್ಮಂಥವರೆಲ್ಲ ಈಗ ಮುನ್ನುಗ್ಗಿದ್ರೆ ತೊಂದರೆ ಆಗ್ತದೆ. ಅಲ್ಲಿ ತುಂಬ ಲಕ್ಷ ಕೋಟಿ ಜನನು ಸೇರ್ಬೋದು ಅಂತ. ಹಾಗಾಗಿ ನಾವು ಹೋಗಬೇಕು ಅಂತ ಆಸೆ ತುಂಬ ಇದೆ, ಆದರೆ ಈಗ ಹೋಗೋದಿಲ್ಲ ನಾನು. ಅಯೋಧ್ಯೆ ರಾಮ ಅಂತಂದಾಗ ಮೊದಲು ನೆನಪಾಗೋದೇನು? ಅದು ನಮ್ಮ ಒಂದು ಹಿಂದೂ ಧರ್ಮ ಅನ್ನೋದಕ್ಕಿಂತಲೂ ನಮ್ಮ ಜೀವನದ ಒಂದು ಸಂಕೇತ. ಅದು ನಮ್ಮ ಇಡೀ ಮನುಷ್ಯ ಕುಲ ಇರ್ಬೋದು, ಪ್ರಾಣಿ ಕುಲ ಇರ್ಬೋದು, ಅದು ಬದುಕುವ ದಾರಿಗೊಂದು, ಹೇಗೆ ಬದುಕಬೇಕು ಅದರ ಆಧಾರದಲ್ಲಿ ನಾವು ಬದುಕಬೇಕು. ಅದಕ್ಕೊಂದು ಏನು ಸಿದ್ಧಾಂತ ಇದೆ, ಆ ಸಿದ್ಧಾಂತ ಅಡಿಯಲ್ಲಿ ಬದುಕುವಂಥದ್ದೇ ರಾಮನ ಒಂದು ಹೆಸರೇ. ಅದು ಆ ಮುಖಾಂತರ ನಾವು ಮುಂದೆ ಹೋಗಬೇಕು. ಇದು ಅಯೋಧ್ಯೆಯಲ್ಲಿ ಅದರದ್ದೊಂದು ಪ್ರತಿಬಿಂಬ ನಮಗೆ ಕಾಣ್ತಾ ಇದೆ. ಈಗ ಮಕ್ಕಳು
ರಾಮನ ಬಗ್ಗೆಗಿನ ಚಿಂತನೆ. ಈಗ ಒಬ್ಬರು ಹವ್ಯಾಸ್ ಅವರು ಏರ್ಫೋರ್ಸ್ನಲ್ಲಿ ನೇವಿಯಲ್ಲಿದ್ದಾರೆ ಅಂತ. ಎಷ್ಟು ಸಮಯದ ಅವರು 5 ವರ್ಷ ಆಯಿತು. ಇದೀಗ ಮಕ್ಕಳು ಹೇಗೆ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಈಗ ನಿಮ್ಮ ಬದುಕು ಹೇಗೆ ಚೇತರಿಸಿಕೊಂಡಿದೆ? ತೊಂದರೆ ಇಲ್ಲ. ಆವಾಗಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಇದ್ದರೂ ಒಂದು ಅದರೊಟ್ಟಿಗೆ ಸುಖ ಇತ್ತು, ಅದು ಗೊತ್ತಾಗೋದಿಲ್ಲ ನಮಗೆ ಕಷ್ಟ ಅಂತ. ಈಗ ನಾವು ನೆನೆಸಿದ್ರೆ ಆಗ ಸುಖ ಇತ್ತಲ್ವ ಅನಿಸ್ತದೆ. ತೊಂದರೆ ಇಲ್ಲ. ಮಕ್ಕಳು ಈಗ ತಮ್ಮ ತಮ್ಮ ಬದುಕಲ್ಲಿ ಗಟ್ಟಿಯಾಗಿದ್ದಾರೆ. ಒಬ್ಬ ನೇವಿಯಲ್ಲಿ ಸೇರಿದವನೀಗ ಅವನಿಗೆ 24 ವರ್ಷ ಆಯಿತು. 24ರಿಂದ 25ಗೆ ಕಾಲಿಟ್ಟಿದ್ದಾನೆ. ಅವನು 5 ವರ್ಷ ನೇವಿಲಿ ಈಗ ದುಡಿದಾನೆ. ಈಗಾಗಲೇ ವಿದೇಶಗಳಲ್ಲೆಲ್ಲ ಸುತ್ತಾಡ್ತಾ ಇರ್ತಾನೆ. ಅವನು ತೊಂದರೆ ಇಲ್ಲ. ಅವನಿಗೂ ಕೂಡ ದೇಶದ ಬಗ್ಗೆ ಅವರಿಗೆ ಗೊತ್ತುಂಟಲ್ಲ. ಈಗ ಒಂದು ಮಿಲಿಟ್ರಿ ಅಥವಾ ಇಂಡಿಯನ್ ನೇವಿ ಅಂತ ಹೇಳಿದಾಗ ಅವರು ಅದಕ್ಕೋಸ್ಕರನೇ ಹೋರಾಟ ಮಾಡ್ತಿರೋವಂಥದ್ದು. ಪ್ರತಿ ದಿವಸ ಸಮುದ್ರದಲ್ಲಿ ಗಸ್ತು ತಿರುಗ್ತಾರೆ, ಎಲ್ಲ ನೋಡ್ತಿರ್ತಾರೆ, ವಾಚ್ ಮಾಡ್ತಿರ್ತಾರೆ. ಅದು ಅವ್ರದ್ದು ಪ್ರತ್ಯೇಕ ಸೇವೆ. ಯಾಕಂತ ಹೇಳಿದ್ರೆ ದೇವ್ರ ಬಗ್ಗೆನೇ ಅಂತ ಅವ್ರದ್ದೊಂದು ಸಪ್ರೇಟಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಇನ್ನೊಬ್ಬ ದೊಡ್ಡವನು, ಅವನು ಮೊದಲೇ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದ. ಅವನು ಕಲ್ತದ್ದು ಕೂಡ ಪುತ್ತೂರು ಪಂಚವಟಿ ಕಾರ್ಯಾಲಯದಲ್ಲಿ ಇದ್ದುಕೊಂಡು ಸಂಘದ ಕೆಲಸ ಮಾಡ್ತಾ ದಿನ ತೆಗೆದಾನೆ. ಅವನು ಕೂಡ ಒಳ್ಳೆ ಇದು ಮಾಡ್ತಿದ್ದಾನೆ ಸಂಘದ ಬಗ್ಗೆ. ಮತ್ತು ರಾಮನ ಬಗ್ಗೆ ದೊಡ್ಡ ದೈವ ಭಕ್ತ ಅವನು. ಅವನೇನು ಪರವಾಗಿಲ್ಲ, ಅವನು ತುಂಬ ಚೆನ್ನಾಗಿ ಅದರ ಬಗ್ಗೆ ಒಳ್ಳೆ ಇದು ಇಟ್ಟುಕೊಂಡಿದ್ದಾನೆ ಧರ್ಮದ ಬಗ್ಗೆ. ಹಾಗಾಗಿ ನಮಗೆ ತುಂಬ ಹೆಮ್ಮೆ ಇದೆ. ನಾನು ಹೆಂಡತಿ ಕೂಡ ಅಷ್ಟೇ, ಅವಳು ಕೂಡ ಸಂಘದ OTC ಆಗಿದೆ ಅವಳಿಗೂ ಕೂಡ. ಅವಳು ಕೂಡ ಧರ್ಮದ ಬಗ್ಗೆ, ನಮ್ಮ ದೇವರ ಬಗ್ಗೆ ತುಂಬ ಹೆಮ್ಮೆ ಇಟ್ಟುಕೊಂಡದ್ದು ಅವಳು. ತುಂಬ ಖುಷಿಯಿಂದ ನಡೀತಾ ಇದೆ ನಮ್ಮದೆಲ್ಲ. ನಿಮ್ಮ ಅಂದಿನ ಹೋರಾಟದ ಬಗ್ಗೆ ನಿಮ್ಮ ಹೆಂಡತಿ ಮಕ್ಕಳು ಏನು ಹೇಳ್ತಾರೆ? ಮಕ್ಕಳು ಅಂತ ಹೇಳಿದ್ರೆ, ಮಕ್ಕಳು ನೇರವಾಗಿ ನೀವು ಮಾಡಿದ ಒಳ್ಳೆ ಕೆಲಸಪ್ಪ ಅಥವಾ ನೀವು ತುಂಬ ಒಳ್ಳೆ ಕೆಲಸ ಮಾಡಿ ಅದೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರು ಅದು ಹೇಳೋದಿಲ್ಲ. ಅದು ಹೇಗೆ ಅಂತ ಹೇಳಿದ್ರೆ, ಬೇರೆಯವರೆಲ್ಲ ಹೇಳ್ತಿರ್ತಾರಲ್ಲ, ಅವರೆಲ್ಲ ಮಾಡಿದ ಕೆಲಸದಿಂದ ಈಗ ನಮಗೊಂದು ಅಲ್ಲಿ ಮಂದಿರ ನಿರ್ಮಾಣ ಆಗುವಾಗಾಯಿತು, ಒಳ್ಳೆಯದಾಯಿತು, ಒಳ್ಳೆ ಕೆಲಸ ಮಾಡಿದ್ದಾರೆ ನಿಮ್ಮ ಅಪ್ಪ ಅಂತ ಹೇಳಿದಾಗ ಅವರಿಗೆ ತುಂಬ ಹೆಮ್ಮೆ ಆಗ್ತದೆ. ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಖುಷಿ ಪಡ್ತಾರೆ. ಬಿಟ್ಟರೆ ಬಾಯಿ ಬಿಟ್ಟಲ್ಲೇ ಹೇಳೋದಿಲ್ಲ. ಅದು ಮಕ್ಕಳು ಅಪ್ಪನ ಹತ್ರ ಬಂದು ಹೇಳೋದಿಲ್ಲ ಅದು ಯಾವತ್ತು. ಹಾಗಾಗಿ ಅದರ ಬಗ್ಗೆ ತುಂಬ ಹೆಮ್ಮೆ ಇದೆ ಅವರಿಗೆ, ಖುಷಿ ಪಡ್ತಾರೆ. ಮಡದಿನ ಅಷ್ಟೇ, ಮಡದಿಗೆ ಹೇಳಲೇಬೇಕಾಗಿಲ್ಲ, ಅದು ಯಾವತ್ತೂ ನಮ್ಮ ಪರವಾಗಿರೋದಲ್ಲ. ಹಾಗಾಗಿ ಅದು ಖುಷಿ ಪಡುವಂಥದ್ದೇ, ಅದರಲ್ಲಿ ಏನಿಲ್ಲ. ಇದು ಲಕ್ಷ್ಮಣರವರ ಮಾತು. ಈಗ ಸ್ವಲ್ಪ ದಿನಗಳ ಕಾಲ ಅಸಹಾಯಕತೆ ಅವರಲ್ಲಿತ್ತು. ನಾನು ಅದು ಮಾಡಬೇಕು ಇದು ಮಾಡಬೇಕು ಅಂತಂದಾಗ ಅವರಿಗೆ ಒಂದು ಅಪಘಾತ ಆಗಿ ತೊಂದರೆಗಳಾಗಿತ್ತು. ಅದರ ಇತ್ತೀಚಿನ ದಿನಗಳಲ್ಲಿ ಅವರು ಸ್ವಲ್ಪ ಹೊರಗಡೆ ಓಡಾಡ್ತಾ ಇದ್ದಾರೆ, ಒಂದಷ್ಟು ಸಂಘ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದರ ಜೊತೆಗೆ 1992 ತನ್ನ ಯುವ ರಕ್ತ ಅಥವಾ ಬಿಸಿ ರಕ್ತದ ಸಮಯದಲ್ಲಿ ಇಂತಹದೊಂದು ಹೋರಾಟದಲ್ಲಿ ನಾನು ಭಾಗಿಯಾದೆ ಅನ್ನೋಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಕೋತಾರೆ. ಅವರು ಮಾತ್ರ ಅಲ್ಲ, ಅವರು ಇಡೀ ಕುಟುಂಬ ಇವರ ಹೋರಾಟದ ಬಗ್ಗೆ ಹೆಮ್ಮೆ ಪಡ್ತಾ ಇದೆ. ಇವತ್ತು ರಾಮ ಮಂದಿರ ಆಗ್ತಾ ಇರೋದಕ್ಕೆ ಬಹಳ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಚಾರ್ಮಾಡಿ.
क्या नाम है? अंकिता मिश्रा नाम है। ಕೋಟಿ ಕೋಟಿ ರಾಮಭಕ್ತರು ಕಾಯ್ತಾ ಇದ್ದ ದಿನ, ಕಾಯ್ತಾ ಇದ್ದ ಕ್ಷಣ ಬಂದು ಬಿಟ್ಟಿತು. ಕಾಯ್ತಾ ಇದ್ದಂಥ ಕ್ಷಣ ಜರುಗಿ ಬಿಟ್ಟಿದೆ. ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆಯಾಗಿದೆ. ಅಯೋಧ್ಯೆಯಲ್ಲಿ ಬಾಲರಾಮನ ಆರಾಧನೆ ಮುಗಿಲು ಮುಟ್ಟಿದೆ. ಇಡೀ ಭಾರತದಾದ್ಯಂತ ಮತ್ತೆ ಈಗ ಅಯೋಧ್ಯೆಯತ್ತ ಕೋಟಿ ಕೋಟಿ ಭಕ್ತಾದಿಗಳು ಹೊರಟು ನಿಂತಿದ್ದಾರೆ. ಅಲ್ಲಿರ್ತಕ್ಕಂತಹ ಸಹಸ್ರಾರು ಭಕ್ತಾದಿಗಳು ಇವತ್ತಿನ ಕ್ಷಣವನ್ನು ಕಣ್ಣಾರೆ ಕಂಡು ಖುಷಿಪಟ್ಟಿದ್ದಾರೆ. ಬಹಳಷ್ಟು ಗಣ್ಯ ವ್ಯಕ್ತಿಗಳು ಕೂಡ ಅಲ್ಲಿದ್ದರು. ಎಲ್ಲರೂ ಕೂಡ ಆ ಕ್ಷಣವನ್ನು ನೋಡಿ ಖುಷಿಪಟ್ಟರು. ಅದರ ಜೊತೆಗೆ ನಮ್ಮ ಊರು, ತಾಲೂಕು, ಗ್ರಾಮ ಎಲ್ಲ ಕಡೆಯೂ ಕೂಡ ಆ ಕ್ಷಣವನ್ನು LED ತೋರಿಸಿ, ಆ ಕ್ಷಣದಲ್ಲಿ ವಿವಿಧ ಧಾರ್ಮಿಕ ಕಾರ್ಯದಲ್ಲಿ ಭಾಗಿಯಾಗಿ ವಿವಿಧ ಪೂಜಾ ಯಜ್ಞ ಇವುಗಳನ್ನು ಮಾಡ್ತಾ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ಸಂದರ್ಭ ತಮ್ಮನ್ನು ತಾವು ಭಕ್ತಿ ಕಾರ್ಯದಲ್ಲಿ ತೊಡಗಿಸಿಕೊಂಡವರು ಹಲವರು. ಇದರ ಜೊತೆಗೆ ನಾವು ಅವತ್ತು ಕರಸೇವೆ ಮಾಡಿದ್ವಿ, ಅವತ್ತಿನ ಕಷ್ಟದ ದಿನಗಳನ್ನು ಮೆಲುಕು ಹಾಕಿದವರು ಕೂಡ ಹಲವರು. ಸುಮಾರು ವರ್ಷಗಳ ಹೋರಾಟದ ನಂತರ ಈಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣ ಆಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠೆಯಾಗಿದೆ. ಅದರ ಜೊತೆಗೆ ಆರಾಧನೆಯೂ ಕೂಡ ಮುಗಿಲು ಮುಟ್ಟಿದೆ. ಇದು ಇವತ್ತಿನ ವಿಶೇಷವಾದಂತಹ ನೇರ ಪ್ರಸಾರ. ಸುದ್ದಿ ನ್ಯೂಸ್ ಮತ್ತಷ್ಟು ಇಂತಹ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುತ್ತೆ. ಅಲ್ಲಿಯೂ ಕೂಡ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದ.